भागवत पुराण पुण्य कथनವು श्रीकृष्ण लीलामृतವು श्रीकृष्ण लीलामृतವು श्रीकृष्ण लीलामृतವು हरे रमण गोविंद जलनिधि हे सिंधु कन्यापति हे कंसांतका हे गजेंद्र करुण
ಹೇ ಮಾಧವ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮ ಹೇ ಗೋಪೀಜನನಾಥ ಪಾಲಯ ಪದಂ ಧ್ಯಾಯಾಮಿ ಚಿತ್ತೈ ಸದಾ ಪಾಲಯ ಪದಂ ಧ್ಯಾಯಾಮಿ ಚಿತ್ತೈ ಸದಾ ಹರಿನಾರಾಯಣ ಗೋವಿಂದ ಅಚ್ಯುತನಂತ ಗೋವಿಂದ ಮತ್ಸ್ಯವದರ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ೋಡಾಗರ ಗೋವಿಂದ ನರಹರಿ ವಾಮನ ಗೋವಿಂದ ನರಹರಿ ವಾಮನ ಗೋವಿಂದ ಅನಂತ ಮಹಿಮಾ ಗೋವಿಂದ ಭಾರ್ಗವ ರಾಮ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ವಸುದೇವಾತ್ಮಜ ಗೋವಿಂದ ವಸುದೇವಾತ್ಮಜ ಗೋವಿಂದ ಕಲ್ಗಿ ಸ್ವರೂಪ ಗೋವಿಂದ ಬೌದ್ಧವತಾರ ಗೋವಿಂದ ಕಲ್ಗಿ ಸ್ವರೂಪ ಗೋವಿಂದ ಕಿ ಸ್ವರೂಪ ಗೋವಿಂದ ಕೇಶವ ಮಾಧವ ಮಧುಸೂದನ ಮಧುಸೂದನ ರಾಮ ದಶರಥ ನಂದನ ಧನುಜಾರಿ ರಾಮ ದಶರಥ ನಂದನ ಧನುಜಾರಿ ಸೃಷ್ಟಿ ಗೋಡೆಯನಂದು ಕೊಂಡಾಡುವೆ ನಾನೆಷ್ಟೆಂದು ಭಿನ್ನ ಪಾವ ಮಾಡುವೆ ಇಷ್ಟಾರ್ಥ ವರಗಳ ಬೇಡುವೆ ನಾನು ಸಾಷ್ಟಾಂಗ ವಂದನೆಯ ಮಾಡುವೆ
ಅನುದೀನವೋ ನಿನ್ನಂಗ್ರಿ ಯುಗವನ್ನು ನಾನು ಮನದೋಳು ಬೇಡದೆ ನೆನೆಯುವೆನು ಅನವರದವು ಪಾಲಿದೆನ್ನನು
ಗಿಡದಾಗ ದಾಮ್ ದಾಮ್ ದದಿ ಕೂತಕ ದಾಮ್ ದಾಮ್ ದತ್ತಿ ಗಿಡದಾಗ ದಾಮ್ ದಾಮ್ ದದಿ ಕೂತಕ ದಾಮ್ ದಾಮ್ ದತ್ತಿ ಗಿಡದಾಗ ದಾಮ್ ದಾಮ್ ದದಿ ಕೂತಕ ದಾಮ್ ದಾಮ್ ದತ್ತಿ ಗಿಡದಾಗ ದಾಮ್ ದಾಮ್ ದತ್ತಿ ಗಿಡದಾಗ ದಾಮ್ ದಾಮ್ ದತ್ತಿ ಗಿಡದಾಗ ದಾಮ್ ದಾಮ್ ದತ್ತಿ ತತಕತ ತೋಂಗ ತೋ ತಗತ ದಿನ विघ्नाटवी हव्यव विघ्नो तुंगगिरि प्रवेदन पवे विघ्नाब्धि कुंभोद्भव विघ्नो व्याल गुलाबी मन गुरुडो विघ्ने पंचानना विघ्नो गाभ्र गण प्रचंड भवनो श्री विघ्नेश्वर पाहि मां श्री विघ्नेश्वर पाहि मां गजमुख गे गणपगे जलवद्रि जग वंदित निगारति यत्तिरे आरति बेळगिरे गजमुखदवगे गणपगे ಕರದಳು ಬರಜು ಭಾಷಂಗುಜಧಾರಿಗೆ ಹರುಷದಿ ಭಕ್ತರ ಪೊರೆಯುವವಗೆ ಉರಗಭೂಷಣನ ಕುಮಾರ ಗಜವದಲನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ
ಚಂದ್ರಗೆ ಜಾಪವ ಇತ್ತವನ ಚಂದ್ರಗೆ ಜಾಪವ ಇತ್ತವನ ಚಂದ್ರಗೆ ಜಾಪವ ಇದ್ದವನ ಅಂದ ಚಂದದಿಂದೊಪ್ಪುವ ಗಜಮುಖನ ಚಂದನ ಕುಂಕುಮಲೆ ಬಿದನ ಇಂದ್ರದೀಪ ಕುತರ ಪೊರೆವನ ಸುರಮುಲಿ ಲಂಬಿತ ಸರ್ವೇಶ್ವರನ ಸುರಮಣಿ ಲಭಿತ ಸರ್ವೇಶ್ವರನ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮತ ದುರಿತ ಭಯಂಕರನ ವರಮತ ಊರ ವಿಘ್ನೇಶ್ವರನ ತೋಂ 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 ತನ ತಿನ್ನತೈ ಧೀಂ 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 ತನ ತಿನ್ನತೈ ತದೈ ದಿನದೈ ತಗದಿನದೈ ತೈ ದಿನದ ದಿನದೈ ದಿನದ ದಿನದೈ ಗಜಮುಖನ ನಿನ್ನ ಪಾದವನೆ ಗಜಮುಖನ ನಿನ್ನ ಪಾದವನೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ
ಪಾಶಾಂಕುಶಕರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ನೀಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿವಿನಾಯಕ ಪಾದ ನಮಸ್ತೆ ಗಜಮುಖ ನನ್ನ ಪಾದವ ನೆನವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ Dum 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 dana dina dai dai dina dai dai dina dai dai dina da dina dai dina da dina dai 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 Pali suga javadala suguna vishala daya sadana suguna vishala daya sadana ಪಾಲಿ ಸುಗ ಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಬುಧರ ವಸವರಿದ ಶಿಲನೆಯನ್ನು ಅಂಬಾಸುತ ದೇವ ಅಂಬಾಸುತ ದೇವ ವಿಶ್ವಕುಟುಂಬಿಕ ಸದ್ಭಾವ ವಿಶ್ವಕುಟುಂಬಿಕ ಸದ್ಭಾವ ನಂಬಿದ ಭಕ್ತ ಕದಂಬವ ಪೊರೆವ ನಂಬಿದ ಭಕ್ತ ಕದಂಬವ ಪೊರೆವ ತ್ರಯಂಬಕ ಸುತರ ತಾಂಬರ ಭೂಷಿತ ಪಾಶಾಂಕುಶಗರನೆ
पाशाङ्कुशगले त्रैजगदीश गणाधिपने त्रैजगदीश गणाधिपने दोषरहित सुविलाजिनोಳು दोषरहिತ ಸುವಿಲಾಜಿನೋಳು ದಾಸನೆಂದೆನ್ನನು ಪೋಷಿಸು ಗರುಡದಿ ಧರೆಯೋಳು ರಂಜಿಸುವ ಧರೆಯೋಳು ರಂಜಿಸುವ ಮದವೂರ ಪುರದುಳು ನೆಲೆಸಿರುವ ಮದವೂರ ಪುರದುಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವಲು ಪಾಲಿದು ಧ್ರುವ ವಿನಾಯಕ ಪಾಲಿದು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯರ ಬಾಲನೆ ನಿರಿಪು ಜಾಲ ವಸವರಿದ ಶೀಲನೆಯನ್ನನು ತೋಂ 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 ತನ ದಿನ ತೈ ದೀಂ 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 ತನ ದಿನ ತೈ ದಿತ್ತಗಿಡ ತತ್ತಗಿಡ ದಿತ್ತಗಿಡ ದಿನ ತೈ ತತ್ತಗಿಡ ದಿತ್ತಗಿಡ ತತ್ತಗಿಡ ದಿನ ತೈ ಧಿಂತನ ದೊಂತನ ಧಿಂತನ ದಿನ ತೈ ದೊಂತನ ಧಿಂತನ ದೊಂತನ ದಿನ ತೈ ತಾದೈ ದಿನ ತಗ ದಿನ ತೈ ದಿನ ತೈ ತಾತೈ ದಿನ ತೈ ತಾತೈ ದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ 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 ಒಂದೇ ದೇವರ ದೇವ ಚಿಕ್ಕ ಪ್ರಾಯದ ಬಾಲ ಚದುರ ನಿಲ್ಗವ ಪ್ರಾಯದ ಬಾಲ ಚದುರ ನಿಲ್ಗವ ಒರೆಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನಿ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನಿ ಒರೆಯಲೇ ವಾರಿ ಜಗಂದಿ ವಾರಿ ಜದಳಲೋಚನೆ
ಬಳೆ ಸರಪಣಿಗಳ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನಗವ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಪುರುಷನುಳ್ಳನೆ ಕಾಲ ತಾನನಾಂತದಿರಿನ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ತಯ್ಯ ತಯ್ಯತ ತಹತ ದಿನತ ನಿಮಿತ ದಿನತ ದಿನತ ದಿನ ತೈ ದಿನತ ದಿನ ತೈ ದಿನತ ತಾತೋಂತ ದಿನತ ನಿಮಿತ ದಿನತ ತಕಿಟ ದಿನತ ದಿನತ ದಿನ ತೈ ದಿನತ ದಿನ ತೈ ದಿನತ ತಾತಹತ ದಿನತ ನಿಮಿತ ದಿನತ ತಕಿಟ ದಿನತ ದಿನತ ದಿನ ತೈ ದಿನತ ದಿನ ತೈ ದಿನತ ತಾತೋಂತ ದಿನತ ದಿಮಿತ ದಿನತ ತಕಿಟ ದಿನತ ದಿನತ ದಿನ ತೈ ದಿನತ ದಿನ ತೈ ದಿನತ ಜಣುತ 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 ದಿಂದತ ಜಣುತ 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 ಜಣು ದಿಂತನ ದಿರಿನ ತೋಂತನ ದಿರಿ ದಿಂತನ ದಿರಿನ ತೋಂತನ ದಿರಿ ದಿಂತನ ತನ ತೋಂತನ ತನ ದಿಂತನ ತನ ತೋಂತನ ತನ ದಿಂತ ದಿಂತ ದಿನತ ತಯ್ಯ ತಯ್ಯತ ತಹತ ದಿನತ ದಿಮಿತ ದಿನತ ದಿನತ ದಿನ ತೈ ದಿನತ ದಿನ ತೈ ದಿನತ
ತತ್ತೋಂಗದಿ ಕೂತಕತೆ ತಾದರಿ ಗಿಡಗಳಗ ತತ್ತೋಂಗದಿ ಕೂತಕತೆ ತಾದರಿ ಗಿಡಗಳಗ ತತ್ತೋಂಗದಿ ಕೂತಕತೆ ತಾದರಿ ಗಿಡಗಳಗ ತತ್ತೋಂಗದಿ ಕೂತಕತೆ ಯತೈಯತೈಯತ ತೋಂತ ದಿನ್ನತ ದಿಮಿತ ದಿನ್ನತ ತಕಿಟ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ದಿತ್ತಾಂದಿ ಗಿಡಗಿಡದ ಗದರಿ ಗಿಡಗಿಡದ ಗತಾಂ ದಿತ್ತಾಂದಿ ಗಿಡಗಿಡದ ಗದರಿ ಗಿಡಗಿಡದ ಗತಾಂ ದಿತ್ತಾಂದಿ ಗಿಡಗಿಡದ ಗದರಿ ಗಿಡಗಿಡದ ಗತಾಂ ತರಿ ಗಿಡಗಿಡದ ಗತಾಂ ತರಿ ಗಿಡಗಿಡದ ಗತಾಂ ತರಿ ಗಿಡಗಿಡದ ಗತಾಂ ಗಿಡದ ಗತಾಂ ಗಿಡದ ಗತಾಂ ಗಿಡದ ಗತಾಂ ಸಹತ ದಿನ್ನತ ದಿಮಿತ ದಿನ್ನತ ತಕಿಟ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ಗಿಡಗಿಡದ ಗದರಿ ಗಿಡಗಿಡದ ಗದಿ ಗಿಡಗಿಡದ ಗದರಿ ಗಿಡಗಿಡದ ಗದಿ ಗಿಡಗಿಡದ ಗದರಿ ಗಿಡ ದಿತ್ತಾಂ 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 ತಾತ ದಿನತ ದಿಮಿತ ದಿನತ ದಿನದ ದಿನತೈ ದಿನತ ದಿನತೈ ದಿನತ ದಿನತೈ ದಿನ ದಿನತೈ ದಿನತ ತಾನನಾಂತ ದಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ಕದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಮುಕ್ತಮೇ ದೇವ ಸರ್ವಕಾರಿ ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಮಾಯಗಾರನು ನೀನೆ ಮಹಿಮನು ನೀನೆ ಮಾಯಗಾರನು ನೀನೆ ಮಹಿಮನು ನೀನೆ ಓಯ ಜಾನಯನ ಉದಾರಿಯೋ ನೀನೆ ಓಯ ಜಾನಯನ ಉದಾರಿಯೋ ನೀನೆ ಕಾಯಜ ಪಿತಲೋಕ ನಾಯಕ ಹರಿಯೇ ಕಾಯಜ ಪಿತಲೋಕ ನಾಯಕ ಹರಿಯ ಸಿರಿಯ ರಸ ಚನ್ನಿಗರಾಯ ಮೋರು ಸಿರಿಯ ರಸ ಚನ್ನಿಗರಾಯ ಮೋರು ಶ್ರೀಯ ರಸ ಚನ್ನಿಗರಾಯ ಮೂರುತಿಯ ಸಿರಿಯ ರಸ ಚನ್ನಿಗರಾಯ ಮೂರುತಿ ಮಾಯಗಾರನು ನೀನೆ ಮಹಿಮನು ನೀನೆ ಕೋಯ ಜನಯನ ಉದಾರಿಯು ನೀನೆ ಮಾಯಗಾರನು ನೀನೆ ಮಹಿಮನು
ತೊಂದನ ದಿನ ದಿನ ದಿತ್ತ ಗಿಡ ದಯ್ಯತ್ತ ದತ್ತ ಗಿಡ ದಯ್ಯತ್ತ ತೊಂದನದಯ್ಯತ್ತ ದಿಂದನದಯ್ಯತ್ತ ತದೈದಯ್ಯತ್ತ ಆಹೋ ಊರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಊರುವ ಶ್ರೀ ಮಹಾಗಣಪತಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ. ಆಹೋ ಊರುವ ಶ್ರೀ ಮಾರಿಕಾಂಬದೇವರು ಮತ್ತು ಊರುವ ಶ್ರೀ ಮಾರಿಕಾಂಬದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ. ಸಭೆ ವಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಬೆಳೆಗೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮಾರಲು ಹೋದರೆ ಹಾಲ ಮಾರಲು ಹೋದರೆ ನಿರ್ಣಯ ಕಂದ ಕಾಲಿಗಟ್ಟವ ಕಟ್ಟಿದ ಹಾಲ ಸುಂಕವ ಬೇಡ ಕೋಲನ್ನೇ ಅಡ್ಡಗಟ್ಟಿ ಹಾಲ ಸುಂಕವ ಬೇಡ ಕೋಲನ್ನೇ ಅಡ್ಡಗಟ್ಟಿ ಶಾಲೆಯ ಸೆಳಕೊಂಡು ಬೇಳದೋಡಿದ ಕೃಷ್ಣ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡಗಟ್ಟಿ ಶಾಲೆಯ ಸೆಳಕೊಂಡು ಬೇಳದೋಡಿದ ಕೃಷ್ಣ ಮುಸರ ಮಾರಲು ಹೋದರೆ
ಮೊಸರ ಮಾರಲು ಹೋದರೆ ನಾಯಕಂದ ಹೆಸರಾದೇನೆಂದು ಕೇಳಿದ. ಮೊಸರ ಮಾರಲು ಹೋದರೆ ನಿರ್ಣಯಕಂದ ಹೆಸರಾದೇನೆಂದು ಕೇಳಿದ. ಮೊಸರ ಮಾರಲು ಹೋದರೆ ನಿರ್ಣಯಕಂದ ಹೆಸರಾದೇನೆಂದು ಕೇಳಿದಾಗ ಹಸನಾದ ಹೆಣ್ಣ ಮೇಲೆ ಕುಸುಮ ಅಂದಿಕ್ಕಿಗೆ. ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿಗೆ. ಶಶಿಮುಖಿಯರನ್ನು ವಶವ ಮಾಡಿದ ನೀತ ಹೋಗಿರೆ ರಂಗಯ್ಯನ ಹೋಗಿರೆ ರಂಗಯ್ಯನಾದ ಹೋಗಿರೆ ರಂಗಯ್ಯನಾದ ಮೇಲೆ ನೀವು ದೂರೇನು ಕೊಂಡು ಬಂದಿರಿ. ಯೋಗೀಶ ಪುರಂದರ ವಿಠಲರಾಯ ತೂಗಿ ಪಾಡಿರೆ ಬೇಗ ನಾಗ ವೇಣಿಯರೆಲ್ಲ. ಯೋಗೀಶ ಪುರಂದರ ವಿಠಲರಾಯ ತೂಗಿ ಪಾಡಿರೆ ಬೇಗ ನಾಗ ವೇಣಿಯರೆಲ್ಲ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳನಲ್ಲ. ಮೆಲ್ಲನೆ ಬಂದನೆ ಗೋಪಮ್ಮ ಕೇಳನಲ್ಲ. ಮೆಲ್ಲನೆ ಬಂದನೆ ಓಂ ಓಂ ಗಣದಯ್ಯತ ದೀಂ 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 ಗಣದಯ್ಯತ. ಗಿಡ ಗಿಡ ಗಿಡದಯ್ಯತ ರಥ ಗಿಡ ರಥ ಗಿಡ ರಥ ಗಿಡದಯ್ಯತ. ಗಿಡದ ಗದಿಮಿದ ಗಿಡದ ಗದಿಮಿದ ಗಿಡದಯ್ಯತ. ಹಿತ ಗಿಡದ ಗದಿಮಿದ ಗಿಡದ ಗದಿಮಿದ ಗಿಡದಯ್ಯತ. ಸೋಮನದಯ್ಯತ ನಿಂಗನದಯ್ಯತ ಸದೈದಯ್ಯತ ಸದೈದಯ್ಯತ ಸದೈದ ಹೋಗಿ ಹೇಳ ಮಾತು
ಬಾರು ಮನೆಗೆ ಕಣ್ಣ ಮಚ್ಚುನಿದ್ರೆ ಮಾತನಾಡಲು ಸೇರದೆ ನಾಗೆ ಹೋಗಿ ಹೇಳಮ್ಮ ಗುಟ್ಟು ಹೋಗದೆ ನಾಗೆ
विघ्नजे मोतवायु दिनमणिशततेजो दत्तभक्तिर्कृतार्थं तमदनुजविनाशं भूधरं वारिजाक्षं कमलजसुरस्तोत्रं वेदवेद्यं नमामि।
ಭಕ್ತಿಯೋಳು ಭಕ್ತಿಯೋಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿ ಅಂಬುಜಾಸನವಾಣಿಯರಯ ಪಾದಾಂಬುಜಗೆ ಪಡಮರುದ ಬಣಿ ಬೆನಿ ಕಥಾಮೃತ ಸ್ವರ್ಗಲೋಕಕ್ಕೆ ಯಾರು ಅಂತ ಕೇಳಿದ್ದೀರಿ, ಹಾಗೆಂದುಕೊಳ್ಳಬಹುದು. ಅನೇಕವಿದೆ ಅನೇಕವಿದೆ. ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸುಮಾವಿಷ್ಟ ಒಂದು ದಿನ ಸ್ವರದೊಳಗೆ ಇಂದ್ರ ಓಲಾಗವಿದ್ದ
ವೈಭವವಿರಲು ಹರಿತಂದಜ್ಜರದಿಯರು ನಸೀದೋದ ಇರಲು ಸರ್ವೇಶ್ವರಿ ನೀನೇ ರಕ್ಷಣೆ ಮಾಡು. ಸುಮನಸರೇ, ಸ್ವರ್ಗ ಮತ್ಸ್ಯ ಪಾತಾಳ ಎಂಬಿ 3 ಲೋಕಗಳಲ್ಲಿ ಪುಣ್ಯಲೋಕವೆಂದು ಗಂಡಲೋಕವೆಂದು ಸತ್ಕೀರ್ತಿಯನ್ನು ಪಡೆದಿವೆ. ನಮ್ಮದಾದಂತಹ ಈ ನಾಕಲೋಕ ನಮ್ಮದಾದಂತಹ ಈ ನಾಕಲೋಕವು ಸಾಮಾನ್ಯವಾದುದು. ಕವಿಗಳ ಕಲ್ಪನೆಗೆ ಸಿಲುಕದೆ ಅನ್ಯ ಸದೃಷ್ಟವಾಗಿದೆ. ಇಲ್ಲಿ ಜನ ಮರಣವಾಗಲಿ ರೋಗ ರುಜಿನವೇ ಆಗಲಿ ಯಾವುದು ಯಾವತ್ತೂ ಯಾರನ್ನೂ ಬಾಧಿಸದೆ ಚಿರ ಯೌವನವಂತರಾಗಿ ರಂಜಿಸುತ್ತಾ ಇದ್ದೇವೆ. ಅದೋ ಕಾವಿಸಿದ್ದನ್ನು ಕೊಡುವಂತಹ ಕಾಮದೇವಿ, ಇದು ಕಲ್ಪಿಸಿದ್ದನ್ನು ಕರುಣಿಸುವ ಕಲ್ಪವೃಕ್ಷ, ಅದು ಚಿಂತಿಸಿದ್ದನ್ನು ಈವ ಚಿಂತಾಮಣಿಯೇ ಮೊದಲಾದ ಸರ್ವ ಸಂಪತ್ತುಗಳು ದೇವಲೋಕದ ದ್ಯೋತಗಳಾಗಿ ನಿಂತಿವೆ. ಸಾಲು ಸಾಲಾಗಿ ಅಂಗಡಿ ಬೀದಿಗಳಿದ್ರೆ ಅದು ಕೇವಲ ಅಲಂಕಾರಕ್ಕಾಗಿ ನೇಮಿಸಲ್ಪಟ್ಟಿದೆ. ಸುಮನಸರೇ, 3 ಮೂರ್ತಿಗಳ ಕೃಪೆಯಿಂದ 100 ಯಾಗಗಳನ್ನು ಮಾಡಿ ಆ ಪುಣ್ಯದ ಪ್ರಭಾವದಿಂದಲಾಗಿ ವರ್ತಮಾನ ಕಾಲದಲ್ಲಿ ಪುರಂದರ ನಾಮಧೇಯನಾದಂತಹ ನಾನು ದೇವೇಂದ್ರನಾಗಿ ಮೆರೆಯುತ್ತಾ ಇದ್ದೇನೆ. ಹೌದಲ್ವೇ? ಇದು ಇಲ್ಲಿ ಅಧಿಕಾರವನ್ನು ಪಡಿಬೇಕೆಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ಬಹಳಷ್ಟು ಮಂದಿ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ ಶಕ್ತಿಯಿಂದ ಸಂಪಾದನೆ ಮಾಡಲಿಕ್ಕೆ ಅಸಾಧ್ಯ ಎಂದಂತಹ ಸಂದರ್ಭದಲ್ಲಿ 3 ಮೂರ್ತಿಗಳು ಒಟ್ಟಾಗಿ ಕೃಪೆ ತೋರಿ ಸಿಕ್ಕಿದಂತಹ ಅಧಿಕಾರ ಈ ನಮ್ಮ ಸಭೆಯೂ ಸಾಮಾನ್ಯವಾದದ್ದು. ವರುಣ ವಾಯು ಕುಬೇರ ಮೊದಲಾದ ಅಷ್ಟದಿಕ್ಪಾಲಕರು ದಿಕ್ಕುಗಳಲ್ಲಿ ನೀವು ಮಂಡಿಸಿ ನಿಮ್ಮದಾದಂತಹ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೀರಿ. ಆಮೇಲೆ ಕೃಷಸ್ಥಲೆ ಮಂಜುಗಸ್ಥಲೆ ಮೇನಕೆ ಸಹಕನ್ಯೆ ಪ್ರಮೋದಂತಿ ವಿಶ್ವಾಸಿ ಕೃತಾಜ್ಯ ಮೊದಲಾದ 12 ಅಪ್ಸರಾಂಗನೆಯರ ನಾಟ್ಯವು ಮನಸ್ಸಿಗೆ ಬಹಳಷ್ಟು ಮುದವನ್ನು ಕೊಡುತ್ತಾ ಉಂಟು. ಹಿಂದಿನಿಂದ ಗಾಯಕರಾದಂತಹ ಚಿತ್ರಸೇನ ಇಂಪಾದ ಗಾಯನ, ಏಕಾದಶ ರುದ್ರರು, ಮನು ಮುನಿಗಳು ತುಂಬಿರುವಂತಹ ಸಭೆ ಈ ಸುಧರ್ಮ ಸಭೆಗೆ ಸರಿಯಾದಂತಹ ಸಭೆ 3 ಲೋಕಗಳಲ್ಲಿ ಯಾವುದೂ ಇಲ್ಲ ಎಂಬಂತಹ ನೆಗಳತೆಗೆ ಪಾತ್ರವಾಗಿದೆ. ಸುಮನಸರೇ, ಗತ ಕಾಲದಲ್ಲಿ ನಡೆದಂತಹ ಒಂದೊಂದೇ ಘಟನೆಯನ್ನು ನೆನಪಿಸಿದಾಗ ಮೊದಲು ಜಗದಂಬಿಗೆ ಅಧಿಕಾರದಲ್ಲಿ ಯಾವುದೇ ರೀತಿ ತಪ್ಪು ಅನ್ಯಾಯಗಳನ್ನು ಮಾಡದೆ ನಮ್ಮದಾದಂತಹ ಆಳ್ವಿಕೆಯನ್ನು ನಾವು ಮಾಡುತ್ತಾ ಇದ್ದೇವೆ. ನಮ್ಮ ಆಳ್ವಿಕೆಯನ್ನು ಕಂಡು
ನಮ್ಮ ಸುರ ಸಂಪತ್ತಿಗೆ ಮಾರು ಹೋಗಿ ಅದೆಷ್ಟೋ ಮಂದಿ ದಾನವರು ನಾವು ಹಿರಿಯವಾಗಿಗಳು ಒಂದಲ್ಲ ಒಂದು ದಿವಸ ಸ್ವರ್ಗದ ಸುಖವನ್ನು ಉಣಬೇಕು ಎಂಬುದಾದಂತಹ ದುರುದ್ದೇಶವನ್ನು ಇರಿಸಿಕೊಂಡು ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ಅದೆಷ್ಟೋ ದುಷ್ಟರು ಸರ್ವನಾಶ ಹೊಂದಿದ್ದಾರೆ. ಹೌದಲ್ಲಿ ಗತ ಕಾಲದಲ್ಲಿ ನಡೆದಂತಹ ಒಂದೊಂದೇ ಘಟನೆಗಳನ್ನು ನೆನಪಿಸಿಕೊಂಡಾಗ ಮನಸ್ಸಿಗೆ ಬಹಳಷ್ಟು ಬೇಸರವೂ ಆಗುತ್ತಾವು. ಹೌದಲ್ವ? ಮೊದಲೊಬ್ಬ ಧನುಕುಮಾರಕನಾದಂತಹ ಶುಂಭ ಎಂಬ ದಾನವನು ಹುಟ್ಟಿ ಬ್ರಹ್ಮದೇವನಿಂದ ತಪಸ್ಸನ್ನು ಪಡೆದು ಅಮೋಘವಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡಿ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮದಾದಂತಹ ಕ್ಷೇತ್ರ ಸಂರಕ್ಷಣೆಯನ್ನು ಮಾಡಬೇಕಾದ ಆದ್ಯ ಕರ್ತವ್ಯ ಎಂಬ ಹಾಗೆ ಯೋಚನೆ ಮಾಡಿದಂತಹ ಆ ಶುಂಭ ದಿಶುಂಭಾದಿ ದಾನವರಲ್ಲಿ ಯುದ್ಧವನ್ನು ಮಾಡಿದೆವು. ಆದರೆ ಆತನ ವರದ ಬಲಕ್ಕೆ ಅವನ ಶಕ್ತಿಯೇ ಮೇಲಾಯಿತು, ನಮ್ಮ ಪಾಲಿಗೆ ಸೋಲು ಉಂಟಾಯಿತು. ಅಂತಹ ಸಂದರ್ಭದಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಆ ಜಗದಂಬಿಕೆಯಲ್ಲಿ ದೂರಿಕೊಂಡೆವು. ಆ ಸಂದರ್ಭದಲ್ಲಿ ಆ ಸರ್ವೇಶ್ವರಿ ಬಂದು ಶುಂಭ ನಿಶುಂಭರ ಒಟ್ಟಿಗಿದ್ದಂತಹ ಅನೇಕ ಮಂದಿ ದಾನವರನ್ನು ಕೊಂದು ಹಾಕಿದ್ದಾಳೆ. ಚಂಡಮುಂಡರು ಸತ್ತು ಹೋದರು, ಧೂಮ್ರಾಕ್ಷನು ಅಳಿದು ಹೋದ, ರಕ್ತಬೀಜಾಸುರ ವಧೆಯಾಗಿ ಕಟ್ಟ ಕಡೆಗೆ ಆ ಶುಂಭ ನಿಶುಂಭರ ವಧೆಯನ್ನು ಮಾಡಿ ಜಗದಂಬಿಕೆ ಶಾಂಭವಿ ಎಂಬಂತಹ ಹೆಸರಿಗೆ ಪಾತ್ರರಾಗಿದ್ದಾಳೆ. ಹೌದಲ್ವೇ? ಈ ಘಟನೆಗಳನ್ನು ನೆನಪಿಸಿಕೊಂಡಾಗ ಆ ದೈತ್ಯರಲ್ಲಿ ಒಬ್ಬರದ್ದು ನೆನಪಾಗುತ್ತಾ ಉಂಟು. ಆ ಶುಂಭರ ಯುದ್ಧವನ್ನು ಮಾಡುತ್ತಾ ಸಂದರ್ಭದಲ್ಲಿ ಒಬ್ಬ ದಾನವ ಓಡಿ ಹೋಗಿ ಆದಿ ದೈತ್ಯರು ಸತ್ತು ಹೋದಂತಹ ಆ ಸಂದರ್ಭದಲ್ಲಿ ರೋಷಾವೇಶದಿಂದ ಕದನಕಳಕ್ಕೆ ಒಬ್ಬ ಅಸುರನು ಎದ್ದು ಬಂದಿದ್ದಾನೆ. ಅದೇ ಅರುಣಾಸುರ ಎಂಬ ಶುಂಭನ ಮಂತ್ರಿ ಅಂತೆ. ಎಲ್ಲರನ್ನೂ ಮುಗಿಸಿಯೇ ಸ್ವರ್ಗದ ಸಂಪತ್ತನ್ನು ನಾನು ಪಡೆಯುತ್ತೇನೆ ಪುನರೆಂಬ ಹಾಗೆ ಅಹಂಕಾರದಿಂದ ಬಂದಂತ ಆತನು ಜಗದಂಬಿಕೆಯ ಭೀಕರ ಸ್ವರೂಪವನ್ನು ಕಂಡು ಯುದ್ಧವನ್ನು ಅಲ್ಲಿಗೆ ಕೈಬಿಟ್ಟು ಹೆದರಿ ಓಡಿ ಹೋಗಿದ್ದಾರೆ. ಆ ಅರುಣದಾನವನ್ನು ಕದನಾಂಗಣೆಯಿಂದ ಓಡುವಂತಹ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದನ್ನು ನಾವು ಮನೆಯಲ್ಲಿ ನಿಂತು ಕೇಳಲಿಲ್ವಿ. ನಾನು ನೇರವಾಗಿ ಹೋಗ್ತೇನೆ ಶುಕ್ರಾಚಾರ್ಯನ ಬಳಿಗೆ. ಒಂದಲ್ಲ ಒಂದು ದಿವಸ ಆ ಅಂಬಿಕೆಯನ್ನು ಸುರಲೋಕವನ್ನು ಖಂಡಿತವಾಗಿ ಸ್ವಾಧೀನ ಮಾಡಿಯೇ ಮಾಡುತ್ತೇನೆ. ಅಳಿದು ಹೋದಂತಹ ನಮ್ಮ ಹಿರಿಯರಿಗೆ ಶಾಂತಿಯನ್ನು ದೊರಕಿಸಿಕೊಡುತ್ತೇನೆಂಬ ಹಾಗೆ ಶಪಥವನ್ನು ಹಾಕಿ ಹೋಗಿದ್ದಾರೆ. ಅಂತಹ ಅರುಣದಾನವನ್ನು ಓಡಿದವನು ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ, ಏನು ಮಾಡುತ್ತಾ ಇದ್ದಾನ, ಬದುಕಿದ್ದಾನೋ ಅಲ್ಲ ಸತ್ತು ಹೋಗಿದ್ದಾನೋ ಒಂದನ್ನೂ ನಾವು ಅರಿಯಲಾದೆವು. ಕಾಣೆಯಾದಂತಹ ಅರುಣಾಸುರನು ಮೊದಲೊಮ್ಮೆ ಎಲ್ಲಿಯಾದರೂ ಬದುಕಿ ಉಳಿದು ಏನಾದರೂ ಕಪಟವನ್ನು ಬಗೆದು ನಮ್ಮದಾದಂತಹ ಸ್ವರ್ಗಲೋಕವನ್ನು ಪುನರಾಪಿ ದಾಳಿಯನ್ನು ಮಾಡಿದರೆ ಅವರ ಬಗ್ಗೆ ನಮಗೆ ಹೇಗೆ ಎಚ್ಚರ?
ತುಂಬಿದ ಸಭೆಯಲ್ಲಿ ನೀರಾಡಿದಂತಹ ಪ್ರಶ್ನೆ ಇಂದು ಮೈಮರೆಸಿಕೊಂಡಂತ ಅರುಣಗಾರವರೆಬ್ಬ ನಮ್ಮ ಈ ಸೋಳೋಗ ಸಂಪತ್ತನ್ನು ಬಯಸಿ ಬಂದರೆ ನೀವೇನು ಮಾಡುತ್ತೀರಿಪ್ಪ ಇಂಥವನ್ನು ಬೇಡ ಬೇಡ ನಾವಿದ್ದೇವೆ. ಶಾಬಾಷ್ ಶಾಬಾಷ್. ಸುಧಾನ್ಮ ಸಭೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇಂದು ಅದೆಷ್ಟೋ ದಾನವರು ಬಂದಿದ್ದಾರೆ ಎಂಬುದಾಗಿ. ಆದರೆ ಬಂದಂತಹ ದಾನವರೆಲ್ಲರೂ ಸತ್ತು ಹೋಗಿದ್ದಾರೆ. ಇನ್ನು ಮುಂದೆ ಎಲ್ಲಾದರೂ ಹಿಂದೆ ನಡೆದಂತಹ ಯುದ್ಧ ಕ್ಷೇತ್ರದಲ್ಲಿ ಅರುಣಾಸುರ ಎನ್ನುವಂತಹ ದಾನವ ದೇವಿಯ ಭೀಕರ ಸ್ವರೂಪವನ್ನು ಕಂಡು ನನ್ನ ಕ್ಷೇತ್ರದಿಂದ ಪಲಾಯನವು ಮಾಡಿದ್ದಾನೆ. ಆದರೆ ಇನ್ನು ಮುಂದೆ ಎಲ್ಲಾದರೂ ಹರನನ್ನು ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರವನ್ನು ಪಡೆದುಕೊಂಡು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದಂತಾದರೆ ಬಿಟ್ಟು ಬಿಡು ಚಿಂತೆ, ಸುಮನಸರಾದಂತಹ ನಾವಿದ್ದೇವೆ. ಬಿಡಯ್ಯ ಚಿಂತೆ. ದೇವೇಂದ್ರ ಸತಿ ಭಕ್ತಿ ಭಾವದಿ ನಿಜ ಗುರು ದೇವಲಂಗ್ರಿಗೆ ಶಿರವಾಗಿ ಗುರುವಿನ ನದಿಯಂತೆ ದೇವತೆಗಳು ಗುರುವಿನ ನದಿಯಂತೆ ದೇವದೇವಿಯರ ನುಡಿಸಿದರು. ದೇವದೇವಿಯರ ನುಡಿಸಿದರು.
ಸುಖವಾಯಿತು, ಸಮಾಧಾನವಾಯಿತು. ಹೌದಲ್ವೇ? ನಮ್ಮದಾದಂತಹ ಕ್ಷೇತ್ರದ ಬಗ್ಗೆ ಅಷ್ಟು ಕಾಳಜಿ ಇಲ್ಲದೆ ಹೋದರೆ ಮತ್ತೆ ಮುಂದೆ ನಾವು ಏನನ್ನೂ ಮಾಡಲಿಕ್ಕೆ ಅಸಾಧ್ಯ. ಹೌದಲ್ವೇ? ಸರಿಯಾಗಿ ಯೋಚನೆ ಮಾಡಿದರೆ ಯಾವುದಂತ ಹುಟ್ಟಿದಂತಹ ವ್ಯಕ್ತಿಗೆ ಮೊದಲು ಅಪ್ಪ ಅಮ್ಮ, ನಂತರ ಗುರು. ಗುರುವಿನ ಸಾನ್ನಿಧ್ಯ, ಗುರುವಿನ ಭಕ್ತಿ ಯಾವನಿಗೆ ಇಲ್ಲೋ ಅವನು 7 ಜನ್ಮದಲ್ಲಿ ಕೂಡ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಹೌದಲ್ವೇ? ನಾವು ಕಲಿತಂತಹ ವಿದ್ಯೆಯು ಸಾರ್ಥಕತೆ ಆಗಬೇಕು ಅಂತ ಇದ್ರೆ ಗುರುವಿನ ಸಾಕ್ಷಾತ್ಕಾರ ಬೇಕು. ಗುರುವಿನ ಆಶೀರ್ವಾದ ಇಲ್ಲದೆ ಯಾರು ಏನನ್ನೂ ಮಾಡಲಿಕ್ಕೆ ಅಸಾಧ್ಯ. ಅಂತಹ ಸಂದರ್ಭದಲ್ಲಿ ಓಲಗ ಚಾವಡಿಯಲ್ಲೂ ನಾವು ಪ್ರವೇಶ ಮಾಡುವಂತಹ ಸಮಯ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಿಗೆ ಲಭಿಸಿ ಒಡ್ಡೋಲಗ ಚಾವಡಿಯನ್ನು ಪ್ರವೇಶ ಮಾಡುವರು. ಹೌದಲ್ವಿ? ಈಗ ನಾವು ಮುಕ್ತಾಯಗೊಳಿಸುವಂತಹ ಸಂದರ್ಭದಲ್ಲಿ ಕೂಡ ಆ ಗುರುಗಳ ಅಡಿದಾವರಿಗೆ ಹೊಂದಿಸಿ ಅವರ ಆಶೀರ್ವಾದವನ್ನು ಪಡೆದು ಸಭೆಯನ್ನು ಮುಕ್ತಾಯಗೊಳಿಸೋಣ. ಜಯ ಜಯ. ರಾಜಕುಮಾರಿ
ಅತಿಯಾದ ಸಂತೋಷವಾದಾಗ ಹೇಗೆ ವ್ಯಕ್ತಿಗೆ ವ್ಯಕ್ತಪಡಿಸುವುದು? ಅವನ ಮುಖವರ್ಣಿಕೆಯಿಂದ ವ್ಯಕ್ತವಾಗುವುದಕ್ಕೆ ಸಾಧ್ಯ. ಹೌದು, ವ್ಯಕ್ತಿಯೋರ್ವ ಮನಸ್ಸಿನಲ್ಲಿ ಅತಿಯಾದ ಸಂತೋಷ ಇಟ್ಕೊಂಡಿದ್ದಾಳೆ ಅಂತಾದ್ರೆ ಅದು ಮುಖದಲ್ಲಿ ತೋರ್ಬೇಕು. ಅಷ್ಟೇ ಅಲ್ಲ, ಮತ್ತೆ ವಿಶ್ವ ವಿರಾಟ ಸ್ವರೂಪನ ಪಾದವನ್ನು ಪಾತಾಳಕ್ಕೂ, ಭೂಮಧ್ಯವನ್ನು ಹೃದಯ ಮಧ್ಯವನ್ನು ಭೂಲೋಕಕ್ಕೂ, ಹಾಗೆಯೇ ಪಾದವನ್ನು ಪಾತಾಳಕ್ಕೂ ಜ್ಞಾನಿಗಳು ಹೊರಡಿಸಿದ್ದಾರೆ. ಸತ್ಯ ತಾನೇ? ಹಾಗೆ ದೇಹದಲ್ಲಿ ಶಿರವು ಹೇಗೆ ಪ್ರಧಾನವು ಅಂತೆ ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ಲೋಕವೆಂದ್ರೆ ಆ ದೇವಲೋಕ. ಅಲ್ಲಿ ದೇವತೆಗಳಿದ್ದಾರೆ. ಹೌದು. ಅಷ್ಟೇ ಅಲ್ಲ, ಮತ್ತೆ ದೇವತೆಗಳಲ್ಲಿ ಹಲವಾರು ಪಂಗಡಗಳಿದೆ. ಯಾವುದೆಲ್ಲದು ಹೇಳಿ? ಗಂಧರ್ವರು, ಮೃಗರು, ಖಾದ್ಯರು, ಕಿಂಪುರುಷರು, ಯಕ್ಷರು ಅಲ್ವೇ? ಅದರಲ್ಲಿ ನಾವು ಯಕ್ಷರು. ಯಕ್ಷ ಮಹಾರಾಜರ ಮಗಳು ನಾನು. ಸೌಗಂಧಿಕೆ ಎಂಬುದಾಗಿ ನನ್ನನ್ನು ಅತಿ ಪ್ರೀತಿಯಿಂದ ಅಕ್ಕರೆಯಿಂದ ಸಾಕಿದವರು ನನ್ನ ತಂದೆಯವರು. ಎಲ್ಲೆಲ್ಲಿದ್ದು ಕೊರತೆಯನ್ನು ಮಾಡಿದವರು ನನ್ನ ತಂದೆಯವರಲ್ಲ. ಹೌದೇನೆ? ಏನು? ನನ್ನ ಸಖಿ ಅಂತ ನನ್ನ ಹೇಳಬಾರ್ದು. ಯಾಕೆಂತ ಹೇಳಿದ್ರೆ ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ತೇನೆ ಎನ್ನುವುದಾಗಿ ಪ್ರತ್ಯಕ್ಷವಾಗಿ ನಾನೇನು ಹೇಳ್ಬೇಕು ಅಂತಿಲ್ಲ. ನೀನು ಹಾಕಿರುವಂತಹ ಆಭರಣಗಳನ್ನೇ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲವೂ ನಿನ್ನದೇ ಅಲ್ವೇನೆ? ಯಾಕೆ ಹೇಳು? ನಿನ್ನಿಂದಲೇ ಉಚಿತವಾಗಿ ಬಂದದ್ದು ಇದೆಲ್ಲ. ಸಂತೋಷ. ಯಾಕೆ ಹೇಳು? ಯಾಕೆ ಯುವರಾಣಿ ಯಾರು ಸಖಿ ಯಾರು ಎಂಬುದು ಗೊತ್ತಾಗೋದಿಲ್ಲ. ಒಂದೇ ಬಲ್ಲಿ ಎರಡು ಹೂವಿನಂತಿರುವವರು ನಾವು. ಯಾವತ್ತು ನಿನ್ನ ನಗಳಿ ನಾಣಿದ್ದವಳಲ್ಲ, ನನ್ನ ನಗಳಿ ನೀನಿದ್ದವಳಲ್ಲ. ಅದೇ ಅಲ್ವೇನೆ ಸ್ನೇಹ ಅಂದ್ರೆ? ಹೌದು. ಹಾ, ಅಷ್ಟೇ ಅಲ್ಲ, ಅರೆ ಕ್ಷಣ ಗೋಪಿತಲಾದ್ರು ಮತ್ತರೆ ಕ್ಷಣ ನಿನ್ನಲ್ಲಿ ಮಾತನಾಡಿಸ್ತಿದ್ದವಳು ನಾನು. ಹೌದೇನೆ? ಅತಿಯಾದ ಬೇಸರವಾದಾಗ ಹೇಳಿಕೊಳ್ಳುವುದು ಯಾರಲ್ಲಿ? ಅತಿಯಾದ ಸಂತೋಷವಾಗ ಹೇಳಿಕೊಳ್ಳುವುದು ಯಾರಲ್ಲಿ? ಸ್ನೇಹಿತರಲ್ಲಿ, ಆತ್ಮೀಯರಲ್ಲಿ. ಹೌದೇನೆ? ಇಲ್ಲಿ ನನ್ನ ತಂದೆಯವರು ಏನು ಕೊರತೆ ಮಾಡಲಿಲ್ಲ ಅಂತ ಹೇಳಿದ್ದೇನೆ. ಆದ್ರೆ ಯಾಕೋ ಏನೂ ಗೊತ್ತಿಲ್ಲ. ಸೀತೆಗೆ ಅತಿಯಾದ ಬೇಸರ ನಾನು ಬಾಧಿಸ್ತಾ ಇದೆ ಕಣೆ. ಏನೇ ಇದು ಪೀಠಿಕೆಯಲ್ಲಿ ಆಡಿದಂತಹ ಮಾತು, ಕೊರತೆ ಎಂಬುದಿಲ್ಲ ಅಂತ. ಆದ್ರೆ ಬೇಸರ ಏನು? ಬೇಸರ ಉಂಟು. ಕೆಲವೊಮ್ಮೆ ಇದ್ರೂ ಕಷ್ಟ, ಕೆಲವೊಮ್ಮೆ ಇಲ್ಲದಿದ್ರೂ ಕಷ್ಟವೇ. ಇದ್ರೆ ಗೊತ್ತಾಯ್ತು. ಇದ್ರೆ ಯಾಕೆ ಹೇಳು? ಅದನ್ನು ಮುಗಿಸುವುದು ಹೇಗೆ? ಹೇಗಪ್ಪ ಅಂತ. ಇಲ್ಲದಿದ್ರೆ ದೇವರು ಕೊಡುವವರಿಗೆ ಕೊಡ್ತಾರೆ, ನಮಗೇನು ಕೊಡುವುದಿಲ್ಲಲ್ಲ ಎಂಬುದಾಗಿ ಚಿಂತೆ. ಹಾಗೆಂತ ಹೇಳಿ ಅಧಿಕಾರದ ದೊರಕಬೇಕಾದ್ರೆ ಯೋಗ್ಯತೆ ಬೇಕು. ಅದೇ ಐಶ್ವರ್ಯ ನಮ್ಮ ಪಾಲಿಗಾಗಬೇಕಾದ್ರೆ ಏನ್ ಬೇಕು? ಅದೃಷ್ಟ ಬೇಕು. ಇದು ಯೋಗವು ಭಾಗ್ಯವು ಎರಡೂ ಬೇಕು. ಇವು ಕೂಡಿ ಬರಬೇಕಾದ್ರೆ ಹಾಗೆ ಸಂತಸದ ಸಾಗರವಾಗಿ ಆನಂದದ ಆಗರವಾಗಿ ಮೆರೆಯುತ್ತಾ ಇದೆ ನಮ್ಮ ಈ ಯಕ್ಷಲೋಕ. ಹಾಗೆಯೇ ಈ ಬೇಸರವನ್ನು ಪರಿಹರಿಸುವುದು ಹೇಗೆ ಎಂಬುದಾಗಿ ನನ್ನ ತಂದೆಯವರಲ್ಲಿ ಕೇಳಿಕೊಂಡೆ.
ತಂದೆಯವರು ಹೇಳಿದ ಮಾತಾದ್ರೆ ಏನು, ಸಖಿಯರನ್ನು ಜೊತೆಗೂಡಿಸಿಕೊಂಡು ಇರುವಂತಹ ನಮ್ಮ ಕೋಣದಲ್ಲಿ ನೋಡಂತೆ ಉಪವನ ಇದೆ, ಅದರಲ್ಲಿ ಕೊಳಗಳಿದೆ, ಅದರಲ್ಲಿ ಮಿಂದು ಬನ್ನಿ, ಹೀಗೆ ಮನಸ್ಸನ್ನು ಬೇಸರನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆಂತ ಹೇಳಿ ಇದಿಲ್ಲೇ ಇರುವುದಕ್ಕೆ ಆಗುವುದಿಲ್ಲ. ಯಾಕೆ ಹೇಳು, ಯಕ್ಷಲೋಕದಲ್ಲಿ ಬದಲಾವಣೆ ಎಂಬುದು ಇಲ್ಲ. ನೋಡಿದನ್ನೇ ನೋಡುವುದು, ಕೇಳಿದನ್ನೇ ಕೇಳುವುದು, ಅನುಭವಿಸುವುದನ್ನೇ ಅನುಭವಿಸುವುದು. ಅದೇ ರಾಗ ಅದೇ ತಾಳ, ನಿತ್ಯ ನೂತನವಾಗಿ ಯಾವತ್ತೂ ಇಲ್ಲ. ಅದಕ್ಕಾದ್ರೆ ಹೊಸತನವನ್ನು ಕಾಣ್ಬೇಕು, ಹೊಸತನವನ್ನು ನೋಡ್ಬೇಕು, ಹೊಸತನವನ್ನು ಅನುಭವಿಸ್ಬೇಕು. ಆದ್ರೆ ಎಲ್ಲಿಗೆ ಹೋಗುವುದು? ಎಲ್ಲಿಗೆ? ನಿನ್ನಲ್ಲಿ ಕೇಳೋದಕ್ಕೆ ಮೊದಲೇ ನಾನೊಂದು ತಂದೆಯಲ್ಲಿ ಕೇಳಿ ಬಂದಿದ್ದೇನೆ. ತೀರ್ಮಾನ ಮಾಡಿದ್ದೀನಿ ನೀನು? ಹೌದು. ಯಾವುದೇ ಆ ಸ್ಥಳ? ನನ್ನ ತಂದೆಯವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಪ್ಪಗೆಯಿಂದ ಒಪ್ಪಿಗೆ ಕಂಡ್ರೆ ಖಂಡಿತ ಕೊಡುತ್ತಾರೆ ನಿನ್ನಪ್ಪ. ಆದ್ರೆ ಸಖಿಯರನ್ನು ಜೊತೆಗೂಡಿಸಿಕೊಂಡು ಹೋಗು ಅಂತ ಹೇಳಿದ್ದಾರೆ. ಸಖಿ ಎಲ್ಲಿಗೆ ಬೇಕಲ್ಲ, ದೂರ. ಕಾರಣ ಇದೆ. ನೀನು ಯಾಕೆ ಅಂತ ಭಾವಿಸ್ತಿ? ಸಖಿಯರಂದ್ರೆ ಬೇರೆಯವರು ಇದ್ದಾರೆ ಅಂತ. ಹಾಗಂತಲ್ಲ, ಬೇರೆಯವರು ಎಷ್ಟು ಜನ ಇದ್ರು ನನಗೆ ಬೇಡ. ಅದೇನು? ಅವರು 10 ಜನ ಮಾಡುವಂತಹ ಕೆಲಸವನ್ನು ನೀನೋರ್ವಳೆ ಮಾಡ್ತೀನಿ ಅಂತ ಹೇಳುವ ನಂಬಿಕೆ ನನಗಿದೆ. ಆ ನಂಬಿಕೆಯನ್ನು ಇರಿಸಿಕೊಂಡು ನೀನೇ ಆಗ್ಬಹುದು ಅಂತ ಆಯ್ಕೆ ಮಾಡಿಕೊಂಡಿದ್ದೇನೆ. ಅದುವೇ ಮಿತ್ರತ್ವದ ಸಂಕೇತ. ನಿಜವಾಗಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ದವರು ಯಾವತ್ತೂ ಮಿತ್ರತ್ವನೇ. ಹಾಗೆಂತ ಹೇಳಿ ಈ ಜಾಗ ಬಿಡ್ಬೇಕಾದ್ರೆ ಹೋಗುವಂತಹ ಜಾಗ ಸೂಕ್ತವಾಗಿರ್ಬೇಕು, ಇದರಿಂದ ಬಲಿಷ್ಠ ಆಗಿದೆ. ಹೌದು ಇದೆ. ಬೇರೆ ಯಾವುದಲ್ಲ. ಯಾವುದು? ಕೆಳಗಡೆ ಹೋಗ್ಬೇಕು ನಾವು. ಕೆಳಗಡೆಯ ತಿರುಗಾಟಕ್ಕೆ ಬರ್ತೀಯ? ತಿರುಗಾಟಕ್ಕೆ ಬರದಿರ್ತೇನಾ? ಹೌದೇನೆ. ನನ್ನ ಮಾತಿಗೆ 2 ಹೇಳೋರು ನೀನಲ್ಲ. ಇಲ್ಲ. ಸೂಜಿಯ ಜೊತೆ ದಾರ ಹೇಗೆ ಹೋಗ್ತದೋ ಅದೇ ತರ ನೀನು ನನ್ನ ಜೊತೆಯಾಗಿ ಬರುವವಳು ಅಂತಹ ನಂಬಿಕೆಯನ್ನು ಇರಿಸಿಕೊಂಡು ತಿರುಗಾಟಕ್ಕೆ ಹೊರಟಿದ್ದೇನೆ. ಕರ್ತಾರನ ಕಮ್ಮಡ ಎನಿಸಿದಂತಹ ಕರ್ಮಭೂಮಿಗೆ ಹೋಗ್ಬೇಕು. ಅದೆಷ್ಟೋ ದೇವಸ್ಥಾನಗಳಿದೆ, ಅದಕ್ಕೆ ಸಂದರ್ಶನವನ್ನು ಕೊಡಬೇಕು. ಪುಣ್ಯಕ್ಷೇತ್ರ. ಹೌದು. ಅಷ್ಟೇ ಅಲ್ಲ, ಅದೆಷ್ಟೋ ಪುಣ್ಯ ನದಿಗಳಿವೆ, ಅದರಲ್ಲಿ ಮಿಂದು ಪಾವನರಾಗಬೇಕು ಎಂಬಂತಹ ಬಯಕೆ. ಹಾಗಂತ ಹೇಳಿ ಇಲ್ಲೇ ನಿಡುವುದಲ್ಲ, ಹೋಗುವ. ಹೀಗೆ ಹೋಗುದಾ? ನೀನು ಬೇಕು ಅಂತ ಹೇಳುದು ಅದಕ್ಕೆ. ಯಾಕೆ? ನೋಡಿ ಎಷ್ಟು ಬೇಗವಾಗಿ ನೆನಪಿಸಿಕೊಂಡು ಮತ್ತೆ ಹೀಗೆ ಹಾರಾಡಿಕೊಂಡು ಹೋಗುವುದಲ್ಲ. ಅಲ್ಲಿ ನೋಡಿ ನಮ್ಮ ವಾಹನ ಪ್ರತ್ಯೇಕವಾಗಿ ನಿನಗಾಗಿಯೇ ಸಿದ್ಧಪಡಿಸಿ ವಿಮಾನ, ವಿಶೇಷವಾದ ಮಾನವಲ್ಲದು. ಇದರಲ್ಲಿ 10 ಆಸನಗಳುಂಟುತ್ತಾದ್ರೆ ಇದರಲ್ಲಿ 10 ಜನ ಕುಳಿತೇವಂತಾದ್ರೆ ಮತ್ತೊಂದು ಆಸನ ಹಾಗೆ ಬರಿದಾಗಿರುತ್ತದೆ. ಅಂತಹ ಪುಷ್ಪಕ ವಿಮಾನವನ್ನು ಏರಿ ಗಮಿಸುವ. Bege'yim bevalizat anganeye
ವೇಗವಾಗಿ ಬಂದು ತಲುಪಿದೆ ನೋಡಂತೆ. ನೋಡಿ ಈ ಭೂಲೋಕವನ್ನೊಮ್ಮೆ. ಹೇಳಿದು ಇಲ್ಲಿ ಹುಟ್ಟಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವೇ ಸರಿ ಅಲ್ವೇನೆ? ಇವರೆಲ್ಲ ಪುಣ್ಯವನ್ನೇ ಮಾಡಿದವರು, ಇವರೆಲ್ಲ ಭಾಗ್ಯವಂತರೇ. ಇವರನ್ನು ನೋಡುವಾಗ ಅತಿಯಾದ ಸಂತೋಷವಾಗ್ತಾ ಇದೆ. ಹೀಗೆ ಇರುವುದಿಲ್ಲ ಮತ್ತೆ ನೋಡಂತೆ ಒಮ್ಮೆ ಪ್ರಕೃತಿ ಮಾತೆಯು ಹಸಿರು ಸೀರೆಯನ್ನುಟ್ಟು ನರ್ತಿಸ್ತಾ ಇದ್ದಾಳೆ. ಹಾಗೆ ಭಾಸವಾಗ್ತಾ ಇದೆ. ಹೌದೇನೆ? ಏನು ಅದೇನದು? ಎತ್ತರವಾದ ಮರಗಳು ಆಕಾಶಕ್ಕೆ ಚುಂಬಿಸುವ ಹಾಗೆ ಕಾಣುತ್ತಾ ಉಂಟು. ಗಗನ ಚುಂಬಿ ಎತ್ತರಕ್ಕೆ ಇದೆ. ಆಕಾಶಕ್ಕೆ ಆಧಾರ ಸ್ತಂಭವಾಗಿ ನಿಂತ ಹಾಗೆ ಕಾಣುತ್ತಾ ಉಂಟು ಅಲ್ವೇನೆ? ಅಷ್ಟೇ ಅಲ್ಲ ಮತ್ತೆ ಅದೇನೆರಡು ಅದೇ ಜೊತೆ ಜೊತೆಯಾಗಿ ಅಯ್ಯಯ್ಯೋ ನೋಡು ಮಾತಾಡುವುದಾ? ಮಾತುಗಳನ್ನ ಆಡುತ್ತಾ ಉಂಟು, ಮೆಲ್ಲುತ್ತಾ ಉಂಟಲ್ಲ. ಎಂತ ಮಾತಾಡು? ಎಂತದದು? ಗಿಳಿಮರಿಯ? ಕಿಲಿಮರಿ ಮತ್ತೇನು? ಹೌದಾ? ಮಾತಾಡ್ತಾ ಉಂಟು. ಹೌದೌದು. ಇಲ್ಲಿ ನೋಡಿ, ಇದೊಂದು ಜಿಂಕೆ ಮರಿ ಅಲ್ಲ? ಇದರ ಮೇಲೆ ಕಣ್ಣು ಬಿತ್ತ ನಿನಗೆ? ಮತ್ತೆ ನೋಡು ಅಲ್ಲ, ಮೈಯ ಬಣ್ಣ ನೋಡು, ಬಂಗಾರದಿಂದ ವರ್ಣಾತೀತವಾಗಿದೆ. ಪಂಚವರ್ಣದ ರೇಖೆಗಳು ಕಾಣ್ತಾ ಇದೆ ನೋಡು. ಗೊರಸು ನೋಡಿ ಅದ್ರದ್ದು. ಅಯ್ಯಯ್ಯೋ ಬೇಡ, ನೀನು ಹಿಡ್ಕೊಂಡು ನೋಡ್ತಾ ಅಷ್ಟೇಯಾ? ಅದು ಕುಣಿಯ ಇದನ್ನ ರೀತಿ ನೋಡು. ಕುಣಿತದೆ ಇದು. ತಾಳ ಕಲಿಸಿದ್ದೆ ಯಾರು ಕುಣಿಲಿಕ್ಕೆ? ನೀವೇ ಕಲಿಸಿದ್ಯೇನು? ನಾನಿಲ್ಲಿ ಪಾಠವಣ್ಣಿಗೆ ಅಲ್ವೇನೆ? ಅದು ಪ್ರಕೃತಿಯ ನಿಯಮ. ಅಷ್ಟೇ ಅಲ್ಲ, ಅಲ್ಲಿ ನೋಡು, ಅಲ್ಲಿ ನೋಡು. ಅದೇನೇ ನಮ್ಮನ್ನೇ ಮರಕ್ಕೆ ಹಾರುತ್ತಾ ಉಂಟು ನೋಡು. ಅಲ್ಲ, ನಮ್ಮನ್ನೇ ನೋಡ್ತಾ ಇದ್ದಾರೆ. ನಮ್ಮನ್ನು ನೋಡ್ತಿರುವುದಲ್ಲ, ಮತ್ತೆ ನಮ್ಮನ್ನು ಈ ಪ್ರಕೃತಿಗೆ ಸ್ವಾಗತಿಸುವುದು. ಇವರು ಬಂದಿದ್ದಾರಲ್ಲ, ಇವರನ್ನು ಸ್ವಾಗತಿಸಲೇಬೇಕು. ನಿಜ. ಅಷ್ಟೇ ಅಲ್ಲ, ಬಗೆ ಬಗೆಯ ಕೆಲವೊಂದು ಪ್ರಾಣಿಗಳಲ್ಲೇ ಬಿದ್ದುಕೊಂಡಿದೆ ನೋಡು. ಅದೇನೆ ಅದು ವಿಶ್ರಾಂತಿ ಪಡ್ತಾ ಇರೋದು. ಹೌದಾ? ಹಾಗೆ ಮತ್ತೆ ಅದಕ್ಕೆ ಇವತ್ತು ಮಾತ್ರ ಅಲ್ಲ, ಯಾವತ್ತು ಆಟ ಉಂಟು. ಹೌದಾ? ಆಟವಾಡಿ ಅಲ್ಲೇ ಬಿದ್ದುಕೊಂಡಿದೆ. ಇದೇನೆ ಇದು ತಿಳಿದ ಕೊಳಲ್ವಾ? ಹೌದು. ನೋಡಂತೆ ಹಂಸ ನೋಡಿದ್ರೆ ಹೌದೌದು. ಮತ್ತೇನಿದೆ ನೋಡಂತೆ? ಬಣ್ಣ ಬಣ್ಣದ ಮೀನುಗಳು. ಅಷ್ಟೇ ಅಲ್ಲ, ಮತ್ತೆ ಬಗೆ ಬಗೆಯ ಹೂಗಳು ಅಲ್ವೇ? ಅಷ್ಟೇ ಅಲ್ಲ, ಕೆರೆ ಎಂಬ ನಾಭಿಯಿಂದ, ಸುಳಿ ಎಂಬ ನಾಭಿಯಿಂದ, ತೆರೆ ಎಂಬ ನಾಭಿಯಿಂದ. ಅಷ್ಟೇ ಅಲ್ಲ, ನೊರೆ ಎಂಬ ಮಂದಹಾಸದಿಂದ, ಮೀನುಗಳೆಂಬ ಕಣ್ಣುಗಳಿಂದ. ಅಷ್ಟೇ ಅಲ್ಲ, ತೋಳುಗಳೆಂಬ ಜಗಣದಿಂದ, ಗಿರಿಗಳೆಂಬ ಕೋಕ ಕುಚಗಳಿಂದ ನದಿ ವನಿತೆಯು ರಂಜಿಸ್ತಾ ಇದ್ದಾಳೆ. ಆ ಕಡೆ ನೋಡಿ, ಯಾವ ಯಾವ ಬಗೆಯ ಹೂಗಳು ಕಾಣುತ್ತಾ ಇದೆ. ಇದು ವಂತಿಗೆ. ಎಂತದೆ ಅದು? ಸೇವಂತಿಗೆ. ಸೇವಂತಿಗೆಯನ್ನು ಬಿಟ್ರೆ ಆಯ್ತು, ಮತ್ತೆ ವಂತಿಗೆ. ಓಹೋ, ನಿನ್ನ ಪ್ರಿಯವಾದ ಹೂ ಅದು. ಈಗ ಮಲ್ಲಿಗೆ, ಹಸಿರು ಮರದ ಮೇಲೆ ಎಷ್ಟು ಚಂದದ ಮಲ್ಲಿಗೆಗಳು. ಕುಯ್ಬಿಡ, ಅದು ಶೃಂಗರಿಸಿದ ಹಾಗೆ ಕಾಣುತ್ತಾ ಉಂಟು ನೋಡು. ಅದು ಶೃಂಗರಿಸಿದಲ್ಲ, ಅದು ಪ್ರಕೃತಿಯಲ್ಲಿ ಇರುವುದು ಹಾಗೆ. ಇದು ಪ್ರಕೃತಿಯ ನಿಯಮ. ಈ ಕಡೆ ನೋಡು, ಆ ಕಡೆ ನೋಡು, ಸುತ್ತ ನೋಡು. ಮೇಲೆ ನೋಡಿ ನೀಲ ಗಗನ, ಕೆಳಗೆ ನೋಡು ಹಸಿರುವನ, ಸುತ್ತ ನೋಡು ಪ್ರಸನ್ನ ವಾತಾವರಣ ಅಲ್ವೇ? ಅಷ್ಟೇ ಅಲ್ಲ, ಮತ್ತೆ ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ, ಹೂವ ನುಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಹೊರಟು ನಿಂತಹ 100 ಚೆಲುವಿನ ರಥಗಳು, ಕಾಮರತಿಯರು ಬಂದು ಹಾಡುವ ರಾಸಲೀಲಾ ಪಥಗಳು, ಪವನನ ಭವನವು ವಸಂತ ವಿಹಾರ ಕ್ಷೇತ್ರವೋ ಎಂಬಂತೆ ಶೋಭಿಸ್ತಾ ಇದೆ ಇವನ ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಬರೆದಿಹ ಮಧು ಪವಾಡ ಕಥೆಗಳು. ಈ ಪ್ರಕೃತಿಯನ್ನು ವರ್ಣಿಸುವುದಕ್ಕೆ 1000 ನಾಳೆಗೆಲ್ಲ ಆದಿಶೇಷನಿಗೂ ಅಸಾಧ್ಯವಾಗಿದೆ. ಹೌದೇನೆ? ಸೌಗಂಧಿಕ ಏನೇ ಕವಿತೆಯೊಂದು ಕಾವ್ಯ ಸೊಬಗನ್ನು ಮೆರೆದಾಗ ಬರೆದಂತಹ ಕವಿ ಸಂತೋಷ ಪಡುತ್ತಾನಂತೆ. ತದ್ರೀತಿ ನೀನು ಈ ಭೂಲೋಕದ ವರ್ಣನೆಯನ್ನು ಮಾಡುತ್ತಾ ಇದ್ದಿ, ನನ್ನ ಮನಸ್ಸಿಗೆ ಸಂತೋಷವಾಯಿತು. ಮಾತನಾಡುತ್ತಾ ಇದ್ದಾಗ ಇದೇನೆ ಮೈಯೆಲ್ಲ ಬೆವರುತ್ತಾ ಉಂಟಲ್ವಾ? ಇದೇನು? ಯಾಕೆ ಹೇಳು? ಯಾಕೆ? ಇಲ್ಲಿ ಬದಲಾವಣೆ ಎಂಬುದು ಇದೆ, ನಿತ್ಯ ನೂತನವಾದದ್ದು, ಪರಿವರ್ತನಶೀಲವಾದ ಪ್ರಪಂಚವಿದು. ಅದೇ ಆವಾಗ್ಲೇ ಹೇಳಿದಲ್ಲ ನಾನು, ಕರ್ತರಣ ಕಮ್ಮಟವೆನಿಸಿದೆ ಅಂತ. ಹೌದೇನು? ಪ್ರಭಾಕರನ ಪ್ರತಿಭಾನ್ವಿತ ಪ್ರಜ್ವಲಿತವಾದಂತಹ ಪ್ರಕಾಶವು ಈ ಭೂಲೋಕವನ್ನು ಸ್ಪರ್ಶಿಸಿದಾಗ ಕೈ ಬೆವರುವುದು ಸಹಜವೇ. ಪ್ರಖರ ಪ್ರಭೆಯಲ್ಲಿ ಪ್ರಪಂಚವನ್ನೇ ಪ್ರಕಾಶಿಸುವ ಪ್ರಭಾಕರನ ಕಿರಣಗಳು ನಮ್ಮ ಮೇಲೆ ಸೋಕುತ್ತಾ ಇದೆ. ಆ ರೀತಿ ಮೈ ಬೆವರುತ್ತದೆ ಅಂತ ಹೇಳ್ತಿರೋದು ನೀನು. ಇದಕ್ಕೆ ಪರಿಹಾರವೇನು? ಆಗಲೇಬೇಕು, ಆಡಬೇಕು. ಆಡಿದರು ಅಬಲೆಯರು, ಆಡಿದರು ಅಬಲೆಯರು, ಜಲಕ್ರೀಡೆಯನು ಉದದಿಯನು, ಜಲಕ್ರೀಡೆ
ಅಬಲೆಯರು ಜಲ ಕ್ರೀಡೆಯನು ಗೆಳತಿಯರು ಜಲ ಕ್ರೀಡೆಯನು ಗೆಳತಿಯರು ಆಟವೇ ಬೇಡ ನನಗೆ. ಯಕ್ಷಲೋಕದಿಂದ ಬಂದದ್ದಲ್ವಾ ನೀನಾಟ ಆಡುದಕ್ಕೆ, ಅದು ನನ್ನ ಜೊತೆ ಇರು. ನನಗೆ ಆಟ ಸಾಕು. ಅದೇನು ಇಷ್ಟು ಬೇಗ ಸಾಕಾದ್ರು ನಿಂಗೆ? ಮತ್ತಿನ್ನೇನು ಆಟದಲ್ಲಿ ಈ ತರ ಮೋಸ ಉಂಟು ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಈಗ ಮೋಸದ ಆಟ ಆಯ್ತಾ? ಮತ್ತಿನ್ನೇನೆ ಹೇಗೆ ಹೇಗೆ ಹೇಗಿದ್ದ ಪ್ರತ್ಯೇಕವಾಗಿ ಸಿಗಲು ಬಾಯಿಸ್ತೀನಿ ಈಗ. ಯಾಕೆ ನೀನ್ ಯಾಕೆ ನನ್ನ ಜೋಡಿ ಹಾಕಿದ್ದು? ಅದು ದುಡಿ ಹಾಕಿದ್ದಲ್ಲ, ಜಾರಿ ಹೋದ ನೀನು. ಆಹಾ ಜಾನೆ ನೀನು. ಮಾತನಾಡ್ಲಿಕ್ಕೆ ಗೊತ್ತಿಲ್ಲ, ತಪ್ಪಿಸ್ಕೊಳ್ಲಿಕ್ಕೆ ಗೊತ್ತಿಲ್ಲ. ಹೌದೇನೆ? ಯಾಕೆ ಆ ತರ ಮಾಡಿದ್ದೀನಿ ನೀನು ಹೇಳು. ಅದು ತಿಳಿ ನೀರು
ಹಾ. ಇಲ್ಲ ಜಾರಿ ಬಿದ್ರೆಯಾ? ಓ ಹಾಗೆ ಕಟ್ಟಿನಲ್ಲಿ ನನ್ನ ಪ್ರಾಣವನ್ನು ರಕ್ಷಿಸಬೇಕಾಗಿ ಈ ಕಡೆ ಹೇಳಿದದ್ದು. ಸಂತೋಷ. ಹೌದೇನೆ, ನನ್ನ ಮೂಗಿಗೆ ನೀರು ಹೋಯ್ತಲ್ಲ. ಈಗ ಮೂಗಿಗೆ ನೀರು ಹೋಯ್ತಾ? ಅದಕ್ಕೆ ಚಿಂತೆ ಮಾಡುವುದೇಕೆ? ಪಂಡಿತರ ಮದ್ದು ಪಾದವನ್ನು ಹಿಡಿದು 3 ಸುತ್ತು ತಿರುಗಿಸ್ಬೇಕು. ಬಾಯ್ಲಿ ಯಾಕೆ ಮಾತನಾಡಲಿಕ್ಕೆ ಬಾರಿ ಕಲ್ತಿದ್ಯಲ್ಲ ನೀನು. ಏನು ಏನೇ ಈಗ ತಪ್ಪಾಯ್ತಾ? ಕಡಿಲಿಕ್ಕೆ ಅಲ್ಲಿ ತನಕ ತಲುಪಿದ್ಯಾ ನೀನು? ಕಾಲಲ್ಲಿ ಹಿಡಿದು 3 ಸುತ್ತು ತಿರುಗಿಸಿದ್ರೆ ನೀರು ಹೋಯ್ತು. ಹಾಗೆ ಬೇಡ, ಮತ್ತೆ? ಯಾವ್ದಾದ್ರು ಸುಲಭವಾಗಿ ನೀರು ತೆಗೆಯುವಂತಹ ವ್ಯವಸ್ಥೆ ಇದ್ರೆ ಹೇಳು. ನಿನ್ನ ತಲೆಗೆ ಬಡಿದ್ರೆ ನನ್ನ ತಲೆಗೆ ಹಾಕಿ ಬಡಿಯುವುದು. ಮತ್ತೆ ನೀರು ಇಡ್ಬಿಡ. ಹಾಗೆ ಅಲ್ಲ, ಬಡಿಯುವುದೆಲ್ಲ ಬೇಡ. ಅಷ್ಟು ನೋಡುವ. ಹೌದಾ? ನಿಧಾನ ನಿಧಾನ ಮೆಲ್ಲ ತರ್ತೇನೆ. ಒಂದು ಬೆಟ್ಟಿನಲ್ಲೇ ಇಷ್ಟು ಬಿತ್ತು. ಹೋಯ್ತಲ್ಲ ಹೇಳುವ ಮೇಲೆ ಆಯ್ತು. ಹೌದೇನೆ? ಬಿಚ್ಚಿ 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 ಎಂತಗೆ ಮಿಂದು ಮಾಡಿಯುಟ್ಟೆದು ಬಳಿಗ ಸುಂದರಿಯ ಅರಗುವುದು ಮಗಳ ಸುಂದರಿಯ ಅರಸುತ್ತ ಮಗಳ ಸುಂದರಿಯ ಅರಸುತ್ತ ಮಗಳ ಬಂದರ ತಮ ಮೋಗ್ರ ಮುನಿಪತಿಯ ಬಂದರ ತಮ ಹೋಗ್ರ ಮುನಿಪತಿ ಬಂಧುವನದಿ ಮಿಂದು ಮಡಿಯುಟ್ಟೆದು ಬಳಿಗಾಗ ಸುಂದರಿಯ ಅರಸುತ್ತ ಸುಮಗಳ ಹೌದೇನೆ? ನೀರಾಟವಾಯಿತು. ಆದ್ರೆ ಈಗ ಸೀರೆ ಬಿಚ್ಚಿದ್ದ ನೀಗೆ ಎಂತ ಬಡಲಿಕ್ಕೆ ಬರುದು ಯಾಕಿದೆ? ನಿಂಗೆ ಬಡಿದ್ರೆ ಮಾತ್ರ ಬುದ್ಧಿ ಬರೋದು. ಹೇಳಿದ್ರೆ ಕೇಳೋ ಜಾತಿ ಅಲ್ಲ ನೀನು. ಏನು ಮತ್ತಿನ್ನೇಳೆ ಈಗ ತಪ್ಪಿ ಹೋಯ್ತಾ? ಹೆಂಗಸರಿ ಯಾವ್ದಾದ್ರು ಸೀರೆಯನ್ನು ಬಿಚ್ಚುತ್ತಾರಣ? ಮತ್ತೆ ಇದು ಒತ್ತೆ ಸೀರೆ ಅಲ್ವಾ? ಓ ಹಾಗೆ ಹಾ ಸೀರೆಯನ್ನು ಬದಲಾಯಿಸಬೇಕು ಅಂತ. ಬದಲಾಯಿಸಿ. ನೀನು ಹೇಳಿದಕ್ಕೆ ಅವಕಾಶವೇ ಕೊಡ್ಲಿಲ್ಲ ನಾನು. ಹಾ. ನೀನು ಹೇಳಿದಕ್ಕೆ ಮೊದಲಾಗಿ ಹಾ ನೋಡು ಏನು ಬದಲಾಯಿಸಿದ್ದಾಯ್ತು. ಈಗ ಬಟ್ಟೆ ಬದಲಾಯಿಸಿ ಆಯ್ತಾ? ಎಷ್ಟು ತಂದಿದೀಯ ನೀನು ಬಟ್ಟೆ? ಹೌದೇನೆ? ಹಾ. ಇದೇನು ನಿನ್ನ ತಲೆಯೇ ಸರಿ ಇಲ್ಲ. ಅಲ್ಲ ನಿನಗೆ ಬಡಿಯದ ಕೈ ಅಂತ ನಾನು ಕೇಳು. ಯಾಕಿದ್ದ ಬೇಕಲ್ಲ? ಮತ್ತಿನ್ನೇನೆ ನೋಡು. ತಲೆ ಸರಿ ಇಲ್ಲ ಅಂತ ಹೇಳುದಾ? ನೋಡು ನೀನು ತಲೆ ಗೆಳತಿಯ ಸರಿ ಉಂಟಾ? ತಲೆ ಸರಿ ಉಂಟಾ? ಎಲ್ಲ ಇದಾಗಿದೆ. ಬಾಚಿ ಬೇಕಾದಿಲ್ಲ. ಕೇಶವನ್ನು ಬಾಚಬೇಕು, ಅಸ್ತವ್ಯಸ್ತವಾಗಿದೆ ಹಾ. ಎನ್ನುವಾಗೆ ಹೇಳ್ತಾ ಇದ್ದಿ. ಹೌದು. ನೋಡಮ್ಮ ಸ್ವಲ್ಪ ಬಾಚ್. ಎಲ್ಲ ಕೈ ಸ್ಪರ್ಶ ಆದ್ರೆ ಸಾಕು. ಏನು ನಿನ್ನ ಕೈ ಹಾ, ಸಾಕ? ಹಾ. ಆಯ್ತು, ಬಾಚಿ. ಇವಳಲ್ಲಿ ಕಲಿಬೇಕು. ಆದ್ರೂ ಕೂಡ ಒಂದು ಕಡಿಮೆ ನಿನಗೆ. ಯಾರಿಗೆ? ಹೀಗೆ ಈ ಬಾರಿ ನಿನಗೆ ಎಲ್ಲಿಗೆ ಓಡುದೆಲ್ಲಿಗೆ ಬಾ. ಮತ್ತೆ ಏನೇ? ಕುದುರೆ ಬಾಯ್ಲಿ. ಕೂತ್ಕೊಳ್ಳಿ. ಏನೇ? ಏನ? ಏನು ಬಾರಿಸ್ಲಿಕ್ಕೆ ಹೊರಟಿದ್ಯಾ ನೀನು? ಯಾಕೆ? ಮತ್ತಿನ್ನೇನು? ನಿನಗೊಂದು ಕಡಿಮೆ. ಯಾವುದು ಕಡಿಮೆ? ಮತ್ತೆ ನನಗೆ ಯಾವುದು ಬಟ್ಟೆಯನ್ನು ಕಡಿಮೆ, ಯಾವುದು ಬದಲಾಯಿಸಿದ್ದಿ. ಕಡಿಮೆ? ಬಟ್ಟೆಯನ್ನು ಬದಲಾಯಿಸಿದ್ದಿ. ಕೇಸರಾಶಿಯನ್ನು ಬಾಚಿದ್ಯಾ. ಆದ್ರೆ ಸುಮ ಇಲ್ಲ. ಓಹೋ ಒಂದು ಕೊರತೆ. ಬೇಸರ ಮಾಡಿಕೊಳ್ಬೇಡಿ. ಒಮ್ಮೆ ಹಾರಾಟ ಮಾಡು. ನಾನಲ್ವೇನೆ ಬೈಯೋದು. ಹೌದು. ನಾನು ಎಲ್ಲಿ ತುಂಬಾ ಸಿಟ್ಟಿರ್ತದೆ ಅಲ್ಲಿ ತುಂಬಾ ಪ್ರೀತಿ ಇರ್ತದೆ ಅಂತ. ಹೌದಾ? ಬೇಸರ ಮಾಡ್ಕೊಳ್ಬೇಡ. ಹ್ಮ್. ಹೌದೇನೆ? ಏನು? ಹೆಣ್ಮಕ್ಕಳನ್ನು ಕುಸುಮ ಪ್ರಿಯರು ಅಂತ ಹೇಳುತ್ತಾರೆ. ಹೌದು. ಯಾಕೆ ಹೇಳು? ಅವ್ರಿಗೆ ಗಿಡದಲ್ಲಿ ಹೂವು ಅಂದ್ರೆ ಹ್ಮ್ ಸುಮ ಅಂದ್ರೆ ಇಷ್ಟ. ನಿಜವಾಗಿಯೂ ಹ್ಮ್. ಗಿಡದಲ್ಲಿ ಇದ್ದಂತಹ ಹೂವು ಹ್ಮ್. ಅರೆ ಕ್ಷಣ ಆ ಗಿಡದಲ್ಲಿ ಇರಬಾರ್ದು ಹಾ. ಹಾಗೆಂತೇಳಿ ಅವ್ರಿಗೆ ದ್ವೇಷ ಅಂತ ಹೇಳಿಯಾ? ಖಂಡಿತವಾಗಿಯೂ ಅಲ್ಲ. ಇಲ್ಲಪ್ಪ. ಆ ಗಿಡದಲ್ಲಿ ಇರುವಂತಹ ಹೂವನ್ನು ಹಾ. ಮುಡಿಗೆ ಮುಡಿದುಕೊಳ್ಬೇಕು. ಹೌದು. ಒಂದು
ಹೆಣ್ಮಕ್ಕಳ ಮುಡಿಗೆ, ಇಲ್ಲದಿದ್ರೆ ದೇವರ ಗುಡಿ ಅಲ್ವೇನೆ? ನೋಡಂತೆ ಹಲವು ಬಗೆಯ ಹೂಗಳನ್ನು ಕೊಯ್ದದ್ದಾಯ್ತು, ಎಲ್ಲಾ ಹೂ. ಹೌದಾ? ಎಲ್ಲಾ ಹೂಗಳನ್ನು ಮುಡಿದದ್ದಾಯ್ತು. ನೋಡು, ನಿನ್ನ ವಂತಿಗೆ ಇದೆ ಮತ್ತೆ ನನಗದು ಇಷ್ಟ. ಹೌದು, ಮತ್ತೆ ಇದೇನೆ? ಯಾವುದು ಇದ? ಇದು ಸೂರ್ಯಕಾಂತ್. ಯಾರು ಕೊಟ್ಟದಲ್ಲ? ಕೊಡುದು ಯಾಕೆ? ಎಲ್ಲ ಉಂಟಲ್ಲ ಈ ಪುರಾಣದಲ್ಲಿ. ಹೌದೌದು, ನೀನೇ ತಗೊಂಡದ್ದು. ಆಯ್ತು, ಸಂತೋಷ. ಅದೇನದು? ಅದ್ಯಾರೇ? ಅದ್ಯಾರು? ನಾನು ನೋಡಿದ ಕಣ್ಣು ತೆಗೆಯುವ ಅಭ್ಯಾಸ ನಿನಗಿಲ್ಲ, ಹೌದೇನೆ? ಅತ್ತಿಂದ ಇತ್ತಿಂದ ಸಂಚರಿಸ್ತಾ ಇದ್ದಾರೆ. ಏನೋ ವಿಶೇಷ ಇದೆ ಇಲ್ಲಿ. ಅಷ್ಟೇ ಅಲ್ಲ, ಬೆಂಕಿ ಕಾಣುತ್ತಾ ಇದೆ. ಏನಿದು? ಬೆಂಕಿ? ಕಾಡ್ಗಿಚ್ಚ ಹಾಕಿರ್ಬೋದು. ಕಾಡ್ಗಿಚ್ಚ ಅಲ್ಲ, ಅದು ಪ್ರಕೃತಿಯ ವಿಶೇಷ. ಅಷ್ಟೇ ಅಲ್ಲ, ಕಾಡ್ಗಿಚ್ಚ ಅಲ್ಲ. ಅವನ ಬಟ್ಟೆ ಬರೆ ನೋಡು, ಕಾವಿ ವಸನ, ಮಾರುದ್ದ ಗಡ್ಡ. ಅದೇನೆ ಬಾಯಲ್ಲಿ ಪಟ್ಟ. ಅದೆಂತ ಮಣ ಮಠ ಮಣ ಮಠ. ಇಂಥದ್ದು ಎಂತ ಮಾಡುದು? ಜಗೀದ ಎಂತ ಜಗೀದ? ಜಗೀದಲ್ಲದು, ಮಂತ್ರವನ್ನು ಪಡಿಸ್ತಾ ಇದ್ದಾರೆ. ಅವರ ಬಗ್ಗೆ ಎಲ್ಲ ಕೇವಲವಾಗಿ ಮಾತನಾಡಬಾರ್ದು. ಧರ್ಮದ ಮರ್ಮವನ್ನು ತಿಳಿಯದೆ ಅಧರ್ಮದ ಪದದಲ್ಲಿ ಸಾಗುತ್ತಿರುವಂತಹ ಮುನಿಪೋತ್ತಮರನ್ನು ಜೊತೆಗೂಡಿಸಿ ಧರ್ಮದ ಬಗ್ಗೆ ಬೋಧನೆಯನ್ನು ಮಾಡುವಂತಹ ಮುನಿಪೋತ್ತಮರು ಇಲ್ಲಿ ತನಕ ಹೇಗೋ ಬಂದಿದ್ದೇವೆ. ಅವರ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗುವ. ಒರೆ ಬಿಸಿಲ ಬೇಗೆಯುಂದಲಿ ಹಸಿವಿದು ನೀ ಹದಿಸಿ ಫಲಗಳ ಹಸಿವಿದು ನೀ ಹರಸಿ ಫಲಗಳ ಹರಸಿ ಬರುದ ಪರಮ ತೇಜ ವಿರಾಜಿತಾಂಗನೋ ತೇನವೋ ಜಗದಕ್ಷಕ ರಕ್ಷಿಸು ತಂದೆ ರಕ್ಷಿಸು. ಲೋಕ ಕಲ್ಯಾಣಾರ್ಥವಾಗಿಯೇ ಅದೆಷ್ಟೋ ವರುಷಗಳಿಂದ ಕಾಮ ಕ್ರೋಧ ಮೋಹ ಮದ ಮತ್ಸರ ಎಂಬ ಷಡ್ವೈರಿಗಳನ್ನು ತ್ಯಜಿಸಿ ತಪಸ್ಸನ್ನು ಸಗುತ್ತಿದ್ದಂತಹ ಮಹೋಗ್ರ ಮುನಿ ನಾನು. ಒಮ್ಮಿಂದೊಮ್ಮೆಲೆ ನನ್ನ ತಪಕ್ಕೆ ವಿಘ್ನ ಬಂದೊದಗಿದೆ. ಅಂತರ್ಮುಖಿಯಾಗಿದ್ದಂತಹ ನಾನು ಬಹಿರ್ಮುಖನಾಗಿದ್ದೇನೆ. ಕಣ್ ತೆರೆದು ನೋಡಿದರೆ ಪ್ರಕೃತಿಯಲ್ಲಿ ಬದಲಾವಣೆ ಕಾಣುತ್ತಾ ಇದೆ. ಇಲ್ಲದಿದ್ದರೆ ತಪಸ್ಸನ್ನು ಮಾಡುವವರು ನಾವುಗಳು. ನಮ್ಮ ತಪಕ್ಕೆ ವಿಘ್ನ ಬಂದೊದಗಿದೆ. ಸದಾಕಾಲ ಭಗವಂತನನ್ನೇ ಧ್ಯಾನಿಸುವವರು ಕ್ಷಣ ಕ್ಷಣವನ್ನು ವ್ಯರ್ಥಗೊಳಿಸದೆ ಸಾರ್ಥಕಗೊಳಿಸಬೇಕೆನ್ನುವಂತಹ ನಿಲುಮೆ ನಮ್ಮದು. ಹಾಗೆಂದು ಈ ಸಂದರ್ಭದಲ್ಲಿ ನಮ್ಮ ತಪಸ್ಸೆ ವಿಘ್ನ ಬಂದೊದಗಿದೆ ಅಂತಾದ್ರೆ ಏನು ಕಾರಣವಿರಬಹುದು, ಭಗವಂತನ ನಿರ್ಧಾರವೇನೋ ಇರಬಹುದು ಅಂತ ತಿಳಿದುಕೊಂಡಿದ್ದೇನೆ. ಅಷ್ಟೇ ಅಲ್ಲ, ತಪಸ್ಸು ಕೆಡಿಸಿದ್ದು ಮಾತ್ರವಲ್ಲ, ಉರಿ ಬಿಸಿಲು ಸಹಿಸುವುದಕ್ಕಾಗುವುದಿಲ್ಲ. ಇದೇ ಕಾರಣದಿಂದ ಎಷ್ಟೋ ವರ್ಷದಿಂದವನು ನಾನು. ಇಂತಹ ಅನುಭವ ನನ್ನನ್ನು ಬಾಧಿಸಿದ್ದಿಲ್ಲ. ಈ ಸಂದರ್ಭದಲ್ಲಿ ನನ್ನನ್ನು ಬಾಧಿಸಿದ್ದೇನೆ. ಯಾಕೆ ಹೀಗೆ? ಹಸಿವು ಕೂಡ ನನ್ನನ್ನು ಬಾಧಿಸ್ತಾ ಇದೆ. ಹಾಗಾದರೆ ಈ ಹಸಿವು ನಿವಾರಣೆಯಾಗಬೇಕಾದ್ರೆ ಏನಾದರೂ ತಿನ್ನಬೇಕು. ಇದೇ ಕಾನನದಲ್ಲಿ ಅದೆಷ್ಟೋ ಫಲವಸ್ತುಗಳಿದ್ದಾವೆ, ಅದನ್ನು ತಿಂದು ಹಸಿವನ್ನು ನಿವಾರಣೆ ಮಾಡುತ್ತೇನೆ, ನೋಡುತ್ತೇನೆ ಅಂತ. ಓಹೋ, ಫಲವತ್ತಾದ ಜಂಬೂ ನೇರಳ ವೃಕ್ಷವೊಂದು ಕಾಣುತ್ತಾ ಇದೆ. ಫಲಭರಿತವಾದಂತಹ ಹಣ್ಣು ಗೋಚರಿಸ್ತಾ ಇದೆ. ಹಾಗೆಂದು ಹಸಿವು ನಿವಾರಣೆಯಾಗಬೇಕಾದ್ರೆ ಮಿಂದು ಶುಚಿರ್ಭೂತನಾಗಿದ್ದೇನೆ. ಎಲ್ಲ ನಿತ್ಯ ವಿಧಾನಗಳನ್ನು ಪೂರೈಸಿದವನಿದ್ದೇನೆ. ಹಣ್ಣು ಹೇಗೂ ಕೈ ತೆರೆದು ನನ್ನ ಕರೆಯುತ್ತಾ ಇದೆ, ಮಹಮಹರ್ಷಿ ತಿನ್ನು ಅಂತ. ಹಾಗಾಗಿ ಹಣ್ಣನ್ನು ಕಿತ್ತು ತಿನ್ನುತ್ತೇನಂತೆ. ಕೊದರು ಗಡ್ಡವ ಕಟ್ಟಿರುವೆಯುವುದು ಕೊದರು ಗಡ್ಡವ ಕಟ್ಟಿರುವೆಯುವುದು ಅದರವರಿದು ಮುನಿ ಮರುಗಿ ಕೈಯಾರ ಯಾಕೆ ಮೊದಲೊಳದರ ಬೀಡ ಸೇರಿ ಬೆಯ್ಯನು ತಲೆ
ಗಡ್ಡವನು ಸೇರಿದ ಗುಡಿಗಂಗೋ ಹಣ್ಣನ್ನು ತಿಂದವನಿದ್ದೇನೆ, ಹಸಿವು ನಿವಾರಣೆಯಾಗಿದೆ ಹಾಗೆಂದು ಬಹಳ ಸಂತೋಷವಾಗುತ್ತಾ ಇದೆ. ಬರೋರೆ, ಏನಿದು? ತುದಿ ಗಡ್ಡವನೊಂದು ಇರುವೆ ಸೇರಿಕೊಂಡಿದೆಯಲ್ಲ. ಓಹೋ, ಮರದಲ್ಲಿ ಕಾಣುತ್ತಾ ಇದೆ ಇರುವೆಯ ಗೂಡು. ಹಾಗಾದ್ರೆ ಅದರಿಂದ ಬಂದಂತಹ ಇರುವೆ ನನ್ನ ಗಡ್ಡವನ್ನು ಸೇರಿಕೊಂಡಿದೆ. ಹಾಗಾದರೆ ಇರುವೆ ನನ್ನ ಗಡ್ಡವನ್ನು ಸೇರಿಕೊಂಡಿದೆ ಅಂತಾದ್ರೆ ಅದರ ಸಂಗಡದಿಂದ ಬೇರ್ಪಡಿಸಿದಂತಹ ಅನುಭವ ಆಗುತ್ತದೆ. ಹಾಗೆಂದು ಈ ಇರುವೆಯನ್ನು ಬೇರ್ಪಡಿಸಿ ಎಲ್ಲಾದ್ರೂ ಬಿಸಾಡಿದನೆಂದಾದರೆ ಪರಿಣಾಮ ಏನಾಗ್ತದೆ? ಅದರ ಸಂಗಡದಿಂದ ಬೇರ್ಪಡಿಸಿದಂತಹ ನೋವು ನನ್ನನ್ನು ಬಾಧಿಸ್ತದೆ. ಅದರ ನೋವು ನನ್ನನ್ನು ಬಾಧಿಸಬಾರದು. ಹಾಗೆಂದು ನಾನು ಮರುಗುತ್ತಾ ಇದ್ದೇನೆ. ಮರುಗುವುದು ಸರಿಯಲ್ಲ. ಸರಿಯಾಗಿ ಗೂಡಿಗೆ ಸರಿಯಾಗಿ ನನ್ನ ಗಡ್ಡವನ್ನು ಹಿಡಿದನೆಂದಾದರೆ ಇರುವೆ ಅದರೊಳಗೆ ಸೇರಿಕೊಳ್ಳುತ್ತದೆ. ಹಾಗಾಗಿ ನನ್ನ ಗಡ್ಡವನ್ನು ಗೂಡಿಗೆ ಹಿಡಿಯುತ್ತೇನಂತೆ. ಹರ ಹರ ಎಂತಹ ಸ್ಥಿತಿ ಇದು! ಒಂದು ಇರುವೆಯನ್ನು ಬದುಕಿಸುವುದಕ್ಕೆ ಹೋದವನು ನಾನು. ಎಲ್ಲ ಇರುವ ನನ್ನನ್ನೇ ಮುತ್ತುತ್ತಾ ಇದೆ, ಕಚ್ಚುತ್ತಾ ಇದೆ ನನಗೆ. ಹರ ಹರ. ಭೂಲೋಕದಲ್ಲಿ ಇಂತಹ ಹುಚ್ಚರು ಕೂಡ ಇದ್ದಾರಲ್ಲ. ಯಾಕೆ ಹೇಳು? ಒಂದು ಇರುವೆಯನ್ನು ರಕ್ಷಿಸುವುದಕ್ಕಾಗಿ ಸಾವಿರ ಇರುವೆಗಳನ್ನು ನಾಶ ಮಾಡುತ್ತಾ ಇದ್ದಾನೆ. ಇವನ ಈ ಸ್ಥಿತಿಯನ್ನು ಕಾಣುವಾಗ ನಗಬೇಕು ಅಂತ ಅನಿಸ್ತಾ ಇದೆ. ನಗು ನಗು ನಗು. ಲೋಕದಲ್ಲಿ ತಾನೇ ತಾನೇ ಎನ್ನುವಂತಹ ನಿಲುಮೆಯನ್ನು ತಲೆದವರು ಇವುಗಳಿದ್ದೀರಿ, ಯಕ್ಷಲೋಕದವರಿದ್ದೀರಿ. ಹಾಗೆ ನಮ್ಮ ಕಷ್ಟ ನಿಮಗೆ ತಿಳಿಯದೆ ಹೊಳೆಯುತ್ತೆ. ಏನೋ ಅಪಹಾಸ್ಯ ಮಾಡ್ತಾ ಇದ್ದೀರಾ? ನನ್ನ ಸಾಮರ್ಥ್ಯ ಏನಂತ ತಿಳಿಯಬೇಕಾಗಿದೆ. ಹಾಗಾಗಿ ನೀನು ಈ ದಾರುಣಿಯಲ್ಲಿ ಸಾಮಾನ್ಯರಂತೆ ಹುಚ್ಚು. ತಮ್ಮ ಮಹಿಮೆಯ ಬಡಗೋರಿಗ ನಮಗೆ ಅಡಿಗಡಿಗೆ ತಿಳಿದೇಳುವ ಮೊದಗಡಿ ಕೊಡಯ ತರಬೇ ಅಡಿಗಡಿಗೆ ತಿಳಿದೇಳುವ ಮುನಿಗಡೆ ಕೊಡಯ ತರಬೇ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಏನಿದೆ ಸ್ವಾಮಿ, ನಮ್ಮೊಡತಿ ತಿಳಿದು ತಪ್ಪು ಮಾಡಿದರೆ ಅಪರಾಧ, ತಿಳಿದೇ ಮಾಡಿದರೆ ಪ್ರಮಾದವಾಗಿ ಹೋಗುವುದು ಸಹಜವೇ. ಆದರೆ ಸ್ವಾಮಿ, ನೀವ್ಯಾರು ಸಾಮಾನ್ಯ ವ್ಯಕ್ತಿ, ಅಸಾಮಾನ್ಯ ವ್ಯಕ್ತಿಯೇ ಸರಿ. ಮಹಾ ತಪಸ್ವಿ, ಮಹಾಯೋಗಿ, ಮಹಾಜ್ಞಾನಿಗಳು ನೀವು. ಆದರೆ ಸಿಟ್ಟಿನ ಉದ್ರೇಕದಿಂದ ಕುಪಿತರಾಗಿ ನಮ್ಮೊಡತಿಗೆ ಶಾಪವನ್ನಿಟ್ಟಿದ್ದೀರಿ. ಯಾಕೆ ಸ್ವಾಮಿ ಈ ಬಡ ಕುರಿಗಳ ಮೇಲೆ ಶಾಪವನ್ನಿಟ್ಟಿದ್ದೀರಿ? ಮನ್ನಿಸಬೇಕು, ಮನ್ನಿಸಬೇಕು, ಮನ್ನಿಸಬೇಕು. ಇದೇನು ಆಗ ದೊಡ್ಡ ತರಲೆ ಮಾಡ್ತಾ ಇದ್ದೆ ನೀನು? ಈಗ ನನಗೆ ಮಗ್ಚುದಿಲ್ವಾ? ಗಡ್ಡ ಬಿಟ್ಟ ಕೊಟ್ಟು ಸಮೇತ ನಡೆಯುವುದಿಲ್ಲ.
ಬಿಟ್ಟ ಗೊತ್ತು ಸನ್ಯಾಸ್ಯ ಅಲ್ವಾ ಇಲ್ಲದ್ರೆ ಹಾಗೆ ಕಾಣ್ತದೆ ನಿನಗೆ. ನನ್ನ ಯೋಗ್ಯತೆ ಏನೆಂದು 3 ಲೋಕದಲ್ಲಿ ತಾನು ತಿಳಿಯುತ್ತದೆ, ಹಾಗೆಂದು ನಿನಗೆ ತಿಳಿಯದೆ ಹೋಯಿತೆ. ಗೊಡ್ಡು ಸನ್ಯಾಸಿಯ ಸಾಮರ್ಥ್ಯ ಏನಂತ ತೋರಿಸಬೇಕಾಗಿದೆ. ಇವಳನ್ನು ಸಹಕರಿಸಿದಂತಹ ನೀನು ಕೂಡ ತಪ್ಪನ್ನು ಮಾಡಿದ ಹಾಗೆ ಆಗುತ್ತದೆ. ಹಾಗಾಗಿ ನೀನು ಕೂಡ ಅವಳಂತೆ ಈ ಸಾಮಾನ್ಯರಾಗಿ ಘೋರ ಶಾಪವಗೇಳಿ ನಡುಗುತ್ತೋ ಘೋರ ಶಾಪವಗೇಳಿ ನಡುಗುತ್ತೋ ಮುನಿಯ ಪಾದರವಿಂದಗೆ ಮಣಿದು ಪಾದರವಿಂದಗೆ ಮಣಿದು ಪಾರುಗಾಣಿಯಾದ ಹರಿಸೆಂದು ಮರುಗಿ ಪಾರುಗಾಣಿಯಾದ ಹರಿಸೆಂದು ಮರುಗಿ ಕಣ್ಣೀರ ಸುರಿದುದಲಿ ಸೋಗಂದಿಗೆಯೋ ಮುನಿಯೇ ಶಾಂತರಾಗಬೇಕು ತಂದೆ, ಶಾಂತರಾಗಬೇಕು. ಐಶ್ವರ್ಯ ಮದವೋ ರೂಪ ಮದವೋ ಎಂಬುದನ್ನು ತಿಳಿಯದೆ ಈ ಧರೆಗಿಳಿದಾಕ್ಷಣ ಸಭ್ಯತೆಯಿಂದ ವರ್ತಿಸಿದವರು ಏನೋ ನಿಜ. ನಿಮ್ಮ ಈ ಸ್ಥಿತಿಯನ್ನು ಕಂಡು ಕಿರಣಗೆ ಮೀರಿದ್ದೇನೋ ನಿಜ ಸ್ವಾಮಿ. ತಿಳಿಯದೆ ಮಾಡಿದ್ದೇವೆ. ನೀವು ಯಾರು, ನೀವೇನು, ನಿಮ್ಮ ಮಹಿಮೆಯನ್ನು ತಿಳಿಯದೆ ನೀರು ರಹಸ್ಯವನ್ನು ಮಾಡಿದ್ದು ನಾವೇನೋ ನಿಜ. ಆದ್ರೆ ಈ ಹೊತ್ತಿಗೆ ಮುಡಿದ ಶಾಪವನ್ನೇ ಕೊಟ್ಟಿದ್ದೀರಿ. ನೀವೇನು ಸಾಮಾನ್ಯದವರೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಷಡ್ವೈಗಳನ್ನು ತೊರೆದು ಈ ಲೋಕದ ಉದ್ಧಾರಕ್ಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಮುನಿಪೋತ್ತಮರು ನೀವು. ಆದ್ರೆ ಈ ಹೊತ್ತಿಗೆ ಏನು ತಿಳಿಯದಂತಹ ಬಡ ಗುರಿಗಳು ನಾವು ಕಿರಣಗೆಯನ್ನು ಬೀರಿದ್ದೇವೆ. ಇದು ತಮ್ಮ ಪಾದ ಬುಡದಲ್ಲಿ ಕಣ್ಣೀರಿನಿಂದ ಬೀಳುತ್ತಾ ಇದ್ದೇವೆ. ಸ್ವಾಮಿ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದೀರಿ. ಸಾಸಿವೆಯಂತ ತಪ್ಪಿಗೆ ಹಿಮಾಲಯ ಪರ್ವತದಂತಹ ಶಾಪವನ್ನಿದ್ದೀರಿ. ದೇವಾ, ನಿಮ್ಮ ಕರುಣೆಯ ತೊಟ್ಟಿಲಿನ ಮಕ್ಕಳೆಂದು ನಮ್ಮನ್ನು ಭಾವಿಸಿ ದಾರಿ ತೋರಬೇಕು ದೇವಾ. ಬಾಲಮೀಜಿತು ಕಾರ್ಯ ನೀವು ಬಾಲಮೀಜಿತು ಕಾರ್ಯ ಮುಂದೆ ನಾ ಭವದಿ ನಿಮಗೆ ಜಾಬಾಲಿಯಿಂದವುದು ಸದ್ಗತಿಯುವುದು ಮುಂದೆ ನಾ ಭವದಿ ಜಾಬಾಲಿಯಿಂದವುದು ಸದ್ಗತಿಯುವುದು ಬಾಲೆ ಬಾಲೆ ಮಾಡಿದ್ದು ಅಪರಾಧವಾಯಿತು ಎಂದು ಪದತಳದಲ್ಲಿ ಕೂಗುತ್ತಾ ಇದ್ದೀರಿ. ಯಾವನೇ ಒಬ್ಬಳು ತಪ್ಪು ಮಾಡಿದರೆ ತನ್ನ ಅರಿವಿಗೆ ಬಂದರೆ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತವೇ ಇಲ್ಲ. ಹಾಗೆಂದು ನೀವು ಮಾಡಿದ್ದು ತಪ್ಪಾಯಿತು ಅಂತ ನಿಮಗೆ ತಿಳಿಯುತ್ತೆ ತಾನೆ. ಹಾಗೆಂದು ನಮ್ಮ ಸಾಮರ್ಥ್ಯವನ್ನು ನೀವು ತಿಳಿಯದೇ ಇರುವುದೇನು ಅಲ್ವೇ? ಮೇಲ್ಲೋಕದಲ್ಲಿಂತ ಇರುವಂತಹ ನೀವುಗಳು ಸರಿಯಾಗಿ ಬದುಕಬೇಕು, ಅಥವಾ ನೀವು ವರ್ಚಸ್ವಿಗಳಾಗಬೇಕಾದರೆ ನಮ್ಮ ಸಾಮರ್ಥ್ಯವೂ ಬೇಕಾಗುತ್ತದೆ. ನಾವು ಮಾಡುವಂತಹ ಈ ಯಾಗದಿಂದಲೂ ಅಥವಾ ತಪಸ್ಸಿನ ಪ್ರಭಾವದಿಂದಲೂ ನೀವು ತೇಜಸ್ವಿಗಳಾಗುವುದಕ್ಕೆ ಸಾಧ್ಯ ಉಂಟು. ಹಾಗೆಂದು ನಮ್ಮ ಸಾಮರ್ಥ್ಯ ಹಾಗಿರುವಾಗ ಎಲ್ಲವನ್ನು ತಿಳಿಯದಂತೆ ವರ್ತಿಸಿದಿರಲ್ಲ ಮಕ್ಕಳೇ. ದೇವಲೋಕ ಎಲ್ಲೋ, ಭೂಲೋಕ ಎಲ್ಲೋ, ಹಾಗೆಂದು ನಮ್ಮದಾದಂತಹ ಸಂಬಂಧ ನೋಡಿ ಹೇಗೆ, ಅದನ್ನೇ ತಿಳಿಯಬೇಕು ನಾವುಗಳು. ಜೀವರಹಿತವಾದಂತಹ ಭಾವ ಯಾವ ಸಾರ್ಥಕ ಹೇಳಿ? ಜೀವ ಭಾವ ಬೆರೆತರೆ ಅದುವೇ ಭಾವನಾತ್ಮಕವಂತೆ. ಪ್ರಪಂಚದಲ್ಲಿ ನಾವು ಭಾವನಾತ್ಮಕವಾಗಿ ಬದುಕಬೇಕು. ಭಾವನಾತ್ಮಕವಾಗಿ ಬದುಕುವುದರ ಮುಖೇನ ತಮ್ಮ ಬದುಕನ್ನು ಸಾರ್ಥಕಗೊಳಿಸಬೇಕು. ಆದ್ದರಿಂದಲಾಗಿ ಲೋಕಮುಖದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬೇಕು. ಅಂತಹ ಕಾರ್ಯವನ್ನು ಯಾವಾತನು ಮಾಡುತ್ತಾನೋ ಅದನ್ನು ನಾವು ಗುರುತಿಸಬೇಕಾಗುತ್ತದೆ. ಅಂತಹ ಕಾರ್ಯವನ್ನು ನೀವು ಮಾಡಲಿಲ್ಲ. ನನ್ನದಾದಂತಹ ಸಾಮರ್ಥ್ಯವನ್ನು ತಿಳಿದು
ಅಪಹಾಸ್ಯವನ್ನು ಮಾಡಿದ್ದೀರಿ. ಅಪಹಾಸ್ಯ ಮಾಡಿದ್ದು ನೀವೇನು ಇಲ್ಲಿ ಬಂದ ಕೂಡಲೇ ಇಲ್ಲಿ ಅಲ್ಲಿರುವಂತವರು ಹೇಗಿರ್ತೀರೋ ಕೆಳಲೋಕಕ್ಕೆ ಬಂದ ಕ್ಷಣವೇ ನಿಮ್ಮತನವನ್ನೇ ನೀವು ಮರೆತುಕೊಂಡಿದ್ದೀರಿ. ಹಾಗಾದರೆ ಈ ಭೂಲೋಕದ ಕ್ರಮವೇ ಹೀಗೆ ಮಕ್ಕಳೇ. ತನ್ನ ತನವನ್ನೇ ತಿಳಿಯದ ಪದಿಯಲ್ಲಿ ಆ ರೀತಿಯ ಸ್ಥಿತಿ ಬಂದದಾಗುತ್ತದೆ ಅಂತಲೇ ಅರ್ಥ. ಮಕ್ಕಳೇ, ನಮ್ಮ ತಪ್ಪಿನ ಅರಿವು ನಮಗೀಗ ಆಗಿದೆ. ಅರಿಯದೆ ಮಾಡಿದ ತಪ್ಪಿಗೆ ಅರಿತೊಂದು ಪರಿಹಾರವಲ್ವೇ? ನಿಮ್ಮ ಪಾದ ಬುಡದಲ್ಲಿ ನಮ್ಮ ತಪ್ಪಾಗಿದೆ ಎಂಬುದಾಗಿ ಕರಜೋಡಿ ಬೇಡುತ್ತಾ ಇದ್ದೇವೆ. ಇದಕ್ಕೆ ವಿಮೋಚನೆ ಇಲ್ವೇ? ಮಕ್ಕಳೇ, ಕಾಲ ಮಿಂಚಿ ಹೋಗಿದೆ ಮಕ್ಕಳೇ. ರಸೆಯಲು ಋಷಿಯ ಶಾಪ ಹುಸಿಯಾಗುವುದಕ್ಕುಂಟೆ ಮಕ್ಕಳೇ. ನಾನು ಕೊಟ್ಟಂತಹ ಶಾಪ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಹರ ಮುನಿದರೆ ಗುರು ಕಾವ, ಗುರುವೇ ಮುನಿದರೆ ಯಾರು ಕಾಯುತ್ತಾರೆ ಈ ಲೋಕದಲ್ಲಿ? ನಾನೇ ಕುಪಿತನಾಗಿದ್ದೇನೆ ಅಂತಾದ್ರೆ, ನಾನೇ ಶಾಪವನ್ನು ಕೊಟ್ಟಿದ್ದೇನೆ ಅಂತಾದ್ರೆ ಅದರಂತೆಯೇ ನೀವು ಲೋಕದಲ್ಲಿ ನಡೆದುಕೊಳ್ಳಲೇಬೇಕಾಗುತ್ತದೆ. ಹಾಗೆಂದು ಈ ಲೋಕದಲ್ಲಿ ನೀವು ಸಾಮಾನ್ಯರಾಗಿ ಹುಟ್ಟಲೇಬೇಕು. ಈ ಲೋಕದಲ್ಲಿ ಸಾಮಾನ್ಯ ಜನರಂತೆ ನಾವು ಹುಟ್ಟಲೇಬೇಕು. ಕೇವಲ ಒದ್ದಾಡಬೇಕೆ? ಹೌದು, ಹುಟ್ಟುವುದು ಮಾತ್ರವಲ್ಲ, ಈ ಲೋಕದಲ್ಲಿರುವಂತಹವರ ಜನರ ಕಷ್ಟ ಏನು ಇದೆಲ್ಲವನ್ನು ನೀವು ತಿಳಿಯಬೇಕಾಗುತ್ತದೆ. ಅದೇ ರೀತಿ ನೀವು ಅನುಭವಿಸಬೇಕು. ಅನುಭವಿಸುವುದರ ಮುಖೇನ ಈ ಲೋಕದಲ್ಲಿ ಜೀವನವನ್ನು ಸಾಗಿಸಬೇಕು. ಕೇವಲ ಜೀವನವನ್ನು ಸಾಗಿಸುವುದೇ ಮಾತ್ರವಲ್ಲ, ಮುಂದೆ ಕಾಲಾಂತರಕ್ಕೆ ಜಾಬಾಲಿ ಮಹರ್ಷಿಯಿಂದ ನಿಮಗೆ ಸದ್ಗತಿ ಸಿಗ್ತದೆ. ಅಷ್ಟರ ತನಕ ಇದೇ ಲೋಕದಲ್ಲಿ ಸಾಮಾನ್ಯರಂತೆ ಬದುಕಿ ಮಕ್ಕಳೇ. ಶುಭವಾಗಲಿ ನಿಮಗೆ. ಏನೇದು ಬರುವಾಗ ಅತಿಯಾದ ಸಂತೋಷದಿಂದ ನಗನಗುತ್ತಾ ಬಂದವರು ನಾವು. ಆದ್ರೆ ಈ ಹೊತ್ತಿಗೆ ಕಂಡೆಯ ದುಃಖದಿಂದ ಹೋಗುತ್ತಾ ಇದ್ದೇವೆ. ಇಲ್ಲ ಸೌಗಂಧಿಕಾ, ನನ್ನ ವಿಷಯ ಹಾಗೆ ಇರಲಿ. ನಾನು ನಿನ್ನ ಬಗ್ಗೆ ಆಲೋಚಿಸ್ತಾ ಇರೋದು. ಮುನಿಪೋತ್ತಮರು ಸಿಟ್ಟಿಗೆದ್ದು ಕೋಪವನ್ನು ಶಾಪವನ್ನು ಕೊಟ್ಟವರು ನನಗೆ. ಆದ್ರೆ ಅವರನ್ನು ಬೇಕು ಬೇಕು ಅಂತಲೇ ಸಿಟ್ಟಿಗೆಬ್ಬಿಸಿ ಅವರಿಂದ ಶಾಪವನ್ನು ಪಡೆದುಕೊಂಡವರು ನೀನಲ್ವೇ? ಯಾಕೆ ಮೇಕಳ ಈ ರೀತಿ ಮಾಡಿದೆ? ಸೌಗಂಧಿಕ, ಯಕ್ಷಲೋಕದಿಂದ ಬಂದ ಯಕ್ಷಕನ್ಯೆಯರು ನಾವು. ಕೇವಲ ಮುನಿಯ ಶಾಪದಿಂದ ಶಾಪಗ್ರಸ್ತನಾಗ್ತೀನಿ ನೀನು. ಆದ್ರೆ ನಾನು ಒಬ್ಬಂಟಿಗಳಾಗಿ ಯಕ್ಷಲೋಕಕ್ಕೆ ಹೋಗುವುದೇನು? ಅಲ್ಲಿ ಆಡುವಂತಹ ಮಾತಾದ್ರೂ ಯಾವುದು? ಅದಕ್ಕೋಸ್ಕರ ಪ್ರೀತಿ ಅಂದ್ರೆ ಅಮೋಘ, ಪ್ರೀತಿ ಅಂದ್ರೆ ಅನರ್ಘ್ಯ, ಪ್ರೀತಿ ಅಂದ್ರೆ ಅನನ್ಯ, ಪ್ರೀತಿ ಅಂದ್ರೆ ಅಪೂರ್ವ. ಅದಲ್ವೇ ಮಿತ್ರತ್ವದ ಸಂಕೇತ. ಆದ್ದರಿಂದಲೇ ಬೇಕು ಬೇಕು ಅಂತಲೇ ಆ ಮುನಿಯಿಂದ ನನ್ನ ಶಾಪವನ್ನು ಪಡೆದುಕೊಂಡೆ. ಸಂತೋಷವಾಯಿತು ಗೆಳತಿ. ಅಷ್ಟೇ ಅಲ್ಲ, ಪ್ರೀತಿ ಸ್ನೇಹವೆಂದ್ರೆ ತಂಪು ಗಾಳಿ ಕುಡಿದ ಆಲದ ಮರದಂತೆ ಇರುವುದು. ಕೇವಲ ಯಾವುದೇ ಗೆಳೆಯನಾಗಲಿ ಯಾವುದೇ ಗೆಳತಿಯಾಗಲಿ ತನ್ನ ಕಷ್ಟದಲ್ಲಿ ಮಾತ್ರ ಇರುವುದಲ್ಲ, ಆಕೆಯ ಸುಖದಲ್ಲಿಯೂ ಅಥವಾ ಆತನ ಸುಖದಲ್ಲಿಯೂ ಕಷ್ಟದಲ್ಲಿಯೂ ಜೊತೆಯಾಗಿ ವ್ಯವಹರಿಸಿ ಜೊತೆಯಾಗಿ ಇರುವವನೇ ನಿಜವಾದ ಸ್ನೇಹಿತ ಅಥವಾ ನಿಜವಾದ ಗೆಳತಿ ಅಲ್ವೇನೆ? ಈ ಹೊತ್ತಿಗೆ ನಿನ್ನ ಗೆಳತತ್ವ ಏನು ಎಂಬುದನ್ನು ಸ್ಪಷ್ಟಪಡಿಸಿದಿ ಮೇಕಳ. ಅಷ್ಟೇ ಅಲ್ಲ, ಮತ್ತೆ ಮನಸ್ಸೆಂಬ ಬರಡು ಭೂಮಿಗೆ ಸ್ನೇಹವೆಂಬ ತುಂತುರು ಮಳೆ ಹೊಳಿ ಬಿದ್ದಾಗಿರುವುದು ಇದೊಳಗೊಂದು ಸಂಚಾರ. ಏನು ಗೊತ್ತೇ? ನಮ್ಮ ಇರುವರ ಗೆಳತನ ಗೆಳತಿ. ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕುಂಟೆ, ಯಾವತ್ತೂ ಸಕ್ಕರೆಯನ್ನು ಬಿಟ್ಟು ಸಿಹಿ ಇರುವುದಕ್ಕುಂಟೆ. ಇಲ್ಲ, ಒಂದೇ ಬಲ್ಲಿಯ ಎರಡು ಹೂವಿನಂತಿರುವವರು ನಾವು, ಒಂದೇ ನಾಣ್ಯದ ಎರಡು ಮುಖಗಳಂತಿರುವವರು. ಆದ್ರೆ ಸೌಗಂಧಿಕಾ, ನಿನ್ನ ಕಷ್ಟದಲ್ಲಿ ಮಾತ್ರವಲ್ಲ ಸುಖದಲ್ಲಿಯೂ ಜೊತೆಯಾಗಿರ್ತೇನೆ ಎಂಬಂತಹ ಉದ್ದೇಶದಿಂದ ಅವರನ್ನು ಸಿಟ್ಟಿಗೆಬ್ಬಿಸಿ ಬೇಕು ಬೇಕೆಂತಲೇ ಶಾಪವನ್ನು ಪಡೆದೇನೆ. ಹೌದು, ಸಂತೋಷ ಗೆಳತಿ. ಸಂತೋಷದ ಸಮಯದಲ್ಲಿ ಚಪ್ಪಾಳೆಯನ್ನು ಹೊಡೆಯುವ 10 ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳಷ್ಟು ಪವಿತ್ರ ಅಲ್ವೇನೆ ಗೆಳತಿ? ನಿನ್ನಂತಹ ಗೆಳತಿಯನ್ನು ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಮೇಕಳ. ಏನಿದು? ನಮ್ಮ ಕಷ್ಟದ ಬಗ್ಗೆ ಮಾತನಾಡುತ್ತಿರುವಂತಹ ಸಮಯದಲ್ಲಿ ಬದಲಾವಣೆ ಭೂಲೋಕದಲ್ಲಿ
ಬುದ್ಧಿಜೀವನಿಗೆ ಇರುವಂತಹ ಧ್ಯೇಯ ಏನು? ನಿಜವಾಗಲೂ ಉದ್ದೇಶ ಯಾವುದಾದರೂ ಒಂದು ಉದ್ದೇಶವನ್ನಿಟ್ಟುಕೊಂಡೇ ಪ್ರಪಂಚದಲ್ಲಿ ಬುದ್ಧಿಜೀವಿಯಾದವ ಬದುಕಬೇಕು ಎಂಬಂತಹ ಮಾತು ಹಿರಿಯವರು ಹೇಳಿದ್ದಾರೆ. ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಸತ್ತಿದ್ದಾರೆ ಎಂಬ ಹಾಗಲ್ಲ. ಹುಟ್ಟಿದ್ದಾರೆ, ಜೀವಿತದಲ್ಲಿ ಗಳಿಸಿದ್ದಾರೆ, ಆಮೇಲೆ ಸತ್ತಿದ್ದಾರೆ ಎಂಬಂತಹ ಮಾತನ್ನು ಇನ್ನೋರ್ವರು ಹೇಳಿದ್ರೆ ಅಲ್ಲಿಗೆ ಹುಟ್ಟಿದ್ದಕ್ಕೆ ಸಾರ್ಥಕ. ನಿಜವಾಗಿಯೂ ಅಂಬಿಗನೋರ್ವ ದಿಕ್ಕನ್ನು ಆರಿಸಿ ಅದೇ ದಿಕ್ಕಿಗೆ ಪ್ರಯಾಣಿಸಬೇಕು ಎಂಬಂತಹ ಉದ್ದೇಶದಿಂದ ದೋಣಿಯನ್ನೇರಿ ಕುಳಿತುಕೊಳ್ಳುತ್ತಾನೆ. ಆ ದಿಕ್ಕನ್ನೇ ಆತ ಆಕ್ರಮಿಸುತ್ತಾನೆ. ಅದೇ ರೀತಿ ಧ್ಯೇಯ ಉದ್ದೇಶ ಎಂಬುದನ್ನು ಇಟ್ಟುಕೊಂಡೇ ಜೀವಿ ಬದುಕಬೇಕು, ಬುದ್ಧಿಜೀವಿಯಾದವ ಪ್ರಯತ್ನ ಪಡಬೇಕು ಎಂಬುದೇ ಹಿರಿಯವರ ಅಂಬೋಣ. ಈ ಅರುಣಾಸುರನ ಜೀವನದಲ್ಲಿಯೂ ಕೂಡ ಒಂದು ಉದ್ದೇಶವನ್ನಿಟ್ಟುಕೊಂಡೇ ಇಷ್ಟರವರೆಗೆ ಬದುಕಿ ಉಳಿದಿದ್ದೇನೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಶೋಣಿತಾಪುರದರಸ ಶುಂಭನ ಪ್ರಧಾನಿಯಾಗಿ ನಾನು ಇದ್ದವ. ಶುಂಭನೇ ಕೆಲವು ಅವನ ಜೊತೆಯಲ್ಲಿರುವಂತಹ ರಾಕ್ಷಸರುಗಳನ್ನು ನಾಶ ಮಾಡಿದಂತಹ ಆ ನಾರಿಯನ್ನು ಕೊಲ್ಲಬೇಕು ಎಂಬ ಉದ್ದೇಶವೇ ನನ್ನ ಮನದಲ್ಲಿದೆ. ಯುದ್ಧವನ್ನು ಮಾಡುವುದಕ್ಕೆ ಮುಂದಾದರೆ ನನ್ನ ಪಾಲಿಗೆ ಸೋಲು. ಆದ್ದರಿಂದಲೇ ಇಷ್ಟರವರೆಗೆ ಶುಕ್ರಾಚಾರ್ಯರ ಅನುಮತಿಯಂತೆ ನಾನು ಬದುಕಿ ಉಳಿದಿದ್ದೇನೆ. ಸಾಧಿಸೇನು ಒಂದಲ್ಲ ಒಂದು ದಿವಸ ನಮ್ಮ ವೈರಿಯಾದಂತಹ ನಮ್ಮವರನ್ನು ನಾಶ ಮಾಡುವುದಕ್ಕೆ ಮುಂದಾದಂತಹ ನಾರಿಯನ್ನು ಕೊಲ್ಲಬೇಕು, ಕೊಲ್ಲುತ್ತೇನೆ ಎಂಬಂತಹ ಧೈರ್ಯವು ನನ್ನ ಮನದಲ್ಲಿದೆ. ಆದ್ದರಿಂದಲೇ ನಮ್ಮವರನ್ನೆಲ್ಲ ಒಗ್ಗೂಡಿಸಿದ್ದೇನೆ. ಇಂದಿನ ದಿವಸ ವಿಶೇಷವಾದಂತಹ ವಿಚಾರವನ್ನು ನಮ್ಮವರಲ್ಲಿ ಕೇಳಬೇಕಾಗಿದೆ. ಯಾರಲ್ಲಿ ಬರಲಿ.
ಅರಿಯನು ಬೇಗರೆ ಮಾಡನು ಅನುಮಾನವ ಯಾಕೆ ನಮಸ್ಕರಿಸಿಕೊಂಡಿದ್ದೇನೆ. ಶುಭವಾಗಲಿ. ಅನಿರೀಕ್ಷಿತವಾದಂತಹ ನಿನ್ನ ಕರೆಯನ್ನು ಆಲಿಸಿದ ಮೇಲೆ ನಾವು ಪ್ರವೇಶ ಮಾಡಿದ್ದೇವೆ. ಕರೆಸಿಕೊಳ್ಬೇಕಾದ್ರೆ ಏನೋ ಒಂದು ಕಲಾಕಾರಣ ನೀವು ಮುಂದಿರಿಸಬಹುದು ಅನ್ನುವಂತಹ ಭರವಸೆಯಲ್ಲಿ ನಾವು ಬಂದಿದ್ದೇವೆ. ಏನು ಕರೆ, ಏನು ನಮ್ಮಲ್ಲಿ ಹೇಳು ಮಳ, ನಮ್ಮಲ್ಲಿ ಹೇಳು. ಅನುಮಾನ ಯಾಕೆ ಪವಿತ್ರ ಪಾದಗಳಿಗೆ ನಮೋ ನಮಃ. ಒಳ್ಳೆಯದಾಗಲಿ. ಆಕಾಶವೇ ತೊರೆಗೊಳ್ಳಿತು, ಭೂಮಿ ಇಬ್ಬಾಗವಾಗಿ ಹೋಯಿತು, ಸಪ್ತ ಸಾಗರಗಳು ತೊಳಕಿ ಬತ್ತಿ ಹೋಯಿತು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ನಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವ ಕಾರ್ಯವನ್ನು ನಾವು ನಿರ್ವಹಿಸುತ್ತಾ ಇದ್ದೆವು ಆ ಹೊತ್ತಿನಲ್ಲಿ ದುರ್ಜಯ ಪ್ರಕೋಪರಿಗಿದ್ದವರಲ್ಲಿ ಎನ್ನುವ ಹಾಗೆ ಕರೆಯಾಯಿತು. ನಿಜ. ಅನ್ನು ನೋಡಿದೆ ಎಂದಾದ್ರೆ ಮುಖದಲ್ಲಿ ಏನೋ ಮ್ಲಾನತೆ ಎದ್ದು ಕಾಣುತ್ತಾ ಇದೆ. ನಮ್ಮನ್ನು ಕರೆಯುವುದಕ್ಕೂ ನಿಮ್ಮ ಮುಖದ ಮ್ಲಾನತೆಗೆ ಏನು ಸಮಾನ? ದುರ್ಜಯ ಪ್ರಕೋಪನ ಯಾವುದನ್ನು ನಾವು ಸಾಧಿಸಬೇಕು ಎಂಬಂತಹ ಉದ್ದೇಶವನ್ನಿರಿಸಿಕೊಂಡಿದ್ದೆವು. ಅಂತಹ ನಮ್ಮ ಕಾರ್ಯಕ್ಕೆ ಅಭ್ಯಂತರವೇ ಬಂದದ ಗೊತ್ತಾ ಇದೆಯಲ್ಲ. ನಮ್ಮವರ ಅವನತಿಯನ್ನು ಬಯಸಿದಂತಹ ಇಂದ್ರಾದಿ ದೇವತೆಗಳನ್ನು ಬಂದು ಮಾಡಿದು ಅಲ್ಲಿಯ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡು ಆಮೇಲೆ ಅವರಿಗೆ ಸಹಾಯ ಮಾಡುವಂತಹ ಆ ನಾರಿಯನ್ನು ಕೊಲ್ಲಬೇಕು ಎಂಬುದೇ ನಮ್ಮ ಉದ್ದೇಶವಾಗಿತ್ತು. ಏನು ಮಾಡೋಣ, ಇಂದ್ರಾದಿ ದೇವತೆಗಳು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಇದ್ದಾರೆ. ಅವರ ಬಲ ಅಧಿಕವಾಗಿ ಹೋಗುತ್ತಾ ಇದೆ. ಅವರ ಬಲ ಅಧಿಕವಾಗುವುದಕ್ಕೆ ಏನು ಕಾರಣ ವಿಚಾರಿಸುವುದಕ್ಕಾಗಿ ಕರೆದಿದ್ದೇನೆ. ಹೇಳುವಿರೇ? ದೇವತೆಗಳು ದಿನದಿಂದ ದಿನಕ್ಕೆ ವರ್ಚಸ್ವಿಗಳಾಗ್ತಾರೆ, ತೇಜಸ್ವಿಗಳಾಗ್ತಾರೆ. ಇದಕ್ಕೆ ಏನು ಕಾರಣ ಅನ್ನುವಂಥದ್ದು ನಿನ್ನ ಪ್ರಶ್ನೆ. ಇದು ನೀನು ನಮ್ಮಲ್ಲಿ ಕೇಳಬೇಕಾಗ್ತದಲ್ಲ, ನಾವು ನಿಮ್ಮಲ್ಲಿ ಕೇಳಬೇಕಾಗ್ತದೆ. ಕಾರಣ ಏನು? ಇದಕ್ಕೆ ಮತ್ತೊಬ್ಬರನ್ನು ತೋರಿಸಿ ಏನು ಪ್ರಯೋಜನ ಇಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ಇದಕ್ಕೆ
ಮೂಲ ಕರ್ತೃಸ್ಥಾನದಲ್ಲಿರುವವರು ನೀವೇ ಎನ್ನುವ ಹಾಗೆ ನಾವು ಒಟ್ಟು ಮಾಡಿ ನಾವು ತೋರಿಸುತ್ತಾ ಇದ್ದೇವೆ. ಯಾಕೆ ಹೇಗೆ? ಅದಕ್ಕೆಲ್ಲ ಕಾರಣ ಉಂಟು. ದಿನನಿತ್ಯವೂ ಇಲ್ಲಿಗೆ ಬರ್ತಾ ಇರ್ತಾರೆ ಬ್ರಾಹ್ಮಣರು, ಋಷಿ ಮುನಿಗಳು, ಬಡವರು. ಹೌದು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎನ್ನುವ ಹಾಗೆ ಹಿರಿಯರಾಡಿದಂತಹ ಮಾತನ್ನೇ ಅನುಸರಿಸಿ ನಾವು ಕೂಡ ಅವರಿಗೆ ದಾನವ ಮೂಲಕ ಬೇಕಾದಂತಹ ಸ್ವಸ್ತುಗಳನ್ನು ಕೊಡ್ತಾ ಇರ್ತೇವೆ. ಕೊಂಡು ಹೋದಂತಹ ಸ್ವಸ್ತುಗಳನ್ನು ನೇರವಾಗಿ ಅರಣ್ಯ ಪ್ರವೇಶ ಮಾಡುತ್ತಾರೆ. ಹೋಗಿ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಿಲ್ಲ. ಅಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಸ್ವರ್ಗದಲ್ಲಿರತಕ್ಕಂತಹ ದೇವತೆಗಳಿಗೆ ಹವಿಸ್ತನ್ನು ಅರ್ಪಿಸುತ್ತಾ ಇದ್ದಾರೆ. ಹವಿಸ್ತನ್ನು ಉಂಡಂತಹ ದೇವತೆಗಳ ಶಕ್ತಿ ಹೆಚ್ಚಾಗ್ತಾ ಇದೆ. ನೀವಾಡಿದಂತಹ ಮಾತು ನಿಜವೇ? ನಮ್ಮಿಂದಲೇ ದಾನವಾಗಿ ಪಡೆದುಕೊಂಡು ಹೋದಂತಹ ವಸ್ತುಗಳನ್ನು ಅಗ್ನಿಗಾಹುತಿ ಕೊಟ್ಟು ಆ ಮುಖಾಂತರ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿ ದೇವತೆಗಳ ಆ ಬಲಾಬಲ ವೃದ್ಧಿಯಾಗುವುದಕ್ಕೆ ಬಡ ಬ್ರಾಹ್ಮಣನು ಕಾರಣವೇ? ಹೌದು, ಬಿಡಬಾರದು ಅಂತಹ ಬ್ರಾಹ್ಮಣರ ತಲೆಯನ್ನ ಬೇಡ. ಮತ್ತೆ ನಮ್ಮವರಿಂದಲೇ ಪಡೆದುಕೊಂಡು ಹೋದಂತಹ ಸ್ವಸ್ತುಗಳಿಂದ ಜೀವಿಸುವಂತಹ ಬಡ ಬ್ರಾಹ್ಮಣರು ಅವರನ್ನು ಆದರದಿಂದ ಬರಮಾಡಿಸಿ ದಾನವಾಗಿ ನಾವು ಕೊಟ್ಟಿರುತ್ತೇವೆ. ಸರಿ ಅಂತಹ ವಸ್ತುಗಳನ್ನು ಈ ರೀತಿಯಾಗಿ ಅವರು ಉಪಯೋಗಿಸುತ್ತಾರೆ ಅನ್ನುವಾಗ ಶಿಕ್ಷಾರ್ಹರೇ ಹೌದು. ಸರಿ, ನೇರವಾಗಿ ಹೋಗಿ ಕಡಿಯುವುದಲ್ಲ, ಸಮಾಧಾನದಿಂದ ಹೇಳಬೇಕು. ನಾವು ಹೇಳಿದ ಮಾತನ್ನು ಕೇಳದೆ ಹೋದಲ್ಲಿ ಅವರ ಶಿರಸ್ಸನ್ನು ಕಡೀರಿ 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 ಹೋಗಿ ನಿಮ್ಮ ಸರಿ, ಹಾಗಾದ್ರೆ ಇಲ್ಲಿದ್ದಾರಿಲ್ಲ ಕಾಣುದಿಲ್ಲ. ತಂದಿದ್ಯಾ? ಗರ್ಭ ತಂದಿದ್ಯಾ? ಅವ ಎಲ್ಲಿದ್ದಾನ? ಮುಲಾಮುನಾಗುವ ತನಕ ದೊರೆ ದಣ್ಣ ಮುಗುತಿ ಗುರು ಬ್ರಹ್ಮ ಗುರು ಉಷ್ಣ ಗುರುದೇವೋ ಮೈಸಾಸುರ. ಗುರುಗಳ ನಮ ನಮ. ಎಲ್ಲ ಒಟ್ಟಿಗೆ ಪೂರ ಎಲ್ಲ ಒಟ್ಟಿಗೆ ಹೇಳಿದ್ರೆ ಅಂತ ಹೇಳುದು ತಪ್ಪಾಯ್ತು. ಯಾರು ಹೇಳಿದ್ರಿ ಗುರು ಉಷ್ಣ ಅಂತ? ಮತ್ತೆ ತಂಪು ಯಾವ್ದ? ಅಲ್ಲ ಗುರುಗಳ, ಪ್ರಾರಬ್ಧ. ನೀವು ನಿನ್ನೆ ಹೇಳಿದಲ್ಲ ಬಕು ಬಕುತಿ ಅದನ್ನ ಬರುವಾಗ ಅಂತ ಹೇಳಿದ್ದೆ ನೀನು. ಗುರುವಿಗೆ ಗುಲಾಮು. ಎಂತದು? ಗುಲಾಮು. ಗುಲಾಮು ಅಲ್ಲ ಗುರುಗಳೇ, ಗುರುವಿಗೆ ಅದು ನಿನ್ನೆ ಒಂದು ನಮ್ಮ ಸಂಗೀತಗಾರ ಹೇಳ್ತಿದ್ರು ಗುರುಗಳೇ, ಗುರುವಿಗೆ ಮುಲಾಮು ಸಿಗುವ ತನಕ ದೊರೆಯದನ್ನ ಮುಗುತಿ ಅಂತ. ಗುಲಾಮನ ಅಪ್ಪನಿಗೆ ಸಿಗುವುದು. ಗುಲಾಮ ಒಂದು ಅಬದ್ಧ ಪ್ರಾಣಿಗಳು ಯಾವುದು ಅಂತ ಹೇಳ್ತಂದಿಲ್ಲ. ಒಟ್ಟು ಏನಾದ್ರೂ ಒಂದು ಹರಟುವುದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮೂಕುತಿನ ಅಜ್ಜಿಗೆ ಮೂಕುತಿ. ಅಜ್ಜಿಗೆ ಮೂಗುತ್ತಿಲ್ಲ ಗುರುಗಳೇ. ಏನಾಗಿದೆ? ಅಜ್ಜ ತಕೊಂಡು ಹೋಗಿದ್ದಾರೆ. ಅಜ್ಜ ಹೋಗಿದ್ದಾನ? ಹೋಗಿದ್ದಾರೆ. ಹೌದಾ? ಅಲ್ಲ ಗೊತ್ತಾಗ್ತದೆ. ಅಲ್ಲ ಗುರುಗಳೇ, ಎಲ್ಲ ನಾನು ಸರಿ ಮಾಡ್ಬೇಕಂದ್ರೆ ನೀವು ಗುರುಗಳೇ ಹಾಕಿರು. ಅದೇ ಸರಿ ಮಾಡುವ ಒಟ್ಟಿಗೆ ನೀನು ಉದ್ರಿಸಿದೆ ಅಂತ ಮಾಡುದು ನಾನು. ಹೌದು, ಒಂದೊಂದು ಹೇಳಿದೆ. ಗುರು ಬ್ರಹ್ಮ. ಗುರು ಬ್ರಹ್ಮನ ಗುರು ಬ್ರಹ್ಮನೇ. ಮತ್ತೆ ನಿಮ್ಮ ಮಹಿಷಾಸುರ ಅಂತ ಹೇಳಿದ್ದೆ. ಗುರು ಉಷ್ಣ ಕೊಂಬುಟ್ಟ ಅದಿದ್ಯ ಅಲ್ಲ ಗುರುಗಳು. ಅದೆಂತದು? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ತಪ್ಪಾಯ್ತಾ? ತಿದ್ಲಿಕ್ಕಾಯ್ತಾನೆ ಜನ್ಮ. ನೀನು ಯಾವಾಗ ಉದ್ಧಾರ ಆಗುದು ಪುಣ್ಯ? ನಾಳೆ ಇಲ್ಲಿ ಬಂದ್ರೆ ಇಲ್ಲಿ ಉಪದ್ರ, ಅಲ್ಲಿ ಹೋದ್ರೆ ಅಲ್ಲಿ ಉಪದ್ರ. ನಿನ್ನ ಜೀವನವೇ ಒಂದು ಉಪದ್ರ ಆಗಿ ಹೋಯ್ತದೆ. ಒಂದು ಸಂಸ್ಕಾರ ಅಂತ ಬೇಕು, ಅದನ್ನ ಅಭ್ಯಾಸ ಮಾಡಿಕೊಡ್ಬೇಕಾಯ್ತಾ? ಆಯ್ತು ಗುರುಗಳೇ, ನಾಳೆಯಿಂದ ಬರ್ತದೆ ಅದು ನನಗೆ. ಬರ್ತದ? ಇಷ್ಟು ತನಕ ಬರ್ರಿ, ಇನ್ನು ಬರ್ಲಿಕ್ಕೆ ಉಂಟ. ಬಂದ್ರೆ ಬಂದಿತ್ತು, ಅದ್ರಾದ ಆಗ ತಿದ್ದುಕೊಳ್ಳುವ ಬುದ್ಧಿಯಲ್ಲ ನೋಡು ನಿನಗೆ. ಹಾಗಾಗಿ ಹೀಗಾಗುದು ಅಧ್ವಾನಪ್ಪ. ಅದೇ ಹಾಗಾದ್ರೆ ಅದೆಂತ ಮಾಡುದು ನೀನು? ಅದು ಸುದ್ದಿ ಮಾಡುದು. ಅದು ಸುದ್ದಿ. ಸುದ್ದಿಯ? ಯಾರು ತಪ್ಪಿಸಿಕೊಂಡಿದ್ದಾರೆ? ನಾನು ಸುದ್ದಿ ಮಾಡ್ಲಿಕ್ಕೆ ಅಲ್ಲ ಗುರುಗಳೇ. ಯಾವ ಪತ್ರಿಕೆ ಕೊಡ್ತೀವಿ ನೀನು ಬರೀಲಿಕ್ಕೆ? ಅದಲ್ಲ. ಅದೆಂತದು? ಸುದ್ದಿ. ಶುದ್ಧಿ ಮಾಡುವುದು. ಅದನ್ನೇ ಮಾಡುದು. ನಿಮ್ಗೆ ಸರಿ ನೆನಪಿರುವುದಿಲ್ಲ ಗುರುಗಳೇ.
ನೀವು ನನ್ನ ದಿದ್ದಿಲಿಕ್ಕೆ ನಿನ್ನೆ ಎಂತ ಹೇಳಿದಿರಿ? ಬೆಳಿಗ್ಗೆ ಬೇಗ ಎದ್ದು ಅಗ್ನಿಮೂತ್ರ ತಕೊಂಡು ಬಾ ಅಂತ ಹೇಳಿಲ್ವಾ? ಅಗ್ನಿಮೂತ್ರ ಅದು ಯಾವ್ದಪ್ಪ ಹೊಸತು? ಅಗ್ನಿಮೂತ್ರ ಅದುವೇ ಎಲ್ಲಿಂದ ಬಂದದ್ದು ನೀನು? ಅದುವೇ ಕಾಮಧೇನಿದೆ ಮೂತ್ರ ತರಬೇಕು, ಬೇರೆ ಯಾವ್ದ್ರದ್ದು ಮೂತ್ರ ಆಗುವುದಿಲ್ಲ. ಬರೇ ನಿನ್ನ ಬಾಯಲ್ಲಿ ಏನಕ್ಕೇನಾಗಿ ಹೋಗ್ತದೆ. ಅಗ್ನಿಮೂತ್ರ ಅಲ್ಲ, ಗೋಮೂತ್ರ. ಅದುವೇ ಹೇಳಿದ್ದು ಗುರುಗಳೇ. ಅದಕ್ಕೆ ಅಗ್ನಿ ಸೇರಿಸುದಾ? ಕಾಮಧೇನು ತಂದಿದ್ಯಾ? ಒಂದು ಕೆಲಸ ಮಾಡಿದ್ಯಲ್ಲ, ಒಳ್ಳೆದಾಯ್ತು. ಸರಿ, ಹಾಗಾದ್ರೆ ಇಲ್ಲಿ ಕೊಡು. ಶುದ್ಧಿ ಮಾಡಿ ಗುರುಗಳೇ, ನನ್ನನ್ನೊಮ್ಮೆ ಶುದ್ಧಿ ಮಾಡಿ. ನಿನ್ನನ್ನೇ ಶುದ್ಧ ಮಾಡ್ಬೇಕಾಗಿಲ್ಲ ಅಂತ ಆದ್ರೆ ಈ ಧರ್ಮದಲ್ಲಿ ನಾನು ಇವತ್ತು ಸ್ನಾನನೇ ಮಾಡ್ಲಿಲ್ಲ. ಪುಣ್ಯಾತ್ಮ, ಸ್ನಾನ ಮಾಡ್ಲಿಲ್ವಾ? ಹೌದಾ? ಅದೇನು ಮಾಡ್ಲಿಲ್ಲ? ಅದು ಒಳಗೆ ಹೋದೆ ಗುರುಗಳೇ. ಹೋಗುವ ಹೊತ್ತಿಗೆ ಅದ್ರಲ್ಲಿ ಹೊಗೆ ಬರ್ತಿತ್ತು. ಯಾರು ನೀವು ತಣ್ಣೀರು ಸ್ನಾನ ಮಾಡ್ಬೇಕಂತ ಹೇಳಿದಲ್ಲ, ಅಲ್ಲಿ ಹೊಗೆ ಬರ್ತಿತ್ತು ಬೆಳಿಗ್ಗೆ ಹೋಗುವಾಗ. ಯಾರ ಹೊಳೆಗೆ ಬೆಂಕಿ ಹಾಕಿದ್ದಾರೆ ಅಂತ ಹೇಳಿ ಬಂದೆ ಈ ಕಡೆ. ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದಂತ. ಬೆಳಗ್ಗೆ ಹೋಗುವ ಚಳಿ ಸಂದರ್ಭದಲ್ಲಿ ನೀರಿನ ಮೇಲೆ ಹೊಗೆ ಬರ್ತದೆ, ಅದನ್ನು ಕಂಡು ನೀರಿಗೆ ಬೆಂಕಿ ಹಾಕಿದ್ದಾರೆ ಅಂತ ವಹಿಸುದು. ಹಾಗಾಗಿ ಬಿಸಿ ನೀರು ಆಗಿದೆ, ಅದು ತಣ್ಣೀರು ಆಗ್ಲಿಲ್ಲ ಅಂತ ಹೇಳಿ ಕೊಡ್ಬೇಕಲ್ಲ ಅವ್ರಿಗೆಲ್ಲ. ಶುರು ಆಯ್ತಾ? ಅಲ್ಲ, ದರ್ಶನ ನಾವೀಗ ಬಂದದ್ದು ಯಾಕೆ? ಅದೇ ಯಾಕೆ ಗುರುಗಳೇ ನಾವು ಬಂದದ್ದು? ಅದೇ ಗೊತ್ತಿಲ್ಲ ಅವನಿಗೆ. ಈಗ ನಾವು ಮಾಡುವ ಕರ್ತವ್ಯ ಎಂತದ್ದು? ನಾವೆಂತ ಮಾಡ್ತೇವೆ ಗುರುಗಳೇ? ಗೊತ್ತಿಲ್ಲ. ಉಂಡುಟ್ಟು ಕಳಬಹುದು. ಅದು ಉಂಟಾ? ಉಂಟು, ಬಂದಿದ್ದೇನೆ ಬೇಕಾದಷ್ಟು. ಉತ್ತ ಕಾಲ ಕಾಲಕ್ಕೆ ಯಾಗ, ಯಜನ, ಹೋಮ, ಹವನ, ಪೂಜೆ, ಪುನಸ್ಕಾರ ಇತ್ಯಾದಿಗಳನ್ನು ಮಾಡುವ ಮೂಲಕ ದೇವತೆಗಳನ್ನು ಮನಸ್ಸನ್ನು ಸಂಪ್ರೀತಗೊಳಿಸ್ತೇವೆ. ಹಾಗಾದಾಗ ಏನಾಗ್ತದೆ? ದೇವತೆಗಳು ಇಳಿಗೆ ಮಳೆ ಸುರಿಸ್ತಾರೆ. ಮಳೆ ಬಂತು ಅಂತಾದ್ರೆ ಬೆಳೆ ಬೆಳೆಯುತ್ತದೆ. ಲೋಕದ ಜನತೆ ಒಳ್ಳೆ ರೀತಿ ಬಾಳಿ ಬದುಕುವುದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನಮ್ಮ ನಿಲ್ಲಿಸಿದ ಕರ್ತವ್ಯವೇ ಸರಿ. ಹೌದಷ್ಟೇ? ಸರಿ, ಹಾಗಾದ್ರೆ ಫಲಶುದ್ಧಿ ಮಾಡಿ. ಆಚಾರಿ ಮತ್ತು ಬ್ರಾಹ್ಮಣರನ್ನು ಬಿಡಬಾರ್ದಲ್ಲ ಗುರುಗಳೇ? ಆಚಾರಿ ಯಾವ ಆಚಾರಿ? ಸಂಬಂಧಿಕವ? ಇದು ನಾವು ಆಚಾರ ವಿಚಾರ ಅದನ್ನು ಬಿಟ್ಟು ವ್ಯವಹಾರ ಇಲ್ಲ. ಗೊತ್ತಾಯ್ತಲ್ಲ? ಕೂತ್ಕೋ. ಅದೇನು ಎರಡು ಸುತ್ತಾದ್ದು? ಅದು 3 ಸುತ್ತ. ಒಂದು ಸುತ್ತು ನೀವು ಮಾಡಿದ್ದು. ನೀನು ಬಿಟ್ಟದ ನಾನು ಬರ್ತಿ ಮಾಡ್ಬೇಕು. ಅದ್ಯಾಕೆ ಸುತ್ತು ಬಂದದ್ದು ನೀನು? ಅದೇ ಹೇಳಿದ್ದು ನಿಮ್ಗೆ ಸರಿ ನೆನಪಿರುವುದಿಲ್ಲ ಗುರುಗಳೇ. ನಿನ್ನೆ ಹೇಳಿದೆ ಅಂತ, ನಮ್ಗೆ ಪೂರ್ವ ಜನ್ಮದ ಸುಕ್ರುಂಡೆ ಫಲ ಸಿಗ್ಬೇಕಾದ್ರೆ 3 ಸುತ್ತು ಹೊಡಿಬೇಕಂತ. ಪೂರ್ವಜನ ಸುಕ್ರುಂಡೆ ಫಲ? ಸುಕ್ರುಂಡೆ ಅದೀಗ ಸಿಕ್ಕಿತಾ? ಸುಕ್ರುಂಡೆ ಸಿಕ್ಕಿತು ಗುರುಗಳೇ. ಎಂತದು ಸುಕ್ರುಂಡೆ? ಅವ ಹೇಳುದು ತಿನ್ನುವುದು, ನೀನು ಹೇಳುದು ಎಂತದು? ಅದೇ 3 ಸುತ್ತು. ಪೂರ್ವ ಜನ್ಮದ ಸುಕೃತ ಫಲ. ಅದೇ ಹೇಳಿದ್ದು ಗುರು. ಅದಕ್ಕೆ ನಿನ್ನ ಪೂರ್ವ ಜನ್ಮದ ವಾಸನೆ ನಿನಗೆ. ಜನ್ಮ ಅಂತ ನಮ್ಮ ಭೂಲೋಕದ ಕ್ರಮ ಉಂಟು ಒಂದು ಹಾಗೆ. ಈ 3 ಸುತ್ತು ಬಂದು ಕೂತ್ಕೊಳ್ಳೋದು ಪ್ರಾಣಿ ಉಂಟು. ಯಾವುದು ಗುರುಗಳೇ? ಯಾವ್ದಂತ ಹೇಳ್ತಾನವ? ಅದು ನಾವು ಪೂರ್ವ ಜನ್ಮದ. ನಾವು ಭೂಲೋಕದಲ್ಲಿ ಇಲ್ಲೇ ಇರುವುದು ನಾವು. ಹಾಗೆ ನಾವು ಕುದುಕ ನಾಯಿಯಲ್ಲಿ ಕೂರುದು ಗುರು. ನಾಯಿ ಬೂದಿ ಹೊಂಡದಾಗಿ ಅಲ್ಲ ಗುರುಗಳೇ. ನಾಯಿ ಎಲ್ಲಿ? ನಾನು ಎಲ್ಲಿ? ಒಟ್ಟಿಗೆ ಸೇರಿದ್ರೆ ನಾಯಿ ಎಲ್ಲಿ ಅಂತ ಆಗುದು. ಗೊತ್ತುಂಟು ಎಲ್ಲಿ ಕೂರುತ್ತೋಲುದು? ನೀನು ಅಲ್ಲೇ ಕೂತ್ಕೋ. ಆದಿತ್ತು. ಸರಿ, ನಿನ್ನ ಜಾಗ ಅದೇ ಅಲ್ವಾ ಯಾವತ್ತಿನ? ಇಷ್ಟು ಹೊತ್ತು ಇಲ್ಲಿ ತಿದ್ದಲಿಕ್ಕೆ ಆಯ್ತು. ಹೌದಲ್ಲ? ಸರಿ. ಈಗ ಶುಭ ಕಾರ್ಯ ಪ್ರಾರಂಭ ಮಾಡುವುದಕ್ಕಿಂತ ಮುನ್ನ ಏನು ಮಾಡಬೇಕು? ಅದಕ್ಕೆ ಕಡ್ಪತ್ತಿ ಮತ್ತು ಸುತ್ತಿಗೆ ಇಡಬೇಕು. ಕಡ್ಪತ್ಯ ಸುತ್ತಿಗೆ? ಹೌದು, ಮಹಾ ಕಡ್ಪತ್ತಿ ಮತ್ತೆ ಸುತ್ತಿಗೆ ಇಡಬೇಕು. ಮಹಾ ಗಣಪತಿಯನ್ನು ಪೂಜಿಸಬೇಕು, ಅದೇ ಸ್ತುತಿ ಮಾಡಬೇಕು. ಅದುವೇ ಚರ್ಮುರಿದಾರನ ಮಗ. ಚರ್ಮುರಿ ಮಾರುವನ ಮಗ ಅಲ್ಲ, ಚರ್ಮುರಿ ಮಾರುವ ಯಾರು? ಅದೇ ಕೈಸಾಲೆ ಅಧಿಪತಿ, ಚರ್ಮಾಂಬರಧಾರಿ. ಹೌದು, ಗಜ ಧರ್ಮಾಂಬರ, ವ್ಯಾಘ್ರ ಧರ್ಮಾಂಬರ, ಚರ್ಮುರಿ ಮಾರಾಟ ಮುಗಿತದೆ. ಅವನ ಮಗ ಮಹಾಗಣಪತಿಯನ್ನು ಪೂಜಿಸಬೇಕು. ನೋಡುವ ಹೇಳ್ತಾನೆ, ಹಾಗೆ ಹೇಳ್ಬೇಕು. ಆಯ್ತಲ್ಲ? ಓಂ ಗಜಾನನಂ ಭೂತ ಗಣಾದಿ ಸೇವಿತಂ. ಓಂ ಗಜಾನನ ಭೂತ ಗಣಾದಿ ಸೇವಿತಂ. ನಿನ್ನ ಭೂತ ಬೆಳೆಸ್ತೀನಿ ಈಗ ಪಾಪಿ ಮಗ. ಎಂತ ಗುರುಗಳೇ ನಿಮ್ಗೆ ಭೂತ ಹಿಡ್ದದ್ದು ಒಮ್ಮೆಲೆ? ಆಗಾಗ್ಗೆ ಬರ್ತೀನಿ. ಅಲ್ಲ ಗುರುಗಳೇ, ಭೂತ ಭೂತ ಭಗಣೆ. ಗಜಾನನಂ ಭೂತ ಗಣಾದಿ ಸೇವಿತಂ. ಗಜಾನನಂ ಭೂತ ಗಣಾದಿ ಸೇವಿತಂ. ಕಪಿತ್ತ ಜಂಭೂ ಫಲಸಾರ ಭಕ್ಷಿತಂ. ಕಾಪಿ ಪಿತ್ತ ಫಲಸಾರ ಭಕ್ಷಿತಂ. ಯಾರು ಹೇಳಿದ್ರೆ ಕಾಪಿ ಪಿತ್ತ ಅಂತ? ಕಪಿತ್ತ ಜಂಭೂ. ಕಪಿತ್ತ ಜಂಬೂ ಫಲವು. ಫಲವಲ್ಲ, ಮತ್ತೊಂದು ಫಲಸಾರ ಭಕ್ಷಿತಂ. ಅದುವೇ ನಾನು ಹೇಳಿದ ತಪ್ಪ. ಉಮಾಸುತಂ ಶೋಕ ವಿನಾಶ ಕಾರಣಂ. ಉಮಾ
ಉಮಾ ಉಮ್ಮ ಅಲ್ಲ ಮಾತುಮ್ಮ ಬದುಕ ಉಮ್ಮ ಒಂದು ಉಪ್ಪು ಅಂತ ಹೇಳಿ ಸ್ವಲ್ಪ ಹೊತ್ತಾಗ ಉಮಾ ಸುತಂ ಶೋಕ ಕವಿನಾಶ ಕಾರಣಂ. ನೀನಿದ್ರೆ ಕವಿನಗಳೆಲ್ಲ ನಾಶವೇ ಆಗುವುದು. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮ್ಮ ಮಾಮಿ ವಿಘ್ನೇಶ್ವರ ಪಾದ ಪಂಕಜ. ಅಯ್ಯೋ ಎಂತ ಗುರುಗಳೇ ಒಟ್ಟಿಯುವುದು ನೀವು? ಎಲ್ಲಿ ಬಂದಿದ್ದಾಳೆ? ಅದೇ ನಮ್ಮ ಮಾಮಿ. ಇಷ್ಟು ಮಂದಿಯ ಮಾಮಿ ಎಲ್ಲಿದ್ದಾಳೆ? ಹುಡ್ಕೊಂಡು ಬಾ ಹೋಗು. ಅದಲ್ಲ ಗುರುಗಳೇ, ನೀವ್ ಹೇಳಿದಲ್ಲ ನಮ್ಮ ಮಾಮಿ ವಿಘ್ನೇಶ್ವರ ಪಾದ ಪಂಕಜ ಅಂತ. ನಮ್ಮ ಮಾಮಿ ಅಂತಲ್ಲ, ನಮಾಮಿ ವಿಘ್ನೇಶ್ವರ. ನೀವು ಸರಿ ಮಾಡ್ಕೊಳ್ಬೇಕು. ಆಯ್ತು, ಹಾಗಾದ್ರೆ ಸರಿ. ಅವೆಲ್ಲ ಇರುವಂತದ್ದು ಈ ಒಂದಕ್ಕೊಂದು ಸಂಬಂಧ ಅಂತೂ ಈ ಪಂಚಭೂತಗಳಿಗೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಹೌದಾ? ಪಂಚಭೂತಗಳು ಯಾವುದು? ಅದು ನಂಗೆ ಗೊತ್ತುಂಟು ಗುರುಗಳೇ. ಗುಳಿಗ, ಪಂಜುರ್ಲಿ, ಕಲ್ಕುಡ, ಕೊಡಮಣಿತಾಯ ಮತ್ತೊಂದು ಉಂಟಲ್ಲ, ಅದು ನಮ್ಮ ಗುರುಗಳು. ದೇವ್ರೆ ಈ ಭೂತಗಳ ಸಾಲಿ ಗುರುವಿಗೆ ಕೋಪ ಬಂದ್ರೆ ಮನುಷ್ಯರೇ ಅಲ್ಲ. ಹೋಗಿ ನನ್ನ ಭೂತ ಮಾಡಿಬಿಟ್ಟಲ್ಲ. ಅಲ್ಲ ಗುರುಗಳೇ, ಗುಳಿಗ ಗುಳಿಗ, ಪಂಜುರ್ಲಿ, ಕಲ್ಕುಡ, ಕೊಡಮಣಿತಾಯ ಮತ್ತೊಂದು ಗುರುಗಳು. ನಾನು ಭೂತ ಮಾಡ್ತೇನೆ. ಪಂಚಭೂತ ಅಲ್ಲ, ಇದು ಹೊಸ ಪಾಠ ಗುರು. ಅಲ್ಲ, ಆಕಾಶ, ಭೂಮಿ, ಜಲ, ಅಗ್ನಿ, ವಾಯು, ಹೌದಷ್ಟೇ. ಯಾಗ ಪ್ರಾರಂಭ ಮಾಡುವ ಅವಸರ ಮಾಡಬೇಡಿ, ದೂರ ಹೇಳಲಿಕ್ಕೂ ನಮಗೆ ಗೊತ್ತಾಗುವುದಿಲ್ಲ ಅಲ್ವಾ? ನಾವು ಕ್ರಮದಲ್ಲಿ ಹೋಗುವ. ಆಯ್ತು ಗುರುಗಳೇ, ನಾವು ಯಾವತ್ತೆಲ್ಲ ಮುಗಿಸುವಾಗ ನಮ್ಮ ಪ್ರಕಾರವಾಗಿ ಯಾಗ ಮಾಡುವ. ಯಾಗ ಪ್ರಾರಂಭ ಮಾಡಿ ಅಗ್ನಿಯ ಪ್ರತಿಷ್ಠೆ ಮಾಡಿದ್ದಿರ್ತಾನೆ. ಸರಿ, ಹಾಗಾದ್ರೆ ದರ್ಬೆ ತೆಗ್ದಿಡಿ. ಅದಕ್ಕೆ ದಂಬೆ ಬೇಕಲ್ಲ? ದಂಬೆ ಅಲ್ವಾ, ದರ್ಬೆ. ಓಂ ಇಂದ್ರಾಯ ಸ್ವಾಹ. ಇಂದ್ರಾಯ ನಮಃ. ಓಂ ಅಗ್ನಿಯೇ ಸ್ವಾಹ. ಅಗ್ನಿಯೇ ನಮಃ. ಓಂ ವಾಯವೇ ಸ್ವಾಹ. ವಾಯವೇ ನಮಃ. ಓಂ ನಿರುತಿಯೇ ಸ್ವಾಹ. ನಿರುತಿಯೇ ನಮಃ. ಓಂ ವರುಣಾಯ ಸ್ವಾಹ. ನಮಃ. ಓಂ ಕುಬೇರಾಯ ಸ್ವಾಹ. ಕುಬೇರಾಯ ನಮಃ.
ಹೋಗಿ ಹೋಮಿಸಿದ್ದೇವೆ. ಮೋಸ ವಂಚನೆಯಿಂದ ಎಲ್ಲಿಯಾದ್ರೂ ಬ್ರಾಹ್ಮಣೋತ್ತಮರ ಯಾಗ ಮಾಡ್ಲಿಕ್ಕೂ ಸಾಕು. ಅದರ ಬಗ್ಗೆ ನಾವು ಸ್ವಲ್ಪ ಎಚ್ಚರದಲ್ಲಿರಬೇಕು. ಮುಂದುವರಿಯೋಣ. ಲೋಕದೇವಾ ಕಾರ್ಯಗೈಯುತ ಅನೇಕ ಶಿಷ್ಯರ ಗಣನ ಸಹಿತ ವಿವೇಕ ಮುನಿಯ ಬಾಲಿದೊಳಗಿದ ಅನೇಕ ಪುರವ ಓಂ ನಮೋ ದುರ್ಗಾಂ ಪ್ರಬುದ್ಧಿ. ಬಹಿರಿಂದ್ರಿಯಗಳನ್ನು ಮುಚ್ಚಿ ಅಂತರ್ಮುಖಿಯಾಗಿ ಸ್ವಾತ್ಮರಾಮನಾಗಿ ನಿರ್ಲಿಪ್ತತೆಯಿಂದ ತಪಸ್ಸೆಯಗೊಳಿತವ ನಾನು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹಿ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು. ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು. ಕಾಲೇಯ ವರ್ಷತು ಪರ್ಜನ್ಯಂ ಪೃಥ್ವೀ ಶಸ್ಯಶಾಲಿ. ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ. ಈ ಉದ್ದೇಶವನ್ನಿರಿಸಿಕೊಂಡು ನಮ್ಮಂಥ ಋಷಿಮುನಿಗಳು ತಪಸ್ಸನ್ನಾಚರಿಸುತ್ತಾರೆ. ಲೋಕದ ಕಲ್ಯಾಣ ಆಗಬೇಕು, ಸಾಧು ಸಜ್ಜನರು ವಿಶ್ರಾಂತಿಯಿಂದ ಶಾಂತಿಯಿಂದ ಬದುಕಬೇಕು. ಹಲವು ವರ್ಷಗಳಾಯಿತು, ಪಕ್ಕನೆ ಮುಟ್ಟಿ ತಟ್ಟಿ ಎಬ್ಬಿಸಿದ ಅನುಭವ ಆಯಿತಲ್ಲವೇ ನನಗೆ. ಭೌಮದಿಂದ ಭೂಮಿಗೆ, ಆನಂದಮಯದಿಂದ ಅನ್ನಮಯಕ್ಕೆ ಎಳೆದು ಸೆಳೆದು ತಂದಂತಹ ಶಕ್ತಿ ಯಾವುದು? ಕಣ್ತೆರೆದು ನೋಡಿದರೆ ಅಂದು ತಪಸ್ಸಿಗೆ ಕುಳಿತಾಗ ಯಾವ ದೃಶ್ಯವನ್ನು ನನ್ನ ಮನಸ್ಸಿನಲ್ಲಿ ಸ್ಥಿರಗೊಳಿಸಿದ್ದೇನೋ ಅದೀಗ ಮಾಯವಾಗಿ ಹೋಗಿ ಎಲ್ಲಿ ನೋಡಿದರೂ ಧೂಳಿನಿಂದ ಆವೃತವಾಗಿದೆ ಈ ಪೃಥ್ವಿ. ಹಸಿರಿನಿಂದ ಕಂಗೊಳಿಸಬೇಕಾದಂತಹ ಭೂಮಿ ಇಂದು ಪಟ್ಟ ಬಯಲಾಗಿ ಹೋಗಿದೆ. ಹನಿಹುಂಡು ನೀರಿಲ್ಲ, ಹಸಿರಿನ ಚಿಗುರು ಕಾಣಿಸುತ್ತಿಲ್ಲ. ಇದಕ್ಕೇನು ಕಾರಣ? ಏನಾಗಿ ಹೋಯಿತು? ಓಹ್, ಮಳೆ ಬಾರದೆ ಈ ಪೃಥ್ವಿ ಇಂದು ಬರಗಾಲವನ್ನು ಅನುಭವಿಸುತ್ತಾ ಇದ್ದ. 12 ವರ್ಷಗಳಾಯಿತು ಇಳೆಗೆ ಮಳೆ ಸುರಿಯದೆ. ಆದುದರಿಂದಲೇ ಭೀಕರವಾದ ಕ್ಷಾಮ ಅಡಸಿದೆ. ಹೀಗೂ ಆಯಿತು. ಇದಕ್ಕೆಲ್ಲ ಕಾರಣ ಏನು ಎಂಬುದು ಅರ್ಥವಾಯಿತು. ಸದಾಕಾಲವು ಯಾಗಯಜ್ಞಾದಿಗಳು ನಡೆಯುತ್ತಲೇ ಇರಬೇಕಾದಂತಹ ಈ ಕ್ಷಮೆಯಲ್ಲಿ ಆ ಪುಣ್ಯ ಕಾರ್ಯವು ಸ್ಥಗಿತವಾಗಿ ಕೆಲವು ಕಾಲವೇ ಸಂದು ಹೋಯಿತು. ಆದುದರಿಂದಲೇ ಮುನಿದ ದೇವತೆಗಳು ಇಳೆಯ ಕಡೆಗೆ ತಮ್ಮ ಕರುಣಾದೃಷ್ಟಿಯನ್ನು ಬೀರುವಲ್ಲಿ ಹಿಂದುಳಿದಿದ್ದಾರೆ. ಮಳೆ ನಿಂತು ಹೋಗಿದೆ. ಏನದು ಕೇಳಿಸುತ್ತಿರುವುದು? ಹಾಹಾಕಾರ ಕೇಳಿಸುತ್ತಾ ಇದೆ. ಹಸಿವೆ ಹಸಿವೆ ಎಂದು ಜನರು ಒಬ್ಬಿಡುತ್ತಾ ಇದ್ದಾರೆ. ಅವರ ಕಷ್ಟದಲ್ಲಿ ಭಾಗಿಯಾಗಬೇಕು, ಏನೆಂದು ವಿಚಾರಿಸಬೇಕಾಗಿದೆ. ನೋಡೋಣ, ಆ ಕಡೆ ತೆರಳಿ. ಹಸಿವಿನ ಬಾಧೆಯ ತಾಳದೆ, ಹಸಿವಿನ ಬಾಧೆಯ ತಾಳದೆ ಬಳಲುದ ಕೆಲವರು ಅದು ಮಣಿದುರದ ಕರುಣಿಸದೆ ಮುದು ಬಾಂಧವ ಹದೆ ಪ್ರಜೆಯಿಂದೆಮ್ಮನು ಕರುಣಿಸದೆ ಮುದು ಬಾಂಧವ ಹದೆ ಪ್ರಜೆಯಿಂದೆಮ್ಮನು ಬದುಕಿರುವುದು ನೀವೆನುಗ
ತಿಂಗಳು ಕಳೆಯಿತು. ಉಣ್ಣುವುದಕ್ಕೆ ಅನ್ನವಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಹಾಗಿದ್ರೆ ನಮ್ಮ ಊರಿನಲ್ಲಿ ಬರಗಾಲವೇನು? ಬರಗಾಲವೇ? ನಾವು ಯಾರಲ್ಲಿ ಹೇಳಿ? ಯಾರೋ ವೀರ ಬೀಳು ನೀರಿದೆಯೋ ಕಣ್ಣ ನೀರ ದಾರೆಯ ದೊರೆಬೇಯ ಕಣ್ಣ ನೀರ ದಾರೆಯ ದೊರೆಬೇಯ ಕಾರಣವೇನು ವಿಸ್ತಾರದಿ ಬೇಳೆ ಹೇಳಿ. ಕಾರಣವೇನು ವಿಸ್ತಾರದಿ ಬೇಳೆ ಕಾರುಣ್ಯ ನಿಧಿಯ ನೋಡಿ ಯಾರೋ ಸೈರಿಸಿ. ಏನಿದು? ಏನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಜ್ಞೆ ಇದೆ ನಿಮಗೆ? ಹಸಿವೆ ಆಗುತ್ತದೆ ಎಂದು ಹಸಿವೆ ಕೊಳೆತು ನಾರುತ್ತಿರುವ, ಬುದ್ಧಿ ಇದ್ದವರು ಮುಟ್ಟಲು ಅಸಹ್ಯ ಪಡುತ್ತಿರುವ ಈ ನಾಯಿಯ ಮಾಂಸವನ್ನು ಮುಕ್ಕುತ್ತಾ ಇದ್ದೀರಲ್ಲ, ನಿಮ್ಮನ್ನು ಮನುಷ್ಯರೂ ಎಂದು ನಾನು ತಿಳಿಯಬೇಕೆ? ಯಾಕೆ ಹೀಗೆ ಮಾಡುತ್ತೀರಿ? ಹೀಗೆ ಮಾಡುತ್ತೀರಿ? ಪ್ರಾಣಿಯಾದರೂ ತನ್ನ ಆಹಾರವನ್ನು ಕೊಂದು ಹಸಿ ಮಾಂಸವನ್ನು ಭಕ್ಷಿಸುತ್ತದೆ. ನೀವು ವಿವೇಕಿಗಳು ಈ ರೀತಿ ಹಸಿ ಮಾಂಸವನ್ನು, ಕೊಳೆತ ಮಾಂಸವನ್ನು ತಿನ್ನುವುದೇ ಯಾಕೆ? ನಿಮ್ಮ ಈ ಅವಸ್ಥೆಗೆ ಕಾರಣ ಏನು? ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಾ ಇದೆ, ಹೊಟ್ಟೆ ಬೆನ್ನಿಗಂಟಿದೆ, ಎಲುಬು ಎದ್ದು ಕಾಣುತ್ತಾ ಇದೆ. ಯಾಕೆ ನಿಮ್ಮ ಬೊಬ್ಬೆ? ತಿನ್ನುವುದಕ್ಕೆ ಬೇರೆ ಏನು ವ್ಯವಸ್ಥೆ ಇಲ್ವೇ? ಏನಾಯಿತು? ಉಳಿಗಾಲವಿಲ್ಲ, ಬರಗಾಲ ಬಂದೆ ಮಗುಳಿಗಾಲವಿಲ್ಲ, ತಿಮ್ಮರೆಗಳು ನೀರ್ಗಳಿಲ್ಲ, ತಿಮ್ಮರೆಗಳು ನೀರ್ಗಳಿಲ್ಲ, ತರಳರಿ ದಿನ ಪ್ರಾಣ ದೊರೆದರು, ತರಳರಿ ದಿನ ಪ್ರಾಣ ದೊರೆದರು, ಹಸಿವು ಹಸಿವು ಎಂದರಲುದ ಮುನಿಯೇ ಯಾಕೆ ತಿಂತೀರಿ ಅಂತ ಹೇಳ್ತಾ ಇದ್ದೀರಲ್ಲ? ನೋಡಿ ನೋಡಿ, ನಮ್ಮವರೆಲ್ಲ ಅಲ್ಲಲ್ಲಿ ಬಿದ್ದು ಸತ್ತಿದ್ದಾರೆ ಕೆಲವರು. ಇನ್ನುಳಿದವರು ಈಗಲೂ ಅಲ್ಲ ಮತ್ತೊಂದು ಗಳಿಗೆಯಲ್ಲಿಯೂ ಅಂತೇಳಿ ಕಾಯ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ತಿನ್ನುವುದಕ್ಕೆ ಕೂಳಿಲ್ಲ ಸ್ವಾಮಿ, ಕುಡಿಯುವುದಕ್ಕೆ ನೀರಿಲ್ಲ ಸ್ವಾಮಿ. ಈ ಊರಿಗೆ ಬರಗಾಲ ಬಂದು 12 ವರ್ಷಗಳಾದವು. ನಮ್ಮನ್ನು ಕೇಳುವವರು ಯಾರಿದ್ದಾರೆ ಮುನಿವರ್ಯ? ಯಾರಿದ್ದಾರೆ? ಯಾರಿದ್ದಾರೆ ಹೇಳಿ? ಬೆದರದಿರಿ ಬಲು ಗಂಡ ಇದನ್ನು ಪರಿಹರಿಸುವೆನು, ಬೆದರದಿರಿ ಬಲು ಕಷ್ಟ ಇದನ್ನು ಪರಿಹರಿಸುವೆನು, ಒದಗಿ ನಿಲ್ದಾನೆನುದ ನುಡಿದು ಒದಗಿ ನಿಲ್ದಾನೆನುದ ನುಡಿದು ಸದಮಲ ಜರಿದ ಜನ್ನ ವಂದನು ಮಾಡ್ಬೇ, ಸದಮಲ ಜರಿದ ಜನ್ನ ವಂದನು ಮಾಡ್ಬೇ, ಇದಕ್ಕೆ ದುರದೇನು ಬೇಗೆನುದ, ಇದಕ್ಕೆ ದುರದೇನು ಬೇಗೆನುದ, ಬೆದರದಿರಿ ಅಣ್ಣಂದಿರೇ, ಕಣ್ಣೀರನ್ನು ಹರಿಸಿಕೊಳ್ಳಿ. ನಿಮ್ಮ ದುಃಖವನ್ನು ನೋಡುವುದಕ್ಕೆ ಈ ಜಾಬಾಲಿಯಿಂದಲೇ ಕಷ್ಟ ಆಗುತ್ತಾ ಇದೆ. ವ್ಯಥೆ ಪಡಬೇಡಿ. ನಿಮ್ಮ ಈ ಕಷ್ಟಕ್ಕೆ ಪರಿಹಾರ ಮಾರ್ಗವನ್ನೊಂದು ಹುಡುಕಬೇಕಾಗಿದೆ. ಪರಿಹಾರ ಆದಷ್ಟು ಶೀಘ್ರದಲ್ಲೇ ನಿಮ್ಮ ದುಃಖ ದೂರ ಆಗಬೇಕು. ತಿನ್ನುವುದಕ್ಕೆ ಆಹಾರದ ವ್ಯವಸ್ಥೆ ಆಗಬೇಕು. ಈ ಪೃಥ್ವಿಯಲ್ಲಿ ಹುಡುಕಿದರೂ ಲವಲೇಶವೂ ಆ ವಸ್ತು ಸಿಗುವುದಿಲ್ಲ. ಆದ್ದರಿಂದ
ದೇವತೆಗಳನ್ನು ತೃಪ್ತಿಗೊಳಿಸಬೇಕಾಗಿದೆ. ನಿಂತು ಹೋದಂತಹ ಪುಣ್ಯ ಕಾರ್ಯವನ್ನು ಮತ್ತೆ ಜೀವಂತಗೊಳಿಸಬೇಕು. ಮಾನವ ಜೀವ ಸಂಕುಲ ಮತ್ತೆ ನಲಿದಾಡಬೇಕು. ಅದಕ್ಕಾಗಿ ಯಜ್ಞವೊಂದನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದೆ. ಯಜ್ಞ ಮಾಡುವುದಕ್ಕೆ ವೆಚ್ಚ ಎಷ್ಟು ಬೇಕು ಹೇಳಿ? ಯಾರು ಇದ್ದವರು ಪಡುವುದಿಲ್ಲ, ಕೊಟ್ಟರು ಹಗ್ಗಿಸಿಕೊಳ್ತಾರೆ. ಅವರವರ ಭದ್ರತೆಯನ್ನು ಅವರವರು ಮಾಡಿಕೊಂಡಿದ್ದಾರೆ. ನಮ್ಮನ್ನು ಕೇಳುವವರು ಯಾರಿದ್ದಾರೆ? ಬಗೆಹರಿಯ ಇದ್ದವರು ಯಾರಿದ್ದಾರೆ ಹೇಳಿ ಹೇಳಿ. ದುಃಖಿಸಬೇಡಿ. ಹಸಿವೆ ಆಗುತ್ತದೆ ಎಂದು ಎದೆಗೆ ಬೆಳೆದುಕೊಂಡೆ ಏನು ಪ್ರಯೋಜನವಿಲ್ಲ. ಏನಾದರೂ ಪ್ರಯತ್ನ ಮಾಡಿ. ಸಮಯ ಎಷ್ಟಾಯ್ತು? ಹೋಗುವ ಪ್ರಾಣಕ್ಕೆ ಮತ್ತು ಆಘಾತವೇ ಆಗುತ್ತದೆ ವಿನಃ ತಿನ್ನುವುದಕ್ಕೆ ಏನಾದರೂ ಸಿಗುತ್ತದಾ ಎಂದು ಪ್ರಯತ್ನ ಮಾಡಬೇಕು. ಯೋಚಿಸಬೇಡಿ. ಇಲ್ಲಿ ನಮಗೆ ಆ ಯಜ್ಞ ಯಾಗಾದಿಗಳನ್ನು ಮಾಡುವ ಸುವಸ್ತುಗಳು ಲಭಿಸುವುದಿಲ್ಲ. ಕೊಡುವುದಕ್ಕೆ ದಾನಿಗಳಲ್ಲಿ ಇಲ್ಲ. ಅದನ್ನು ಪಡೆಯಬೇಕು ಅಂತಾದರೆ ನಾಲ್ಕವೇ ಸರಿ. ದೇವಲೋಕದಲ್ಲಿರುವ ಸುರಭಿಯನ್ನು ಈ ಧರೆಗೆ ಕರೆತಂದು ಅವಳಿಂದಲೇ ಅವಳ ಸಹಕಾರದಿಂದಲೇ ಮಹಾಯಜ್ಞವನ್ನು ಮಾಡಿ ಆ ದ್ವಾರ ದೇವತೆಗಳನ್ನು ತೃಪ್ತಿಗೊಳಿಸಿ ಅವರಿಂದಲೇ ಮತ್ತೆ ಮಳೆಯನ್ನು ಸುರಿಸುವ ಹಾಗೆ ಮಾಡೋಣ. ನಾವು ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಫಲ ದೇವಿ ಕೊಡುತ್ತಾಳೆ. ದುಃಖಿಸಬೇಡಿ. ದೇವರೊಳಗೆ ಮಾಡಿ ಅಷ್ಟು ಪ್ರಯತ್ನ ಬಂದ್ರೆ ನಮ್ಮ ಊರೆಲ್ಲ ಒಳ್ಳೇದಾಯ್ತು ಅಂತೇಳಿ ಲೆಕ್ಕಾಚಾರ. ನಿಮ್ಮನ್ನು ಸಮಾಧಾನಗೊಳಿಸುವುದಕ್ಕೆ ಆಶ್ವಾಸನೆ ನೀಡುತ್ತಾನೆ ಈ ಬಾಜಾವಾಲಿ ಎಂದು ಭಾವಿಸಬೇಡಿ. ಈ ಕ್ಷಣವೇ ದಿವ್ಯ ದೇಹಧಾರಿಯಾಗಿ ಸುರಪುರವನ್ನು ಸೇರಿಕೊಳ್ಳುತ್ತೇನೆ. ನಾನು ಹೋಗುವ ಕಾರ್ಯಕ್ಕೆ ಆ ದೇವಿ ಅನುಗ್ರಹಿಸಲಿ ಎಂದು ನೀವೆಲ್ಲ ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿಕೊಳ್ಳಿ. ಹೋಗಿ ಬರ್ತೇನೆ. ಮುನಿವರ ಜಾಬಾಲಿಯು ಇಂದ್ರನು ಕಂಡಿದಿರ್ಕೊಂಡು ಪಾದ ಪದ್ಮಕ್ಕೆ ಮಣಿದು ಘನತರದಾಸನ ಈಯುತ ಮನದಡಿಯೇ ಪೂಜಿಸುತ್ತ ಬಳಿಗಿಲ್ದೆಂದವು. ಮುನಿವರನೆ ಜಾಬಾಲಿ ಆಲಿಪುದು ಮುನಿವರನೆ ಜಾಬಾಲಿ ಆಲಿಪುದು ನೀವಿದ್ದ ಬಂದಿಹ ಘನತರದ ಕಾರ್ಯಗಳೇನಿಹುದು. ನೀವಿದ್ದ ಬಂದಿಹ ಘನತರದ ಕಾರ್ಯಗಳೇನಿಹುದು. ಘನಚರಿತ ನಿಮ್ಮನು ಎನಗೆ ತುಂಬಿನಿಯೊಳಿರುವ ಜನರ ಸೇವೆಗೆ ತನುವ ತೆತ್ತಿಹ ಗುಣಮನತೆ ಭಾವನೆ ನಿಕೃಪಿಯುಳು. ಮುನಿವರನೇ ಜಾಬಾಲಿ ಆಲಿಪುದು ತಮ್ಮ ಪವಿತ್ರವಾದಂತಹ ಪಾದವತ್ಮಗಳಿಗೆ ಅರಗಿದ್ದೇನೆ. ಸಮಸ್ತ ದೇವತೆಗಳಿಗೂ ಸುಖ ಲಭಿಸಲಿ. ನನ್ನದಾದಂತಹ ಈ ದೇವಲೋಕಕ್ಕೆ ನಿರೀಕ್ಷೆಯಂತೆ ನೀವು ಬಂದವರನ್ನು ನಿಮ್ಮ ನಿರೀಕ್ಷೆಯಲ್ಲಿ ನಾನು ಇರಲಿಲ್ಲ. ಯಾವುದೇ ಮುನ್ಸೂಚನೆಯನ್ನು ಕೊಡದೆ ದೇವಲೋಕವನ್ನು ಪ್ರವೇಶ ಮಾಡಿದವರು ನೀವಾಗಿದ್ದೀರಿ. ಓ ತಮರೇ, ನನಗೆ ತಿಳಿದಷ್ಟರ ಮಟ್ಟಿಗೆ ನಿಮ್ಮನ್ನು ಅರ್ಚಿಸಿದ್ದೇನೆ. ನನ್ನದಾದಂತಹ ಪೂಜೆಯಲ್ಲಿ ಯಾವುದೇ ರೀತಿ ಲೋಪದೋಷ ಇದ್ದರೆ ಅದನ್ನು ಮನ್ನಿಸಬೇಕೆಂಬ ಹಾಗೆ ಬೇಡಿಕೊಳ್ಳುತ್ತಾ ಇದ್ದೇನೆ. ಇದು ಅತಿಯಾಯಿತು. ಅಂದ್ರೆ ನಿನ್ನ ಪೂಜೆಯಿಂದ ತೃಪ್ತನಾಗಿದ್ದೇನೆ. ಸಂತೋಷವಾಯಿತು. ಸಂತೋಷ ನನಗೂ ಆಯಿತು. ಓ ಮುನಿಪೋತ್ತಮರೇ, ಭೂಮಿಯನ್ನು ಬಿಟ್ಟು ನಮ್ಮದಾದಂತಹ ನಾಲ್ಕಲೋಕವನ್ನು ನೀವು ಸೇರಬೇಕು ಅಂತ ಇದ್ರೆ ಮಹತ್ತರವಾದಂತಹ ಒಂದು ಕಾರ್ಯ ಅಡಕವಾಗಿದೆ ಎಂಬ ಹಾಗೆ ಸುಲಭದಲ್ಲಿ ತಲುಪಿಸಲಿಕ್ಕೆ ನನಗೆ ಸಾಧ್ಯವಾಯಿತು. ನಿಮ್ಮಲ್ಲಿ ಒಂದು ಪ್ರಶ್ನೆ. ಭೂಲೋಕದಿಂದ ಬಂದವರು ಭೂಲೋಕದಲ್ಲಿರುವಂತಹ ಜನರಿಗೆ
ಯಾವುದೇ ರೀತಿ ಕಷ್ಟ ಇಲ್ಲ ತಾನೇ? ಎಲ್ಲರೂ ಸುಕ್ಷೇಮದಲ್ಲಿ ಇದ್ದಾರಲ್ವೇ? ಆಮೇಲೆ ಭೂಲೋಕದ ವಾರ್ತೆಗಳು ಇದ್ರೆ, ಏನಾದ್ರೂ ಹೊಸ ವಾರ್ತೆ ಇದ್ರೆ ತಿಳಿಸುವಿರಾ? ಅದಕ್ಕೆಂದೇ ಬಂದಿದ್ದೇನೆ. ಸುರಪಾಲ ಪೇಳ್ವೆಯಲ್ಲ ಭೂವಲಯದಿ ಬರಗಾಲ ಒದಗಿತಲ್ಲ, ಭೂವಲಯದಿ ಬರಗಾಲ ಒದಗಿತಲ್ಲ. ಹರನು ಕೊಲ್ಲುವ ಕಾಲ ಪರರು ಕಾವವರುಂಟೆ, ಹರನು ಕೊಲ್ಲುವ ಕಾಲ ಪರರು ಕಾವವರುಂಟೆ. ಪರಿಹರಿಸೆಂದು ಸೇರಿರುವೆ ಆಶಯಕ್ಕಾಗಿಯೇ, ಸುರಪಾಲ ಬೇಳ್ವೆಗೆಲ್ಲ ಭೂವಲಯದಿ ಬರಗಾಲ ಒದಗಿಸಲ್ಲ, ಭೂವಲಯದಿ ಬರಗಾಲ ಒದಗಿಸಲ್ಲ. ಸುರಪಾಲ ಮಹೇಂದ್ರ, ಜಾಬಾಲಿ ಮಹರ್ಷಿಗಳೇ, ಬರಬೇಕಾಯಿತು ಈ ಸ್ವರ್ಗಕ್ಕೆ. ಓಹೋ, ಉದ್ದೇಶವಿದೆ. ಉದ್ದೇಶಪೂರ್ವಕವಾಗಿಯೇ ಬರುವವರು ನೀವು. ಹೌದಯ್ಯ, ನಿನ್ನನ್ನು ಮಗವ ಎಂದು ಲೋಕ ಕೊಂಡಾಡುತ್ತಾ ಇದೆ, ಪ್ರಾರ್ಥಿಸುತ್ತಾ ಇದೆ. ನಿಜ. ಮೇಘಗಳಿಗೆ ಅಧಿಪ ನೀನು ದೇವೇಂದ್ರ. ಮುನಿಗಳೇ, ಮೂರು ಲೋಕದ ಪಾಲನೆ ನಿನ್ನ ಹೊಣೆ. ಎಲ್ಲಿಯೂ ಲೋಪ ಬರದಂತೆ ಸದಾ ಎಚ್ಚರಿಕೆಯಿಂದಿರಬೇಕಾದುದು ನಿನ್ನ ಕರ್ತವ್ಯ. ಸತ್ಯ. ಆದರೂ ಭೂಲೋಕದ ಕಡೆಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದೀಯೋ, ಆ ಕುರಿತಾಗಿ ಆಕ್ಷೇಪವನ್ನು ಮಾಡುವುದಕ್ಕೆ ನಿನ್ನ ನಾಕವನ್ನು ಸೇರಿದ್ದಲ್ಲ. ಪರಿಸ್ಥಿತಿ ಹಾಗುಂಟಯ್ಯ. ಭೂಲೋಕದಲ್ಲಿ ಬರಗಾಲ ಬಂದಿದೆ. 1 ವರ್ಷ ಮಳೆ ಇಲ್ಲದಿದ್ರೆ ಬೆಳೆ ನಾಶ ಆಗುತ್ತದೆ, ತಿನ್ನುವುದಕ್ಕೆ ಆಹಾರವಿಲ್ಲದೆ ತತ್ತರಿಸುತ್ತದೆ ಜೀವರಾಶಿ. ನಿಜ. 12 ಅಬ್ದಿ ಮಳೆ ಇಲ್ಲದೆ ಹೋದರೆ ಏನಾಗಬಹುದು ಆ ಪೃಥ್ವಿಯ ಸ್ಥಿತಿ? ನೀನೇ ಯೋಚನೆ ಮಾಡು. ಮಗವ, ಮುನಿಗಳೇ, ಈ ಹೊತ್ತಿನಲ್ಲಿ ತಿನ್ನುವುದಕ್ಕೆ ಆಹಾರವಿಲ್ಲದೆ ದಿನದಿಂದ ದಿನಕ್ಕೆ ಸಾವಿರಾರು ಮಂದಿ ಸಾಯ್ತಾ ಇದ್ದಾರೆ. ಕುಡಿಯುವುದಕ್ಕೆ ನೀರಿಲ್ಲದೆ ಇನ್ನೊಬ್ಬನ ರಕ್ತವನ್ನು ಹೀರುವ ಸ್ಥಿತಿ ಉಂಟಾಗಿದೆ. ತಿನ್ನುವುದಕ್ಕಾಗಿ ಏನನ್ನಾದರೂ ಯಾವುದನ್ನಾದರೂ ಅರಸುತ್ತಾ ಸಿಕ್ಕಿದ್ದನ್ನು ಮುಕ್ಕುವಂತಹ ಸ್ಥಿತಿ ಮನುಷ್ಯರದಾಗಿದೆ. ಈ ಕಣ್ಣುಗಳಿಂದ ಅದನ್ನು ನೋಡುವುದಕ್ಕೆ ಕಷ್ಟವಾಗುತ್ತಾ ಇದೆ. ಆದ್ದರಿಂದಲೇ ಇದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಂಡಿದ್ದೇನೆ. ಬರಗಾಲ ದೂರ ಆಗಬೇಕು ಅಂತಾದ್ರೆ ಒಂದು ಯಜ್ಞ ಮಾಡಬೇಕು ಅಂತ ಇದ್ದೆ. ಮುನಿಬೋತ್ತವರೇ, ನೀವು ಮಾಡುವಂತಹ ಯಾಗಕ್ಕೆ ನನ್ನಿಂದ ಏನು ಉಪಕಾರ ಆಗಬೇಕು, ಅದಕ್ಕೆ ಏನೆಲ್ಲ ಬೇಕು, ಯಾವ ಸವಲತ್ತುಗಳನ್ನು ನೀವು ಯಾಚಿಸುತ್ತೀರಿ ಹೇಳಿ. ನಾನು ಜನ್ಮವಯಸಗಿ ನಾನು ನಿಮ್ಮವರ ಎಲ್ಲರನ್ನು ಮೆಚ್ಚಿಸಿ ಕುಂಬೆನೋ. ವಯಸಗಿ ನಾನು ನಿಮ್ಮವರ ಎಲ್ಲರನ್ನು ಮೆಚ್ಚಿಸಿ ಕುಂಬೆನು, ನಿಮ್ಮವರ ಎಲ್ಲರನ್ನು ಮೆಚ್ಚಿಸಿ ಕುಂಬೆನು. ಮನ್ನಿಸಿ ಕಾಮಿತವನ್ನೀವ ಸುರದೇನು, ಮನ್ನಿಸಿ ಕಾಮಿತವನ್ನೀವ ಸುರದೇನು. ಇನ್ನೀವುದೇನೆ ಶತಮನ್ಯು ಎಂದನು ಆಗ ಜನ್ನವಯಸಗಿ ನಾನು. ಶತಮನ್ಯು ಮುನಿಬೋತ್ತವರೇ, 100 ಯಾಗವನ್ನು ಮಾಡಿ ಹೆಸರನ್ನು ದಕ್ಕಿಸಿಕೊಂಡವನೇನು. ನಿಜ. ದೇವೇಂದ್ರ, ನಾನೊಂದು ಯಜ್ಞವನ್ನು ಮಾಡಬೇಕು ಎನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ಒಂದು ಯಜ್ಞ ಅಂದರೆ ಕಷ್ಟ ಎಷ್ಟಿದೆ ಎಂದು ನಿನಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಿಲ್ಲ. 100 ಯಾಗಗಳನ್ನು ಮಾಡಿ ಅದರ ಅನುಭವವನ್ನು ಹೊಂದಿದವ ನೀನು. ಆದರೆ ಈ ಕಾಲದಲ್ಲಿ ಯಾಗ ಮಾಡುವುದಕ್ಕೆ ಬಹು ಕಷ್ಟವೇ ಆಗಿದೆ. ಚರು ಘೃತ ಪುರಡಾಶಾದಿಗಳು ಪೃಥ್ವಿಯಲ್ಲಿ ಸಿಗುತ್ತಾ ಇಲ್ಲ.
ಅಂತಹ ಸುವಸ್ತುಗಳನ್ನು ಪಡೆಯಬೇಕು ಅಂತಾದ್ರೆ ಇನ್ನು 10 ವರ್ಷಕ್ಕಾದರೂ ಸಿಕ್ಕುವುದೇ ಕಷ್ಟ. ಆ ಕಾಲದವರೆಗೆ ಪ್ರಪಂಚದಲ್ಲಿ ಒಂದೇ ಒಂದು ಮನುಷ್ಯ ಜೀವಿಯು ಉಳಿಯಲಾರದು. ಅದಕ್ಕೂ ಮೊದಲು ಜೀವ ಸಂಕುಲ ಉಳಿಯಬೇಕೆನ್ನುವ ಉದ್ದೇಶದಿಂದ ಯಜ್ಞ ಮಾಡಬೇಕು. ಯಜ್ಞದಿಂದ ನಿಮ್ಮನ್ನು ತೃಪ್ತಿಗೊಳಿಸಬೇಕು, ನೀವು ಮಳೆಯನ್ನು ಸುರಿಸಬೇಕು. ಆ ನಂತರ ಪ್ರಪಂಚ ಬೆಳೆದು ಕೆಳೆ ಉಳಿದು ಮತ್ತೆ ನಡೆದಾಡಿಸಬೇಕು. ಈ ರೀತಿ ಉದ್ದೇಶವನ್ನು ಇರಿಸಿಕೊಂಡು ಯಾಗ ಸಂಕಲ್ಪ ಮಾಡಿದೆ. ಆದರೆ ಯಾಗ ಸಂಕಲ್ಪ ಮಾಡಿದ್ದು ಮಾತ್ರ ಒಳ್ಳೆ ಕೆಲಸ. ಬರೀ ಹಸ್ತ ನನ್ನಲ್ಲಿ ಯಾಗ ಮಾಡುವಂತಹ ಯಾವ ಶಕ್ತಿಯೂ ಇಲ್ಲ. ಆ ಶಕ್ತಿ ಉಂಟು ಅಂತಾದ್ರೆ ಸುರವಿ ಕಾಮಿಸಿದ್ದನ್ನು ಕೊಡುವ ಆ ಕಾಮಧೇನುವಿನ ಸಹಕಾರ ಅದು ಲಭಿಸಿದರೆ ಖಂಡಿತವಾಗಿ ಯಾಗ ಸಾಂಗವಾಗಿ ನಡೆಯುತ್ತದೆ ಎಂದು ತಿಳಿದು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇನೆ. ಕರ ಜೋಡಿಸಿ ವಿನೀತನಾಗಿ ಯಾಚಿಸುತ್ತಾ ಇದ್ದೇನೆ. ಕಾಮಧೇನುವನ್ನು ಕಳುಹಿಸಿಕೊಡ. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನುವೆ ವರುಣಲೋಕಕ್ಕೆ ಹೋಗಿರುವಳ್ ಆಕೆ ವರುಣಲೋಕಕ್ಕೆ ಹೋಗಿರುವಳ್ ಆಕೆ ಆಸುರಭಿ ತೊರೆಯುವ ಪರಿಯರಿಯೇ ನಿಮ್ಮ ಅಮರ ಕಾರ್ಯಕ್ಕೆ. ಆಸುರಭಿ ತೊರೆಯುವ ಪರಿಯರಿಯೇ ನಿಮ್ಮ ಅಮಲ ಕಾರ್ಯಕ್ಕೆ. ಇರುವಳವಳ ಕುವರಿಯು ನಂದಿನಿ, ಇರುವಳವಳ ಕುವರಿಯು ನಂದಿನಿ, ಬರುವಳೆನ್ನುತ್ತ ಕರೆಸಿ ಮುನಿಗಳೇ. ಇರುವಳವಳ ಕುವರಿ ನಂದಿನಿ ಬರುವಳೆನ್ನುತ್ತ ಕರೆಸಿ ಮುನಿಗಳೇ. ವರ ಮಖಕ್ಕೆ ಸಹಕರಿಸಿ ಹರೆಯ ಸಿರಿಯ ಬೆಳಗೆಂದೊರೆದ ನಯದೊಳ್ಳು ವರುಣಲೋಕಕ್ಕೆ ಹೋಗಿರುವಳ್ ಆಕೆ. ಓ ಜಾಬಾಲಿ ಮಹರ್ಷಿಗಳೇ, ಇಂದ್ರ ಭೂಲೋಕದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿದ್ರೆ ಆ ಪುಣ್ಯದ ಪ್ರಭಾವದಿಂದಲಾಗಿ ಭೂಲೋಕಕ್ಕೆ ಮಳೆ ಸುರಿಯುತ್ತದೆ. ಹೌದಲ್ವೇ? ಯಾಗ ಯಜ್ಞಾದಿಗಳು ತಟಸ್ಥಗೊಂಡ ಕಾರಣದಿಂದಲಾಗಿ 12 ವರ್ಷಗಳ ಕಾಲ ಮಳೆ ಇಲ್ಲದೆ ಬರಗಾಲ ಪ್ರಾಪ್ತವಾಗಿದೆ. ಹೌದು, ಮುನಿಬೋತ್ತವರಾದಂತಹ ನೀವು ಬರಗಾಲ ಪರಿಹಾರಕ್ಕಾಗಿ ಮಹತ್ತರವಾದಂತಹ ಯಾಗವನ್ನು ಕೈಗೊಳ್ಳುವುದು ವಿಷಯ, ಒಳ್ಳೆಯ ವಿಷಯವೇ. ಕಾಮಧೇನುವನ್ನು ಕಳುಹಿಸಿಕೊಡಯ್ಯ. ಕೊಡಬಹುದಿತ್ತು, ಮತ್ತೆ ಯಾಕೆ ಯೋಚನೆ? ನೀವು ಬೇಕಾದ ರೀತಿಯ ಸಹಕಾರವನ್ನು ಕೊಡಬೇಕೆಂಬಂತಹ ಬಯಕೆ ನನ್ನಲ್ಲಿ ಉಂಟು. ಮತ್ತೆ ಅದೇನು ಮಾಡೋಣ ಕೇಳಿ ಮುನಿಗಳೇ. ಕಾಮಧೇನು ಇಲ್ಲಿ ಇಲ್ವೇ? ಸ್ವರ್ಗದಲ್ಲಿ ಕಾಮಧೇನು ಇಲ್ವೇ? ಇಲ್ಲ. ಪಾಪಿ ಹೋದಲ್ಲಿ ಮೊಣಕಾಲು ನೀರಂತೆ ಈ ಜಾಬಾಲಿ ಬಂದು ಇಲ್ಲಿಯೂ ನತದೃಷ್ಟನಾದನಲ್ಲ. ಓಹೋ, ಅಯ್ಯೋ ನನ್ನ ಅವಸ್ಥೆ. ಅವಳು ಏನಾದ್ರೂ ವರ್ಣಲೋಕಕ್ಕೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ ದೇವಿ? ಸದ್ಯಕ್ಕೆ ಬರುವವಳಿಲ್ಲ. ಆದ್ರೆ ಬರುವ ಸಮಯದವರೆಗೆ ನಾನು ಏನು ಮಾಡೋಣ? ನೀವು ಮಾಡುವಂತಹ ಮಹತ್ತರವಾದಂತಹ ಯಾಗ ನಿಲ್ಲಬಾರದು. ಭೂಲೋಕದಲ್ಲಿದ್ದಂತಹ ಬರಗಾಲ ದೂರ ಆಗ್ಬೇಕು. ಇದಕ್ಕೊಂದು ದಾರಿ ಉಂಟು. ದಾರಿ? ಕಾವಿಸಿದ್ದನ್ನು ಕೊಡುವಂತಹ ಕಾಮಧೇನು ಇಲ್ಲದೆ ಹೋದ್ರೆ ಏನಂತೆ? ಇಲ್ಲದೆ ಇದ್ರೆ ಆಕೆ ಒಬ್ಬಳು ಮಗಳಿದ್ದಾಳೆ. ಮಗಳಿದ್ದಾಳ? ನಂದಿನಿ. ನಂದಿನಿ ಆಗಬಹುದು, ಹೌದಲ್ವಿ? ಕಳುಹಿಸಿಕೊಡು ದೇವೇಂದ್ರ. ನಂದಿನಿ ಬಂದ್ರೆ ಆಕೆಯನ್ನು ಕರಕೊಂಡು ನೀವು ಹೋದ್ರೆ ನಿಮ್ಮ ಯಾಗ ಸುಸೂತ್ರವಾಗಿ ನಡೆಯಲಿಕ್ಕೆ ಸಾಧ್ಯತೆ ಉಂಟು. ನೀನು ಅಷ್ಟು ಹೇಳಿದ ಮೇಲೆ ಇನ್ನು ತಡೆಯುವವರು ಯಾರು? ನಂದಿನಿಯನ್ನು ನನ್ನ ಜೊತೆಯಲ್ಲಿ ಕರೆಸಿಕೊಡು, ಈ ಕ್ಷಣವೇ ಹೋಗ್ತೇನೆ. ಮುನಿಗಳೇ, ನಂದಿನಿಯನ್ನು ಕಳಿಸಿಕೊಡುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ನಾನು ಹೇಳಿದ್ರೆ ಬರ್ಲಿಕ್ಕಿಲ್ಲ ಅಂತಲ್ಲ, ಅದು ನನಗೆ ಹೇಳಲಿಕ್ಕೆ ಆಗುದಿಲ್ಲ.
ನೀವು ಹೋಗಿ ಆಕೆಯನ್ನು ಒಲಿಸಿ ಕರ್ಕೊಂಡು ಹೋದ್ರೆ ಖಂಡಿತವಾಗಿ ಬಂದೇ ಬರ್ತಾಳೆ. ಅಲ್ಲ, ನಾನು ಕರ್ಕೊಂಡು ಹೋಗಬಾರ್ದು ಅಂತ ನೀನು ಹೇಳುವುದಾ ಅಂತ? ಯಾಕೆ? ನಾನು ಹೇಳಿದ್ರೆ ಬರ್ಲಿಕ್ಕಿಲ್ಲ ಅಂತ ಅಲ್ಲ, ನಾನು ಹೇಳುವುದಿಲ್ಲ ಅಂತ ಹೇಳು. ಹಾಗಲ್ಲ, ನೀವಾಗಿ ಭೂಲೋಕದ ಬಗ್ಗೆ ಬಂದಂತ ಅಡಚಣೆಗಳನ್ನು ಆಕೆಯಲ್ಲಿ ಹೇಳಿದೆ. ಮರುಗಿದಂತ ಆಕೆ ನಿಮ್ಮ ಜೊತೆಯಲ್ಲಿ ಖಂಡಿತವಾಗಿ ಬಂದೇ ಬರ್ತಾಳೆ. ಆಗಲಿ, ಪ್ರಾರ್ಥಿಸಿ ಅವಳನ್ನು ಮೆಚ್ಚಿಸಿ ಕರೆದುಕೊಂಡು ಹೋಗಿ. ಎಲ್ಲಿದ್ದಾಳೆ? ಬನ್ನಿ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆಯನ್ನು ಏರ್ಪಡಿಸಿದ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಡ್ತಾ ಇದ್ದೇವೆ. ಹಾಗೆ ಬರೋದಾದ್ರೆ ನಾವು ಜಯ ಜಯ ಸುರ ನಂದಿನಿ ನಂದಿನಿ ಜಯ ಜಯ ಸುರ ನಂದಿನಿ ಮನ್ನೀಸಿ ಕಾಮಿತ ಮನ್ನೀವ ಸುರಧೇನು ಜಯ ಜಯ ಸುರ ನಂದಿನಿ ನಂದಿನಿಯಳ ಮುನಿಪೋ ಸಾನಂದದಿ ಪೂಜಿಸುತ್ತ ಮಣಿದು ಪಾದಗಳಿಗೋ ಸಂದೇಹಗಳೇತಕ್ಕೆ ಪುರನೆಲೆ ಪೇಳ್ದಳ ಲಕ್ಷ ಭಾವದೊಳ್ ಮುನಿಯೊಳು ಜಯ 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 ನಂದಿನಿ ಮಾತೆ ಸುರವಿ ಸುತೆ ಪಾದ ಮುಟ್ಟಿ ನಮಸ್ಕರಿಸಿದ್ದೇನೆ. ಜಾಬಾಲಿಯ ಕೋಟಿ ಕೋಟಿ ನಮಸ್ಕಾರ. ನಿನ್ನ ಪರಮ ಪಾವನವಾದ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ ತೃಪ್ತನಾಗಿದ್ದೇನೆ. ಸರಿ, ನಿನ್ನ ಪಾದವನ್ನು ತೊಳೆದು ಆ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಂಡಿದ್ದೇನೆ. ಓ ಕಾಮಧೇನುವಿನ ಮಗಳೇ, ಏನು ಪ್ರಸನ್ನಳಾಗಮ್ಮ. ಈ ಜಾಬಾಲಿಯ ಮನದಿಷ್ಟಾರ್ಥವನ್ನು ಈಡೇರಿಸುವರೆ ಸಿದ್ಧಳಾಗು ತಾಯಿ. ಜಾಬಾಲಿ ಮುನಿವರ ಕರ್ಮ ಪ್ರಪಂಚವಾದತ್ತ ಭೂಲೋಕವನ್ನು ತೊರೆದು ಭೋಗಭೂಮಿಯಾದತ್ತ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿ ನೇರವಾಗಿ ನಂದನಾವನಕ್ಕೆ ಬಂದು ವಿಧ ವಿಧದ ರೀತಿಯಲ್ಲಿ ಪೂಜಿಸ್ತಾ ಇದ್ದೀರಿ, ಅರ್ಚಿಸ್ತಾ ಇದ್ದೀರಿ. ಈ ನಮ್ಮ ಈ ನಂದನಾವನಕ್ಕೆ ಕೇವಲ ರಸಿಕರು ಮಾತ್ರ ಬರ್ತಾರೆ. ಧೀಶಕ್ತಿಯ ಪ್ರಭಾವದಿಂದಾಗಿ ಸ್ವರ್ಗಕ್ಕೆ ಬರುವಂತಹ ಸಾಮರ್ಥ್ಯ ನಿಮ್ಮ ಪಾಲಿಗುಂಟು. ಹಾಗಾಗಿ ನೇರವಾಗಿ ನಂದನಾವನಕ್ಕೆ ಬಂದು ಈ ರೀತಿಯಾಗಿ ಅರ್ಚಿಸ್ತಾ ಇದ್ದೀರಿ, ಮೆಚ್ಚಿಸ್ತಾ ಇದ್ದೀರಿ, ಪೂಜಿಸ್ತಾ ಇದ್ದೀರಿ. ನಿಮ್ಮ ಪೂಜೆಯಿಂದಾಗಿ ಪ್ರಸನ್ನರಾಗಿದ್ದೀರಿ ಸತ್ಯ. ಉದ್ದೇಶ ಇಲ್ಲದೆ ಈ ರೀತಿಯಾಗಿ ಪೂಜಿಸುವರು ನೀವಲ್ಲ. ಯಾಕಾಗಿ ಬಂದಿದ್ದೀರಿ? ನನ್ನಿಂದ ನಿಮಗೆ ಏನಾಗಬೇಕಾಗಿದೆ ಹೇಳಿ. ಅಮ್ಮ, ನೀನು ಸಾಮಾನ್ಯಳಲ್ಲ. ರುದ್ರರಿಗೆ ತಾಯಿಯಾಗಿ, ವಸುಗಳಿಗೆ ಮಗಳಾಗಿ, ಆದಿತ್ಯರಿಗೆ ಸೊಸೆಯಾಗಿ, ಅಮೃತದ ಚಿಲುಮೆಯಾಗಿ ಈ ನಾಲ್ಕರಲ್ಲಿ ವಿಜೃಂಭಿಸುತ್ತಿರುವವಳು. ತಾವೋ ವಿಶ್ವಸ್ಯ ಮಾತು ಸರಿ ವೃದ್ಧವಚನ. ದೇವನು ಒಬ್ಬಳಲ್ಲಿ ಅಥವಾ ಒಂದು ದೇನುವಿನಲ್ಲಿ 14 ಲೋಕಗಳು ಸಮಸ್ತ ದೇವತೆಗಳು ನೆಲೆಯಾಗಿರ್ತಾರೆ ಸತ್ಯ ಎಂಬುದು ಋಷಿಮುನಿಗಳ ವಾಕ್ಯ. ಆದ್ದರಿಂದಲೇ ಏನು ನಿನ್ನನ್ನು ಭಕ್ತಿಯಿಂದ ಭಯದಿಂದ ಸ್ತುತಿ ಮಾಡಿದ್ದೇನೆ. ತಾಯೇ, ಏನು ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು ಕಾರಣ? ಭೂಲೋಕದಲ್ಲಿ ಅತ್ಯಂತವಾಗಿ ಬರಗಾಲ ಪೀಡಿತ. ಓಹೋ, ತಿನ್ನುವುದಕ್ಕೆ ಆಹಾರವಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಆ ಕಾರಣದಿಂದ ದೇವತೆಗಳನ್ನು ತೃಪ್ತಿಗೊಳಿಸಬೇಕೆನ್ನುವ ಉದ್ದೇಶದಿಂದ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಯಜ್ಞಕ್ಕೆ ಬೇಕಾದ ಸುವಸ್ತುಗಳು ಇಲ್ಲದೆ ಇರುವುದರಿಂದ ನಿನ್ನನ್ನೇ ಕರೆದೊಯ್ಯಬೇಕು ಎನ್ನುವ ಇಷ್ಟೆಯಿಂದ ಬಂದಿದ್ದೇನೆ. ಪ್ರಸನ್ನಳಾಗು ತಾಯಿ, ನನ್ನೊಂದಿಗೆ ಹೊರಡು ಬಾ. ಯಾಕಮ್ಮ ಒಮ್ಮೆಲೆ ಮುಖ ತಿರುಗಿಸಿದೆ? ಮತ್ತೆ ಜಾಬಾಲಿಯ ಪೂಜೆಯಿಂದ ಅಸಹ್ಯಗೊಂಡೆಯ? ಮಾತಿನಲ್ಲಿ ಬೇಸರವಾಯಿತೆ. ಏನಮ್ಮ, ನಾನಿಲ್ಲಿರುವುದು ನಿನಗೆ ಮನಸ್ಸಿಗೆ ಬೇಸರವೇ? ಮೊದಲೇ ಒಂದು ಮಾತನ್ನೇ ಹೇಳಿದ್ದೇನೆ. ಉದ್ದೇಶ ಇಲ್ಲದೆ ಈ ರೀತಿಯಾಗಿ ಪೂಜಿಸುವುದಲ್ಲ, ಅರ್ಪಿಸುವುದಲ್ಲ. ನನ್ನ ಮಾತು ಸತ್ಯವಾಗಿ ಹೋಯ್ತಲ್ಲ. ಭೂಲೋಕದಲ್ಲಿ ಬರಗಾಲ ಬಂದಿದೆ. ಕುಡಿಯುವುದಕ್ಕೆ ನೀರಿಲ್ಲದೆ, ತಿನ್ನುವುದಕ್ಕೆ ಆಹಾರ ಇಲ್ಲದೆ ವಿಲವಿಲನೆ ಬತ್ತಾಡುತ್ತಾ ಇದ್ದಾರೆ. ಸಾಯುವವರನ್ನು ಕಾಯುತ್ತೇನೆ ಮತ್ತು ನಂಬಿಕೆ ಮಾತನ್ನು ಕೊಟ್ಟು ನೇರವಾಗಿ ನಂದನಾವನಕ್ಕೆ ಬಂದು
ನಂದಿನಿಯಾದಂತ ನನ್ನನ್ನು ಕರೆದು ಹೋಗುವುದಕ್ಕಾಗಿ ಬಂದೀರಾ? ಹೌದು. ಭೂಲೋಕದಲ್ಲಿ ಬರಗಾಲ ಬರುವುದಕ್ಕೆ ಕಾರಣೀಕರ್ತರು ಯಾರು? ಭೂಲೋಕದ ಮನುಜರು. ಸ್ವಾಮಿ, ಧರ್ಮ ಎಲ್ಲಿದೆ? ಅಧರ್ಮದಲ್ಲಿ ಭೂಲೋಕ ತಾಂಡವಾಡುತ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಅಧರ್ಮವೇ ಮೆರೆಯುತ್ತಾ ಇದೆ. ಆ ಭೂಲೋಕದಲ್ಲಿ ಕೇವಲವಾಗಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಇರುತ್ತಾ ಇದ್ದಾರೆ ಎಂಬಂತ ವಿಚಾರವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ ನಾನು. ಭೂಲೋಕದಲ್ಲಿ ದುಷ್ಟರು, ಕಾಮುಕರು, ವಂಚಕರು, ನೀಚರು, ಅಷ್ಟು ಮಾತ್ರವಲ್ಲ ಕುಡುಕರು ಇವರಿರುವಂತಹ ದರಿದ್ರಿಗೆ ನಾನು ಬರಬೇಕೇ ಹೇಳಿ. ತಾಯಿ, ಏನೋ ಒಮ್ಮೆಲೆ ಆರೋಪಿಸುತ್ತಾ ಇದೆಯಾ ಭೂಮಿಯನ್ನು? ಹೌದು. ಪರಮ ಪಾವನವಾದ ಆ ಪೃಥ್ವಿಯಲ್ಲಿ ಅದೆಷ್ಟೋ ವ್ಯಕ್ತಿಗಳು ಜನಿಸಿದ್ದಾರೆ. ಆ ಕರ್ಮಭೂಮಿಯಲ್ಲಿ ಜನಿಸಿದ ಜೀವಿಗಳು ಕರ್ಮವನ್ನು ಎಸಗಿಯೇ ನಿಮ್ಮದ್ದಾದಂತಹ ಈ ನಾಕವನ್ನು ಅಥವಾ ಬ್ರಹ್ಮಲೋಕವನ್ನು ಇನ್ನೊಂದಾದ ಮುಮುಕ್ಷತ್ವವನ್ನು ಪಡೆಯುವುದಕ್ಕೆ ಸಾಧ್ಯವುಂಟು. ಸರಿ, ಬೇರೆ ಯಾವ ಲೋಕದಲ್ಲಿ ಹುಟ್ಟಿದ್ರೂ ಅಂತಹ ಘನಲೋಕವನ್ನು ಸೇರುವುದಕ್ಕೆ ಕಷ್ಟ. ಅಂತಹ ಪಾವನವಾದ ಲೋಕದಲ್ಲಿ ಎಲ್ಲಿಯೋ ಒಬ್ಬ ಅನ್ಯಾಯ ಮಾಡಿದ್ದಾನೆ, ಎಲ್ಲಿಯೋ ಒಬ್ಬ ದುಷ್ಟನಿದ್ದಾನೆ ಎನ್ನುವ ಕಾರಣಕ್ಕೆ ಇಳೆಯನ್ನೇ ಈ ರೀತಿಯಾಗಿ ನಿಂದಿಸುವುದು ಸಹಜವೇ ತಾಯಿ? ಮುನಿವರ, ಎಲ್ಲಿ ಒಬ್ಬನು ಅನ್ಯಾಯ ಮಾಡುತ್ತಾ ಇದ್ದೇನೆ ಅಂತ ವಿಚಾರದಲ್ಲಿ ಈ ರೀತಿಯಾಗಿ ಮಾತಾಡಿಕೊಂಡವರು ನಂದಿನಿ ಅಲ್ಲ. ಭೂಲೋಕ ಜನತೆ ಹೇಗೆ ಇದ್ದಾರೆ ಎಂಬಂತ ವಿಚಾರವನ್ನು ನೇರವಾಗಿ ನಿಮಗೆ ಬಿತ್ತರಿಸುವುದಕ್ಕೆ ಇದ್ದೇನೆ. ಯಾರಮ್ಮ? ಕೃತಯುಗದ ಒಂದು ಕತೆ. ಕಾರ್ತವೀರ ಅರ್ಜುನ ಧರಣಿ ಪರ ಕಾರ್ತವೀರ್ಯ ಅವನು ಬರೆ ಪರಿವಾರ ಉಣಲಿಕ್ಕಿದ್ದ ಭೃಗುಜನೌದಾರ್ಯ ಪರಿಗಣಿಸದೆ ತಾನೆ ಕೊಂದ. ಹೌದು, ಪರಿಗಣಿಸದೆ ತಾನೆ ಕೊಂದ ಅಂಥ ದುರುಳರ ಧರೆಗಿನ ಬರೆ ಸಮದ್ಯೋದ. ಧರಣಿ ಪನ ಕಾರ್ತವೀರ್ಯ ಮುನಿವರ, ಅದೆಷ್ಟೋ ಕಥೆ ಇದೆ. ಈ ಕಥೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಹೌದೇ? ಅರಸನಾದವನು ಪ್ರತಿಯೊಬ್ಬನು ಕೂಡ ಪ್ರಜರಕ್ಷಕನಾಗಿರಬೇಕು, ಪ್ರಜಾ ಪೀಡಕನಾಗಿ ಬಾಳಬಾರದು. ಊರಿನ ಪ್ರಜೆಗಳಿಗೆ ಕಣ್ಣಿಗೆ ಕಾಣುವಂತಹ ದೇವರೆಂದರೆ ಊರಿನ ಅರಸ, ರಾಜ, ಪ್ರತ್ಯಕ್ಷ ದೇವರು ಅಲ್ವೇ? ಅರಸನೇ ಅನ್ಯಾಯವನ್ನು ಮಾಡುವುದಕ್ಕಾಗಿ ಮುಂದೆ ಹೋಗಿದ್ರೆ ಅವನು ವಿಚಾರಕ್ಕೆ ಯಾರಿಗೆ ಸಾಮರ್ಥ್ಯ ಉಂಟು ಹೇಳಿ? ಇಲ್ಲ. ಅದೇ ರೀತಿಯಾಗಿ ಕೃತಯುಗದಲ್ಲಿ ಸಚಕ್ರವರ್ತಿನೇ ಮೆರೆದವನು ಕಾರ್ತವೀರ ಅರ್ಜುನ ಹುಟ್ಟಿದಾಗಲೇ ಕರವನ್ನು ಕಳೆದುಕೊಂಡ. ರಾಕಾದೇವಿ ಮತ್ತು ಕೃತವರ್ಮ ಕಣ್ಣೀರನ್ನು ಸುರಿಸಿದ್ರು, ಕಾಡಿದ್ರು, ಬೇಡಿದ್ರು. ನೇರವಾಗಿ ಮಗನು ಹಿಡಿದುಕೊಂಡು ದತ್ತಾತ್ರೇಯ ಮುನಿಯ ಮುಂದೆ ಮಗನು ಇರಿಸಿ ಪೂಜಿಸಿದ್ರು, ಅರ್ಚಿಸಿದ್ರು. ಇದನ್ನು ಕಂಡಂತಹ ದತ್ತಾತ್ರೇಯ ಮುನಿ ಕರುಣಾರಥವನ್ನು ಬೇಡಿ ಕಾರ್ತವೀರ ಅರ್ಜುನನಿಗೆ ಶಾಸ್ತ್ರ ಬಾವು ಬರುವಂತೆ ವರವನ್ನು ಅನುಗ್ರಹಿಸಿದ್ದರು. ಇದರ ಮುಖೇನವಾಗಿ ಶಾಸ್ತ್ರ ಕರವನ್ನು ಪಡೆದುಕೊಂಡಂತಹ ಅರಸ ರಾಜವನ್ನಾಳುವುದಕ್ಕೆ ಮುಂದಾದ. ಅಷ್ಟು ಮಾತ್ರವಲ್ಲ, ಕಾಡಿನಲ್ಲಿ ದುಷ್ಟ ಪ್ರಾಣಿಗಳ ಹಾವಳಿಯಿಂದಾಗಿ ಬರಲಿ ಬೆಂಡಾಗಿ ಹೋಗಿರುವಂತಹ ಕಾಡ ಜನರು ಬಂದು ಅರಸನಿಗೆ ದೂರನ್ನು ಕೊಟ್ಟರು. ಇದನ್ನು ಕೇಳಿಸಿಕೊಂಡಂತವರಿಗೆ ಸಮಾಧಾನ ಮಾತನ್ನು ಹೇಳಿ ನೇರವಾಗಿ ಬೇಟೆಗೆಂದು ಕಾಡಿಗೆ ಹೊರಟ ಕಾರ್ತವೀರ ಅರ್ಜುನ ಒಬ್ಬರಲ್ಲ ಇಬ್ಬರಲ್ಲ ತನ್ನ ಪರಿವಾರವನ್ನು ಕೂಡಿಕೊಂಡು ನೇರವಾಗಿ ಹೋದ.
ಕಾಡಿನಲ್ಲಿ ಭೇಟಿಯನ್ನು ಆಡಿದ. ಮಧ್ಯಾಹ್ನ ಹೊತ್ತಾಯಿತು. ಮುಂದೇನು ಮಾಡದಂತ ಯೋಚನೆ ಮಾಡಿಕೊಂಡಾಗ ಯಾರವರು ಬಾಲವಟಗಳು ಬಂದು ವಿಷಯವನ್ನು ಹೇಳಿದರು. ಹತ್ತಿರದಲ್ಲೇ ಜಮದಗ್ನಿ ಮಹರ್ಷಿ ಆಶ್ರಮ ಉಂಟು, ನೀವಲ್ಲಿಗೆ ಹೋಗಬಹುದು ಅಂತ. ಇದನ್ನು ಕೇಳಿಸಿಕೊಂಡಂತ ಅರಸ ನೇರವಾಗಿ ಜಮದಗ್ನಿ ಮಹರ್ಷಿ ಆಶ್ರಮವನ್ನು ಸೇರಿಕೊಂಡ. ಬಂದಂತ ಭೂಪನನ್ನು ಕಂಡಾಗ ಮುನಿಗಳು ಪೂಜಿಸಿದರು. ಹೇಗೆ ಅತಿ ಸತ್ಕಾರವನ್ನು ಮಾಡಿದರು. ಬಂದಂಥವರನ್ನು ಉಪಚರಿಸಿದರು. ಅಷ್ಟು ಮಾತ್ರವಲ್ಲ, ಮಧ್ಯಾಹ್ನದ ಭಿಕ್ಷೆಗೆ ವ್ಯವಸ್ಥೆಯನ್ನು ಮಾಡಿದರು. ತನ್ನ ಪರಿವಾರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಂದಿಗೆ ಭೋಜನವನ್ನು ಉಣಬಡಿಸುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿದರು. ಎಲ್ಲರಿಗೂ ಭೋಜನವನ್ನು ಬಡಿಸಿದರು. ಉಂಡು ತೇಗಿದ ಬಳಿಕ ಅರಸ ಒಂದು ಪ್ರಶ್ನೆಯನ್ನು ಮುಂದಿರಿಸಿದ. ಏನಮ್ಮ? ಬೇರೆ ಯಾವುದಲ್ಲ, ಇಷ್ಟು ಜನರಿದ್ದಾರೆ, ಅದು ಕೂಡ ಮಧ್ಯಾಹ್ನ ಹೊತ್ತಿಗೆ ನಿಮ್ಮ ಆಶ್ರಮವನ್ನು ಪ್ರವೇಶ ಮಾಡಿದವರು ನಾವಿದ್ದೇವೆ. ಏಕಕಾಲದಲ್ಲಿ ಭೋಜನದ ವ್ಯವಸ್ಥೆ ಆಗಬೇಕಿದ್ರೆ ಇದಕ್ಕೆ ಕಾರಣವೇನು ಮುನಿಗಳಂತ ಕೇಳಿಕೊಂಡು ಇದನ್ನು ತಿಳಿದಂತ ಮುನಿಪ ಒಂದು ಮಾತನ್ನು ಹೇಳಿದ. ದೇವದತ್ತವಾದಂತಹ ಕಪಿಲೆಯ ಸಹಾಯದಿಂದಾಗಿ ನಿಮಗೆಲ್ಲರಿಗೂ ಊಟವನ್ನು ಬಡಿಸುವುದಕ್ಕೆ ಸಾಧ್ಯವಾಯಿತು ಅಂತ ಕೇಳಿದ. ಇದನ್ನು ಕೇಳಿಕೊಂಡಂತ ಅರಸ ಸುಮ್ಮನಿದ್ರೆ ಯಾವುದೇ ಆದ ಒಂದು ವಸ್ತುಗಳು ಇರಬೇಕಾದದು ರಾಜನ ಭಂಡಾರದಲ್ಲಿ, ಹಾಗಾಗಿ ಆಶ್ರಮದಲ್ಲಿ ಇರಕೂಡದು ಎಂಬ ಕಾರಣಕ್ಕಾಗಿ ಕೆಟ್ಟ ಯೋಚನೆಯನ್ನು ಮಾಡುವುದಕ್ಕೆ ಮುಂದಾದ. ಕೊಟ್ಟಿರುವ ಕರಗನ್ನೇ ಕಚ್ಚುವುದಕ್ಕೆ ಮುಂದಾದ. ಗುಂಡ ಮನೆಗೆ ಎರಡು ಬಗೆಯುವುದಕ್ಕೆ ಮುಂದಾದಂತಹ ಕಾರ್ತವೀರಾರ್ಜುನ ಕಪಿಲೆಯನ್ನು ಕೊಡಬೇಕೆಂದು ಕೇಳಿಕೊಂಡ. ಕೊಡುವುದಿಲ್ಲಂತ ಮುನಿಗಳು ಹೇಳಿದಾಗ ಬಲಾತ್ಕಾರವಾಗಿ ಸೆಳೆದೊಯ್ದ. ನೋಡಿದ್ರ ಆ ಕಾರ್ತವೀರಜನ ಕಡೆಗೆ ತನ್ನ ಮಗನಾದ ಬಾರ್ಗಳಿಂದಾಗಿ ಹತನಾಗಿ ಹೋದ. ಅವರಿವರ ಕತೆ ಬಿಡಿ ಮುನಿಗರೆ, ನನ್ನ ಕತೆ ನಿಮಗೆ ಹೇಳುತ್ತಾ ಇದ್ದೇನೆ. ಮೈ ಮನಸ್ಸೆಲ್ಲವೂ ಮುಳ್ಳಾಗಿ ನಾಟಿರುವ ಕತೆ. ವಸಿಷ್ಠರ ಆಶ್ರಮದಲ್ಲಿ ನಾನಿದ್ದಂತಹ ತಂಡದಲ್ಲಿ ಶೌದ್ರ ಕೌಶಿಕನು ಆಶ್ರಮಕ್ಕೆ ಬಂದ. ಇದೇ ಘಟನೆಯೇ ಅಲ್ಲಿ ನಡೆದಿತ್ತು. ನನ್ನನ್ನು ಕೊಡಬೇಕೆಂದು ಕೇಳಿಕೊಂಡಾಗ ಏನೋ ತಿಳಿದಂತ ವಸಿಷ್ಠ ಮುನಿಗಳು ನೆನನೋಟಕರಾಗಿದ್ರು. ಅವರಿಗೆ ಧೈರ್ಯದ ಮಾತನ್ನು ಹೇಳಿ ನನ್ನನ್ನು ನಾನು ಉಳಿಸಿಕೊಂಡಿದ್ದೇನೆ. ಹಾಗಾಗಿ ನಿಮ್ಮ ಭೂಲೋಕದಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಹೇಗಿದ್ದಾರೆ ಎಂಬ ವಿಚಾರವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ ನಂದಿನಿ. ನಿಮಗೂ ನಿಮ್ಮ ಭೂಲೋಕ ಜನತೆಗೆ ಇಲ್ಲಿಂದ ನನ್ನ ನಮಸ್ಕಾರ. ಹೋಗಬಹುದು ನೀವು. ತಾಯೇ, ಏನೋ ಕಾರ್ತವೀರ ಅಖಂಡ ಭೂಮಂಡಲವನ್ನು 80,000 ವರ್ಷಗಳ ಕಾಲ ಆಳಿದವ. ಆ ಕಾಲದವರೆಗೆ ಬ್ರಾಹ್ಮಣರ ಮೇಲೆ ಗೌರವವನ್ನು, ಋಷಿಮುನಿಗಳ ಮೇಲೆ ಪೂಜ್ಯ ಭಾವವನ್ನು ಇರಿಸಿ ಆರಾಧಿಸುತ್ತಾ ಇದ್ದ. ಕೊನೆಯ ಕಾಲದಲ್ಲಿ ಹಾಗೆ ಮಾಡಿದ. ಹಾಗಾದ್ರೆ ಹಿನ್ನೆಲೆ ಏನು? ಅವ ಯಾರು? ಹರಿಯ ಕರದಲ್ಲಿ ರಾರಾಜಿಸುತ್ತಿರುವ ಸುದರ್ಶನ. ದರ್ಪದಿಂದ ವೈಕುಂಠದಲ್ಲಿ ಅಹಂಕಾರಿಯಾದಂತಹ ಅವನಿಗೆ ಹರಿಯೇ ಮಾನವನಾಗು ಎಂದು ಶಪಿಸಿದ. ಪ್ರಾರ್ಥನೆಯನ್ನು ಆ ಹರಿಯ ಮುಂದೆ ಮಾಡಿಕೊಂಡಾವಾಗ ಮನುಷ್ಯನಾಗಿ ಜನಿಸು, ನಿನ್ನನ್ನು ಉದ್ಧರಿಸುವುದಕ್ಕಾಗಿ ನಿನ್ನ ಗುರುವಾಗಿ ನಾನು ಬರ್ತೇನೆ ಎಂದು ಕಾರ್ತವೀರ್ಯನಾಗಿ ಜನಿಸಿದ ಅವನಿಗೆ ಸಹಸ್ರಬಾಹುವನ್ನು ಕರುಣಿಸಿದವನೇ ಆ ನಾರಾಯಣ, ಅರ್ಥಾತ್ ದತ್ತಾತ್ರೇಯ ಗುರು. ಸತ್ಯ. ಹಾಗಾದ್ರೆ ಇವನ ಕೊನೆ ಯಾವಾಗ ಎಂದಾಗ ಬ್ರಾಹ್ಮಣರನ್ನು ಯಾವ ಕಾಲದಲ್ಲಿ ನೀನು ದ್ವೇಷಿಸುತ್ತೀಯೋ ಆಗಲೇ ನಿನ್ನನ್ನು ವಧಿಸುವುದಕ್ಕೆ ನಾನೇ ಬರ್ತೇನೆ ಬ್ರಾಹ್ಮಣ ಕುಮಾರನಾಗಿ ಎಂದು ಆ ಮಾತನ್ನು ಹರಿ ಉಳಿಸಿಕೊಳ್ಳಬೇಕು. ಈ ಮಾತನ್ನು ಉಳಿಸುವುದಕ್ಕಾಗಿ ಅರಸ ಬ್ರಾಹ್ಮಣರನ್ನು ಕೆಣಕಿದ. ಆ ಕಾರಣದಿಂದ ಕಾರ್ತವೀರ ಅಳಿದ. ಅಮ್ಮ ಏನೋ ದೇವಸೃ ನಂದಿನಿಯಾದಂತಹ ನಿನ್ನನ್ನು ಬಯಸಿದ ಕೌಶಿಕ ಮಹಾರಾಜ ಆ ಕಾರಣದಿಂದಲಾಗಿ ವಿಶ್ವಾಮಿತ್ರನಾಗಿ ಮಹರ್ಷಿಯಾಗಿ ಬ್ರಹ್ಮಜ್ಞಾನಿಯಾಗಿ ಲೋಕೋತ್ತರನಾಗಿ ಮೆರೆದ. ಹಾಗಾದ್ರೆ ಅವ ಮಾಡಿದುದರಲ್ಲಿ ತಪ್ಪಿಲ್ಲ ಎಂಬುದಾಯಿತು. ನಿನ್ನ ಕಾರಣದಿಂದ ಒಬ್ಬ ರಾಜ ಕೌಶಿಕ ವಿಶ್ವಾಮಿತ್ರನಾಗಿ ಬೆಳಗಿದ, ಬ್ರಹ್ಮರ್ಷಿಯಾದ. ಸರಿ. ಆ ಧೇನುವಿನ ಕಾರಣದಿಂದಾಗಿ ಸುದರ್ಶನ ಮತ್ತೆ ವೈಕುಂಠವನ್ನು ಸೇರಿದ. ಇದರಲ್ಲಿ ಎಲ್ಲಿಯೂ ಅನ್ಯಾಯ ಕಾಣುವುದಿಲ್ಲ. ಹಾಗೆಂತ ಚಕ್ರವರ್ತಿ ಆ ಕಾಲದಲ್ಲಿ ಅನ್ಯಾಯ ಮಾಡಿದ. ಉಂಡ ಮನೆಗೆ 2 ಬಗೆದು ಅಂತ ಹೇಳುವುದಲ್ವೇ? ಸರಿ. ಎಲ್ಲಿ ಇಲ್ವಾ ತಾಯ 2 ಬಗೆದು? ನಿಮ್ಮ ಗುರುವ ಕಾಯದು ಪುತ್ರನಲ್ಲಿ
ನಿಮ್ಮ ಸುರಪಾದ ಶಿಷ್ಯತ್ವವಾಗಿಸಿ ಕಡೆಯಲಿ ನಿಮ್ಮ ಸುರಪಾದ ಶಿಷ್ಯತ್ವವಾಗಿಸಿ ಕಡೆಯಲಿ ಪರಮ ಪೂಜನ ಶೀಲ ಕಸಿದು ಪರಮ ಪೂಜನ ಶೀಲ ಕಸಿದು ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದೋ ಜೀವ ಇರುವಂತೆ ಕೊಂದ ಪಾಪಗಳೇನು ಕಿರಿದೋ ನಂದಿನಿ ತಾಯಿ ಮುನಿಪ್ಪ, ಭೂಲೋಕವನ್ನು ಒಂದು ಕಾಲದಲ್ಲಿ ಪ್ರಹ್ಲಾದ ಮಹಾರಾಜ ಆಳುತ್ತಾ ಇದ್ದ. ಸರಿ, ಶೀಲವಂತನಾಗಿದ್ದ, ಆಚಾರವಂತ, ಧರ್ಮಿಷ್ಠ, ದಾನಶೀಲನಾದ. ಅವನ ತೇಜಸ್ಸು ಓಜಸ್ಸು ಪೃಥ್ವಿ ಮೂರರಲ್ಲಿ ಮೆರೆಯುತ್ತಾ ಇತ್ತು. ಇದನ್ನರಿತಂತಹ ನಿಮ್ಮ ದೇವೇಂದ್ರ ಅವನನ್ನು ಹೇಗಾದರೂ ಮುಗಿಸಬೇಕು, ಅವನಲ್ಲಿರುವಂತಹ ಒಳ್ಳೆಯ ಗುಣವನ್ನು ನಾನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಬ್ರಾಹ್ಮಣ ಭಟ್ಟುವಾಗಿ ಅವನ ಮನೆಯನ್ನು ಸೇರಿದ. ವಿದ್ಯಾರ್ಥಿಯಾಗಿ ಬಂದಿದ್ದೇನೆ, ನನಗೆ ಕಲಿಯಬೇಕು ಅಂತ ಮನಸ್ಸಿದೆ ಎಂದ. ಇವನ ಹಿನ್ನೆಲೆ ಏನು ಎಂದು ಅರಿಯದೆ ಅವನನ್ನು ತನ್ನ ಮನೆಯೊಳಗೆ ಸೇರಿಸಿ ತನ್ನಲ್ಲಿ ಇರುವಂತಹ ಸಕಲ ವಿದ್ಯೆಯನ್ನು ಅವನಿಗೆ ದಾರೆ ಎರೆದ. ಹೇಳಿದ ಕೊನೆಗೆ, ಹೇಗೆ ನೀನು ಯಾರು ಎಂಬುದು ನನಗೆ ಗೊತ್ತಿಲ್ಲ, ಅನಾಥನೋ ಅಥವಾ ಉಳ್ಳವನೋ ಯಾರೇ ಆಗಲಿ ನಿನ್ನನ್ನು ಕಂಡಾಗ ನನಗೆ ಕನಿಕರ ಉಂಟಾಗುತ್ತಾ ಇದ್ದ ಮಗನೇ, ನೀನು ಕಲಿತದ್ದು ಪೂರ್ಣವಾಯಿತು, ಇನ್ನು ತೆರಳಬಹುದು ಎಂದು ಹೇಳಿ ಭೂಲೋಕದಲ್ಲಿ ಒಂದು ಪದ್ಧತಿ ಇದೆ ಅಮ್ಮ. ಹೇಗೆ? ವಿದ್ಯಾರ್ಥಿಯು ಗುರುಮಠವನ್ನು ಅಗಲಿ ಹೋಗುವಾಗ ಗುರುಗಳ ಮೆಚ್ಚುಗೆಗಾಗಿ ಕಿಂಚಿತ್ ಕಾಣಿಕೆ ಅಂದ್ರೆ ದಕ್ಷಿಣೆ ಕೊಡುವ ಕ್ರಮ, ಗುರು ದಕ್ಷಿಣೆ ದೇವೇಂದ್ರ ಕೊಡುವ ಯೋಚನೆ ಮಾಡಲಿಲ್ಲ. ಹಿಂದೆ ಮುಂದೆ ನೋಡಿದ. ಪ್ರಹ್ಲಾದನಿಗೆ ಅರ್ಥ ಆಯಿತು, ಬೇಡ ಮಗನೇ, ನೀನೇನು ನನಗೆ ಕೊಡುವುದು ಬೇಡ, ನಿನಗೇನಾದ್ರೂ ಬೇಕಾದ್ರೆ ಪಡೆದುಕೊಂಡು ಹೋಗು ಎಂದು ಹೇಳಿದ. ಆ ಮಾತಿಗಾಗಿ ಕಾಯುತ್ತಿದ್ದಂತಹ ದೇವೇಂದ್ರ, ಬೇಕು ಗುರುಗಳೇ, ನನಗೆ ಕೊಡುವುದಿದ್ದರೆ ನಿಮ್ಮ ಶೀಲವನ್ನೇ ಕೊಟ್ಟು ಬಿಡಿ ಎಂದು ಯಾಚಿಸಿದ. ನೋಡುತ್ತಾಯಿ, ಒಂದು ಹೊತ್ತಿನ ಊಟ ಇಲ್ಲದೆ ಇದ್ರೆ ಒಂದು ದಿನ ಉಪವಾಸವಿರಬಹುದು, ಒಂದು ಹೊತ್ತಿನ ಅನ್ನ ಉಂಡರೆ ಕರಗಬಹುದು. ಆದರೆ ವಿದ್ಯೆ ಅನ್ನುವುದು ಹಾಗಲ್ಲ, ಜೀವಮಾನ ಪರ್ಯಂತವಾಗಿ ಜ್ಯೋತಿಯಂತೆ ಅವನ ಹಿಂದೆ ಮುಂದೆ ಬೆಳಗುತ್ತಾ ಇರುತ್ತೆ, ಶಾಶ್ವತವಾಗಿ ಬೆಳೀತದೆ. ಆ ವಿದ್ಯೆ ಅನ್ನುವುದು ಅಸಾಧುವಾದುದು, ಸಾಮಾನ್ಯವಾದ ವಿಚಾರವಲ್ಲ. ಅಂತಹ ವಿದ್ಯೆಯನ್ನು ಕಲಿತಂತಹ ಆ ಶಿಷ್ಯ ಗುರುವಿಗೆ ದ್ರೋಹ ಮಾಡಿದ, ಜೀವ ಸಹಿತವಾಗಿ ಅವನನ್ನು ಕೊಂದ. ಪ್ರಹ್ಲಾದ ಹೇಳಿದ ಮಾತನ್ನು ಉಳಿಸುವುದಕ್ಕೆ ಹುಡುಗನಾದ್ರೇನು ದೊಡ್ಡವನಾದ್ರೇನು ಮಾತು ಕೊಟ್ಟಾಗಿದೆ. ಇದು ನೀನು ಕೇಳಿದ ನನ್ನ ಶೀಲವನ್ನೇ ನಿನಗೆ ಕೊಟ್ಟಿದ್ದೇನೆ ಎಂದು ಆ ಕಾಲದವರೆಗೆ ಸಂಚಯಿಸಿದಂತಹ ಶೀಲವನ್ನು ಅವನಿಗೆ ಕೊಟ್ಟು ಬಿಟ್ಟ. ಆಮೇಲೆ ಇದ್ದು ಸತ್ತಂತಾಯಿತು ಪ್ರಹ್ಲಾದನ ಜೀವನ. ಅಮ್ಮ, ಏನು ಅನ್ಯಾಯ ಮಾಡಿದ ಕಾರ್ತ್ಯವೀರನ ತಲೆಯೇ ಉರುಳಿತು. ಎರಡು ಬಗೆದಂತಹ ದೇವೇಂದ್ರನ ಕಿರೀಟದ ಒಂದು ಗರಿಯೂ ನೆಲಕ್ಕೂ ಉರುಳಲಿಲ್ಲ. ಹಾಗಾದ್ರೆ ಅವ ಮಾಡಿದ್ದು ತಪ್ಪು, ದೇವೇಂದ್ರ ಮಾಡಿದ್ದು ನ್ಯಾಯವೇ ತಾಯಿ? ಮುನಿವರ, ನಿಮ್ಮ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದೆ. ಯಾಕೆ ಗೊತ್ತೇ, ನಮ್ಮ ಒಡೆಯಾದ ಇಂದ್ರ ಯಾವುದೊಂದು ಕೆಟ್ಟ ಯೋಚನೆಯನ್ನು ಮಾಡಿಕೊಂಡು ಪ್ರಹ್ಲಾದನ ಶಿರವನ್ನು ಕಸಿದುಕೊಳ್ಳಲಿಲ್ಲ. ಪ್ರಹ್ಲಾದ ಯಾರು? ರಾಕ್ಷಸನವಲ್ವೇ? ರಾಕ್ಷಸರಿಗೆ ಪ್ರಪಂಚದಲ್ಲಿ ಉಳಿಗಾಲ ಕೊಟ್ಟೆ ಅಂತಾದ್ರೆ ದೇವಲೋಕದಲ್ಲಿ ಇಂದ್ರಾದಿ ದೇವತೆಗಳು ಮೆರೆಯುವುದಕ್ಕೆ ಸಾಧ್ಯವಂತೆ? ಇದನ್ನು ಯೋಚನೆ ಮಾಡಿಕೊಂಡಂತ ಇಂದ್ರ ಈ ಕಾರ್ಯವನ್ನು ಎಸಗಿದ. ಆದರೆ ತಪ್ಪೇನೋ ಬಂತು ಹೇಳಿ? ಅಮ್ಮ, ಪ್ರಹ್ಲಾದ ಸಾಮಾನ್ಯನಲ್ಲ. ಪ್ರಹ್ಲಾದನಿಂದಾಗಿ ಈ ದೇವೇಂದ್ರನಿಗೆ ಸ್ವರ್ಗಲೋಕ ಸ್ಥಿರವಾಯಿತು. ಹೌದು, ಮೂರು ಲೋಕವನ್ನು ವಶಪಡಿಸಿಕೊಂಡಂತಹ ಹಿರಣ್ಯಕಶಿಪು ಕಡಗುಟ್ಟಿ ನಡುಗಿಸುತ್ತಿದ್ದಂತಹ ಕಾಲವದು. ಆಗ ಪ್ರಹ್ಲಾದನೇ ಹರಿಯನ್ನು ಭಕ್ತಿಯಿಂದ ಒಲಿಸಿಕೊಂಡ ನರಸಿಂಹನಾಗಿ ಕಾಣಿಸಿಕೊಂಡಂತಹ ಆ ಹರಿ ಅವನ ತಂದೆಯನ್ನು ಕೊಂದು ಮುಗಿಸಿದ. ಹೌದು, ಬಾಲಕನಿಗೆ ಒಲಿದ. ಆ ಕಾರಣದಿಂದಾಗಿ ದೇವೇಂದ್ರ ಇಂದು ಶಾಶ್ವತವಾಗಿದ್ದಾನೆ. ಅಂತಹ ಸಾತ್ವಿಕ ಪರಮ ವೈಷ್ಣವ ಆ ಪ್ರಹ್ಲಾದ ಆಸುರಿ ಸ್ವಭಾವದವ ಅಂತ ಹೇಳುತ್ತೀಯಲ್ಲ, ಅವನಿಂದ ಎಂದಾದ್ರೂ ಕೆಡುಕು ಆಗುತ್ತದೆ ದೇವೇಂದ್ರನಿಗೆ ಅಂತ ಆರೋಪಿಸುತ್ತಿದ್ದೀರಲ್ಲ, ಇದನ್ನು ಎಷ್ಟು ಸರಿ ಅಂತ ನಾವು ಒಪ್ಪಿಕೊಳ್ಳುವುದು? ಯಾಕೆ ಒಪ್ಪುವುದಕ್ಕೆ ಕಷ್ಟವಾಗ್ತಾ ಇದೆ?
ಅಲ್ಲ, ಈ ವಿಷಯ ಇದ್ರೆ ಒಪ್ಪುದು. ಹಾ, ಯಾಕೆಂದ್ರೆ ಕೆಟ್ಟವರಿಗೆ ಯಾವತ್ತು ಉಳಿಗಾಲ ಇಲ್ಲವಂತ ಯೋಚನೆ ಮಾಡಿಕೊಂಡಂತ ಇಂದ್ರ ಈ ಕಾರ್ಯವನ್ನು ಎಸಗಿದ. ಆ ವಿಚಾರವನ್ನು ಬಿಟ್ಟು ಬಿಡಿ. ನಿಮ್ಮ ಭೂಲೋಕದ ಜನತೆ ಹೇಗಿದ್ದಾರೆ ಎಂಬಂತ ವಿಚಾರವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ನಿಮ್ಮ ಭೂಲೋಕದಲ್ಲಿ ಕುಡುಕರಿಲ್ವೇ? ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಮುನಿವರ. ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಮುನಿವರ. ಛಲವ ಮಾಡಬೇಡ ಮುನಿವರ. ಭೂವಲಯದೊಳಿಪ್ಪನು ಬರ ಚರಿತೆ ಬೆಲ್ಲೆಯ ದಿವರ. ಭೂವಲಯದೊಳಿಪ್ಪನು ಬರ ಚರಿತೆ ಬೆಲ್ಲೆಯ ದಿವರ. ಕೇವಲಿಸದೆ ಸುರೆಯ ಕುಡಿದು ದೇವರನ್ನೇ ಹಳಿಯುತ್ತ. ಹೇ ಬರಿಸದೆ ಸುರೆಯ ಕುಡಿದು ದೇವರನ್ನೇ ಹಳಿಯುತ್ತ. ಜೀವಿಸುವರು ದುರುಳರಾದ ರಾವಣಾಚಾರ್ಯರೆಲ್ಲರೂ. ಕುಡಿದು ದೇವರನ್ನೇ ಕಳೆಯುತ್ತ ಜೀವಿಸುವರು ದುರುಳರಾದ ರಾವಣಾಚಾರ್ಯರೆಲ್ಲರೂ. ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಮುನಿವರ. ಛಲವ ಮಾಡಬೇಡ ಯತಿವರ. ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ. ಮಾಡದೆ ಗತ್ಯಂತರ ಇಲ್ಲ. ಯಾಕೆ ಈ ಮಾತನ್ನು ಹೇಳುತ್ತೇನೆ? ಯಾಕೆ? ನಿಮ್ಮ ಭೂಲೋಕದ ಮನುಜರ ಬಗ್ಗೆ ನೀವು ಸರಿಯಾಗಿ ಅರ್ಥೈಸಲಿಲ್ಲ. ಮೊದಲೇ ಒಂದು ಮಾತನ್ನು ಹೇಳಿದ್ದೇನೆ. ಅಧರ್ಮದಿಂದಾಗಿ ತುಂಬಿ ತುಳುಕುತ್ತಾ ಇದೆ ಭೂಲೋಕ. ಅದೊಮ್ಮೆ ಹೇಳಿದ್ಯಲ್ಲ. ಬೇರೆ ಯಾವ ಉದ್ದೇಶವಲ್ಲ. ಪಡವಲ ಕಡಲಲ್ಲಿ ಕೆಂಪು ಪಸರಿಸಿಕೊಂಡು ಬಂದಾಗ ಕಂಠಪೂರ್ತಿ ಹೆಂಡ ಕುಡಿದು ಬಂಡ ಭಾಷೆಯಲ್ಲಿ ಕಂಡವರನ್ನು ನಿಂದನೆ ಮಾಡಿಕೊಂಡು ಮೆರೆತಿರುವಂತಹ ಭೂಲೋಕದ ಮನುಜರು. ಕೆಂಪು ಪಸರಿಸುವುದಂದ್ರೆ ಸೂರ್ಯ ಅಸ್ತಂಗತನಾಗು. ಹೌದು. ಯಾಕೆ ಕುಡಿಲಪ್ಪ? ಕುಡಿಯುವುದಕ್ಕೆ ನಮ್ಮ ಆಕ್ಷೇಪವೇನೂ ಇಲ್ಲ. ಕುಡಿತದ ಚಟದಿಂದಾಗಿ ತನ್ನ ಪ್ರಾಣವನ್ನು ಕಳೆಯುವುದಕ್ಕಾಗಿ ಮುಂದಾಗುತ್ತಾರೆ ಭೂಲೋಕದ ಮನುಜರು. ತಾವ್ಯಾರು? ನಮ್ಮ ಯೋಗ್ಯತೆ ಏನು ಅರ್ಥೈಸದೆ ಮತ್ತಿನ ಮನೆಯಿಂದಾಗಿ ಮೆರೀತಾ ಇರ್ತಾರೆ. ಅವರಿವರ ಮಾತು ಯಾಕೆ? ಆ ಕುಡಿತದ ಜಟ ಇದ್ದಂತ ಭೂಲೋಕದ ಮನುಜರು ಒಂದೊಮ್ಮೆಗೆ ದೇವತೆಗಳು ಭೂಲೋಕಕ್ಕೆ ಹೋದ್ರೆ ದೇವರೆಂಬಂತ ಮಮಕಾರವನ್ನು ತೋರಿಸದೆ, ಭಯಭಕ್ತಿಯನ್ನು ತೋರಿಸದೆ ದೇವರನ್ನೇ ಬೈಯುವುದಕ್ಕೆ ಮುಂದಾಗುತ್ತಾರೆ. ಹೆಚ್ಚೇಕೆ ದಾರಿ ನಡೆಯುವುದಕ್ಕೆ ಕಷ್ಟವಾಗ್ತದೆ ಅವರಿಗೆ. ಯಾಕೆ? ಮತ್ತಿನ ಹವಳಿಂದಾಗಿ ಎಲ್ಲಿ ಹೋಗ್ತಾ ಇದ್ದೇನೆ, ಯಾರನ್ನೇ ಮಾತಾಡ್ತಾ ಇದ್ದೇನೆ, ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದೇನೆ ಅಂತ ವಿಚಾರವನ್ನು ತಿಳಿಯದೆ ವರ್ತಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಷ್ಟು ವಿಚಾರವಲ್ಲ. ಬೇಕಾದ್ರೂ ಹೋಗ್ಲಿ ನಮಗೆ. ಅದೌದು. ಆದ್ರೆ ನಡೆಯುವಂತ ದಾರಿ ಹೇಗಿರಬೇಕು? ಧರ್ಮವನ್ನು ತಪ್ಪಿ ಯಾರು ಪ್ರಪಂಚದಲ್ಲಿ ನಡೆಯಕೂಡದು. ಅಧರ್ಮಿಗಾಗಲೇ ಮರೆದ್ರೆ ಮುಂದೆ ಪ್ರಪಂಚದಲ್ಲಿ ಬರಗಾಲ ಬರುವುದೇ ಇರುತ್ತದೆ ಹೇಳಿ. ಕುಡಿದು ನೀರಿಲ್ಲ ಅಂತ. ಹೌದೌದು. ಇವರು ಕುಡಿಯುವ ಕಾರಣದಿಂದಾಗಿ ಈ ರೀತಿಯಾದಂತಹ ಕಾರ್ಯ ಸಿಗುವುದಕ್ಕೆ ಸಾಧ್ಯವಾಯಿತು. ಅವರಿವರು ವಿಚಾರ ಬಿಟ್ಟು ಬಿಡಿ. ಇದ್ದಾರಲ್ಲ ಕೌರವ, ಪಾಂಡವರಿಗೆ ಮಾಡದಂತ ಅನ್ಯಾಯ ಒಂದೇ ಎರಡೇ. ಏನು ಮಾಡಿದ್ದ? ಹಸ್ತಿನಾವತಿಯಲ್ಲಿರುವಂತಹ ಪಾಂಡವರಿಗೆ ತನ್ನದಂತಹ ರಾಜ್ಯ ಸಿಕ್ಕಬೇಕಿತ್ತು. ಕಡೆ ಪಕ್ಷವಾಗಿ ಪಾಂಡವರು ಕೇಳಿದ್ರು ಅರ್ಧ ರಾಜ್ಯವನ್ನಾದ್ರೂ ಕೊಡಿ. ಅದಕ್ಕೆ ಒಪ್ಪಲಿಲ್ಲ ಕೌರವ. ಮತ್ತೆ ತಗ್ಗಿ ಬಗ್ಗಿ ಒಂದು ಮಾತನ್ನು ಹೇಳಿದ್ರು, 5 ಗ್ರಾಮವನ್ನಾದ್ರೂ ಕೊಡಿ. ಇದನ್ನು ಕೇಳಿಸಿಕೊಂಡಂತಹ ಕೌರವ ದುರಹಂಕಾರದಿಂದಾಗಿ ಮೆರೆಯುವುದಕ್ಕೆ ಮುಂದಾದ. ಕೊಡುವುದಿಲ್ಲ. ಹೇಗಾದ್ರೂ ಮಾಡಿ ಪಾಂಡವರನ್ನು ಮುಗಿಸಬೇಕೆಂಬಂತ ಕೆಟ್ಟ ಯೋಚನೆಯನ್ನು ಮಾಡಿಕೊಂಡ. ಆದ್ರೆ ಕಡೆಗೆ ಒಂದು ಸೂಜಿ ಪೂರ್ವಷ್ಟು ಜಾಗವನ್ನು ಕೂಡ ಪಾಂಡವರಿಗೆ ಕೊಡಲಿಲ್ಲ. ಮಣ್ಣಿನ ಜೊತೆಯಿಂದಾಗಿ ಮಣ್ಣು ತಿಂದು ಹೋದ ಕೌರವ. ಯಾರೇ ಆಗಲಿ ಅಧರ್ಮ ಮಾಡಿದವರು ಪ್ರಪಂಚದಲ್ಲಿ ಬದುಕುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾನೆ ಕೌರವ. ಇಂಥವರು ಈ ಪ್ರಪಂಚದಲ್ಲಿ ಮೆರೆದಾಡ್ತಾ ಇದ್ದಾರೆ. ನೀನು ಹೇಳುತ್ತಿರುವುದು ಕೌರವ ದಯಭಾಗವನ್ನು ಅವರಿಗೆ ಕರುಣಿಸಲಿಲ್ಲ ಅಂತ. ಹೌದು.
ಹಣೆವರ ಸರಿ ಇಲ್ಲಮ್ಮ ಅವರದ್ದು. ಈಗ ಭಗವಾನ್ ಶ್ರೀಕೃಷ್ಣನೇ ದ್ವಾಪರದಲ್ಲಿ ಅವತಾರವನ್ನೆತ್ತಿ ಸರಿ ಭೂಭಾರವನ್ನು ಇಳುವುದಕ್ಕಾಗಿ ಕಂಸಾದಿ ದುಷ್ಟರನ್ನು ವಧಿಸಿದವ. ಅಂತಹ ಪರಮಾತ್ಮ ಜೊತೆಯಲ್ಲೇ ಇರುವಾಗಲೂ ಇವರು ಕಾಡಾಡಿಗಳಾಗಿದ್ದಾರೆ ಅಂದ್ರೆ ದೇವರಿಂದಲೂ ಇವರ ಹಣೆ ಬರಹವನ್ನು ಸರಿಪಡಿಸುವುದಕ್ಕಾಗಲಿಲ್ಲ ಅಂತ ಅರ್ಥ. ಅಮ್ಮ ಏನೋ ವಿಧಿ ನಿಯಮದಂತೆ ಆ ವನವಾಸವನ್ನು ಪೂರೈಸಿ ಮತ್ತೆ ಹಸ್ತಿನಾಪುರದ ಭಾಗವನ್ನು ಕೇಳಿದ್ರೆ ಕೌರವ ಕೊಡ್ಲಿಲ್ಲ. ಆದ್ರೆ ಏನು ಯುದ್ಧ ಮುಖೇನ ಸತ್ತಾದ್ರೂ ಭೂಮಿಯನ್ನವರಿಗಿತ್ತ. ಅಮ್ಮ ಏನು ನಿಮ್ಮ ದೇವತೆಗಳು ರಾಕ್ಷಸರು ಅಕ್ಕ ತಂಗಿಯರ ಮಕ್ಕಳಲ್ವೇ? ಹೌದು. ಪಾಂಡವರಿಗೂ ಕೌರವರಿಗೂ ಅಪ್ಪ ಬೇರೆ ಆದ್ರು ರಾಕ್ಷಸರಿಗೂ ದೇವತೆಗಳಿಗೂ ಅಪ್ಪ ಒಬ್ಬನೇ. ಹಾಗೆಂತ ರಾಕ್ಷಸರು ದಾಯಭಾಗವನ್ನು ಕೇಳುವುದಕ್ಕೆ ನಾಲ್ಕಕ್ಕೆ ಬರುವಾಗ ನಿಮಗೆ ಕೊಡುವುದಕ್ಕಲ್ಲ, ಇದು ನಮಗೆ ಅನುಭವಿಸುವುದಕ್ಕಾಗಿ ನೀವೆಲ್ಲಿಯಾದ್ರೂ ದುಡುಕಿ ದುರ್ಮತಿಗಳಾಗಿ ಮುಂದೆ ಬಂದ್ರೆ ನಿಮ್ಮನ್ನು ಕೊಲ್ಲುತ್ತೇವೆ ಎಂದು ಹೆದರಿಸಿ ಬೆದರಿಸಿ ಓಡಿಸಿದ್ದೀರಲ್ಲ. ನಿಮ್ಮಿಂದ ಆಗದಿದ್ರೆ ಹರಿಯಿಂದಲೋ ಈಶನಿಂದಲೋ ಕೊಲ್ಲಿಸಿದ್ದೀರಲ್ಲ, ಅವರಿಗೆ ಯಾಕೆ ನೀವು ಪಾಲು ಕೊಡುವುದಿಲ್ಲ? ಮುನಿವರ ನಿಮ್ಮ ಮಾತಿನಿಂದಾಗಿ ಅರ್ಥಿಸುವುದಕ್ಕೆ ಕಷ್ಟವಾಗ್ತಾ ಇದೆ. ಯಾಕೆ ಗೊತ್ತೇ? ಶತಮುಖವನ್ನು ಮಾಡಿ ತ್ರಿಮೂರ್ತಿಗಳ ಮನವನ್ನು ಮೆಚ್ಚಿಸಿಕೊಂಡು ಇಂದ್ರನು ಸುರಪೀಠವನ್ನು ಏರಿಕೊಂಡಿದ್ದಾನೆ. ಪಿತ್ರಾಜಿತವಾಗಿ ಬಂದದ್ದು ಅಲ್ಲ, ಸ್ವಾಜಿತವಾಗಿ ಸಂಪಾದನೆ ಮಾಡಿದಂತಹ ಇಂದ್ರಲೋಕ. ಅವರು ರಕ್ಕತರಿಗೆ ಪಾಲುಂಟೆ, ಅದರಲ್ಲಿ ರಕ್ಕತರಿಗೆ ಕೊಡುವುದಕ್ಕೆ ಸಾಧ್ಯವುಂಟೆ ಹೇಳಿ? ನ್ಯಾಯಾಧೀಶನಾಗಿ ನಿನಗೆ ತೀರ್ಪು ಕೊಡುವುದಕ್ಕೆ ನಾನು ಇಲ್ಲಿಗೆ ಬಂದದ್ದಲ್ಲ. ನೀವು ಕೇಳೋದಕ್ಕೆ ನಾನು ವಿಚಾರವನ್ನು ಹೇಳಿದ್ದೆ. ಆದ್ರೂ ನಿನ್ನ ಸಮಾಧಾನಕ್ಕೆ ಹೇಳುತ್ತೇನೆ. ಯಾವುದು? ಈಗ 100 ಯಾಗ ಮಾಡಿದವರಿಗೆಲ್ಲ ಸ್ವರ್ಗ ಸಿಕ್ಕಿದ ತಾಯಿ. 100 ಯಾಗದ ಮಾತ್ರ ಪುಣ್ಯದ ಫಲವದಿಂದಾಗಿ ಸಿಕ್ಕಿದೆ ಇಂದ್ರನಿಗೆ. ಹಾಗಾದ್ರೆ 100 ಯಾಗ ಮಾಡಿದವರಿಗೆಲ್ಲ ಪುಣ್ಯ ಇಲ್ಲ ಅಂತ ನಿನ್ನ ಆರೋಪವೇ? ಯಾಕೆ ಪುಣ್ಯ ಫಲ ಇಲ್ಲದಿದ್ರೆ 100 ಯಾಗ ಮಾಡ್ಲಿಕ್ಕೆ ಅವರಿಂದ ಯಾರು 100 ಯಾಗ ಮಾಡಿದ್ದಾರೆ? ಮಾಡಿದವರು ನಹುಶನೋ ಬಲಿಚಕ್ರವರ್ತಿಯೋ ಮುಂತಾದವರು ಮಾಡಿದ್ದಾರೆ. ಅವರಿಗೆಲ್ಲ ಸಿಕ್ಕಿದೆಯ ತಾಯಿ. ಹಾಗೆಂತ ಯಾಗವನ್ನೇ ಮಾಡದೆ ಅಹಂಕಾರಿಗಳಾಗಿ ದೇವರ ಶಕ್ತಿಯನ್ನು ಪಡೆದು ಈ ನಾಕವನ್ನು 10 ವರ್ಷವೋ 100 ವರ್ಷವೋ ಆಳಿದ ರಾಕ್ಷಸರು ಎಷ್ಟು ಮಂದಿ ಇದ್ದಾರೆ? ಅವರಿಗೆ ಪುಣ್ಯ ಅಲ್ಲ, ಶಾಶ್ವತವಾಗಿ ಅವರು ಶಕ್ತಿಯಿಂದ ಪಡೆದಿದ್ದಾರೆ. ಹೌದಪ್ಪ, ಶಕ್ತಿಯಿಂದಾಗಿ ಉಪಯೋಗಿಸಿಕೊಂಡಿದ್ದಾರೆ. ಶಾಶ್ವತವಾಗಿ ಸ್ವರ್ಗಲೋಕದ ಅಧಿಕಾರ ಯಾರಿಗೂ ಲಭಿಸುವುದಕ್ಕೆ ಸಾಧ್ಯವಿಲ್ಲ. ಶಾಶ್ವತ ಯಾರಿಗೂ ಇಲ್ಲ ಬಿಡಮ್ಮ. ಒಂದು ಕಲ್ಪದವರೆಗೆ ಮಾತ್ರ ಒಬ್ಬನಿಗೆ ಅಧಿಕಾರ. ಅದರ ಮಧ್ಯ ಮಧ್ಯೆ ಇವರು ಒಂದು ಸ್ವಲ್ಪ ವರ್ಷವನ್ನು ಆಳಿದ್ರೆ ಇವನಿಗೆ ಎಷ್ಟು ಕಡಿಮೆ ಆಯ್ತು ನೋಡು. ಹೌದು ಅಮ್ಮ. ಏನು ಈಗ ಕುಡುಕರ ವಿಚಾರ ಹೇಳಿದ್ದಲ್ವ? ಹೌದು. ಅವ ಕುಡಿಯುದು ಯಾರು? ಹಿಂದಕ್ಕೆ ಸೂರ್ಯ ಕುಡಿದೋ ದೇವೇಂದ್ರ ಇಂದು ತರನ ಎದಿರಿದೆ ಹಿಂದೆ ಚಂದ್ರ ಸೂರ್ಯ ಕುಡಿದೋ ಇಂದು ಧರನ ಎದಿರಿಸಿ ಇಂದು ಧರನ ಎದಿರಿಸಿ ಬಂದ ಪವಣೆ ಮರೆತು ನಿಮ್ಮ ಕುಂದ ಮರೆಸಾಲ್ಯಾತಕ್ಕೆ ನೀನು ಹೌದಾ? ಬಂದ ಪವಣೆ ಮರೆತು ನಿಮ್ಮ ಕುಂದ ಮರೆಸಾಲ್ಯಾತಕ್ಕೆ ಹಿಂದಕ್ಕಿಂದ ತುರೆಯ ಕುಡಿದು ಇಂದು ಧರನ ಎದಿರಿಸಿ ಬಂದ ಬವಣೆ ಮರೆತು ನಿಮ್ಮ ಕುಂದ ಮರೆಸಲ್ಯಾತಕ್ಕೆ ನಂದಿನಿ ನಂದಿನಿ. ಹುಡುಕರ ವಿಚಾರ ಹೇಳುವಾಗ ಪಕ್ಕನೇ ನೆನಪಾಯಿತು. ಯಾವುದು ನೆನಪಂತು? ಅಮ್ಮ, ಭೂಲೋಕದಲ್ಲಿ ಕುಡುಕರಿದ್ದಾರೆ. ನಾವೀಗ ಆಂದೋಲನ ಮಾಡುತ್ತಾ ಇದ್ದೇವೆ. ಹೇಗೆ? ಕುಡಿಯುವುದು ಆದಷ್ಟು ಕಡಿಮೆ ಮಾಡಿ. ಕುಡಿಬೇಡಿ, ಆರೋಗ್ಯ ಹಾಳಾಗುತ್ತದೆ. ಮರಿ ಮಕ್ಕಳಿಗೆ ಸಂಪತ್ತು ನಾಶ ಆಗುತ್ತದೆ. ಏನೇನು ಆಗಿ ಹೋಗ್ತೀರಿ ಅಂತ ಹೇಳ್ತಾ ಇದ್ದೇವೆ. ಅದಕ್ಕೆ ಗೌರವ ಕೊಡ್ತಾ ಇದ್ದಾರೆ. ಹೌದು, 10 ಮಂದಿ ಬಿಟ್ಟಿದ್ದಾರೆ. ಹೌದು, ಉಳಿಯುವ ಬಿಡುವ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಕೆಲವರ ಮೇಲೆ ನಮಗೆ ಕರುಣೆ ತೋರಬೇಕಮ್ಮ. ಹೇಗೆ? ಹಗಲಿಡೀ ಸೂರ್ಯನ ಬಿಸಿಲಿಗೆ ದುಡಿದು ಆ ದೇಹವನ್ನು ದಂಡಿಸಿ ರಾತ್ರಿ ಬಂದು ಮಲಗಿದ್ರೆ ನಿದ್ದೆ ಬರ್ತದೆ ಅವರಿಗೆ? ಬರುವುದಿಲ್ವೇ? ಹಾಗೆ ದೇಹ ವಿಶ್ರಾಂತಿಗಾಗಿ ಒಂದು ಸ್ವಲ್ಪ ಕುಡಿತಾರೆ. ಓಹೋ, ಹಾಗೆ ಅಂತ ಅವರನ್ನು ಕುಡಿಬೇಡಿ ಅಂತ ಹೇಳಿದ್ರೆ ಅವರಿಗೆ ನಾವು ಮತ್ತೊಂದು ಶಿಕ್ಷೆಯನ್ನು ಕೊಟ್ಟ ಹಾಗಾಗುತ್ತದೆ. ಅದಕ್ಕೆ ಏನೋ ಸ್ವಲ್ಪ ಕುಡಿಯಲಿ ಅಂತ ಬಿಟ್ಟು ಅವರಿದ್ದಾರೆ ತಾಯಿ.
ಅದಕ್ಕೆ ನಿಮಗೆ ಒಂದು ಮೊದಲು ಮಾತು ಹೇಳಿದೆ, ಕುಡಿದೆ ಸ್ವಾಮಿ, ಕುಡಿಯುವುದಕ್ಕೆ ಆಕ್ಷೇಪವಿಲ್ಲ, ಕಂಠಪೂರ್ತಿ ಹೆಣ್ಣ ಕುಡಿಯುವುದಲ್ಲ ಅಂತ. ಅಲ್ಲ, ಕಂಠಪೂರ್ತಿ ಕುಡಿದು ಏನೇನೋ ಬೇಡದ್ದು ಮಾಡಿದವರು ನಮ್ಮ ಲಾಕದಲ್ಲಿದ್ದಾರೆ. ಮತ್ತೊಬ್ಬರಿಗೆ ಕಂಟಕ ಬರ್ತದಲ್ಲ ಇದರಲ್ಲಿ. ಅದೇ ಕಂಟಕ ಬಂದಿದೆ. ಯಾರಿಗೆ? ನಿಮ್ಮ ದೇವೇಂದ್ರ. ನಮ್ಮ ದೇವೇಂದ್ರ ಯಾವಾಗ ಕೊಟ್ಟದ್ದು? ಹೊಟ್ಟೆ ತುಂಬ ಕುಡಿದದ್ದು. ಹೇಗೆ ಕೊಟ್ಟದ್ದು? ಯಾವುದೋ ಒಂದು ಸುಳ್ಳು ಕಥೆಯನ್ನು ನಮ್ಮ ಮುಂದೆ ಇರ್ತಾ ಇದ್ದೀರಾ? ಸುಳ್ಳು ಹೇಳುವ ಜಾಯಮಾನವೇ ನನ್ನದಲ್ಲ. ಕನಸಿನಲ್ಲಿಯೂ ಆ ರೀತಿ ಯೋಚಿಸುವವ ನಾನಲ್ಲ. ಹೌದಾ? ದೇವೇಂದ್ರ ಪ್ರದೋಷ ಕಾಲದಲ್ಲಿ ಶಿವನನ್ನು ಅರ್ಚಿಸುವುದಕ್ಕೆ ಕೈಲಾಸದ ಕಡೆಗೆ ಮುಖ ಮಾಡಿ ನಿಂತು. ತಿಳಿದ ವಿಚಾರ. ಶಚಿಯು ಹೊರಟು ನಿಂತಳು. ಜೊತೆಯಾಗಿ ಸತಿಪತಿಯರು ಹೋದ್ರೆ ಪುಣ್ಯ ಹೆಚ್ಚು ಸ್ವಾಮಿ, ನಾನು ಬರ್ತೇನೆ. ಬೇಡ ಬೇಡ, ನಾನೊಬ್ಬನೇ ಹೋಗ್ತೇನೆ, ನಿನಗೆ ಇನ್ನೊಮ್ಮೆ ಬರಬಹುದು, ಜಯಂತರನ್ನು ಕರ್ಕೊಂಡು ಮತ್ತೊಮ್ಮೆ ಹೋಗು ಅಂತ ಹೇಳಿದ್ರು. ಯಾವುದೇ ಬೇರೆ ಉದ್ದೇಶ ಇರಬೇಕು? ಉದ್ದೇಶ ಏನು ಇದೆ, ನಾನು ಹೇಳ್ತಾ ಇದ್ದೇನಲ್ಲ. ಭೂಲೋಕಕ್ಕೆ ಹೋದ. ಕೈಲಾಸಕ್ಕೆ ಹೋಗುದು ಬಿಟ್ಟು ಭೂಲೋಕಕ್ಕೆ ಯಾಕೆ ಹೋದ ದೇವೇಂದ್ರ? ಯಾಕೆಂದ್ರೆ ನಿನ್ನಲ್ಲಿ ಕೇಳುದು ಅಲ್ಲ, ಕೇಳುದು ನಿನ್ನಲ್ಲಿ. ಯಾಕೆ ನನಗೆ ಗೊತ್ತುಂಟು. ಹೋದದ್ದು ಅದಕ್ಕೆ. ದಾಹ ಅಧಿಕವಾಯಿತು. ಸುತ್ತಲೂ ನೋಡಿದ ಕುಡಿಯುವುದಕ್ಕೆ ಏನಾದ್ರೂ ಸಿಗ್ತದ, ಎಲ್ಲಿಯಾದ್ರೂ ಮಾರುವುದಕ್ಕೆ ಇಟ್ಟಿದ್ದಾರಂತ. ತುಂಬಾ ದೂರ ಹೋದ, ಹುಡುಕುತ್ತಾ ಹೋದ್ನ. ಹೌದಮ್ಮ. ಒಬ್ಬ ಬಾಂಡದಲ್ಲಿ ಹೊತ್ತುಕೊಂಡು ಬಂದ. ಬಾಂಡವನ್ನು ಮಾರುವವನಲ್ಲ, ಮತ್ತೆ ಬಾಂಡದ ಒಳಗಿರುವ ವಸ್ತುವನ್ನು ಮಾರುವವ. ಹೌದಾ? ಓಯ್, ಹೀಗೆ ಬಾ. ಯಾರನ್ನು ಕರೆಯುವುದು? ದೇವೇಂದ್ರ. ದೇವೇಂದ್ರ ಕರೆದ. ಬಂದ ಬಡಪಾಯಿ, ಸ್ವಾಮಿ ಕರೆದಿರಾ ಎಂದ. ಅದೇನೋ ಅದರೊಳಗೆ, ಅದು ಕುಡಿಯುವುದಕ್ಕಾಗುತ್ತದೆ, ಕೊಡುವು. ಹೀಗೆ ನೀವು ಕುಡಿಯುವುದಲ್ಲ, ನಮ್ಮಂತ ಬಡಪಾಯಿಗಳು ಸಾಮಾನ್ಯ ಜನರು ಕುಡಿಯುವುದು ನೀವು ಕೇಳಬಾರದು ಎಂದು ಹೇಳಿದ. ಅವನು ಹೇಳಿದ, ನಿನ್ನಿಂದ ನೀತಿ ನಾನು ಕಲಿಬೇಕಾದಿಲ್ಲ, ಕೊಡು ಕೊಡು. ಬಾಯಾರಿಕೆ ಆಗಿದೆ ಅವನಿಗೆ. ಹೌದಮ್ಮ. ತೆಗೆದು ಬಾಂಡದಲ್ಲಿದ್ದಂತಹ ಹೆಂಡವನ್ನು ಪೂರ್ಣವಾಗಿ ಬರಿದು ಮಾಡಿದ. ಆಶ್ಚರ್ಯ ಆಗುತ್ತದೆ. ಕುಡಿದೇ ಬಿಟ್ಟ? ಕುಡಿಯದೆ ಬಾಂಡ ಬರಿದಾಯಿತು. ದೊಪ್ಪನೆ ನೆಲಕ್ಕೆ ಎಸೆದ. ಹೋಗ್ಲಿ. ಅವ ತನ್ನ ಧನವನ್ನು ಕೇಳಿದವಾಗ, ನಾನು ದೇವೇಂದ್ರ, ನನ್ನಲ್ಲಿ ವಿತ್ತ ಕೇಳ್ತೀಯ ಎಂದು ಕಣ್ಣು ಕೆಂಪಗಾಗಿಸಿದ. ಅವನಿಗೆ ಗೊತ್ತಿರಲಿಲ್ಲ ದೇವೇಂದ್ರ ಅಂತ ಅಲ್ವಾ? ಆದ್ದರಿಂದಲೇ ಅವ ಕೊಡುವುದು ಬೇಡ ಅಂತ ಹಿಂದೆ ಮುಂದೆ ನೋಡಿದ್ದು. ದೇವೇಂದ್ರ ಅಂತ ಗೊತ್ತಿರ್ತಿದ್ರೆ ಮೊದಲೇ ಕೊಡ್ತಿದ್ದನ. ಏನು ಅಮ್ಮ, ಏನು ಬದುಕಿದ್ರೆ ಹೆಕ್ಕಿಯಾದ್ರೂ ತಿಂತೇನೆ ಅಂತ ಅಲ್ಲಿಂದ ಓಡಿದ ಆ ಬಡಪಾಯಿ ಮಾರುವವ. ಹೋಗ್ಲಿ. ದೇವೇಂದ್ರನ ಕುರಿತು ನಾನು ಯೋಚಿಸುವುದಮ್ಮ. ಮತ್ತೆ ನೀನು ಹೇಳಿದೆಲ್ಲ, ದಾಹ ಆಯಿತು. ದಾಹ ಆದ್ರೆ ಒಂದು ತಂಬಿಗೆ ನೀರನ್ನು ಹಾಲನ್ನು ಕುಡಿದಾಗ ದಾಹ ಇಂಗುತ್ತದೆ. ಹೌದು. ಇದು ಬಾಂಡದಲ್ಲಿರುವಂತಹ ಹೆಂಡವನ್ನು ಪೂರ್ಣವಾಗಿ ದೇವೇಂದ್ರ ಇಂಟಿದ ಅಂತ ಆದ್ರೆ ಅದು ನಾಲಿಗೆಗೆ ರುಚಿಯಾಯಿತು, ಮನಸ್ಸಿಗೆ ಮತ್ತು ಬೇಕು ಅನ್ನಿಸಿತು. ಆ ಕುಡಿದ ಮತ್ತಿನಿಂದ ಗದೆಯನ್ನು ಹೆಗಲಿನಲ್ಲಿ ಇರಿಸಿಕೊಂಡು ಹೋದ ಕೈಲಾಸಕ್ಕೆ. ಯೋಗಾರೂಢನಾಗಿ ತಪಸ್ಸಿನಲ್ಲಿ ಕುಳಿತಂತಹ ಶಿವನನ್ನು, ಏ ಮೂರ್ಖಣ್ಣಿನವನೇ, ನಾನು ದೇವಲೋಕದಿಂದ ಬಂದಿದ್ದೇನೆ, ಎದ್ದು ಬಾರೋ, ಗೌರವಿಸೋ, ನಿನಗೆ ಕಣ್ಣು ಕಾಣುವುದಿಲ್ವಾ ಎಂದು ಶಿವ ಅಚಲನಾಗಿರುವಾಗ ಗದೆಯಿಂದ ಹಣೆಗೆ ಹೊಡೆದೇ ಬಿಟ್ಟು. ಶಿವನಿಗೆ ಪರಿಣಾಮ ಏನಾಯ್ತು? ಪರಿಣಾಮ ಸಿಟ್ಟಿನಿಂದ ಕಣ್ಣು ತೆರೆದ. ಮೂರನೇ ಕಣ್ಣಿಂದ ಹೊರಟಿತು ಕಿಚ್ಚು. ದೇವೇಂದ್ರನ ಕುಡಿದಂತಹ ಅಮಲೆಲ್ಲ ಇಳಿದು ಹೋಯಿತು. ಓಡಿದ, ಮೂರು ಲೋಕಕ್ಕೂ ಓಡಿದ. ಯಾರು ರಕ್ಷಿಸುವವರಿಲ್ಲ ಅಂತ ಆದಾಗ ಗುರುಗಳಿಗೆ ಬಂದು ಬೇಡಿದ. ಆಚಾರ್ಯರೇ ಅವನನ್ನು ರಕ್ಷಿಸಬೇಕಾಯಿತು. ಶಿವನಿಗೆ ಹೋಗಿ ತನ್ನ ಕಷ್ಟವನ್ನು, ಇಂದ್ರನ ವಿಷಯವನ್ನು ಅರ್ಥೈಸಿ ಪೂಜಿಸಿ ಅವನನ್ನು ಶಾಂತಗೊಳಿಸಿದ. ಆವಾಗ ದೇವೇಂದ್ರ ಅಪರಾಧಿಯಲ್ಲ ಎಂಬುದು ಮನದಟ್ಟಾದ ಕೂಡಲೇ ಆ ಕಿಚ್ಚುಗಣ್ಣಿನ ಉರಿಯನ್ನು ಸಮುದ್ರದ ಆಳಕ್ಕೆ ಎಸೆದುಬಿಟ್ಟ ಶಿವ. ಅಲ್ಲಿ ಮತ್ತೊಂದು ಆಘಾತವಾಯಿತು. ಏನು? ಜಲಂಧರ ಎನ್ನುವ ದುಷ್ಟ ಆವಿರ್ಭವಿಸಿಕೊಂಡ ರಾಕ್ಷಸ. ಅವನಿಂದಾಗಿ ಮೂರು ಲೋಕವು ತತ್ತರಿಸುವಂತಾಯಿತು. ದೇವೇಂದ್ರ ಮತ್ತೆ ದೇವಲೋಕವನ್ನು ಬಿಡುವ ಸ್ಥಿತಿ ಉಂಟಾಯಿತು. ಒಮ್ಮೆ ದೇವೇಂದ್ರ ಕುಡಿದು ಏನೆಲ್ಲ ಅನಾಚಾರ ಮಾಡಿದ್ದಾನೆ. ಅಂತಹ ದೇವೇಂದ್ರ ಕುಡಿದದ್ದು ನೀವು ಸುಮ್ಮನೆ ಮೌನವಾಗಿ ಅವರು ಕುಡಿಲಿಲ್ಲ ಅಂತ ಹೇಳಿ ಮುನಿವರ, ನಮ್ಮ ಬಡದಾತ ದೇವೇಂದ್ರ ಕುಡಿದಿದ್ದಾರೆಂಬ ಆರೋಪವನ್ನು ಹೊರಿಸ್ತಾ ಇದ್ದೀರಿ. ಅವನಿಗೆ ಹೆಣ್ಣವನ್ನು ಕುಡಿಸಿದವರು ಯಾರು? ಯಾರು? ಭೂಲೋಕದಲ್ಲಿರುವಂತಹ ರಾಕ್ಷಸರು, ಕುಂಭ ನಿಕುಂಭರಿಗಳು ದೊಡ್ಡ ರಾಕ್ಷಸರು. ಹೇಗಾದ್ರೂ ಮಾಡಿ ಈ ತರ ದೇವೇಂದ್ರನ ಇಳಿಸಬೇಕು ಎಂಬಂತ ಕೆಟ್ಟ ಯೋಚನೆಯನ್ನು ಮಾಡಿದ್ರು. ಇಂದ್ರ ಬರುವಂತ ವಿಚಾರವನ್ನು ತೆಗೆದುಕೊಂಡು ಹೆಂಡ ಮಾರುವಂತೆ ಒಂದು ನಟನೆಯೇ ಮಾಡುತ್ತಾ ಬಂದ. ಹೆಂಡ ಮಾರುವನಾಗಿ ನೇರವಾಗಿ ಇಂದ್ರ ಇದ್ದನಿಗೆ ತಾನೇ ಹೋದ. ಅವನಿಗೆ ಕುಡಿಸಿದ. ಮತ್ತೊಬ್ಬ ತಮ್ಮ ಇದ್ದಾನಲ್ಲ ನಿಕುಂಭ, ಅವನು ನೊಣವಾಗಿ ಹೆಂಡದಲ್ಲಿ ಅವಿತು ಕುಳಿತ. ಹೆಂಡದಲ್ಲಿ ಕುಳಿತ? ಹೌದು. ಆ ಹೆಂಡದ ಜೊತೆಯಲ್ಲಿ ದೇವೇಂದ್ರ ಉದರಕ್ಕೆ ಸೇರಿದ.
ಹೌದು ಆ ಮುಖೇನವಾಗಿ ಈ ಪ್ರಸಂಗ ನಡೆದು ಹೋಯಿತು. ಅಲ್ಲ ದೇವೇಂದ್ರ ಎಷ್ಟು ಕಣ್ಣು ಕಾಣದವಂತ. ಯಾಕೆ ನಮ್ಮ ಭೂಲೋಕದಲ್ಲಿ ಯಾವುದೇ ಹೆಂಡವನ್ನಾಗಲಿ ಸೋಸಿ ಶುದ್ಧಗೊಳಿಸಿ ಮತ್ತೊಂದು ಪಾತ್ರೆಗೆ ಹಾಕಿ ಅದನ್ನು ಕುಡಿತಾರೆ. ಹೌದು ದೇವೇಂದ್ರ ಅದನ್ನು ಕುಡಿಯುವಾಗ ಇಷ್ಟು ದೊಡ್ಡ ನೊಣ ಹೊಟ್ಟೆಗೆ ಹೋಗುವ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಕುಡಿಯುವ ಚಟ ಎಷ್ಟುಂಟು ಅವನಿಗೆ ನೋಡು. ಮುನಿವರ ನಿಮ್ಮ ಮಾತು ಸತ್ಯವಾದದೇ ಹೌದು. ಆದರೆ ರಕ್ಕಸರು ಮಾಯಾವಿಗಳಂತ ವಿಚಾರವನ್ನು ತಿಳಿಯದೆ ಹೋಗಿದ್ದೀರಾ. ಕೇವಲ ನೊಣವಾಗಿದ್ದಂತ ನಿಕುಂಬ ಉದರವನ್ನು ಸೇರುವಂತಹ ಹೊತ್ತಿನಲ್ಲಿ ಮಾಯಾವಿಯಿಂದಾಗಿ ಒಳವನ್ನು ಪ್ರವೇಶ ಮಾಡಿದ. ಆ ಮುಖೇನವಾಗಿ ಅವನ ತಲೆಯನ್ನು ಕೆಡಿಸಿ ಈಶ್ವರನಿಗೆ ಬಡಿಯುವುದಕ್ಕೆ ಸಾಧ್ಯವಾಯಿತು. ಆ ಮುಖೇನವಾಗಿ ಕಿಚ್ಚುಕಣ್ಣಿನಿಂದಾಗಿ ಸಮುದ್ರಕ್ಕೆ ಹೆಸಲ್ಪಟ್ಟಿತು. ಕೋಟಿ ಸಂಖ್ಯೆಯಲ್ಲಿ ಉದ್ಭವವಾದಂತಹ ರಾಕ್ಷಸರು ಸಾಗರ ಗರ್ಭದಲ್ಲಿ ಸತ್ತು ಹೋದರು. ಅವನು ಮಾಡಿರುವಂತಹ ಪುಣ್ಯದ ಕಾರ್ಯವಲ್ಲವೇ ಇದು? ಆಗಲಿ ಅಮ್ಮ. ದೇವೇಂದ್ರ ಕುಡಿದು ಹಾಗೆ ಮಾಡಿದ. ಅವ ಕುಡಿಲಿ ಬೇಕಾದ್ರೆ ಅದರಲ್ಲಿ ಸ್ನಾನ ಮಾಡ್ಲಿ, ನಮಗೆ ಯಾಕೆ? ಹೋಗೋ ಬಾಬು. ಕುಡುಕರು ಮಾತ್ರವಿರುವುದಲ್ಲ ನಿಮ್ಮ ಭೂಲೋಕದಲ್ಲಿ, ಕಾಮುಕರಿದ್ದಾರೆ. ಸತಿಯರ ವ್ರತಗಳ ಕೆಡಿಸುವ ದುರುಳರು ಕ್ಷಿತಿಯುಳುದಿಬ್ಬರು ನಿರಂತರ ಸತಿಯರ ವ್ರತಗಳ ಕೆಡಿಸುವ ದುರುಳರು ಕ್ಷಿತಿಯುಳುದಿಬ್ಬರು ನಿರಂತರ ಅತಿ ದುಷ್ಟರು ಕೀಚಕ ಮುಖ್ಯರ ಅತಿ ದುಷ್ಟರು ಕೀಚಕ ಮುಖ್ಯರ ಸಂಗತಿ ಅರಿತಿಗೆ ಮೌನೀಶ್ವರ. ಸತಿಯರ ವ್ರತಗಳ ಕೆಡಿಸುವ ದುರುಳರು ಕ್ಷಿತಿಯುಳುದಿಬ್ಬರು ನಿರಂತರ ಮುನಿವರ ಅಮ್ಮ, ನಿಮ್ಮ ಭೂಲೋಕದಲ್ಲಿ ಕೇವಲ ಕುಡುಕರು ಮಾತ್ರವಲ್ಲ, ಮತ್ತೆ ಯಾರಿದ್ದಾರೆ? ಕಾಮುಕರಿದ್ದಾರೆ. ಕಾಮುಕರು? ಹೌದು. ಯಾರು ತಾಯಿ? ಹೇಗೆ ವೃತ್ತಿಸಬೇಕೆಂಬಂತ ವಿಚಾರವನ್ನು ತಿಳಿಯದೆ ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಿ ಕಾಮದ ತೃಷೆಯನ್ನು ನೀಗಿಸುವುದಕ್ಕಾಗಿ ಕೈಗೆ ಸಿಕ್ಕಿದ ಹೆಣ್ಣು ಮಕ್ಕಳನ್ನು ಬಳಸಿ ಅವರನ್ನು ಉಪಯೋಗಿಸಿ ಅವರ ಪರಿಚಯ ಆಗದಂತೆ ಅವರನ್ನು ಕೊಂದು ಬಿಡ್ತಾರೆ. ಆ ಮುಖೇನವಾಗಿ ತನ್ನ ಕಾಮದ ತೃಷೆಯನ್ನು ನೀಗಿಸುತ್ತಾರೆ. ವೆಚ್ಚೇನು ಯಾವ ರೀತಿ ಇರುವಂತಹ ಭೂಲೋಕದ ಮನುಜರು ಇರಬೇಕೆಂಬಂತ ಯೋಚನೆ ಮಾಡದೆ ಮದುವೆಯಾದಂತಹ ಹೆಣ್ಣು ಮಕ್ಕಳನ್ನು ಬಯಸುವುದು ಪರಮಾಪರಾಧ ಎಂಬಂತಹ ವಿಚಾರವನ್ನು ತಿಳಿಯದೆ ಮದುವೆಯಾದಂತಹ ಸತಿಯನ್ನು ಬಯಸುವುದಕ್ಕೆ ಮುಂದಾಗ್ತಾರೆ ನಿಮ್ಮ ಭೂಲೋಕದ ಕಾಮುಕ ಜನತೆ. ಅಷ್ಟು ಮಾತ್ರವಲ್ಲ, ಅದರಲ್ಲಿ ಅಗ್ರಗಣ್ಯರಿದ್ದಾರೆ. ಆ ಕೀಚಕ ಪಂಚಪಾಂಡವರ ಮನದಂತಹ ದ್ರೌಪದಿ ಉತ್ತರನ ಅರಮನೆಯಲ್ಲಿರುವಂತಹ ಹೊತ್ತಿನಲ್ಲಿ ಹೇಗಾದ್ರೂ ಮಾಡಿ ದ್ರೌಪದಿಯನ್ನು ಪಡಬೇಕೆಂಬಂತ ಯೋಚನೆಯನ್ನು ಮಾಡಿಕೊಂಡ. ಮೋಹಿಸುವುದಕ್ಕೆ ಮನಮಾಡಿದ. ಅವರನ್ನು ಪಡೆಯಬೇಕು, ಅವರ ಶೀಲವನ್ನು ಹಣಗೊಳಿಸಬೇಕು. ಕೆಟ್ಟ ಯೋಚನೆ ಮಾಡಿಕೊಂಡಂತಹ ಕೀಚಕ ಇದನ್ನು ತಿಳಿದುಕೊಂಡಂತಹ ದ್ರೌಪದಿ ತನ್ನ ಕಷ್ಟದ ವಿಚಾರವನ್ನು ತನ್ನ ಗಂಡನಾದಂತಹ ಭೀಮಸೇನನಿಗೆ ಹೇಳಿದ. ಇದನ್ನು ತಿಳಿದುಕೊಂಡ ಹೆಣ್ಣ ಪಿತ್ತ ನೆತ್ತಿಗೆ ಏರಿದೆ. ಕೀಚಕ ಇಳಿಸಬೇಕಾದುದು ನನ್ನ ಕರ್ತವ್ಯ ಎಂದು ತಿಳಿದು ಹೆಣ್ಣಿನ ವೇಷವನ್ನು ಮಾಡಿಕೊಂಡು ಕೀಚಕ ಇದ್ದಲ್ಲಿಗೆ ಹೋದ ಭೀಮಸೇನ ಯಾವುದೊಂದು ಸುಂದರ ತರುಣಿಯರುಗಳ ಕೈಗೆ ಸಿಕ್ಕಿದ್ದಾಳೆಂಬಂತ ಯೋಚನೆ ಮಾಡಿಕೊಂಡು ಬಿಗಿದಪ್ಪುವುದಕ್ಕೆ ಮುಂದಾದ. ಇದನ್ನು ತಿಳಿದಂತ ಭೀಮಸೇನ ಗುದ್ದಿ ಆ ಕೀಚಕನನ್ನು ಕೊಂದು ಬಿಟ್ಟ. ಸತ್ತದ್ದು ಒಳ್ಳೇದಾಯ್ತು. ಯಾಕೆ? ಇಲ್ಲದಿದ್ರೆ ದ್ರೌಪದಿಗೆ ಕಷ್ಟ ಇತ್ತು. ಹೌದು, ಆ ವಿಚಾರ ಬಿಟ್ಟು ಬಿಡಿ. ಮರೆಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಮನದಿ ಸೀತಾದೇವಿಯನ್ನು ಆ ರಾವಣೇಶ್ವರ ಕತ್ತೊಯ್ದು ಅಶೋಕವನದಲ್ಲಿ ಇರಿಸಿದ. ಆ ಸೀತೆಯನ್ನು ಬಯಸುವುದಕ್ಕೆ ಮುಂದಾದ. ಹೆಣ್ಣಿನ ದೆಸೆಯಿಂದಾಗಿ ಮಣ್ಣು ತಿಂದು ಹೋಗಿದ ಆ ರಾವಣೇಶ್ವರ. ನೋಡ್ತಾ ಇದ್ದೀರಲ್ಲ ನಿಮ್ಮ ಭೂಲೋಕದ ಮನುಜರು ಹೇಗಿದ್ದಾರೆ. ಕಾಮುಕರು, ವಂಚಕರು, ದುಷ್ಟರು, ಅದು ಮಾತ್ರವಲ್ಲ ಕುಡುಕರು, ಈ ರೀತಿಯಾಗಿ ಮೆರೀತಾ ಇದ್ದಾರೆ. ಆ ನಿಮ್ಮ ಕೆಟ್ಟ ದರಿದ್ರಿಗೆ ನಾನು ಬರಬೇಕೆಂದು ಯೋಚನೆ ಮಾಡಿಕೊಂಡ್ರ. ಈಗ ರಾವಣ ಕಾಮುಕ, ಹೌದು, ಅವನಂತೆ ಎಲ್ಲರೂ ಎಂದು ಆರೋಪಿಸುತ್ತಾ ಇದ್ದೀಯಲ್ಲ.
ಒಂದೇ ತಾಯಿಯ ಮಕ್ಕಳು, ರಾವಣ, ಕುಂಭಕರ್ಣ, ವಿಭೀಷಣ. ಹಾಗಾದ್ರೆ ವಿಭೀಷಣ ಅಂತ ಕೆಟ್ಟ ಮಾರ್ಗವನ್ನು ಹಿಡಿಯಲಿಲ್ಲ, ಅದೇ ಮನೆಯಲ್ಲಿ ವಾಸಿಸುತ್ತಾ ಇದ್ದ. ದಾರಿ ತಪ್ಪಿದ ಅಣ್ಣನಿಗೆ ನೀತಿಯನ್ನು ಹೇಳುತ್ತಾ ಇದ್ದ. ಯಾಕೆ ಅವ ಕಾಮುಕನಾಗ್ಲಿಲ್ಲ? ಯಾಕೆ? ಅವ ರಾಕ್ಷಸನಾದ್ರೂ ರಾಮನ ಭಕ್ತನಾದ. ಹಾಗೆಂತ ರಾವಣನನ್ನು ಪೂರ್ಣವಾಗಿ ಆರೋಪಿಸುವ ಹಾಗಿಲ್ಲ. ಅವ ಪರನಾರಿಯರನ್ನು ತಂದು ತನ್ನ ಅರಮನೆಯಲ್ಲಿ ಇರಿಸಿರಬಹುದು, ಬಲಪ್ರಯೋಗ ಮಾಡಿ ಅವಳ ದೇಹ ಸುಖವನ್ನು ಅನುಭವಿಸಿದ ಒಂದೇ ಒಂದು ಘಟನೆ ಇಲ್ಲ ಅಮ್ಮ. ಆದ್ರೂ ರಾಮನಿಂದ ಸತ್ತ. ಕೀಚಕನು ಹಾಗೆ ಅವಳನ್ನು ಬಯಸಿ ಭೀಮನಿಂದ ಹತನಾದ. ಈಗ ಕೆಲವರನ್ನು ಹೇಳುವುದು ಇದೆ, ಎಲ್ಲಿಯಾದ್ರೂ ಹೆಣ್ಣಿನ ತಂಟೆಗೆ ಹೋದವನನ್ನು ಅಕೋ ರಾವಣ, ಅದೋ ಅಲ್ಲಿ ಕೀಚಕ, ಹೀಗೆ ಅವರ ಹೆಸರನ್ನು ಇವರು ಉಳಿಸ್ತಾರೆ ಅಂತ ಹಾಗೆ ಒಂದು ನೆನಪಿಸುವುದು. ಕೆಟ್ಟವರೇ ಆಗ್ತಾರೆ ಭೂಲೋಕದ ಮನುಜರಿಗೆ. ಯಾರು ಒಳ್ಳೆಯವರಿದ್ದಾರೆ ಅಂತ ವಿಚಾರವನ್ನು ಯೋಚನೆ ಮಾಡುವುದು ಇಲ್ಲ ಅಂತ ಅಲ್ಲಮ್ಮ. ಮತ್ತೆ ಎಲ್ಲಿ ದುಷ್ಟರು ಬರ್ತಾರೋ, ಕಾಮುಕರು ಬರ್ತಾರೋ ಅವರನ್ನು ವಧಿಸುವುದಕ್ಕೆ ಮತ್ತೊಂದು ಶಕ್ತಿ ಹುಟ್ಟಿಕೊಳ್ಳುತ್ತದೆ. ರಾಮ ಬಂದು ರಾವಣನನ್ನು ಕೊಂದ, ಭೀಮ ಬಂದು ಕೀಚಕರನ್ನು ಕೊಂದ. ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಇದೆ. ಆದ್ದರಿಂದ ಆ ಕುರಿತು ಯೋಚಿಸುವುದು ಬೇಡ. ನೀನು ಕಾಮುಕರ ವಿಚಾರ ಹೇಳಿದೆಯಲ್ಲ, ಹೌದು, ನಿಮ್ಮ ದೇವೇಂದ್ರ ಗೌತಮನ ರತಿಯ ಬಯಸಿ ಮಹೇಂದ್ರನು ಮಹೇಂದ್ರ ಘಾತಕದಲ್ಲಿ ಸಂಚನು ಹೂಡಿ ಗೌತಮನರದಿಯ ಬಯಸಿ ಮಹೇಂದ್ರನು ನಿಮ್ಮ ಮಹೇಂದ್ರ ಘಾತಕದಲ್ಲಿ ಸಂಚನು ಹೂಡಿ, ಘಾತಕದಲ್ಲಿ ಸಂಚನು ಹೂಡಿ ಸಂಚು ಮಾಡಿದ. ಖ್ಯಾತ ನಿಲ್ಲಿಸಿ ಮೈ ಗಣ್ಣ ನಿಲ್ಲಿಸಿದ, ಖ್ಯಾತ ನಿಲ್ಲಿಸಿ ಮೈ ಗಣ್ಣ ನಿಲ್ಲಿಸಿದ ಕುರುಹೂತ ನಿಲಿ ತಿಳಿಯೋಚನೆ ಮಾಡಿ ಗೌತಮನ ರತಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಹೂಡಿ ನಂದಿನಿ ನಂದಿನಿ ಪರನಾರಿಯರನ್ನು ಬಯಸುವುದು ಅಪರಾಧ ಎಂದು ನೀನೇ ಹೇಳುತ್ತೀಯಲ್ಲ ತಾಯಿ. ಹೌದು. ಆದರೂ ದೇವಲೋಕದಲ್ಲಿ ಅದೆಷ್ಟು ದೇವತೆಗಳಿದ್ದಾರೆ. ಪರನಾರಿಯರನ್ನು ಬಯಸಿ ಅನುಭವಿಸಿ ಭೂಲೋಕದಲ್ಲಿ ಅವರಿಗೆ ಮಕ್ಕಳನ್ನು ಅನುಗ್ರಹಿಸಿದವರು. ಎಲ್ಲರ ವಿಚಾರ ಬೇಡ, ಸಮಯವೂ ಇಲ್ಲ ನಮಗೆ. ಆದ್ರೆ ಎಲ್ಲರನ್ನೂ ಕೇಳುವ ನ್ಯಾಯಪೀಠದಲ್ಲಿ ಕುಳಿತಂತಹ ದೇವೇಂದ್ರನೇ ಹಾದಿ ತಪ್ಪಿದ್ದಾನೆ. ಗೊತ್ತಿದೆ ನಿನಗೆ? ನಮ್ಮ ಇಂದ್ರ ಅವನಂತಹ ಕಾಮುಕರು ಈ ಪೃಥ್ವಿ ಮೂರರಲ್ಲಿ ಯಾರೂ ಇಲ್ಲ. ಯಾವಾಗ ಹಾದಿ ತಪ್ಪಿದ್ದು? ಗೌತಮನ ರಸಿಯ ಬಯಸಿ ಅಯುವನ್ನು ಅಗ್ನಿಯನ್ನು ಜೊತೆಯಲ್ಲಿ ಕೂಡಿಕೊಂಡು ಮಧ್ಯರಾತ್ರಿಯ ಸಮಯ ಹೋದ ಆಶ್ರಮದ ಬಳಿಗೆ. ಒಬ್ಬನಿಗೆ ಕುಕ್ಕುಟವಾಗಿ ಕೂಗುವಂದ, ಇನ್ನೊಬ್ಬನಿಗೆ ಮಂದವಾಗಿ ಬೀಸು ಎಂದ. ಉಷಾಕಾಲವನ್ನು ನಿರ್ಮಿಸುವುದಕ್ಕಾಗಿ ಅವನ ಆಜ್ಞೆಯನ್ನು ಪಾಲಿಸಿದವಾಗ ಆ ಗೌತಮರಿಗೆ ಎಚ್ಚರವಾಯಿತು. ಬೇಗನೆ ಬೆಳಗಾಯಿತೋ ಅಥವಾ ನಾನು ಹೆಚ್ಚು ನಿದ್ದೆ ಮಾಡಿದ್ದೇನೆಯೋ ಗೊತ್ತಿಲ್ಲ. ಹಾಗೆ ಅಂತ ನಿತ್ಯ ಕರ್ಮಗಳನ್ನು ಮಾಡಬೇಕು ಎಂದು ಮಲಗಿರುವ ಅಹಲ್ಯೆಯನ್ನು ಎಬ್ಬಿಸದೆ ಕಮಂಡಲಧಾರಿಯಾಗಿ ನದಿ ತಟಕ್ಕೆ ಅಂದ್ರೆ ನರ್ಮದೆಗೆ ಸ್ನಾನಕ್ಕೆ ತೆರಳಿದ. ಆ ಕಾಲದಲ್ಲಿ ದೇವೇಂದ್ರ ನುಸುಳಿದ ಮನೆಯೊಳಗೆ ಯಾರಿಗೂ ಅರಿವಾಗದಂತೆ ನಿದ್ದೆಯಲ್ಲಿರುವ ಅಹಲ್ಯೆಯನ್ನು ಅನುಭವಿಸಿದ. ಗೌತಮರಿಗೆ ಜ್ಞಾನೋದಯದಿಂದ ತಿಳಿಯಿತು ಬೆಳಗಾಗದೆ ಇರುವುದಕ್ಕೆ ಕಾರಣ ದೇವೇಂದ್ರನ ಕುತಂತ್ರ. ಈ ಸಂಚಿನಿಂದಾಗಿ ಹೀಗಾಗಿದೆ ಎಂದು ಆಶ್ರಮಕ್ಕೆ ಬಂದಾಗ ಇರುವ ದೇವೇಂದ್ರನನ್ನು ಸಿಟ್ಟಿನಿಂದ ಸಹಸ್ರಾಕ್ಷನಾಗು ಎಂದು ಶಪಿಸಿದ. ಹೌದೇ? ಸಹಸ್ರಾಕ್ಷ ಅಂದ್ರೆ ಏನು? ಏನಾಯ್ತು? ಯಾವುದನ್ನು ನೀನು ಬಯಸಿ ಬಂದಿದ್ದೀಯೋ ಅದೇ ನಿನ್ನ ಮೈ ಮೇಲೆ ಉಂಟಾಗಲಿ ಎಂದು. ಓಹೋ ಅಮ್ಮ, ಏನು? ಆದ್ರೆ ನಮಗೆ ಅದನ್ನು ಹೇಳುವುದಕ್ಕೆ ಕಷ್ಟ ಆಗುತ್ತದೆ. ದೇವೇಂದ್ರನ ಮೈ ಮೇಲೆ ಏನು ಅಂತ ಹೇಳಿದ್ರೆ ಕಣ್ಣು ಅಂತ ಹೇಳ್ತೇವೆ. ಪಾಪ ಮುಗ್ಧ ಏನು ಅರಿಯದ ಅಹಲ್ಯೆ ಕಲ್ಲಾಗಿ ಸಹಸ್ರ ವರ್ಷಗಳಷ್ಟು ಶಿಕ್ಷೆಯನ್ನು ಅನುಭವಿಸಿದಂತಾಯಿತು ಈ ಕೆಟ್ಟ ಕಾಮುಕ ದೇವೇಂದ್ರನಿಂದಾಗಿ. ಆ ದೇವೇಂದ್ರ ಮಾಡಿದ ತಪ್ಪಲ್ವ ತಾಯಿ? ದೇವೇಂದ್ರ ಮಾಡಿದ ತಪ್ಪ ಹೌದು. ಆದ್ರೆ ಒಂದು ವಿಚಾರ, ದೇವೇಂದ್ರ ಸ್ವಯಂವರ ಮಂಟಪದಲ್ಲಿದ್ದ, ಆಲ್ಯನನ್ನು ಮದುವೆ ಆಗಬೇಕೆಂಬಂತ ಯೋಚನೆ ಮಾಡಿಕೊಂಡು ಬಂದಿದ್ದ. ಸರಿ, ಆಲ್ಯನಿಗೂ ದೇವೇಂದ್ರನ ಪಡೆಯಬೇಕು,
ಅವನನ್ನು ಅರ್ಥನಾಗಬೇಕೆಂಬಂತ ಯೋಚನೆ ಇತ್ತು. ಹೇಗಾದರೂ ಮಾಡಿ ಗೌತಮನು ಮದುವೆ ಆದ. ಆ ಬಳಿಕ ಇಂದ್ರನಿಗೆ ಒಂದು ಇಚ್ಛೆ ಇತ್ತು, ಆಳಿನನ್ನು ಪಡೆಯಬೇಕು. ಹಾಗಾಗಿ ಹೋದ ಆ ಕಾರ್ಯವನ್ನು ಎಸಗಿದ. ಆದರೆ ತಪ್ಪೇನಾಯ್ತು? ಅದೇ ತಪ್ಪು ಅಂತ ಹೇಳುದು. ನೀನು ಮೊದಲೇ ಹೇಳಿದಿ ಪರನಾರಿಯರನ್ನು ಬಯಸುವುದು ತಪ್ಪು ಅಂತ. ದೇವೇಂದ್ರನಿಗೆ ವಿವಾಹ ಪೂರ್ವದಲ್ಲಿ ಅಹಲ್ಯೆಯ ಮೇಲೆ ಮನವಿತ್ತು ಅಂತಾದ್ರೆ ಅವನಿಗೆ ಪ್ರಪಂಚದಲ್ಲಿರುವ ಎಲ್ಲಾ ನಾರಿಯರ ಮೇಲೆ ಮನ ಉಂಟು ಅಂತ ಎಲ್ಲರನ್ನು ಮದುವೆ ಆಗುವುದಕ್ಕೆ ಆಗುತ್ತದ? ಎಲ್ಲರನ್ನ ಮದುವೆ ಆಗುವಂತ ಯೋಗ್ಯತೆ ಇಲ್ಲ. ಆಗುತ್ತದ? ಆಗುವುದಿಲ್ಲ. ಹಾಗಾದ್ರೆ ಹಾಗೆ ಅಹಲ್ಯ ದಕ್ಕಲಿಲ್ಲ ಅವನಿಗೆ. ಅದೆಲ್ಲ ವಿಧಿ ನಿಯಮ. ಪುರಾಕೃತ ಕರ್ಮವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದಲೇ ಪೂರ್ವ ಜನ್ಮದ ದಂಪತಿಗಳಾಗಿರುವಂತಹ ಅಹಲ್ಯ ಗೌತಮರು ಆ ಜನ್ಮದಲ್ಲಿ ಆದರು. ಬ್ರಹ್ಮದೇವ ಸ್ವಯಂವರದಲ್ಲಿ ಗೆದ್ದಂತ ಅವನಿಗೆ ವಿವಾಹ ಮಾಡಿ ಕೊಟ್ಟಿದ್ದಾನೆ. ಪರ ಮದುವೆಯಾದಂತಹ ನಾರಿಯನ್ನು ಮತ್ತೆ ಕನ ಮನಸ್ಸಿನಲ್ಲಿಯೂ ಯಾವತ್ತು ಯೋಚಿಸಬಾರದು. ಅದು ಸಾಮಾನ್ಯರಿಗಲ್ಲ, ಶಾಸ್ತ್ರ ಎಲ್ಲರಿಗೂ ದೇವೇಂದ್ರ ಪ್ರಥಮವಾಗಿ ಪಾಲಿಸಬೇಕಿತ್ತು. ಅವತಾರಿ ತಪ್ಪಿದ. ಬೇಡ, ನಮಗೆ ಯಾಕೆ, ಆದದ್ದು ಆಗಿ ಹೋಯಿತು. ಅಮ್ಮ ಏನೋ ಈಗ ನಾವು ಕಾಮುಕರ ಕುಡುಕರ ವಿಚಾರ ಬೇಡ, ಬಿಡು, ಮಾತಾಡುವುದೇ ಬೇಡ. ಒಂದು ಮಾತಾಡಲಿಕ್ಕಿಲ್ಲ. ಯಾಗ ಮಾಡಿ ನಿನ್ನನ್ನು ಮತ್ತೆ ಯಥಾಸ್ಥಾನಕ್ಕೆ ತಂದೊಪ್ಪಿಸುವ ಹೊಣೆ ನನ್ನದು. ಮಾತಾಯ ಭೂಲೋಕ. ಮತ್ತು ಮಾತಾಡಿ ಬಂದು ತುತ್ತು ಬರದಿ ನನ್ನನ್ನೇ ಕರೆದು ಹೋಗುವುದಕ್ಕಾಗಿ ಬರ್ತಾ ಇದ್ದೀರಲ್ಲ. ನೀನು ಬರದಿದ್ರೆ ನನಗೆ ಕಷ್ಟ. ಈಗ ನೀವು ಹೇಳಿದಕ್ಕೆ ನಾನು ಬರ್ಬೇಕಾ? ಬರ್ಬೇಕು ತಾಯಿ. ನಿಮ್ಮ ಮಾತನ್ನು ಕೇಳಿಕೊಂಡು ನಾನು ಬರ್ಬೇಕಂತ ಯೋಚನೆ ಮಾಡಿಕೊಂಡಿರಾ? ನೀನು ಬರದೇ ಇದ್ರೆ ನನಗೆ. ನೀವು ಬಡ ಜೋಗಿ, ಗಡ್ಡ ಬಿಟ್ಟಂತ ಸನ್ಯಾಸಿ. ನೀವು ಯಾವ ಹೊತ್ತಿನಲ್ಲಿ ಹೇಗಿರ್ತೀರವಂತ ವಿಚಾರವನ್ನು ತಿಳಿಯದೆ ಈ ಹೊತ್ತು ಭೂಲೋಕದ ಮನುಜರಿಗೆ ಧೈರ್ಯದ ಮಾತನ್ನು ಹೇಳಿ ಬಂದಿದ್ದೀರಿ. ನಂದಿನಿಯನ್ನು ಪಡೆದುಕೊಂಡು ಬರ್ತೇನೆ, ನಂದಿನಿಯನ್ನು ಕರೆದು ಈ ಭೂಲೋಕದಲ್ಲಿ ಯಾಗವನ್ನು ಮಾಡುತ್ತೇನೆ, ಆಮುಖೇನವಾಗಿ ಬರಗಾಲವನ್ನು ತೊಲಗಿಸ್ತೇನೆ ಎಂಬ ಯೋಚನೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ಹೌದು, ಅಭಿಮಾನದಿಂದ ಬಂದಿದ್ದೀರಿ. ಹೌದಪ್ಪ, ನಿಮ್ಮ ಮಾತನ್ನು ಕೇಳಿಕೊಂಡು ನಂದಿನಿಯಾದತ್ತ ನಾನು ನಿಮ್ಮ ಸುಂದರಿಗೆ ಬರಬೇಕೆ ಹೇಳಿ. ಅಲ್ಲಿ ದಾರಿ ನಿರೀಕ್ಷೆಯಲ್ಲಿದ್ದಾರೆ. ಹೌದಾ? ದಾರಿ ನಿರೀಕ್ಷೆಯಲ್ಲಿದ್ದರೆ ಹೋಗಿ ನಾನು ಹೇಳಿದಂಥ ವಿಚಾರವನ್ನು ಹೋಗಿ ತಿಳಿಸಿ ಅವರಿಗೆ. ಬರುವುದಕ್ಕೆ ಇದ್ದವಳು ನಾನಲ್ಲ, ನಿಮ್ಮ ಮಾತು ಬಿಡಿ. ಓ, ಈಗ ನಾನೊಬ್ಬ ಜೋಗಿ ಅಂತ ನೀನು ಬಿಡುವುದಲ್ವ? ಮತ್ತೆ ಹೌದು, ಬರಬಾರದು ಅಂತ. ಬೇಡ, ಬಿಡು. ನನ್ನ ಮಾತಿಗೆ ನೀನು ಮಾನ್ಯತೆ ಕೊಡದಿದ್ರೆ ನನಗೇನಾದ್ರಲ್ಲಿ ಮಾನ ಹೋಗುವ ವಿಷಯ ಇಲ್ಲ. ಅಲ್ಲ, ನಾನು ಯಾರು ನಿನ್ನನ್ನು ಹೇಳಲಿಕ್ಕೆ? ಯಾಕೆ ಹೇಳ್ತಾ ಇದ್ದೀನಿ? ನನಗೇನು ಆಜ್ಞೆ ಮಾಡುವ ಅಧಿಕಾರ ಇಲ್ಲ. ಓಹೋ, ಆದ್ರೆ ದೇವೇಂದ್ರ ಹೇಳಿದ್ರೆ ಬರುವೆಯಾ ಅಮ್ಮ? ದೇವೇಂದ್ರ ನನ್ನನ್ನು ಭೂಲೋಕಕ್ಕೆ ಹೋಗಂತ ಹೇಳುವುದಕ್ಕೆ ಉಂಟಾ? ಒಂದು ವೇಳೆ ಅವನು ಹೇಳಿದ್ರು ಕೂಡ ನಾನು ಹೋಗುವುದಕ್ಕಿದೆ. ಹೇಳಿದ್ದಾನೆ. ಅವ ನನಗೆ ಮಗನ ಮಾತನ್ನು ಕೇಳಿಕೊಂಡು ನಾನು ಭೂಲೋಕಕ್ಕೆ ಹೋದೆ ಅಂತ ಆದ್ರೆ ಇದಕ್ಕೆ ಅರ್ಥ ಉಂಟೆ ಹೇಳಿ? ಅಮ್ಮ, ದೇವೇಂದ್ರನು ಇಷ್ಟು ಹೊತ್ತು ಎತ್ತರದಲ್ಲಿರಿಸಿ ಅವ ನ್ಯಾಯವಂತ ಅಂತ ಹೇಳಿದ ನೀನು ಒಮ್ಮೆಲೆ ಕೈ ಬಿಟ್ಟು ಕೆಳಗೆ ಹಾಕಿದ್ದ. ಕೆಳಗೆ ಇರಿಸಲಿಲ್ಲ ಅವನನ್ನು. ವಿಷಯ ಹೇಳಿದ್ದು ನನಗೆ ಮಗನವುದು. ಆಗ್ಲಿ, ನಿನಗೆ ಮಗನೂ ಆಗ್ತಾನೆ, ಮೊಮ್ಮಗನೂ ಆಗ್ತಾನೆ, ನಮಗೇನು? ದೇವೇಂದ್ರ ಹೇಳಿದ್ರೆ ನೀನು ಬರುವುದಿಲ್ಲ. ಬ್ರಹ್ಮದೇವರು ಬಂದು ಹೇಳಿದ್ರೆ ಬರುವೆಯಾ? ಸತ್ಯಲೋಕಾಧಿಪತಿಯಾದ ಸೃಷ್ಟಿಗಧಿಪತಿಯಾದ ಬ್ರಹ್ಮದೇವ. ಹೌದಪ್ಪ, ಪ್ರತಿಯೊಂದು ಜೀವರಾಶಿಯನ್ನು ಸೃಷ್ಟಿಸುವುದಕ್ಕ ಹೊಣೆಗಾರಿಕಿದ್ದವನಿಗೆ ಬ್ರಹ್ಮದೇವನೇ ಸರಿ. ಅವನ ಮಾತನ್ನು ಕೇಳಿಕೊಂಡು ನಾನು ಬರ್ಬೇಕಾ? ಹೌದಮ್ಮ. ಯಾಕೆ ಬರಕೂಡದು ಹೇಳಿ? ಬರಬೇಕು ಅಂತ ಹೇಳು. ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಮಗಳ ಗಂಡೆಯು ಮಗಳನ್ನೇ ಮದುವಾಗಿರುವಂತ ಆ ಬ್ರಹ್ಮನಿಗೆ ನನ್ನನ್ನು ಭೂಲೋಕಕ್ಕೆ ಹೋಗಂತ ಹೇಳುವುದಕ್ಕೆ ಯೋಗ್ಯತೆ ಉಂಟೆ ಹೇಳಿ? ಅವನ ಮಾತನ್ನು ಕೇಳಿ ಬರುವುದಕ್ಕಿಂತವಲ್ಲ ನಾನಲ್ಲ. ಅವನ ದೈವತ್ವದ ಕುರಿತು ನಿನಗೆ ಅಭಿಮಾನವಿಲ್ಲ. ಅವನ ಲೋಪವನ್ನು ಎತ್ತಿ ತೋರಿಸು. ಮತ್ತೆ ಯಾವುದು ಇರ್ಲಿ, ಸೃಷ್ಟಿಗೆ ಮೂಲಾಧಾರನಾದಂತಹ ಬ್ರಹ್ಮದೇವನೇ ಈಗ ನಿನ್ನ ಆರೋಪಕ್ಕೆ ಒಳಗಾಗಿ. ಎಷ್ಟಾದ್ರೂ ಮಗಳ ಗಂಡನಲ್ವೇ? ಆಗ್ಲಿ ಅಮ್ಮ. ಮಗಳಂದ್ರೆ ಔರಸ ಪುತ್ರಿಯಲ್ಲ, ತನ್ನ ಸೃಷ್ಟಿಯಿಂದ ಉಂಟಾದ ಕನ್ಯೆಯನ್ನು ವಿವಾಹವಾದ. ಹೇಗಾದ್ರೂ ಹುಟ್ಲಿ, ಮದುವೆ ಆಗ್ಬೇಕಿತ್ತವನಿಗೆ. ಮದುವೆ ಆಗದೆ ಅದನ್ನು ವಾದಿಸುವುದಕ್ಕಿದ್ದವ ನಾನಲ್ಲ. ವಿಷಯ ಹೇಳಿದ್ ನಾನು. ನಾವು ಅದನ್ನು ಬಿಟ್ಟು ಬಿಡುವ. ಹರಿ ಬಂದ್ರೆ ಬರ್ತೀಯಾ? ನಾರಾಯಣ. ಹೌದು, ಹೌದಪ್ಪ. ಅವನ ಮಾತನ್ನು ಕೇಳಿಕೊಂಡು ಬರ್ತೇನೆ. ಯಾಕೆ? ಅವನ ಯೋಗ್ಯತೆ ಏನೆಂಬುದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಮುನಿಯ ಶಾಪದಿಂದಾಗಿ ಧರೆಯಲ್ಲಿ ದಶಾವತಾರವನ್ನು ತಾಳಿದ್ದಾನೆ. ಶಾಪಗ್ರಸ್ತನಾದಂತಹ ನಾರಾಯಣ ಮಾತು ಕೇಳಿ ನಂದಿನಿಯಾದಂತಹ ನಾನು ವಸುಂಧರೆಗೆ ಬರಬೇಕೆ? ಅವನ ಮಾತಿಗೆ ಬೆಲೆ ಕೊಡಬೇಕೆ ಹೇಳಿ? ಕೊಡಲಾರೆ. ಓ, ನಾರಾಯಣ ಶಾಪಗ್ರಸ್ತ ಅಲ್ವೇ? ಹೌದು. ಅವ ಹೇಳಿದ್ರೆ ನೀನು ಬರುವುದಿಲ್ಲ. ಇನ್ನೊಬ್ಬ ಇದ್ದಾನೆ. ಯಾರು? ಪ್ರತಿನೂರನ್ನು ಲಯತಪದಲ್ಲಿ ಸದಾ ರಕ್ಷಿಸಿಕೊಂಡು ಬರುವಾದಂತಹ ಅಖಂಡ ಪರಮೇಶ್ವರ. ಆ ಪರಶಿವ ಬಂದರೆ ಬರುವೆ. ಬಳಿಕ ಕಂಡಲೇ ನುಡಿದಿರಲಿ
ನಾ ಭೂಮಂಡಲಕ್ಕೆ ಪರೆ ಚಂಡಿಗೊಳಬೇಡೆನು ತಮ್ಮೊಗ ತಿರುಹೆ. ಬ್ರಹ್ಮನ ಮಾತನ್ನು ಕೇಳಿಕೊಂಡು ಬರುವುದಿಲ್ಲ, ನಾರಾಯಣ ಮಾತನ್ನು ಕೇಳಿಕೊಂಡು ಬರುವುದಿಲ್ಲ ಎಂತ ಹೇಳ್ತಾ ಇದ್ದೀರಿ? ಶಿವನ ಮಾತನ್ನು ಕೇಳಿಕೊಂಡು ಭೂಲೋಕಕ್ಕೆ ಬರುತ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗಂಡ ಪರಶುವೆ ದರಗಿಳಿದು ಬಂದು ನಂದಿನಿಯನ್ನು ಭೂಲೋಕಕ್ಕೆ ಹೋಗು ಬರಗಾಲವನ್ನು ತೊಲಗಾಡಿಸುವುದಕ್ಕಾಗಿ ಹೇಳಿದ್ರೆ ಅವನ ಮಾತನ್ನು ಕೇಳಿ ಬರುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ವಸುಂಧರೆಗೆ ಕೆಂಡದ ಮಳೆ ಎದುರಲಿ, ಈ ಭೂಲೋಕವೇ ಬಿರುಕು ಬಿಡಲಿ, ಖಾಲಿಯಲ್ಲಿ ಭೂಲೋಕದಲ್ಲಿ ಸುಟ್ಟು ಪ್ರಚಂಡ ವಿಲಯದ ಗರ್ಜಿಸುವುದೆಂದ ನಂದಿನಿಗೆ ಒಬ್ಬ ಬಡಮನಿ ಬಂದು ಇಷ್ಟು ನಿವೇದನೆ ಇದ್ದು ವಿನಯತನಾಗಿ ಪ್ರಾರ್ಥಿಸಿಕೊಂಡ್ರು, ಕನಿಕರ ಬರಲಿಲ್ವೇ ನಿನಗೆ? ಬರುವುದಿಲ್ಲ. ಕರುಣಾಹೃದಯ ನಿನಗಿದೆ ಎಂದು ಎಲ್ಲರೂ ಕೊಂಡಾಡುತ್ತಾರೆ. ಆದ್ರೆ ನಿನ್ನ ಮನಸ್ಸಿನಲ್ಲಿರುವುದು ಕಲ್ಲು. ಕಲ್ಲು ಯಾಕೆ ನನ್ನನ್ನು ತಿರಸ್ಕರಿಸಿದೆ? ಮತ್ತೇನು ಮಾಡಬೇಕು? ನನ್ನನ್ನು ನೀನು ತಿರಸ್ಕರಿಸಿದ್ರೆ ಏನು ನನ್ನ ಗೌರವಕ್ಕೆ ಕುಂದು ಬರುವುದಿಲ್ಲ. ಆ ಬ್ರಹ್ಮಲೋಕಕ್ಕೆ ನಾನು ಹೋದ್ರೆ ಶಾರದಾ ರಮಣ ನನ್ನನ್ನು ಆರಾಧಿಸಿ ಆರಾಧಿಸಲಿ. ಶಿವನು ಪಾರ್ವತಿಯೊಂದಿಗೆ ನನ್ನನ್ನು ಪೂಜಿಸುತ್ತಾರೆ, ಪೂಜಿಸಲಿ. ನಾರಾಯಣ ಲಕ್ಷ್ಮಿಯೊಂದಿಗೆ ಆರಾಧಿಸುತ್ತಾರೆ, ಆರಾಧಿಸಲಿ. ಹಾಗಾದ್ರೆ ಮೂರು ಮೂರ್ತಿಗಳು ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನನಗೆ ಅಗತ್ಯ ಇಲ್ಲ. ನಿನಗೆ ಏನು ಅಗತ್ಯವಿದೆ? ಅವರೇ ನನ್ನನ್ನು ಇಷ್ಟು ಗೌರವದಿಂದ ಕಾಣುತ್ತಾರೆ ಎಂದಾದ್ರೆ ನಿನ್ನ ದೇವೇಂದ್ರನೇ ನನ್ನನ್ನು ಎತ್ತರದ ಪೀಠದಲ್ಲಿ ಕೊಳ್ಳಿರಿಸಿ ಆರತಿ ಬೆಳಗಿದ ಆಶೀರ್ವಾದವನ್ನು ಪಡೆದ ನೀನು ನನ್ನನ್ನು ನಿರ್ಲಕ್ಷ್ಯ ಮಾಡಿದೆ. ಆಯ್ತು ನೀನು ಪ್ರಮುಖರು ಮನಸಾರೆ ಭೂಲೋಕದ ಯೋಗ್ಯತೆ ನಿನ್ನಂತವಳು ತಿಳಿಯುವುದು ಹೇಗೆ? ಅಗತ್ಯ ಇಲ್ಲ ನನಗೆ. ನಿಮ್ಮ ದೇವೇಂದ್ರ ಈ ನಾಕವನ್ನು ಪಡೆಯಬೇಕು ಅಂತಾದ್ರೆ ಆ ಮಹೇಂದ್ರ ಪರ್ವತವನ್ನು ಸೇರಿ ಶತಯಾಗಗಳನ್ನು ಮಾಡಿದ, ತಪಸ್ಸನ್ನು ಮಾಡಿದ, ಭೂಮಿಯನ್ನು ಆಧಾರವಾಗಿರಿಸಿ ಬ್ರಹ್ಮದೇವನೇ ಯಾಗವನ್ನು ಮಾಡಿ ಭೂಮಿಯನ್ನು ಪುನೀತವಾಗಿಸಿದ್ದಾರೆ. ನಾರಾಯಣ ದಶ ಅವತಾರವನ್ನೆತ್ತಿ ಲೋಕದ ದುಷ್ಟ ಕಟ್ಟಗಳನ್ನು ನಿವಾರಣೆ ಮಾಡಿದ್ದಾನೆ. ರಾಮನಾಗಿಯೋ ರಾಧಾ ಕೃಷ್ಣನಾಗಿಯೋ ಧರೆಯಲ್ಲಿ ನಡೆದಾಡಿದಂತಹ ಪುಣ್ಯ ಭೂಮಿ ಶಿವನು ಜ್ಯೋತಿರ್ಲಿಂಗವಾಗಿ ಈಗಲೂ ಪೃಥ್ವಿಯಲ್ಲಿ ಬೆಳಗುತ್ತಾ ಭಕ್ತರನ್ನು ಹರಸುತ್ತಾ ಇದ್ದಾನೆ. ವಶಿಷ್ಠರು, ವಿಶ್ವಾಮಿತ್ರರು, ಅಗತ್ಯರು ಮುಂತಾದ ಋಷಿಗಳು ತನ್ನ ತಪಸ್ಸಿನ ಅರ್ಹತೆಯಿಂದ ಲೋಕ ಬೆಳಗುವಂತೆ ಮಾಡಿದ್ದಾರೆ. ಪುಣ್ಯ ಭೂಮಿ ಅದು. ಈ ಬ್ರಹ್ಮಾಂಡಕ್ಕೆ ಸಾವಿರ ಸಾವಿರ ಸಾಧುಗಳನ್ನು ಅರ್ಪಿಸಿದಂತಹ ಯೋಗ್ಯತೆ ಪೃಥ್ವಿಗಿದೆ. ಅಂತಹ ಪರಮ ಪಾವನೆಯಾದಂತಹ ಭೂಮಿಯನ್ನು ಹಳಿದೆಯಾ? ಹೌದು. ನಿಂದಿಸಿದೆಯಾ? ಹೌದು. ಯಾವ ಭೂಮಿಯನ್ನು ನೀನು ನಿಂದಿಸಿದ್ದಿ?
ಲಕ್ಷಣ ಎಂದು ನಾವು ಭಾವಿಸಿದೆವು. ಅದು ಅಹಂಕಾರದ ಸಂಕೇತವಾಯಿತು. ಸುಖದ ಸುಪ್ಪತ್ತಿಗೆಯಲ್ಲಿದ್ದೇನೆ, ನಾಲ್ಕಕ್ಕೆ ಎಂದು ಬರಗಾಲ ಬರುವುದಿಲ್ಲ ಎನ್ನುವ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದೀಯ. ಯಾವ ಭೂಮಿಯನ್ನು ನಿನ್ನ ನಾಲಿಗೆಯಿಂದ ದೂಷಿಸಿದ್ದೀಯೋ ಅಂತಹ ಪರಮ ಪಾವನ ಭೂಮಿಯಲ್ಲಿ ನದಿಯ ಮುರಿದು ಪಕಾಗ ನಂಬಿನಿ ಬೆದರಿ ನಡುಗಿ ಬೆದರಿ ನಡುಗೆ ಯತಿಪತಿಯ ಪದಕ್ಕೆ ಮಣಿದೋ ಮಣಿದೋ ಒಂದೇ ಮುನಿವರ ತವ ಪದ ದ್ವಂದ್ವಕ್ಕೆ ಒಂದಿಪೆ ಮುನಿವರ ತವ ಪದ ದ್ವಂದ್ವಕಿ ಮನ್ನಿಪೋದೆನ್ನನು ಮನ್ನಿಪೋದೆನ್ನನು ಮಂದಮತಿತ್ವದಿ ತವ ನೆಲೆಯುವುದರಿಯದಾರೆ ಮಂದಮತಿತ್ವದಿ ತವ ನೆಲೆಯೊಂದು ಅರಿಯದಾರೆ ತುಂಬಿದ ಅಹಂಭಾವಗಳು ತುಂಬಿತು ಅಹಂಭಾವಗಳು ಹೊಂದಿತೋ ಜಾಬಾಲಿಯೇ ಕೃಪೆಯುದೆಲ್ಲನು ಸಾನಂದದಿ ಕ್ಷಮಿಯು ಒಂದಿಪೆ ಮುನಿವರ ತವ ಪದ ದ್ವಂದ್ವಗಿ ಮನ್ನಿಸೋ 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 ಮುನಿಯೇ ನಿಮ್ಮ ಪವಿತ್ರವಾದಂತಹ ಪಾದಪತ್ರಗಳಿಗೆ ಶಿರವಾಗಿದ್ದೇನೆ. ದೇವರೇ, ಕರ್ಣಕರ್ತಸವಾದಂತಹ ನುಡಿಯನ್ನೇ ಕೇಳುತ್ತಾ ಇದ್ದೇನಲ್ಲ, ದುರಹಂಕಾರದಿಂದಾಗಿ ಮರೆದೆ ಸ್ವರ್ಗದಲ್ಲಿ ಸರ್ವ ಸುಖವನ್ನು ಪಡೆಯುತ್ತೇನೆ, ಸರ್ವ ಸಂಪತ್ತು ಈ ಸ್ವರ್ಗದಲ್ಲಿ ಇದೆ ಎಂಬ ದುರಹಂಕಾರನ ಪಾಲಿಗೆ ಶಿರಕ್ಕೆ ಅಡಲೇ ಹೋಯಿತು. ಅಜ್ಞಾನ ದೃಷ್ಟಿಯಿಂದಾಗಿ ನಿಮ್ಮನ್ನು ನಿಂದಿಸಿದೆ, ಭಂಗಿಸಿದೆ. ಭೂಲೋಕಕ್ಕೆ ಬರಬೇಕೆಂದು ಕೇಳಿಕೊಂಡಂತ ನಿಮಗೆ ತಿರಸ್ಕಾರದ ಮಾತನ್ನು ಹೇಳಿದೆ. ದುರಹಂಕಾರದಿಂದಾಗಿ ಮೆರೆದೆ ಮುನಿವರ. ತಪ್ಪಾಯಿತು, ಅಪರಾಧವಾಯಿತು. ತಿಳಿಯದೆ ಮಾಡಿದಂಥ ಅಪರಾಧವನ್ನು ಮನ್ನಿಸಬೇಕು. ನೀವು ಕೊಟ್ಟಂತ ಶಾಪವನ್ನು ಹಿಂದಕ್ಕೆ ತೆಗೆದು ವಿಶಾಪವನ್ನು ಕೊಟ್ಟು ನನ್ನ ಉತ್ತರಿಸಿ ನಿನ್ನ ಮಗಳಾದಂತ ನಂದಿನಿಯನ್ನು ಪೊರೆಯಬೇಕು, ತಂದೆ ಪೊರೆಯಬೇಕು. ತುಂಬಿದ ಸಿರಿಯುದ ತುಂಬಿದ ಸಿರಿಯುದ ಕುಂಬಿನಿ ಮೆರೆಬಂದೆ ತುಂಬಿದ ನದಿಯಾಗು ಮಗಳೇ, ತುಂಬಿದ ನದಿಯಾಗು ನೀನು. ಕಂಬು ಕಳ್ಟಿನಿ ಕಾವಳಂಬಿಕೆ ದಿಟವಲ್ಲಿ, ಕಂಬು ಕಳ್ಟಿನಿ ಕಾವಳಂಬಿಕೆ ದಿಟವಲ್ಲಿ. ನಂಬು ಮುಕ್ತಿಯ ನೀನು ಪಡೆವೆ ಮಗಳೇ ಮಗಳೇ. ಒಂದು ಕ್ಷಣದಲ್ಲಿ ಏನೆಲ್ಲ ಆಗಿ ಹೋಯಿತು ಮಗಳೇ. ಆಗಬಾರದ್ದು ನಡೆಯಿತು ಎಂದಾದ್ರೆ ಅದರ ಕುರಿತು ನಾವು ಪಶ್ಚಾತ್ತಾಪ ಹೊಂದಬೇಕು. ಇದಕ್ಕೆಲ್ಲ ಕಾರಣ ನಾವು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ತಾಯಿ. ಭೂಲೋಕದಲ್ಲಿ ಆಶ್ರಮದಲ್ಲಿ ಒಬ್ಬ ಮುನಿಯನ್ನು ಒಬ್ಬ ವಟುವನ್ನು ಗದರದ ಅವರ ಬೆನ್ನು ತಟ್ಟಿ ಹೊಡೆಯದ ನೋಯಿಸದ ಈ ಜಾಬಾಲಿಗೆ ಸಿಟ್ಟೇ ಇಲ್ಲದ ಈ ನಾಕದಲ್ಲಿ ಇಷ್ಟು ಘೋರ ಆಯಿತು ಅಂತಾದ್ರೆ ಹಿನ್ನೆಲೆ ಏನೋ ಬೇರೆ ಇರಬೇಕಮ್ಮ.
ನಿನ್ನ ಕಣ್ಣೀರ ಬಿಸಿ ನನ್ನ ಪಾದವನ್ನು ತಣಿಸಿತು, ಎಚ್ಚರಿಸಿತು. ನಾನು ಸ್ವಲ್ಪ ಎಡವಿದೆ, ಅವಸರ ಪಟ್ಟೆ. ನಿನ್ನ ಕುರಿತಾಗಿ ನೀನೇ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಿ. ಹೌದು. ಹಾಗಾದ್ರೆ ನಾನು ಮುನಿಯಬಾರದಿತ್ತು, ಈಗ ಅನ್ನಿಸುತ್ತಾ ಇದೆ. ಮುನಿದು ಶಪಿಸಿ ಆಗಿದೆ. ಶಾಪವನ್ನು ಮತ್ತೆ ಪಡೆದುಕೊಳ್ಳಬಹುದೇನೋ, ಆದರೆ ಮನಸ್ಸಿಲ್ಲ ತಾಯಿ. ಯಾಕೆ? ಕೊಟ್ಟ ಶಾಪವನ್ನು ತಿರುಗಿ ಪಡೆಯಬೇಕು ಎಂದು ನನ್ನ ಮನಸ್ಸು ಹೇಳುವುದೇ ಇಲ್ಲ. ಮುಂದೆ ದಾರಿ ಹಾಗೆ ಮುಂದುವರಿಯಬೇಕು. ನಾನು ನಿನ್ನನ್ನು ರಕ್ಷಿಸುವವನಲ್ಲ, ಮತ್ತೆ ಕ್ಷಣದಲ್ಲಿ ಶಿಕ್ಷಿಸಿದ್ದೇನೋ ಸತ್ಯ. ಈ ಶಿಕ್ಷೆ ನಿನ್ನ ಜೀವನದ ಬಾಳ ಜ್ಯೋತಿಯಾಗಿ ಆಗಲಿ. ಈ ಶಿಕ್ಷೆ ಶಾಶ್ವತವಾಗಿ ಉಳಿಯಬೇಕೆ? ಖಂಡಿತ ಇಲ್ಲ ತಾಯಿ. ಮತ್ತೆ ನಾನೇನು ನಿನ್ನಲ್ಲಿ ದೀರ್ಘ ದ್ವೇಷವನ್ನು ಉಳಿಸಿಕೊಳ್ಳುವವನಲ್ಲ. ಬರಗಾಲದಿಂದ ಪೀಡಿತವಾದಂತಹ ಭೂಪ್ರದೇಶವನ್ನು ಮತ್ತೆ ಹಸಿರಾಗಿಸುವುದಕ್ಕಾಗಿ ನದಿಯಾಗಿ ಹರಿದು ಬಾ ಎಂದು ಶಪಿಸಿದ್ದೇನೆ. ನಂದಿನಿ, ನಿನ್ನ ಪ್ರಯತ್ನದಿಂದ ನಿನ್ನ ಜೀವನವನ್ನು ಮತ್ತೆ ಪಾವನಗೊಳಿಸುವುದಕ್ಕೆ ಹಾದಿಯೊಂದಿದೆ. ನೀನು ಮರಳಿ ಭೂಲೋಕಕ್ಕೆ ಬರಬೇಕು. ಭೂಲೋಕಕ್ಕೆ ಬರಬೇಕು. ಆ ಪುಣ್ಯ ಅವನಿಯಲ್ಲಿ ಪದ್ಮಾಸನವನ್ನು ಬಲಿದು ಶ್ರೀದೇವಿಯನ್ನು ಒಲಿಸಿಕೊಳ್ಳಬೇಕು. ನಿನ್ನ ಭಕ್ತಿಗೊಲಿದ ಮಾತೆಯಲ್ಲಿ ನಿನ್ನ ಮುಕ್ತಿಯ ಪಥವನ್ನು ನೀನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಜಗದಂಬಿಕೆ ಬರ್ತಾಳೆ. ಜಗತ್ತಿನ ಜೀವರಾಶಿಗಳ ತಾಯಿ ಅವಳು. ಮಕ್ಕಳು ಕರೆದಾಗ ಯಾವ ಕ್ಷಣದಲ್ಲಿ ಆದ್ರೂ ಯಾವ ರೂಪದಲ್ಲಿ ಆದ್ರೂ ಆ ಕಷ್ಟ ನಿವಾರಣೆ ಅವಳಿಂದ ಮಾಡ್ತಾಳೆ, ಆಗುತ್ತದೆ. ಈ ದೃಢ ವಿಶ್ವಾಸ ನನಗಿದೆ. ಆದ್ದರಿಂದ ನಾನಿಷ್ಟೇ ಕೇಳು, ನೀನು ಭೂಲೋಕಕ್ಕೆ ಬಾ. ಭೂಲೋಕಕ್ಕೆ ಬರಲೇಬೇಕೆ? ಅಂಬಿಕೆಯನ್ನು ಒಲಿಸಿಕೊ. ನಿನಗೆ ಅನುಗ್ರಹಿಸಿದ ಅಮ್ಮನನ್ನು ಮತ್ತೆ ಪ್ರಾರ್ಥಿಸುತ್ತಾ ನಾಕವನ್ನು ಸೇರಬೇಡ ಮಗಳೇ. ನಂದಿನಿ, ಮತ್ತೆ ನಿನಗೆ ಕರಜೋಡಿಸಿ ಬೇಡ್ತಾ ಇದ್ದೇನೆ. ನಾನು ನನಗಾಗಿ ಕೇಳುತ್ತಿಲ್ಲಮ್ಮ. ಅದೆಷ್ಟೋ ಸಹಸ್ರ ಜೀವಿಗಳು ಅಲ್ಲಿ ವಿಲವಿಲನೆ ಒದ್ದಾಡುತ್ತಾ ಇವೆ. ದಿನದಿಂದ ದಿನಕ್ಕೆ ಹತರಾಗುತ್ತಾ ಇದ್ದಾರೆ. ಒಬ್ಬರ ಮಾಂಸವನ್ನು ಕಿತ್ತು ತಿನ್ನುವ ಹವಣಿಕೆಯಲ್ಲಿದ್ದಾರೆ. ಇನ್ನೊಬ್ಬರ ರಕ್ತವನ್ನು ಮಲಗಿದಲ್ಲಿ ಅಂದ್ರಾದ್ರೂ ಕುಡಿಯಬೇಕು ಅಂತ ಅಷ್ಟು ದಾಹದಿಂದಿದ್ದಾರೆ. ಹಾಗಾಗಬಾರದಮ್ಮ. ಇದಕ್ಕೊಂದು ಪರಿಹಾರ ಅಂದ್ರೆ ನೀನು ಕುಂಬಿನ ಮೆರೆಯುವಂತೆ ತುಂಬಿದ ನದಿಯಾಗಿ ಹರಿದು ಬಾ ಅಮ್ಮ. ಮುನಿವರ, ನನ್ನ ಮಾತನ್ನು ಉಳಿಸಿಕೊಡು. ಬರಬೇಕೆ? ಹೌದು. ನಿಮ್ಮ ಮಾತನ್ನು ಯಾವತ್ತು ಸುಳ್ಳಾಗಿಸುವುದಕ್ಕಿಂತವಲ್ಲ, ಮಾತಿನ ಪ್ರಕಾರವಾಗಿ ನಡೆಯುತ್ತೇನೆ. ಒಂದು ಮಾತನ್ನು ಹೇಳಿದ್ದೀರಿ, ಶಾಪವನ್ನು ಕೊಟ್ಟು ಬಿಟ್ಟಿದ್ದೀರಿ. ಶಾಪದ ರೂಪವನ್ನು ಪಡೆಯಬೇಕಿದ್ರೆ ಜಗದಾಂಬಿಕೆ ಸಕ್ಕರು. ಆಕೆಯೇ ಭಕ್ತಿಯಿಂದ ಕಲಿಸಿ ಆ ಮುಖೇನವಾಗಿ ಭೂಲೋಕಕ್ಕೆ ಬಂದೇ ಬರುತ್ತೇನೆ. ನೀನು ನನ್ನ ಮಗಳು ಅಂತ ಭಾವಿಸಿ ಆ ದೇವಿಯ ಕುರಿತು ನಾನು ಧ್ಯಾನಿಸುತ್ತೇನೆ. ಇಳಿದು ಬಾ. ಅಯ್ಯೋ, ನನಗೆ ಬಂದಂತ ಈ ಕಷ್ಟವನ್ನು ಯಾರಲ್ಲಿ ಹೇಳಿ? ಮುನಿಗಳ ಶಾಪದಿಂದಾಗಿ ಈ ಪ್ರಕಾರ ಎಲ್ಲಿಗೆ ಬಂದು ತಲುಪ್ತದೆ ಎಂಬಂತ ವಿಚಾರವನ್ನು ತಿಳಿಯದೆ ಹೋದಿರಲ್ಲ. ಮುಕ್ಕೋಟಿ ದೇವತೆಗಳನ್ನ ಮುಖವನ್ನೇ ನೋಡ್ತಾ ಇದ್ದಾರೆ. ನಂದಿನಿ ಯಾಕೆ ಇಷ್ಟು ಕೋಪದಿಂದಾಗಿ ಮೆರೆತಾ ಇದ್ಲು? ಅವಳಿಗೆ ಮುಂದೆ ದಾರಿಯಾದ್ರೂ ಯಾವುದು? ಈ ರೀತಿಯಾಗಿ ಯೋಚನೆ ಮಾಡಿಕೊಂಡಿದ್ದಾರಲ್ಲ. ಮುಕ್ಕೋಟಿ ದೇವತೆಗಳಿಗೆ ಕೈಮುಗಿತಾ ಇದ್ದೇನೆ. ಮುನಿಪ ಕೊಟ್ಟಂತ ಶಾಪ ನನ್ನ ಪಾಲಿಗೆ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಶಾಪದ ರೂಪವನ್ನು ಪಡೆಯುವುದಕ್ಕಾಗಿ ತೊರೆಯಾಗಿ ಹರಿದು ಸಾಗಲೇಬೇಕಾದದ್ದು ನನ್ನ ಕರ್ತವ್ಯ ಉಂಟು. ಆದ್ರೆ ಒಂದು ವಿಚಾರ, ಜಗನ್ಮಾತೆ ಈ ದಾರಿಯನ್ನು ತೋರಿಸುವುದಕ್ಕಿದ್ದಾಳೆಂಬಂತಹ ವಿಚಾರ ಆ ಮುನಿವರರಿಂದಾಗಿ ತಿಳಿದಿದ್ದೇನೆ. ಮುಕ್ಕೋಟಿ ದೇವತೆಗಳೇ, ನಿಮ್ಮಲ್ಲಿ ಕೈ ಮುಗಿದು ಬಿಡುತ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಾನು ಕೊಡುತ್ತಿರುವಂತಹ ನಮನ. ಮತ್ತೆ ಈ ಭೂಲೋಕಕ್ಕೆ ಬರುತ್ತೇನೆಂಬಂತಹ ನಂಬಿಕೆ ನನ್ನ ಪಾಲಿಗಿಲ್ಲ. ನನ್ನ ತಾಯಿಯಾದ ಕಾಮಧೇನು ಹೊರಲೋಕಕ್ಕೆ ಹೋಗಿದ್ದಾರೆ. ಮಗಳಾದಂತಹ ನಂದಿನಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ರೆ, ಕಣ್ಣೀರಿಂದಾಗಿ ಕೈ ತೊಡುತ್ತಾ ಇದ್ರೆ, ಆ ಮಾತೆಯನ್ನು ಸಮಾಧಾನ ಪಡಿಸಿ ಲೋಕ ರಕ್ಷಣೆಗಾಗಿ ಹೋಗಿದ್ದಾರೆ. ಪುಣ್ಯ ಕಾರ್ಯವನ್ನು ನಿಮಿತ್ತ ಭೂಲೋಕಕ್ಕೆ ಹೋಗಿದ್ದಾಳೆಂಬಂತ ವಿಚಾರವನ್ನು ಮಾತಿಗೆ ತಿಳಿಸಿ ಸಮಾಧಾನ ಪಡಿಸಿ ಮುನಿಪ ಹೇಳಿದ ಮಾತಿನ ಪ್ರಕಾರವಾಗಿ ಅಂಬಿಕೆಯನ್ನು ಪ್ರಸರೀಕರಿಸುವುದಕ್ಕಾಗಿ ನೇರವಾಗಿ ಮುಂದೆ ಸಾಗುತ್ತಿರಂತೆ. ಸ್ವರ್ಗದಿಂದಾಗಿ ನೇರವಾಗಿ ದರೆಗಿಳಿದು ಬಂದಿದ್ದೇನೆ. ಸರಿ, ತಪಸ್ಸಿಗೆ ಯೋಗ್ಯವಾದಂತಹ ಕ್ಷೇತ್ರ ಇದಲ್ವೇ? ಭಕ್ತಿಯಿಂದ ಜಗನ್ಮಾತೆಯನ್ನು ಪ್ರಸನ್ನೀಕರಿಸಬೇಕಾಗಿದೆ. ವಿಮಲೆ ಜಗಜಿ ಬಾಳಿಯ ಪೊರೆವಳೆ ನೀಲಾಳಗಿರಿ ಕಾಳವೇಡಿ ಮಲ ಮೇಳೆ
ಸುತೆಯೇ ಪಾಲಿಪುದಲೆ ವಿಮಲೆ ಜಯ ಜಯ ಅಮ್ಮ. ಜಯ 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 ಸರ್ವಮಂಗಲ ಮಂಗಲೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಿಹಮಕಿ ಗೌರಿ ನಾರಾಯಣ ನಮಸ್ತುತೆ ದೃಷ್ಟಿ ಸಿದ್ಧಿ ವಿನಾಶನ ಶಕ್ತಿಭೂತೆ ಶನಾತಿನಿ ಜಯ 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 ಜಯ. ಮಗಳೇ ನಂದಿನಿ, ಅಮ್ಮ ಏಕೋ ಮನೋಭಾವದಿಂದ ದೃಢವಾದ ಸಂಕಲ್ಪವನ್ನಿರಿಸಿಕೊಂಡು ಭಕ್ತಿ ಭಾವಗಳಿಂದ ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀಯ. ಇದೋ ನಿನ್ನ ಭಕ್ತಿಗೆ ಮೈದೋರಿದ್ದೇನೆ. ಚರಣ ದರ್ಶನ ಏನು ಬೇಕು ಅನುಗ್ರಹಿಸುವವಳಿದ್ದೇನೆ. ಅಮ್ಮ ನುತಿಬ ಭಕೂತರಿಗೆ ಒಲೆಯೋ ತೀಯುವೆ ಗತಿಯ ನೆಂಬುದ ದಿಟವಿದಾದರೆ ಯತಿಯ ಶಾಪವ ಪರಿಹರಿಸಿ ಸದ್ಗತಿಯ ನೀಡೋ ಅಮ್ಮ ತಾಯೇ. ಜಗನ್ಮಾತೆ, ನನಗೆ ಬಂದಂತ ಕಷ್ಟವನ್ನು ತಿಳಿಯದಾದೆಯ ನೀನು. ಅಮ್ಮ, ಸ್ವರ್ಗಲೋಕದಲ್ಲಿ ಇರುವಂತಹ ಸಮಯದಲ್ಲಿ ಈ ಹೊತ್ತು ನಮಗೆ ಬಂದಂತ ಕಷ್ಟ ಬೇರೇನಲ್ಲ. ಜಾಬಾಲಿ ಮುಳಪ ನೇರವಾಗಿ ಬಂದು ಭೂಲೋಕಕ್ಕೆ ಬರಬೇಕೆಂದು ಕೇಳಿಸಿಕೊಂಡ್ರು. ಅವರ ಮಾತನ್ನು ಧಿಕ್ಕರಿಸಿದೆ. ಬರುವುದಿಲ್ಲೊಂದು ತಿರಸ್ಕಾರ ಮಾತನ್ನು ಹೇಳಿದೆ. ಕೋಪದಿಂದಾಗಿ ನನಗೆ ಶಾಪವನ್ನು ಕೊಟ್ಟಿದ್ದಾರೆ. ಭೂಲೋಕದಲ್ಲಿ ನದಿಯಾಗಿ ಹರಿದು ಬರಬೇಕೆಂದು. ಮುಂದೆ ದಾರಿಯನ್ನುತ್ತ ವಿಚಾರವನ್ನು ತಿಳಿಯದೆ ನಿನ್ನಲ್ಲಿಗೆ ಬಂದಿದ್ದೇನೆ. ಮುನಿಪ ಕೊಟ್ಟಂತ ಶಾಪದ ರೂಪವನ್ನು ನೀನು ತೋರಿಸಿಕೊಡಬೇಕು ತಂದೆ. ಸುರಬಿಸುದೆ ನಂದಿನಿಯಳೆ ತವ ಮನದೊಳಿರುವುದತಿ ಭ್ರಾಂತಿ ಮಗಳೇ. ದರೆಯ ಸ್ವರ ಪಾತಾಳದಿ ಸ್ವಾರ್ಥಿಗಳ ಕೊರತೆ ಹೋಗುವುದಿಲ್ಲ ನಿಜದಿ. ನಂದಿನಿ, ಯಾಕಮ್ಮ ನಿನಗೆ ಭ್ರಾಂತು? ದರೆಯಲ್ಲಿ ಸ್ವಾರ್ಥಿಗಳಿದ್ದಾರೆ ನಿಜ. ಸ್ವರ್ಗಲೋಕದವಳಾದ ನಿನ್ನನ್ನು ಸ್ವಾರ್ಥಾವರಿಸಿದ್ದೇ ಮಗಳೇ. ರಸಿಯಲ್ಲಿ ಋಷಿಶಾಪ ಯಾವತ್ತು ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಜಾಬಾಳಿ ಮಹರ್ಷಿಗಳು ಶಪಿಸಿದ್ದಾರೆ ಎಂದು ದುಃಖಿಸ್ತಾ ಇದ್ದೀಯ, ಚಿಂತಿಸ್ತಾ ಇದ್ದೀಯ. ಇದು ಶಾಪವಲ್ಲ, ವರವೆಂದು ತಿಳಿದುಕೋ ಮಗಳೇ. ಬ್ರಹ್ಮನಿಂದ ಶಾಪಗೊಳಗಾದಂತಹ ಗಂಗಾಭವಾನಿಯು ತ್ರಿಪದಗಾಮಿನಿಯು ಆಘನಾಶಿನಿಯು ಪಾಪನಾಶಿನಿಯೂ ಆಗಿ ಹರಿಯುತ್ತಾ ಇದ್ದಾಳೆ. ಅಂತಹ ಅವಕಾಶ ನಿನಗೂ ಇದೆ ಮಗಳೇ. ಆದರೆ ನಿನ್ನ ಗಡಿಯಿಂದೊಗೆವೆನು ಮಗಳಾಗಿ ಉನ್ನತದ ಫಲವೀವೆನು. ಪುಣ್ಯ ನದಿಯಬ್ಬೆ ತಾಯೇ ಎನ್ನಿಸಿದಳಾದಿ ಮನ್ನಿಸಿದಳು ಆದಿಮಾಯಿ. ನಂದಿನಿ, ಅಮ್ಮ ಚಿಂತಿಸದಿರು ಮಗಳೇ, ಚಿಂತಿಸದಿರು. ನೀನು ಧರೆಯಲ್ಲಿ ನದಿಯಾಗಿ ಹರಿಯಲೇಬೇಕು. ಋಷಿ ವಾಕ್ಯದಂತೆ ನೀನು ನದಿಯಾಗಿ ಹರಿಯುವಂತಹ ಸಂದರ್ಭದಲ್ಲಿ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ನಾನೇ ಚಲಿಸಿ ಬರುವವಳಿದ್ದೇನೆ. ದುಷ್ಟರನ್ನು ಶಿಕ್ಷಿಸಿ ಭಕ್ತರನ್ನು ಪರಿಪಾಲಿಸುವವಳಿದ್ದೇನೆ. ಪುಣ್ಯ ನದಿಯಾಗಮ್ಮ, ಪುಣ್ಯ ನದಿಯಾಗಮ್ಮ, ಪುಣ್ಯ ನದಿಯಾಗಮ್ಮ. ನನ್ನಂತ ಭಾಗ್ಯವಂತರು ಯಾರಿದ್ದಾರೆ ಹೇಳಿ? ಮುನಿಪ ಕೊಟ್ಟಂತಹ ಶಾಪ ಎಂಬುದನ್ನು ಯೋಚನೆ ಮಾಡಿಕೊಂಡೆ. ಜಾಬಾಲಿ ಮುನಿ ಕೊಟ್ಟದ್ದು ಶಾಪವಲ್ಲ, ನನ್ನ ಪಾಲಿಗೆ ವರ ಎಂದು ಅನುಗ್ರಹಿಸಿದ್ದಾರೆ. ಈ ಮುಖೇನವಾಗಿ ಶಾಪದಿಂದಾಗಿ ನಾನು ಹೋಗಬೇಕು ನೇರವಾಗಿ ಭೂಲೋಕಕ್ಕೆ. ಮಾತೆ ಹೇಳಿದಂತಹ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷಗೊಂಡೆ. ತುಂಬಿ ಹರಿಯುವಂತಹ ಹೊತ್ತಿನಲ್ಲಿ ನನ್ನ ಕಡಿ ಪ್ರದೇಶದಲ್ಲಿ ಮಾತೆ ನನಗೆ ಸುತಿಯಾಗಿ ಜನಿಸಿ ಬರುವುದಕ್ಕಿದ್ದಾರಂತೆ. ಅದಕ್ಕಿಂತ ಹೆಚ್ಚಿನ ಭಾಗ್ಯ ನನ್ನ ಪಾಲಿಗೆ ಬೇಕೇ ಹೇಳಿ ಅಮ್ಮ ಒಂದು ಮಾತನ್ನು ಹೇಳಿದ್ದಾರೆ. ಪುಣ್ಯ ದಿನದಿಂದಾಗಿ ನದಿಯಾಗಿ ಹರಿದು ಬರಬೇಕೆಂದು. ಆ ಪುಣ್ಯ ದಿನದ ನಿರೀಕ್ಷೆ ನಾನಿರ್ತೇನಂತೆ. ಸ್ವಲ್ಪ ಮುಂದೆ ಸುರಭಿಸುತೆಗಿಲ್ತೊರೆದು ಅರಸಿಯ ಸರ್ವೇಶ್ವರಿಗಳ್ ಮರೆಯಾಗೆ ಪರಮಾನಂದದಿ ತೊರೆಯಾಗುತ್ತ ಮುಂದುವರಿಯುವೆಯನುತ ನಿರ್ಧರಿಸಿದಳು. ಅಮ್ಮನಿಂದಾಗಿ ಅನುಗ್ರಹಪಡುತ್ತಾ ನಾನು ನೇರವಾಗಿ ಮುಂದೆ ಸಾಗುತ್ತಾ ಬಂದಿದ್ದೇನೆ. ಪುಣ್ಯ ದಿನದಿಂದಾಗಿ ನದಿ ಹಾಗೆ ಹರಿದು ಬರಬೇಕಾದಂತ ನನ್ನ ಕರ್ತವ್ಯ ಆಗಿದೆ.
ಅದಕ್ಕಾಗಿ ಆ ಸಮಯವನ್ನು ಕಾಯುತ್ತಾ ಇದ್ದೇನೆ. ಇಂದು ಒದಗಿ ಬಂದಿದೆ ಪುಣ್ಯ ದಿನ. ಅಮ್ಮ ಹೇಳಿದ ಮಾತಿನಂತೆ ನದಿಯಾಗಿ ಹರಿದು ಬರಬೇಕಾಗಿದೆ. ಅದಕ್ಕಾಗಿ ಸೋದರವತ್ತ ಕನಕಾಗಿರಿಯನ್ನು ಸೇರುತ್ತೇನಂತೆ. ಆಗಸದ ಬೆಳುಗೊಡೆಯಡಿಗೆ ಆಗಸದ ಬೆಳುಗೊಡೆಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದೇ ಸೊಗಸಾಗಿರುವ ಕನಕಾದ್ರಿ ಶೃಂಗದೇ ಹೂಗಳಂಜಲಿಗ್ಯೋದ ಪರಶಿವೆಗಾಗ ಮುಕ್ತದಲ್ಲಿ ಬಾಗಿ ಶಿರವನೋ ಬಾಗಿ ಶಿರವನೋ ಲೋಗರಿಗೆ ನೆರವಾಗಲೆನ್ನುತ್ತ ಲೋಗರಿಗೆ ನೆರವಾಗಲೆನ್ನುತ್ತ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿ ಆಗಸದ ಬೆಳುಗೊಡೆಯಡಿಗೆ ನದಿಯಾಗಿ ಸೊಗಸಾಗಿರುವ ಕನಕಾದ್ರಿ ಶೃಂಗದಿಯ ಪುಣ್ಯ ದಿನ ಇದು ಹೌದು. ಮಾಘ ಶುದ್ಧ ಪೌರ್ಣಮಿ ದಿನ. ಅಮ್ಮನಿಗೆ ಮಾತನ್ನು ಕೊಟ್ಟಿದ್ದೇನೆ, ಅದು ನದಿಯಾಗಿ ಹರಿದು ಬರ್ತೇನೆ ಅಂತ. ಈ ಪುಣ್ಯ ದಿನದಿಂದಾಗಿ ಭಕ್ತಿಯಿಂದ ಆದಿಮಾಯಿಯನ್ನು ಜಗದಕ್ಷಕಿಯನ್ನು ಮನಸಾರೆ ಪ್ರಸರೀಕರಿಸುತ್ತಾ ಭಕ್ತಿಯಿಂದ ಪೂಜಿಸುತ್ತಾ ನದಿಯಾಗಿ ಹರಿದು ಬರಲೇಬೇಕಾದದ್ದು. ಪಡುವಳ ಕಡಲನ್ನು ಸೇರುವಂತ ಉದ್ದೇಶಿಸುತ್ತಾಗಿರಬೇಕು. ನಾನು ಹರಿದು ಬರುವಂತಹ ಹೊತ್ತಿನಲ್ಲಿ ಬತ್ತಿ ಹೋಗಿರುವಂತಹ ಹೊರೆಯೆಲ್ಲವೂ ತುಂಬಿ ಹರಿಯಬೇಕು. ಲೋಕಕ್ಕೆ ಬಂದಂತಹ ಕಷ್ಟವೂ ದೂರಿ ಬರಗಾಲ ಹೋಗಬೇಕು. ಅದಕ್ಕಾಗಿ ನಂದಿನಿ ನದಿಯಾಗಿ ಹರಿದು ಸಾಗಲೇಬೇಕಾದದ್ದು ನನ್ನ ಕರ್ತವ್ಯವಾಗಿದೆ. ಉತ್ತರ ಮಾಡಲಾರೆ. ಈ ಹೊತ್ತಿನಲ್ಲಿ ನದಿಯಾಗಿ ಹರಿದು ಸಾಗುತ್ತೇನೆ. ನಂದಿನಿ ನದಿಯಾಗಿ ಹರಿದು ಸಾಗುತ್ತೇನೆ. ಪೂರನೆ ಮಳೆಯಾಯ್ತು, ಕೆರೆ ಬಾವಿ ತೊರೆಗಳು ಸೇರುದಾಸೆ ದವನಿಯೊಳು ಕಾರುಣ್ಯದು ರಮಣಿಗೆ ಹಸಿರಿನ ಸೀರೆಯುಟ್ಟದೆಯೇ ಗೋಮಿನಿಯೋ. ಮಿತ್ರರೇ, ಗುಡುಗು ಗುಡುಗಿದ್ದಿಲ್ಲ.
ಒಮ್ಮಿಂದೊಮ್ಮೆಲೆ ನೀರೇ ಉಕ್ಕಿ ಹರಿತಾ ಉಂಟಲ್ಲ. ಹಾಗಾದ್ರೆ ಇದಕ್ಕೆ ಕಾರಣ ಏನಿರಬಹುದು? ಹತ್ತಿರದಲ್ಲಿ ಗುರುದೇವರು ಇಲ್ಲ. ಓ ಗುರುದೇವ, ಇವಳೇ ನಂದಿನಿ ಪುಣ್ಯ ಚರಿತೆಯ ಗೀಗಳು ಇವಳೇ ನಂದಿನಿ ಪುಣ್ಯ ಚರಿತೆಯಾಗಿಗಳು ತವಕಾಲ ಗತಿಯಿಂದ ತೊರೆಯಾಗಿರುವಳು. ಇವಳಿಂದ ನಮಗೆ ಶ್ರೀದೇವಿ ದರುಶನವು, ಇವಳಿಂದ ನಮಗೆ ಶ್ರೀದೇವಿ ದರುಶನವು. ಸವನಿ ಪುದೆಲೆ ಬೆರಗಾಯ್ತೆಲ್ಲ ಜಗವು. ಇವಳೆ ನಂದಿನಿ ಪುಣ್ಯ ಚರಿತೆಯಾಗಿಗಳು. ಅನಿರೀಕ್ಷಿತವಾಗಿ ತೊರೆ ತುಂಬಿ ಹರಿಯುತ್ತಾ ಇದೆ. ಹೌದು ಗುರುದೇವ. ಬರಿದಾಗಿರುವ ಝರಿಗಳು ಚಿಗುರಿದೆ. ಇದೇನು? ಹೊಳೆ ನಳನಡಿಸುತ್ತಾ ಇದೆ. ಹಾಗಾದ್ರೆ ಇದು ಏನು? ನಂದಿನಿ. ಇವಳೇ ನಂದಿನಿ, ಪರಮ ಪಾವನೆ, ನಾಕದಲ್ಲಿ ಮೆರೆಯುವಂತಹ ಕಾಮಧೇನುವಿನ ತನುಜಾತಿ, ಕಾಲಗತಿಯಿಂದ ಹರಿಯುತ್ತಾ ಇದ್ದಾಳೆ. ನಿಲ್ಲುತ್ತಾಯಿ, ಬರಬೇಡ. ಎಷ್ಟು ಹೇಳಿದ್ರು ನನ್ನ ಮಾತನ್ನು ಕೇಳದೆ ನನಗೆ ಪ್ರದಕ್ಷಿಣೆ ಬಂದು ಪಾದವನ್ನು ತೊಳೆದೇ ಬಿಟ್ಟಳು. ಅಂದು ನಿಮ್ಮ ಮನ ನೋಯಿಸಿದೆ ಗುರುಗಳೇ. ಇನ್ನು ನಿಮ್ಮ ಪಾದವನ್ನು ತೊಳೆದು ಪುನೀತಳಾಗುತ್ತೇನೆ ಎಂದು ನನ್ನ ಪಾದವನ್ನೇ ತೊಳೆದಿದ್ದಾಳೆ. ಸರಿ ಆಗಲಿ ತಾಯಿ, ನಿನ್ನ ಮನಸ್ಸಿನ ಇಷ್ಟಾರ್ಥ ಶೀಘ್ರದಲ್ಲಿ ಈಡೇರಲಿ. ಇವಳಿಂದಾಗಿ ಮುಂದೆ ಆ ಜಗನ್ಮಾತೆಯ ದರ್ಶನ ನಮಗೆಲ್ಲ ಲಭಿಸುವುದಕ್ಕಿದೆ. ಆದ್ದರಿಂದ ಮಕ್ಕಳೇ, ಪವಿತ್ರವಾದಂತಹ ಜಲ, ದೇವಿಯ ಪೂಜೆಗೆ ಸದಾ ಇದನ್ನೇ ತಂದು ಕೊಡಬೇಕು. ನಿಮಗೂ ಒಂದು ಎಚ್ಚರಿಕೆ, ಬೇಕಾದಷ್ಟು ನೀರಿದೆ ಎಂದು ಹಾಳು ಮಾಡಬೇಡಿ, ಮಿತವಾಗಿ ಬಳಸಿ. ಎಲ್ಲರಿಗೂ ಕಲ್ಯಾಣವಾಗಲಿ. ಬನ್ನಿ. ಏಕವೀರಾದಿನಿಯಳು ಅನೇಕ ರಕ್ಕದರು ಲೋಕದಲ್ಲನೆನಿಸಿ ತಾಕು ಜನ ಎಸೆದ ಪುರದಿ ದುರ್ಜಯ ಪ್ರಕೋಪನೆ ನಮಗೂ ಒಂದು ನೆಲೆಯನ್ನು ಕಲ್ಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಏಕವೀರಾತ್ರಿಪುರವನ್ನು ನಿರ್ಮಾಣ ಮಾಡಿದೆವು. ಅಧ್ಯಕ್ಷ ಸ್ಥಾನವನ್ನು ನಾನೇ ವಹಿಸಿಕೊಂಡೆ. ನಮ್ಮದಾದಂತಹ ಪರಾಕ್ರಮವನ್ನು ಪ್ರಪಂಚಕ್ಕೆ ಪ್ರಸರಿಸಬೇಕು ಎಂಬ ಉದ್ದೇಶದಿಂದ ದಿಗ್ವಿಜಯಕ್ಕೆ ಹೊರಟವರು ನಾವು. ಕೆಲವು ಪ್ರದೇಶವನ್ನು ಪ್ರವೇಶ ಮಾಡಿ ಅಲ್ಲಿರುವ ಅರಸರನ್ನು ಸದೆಬಡೆದು ಸಾಮಂತ ವರ್ಗಕ್ಕೆ ಸೇರಿಸಿ ಆಯಿತು. ಆಮೇಲೆ ವಿದರ್ಭವನ್ನು ಪ್ರವೇಶ ಮಾಡಿದೆವು. ವಿದರ್ಭ ಕುಮಾರಿಯಾಗೀಗ ಯಶೋಮತಿಯೋ
ಬಳುವಳಿಯಾಗಿ ಈ ವಿದರ್ಭದೇಶದ ಅರಸ ನಮಗೆ ಪ್ರತೀಕಾರ ಮಾಡುವುದಕ್ಕೆ ಮುಂದಾದ. ಯುದ್ಧವನ್ನು ಮಾಡಿ ಆತ ಸೋತು ಹೋದ. ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಶರಣು ಶರಣು ಎಂದು ಶರಣಾಗಿ ಬದುಕುವುದಕ್ಕೆ ಮುಂದಾದ. ಅವನಿಗೆ ಸರಿಯಾದಂತಹ ಪಥವನ್ನು ತೋರಿಸಿಕೊಟ್ಟೆ. ಇನ್ನು ಮುಂದೆ ವರ್ಷಂಪ್ರತಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸತಕ್ಕದ್ದು. ಆ ರೀತಿಯಾಗಿ ಆತ ಒಪ್ಪಿಕೊಂಡ. ಆಮೇಲೆ ಆತನ ಅಭಿಪ್ರಾಯವನ್ನು ಮಂಡಿಸಿದ. ಹೇಗೆ ಗೊತ್ತಾ? ನಾವು ಇನ್ನು ಮುಂದೆ ಯಾವತ್ತೂ ಕೂಡ ಸಾಮಂತರಸರಾಗಿರುವುದಲ್ಲ, ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಎಂಬಂತಹ ಉದ್ದೇಶವನ್ನು ಹೇಳಿದ ಕಾರಣ ಆಕೆಯ ಮಗಳಾದಂತಹ ಯಶೋಮತಿ ಗುಣವಂತೆ, ರೂಪವಂತೆ, ವಿದ್ಯಾವತಿ ಎಂಬಂತಹ ವಿಚಾರವನ್ನು ತಿಳಿದ ನಾನು ವಿವಾಹವಾಗುವುದಕ್ಕೆ ಸಿದ್ಧನಾದೆ. ಆತನ ಮಗಳನ್ನು ವಿವಾಹವಾದೆ. ಮದುವೆಯಾಗಿ ಆ ನನ್ನ ಮಡದಿಯನ್ನು ಕರೆಕೊಂಡು ಬರುವಂತಹ ಸಂದರ್ಭದಲ್ಲಿ ಆದಿತ್ಯ ಪ್ರಕೋಪ, ವಜ್ರದಂಶ ಇನ್ನಿತರ ಕೆಲವು ಬಲಾಬಲಗಳನ್ನು ನನ್ನ ಜೊತೆಯಲ್ಲಿ ಬಳುವಳಿಯಾಗಿ ಅವ ಕಳುಹಿಸಿಕೊಟ್ಟ. ಎಲ್ಲರೂ ಸೇರಿ ಪುರವನ್ನು ಬಂದು ಮುಟ್ಟಿದ್ದೇವೆ. ಈ ಭೂಲೋಕವನ್ನು ಗೆದ್ದರೆ ಸಾಲದು, ನಮ್ಮ ದೃಷ್ಟಿಯಲ್ಲಿಗೆ ಬಡ ಸುರಪ ಯಮಗಳು ಮೂರು ಲೋಕವ ಸ್ವಾಧೀನ ಪಡಿಸಬೇಕೆಂಬ ಆತುರದಿಂದಿಗೇನು ಭೂಲೋಕವನ್ನು ಪಾತಾಳವನ್ನು ಗೆದ್ದ ಮಾತ್ರಕ್ಕೆ ನಾವು ವಿಜಯಿಗಳಾಗುವುದಕ್ಕೆ ಸಾಧ್ಯವಿಲ್ಲ. ಮನದಲ್ಲಿರುವಂತಹ ಉದ್ದೇಶ ಒಂದೇ, ಆ ನಮ್ಮವರನ್ನು ಗಾರುಗಡಿಸಿದಂತಹ ನಾರಿಯನ್ನು ಧ್ವಂಸ ಮಾಡುವುದು. ನಾರಿಯನ್ನು ಕೊಲ್ಲಬೇಕಿದ್ರೆ ಸುರಪನನ್ನು ಮೊದಲು ಹಿಡಿಯಬೇಕು. ಆ ಬಡ ಸುರಪ ನಮಗೆ ವಂಚಿಸಿ ಮೋಸವನ್ನು ಮಾಡಿ ಗುಪ್ತವಾಗಿ ನಾಗದಲ್ಲಿ ಎದ್ದುಕೊಂಡು ಜೀವಿಸುತ್ತಾ ಇದ್ದಾನೆ. ನಮ್ಮ ಕಣ್ಣಿಗೆ ಗೋಚರಿಸುವ ಲೋಕ ಯಾವುದು? ಇನ್ನು ನಾಗಲೋಕ. ಅಲ್ಲಿಗೆ ಹೋಗಬೇಕು. ಇಂದ್ರಾದಿ ದೇವತೆಗಳನ್ನು ಬಗ್ಗು ಮಾಡಿದು ಅಲ್ಲಿ ಅಧಿಕಾರವನ್ನು ಸ್ವಾಧೀನಪಡಿಸಬೇಕು. ಏನು ನಿಮ್ಮ ಅಭಿಪ್ರಾಯ ಹೇಳಿ? ಪಡಿಲಿಕ್ಕುದ ಬರುವೇನು ಬೇಗ. ಬಿಡು ಆಲೋಚನೆಯ ಕೊಡುಗೆನಗೆ ಆಜ್ಞೆ ಹೊರಡುತ್ತೇನೆ ಸುರಲೋಕಕ್ಕೆ. ಅದರಲ್ಲಿ ಸುಜಿಯ ಅರಿಕೆಯೊಂದಿಗುವುದು ಅದರಲ್ಲಿ ಸುಜಿಯ ಅರಿಕೆಯುವುದಿಗುವುದು ಮಮ ಬೇಕೆಯ ನಡೆಸಬೇಕುದು. ಮಮ ಬೇಕೆಯ ನಡೆಸಬೇಕುದು. ಅದಕ್ಕಾಗಿ ನೀವೀಗ ಪದುಮ ಸಂಭವನ, ಅದಕ್ಕಾಗಿ ನೀವೀಗ ಪದುಮ ಸಂಭವನ ವಿಧ ವಿಧದಿ ತಪದಿ ಮೆಚ್ಚಿಸಿ ವರವ ಪಡೆದು ಸ್ವರ್ಗವ ಪಡೆಯಬಹುದು.
ಸ್ವರ್ಗವ ಪಡೆಯಬಹುದು ಅರಿಕೆಯೊಂದಿಗುವುದು ಜಿಯ ದುರ್ಜಯ ಯಾಕೆ ತಡೆದೆ ಪ್ರಭು ತಡೆಯುವುದಕ್ಕೆ ಕಾರಣ ಉಂಟು. ಏನದು? ಒಮ್ಮೊಮ್ಮೆ ಸ್ವರ್ಗಲೋಕವನ್ನು ಏರಿ ಇಂದ್ರಾದಿ ಸುಮನಸರನ್ನು ಸದೆಬಡಿದು ಅಲ್ಲಿಯ ಅಧಿಕಾರವನ್ನು ಪ್ರಾಪ್ತಿಸಿಕೊಳ್ಳುತ್ತೇವೆ ಎನ್ನುವ ಹಾಗೆ ಮುಂದುವರಿಯುತ್ತಾ ಇದ್ದೀರಿ. ಅವಸರ ಮಾಡಬೇಡಿ ಪ್ರಭು. ಯಾಕೆ? ಅವಸರವು ಯಾವತ್ತು ಅವಘಡಕ್ಕೆ ಕಾರಣ ಎನ್ನುವ ಹಾಗೆ ನಾವು ಮಾತನ್ನು ಕೇಳಿದ್ದೇವೆ. ಮನೋಬಲಗಳನ್ನು ವೃದ್ಧಿಸಿಕೊಂಡಿದ್ದೇನೆ. ಸ್ವರ್ಗ ಅಲ್ಲ 14 ಲೋಕವನ್ನು ಕೂಡ ಜಯಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿದೆ. ಅದರಿಂದಲೇ ಹೊರಟಿದ್ದೇನೆ. ಒಂದು ಮಾತನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾವುದಾದ್ರು? ನಾನು ಆಡುವಂತಹ ಮಾತನ್ನು ನಾವು ತಪ್ಪು ಗ್ರಹಿಕೆಯಲ್ಲಿ ನೀವು ಆಲೋಚಿಸಬಾರದು. ಇಲ್ಲ. ಯಾಕೆ ಬಲ್ಲಿರಾ? ಈ ಹಿಂದೆ ಅದೆಷ್ಟೋ ದಾನವರು ಸ್ವರ್ಗವನ್ನು ಏರಿದವರಿದ್ದಾರೆ. ನಿಜ. ಯಾವನಾದರೂ ಒಬ್ಬ ಶಾಶ್ವತವಾಗಿ ಅಲ್ಲಿ ನಿಂತವನಿದ್ದಾನೋ ಮೋಸದ ಬಲೆಗೆ ಸಿಲುಕಿ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ದೇವತೆಗಳನ್ನು ಪಡೆಯುವುದಕ್ಕಾಗಿ ಆ ಕಪ್ಪು ಮೈಯ ಒಬ್ಬ ಇದ್ದಾನಲ್ಲ, ರಕ್ಷಣೆ ಮಾಡುತ್ತಾ ಇರ್ತಾನೆ. ಅದಕ್ಕಾಗಿ ನಾವು ಆಲೋಚನೆ ಮಾಡುತ್ತಾ ಇರುವುದು ಇಷ್ಟೇ. ಏನು? ನೀವು ಇನ್ನು ಇಲ್ಲಿರಬೇಡಿ, ಮತ್ತೆ ನೇರವಾಗಿ ಹೊರಡಬೇಕು. ಎಲ್ಲಿಗೆ? ಎಲ್ಲಿಗೆಲ್ಲ ಕಾಡಿಗೆ ಹೋಗ್ಬೇಕು ನೀವು. ಇಲ್ಲಿಂದ ಕಾನನವನ್ನು ಪ್ರವೇಶ ಮಾಡಿದ್ರೆ ಆಮೇಲೆ ನಿನಗೆ ಅಧಿಕಾರವನ್ನು ವಹಿಸಿಕೊಳ್ಳಬಹುದು ಎಂಬಂತಹ ಊಹೆ ಅಲ್ಲ ಪ್ರಭು, ಅಲ್ಲ. ಅದೇ ನೇರವಾಗಿ ಕಾನೂನನ್ನು ಸೇರಿ ಆ ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿ ಆತನಿಂದ ಬೇಕಾದಂತಹ ವರಗಳನ್ನು ತಾವು ಪಡೆದುಕೊಂಡಿರೋದಾದ್ರೆ ಆ ದೇವತೆಗಳನ್ನು ಬಿಡಿ 3 ಮೂರ್ತಿಗಳ ಸಿಟ್ಟಿದೆದ್ದು ಮುಂದೆ ಬಂದರೂ ಸಹ ಅಂತವರನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮದಾಗ್ತದೆ, ನಿಮ್ಮದಾಗ್ತದೆ, ನಮ್ಮೆಲ್ಲರದ್ದಾಗ್ತದೆ ಪ್ರಭು. ಕೇವಲ ಶಾರೀರಿಕವಾದಂತಹ ಬಲ ಸಾಲದು, ದೈವ ಬಲ ಅಗತ್ಯವಿದೆ ನಿಜ ಎಂಬಂತಹ ವಿಚಾರವನ್ನೇ ನೀನು ಸೂಚಿಸಿದ್ದೀಯ. ಧರೆಯಳು ನಾನಾ ಚಾತುರ್ಯ ಮಂಬಲ್ಲಡೆ ಮಂತ್ರಿಯಾಗು. ನಿನ್ನನ್ನು ಮಂತ್ರಿ ಸ್ಥಾನಕ್ಕೆ ನಾನು ನಿಯೋಜಿಸಿದ್ದರಲ್ಲಿ ಯಾವ ತಪ್ಪೂ ಇಲ್ಲ. ಸಾರ್ಥಕತೆಯನ್ನು ಈ ಸಂದರ್ಭದಲ್ಲಿ ನಾನು ಪಡೆದುಕೊಂಡಿದ್ದೇನೆ. ಆವ ಬಲವಿಲ್ಲದಿರೆ ದೈವ ಬಲ ಹೊಂದಿರಲು ಅವನು ರಕ್ಷಿಸಲು ಪಡುವ ಆಪತ್ತಿನಿಂದ ದೈವ ಬಲ ಒಂದಿದ್ದರೆ ಯಾವ ಕಾರ್ಯವನ್ನಾದರೂ ನಿರಾತಂಕವಾಗಿ ಮಾಡುವುದಕ್ಕೆ ಸಾಧ್ಯವಿದೆ ಎಂಬುದನ್ನು ನಾನು ಕೂಡ ಕೇಳಿದ್ದೇನೆ. ನಮ್ಮ ಶರೀರದ ಬಲದೊಂದಿಗೆ ಆ ದೈವ ಬಲವು ಜೊತೆಗೂಡಿದ್ರೆ ಯಾವುದನ್ನು ಕೂಡ ಸಾಧಿಸಬಹುದು. ನೀನು ಅಂದ ಮಾತು ಸತ್ಯವೇ. ಆದರೆ ಕಾನನಕ್ಕೆ ಹೋಗುವುದು ಯಾವಾಗ? ಈ ಕ್ಷಣದಿಂದಲೇ ವಿಳಂಬ ಮಾಡುವುದಿಲ್ಲ. ಈ ಕ್ಷಣದಿಂದಲೇ ಕಾನನವನ್ನು ಸೇರಿ ತಪಸ್ಸನ್ನು ಮಾಡಿ ವಿಧಿಯನ್ನು ವೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದು ಬರುತ್ತೇನೆ. ಅಷ್ಟರ ತನಕ ಪುರದ ರಕ್ಷಣೆ ನಿಮಗೆ ನಿರೀಕ್ಷೆಯಲ್ಲಿ ಇರ್ತಾರೆ. ಅಮರವನವನು ಹೊಕ್ಕನು, ಅಮರವನವನು ಹೊಕ್ಕನು, ಆರಿಸುತ್ತ ಕಮನೀಯ ಸ್ಥಳ ಹೊಂದನು, ಆರಿಸುತ್ತ ಕಮನೀಯ ಸ್ಥಳ ಹೊಂದನು. ಕಮಲ ಜನ ಆಧಾರಗಳು ಭಜಿಸಿದನು ತಮಮ ನೀಗುತ್ತ ಮನದೊಳ್ಳು. ಮಂತ್ರಿಯ ಅಭಿಪ್ರಾಯದಂತೆ ವಿಧಾತರನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕೆ ಬೇಕಾಗಿ ಘೋರವಾದಂತಹ ಕಾರಣವನ್ನು ಬಂದು ಸೇರಿಕೊಂಡಿದ್ದೇನೆ. ಮಿಂದು ಶುಚಿರ್ಭೂತನಾಗಿದ್ದೇನೆ. ತಪಸ್ಸನ್ನು ಮಾಡುವುದಕ್ಕೆ ಸುಸ್ಥಳವನ್ನೇ ಆರಿಸಿದ್ದಾಗಿದೆ. ಇನ್ನು ಕಾಲ ವಿಳಂಬ ಮಾಡುವುದಲ್ಲ. ಈ ಸ್ಥಳದಲ್ಲಿಯೇ ಅನನ್ಯ ಭಕ್ತಿಯಿಂದ ಆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತೇನಂತೆ. ಶಾರದಾ ರಮಣ ಭವನೇ ನೀನು ಮೈದೋರಿ ಗರಿದೆಲ್ಲ ಬವಡಿ ತೋರು ಜಯವಾರಿದ ಶರಣರ ಉದಾರಿಯ ಕಲ್ಪವೃಕ್ಷ. ಜಯ 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 ಜಯ. ಓ ಕಮಲ ಸಂಭವ ಸೃಷ್ಟಿಕರ್ತ ಬ್ರಹ್ಮನೇ ಶಾರದಾ ರಮಣ, ಇದೋ ನಿನ್ನನ್ನು ಅನನ್ಯ ಭಕ್ತಿಯಿಂದ ನಾನು ಭಜಿಸುತ್ತಾ ಇದ್ದೇನೆ ಸ್ವಾಮಿ. ಪ್ರತ್ಯಕ್ಷನಾಗು, ನನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತಂದೇ ಈಡೇರಿಸು. ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ. ನಿದ್ರಾಹಾರಗಳನ್ನು ತ್ಯಜಿಸಿ ಕಾನನವನ್ನು ಪ್ರವೇಶ ಮಾಡಿ ಅನನ್ಯ ಭಕ್ತಿಯಿಂದ ನಿನ್ನನ್ನು ಧ್ಯಾನಿಸಿದ್ರೆ ಮೈದಾನದಾದಯ ಬ್ರಹ್ಮ ನನ್ನ ಮೊರೆ ಕೇಳಿಸದಾಯಿತೆ.
ನೀನು ಬಾರದೇ ಇದ್ದರೆ ಏನಂತೆ? ಮರಳಿ ಪುರಪ್ರವೇಶ ನಾನು ಮಾಡುವವರಲ್ಲ. ಇದು ನಿನ್ನ ಪಾದ ಕಮಲಕ್ಕೆ ನನ್ನ ಶಿರವನ್ನು ಕಡಿದು ಅರ್ಪಿಸಿ ಬಿಡುತ್ತೇನೆ. ಪರಮ ಗುಣಾನ್ವಿತ ನಿನಗೆ ನೆಚ್ಚಿರುವೆನು ಕೀಳ್ತರೆಯೊಳಗೆ ಶರಣ ಜನರ ಕಂಡನಿಯನು ನಿನ್ನುರುತರ ತಪಕ್ಕೆರೆಯಿರ ರುಣಾಸುರನೇ ಪರಮ ಗುಣಾನ್ವಿತನೇ. ಪರಮ ಗುಣಾನ್ವಿತನೇ, ಅದೆಷ್ಟೋ ವರ್ಷಗಳ ಕಾಲ ನನ್ನನ್ನೇ ಗಾಢವಾಗಿ ತಪಸ್ಸನ್ನಾಚರಿಸಿದ್ಯಾ. ನನ್ನನ್ನು ಪಡೆಯಬೇಕು, ಮಾತ್ರವಲ್ಲ ನನ್ನಿಂದಲಾಗಿ ವರವನ್ನು ಪಡೆದು ಕೀರ್ತಿಯನ್ನು ಸಂಪಾದಿಸಬೇಕು ಎಂಬ ಉದ್ದೇಶ ನಿನ್ನದು. ನಿನ್ನ ಆ ಘನತರವಾದ ತಪಸ್ಸಿಗೆ ಮೆಚ್ಚಿ ಬಂದ ಬ್ರಹ್ಮದೇವನೇ ನಾನು. ಬ್ರಹ್ಮದೇವನೇ, ಬ್ರಹ್ಮದೇವನೇ. ಶಿರನೆಗಹಿ ಕಣ್ತೆರೆದು ಕಮಲ ಜನ ಕಾಣುತ್ತ ತನ್ನಯ ಪದ ಕೆರಗಿದು ಕರ ಮುಗಿದು ಪದ ಕೆರಗಿದನು ಕುಜನ. ಕಾಣುತ್ತ ತನ್ನಯ ಕರ ಮುಗಿದು ಪದ ಕೆರಗಿದನು ಕುಜನ. ಮೆರವ ಶಸ್ತ್ರಾಸ್ತ್ರದಲ್ಲಿ ಹೊರಗೊಳಗೆ ಮೆರವ ಶಸ್ತ್ರಾಸ್ತ್ರದಲ್ಲಿ ಹೊರಗೊಳಗೆ ಕೆಳ ಮೇಲು ಸುರನರ ಉರಗ ಜೀವಿಗಳಿಂದ ತರೆಯೊಳಗೆ ಕೆಳ ಮೇಲು ಸುರನರ ಉರಗ ಜೀವಿಗಳಿಂದ ತರೆಯೊಳಗೆ ಎರಡು ನಾಲ್ಕರ ಚರಣವನ್ನು ಹೊಂದಿರುವ ಪ್ರಾಣಿಗಳ ಅರವಿನಿಂದಲಿ ಎರಡು ನಾಲ್ಕರ ಚರಣವನ್ನು ಹೊಂದಿರುವ ಪ್ರಾಣಿಗಳ ಅರವಿನಿಂದಲಿ ಹರಣ ಒಳಿಯದ ಪರಿಯ ವರವನ್ನು ಕರುಣಿಸೈನಿ ಸಂತೀಜೊಬ್ಬವ ಶಿರನೆಗಹಿ ಕಣ್ತೆರೆದು ಕಮಲ ಜನ ಭಕ್ತನ ಭಕ್ತಿಗೆ ಮೆಚ್ಚಿದೆಯ ಪ್ರತ್ಯಕ್ಷರಾದಯ ತಂದೆಯ ನನ್ನ ಮನದಲ್ಲಿರುವಂತಹ ವಾಂಛಿತವನ್ನು ಈಡೇರಿಸುವುದಕ್ಕೆ ಮುಂದಾದೆಯ ಕೇಳಬಹುದಲ್ಲವೇ ತಂದೆ? ಕೊಡುವೆಯಲ್ಲ, ಕೊಡುವೆಯಾದರೆ ಈ ಕ್ಷಣದಲ್ಲಿಯೇ ಕೇಳುತ್ತಾ ಇದ್ದೇನೆ. ಮೂರು ಲೋಕದಲ್ಲೇ ಹುಟ್ಟಿದಂತಹ ಯೋನಿ ಸಂಜಾತರಿಂದ ಮರಣವೇ ಬಾರದಂತಹ ವರವನ್ನು ನನಗೆ ಅನುಗ್ರಹಿಸಬೇಕು. ಗರುಡ ಕಿನ್ನರ ಕಿಂಪುರುಷ ಔರಗ ಸಿದ್ಧ ಸಾಧ್ಯರೇ ಮೊದಲಾದವರಿಂದ ಮಾನವ ಜೀವಿಗಳೇ ಮೊದಲಾದವರಿಂದ ನನ್ನ ಪಾಲಿಗೆ ಮರಣವೇ ಬರಬಾರದು. ಪಾತಾಳದಲ್ಲಿರುವಂತಹ ನಾಗಾದಿಗಳು ಕೂಡ ಕೊಲ್ಲುವುದಕ್ಕೆ ಅಸಾಧ್ಯರಾಗಿ ಹೋಗಬೇಕು. ಅವರಿಂದಲೂ ಮರಣ ಬಾರದು. ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲಿಯೂ ಕೂಡ ನನಗೆ ಮರಣ ಬರಬಾರದು. ಅಷ್ಟೇ ಅಲ್ಲ, ಹುಟ್ಟಿದಂತಹ ಜೀವಿಗಳಲ್ಲಿ ಎರಡು ಪಾದಗಳುಳ್ಳ ನಾಲ್ಕು ಪಾದಗಳಿರುವ ಯಾವ ಜೀವಿಗಳಿಂದಲೂ ನನಗೆ ಮರಣವೇ ಬಾರದಂತಹ ವರವನ್ನು ಅನುಗ್ರಹಿಸುವ ಜೊತೆಯಲ್ಲಿ ಆಗಲಿಲ್ಲ, ಇನ್ನು ಕೇಳಲಿಕ್ಕಿದೆ. ಮೂರು ಮೂರ್ತಿಗಳಿಂದ ಹವಮುಖದಿ ನಿರ್ವಹಿಸುವಂತಹ ತ್ರಿಮೂರ್ತಿಗಳಾದಂತಹ ದೇವಗುಣ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ನನಗೆ ಮರಣವೇ ಬರಬಾರದು.
ಪಾಲನಾ ಕರ್ತೃವಾದಂತಹ ನಾರಾಯಣ, ಸೃಷ್ಟಿ ಮಾಡುವಂತಹ ನೇನು, ಲಯಕರ್ತೃವಾದಂತಹ ಪರಮೇಶ್ವರ ಒಂದು ವೇಳೆ ನನ್ನನ್ನು ಕೊಲ್ಲಬೇಕು ಎಂಬಂತಹ ಉದ್ದೇಶದಿಂದ ಆಯುಧವನ್ನು ಹಿಡಿದು ಯುದ್ಧವನ್ನು ಮಾಡುವುದಕ್ಕೆ ಮುಂದಾದ ಸಂದರ್ಭದಲ್ಲಿ ಯುದ್ಧವನ್ನು ಮಾಡುತ್ತಾ ನನ್ನನ್ನು ಕೊಲ್ಲಬೇಕು ಎಂಬಂತಹ ಊಹೆಯನ್ನಿರಿಸಿಕೊಂಡರೆ ಅವರಿಗೆ ಕೊಲ್ಲುವುದಕ್ಕೆ ಅಸಾಧ್ಯವಾಗಬೇಕು. ತ್ರಿಮೂರ್ತಿಗಳಾದಂತಹ ನಿಮ್ಮಿಂದಲೂ ಮರಣವೇ ಬಾರದ ರೀತಿಯಲ್ಲಿ ಅನುಗ್ರಹಿಸು ತಂದೆಯೇ, ಧನ್ಯೋಸ್ಮಿ ಧನ್ಯೋಸ್ಮಿ. ಆಗಲಿ ತಂದೆ, ಪ್ರತ್ಯಕ್ಷ ಆಗಿದ್ದೀಯಾ, ವರವನ್ನು ಅನುಗ್ರಹಿಸಿದ್ದೀಯಾ, ಮನಸ್ಸಿಗೆ ಬಹಳ ಆನಂದವಾಯಿತು. ಬಂದೆ ಕೇಳು ಮೋಹದ ಕಂದ, ಜನರೇ ಕೇಳು ಮೋಹದ ಕಂದ, ವಲ್ಲಭನಿಂದ ಕೇಳಿ ಪಡೆದ ವರದಂತೆ, ಕೇಳಿ ಪಡೆದ ವರದಂತೆ, ಕೇಳು ಮೋಹದ ಕಂದ ಎಲ್ಲ ವಲ್ಲಭನಿಂದ ಕೇಳಿ ಪಡೆದ ವರದಂತೆ, ಕೇಳದೆ ಗಾಯತ್ರಿ ಉಪದೇಶ ಇದು, ಕೇಳದೆ ಗಾಯತ್ರಿ ಉಪದೇಶ ಇದು, ನಿನ್ನ ಶೀಲಕ್ಕೆ ಮೆಚ್ಚಿಕೊಟ್ಟಪೆನು, ನಿನ್ನ ಶೀಲಕ್ಕೆ ಮೆಚ್ಚಿಕೊಟ್ಟಪೆನು, ಕೇಳು ಮೋಗದ ಕಂದ. ಕಂದ ಪುರವನ್ನು ಬಿಟ್ಟೆ ಕಾಂತಾರವನ್ನು ಸೇರಿದೆ, ನನ್ನವರನ್ನು ಪ್ರತ್ಯಕ್ಷೀಕರಿಸಿದೆ, ನಿಜ ಬೇಕಾದಂತ ವರವನ್ನು ಕೇಳಿ ಪಡೆದು, ಆದರೆ ನಾನು ಕೇಳದೆ ಎಂದಿಗೆ ವರವನ್ನು ಅನುಗ್ರಹಿಸುತ್ತೇನೆ. ನಿಮ್ಮನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಏನು? ಇಷ್ಟರವರೆಗೆ ನಮ್ಮವರು ತಪಸ್ಸು ಮಾಡಿದಂತಹ ಸಂದರ್ಭದಲ್ಲಿ ಬ್ರಹ್ಮನವರೇ ಬಂದಿದ್ದಾನೆ ಎಂಬಂತಹ ಕಥೆಯನ್ನು ನಾನು ಕೇಳಿದ್ದೇನೆ. ಶಾರದೆಯ ಜೊತೆಯಲ್ಲಿ ಬ್ರಹ್ಮ ಬಂದದ್ದು ಇದೇ ಮೊದಲ ಬಾರಿ ಅಂತ ಕಾಣುತ್ತದೆ. ಬರುವ ಅಂತ ಕಾಣಿಸಿ ಪುರವನ್ನು ಸೇರಿಕೊಳ್ಳೋಣ ಎಂಬಂತಹ ಊಹೆಯಿಂದ ನಾನು ಹೋಗುವುದಕ್ಕೆ ಸಿದ್ಧನಾದ ಸಂದರ್ಭ ತಡೆದು ನಿಲ್ಲಿಸಿ ಕೇಳದೆ ವರವನ್ನು ಅನುಗ್ರಹಿಸುತ್ತೇನೆ ಎಂಬ ಹಾಗೆ ಹೇಳುತ್ತಾ ಇದ್ದೀರಲ್ಲ, ಏನಮ್ಮ ಯಾವ ವರವಮ್ಮ? ಶೀಲತೆಗೆ ಮೆಚ್ಚಿದಂತ ನಾನು ಗಾಯತ್ರಿ ಮಂತ್ರವನ್ನು ಉಪದೇಶಿಸುತ್ತೇನೆ. ಮಂತ್ರ? ಹೌದು. ಯಾವುದು ಬೇಡವಾಗುತ್ತದೋ ಅದನ್ನೇ ಉಪದೇಶ ಮಾಡುವುದಕ್ಕೆ ಮುಂದಾದಿದೆ. ಮಂತ್ರೋಪದೇಶ ಅಗತ್ಯ ಇಲ್ಲ. ರಾಕ್ಷಸರಾದಂತಹ ನಾವು ಅಂತಹ ಮಂತ್ರವನ್ನು ಪಠನೆ ಮಾಡುವ ಕ್ರಮವೇ ಇಲ್ಲ. ಪೂಜೆ ಪುರಸ್ಕಾರ ನಮ್ಮ ವಿಧಿವಿಧಾನವೇ ಬೇರೆ. ಮಾಂಸಾಹಾರಗಳನ್ನು ಯಾವತ್ತೂ ಕೂಡ ಸಮರ್ಪಿಸಿ ಪೂಜಿಸುವವರು ನಾವು. ನಿಮ್ಮ ಮಂತ್ರವನ್ನು ಯಾವತ್ತು ಜಪಿಸುವವರಲ್ಲ. ಈ ಗಾಯತ್ರಿ ಮಂತ್ರ ಯಾಕಮ್ಮ ಜಪಿಸಬೇಕು ಮಗನೇ? ಅದರಿಂದ ನಿನ್ನ ಆತ್ಮವರ್ಚಸ್ಸು, ದೇಹದ ವರ್ಚಸ್ಸು, ಶಕ್ತಿ ಸಾಮರ್ಥ್ಯ ಹೆಚ್ಚಾಗುವುದು ನಿನಗೆ. ಹಾಗಾದರೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುತ್ತೀರಿ, ಒಂದಾವರ್ತಿ ಜಪಿಸಿದ್ರೆ ಸಾಕಲ್ಲ? ಸಾಲದು. ಮತ್ತೆ ತ್ರಿಸಂಧ್ಯಾ ಕಾಲದಲ್ಲಿ ಜಪಿಸಬೇಕು. ತ್ರಿಕಾಲ 3 ಹೊತ್ತು ದಿವಸದಲ್ಲಿ ಜಪಿಸಬೇಕು. ಒಂದೇ ದಿವಸ ಜಪಿಸಿದ್ರೆ ಸಾಕು? ದಿನನಿತ್ಯ. ಹಾಗಾದ್ರೆ ದಿನನಿತ್ಯ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಆದ್ದರಿಂದಲೇ ವರ್ಚಸ್ಸು ಹೆಚ್ಚಾಗುವುದಕ್ಕೆ ಸಾಧ್ಯವಿದೆ. ಖಂಡಿತ. ನನ್ನ ಶರೀರದಲ್ಲಿರುವಂತಹ ಸಾಮರ್ಥ್ಯ ಹೆಚ್ಚಾಗುವುದಕ್ಕೆ ಸಾಧ್ಯವಿದೆ. ಹಾಗಾದ್ರೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುತ್ತೀರೋ? ಆಗಲಿ. ಆದ್ರೆ ಮಗನೇ ಒಂದು ನೆನಪಿಟ್ಟುಕೋ, ಏನದು? ಅದನ್ನು ಮರಿಬಾರ್ದು. ಎಲ್ಲಿಯಾದ್ರೂ ಮರೆತೆ ಅಂತಾದ್ರೆ ಅದರಿಂದಲೇ ಮರಣ ನಿನಗೆ. ಜಾಗ್ರತೆ ಬೇಕು. ತ್ರಿಕಾಲ ಜ್ಞಾನ ಮಾಡುವಂತಹ ಜಪಿಸುವಂತಹ ಆ ಗಾಯತ್ರಿ ಮಂತ್ರವನ್ನು ಒಂದಾವರ್ತಿ ಜಪಿಸದೇ ಇದ್ದಲ್ಲಿ ನನ್ನ ಪಾಲಿಗೆ ಮೃತ್ಯು. ಆಗಲಿ ಅಮ್ಮ, ನಿಮ್ಮ ಅನುಗ್ರಹವನ್ನು ನಾನು ಶಿರಸ ವಹಿಸಿಕೊಂಡಿದ್ದೇನೆ.
ಗಾಯತ್ರಿ ಮಂತ್ರವನ್ನೊಮ್ಮೆ ಉಪದೇಶ ಮಾಡಿ ಹತ್ತಿರ ಬಾ. ಧನ್ಯನಾದೆ. ಅಜವಾಣಿಯರು ತೆರಳೆ ನಾನು ಉತ್ತಮ ಕದಲಿ ಪ್ರಯತ್ನಕ್ಕೆ ಸರಿಯಾದಂತಹ ಫಲವನ್ನೇ ಬರೆದಿದ್ದೇನೆ. ಅಜಬ್ರಹ್ಮ ಅಜವಾಣಿಯರು ನನಗೆ ಬೇಕಾದಂತಹ ವರವನ್ನು ಅನುಗ್ರಹಿಸಿದ್ದಾರೆ. ಸಂತೋಷದ ವಿಚಾರವನ್ನು ನಮ್ಮವರಿಗೆ ಹೇಳಬೇಕಾಗಿದೆ. ಪುರ ಪ್ರವೇಶ ಮಾಡಿದೆ.
ಕೈಗೊಂಡು ಕರೆಯುವುದು ಅಸುರ ಕುಲದಲ್ಲಿ ಜನನಕ್ಕೆ ಬಂದವರು ನಾವು ಚಂಡ ಪ್ರಚಂಡರು ಅನ್ನುವಂತಹ ವಿಧಾನದಿಂದ ಪ್ರಖ್ಯಾತರಾಗಿದ್ದೇವೆ. ಜೀವನ ಅನ್ನುವುದು ನಿಂತ ನೀರಾಗಬಾರದು, ಅದು ಸಾಧನೆಯ ಪಥವನ್ನು ಹಿಡಿಯಬೇಕು ಅನ್ನುವಂತಹ ಉದ್ದೇಶದಿಂದ ಬೇಕಾದಂತಹ ವಿದ್ಯಾರ್ಥಿಗಳನ್ನು ಕೈದುಕೊಂಡವರು ನಾವು. ಶಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸ, ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಮ್ಯ, ವಿಶಿಷ್ಟ, ವಶಿಷ್ಟ ಅನ್ನುವಂತಹ ಅಷ್ಟ ಸಿದ್ಧಿಗಳನ್ನು ತಿಳಿದುಕೊಂಡವರು ನಾವು. ನಮ್ಮ ಪ್ರಸಿದ್ಧಿಯನ್ನು ತಿಳಿದಂತಹ ಏಕವೀರಾದ್ರಿಪುರದ ಅರಸ ಅರುಣ ಮಹಾರಾಜ ನಮಗೆ ಸೂಕ್ತವಾದ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿದ್ದಂತಹ ಆ ಉದ್ಯೋಗವನ್ನು ನಿರ್ವಹಿಸುತ್ತಿರುವಂತಹ ಸಮಯದಲ್ಲಿ ಆಶ್ಚರ್ಯ, ಪರಮಾಶ್ಚರ್ಯ. ನೋಡಿದೆಯ ಕುಳಿರ್ ಗಾಳಿ ಇಲ್ಲ, ಮಳೆ ಬರುವಂತಹ ಲಕ್ಷಣ ಇಲ್ಲ, ಗುಡುಗು ಮಿಂಚುಗಳಿಲ್ಲ, ಆದರೂ ಹಳ್ಳ ಕೊಳ್ಳಗಳಲ್ಲಿ, ನದಿ ತೊರೆಗಳಲ್ಲಿ ನೀರು ಉಕ್ಕಿ ಹರಿಯುತ್ತಾ ಇದೆ. ಯಾಕೆ ಹೀಗೆ? ದೂರದಲ್ಲಿ ಕಾಣುವಂತಹ ಪರ್ವತದ ತಳಭಾಗದಿಂದ ನದಿಯನ್ನು ಹುಟ್ಟಿ ಹರಿದು ಬರುತ್ತಾ ಇದೆ. ಹರಿದು ಬರುವಂತಹ ನದಿಯಲ್ಲಿ ದಾರಿ ಸುತ್ತರು ಅನ್ನುವಂತಹ ಭೇದವನ್ನೇ ತೊರೆದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಗೊತ್ತೇ? ನಮ್ಮ ಒಡೆಯನಾದಂತಹ ಅರುಣಾಸುರ ಮಹಾಪ್ರಭುಗಳು ತಪಸ್ಸಿಗೆ ಹೋಗಿದ್ದಾರೆ. ಹೋದಂತಹ ಈ ಸಮಯದಲ್ಲಿ ತಪಸ್ಸಿಗೆ ಉಳಿದಂತಹ ಬ್ರಹ್ಮದೇವ ಪ್ರತ್ಯಕ್ಷರಾಗಿ ಬೇಕಾದಂತಹ ವರವನ್ನು ಕರುಣಿಸಿದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ವ್ಯತ್ಯಾಸವನ್ನು ನಾವು ಕಾಣುತ್ತಾ ಇದ್ದೇವೆ. ನಿಜಾಂಶ ತಿಳಿಯಬೇಕು, ಸ್ಥಾನಕ್ಕೆ ಹೋಗು. ನಮ್ಮ ದರಗಳು ತಪಸ್ಸಿಗೆ ಹೋಗಿ ಕೆಲವು ವರ್ಷಗಳು ಕಳೆದು ಹೋಯಿತು, ಏನೂ ಕಾಣುವುದಿಲ್ಲ. ಯಾಕೆ ಎಲ್ಲಿಗೆ ಹೋಗಿರ್ಬೋದು? ನಿಮ್ಮೊಡೆಯರೆ ಮಿಡುಕಿ ತಂಡಾಕ್ಯ ಕಾರಣವನ್ನು ಸೇರಿ ಗೌರವವಂತಹ ತಪಸ್ಸನ್ನು ಮಾಡಿದೆ. ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮ ನಾನು ಕೇಳಿದಂತಹ ವರವನ್ನು ಅನುಗ್ರಹ ಮಾಡಿದ್ದಾನೆ. ಇನ್ನು ಉಳಿದ ಪಥವೊಂದೇ ಸ್ವರ್ಗಲೋಕ.
ಚೆನ್ನಾಡುತ್ತಿರಲ್ಲ. ದೇವತೆಗಳ ವಿಚಾರವನ್ನು ಕೇಳಿದಾಗ ನಕ ಸಿಕ್ಕಾಂತರ ಸಿಟ್ಟು ಮುಖ್ಯಾಡ್ತಾ ಇದೆ. ಎಲ್ಲಿಗೆ ಹೋಗುದು ಎಲ್ಲಿಗೆ ನುಗ್ಗುತ್ತಾ ಇದ್ದೀರಲ್ಲ. ಅಲ್ಲಿ ನಿಲ್ಲು. ಅಷ್ಟು ಸುಲಭ ಇಲ್ಲ, ಒಳಗೆ ನುಗ್ಗಬೇಕಿದ್ರೆ ಇಲ್ಲಿ ನೀರು ಜನ ಯಾರು? ಆ 3 ಅಡಿ ಅಗಲ 6 ಅಡಿ ಎತ್ತರಕ್ಕೆ. ಹೌದಾ? ನಾನು ಇದು ಜನ ಹೆಬ್ಬೆರಳು ಜನ ಎಂತದಕ್ಕೆ? ನೋಡಿಕೊಳ್ಳುವುದಕ್ಕೆ. ನೋಡಿಕೊಳ್ಳುವುದಕ್ಕೆ ಬಾಗಿಲ ಭಟ ಏನು? ಬಾಗಿಲ ಭಟ ಬಾಗಿಲ ಭಟರು ಭಟರಲ್ಲ, ಮತ್ತೊಂದು ಮರ್ಯಾದೆ ಕೊಟ್ಟು ಮರ್ಯಾದೆ ನಿನಗೆ ಉಂಟಾ? ಮರ್ಯಾದೆ ಉಂಟಾ? ದೇವರೇ, ಯಾರು ಹೇಳುವುದಿಲ್ಲ? ನಾವ್ಯಾರು ಗೊತ್ತಿಲ್ಲ ನಿನಗೆ? ನಮಗೆ ಒಡೆಯ ಇದ್ದಾರೆ ಒಬ್ಬ ಏಕವೀರಾದ್ರಿಪುರ. ನಮ್ಮ ಏಕವೀರಾದ್ರಿಪುರ. ಹೌದು. ಇದು ಅಲ್ಲಿಯ ಒಡೆಯ ಅರುಣಾಸುರ. ಹೌದು. ಪ್ರಕೋಪ ಚಂಡ ಪ್ರಚಂಡ. ನಾವು ಮಂತ್ರಿಗಳೆಲ್ಲ ಸುರಲೋಕದ ಅಧಿಕಾರವನ್ನು ಬಿಟ್ಟುಕೊಳ್ಬೇಕಂತ ಸುರಪ್ಪನಲ್ಲಿ ಹೋಗಿ ಚೆಂಡೆ ಬರೆ ಚೆಂಡೆ ಅಪ್ಪನಲ್ಲಿ ಹೋಗಿ ಹೇಳಬೇಕು. ಸ್ವರ್ಗವನ್ನು ಬಿಟ್ಟು ಕೊಟ್ಟೆ ಅಂತಾದ್ರೆ ಅವನಿಗೆ ಒಳಿತು. ಶ್ರಮದಿಂದ ಇಲ್ಲಂದ್ರೆ ಅದರ ತಲೆ ಕಡಿದು ಯಾರಲ್ಲಿ ಸೂರಪ್ಪ ಅಲ್ವಾ? ಹೋಗು. ಬುದ್ಧಿ ಏನು ಗಡಿಬಿಡಿ? ಗಡಿಬಿಡಿ ಅಂದ್ರೆ ಎಲ್ಲಿ ನಿಲ್ಲುದಂತ ಹೇಳಿ ಗೊತ್ತಿಲ್ಲದಲ್ಲ. ನಮ್ಮ ಮನಸ್ಸು ಅಲ್ಲೇ ಉಂಟು, ಎಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿ. ಬುದ್ಧಿ ಬಹಳ ಕಷ್ಟ ಆಗಿದೆ. ಅಂತ ಹೇಳಿ ಕೊಟ್ಟಿದ್ದೀರಲ್ಲ, ಅಲ್ಲಿ ನಿಲ್ಲುವುದಕ್ಕೆ ಕಷ್ಟ. ಅಲ್ಲಿ ಹಿಂದೆ ಆಗಿದೆ. ಹೌದಾ? ದಾನವರ ಮುತ್ತಿಗೆ ಅಲ್ಲಿಗೆ ಅವರಲ್ಲಿ ಹೇಳಿದೆ. ನೀವೇ ಹೇಳಿದಿರಲ್ಲ, ಬಂದವರನ್ನು ಹಿತವಂತ ಆದ್ರೆ ಮಾತ್ರ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕೇಳಿದೆ ನಾನು. ನೀನು ಯಾರಪ್ಪ? ಯಾಕೆ ಇಲ್ಲಿಗೆ ಬಂದದ್ದು? ಇಲ್ಲಿಗೆ ಇಲ್ಲಿ ಉದ್ಯೋಗ ಏನು ಊರಲ್ಲಿ ಬರಗಾಲ ಬಂತೆ, ಅದಕ್ಕಾಗಿ ಬಂದದ್ದ? ಬನ್ನಿ, ನಾನು ಬೇಕಿದ್ರೆ ಹೇಳ್ತೇನೆ, ಬೇಕಿದ್ರೆ ಕೊಡ್ತಾರೆ. ಅವರೇ ಬಂದವರೇ ಅವರು ಇಲ್ಲಿಯವರಲ್ಲಂತೆ. ಎಲ್ಲಿಯವರಂತೆ? ಏಕಪುರಾದ್ರಿ ವೀರ ಏಕವೀರಾದ್ರಿಪುರ. ಹೌದು, ಅಲ್ಲಿ ಅವರಂತೆ. ಬುದ್ಧಿ ಯಾಕಪ್ಪ ನೀವು ಬಂದದ್ದು?
ಯಾರು ಅಲ್ಲಲ್ಲ ಅವರಲ್ಲಿ ಕೇಳಿದ್ದು ಇಲ್ಲಿಯ ಅಧಿಕಾರ ಅವರಿಗೆ ಬೇಕಂತೆ, ಒಳ್ಳೆ ಮಾತಿನಿಂದ ಕೊಡ್ಬೇಕಂತೆ. ಬಂದವ ಅರುಣಾಸುರ. ಕೇಳಿದಿರ ನೀವೆಲ್ಲ ಕಟ್ಟಾಳು ತಾದಿ ಸುಮನ ಸಾರೇ, ನಾವು ಎಣಿಸಿದ್ದು 100ಕ್ಕೂ 100 ಸತ್ಯವಾಯಿತು. ಹಿಂದೆ ತಲೆಮರೆಸಿಕೊಂಡಂತ ಅರುಣಾಸುರರು ಇದು ನಮ್ಮಲ್ಲಿ ಕಾಳಗಕ್ಕಾಗಿ ಬಂದಿದ್ದಾರಂತೆ. ಆದ್ದರಿಂದ ನಮ್ಮದಾದಂತಹ ಕ್ಷೇತ್ರ ಸಂರಕ್ಷಣೆಯನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಡಿದ ಗರ್ವ ಎನ್ನಲ್ಲಿ ತೋರೇನ ಅರಿದು ಬಲ್ಲೆ ದೂರ ಜೌರ್ಯ ನೋಡಿ ಹೋಗಿ ಅಲ್ಲಿ ಬರುವುದಾ ಇಂದು ನಿನ್ನ ಕೊಲ್ಲಾತ್ರಿಯ ಮದದ ನಿನ್ನ ಗೌರವನ್ನೇ ಒಂದು ಕಳಿವೆ ಇರುಗಾರ ಸುಂದರಿ
ಮತಹೀನನೇ ಮೈ ಗಣ್ಣ ಸೋದರ ಸಂಪನ್ನ ದಿತಿ ಗರ್ಭವತೆ ದಿದಿದೆ ಸದ್ಗದಿ ತೋರಿಪೆ ದುರದೆ ಮತಿಹೀನನೆ ಮೈಗಣ್ಣ ದಿತಿ ಗರ್ಭವಚೇಧಿಸಿದೆ. ಭೂಲೋಕದಲ್ಲಿ ಇರುವಂತಹ ಮಾನ್ಯನಿಯರಿಗೆಲ್ಲ ಗರ್ಭಪಾತ ಮಾಡುವುದಕ್ಕೆ ಹೇಳಿಕೊಟ್ಟವನೇ ಹಲ್ಲೆಯನ್ನು ಗಣಿಸುವುದಕ್ಕೆ ಮುಂದಾದವ. ಮೈಯಲ್ಲಿ ಸಹಸ್ರ ಅಕ್ಷಿಗಳನ್ನು ಧಾರಣೆ ಮಾಡಿಕೊಂಡಂತಹ ಪಾಪಿ ದೇವೇಂದ್ರ ಸ್ವರ್ಗವನ್ನು ಬಿಟ್ಟು ಓಡುವೆಯ ಅಲ್ಲ ಓಡಿಸಬೇಕ. ಹಿಂದೆ ಓಡಿ ಹೋದವ ನೀನು ಆಗಿರಬಹುದು. ನೀನು ಬಂದೇ ಬರುತ್ತೆಂಬ ಹಾಗೆ ಭಾವಿಸಿದವ ನಾನಲ್ಲ. ಇದು ವರವನ್ನು ಪಡೆದು ಬಂದದ್ದು ಮಾತ್ರವಲ್ಲವೇ ಇಂದ್ರ ನಮ್ಮ ದೇವತೆಗಳನ್ನು ಯುದ್ಧದಲ್ಲಿ ಓಡಿಸಿದ್ದಿ. ಇದು ಏನು ಭೂಲೋಕದಲ್ಲಿ ಅನ್ಯಾಯ ಅನಾಚಾರವನ್ನು ಮಾಡಿದ್ದಿ. ಯಾಗ ಯಜ್ಞಾನಗಳು ಹಾಳು ಮಾಡುತ್ತಾ ಋಷಿ ಮುನಿಗಳನ್ನು ಪೀಡಿಸಿ ಅನ್ಯಾಯವನ್ನು ಮಾಡಿದ್ದಿ. ಇದು ಸಾರಿ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ಹೋದ್ರೆ ನೀನು ಉಳಿಲಿಕ್ಕೆ ಸಾಧ್ಯ ಉಂಟು, ಇಲ್ಲದೆ ಹೋದ್ರೆ ವಜ್ರಾಯುಧದ ಗಾತಾಯುಧ ಶಿರಕ್ಕೆ ಒಂದೇತು. ನಿನ್ನ ಉದ್ಧಾರವನ್ನು ಬಯಸಿ ಯಾರು ಪ್ರಯತ್ನ ಪಡುತ್ತಾರೋ ಅಂತವರ ಶಿರಸ್ಸನ್ನು ಖಂಡಿತವಾಗಿಯೂ ಕಡಿದೇನು. ಅನ್ಯಾಯಗಾರ, ಇನ್ನೊಬ್ಬರಿಗೆ ಅಪವಾದವನ್ನು ಹೊರಿಸುವೆಯಾ? ಮಾಡುವುದು ನೀನು, ಹೊರಿಸುವುದು ಇನ್ನೊಬ್ಬರಿಗೆ. ನನ್ನ ಆಘಾತ ಏನೆಂಬುದನ್ನು ತೋರಿಸುವುದೇ.
ದೇವೇಂದ್ರನ ಧ್ವನಿದೆ ಇನ್ನಾದರೂ ನೇರಿ ಬಳಿಗ ಏನ ನಿಂಬೆ ಇಂದ್ರಾದಿ ದೇವತೆಗಳನ್ನು ಒತ್ತೋಡಿಸಿ ಆಯಿತು. ಸ್ವರ್ಗಲೋಕದ ಅಧಿಕಾರ ನನ್ನ ಸ್ವಾಧೀನ ಆಗಿದೆ. ಹೇಳಿಕೊಳ್ಳುತ್ತೇನೆ ನೀವು. ಏನು ನಮ್ಮವರೇ ನೋಡಿದಿರೇ ಮಧ್ಯಾಹ್ನದ ಹೊತ್ತ ತ್ರಿಕಾಲ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂತಹ ವ್ಯಕ್ತಿ ನಾನು. ಆದ್ದರಿಂದ ಇದು ಮಂತ್ರ ಜಪಿಸುವಂತಹ ಕಾಲ. ಎಲ್ಲ ಸಂತೋಷದಿಂದಿದ್ದೀರಿ, ಜಪಿಸಿ ಬರ್ತೇನಂತೆ. ಕುರದ ವೈದ್ಯರು ಹೇಳಿ ದುರುಳನಿ ಬರಿಯಿಂದ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಕದಲ್ಲಿ ಸುರರಥ ನೊಡಗೊಂಡು ಪುರುಗುತನ ಕಣ ಚರಿಸಿದ ಗಿರಿ ಕಾನನಗಳಲ್ಲಿ ಸುಮನಸರೇ, ವರದ ಬಲದಿಂದ ಕೊಬ್ಬಿದಂತ ಅರುಣಾಸುರನಲ್ಲಿ ಕಾಡಿ ಯುದ್ಧವನ್ನು ಮಾಡಿ ನಾವು ಸೋತು ಹೋದೆವು. ನಿಜ. ಸುಮನಸರು ಎಲ್ಲರೂ ದಿಕ್ಕುಗಟ್ಟು ಓಡ್ಲಿಕ್ಕೆ ಆರಂಭವನ್ನು ಮಾಡಿದ್ದಾರೆ. ಹೌದು. ರಾಜ ರೋಷವಾಗಿ ಇರಬೇಕಾದಂತಹ ನಮ್ಮ ಬಾಲಿಗೆ ಕಾರಣವೇ ಗತಿಯಾಗಿ ಹೋಯಿತು. ಏನು ಮಾಡೋಣ ಏನು ಮಾಡೋಣ. ಅರುಣಾಸುರನಿಗೆ ಬ್ರಹ್ಮದೇವನು ವರವನ್ನು ಕೊಟ್ಟಿದ್ದಾನೆ. ಹಾಗಿರುವಾಗ ನಮಗೆ ಬಂದಂತಹ ದುರಿತವನ್ನು ಆ ಅಜರಲ್ಲಿ ಹೊರತು ಬೇರೆ ಯಾರಲ್ಲಿ ಹೇಳಿದು ಪರಿಹಾರ ಸಿಗಲಿಕ್ಕೆ. ಆದ್ದರಿಂದ ಭಾವ ಭಕ್ತಿಯಿಂದ ನಾವೆಲ್ಲರೂ ಸೇರಿ ಸತ್ಯಲೋಕದಂತ ತೆರಳೋಣ. ಪೊರೆಯಬೇಕಿಲೆ ವಾಣಿನಾಥ ವಾಣಿನಾಥ ಅವಧರಿಸುನಿ ಕಮಲ ಸಂಜಾತ ಅವಧರಿಸುನಿ ಕಮಲ ಸಂಜಾತ ದುರುಳರಟ್ಟುಳಿಯನ್ನು ಒರೆಯಲಿನೇನೋ ದುರುಳರಟ್ಟುಳಿಯನ್ನು ಒರೆಯಲಿನೇನೋ ಸರೆಯಂದು ಹೊರುವಳು ಹರನೋರ್ವ ಪಲ್ಲ ಪೊರೆಯಬೇಕೆಲೆ ವಾಣಿನಾಥ ವಾಣಿನಾಥ ಜಯ ಜಯ ವಾಣಿನಾಥ. ಓ ಶಾರದಾವಲ್ಲಭ, ನಿನ್ನ ಪವಿತ್ರವಾದಂತಹ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಓ ದೇವ, ನಿನ್ನಿಂದಲೇ ಹೊರಬಡಿದಂತಹ ಅರುಣಾಸುರನು ನಮ್ಮ ದೇವಲೋಕಕ್ಕೆ ಯುದ್ಧಕ್ಕಾಗಿ ಬಂದ. ನಮ್ಮನ್ನು ಎಲ್ಲರನ್ನೂ ಯುದ್ಧದಲ್ಲಿ ಸೋಲಿಸಿದ. ನಮಗೆ ಗತಿಲ್ಲ ಅಂತ ಆಯ್ತು. ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ದೇವೇಂದ್ರ, ಯೋಚಿಸಬೇಡ. ಒಂದು ನಾನು ಅರುಣಾಸುರನಿಗೆ ವರವನ್ನು ಕೊಟ್ಟಿದ್ದೇನೆ, ಅದರಿಂದಲೇ ಆತ ಕೊಬ್ಬಿ ಮೆರೆದಿದ್ದಾನೆ. ನಾನು ವರ ಕೊಟ್ಟದ್ದು ಹೌದು. ಯಾಕೆ? ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗಳು ಕರ್ಮವನ್ನು ಆಚರಿಸುತ್ತದೆ. ಆ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡಬೇಕಾದದ್ದು ವಿಧಾತನಾದ ನನ್ನ ಧರ್ಮವಲ್ವಿ. ಕೊಡುವಾಗ ಸ್ವಲ್ಪ ಯೋಚಿಸಬೇಕು. ಹಿಂದೆ ಮುಂದೆ ಯೋಚನೆ ಮಾಡದೆ ವರವನ್ನು ಕೊಟ್ಟರೆ ಹೀಗೆ ಆಗುವುದು. ಅದೇ ಅವನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ಕೊಡಲೇಬೇಕು. ಅದರಲ್ಲಿ ಯೋಚನೆ ಮಾಡುವ ಹಾಗಿಲ್ವಲ್ಲ. ಆದ್ರೆ ಈಗ ವರ ನಿಮಗೆ ಬಾಧಕವಾಗಿದೆ, ಅದನ್ನು ಪರಿಹರಿಸಲು ನನ್ನಿಂದ ಸಾಧ್ಯವಿಲ್ಲ. ಮತ್ತೆ ಯಾರಲ್ಲಿ ಏನು ಮಾಡೋಣ? ಯಾರ ಬಳಿಗೆ ಹೋಗು? 3 ಮೂರ್ತಿಗಳಿಂದಲೂ ಅವನನ್ನು ವಧಿಸಲು ಸಾಧ್ಯವಿಲ್ಲ. ಹಾಗೆಂದು ಸಾಧ್ಯವೇ ಇಲ್ಲ ಎಂಬುದಾಗಿ ನೀವು ಯೋಚಿಸಬೇಡಿ. ಅಂದು ಶುಂಭರನ್ನೆಲ್ಲ ಕೊಂದಂತಹ ಮಹಾಮಾತೆ ದುರುಳದ ಅರುಣಾಸುರ ಯುದ್ಧ ಕ್ಷೇತ್ರದಿಂದ ತಲೆಮರೆಸಿಕೊಂಡು ಹೋಗಿದ್ದಾನೆ. ಮುಂದೆ ಕಲಿಯುಗದ ಆದಿಭಾಗದಲ್ಲಿ ಅವನನ್ನು ಬಂದು ವಧಿಸಿ ಲೋಕಕ್ಕೆಲ್ಲ ಕ್ಷೇಮವನ್ನುಂಟು ಮಾಡ್ತೇನೆ ಎಂಬುದಾಗಿ ನಮಗೆಲ್ಲ ಭಯವನ್ನಿತ್ತಿದ್ದಾಳಲ್ಲ. ಹಾಗಿದ್ರೆ ನಾವು ಸಾವಕಾಶ ಯಾಕೆ ಮಾಡುವುದು? ನೇರವಾಗಿ ಮಣಿದ್ವೀಪಕ್ಕೆ ಹೋಗಿ ಆಕೆಯನ್ನೇ ವಧಿಸಬೇಕು. ಹಾಗಾಗಿ
ದೇವೇಂದ್ರ ಮಣಿದ್ವೀಪವಲ್ವೇ? ಈಗ ಮಹಾಮಾತೆಯನ್ನು ಭಕ್ತಿಯಿಂದ ನಾವು ಧ್ಯಾನಿಸಬೇಕಲ್ಲ, ಆದ್ರೆ ನಮ್ಮ ಭಕ್ತಿ ಸಾಲು, ಮತ್ತೆ ಜೊತೆಗೆ ಹರಿಹರನು ಸೇರಬೇಕು. ಹೌದೇ? ಹಾಗಾಗಿ ಮೊದಲಾಗಿ ಅವರನ್ನು ಧ್ಯಾನ ಮಾಡೋಣ. ಶುರು ಮಾಡುವ. ಜಯ ಜಯ, ಜಯ ಜಯ. ಬಿಟ್ಟು ಹೌದು ಹರಿಹರರೇ, ನಾವು ಮನದಲ್ಲಿ ಸಂಕಲ್ಪಿಸಿದ ಆ ಕ್ಷಣ ನೀವು ಬಂದು ಪ್ರತ್ಯಕ್ಷರಾಗಿದ್ದೀರಿ. ಹೌದು, ದುರುಳನಾದ ಅರುಣಾಸುರನನ್ನು ಮಟ್ಟ ಹಾಕಬೇಕು ಅಂತಾದ್ರೆ ಮಹಾಮಾತೆಯೇ ಆಗಬೇಕು. ಹಾಗಾಗಿ ನಾವೆಲ್ಲರೂ ಆ ತಾಯಿಯನ್ನೇ ಸರ್ವೇಶ್ವರಿಯ ಪಾದಗಳ ತೋರೋ. ಜಯ ಜಯ ಅಮ್ಮ ಮಹಾ ಭಯಂಕರಿ. ಜಯ ಜಯ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ. ಜಯ ಜಯ. ಚರಿತೆ ನೀನೇ ನಮ್ಮನು ಕಾವುದೋ ಕರುಣದಿ ಮಾತೆ. ಭಾವಶುದ್ಧಿಯೊಳಿಲ್ಲ ಪದವ ತಾಯೇ ಮರೆಗೊಂಡೆವೋ ಕರುಣಿಸ ಭಯವಾ. ದೇವಿ ಹೇ ಪಾವನ ಚರಿತೆ ಅಮ್ಮ ತಾಯೇ. ಸರ್ವಮಂಗಳ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಎನಿದೆರೆದು ಲಕ್ಷ್ಮೀ ರಮಣ ಛೇದ ಕಾಣುತ್ತಲಿದೆ ಮಾರಹರಣ. ಮೌನವೇನೈ ಬೊಮ್ಮ ಧಾರಿತ ಸಂಪತ್ ಮೌನವೇನಾಯ್ತೀಗ ದಾನವರಿಬುವೆ. ನಾರಾಯಣ ಬ್ರಹ್ಮ ಪರಮೇಶ್ವರ ಇಂದ್ರಾದಿ ಸುಮನಸರೇ, ನೀವೆಲ್ಲರೂ ಒಟ್ಟಾಗಿ ಮಣಿದ್ವೀಪವನ್ನು ಸೇರಿಕೊಂಡು ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ತೋತ್ರ ಮಾಡಿದ್ದೀರಾ. ಸಂತೃಪ್ತಳಾದಂತಹ ನಾನು ಚರಣದರ್ಶನವಿತ್ತಿದ್ದೇನೆ. ಏನಿದೇನಿದು ಲಕ್ಷ್ಮೀಲೋಲ, ಖೇದ ಕಾಣಿಸ್ತಾ ಇದೆ. ಮಾರಹರ್ನಲ್ಲಿ ಬ್ರಹ್ಮನನ್ನು ಕಂಡ್ರೆ ಮೌನಿಯಾಗಿದ್ದಾನೆ. ಇಂದ್ರಾದಿ ಸುಮನಸರೆಲ್ಲ ನೆಲನೋಟಕರಾಗಿ ದುಃಖಿತರಾಗಿದ್ದೀರಾ. ಈ ರೀತಿ ದುಃಖಿತರಾಗಿ ನನ್ನನ್ನು ಪ್ರಾರ್ಥಿಸಿ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಅಂತಿದ್ರೆ ನಿಮ್ಮ ಪಾಲಿಗೆ ಬಂದೊದಗಿದ ಕಷ್ಟ ಏನು ನನ್ನಲ್ಲಿ ಹೇಳಿಕೊಳ್ಳಿ, ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ಜಂಬಾರಿಯಿಂದ ಕೈ ಮುಗಿದೋ ಜಗದಂಬೆಯೇ ಜೀವಿಸಲರಿದೋ. ಜಗದಂಬೆಯೇ ಜೀವಿಸಲರಿದು ಶುಂಭವದೆಯ ಮೇಲೆ ತುಂಬಿದವರ ಬಲದಿ ಇಂಬುಗೊಂಡ ಋಣನೆಂಬವನಿಂದ ಜಂಬಾರಿಯಿಂದ ಕೈ ಮುಗಿದು ಜಗದಂಬೆಯೇ ಜೀವಿಸಲರಿದು ಅಮ್ಮ. ಓ ಜಗಜ್ಜನನಿ, ಕಥ
ಬರಗಾಲದಲ್ಲಿ ಕೊಬ್ಬಿ ಮದದಿಂದ ಬಂದಂತಹ ಶುಂಭದಿ ಎಂಬಂತಹ ದಾನವರನ್ನು ಕೊಂದು ಸ್ವರ್ಗಲೋಕವು ನಮ್ಮ ಪಾಲಿಗೆ ಸ್ಥಿರ ಆಗುವ ಹಾಗೆ ಮಾಡಿದವಳು ನೀನಾಗಿದ್ದೆ. ಓ ತಾಯೇ, ಅಂದಿನ ದಿನ ಮೈಮರೆದಂತ ಅರುಣಾಸ ಎಂಬಂತಹ ದಾನವನು ಇಂದು ಬ್ರಹ್ಮದೇವರ ವರದಿಂದ ಕೊಬ್ಬಿ ಮದದಿಂದ ನಮ್ಮ ಸ್ವರ್ಗಲೋಕಕ್ಕೆ ದಾರಿ ಮಾಡಿದಮ್ಮ. ಹೊರಬಲದಿಂದ ಮೆರೆಯುತ್ತಿರುವಂತಹ ಆತನಲ್ಲಿ ಕಾಳಗವನ್ನು ಕೊಳ್ಳಿಕ್ಕೆ ನಾವು ಅಸಮರ್ಥರಾದೆವು. ನಮ್ಮ ಪಾಲಿಗೆ ಸೋಲಾಯಿತು. ಅಮ್ಮ, ಸುರರೆಲ್ಲ ದಿಕ್ಕುಗಟ್ಟು ಓಡಿದ್ದಾರೆ. ನಮ್ಮನ್ನು ರಕ್ಷಿಸಬೇಕು ತಾಯೇ, ಹೆದರಬೇಡಿ. ಇಂದ್ರಾದಿ ವಿಜಯರೇ, ಕೊಂದ ಅರುಣಾನ ಎಂದು ಬೆಳೆದುದುಂಟು ನಿಮಗೆ. ಸಂದೇಹ ಬೇಡ, ನೀವಿಂದು ಭೀತಿಯ ಬಿಟ್ಟು ಆನಂದವ ಹೊಂದಿ ಹೋದು. ಮೂರು ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಅರುಣಾಸುರ ಅನ್ಯಾಯವನ್ನೆಸಗುತ್ತಾ ಇದ್ದಾನೆ. ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ನಾಲ್ಕಲೋಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಿಕೊಂಡು ತಾನೇ ತಾನಾಗಿ ಮರೆಯುತ್ತಾ ಇದ್ದಾನೆ. ಅಂತಹ ಕಳನನ್ನು ಒದಿಸಿ ನಿಮ್ಮೆಲ್ಲರಿಗೂ ಸುಖವನ್ನೊದಗಿಸಿಕೊಡಬೇಕಲ್ಲವೇ? ಹಿಂದೆ ಶುಂಭವಧಿಯ ಕಾಲದಲ್ಲಿ ನಾನು ನಿಮಗೆ ಬೇಕೊಟ್ಟಿದ್ದೇನೆ. ಮುಂದೆ ಎಂದಾದರೂ ದುರುಳರಿಂದ ನಿಮ್ಮ ಪಾಲಿಗೆ ಸಂಕಷ್ಟ ಒದಗಿತ್ತು ಅಂತಾದ್ರೆ ಅಂತಹ ದುರುಳರನ್ನು ಸಮಾನಿಸಿ ನಿಮ್ಮ ಪಾಲಿಗೆ ಸುಖವನ್ನೊದಗಿಸಿಕೊಡ್ತೇನೆ ಎನ್ನುವ ಹಾಗೆ ಈ ಹೊತ್ತು ಅರುಣಾಸುರ ಅನ್ಯಾಯವನ್ನು ಮಾಡುತ್ತಾನೆ ಅಂತಾದ್ರೆ ಆತನನ್ನು ಕೊಂದು ನಿಮ್ಮೆಲ್ಲರಿಗೂ ಸುಖವನ್ನು ಒದಗಿಸಿಕೊಡ್ತೇನೆ. ಆದರೆ ವಿಪರೀತವಾದ ಕಂಠಕ ಓದಿಹುದು ಖಳ ಅಪರಿಮಿತದ ಭಕ್ತಿಯಾದ ಜಪಿಸುತ್ತಲಿರುವ ಗಾಯತ್ರಿ ಮಂತ್ರವನ್ನು ಒಂದಪೆ ಎಂದು ಬೇಳ್ವೆ ತಂತ್ರವನು. ಮಕ್ಕಳೇ, ಅರುಣಾಸುರನನ್ನು ಕೊಲ್ಲುವಲ್ಲಿ ವಿಪರೀತವಾದಂತಹ ಕಂಟಕ ಹೊಂದಿದೆ. ಆತ ಬ್ರಹ್ಮದೇವನನ್ನು ಅಲಿಸಿಕೊಂಡು ವರವನ್ನು ಪಡೆದುಕೊಂಡಿದ್ದಾನೆ. ಅದೇ ಹೊತ್ತಿನಲ್ಲಿ ಶಾರದೆ ಆತನನ್ನು ಅನುಗ್ರಹಿಸುವುದಕ್ಕೆ ಮುಂದಾಗಿ ಆತನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾಳೆ. ತ್ರಿಸಂಧ್ಯಾ ಕಾಲದಲ್ಲಿಯೂ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ದೆ ಅಂತಾದ್ರೆ ನಿನ್ನ ಆತ್ಮವರ್ಚಸ್ಸು ಹೆಚ್ಚುತ್ತದೆ, ನೀನು ಮರಣದ ಭೀತಿಯಿಂದ ದೂರನಾಗ್ತಿ ಎಂಬ ಹಾಗೆ ಉಪದೇಶವಿತ್ತಿದ್ದಾಳೆ. ಆಕೆಯ ಮಾತಿನಂತೆ ಕಾಳಧಾನವ ತ್ರಿಸಂಧ್ಯಾಕಾಲದಲ್ಲಿಯೂ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ದಾನೆ. ಆದ ಕಾರಣ ಆತನನ್ನಾದರೂ ಕೊಲ್ಲುವುದು ಕಷ್ಟವಾದೀತು. ಅದಕ್ಕಾಗಿ ನೀವೊಂದು ಉಪಾಯ ಮಾಡಬೇಕು. ನಿಮ್ಮೆಲ್ಲರಿಗೂ ಗುರು ಎಂದೆನಿಸಿಕೊಂಡಂತಹ ಬೃಹಸ್ಪತ್ಯಾಚಾರ್ಯನನ್ನು ಆತನಲ್ಲಿಗೆ ಕಳಿಸಿಕೊಡಬೇಕು. ಆತ ಗಾಯತ್ರಿ ಮಂತ್ರದಿಂದ ವಂಚಿತನಾಗುವಂತೆ ಮಾಡಬೇಕು. ಇಷ್ಟು ಕಾರ್ಯವನ್ನು ಮಾಡಿದ್ರಿ ಅಂತಾದ್ರೆ ದುರುಳರನ್ನು ಒದಿಸಿ ನಿಮ್ಮೆಲ್ಲರಿಗೂ ಸುಖವನ್ನು ಒದಗಿಸಿಕೊಡ್ತೇನೆ. ಅಂತರ್ಧಾನಳಾಗ್ತೇನೆ, ಅಂತರ್ಧಾನಳಾಗ್ತೇನೆ, ಅಂತರ್ಧಾನಳಾಗ್ತೇನೆ. ಪಡೆದರರು ವಂಚಿಸುತ್ತ ಬಿಡುಗಣ್ಣರ ಗುರುವು ದೈತ್ಯನೋಲಗ ಕೈತರಲ್ ದಡಿಗಂ ಪದ್ಮಾಸನದೊಳ್ ದೃಢದಿ ಗಾಯತ್ರಿ ಜಪದೊಳಿರುವುದ ಕಂಡವು. ನಾಟಿ ಆಡತಿಯಂತೆ ಸುರಪ್ಪನ ಮಾತಿನಂತೆ ಸುರಗುರು ಬೃಹಸ್ಪತಿಯಾದಂತಹ ನಾನು ವೃದ್ಧ ವಿಪ್ರನಾಗಿ ಅರುಣಾಸುರನ ಆಲಯದೆಡೆಗೆ ಬಂದಿದ್ದೇನೆ. ಹಾದಿಬೀದಿಯಲ್ಲಿ ಹತ್ತು ಹಲವು ಕುತೂಹಲದ ನೋಟ ತಪ್ಪಿಸಿ ಆತನ ಪೂಜಾಗಾರದೆಡೆಗೆ ಬಂದ್ರೆ ಇಬ್ಬರು ಪಡಿತರರು ತಡೆದರಯ್ಯ. ವಾಹಿ ಭಟ್ರೆ ಎಲ್ಲಿಗೆ ಹೋಗುವುದು ಅಂತ ಮಾತಿನ ಮೋಡಿಗೆ ಸಿಲುಕಿಸಿದ್ದೇನೆ. ಅರುಣಾಸುರನ್ನು ಕಂಡು ಬರುವಾಗ ಅವ ಏನಾದರೂ ಕೊಟ್ಟರೆ ಅದರಲ್ಲಿ ಅರ್ಧ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅರ್ಧಕ್ಕೆ ಬಾಗಿದ್ದೆ ತಲೆ ಅವರದ್ದು. ಸರಿ, ಹಾಗಾದ್ರೆ ಇವ ಎಲ್ಲಿದ್ದ ನೋಡಬೇಕೋ ಬೇಡವೋ? ನಿಮ್ಗೆ ಎಷ್ಟು ಕೋಣೆ ಉಂಟ, ಏನು ಕಥೆಯ? ಗಾಯತ್ರಿ ಮಂತ್ರ ಜಪಿಸುತ್ತಾ ಇದ್ದಾನೆ. ಪರಿಣಾಮವಾಗಿ ಸುತ್ತಲೂ ಪ್ರಭಾವಲಯ ಸೇರಿಕೊಂಡಿದೆ ಏಕಾಗ್ರ ಚಿತ್ತದಿಂದ. ಹೌದು, ನಾನು ಬಂದ ಕೆಲಸ ಪೂರೈಸಬೇಕು ಬೇಡವೋ? ಒಮ್ಮೆ ಮಾತಾಡುವ. ಹೌದಲ್ಲ ಅರುಣಾಸುರ, ಇದು ನಾನು ಬಂದಿದ್ದೇನಯ್ಯ.
ಒಂದು ಸಲ ಕಣ್ಣು ಬಿಟ್ಟು ಮಾತಾಡು ಮಾತಾಡು. ನನಗೆ ಇದೆಂತದ್ದು ಆಧಾರಕ್ಕಾಗ್ತದೆ, ಹಾದಿಯಲ್ಲಿ ಹೋಗುವ ಆಧಾರಕ್ಕಾಗ್ತದೆ, ಅಪಾಯ ಬಂದಾಗ ಉಪಾಯಕ್ಕೂ ಆಗ್ತದೆ. ಹೌದಲ್ಲ? ನೋಡುವ ಒಂದೆರಡು ಸಲ ಕುಟ್ಟಿ 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 ನೆಲಕ್ಕೆ ಕುಟ್ಟಿ ಎಂತದಯ್ಯ ನಿಮ್ಮದು ಕಡ್ಡೋರುದಿಲ್ಲ. ಅದು ಇವತ್ತು ಬೇರೆ ಅಲ್ವಾ ಜಾಗ? ಹೌದು, ಅದಕ್ಕೆ ಅಲ್ಲಿ ಸ್ವಲ್ಪ ಜಾಸ್ತಿ ಬರಬೇಕು. ಬಾಯ್ ಬಿಟ್ರ ಇಲ್ಲ ಇಲ್ಲ ಒಳ್ಳೆಯದು ಗೊತ್ತಾಗಲಿಲ್ಲ. ಸರಿ, ಉಪಾಯ ನಮ್ಮಲ್ಲಿಲ್ವಾ? ವಿಕಟನಾಗೆ ಎಲ್ಲಿ ಹೋಗ್ತಾರೆ ಬಿಡದೆ? ತರಲು ಕಾರಣವೇನು ವಿಪ್ರ ಕೇಳೋ ನಮ್ಮ ದ್ವಾರ ಪಾಲನ ಮೀರಿ ಬಂದೆ ಯಕ್ಷಿಣಿಗಾರ ವಿಪ್ರ ಕೇಳೋ ಹಾರುವನಾಗಿ ಗಾಯತ್ರಿಗೆ ತೊಡಕಾದೆ ವಿಪ್ರ ಕೇಳೋ ಈ ರೀತಿಯೊಳು ಪರಿಹಾಸ್ಯದ ನಗು ಬೇಕೆ ವಿಪ್ರ ಕೇಳು ನೋಡಿದರೆ ವೃದ್ಧ ಬ್ರಾಹ್ಮಣ ಅರುಣಾಸುರನ ಗಾಯತ್ರಿಯೋಪಾಸನೆಯ ಕೋಣೆ ಇದು. ಸೊಳ್ಳೆಯು ಪ್ರವೇಶಿಸದ ರೀತಿಯಲ್ಲಿ ಬಿಚ್ಚುಗತ್ತಿಯ ಕಾವಲು ಭಟರು ಸದಾ ಕಣ್ಗಾವಲಲ್ಲಿ ಸಿದ್ಧರಾಗಿದ್ದಾರೆ. ದ್ವಾರಪಾಲನನ್ನು ಮೀರಿ ಬಂದೆಯಲ್ಲ, ನೀನು ಯಕ್ಷಿಣಿಗಾರನೇನು? ಓ ಯಕ್ಷಿಣಿಗಾರ, ಹಾರುವನಾಗಿ ಗಾಯತ್ರಿಗೆ ತೊಡಕಾದೆಯಲ್ಲ, ಅಘಹಾರಿಯಾದಂತಹ ಅಮೃತತ್ವ ಸಿದ್ಧಿಯಲ್ಲಿ ನಾನು ನಿರತನಾಗಿದ್ದರೆ ನೀನು ನನಗೆ ವಿಘ್ನವನ್ನು ತಂದೊಡ್ಡುತ್ತಾ ಇದ್ದಿ. ಈ ರೀತಿಯ ಅಪಹಾಸ್ಯದ ನಗು ಏಕೆ? ನೀನು ಯಾರು? ಯಾಕೆ ಬಂದೆ? ನಿನ್ನೆಣಿಕೆ ಇಲ್ಲಿ ಕೈಗೂಡದು ನಡೆಹಿದ್ದ ಕಾರಣ ಉಂಟಯ್ಯ. ಪಡೆದೇನಿ ಅಮೃತತ್ವ ವಿಧಿಯದ ಸ್ವಭಗೀರಿಗೆ ದೈತ್ಯರಾಯ ಆಸೆ ಪಡದ ನಿರ್ದುಃಖಾನಂದ ಹೊರಸುಖ ಏಕೆ ದೈತ್ಯರಾಯ ಕೆಡೆಯ ಬಂಡೆಗೆ ಹಾಲುಗಡಲೇನು ರುಚಿ ಪುದೆ ದೈತ್ಯರಾಯ ಏಕೆ ಒಡಲ ದಂಡಿದೆ ತಾಯ ಮಾರಿ ತೊತ್ತನು ಗೊಂಬೆ ದೈತ್ಯರಾಯ ನೀನು ಹಾಗೆಲ್ಲ ಗದರಿಸಿದ್ರೆ ಹೆದರಿದ್ದ ಅಲ್ಲ, ನಿನ್ನನ್ನು ಪೂಜೆ ಮಾಡಬೇಕು. ನಾನು ಬರಬೇಕು ಅಂತ ಬಂದವನಲ್ಲ, ಮತ್ತೆ ನೀನಾಗಿ ಬರೆಸಿಕೊಂಡದ್ದು. ಏನು ನಿನಗೆ ಆಹ್ವಾನ ಕೊಟ್ಟು ನನಗೆ ಯಾಕೆ ಆಹ್ವಾನ? ನಾನೊಬ್ಬ ಸಂಚಾರಿ ಬ್ರಾಹ್ಮಣ. ಏನು ನಿನ್ನ ಸಂಚಾರ ಇಲ್ಲಿಗೆ? ಅಯ್ಯೋ, ಬರ್ಬೇಕಾಯ್ತು. ಊರೂರು ಸಂಚರಿಸುವಾಗ ನಿನ್ನ ಬಗ್ಗೆ ಬಹಳ ಕೇಳಿ ಬಂತು. ಎಲ್ಲರ ಬಾಯಲ್ಲಿಯೂ ನೀನೆ. ಅದೇನು ನಾನು ಒಬ್ಬನೇ ಇರುವುದು ಎಲ್ಲರ ಬಾಯಿಗೆ ಆಹಾರವ? ಹಾಗಲ್ಲಯ್ಯ, ನಿನ್ನ ಬಗ್ಗೆ ಬಹಳ ಮಾತು ಅಂತ ಅವರು ಆಡುವಂತದ್ದು ಕೇಳಿ ಬಂತು. ಹೌದು, ಹಾಗೆ ಹೀಗೆ ಅಂತ ಹೇಳಿದ್ರು. ನನಗೂ ಕುತೂಹಲ ಹುಟ್ಟಿತು. ಹೌದಾ ಇರಬಹುದಾ? ಹೀಗೂ ಉಂಟೆ ಅಂತ ಪ್ರಶ್ನಾರ್ಥಕ ಹುಟ್ಟಿತ್ತು ನನಗೆ. ಹಾಗೆ ಇಲ್ಲಿಗೆ ಬಂದು ನೋಡ್ತೇನೆ, ನನ್ನ ನಿರೀಕ್ಷೆ ಎಲ್ಲ ಹುಸಿಯಾಗಿ ಹೋಯ್ತಲ್ಲ ಅಂತ ಪಕ್ಕ ನಗು ಬಂದು ಕೇಳಿದ್ದಕ್ಕೂ ನೋಡುತ್ತಿರುವುದಕ್ಕೂ ಏನು ವ್ಯತ್ಯಾಸ ಕಂಡೆ? ಹೌದಯ್ಯ, ನಾನು ಕೇಳುವುದ ಬಗ್ಗೆ ಹೇಳುವುದಿದ್ರೆ ನೀನು ಘನಘೋರ ತಪವನ್ನು ಆಚರಿಸುವ ಮೂಲಕ ವಿಧಿಯ ಸತ್ವವನ್ನೇ ಹೀರಿ ಅಮರತ್ವ ಪದವಿಯನ್ನು ಪಡೆದಿದ್ದೆ. ಎಲ್ಲವೂ ನೀನಾಗಿದ್ದೀಯಂತೆ, ಎಲ್ಲವೂ ಪಡ್ಕೊಂಡಿದ್ದಿ. ಮುರುಲೋಕಾಂಕಿತಲ್ಲಿ ನಿನ್ನಲ್ಲಿದೆ. ಹೀಗಿದ್ದುಕೊಂಡು ನೀನು ಈ ಪೂಜಾಗಾರ ಸೇರಿ ಮಣಮಠ ಅಂತ ಮಂತ್ರ ಮಾಡ್ತಾ ಇದ್ದೀಯಲ್ಲ, ಇದನ್ನು ಕಂಡಾಗ ಪಕ್ಕ ನಗು ಬಂದು ಹೋಯ್ತು. ಇದು ಹೇಗಾಯ್ತು ಬಲ್ಲೆ? ಪಾಲ್ಗಡಲಿಗೆ ಬಂಡೆಗಲ್ಲನ್ನು ಹಾಕಿದರೆ ಹಾಲಿನ ರುಚಿಯು ವ್ಯತ್ಯಾಸ ಆಗದು, ಬದಲಿಗೆ ಬಂಡೆಗಲ್ಲಿಗೆ ಹಾಲಿನ ರುಚಿಯು ಹತ್ತದು. ಹೀಗಾಯ್ತು ನಿನ್ನ ಕಥೆ. ಹೆತ್ತವ್ವೆಯನ್ನ ಮಾರಾಟ ಮಾಡಿ ಗೊತ್ತಿನವಳು ಅಂದ್ರೆ ಕೆಲಸದವಳನ್ನ ಅವ್ವ ಎಂದಂತಾಯ್ತಲ್ಲ ನಿನ್ನ ಕಥೆ. ಮತ್ತೆ ನಗದ ಅಳುಬೇಕೇನು?
ನಿನಗೆ ವಿಷಯ ಗೊತ್ತಿಲ್ಲವೇ? ಗುರುವು ನೀನಿಲ್ವೇ ಜನ್ಮದಳು ಜನ್ಮದಿಂದ ವಿಪ್ರವರನೆ ಕರ್ತೃತ್ವ ಭೋಜನ ಧೈರ್ಯ ಬರಲು ಸ್ಮರಿಪೆ ಸಾವಿತ್ರಿ ಮಂತ್ರವನ್ನು ಕೌಶಿಕರಿಗೆ ಮಾತ್ರ ನೀಡಿದ ಶಕ್ತಿ ಇದನು ಗುರುವು ನೀನಿಲ್ವೇ ಜನ್ಮದಳು ಗುರು ಏನು ಗುರು ಗುರು ಅಂತ ಮೇಲೆ ಕೆಳಗೆ ನೋಡ್ತಿ? ಏನು ನಿನ್ನನ್ನು ಬೃಹಸ್ಪತಿ ಅಂದ್ರ ನಾನೀಗ? ಹೌದಾ? ಗುರುವು ನೀನಿರ್ಪೆ ಜನ್ಮದಳು. ಜನ್ಮದಿಂದ ನೀನು ಬ್ರಾಹ್ಮಣ, ವರ್ಣಾನಾಂ ಬ್ರಾಹ್ಮಣ ಗುರು. 3-4 ವರ್ಣಗಳಲ್ಲಿ ಬ್ರಾಹ್ಮಣ್ಯವೇ ಶ್ರೇಷ್ಠವಾದುದು. ಕರ್ತೃತ್ವ ಭೂಷಣ, ಸ್ಥೈರ್ಯ ಹೊಂದುವುದಕ್ಕಾಗಿ ಹುಟ್ಟಿನಿಂದ ಜಂತುವಾದಂತಹ ಆ ಕ್ರಿಮಿ ಅಲ್ಲ ಜಂತು ಕರ್ಮವನ್ನು ಮಾಡುವುದರ ಮೂಲಕವಾಗಿ ತನ್ನ ಬ್ರಾಹ್ಮಣ್ಯವನ್ನು ತೋರಿಸುವುದಕ್ಕೆ ಸಿದ್ಧವಾಗುತ್ತದೆ. ಕರ್ಮದಿಂದ ಬ್ರಾಹ್ಮಣನೆನಿಸಿಕೊಳ್ಳಬೇಕು. ಹೆಚ್ಚಾಕೆ ಸಾವಿತ್ರಿ ಮಂತ್ರದಿಂದ ನಾನು ನನ್ನ ಧೀಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ದೇನೆ. ಈ ಸಾವಿತ್ರಿ ಮಂತ್ರ ಸಾಮಾನ್ಯವಾದುದಲ್ಲ. ಕೌಶಿಕರಾದಂತಹ ರಾಜನಾರ್ವ ವಿಶ್ವಾಮಿತ್ರನಾಗಿ ಬ್ರಹ್ಮಋಷಿ ಪದವಿಯನ್ನು ಪಡೆಯುತ್ತಾನೆ ಅಂತಾದ್ರೆ ನಾನು ಜಪಿಸುತ್ತಿರುವುದರಲ್ಲಿ ನಿನಗೇನು ತೊಡಕು ಹೇಳು? ಯಾವುದು ಬಂದದಾರಿಯ ತೋರ್ಬೇಜುಂದೆ ದೈದಗೊಂದಿ ಬ್ರಹ್ಮಾದಿ ನನಗೆ ರೂಪಾಗಿದೆ ಹಿಂದೇಕೆ ಬರಿದೆಯಿ ವೇಷ ವಿಪ್ರಕಂದರ ಶರ್ಮನೋ ಬರು ಭೂತಿಗೋಷ ಬಂದದಾರಿಯ ತೋರ್ಬೇ ಯಾಕೆ ಗೊತ್ತಿಲ್ಲ? ಬರುವುದಕ್ಕೆ ಗೊತ್ತುಂಟದ, ಬಂದ ದಾರಿ ಗೊತ್ತಿರ್ಲಿಕ್ಕಿಲ್ಲ. ಇನ್ನು ಅಲ್ಲಿಂದ ಇಲ್ಲಿಗೆ ಬಂದ ದಾರಿ ಅಲ್ಲ ಮತ್ತೆ ಸಿಂಹ ಒಂದು ಪಥ ಗಮಿಸುವಾಗ ಆಗಾಗ ಹಿಂತಿರುಗಿ ನೋಡುತ್ತದಂತೆ. ಅದಕ್ಕೆ ಸಿಂಹಾವಲೋಕನ ಅಂತ ಹೇಳಿದ್ದಾರೆ. ಹೌದು. ಯಾವನೇ ವ್ಯಕ್ತಿಯಾದರೂ ಕೂಡ ಏರಿದ ಬಗೆ ಹೇಗೆ ಇದರ ಕುರಿತಾಗಿ ಹಿಂತಿರುಗಿ ನೋಡ್ಬೇಕು. ಹಿಂದಿನದ್ದನ್ನು ನೋಡುತ್ತಾ ಬಾರದೇ ಇದ್ದರೆ ಇವತ್ತಿನದ್ದನ್ನು ನಡೆಸುವುದಕ್ಕಾಗುವುದಿಲ್ಲ. ನಾಳೆ ಆ ಗುರಿಯನ್ನು ತಲುಪುವುದಕ್ಕೆ ಕಷ್ಟ. ಏರಿದ ವಿಚಾರ ಮಾತ್ರ ಅಲ್ಲ, ನಾವು ಇಳಿದ ವಿಚಾರವೂ ಬೇಕಂತೆ. ಹಾಗೆ ಆಯ್ತು ನೋಡು, ಎಲ್ಲವನ್ನು ಬಲ್ಲವ ನೀನು. ಹಾಗಾದ್ರೆ ಇಲ್ಲಿ ವಿಚಾರ ಹೌದಪ್ಪ, ಆದ್ರೆ ಒಮ್ಮೊಮ್ಮೆ ಹಾಗಾಗ್ತದೆ. ಎಲ್ಲ ಗೊತ್ತಿರ್ತದೆ, ಗೊತ್ತಿ ಯಾವುದು ಅಗತ್ಯವಾಗಿ ಬೇಕು ಅದೇ ಮರ್ತು ಹೋಗುದು. ಯಾರಿಗೆ ಮರ್ತು ಹೋಗುದು? ಹಾಗೆ ಆಯ್ತಲ್ಲ. ಈಗ ಅಂದೆ ಅಲ್ಲ ನೀನು ಕೌಶಿಕನ. ಹೌದು. ಕೌಶಿಕ ಕ್ಷತ್ರಿಯನ, ಕ್ಷತ್ರಿಯ ಹುಟ್ಟ ಕ್ಷತ್ರಿಯ. ಅವನಿಗೆ ಗಾಯತ್ರಿ ಮಂತ್ರದ ಅಗತ್ಯ ಇತ್ತು. ಯಾಕೆ? ಬ್ರಾಹ್ಮಣನಾಗುವುದಕ್ಕೆ, ಬ್ರಹ್ಮರ್ಷಿ ಪದವಿ ಪಡೆಯುವುದಕ್ಕೆ. ಹಾಗಾಗಿ ಪಠಿಸಿದ, ಧ್ಯಾನಿಸಿದ, ಭಜಿಸಿದ, ಎಲ್ಲ ಮಾಡಿದ. ಬ್ರಹ್ಮರ್ಷಿ ಪದವಿಯನ್ನು ಪಡೆದ ವಿಶ್ವಾಮಿತ್ರ ಅಂತ ಆದ, ಬ್ರಾಹ್ಮಣನಾದ, ಮಹಾಬ್ರಾಹ್ಮಣ ಆದ. ನಿನಗೆ ಯಾಕೆ ಬೇಡವಾ? ಬೇಕಾ? ನೀನು ಮೊದಲೇ ಶರ್ಮ ಅಲ್ವೇ? ಹೌದು. ಕರ್ಮ ಯಾಕೆ ನಿನಗೆ ಅದನ್ನು ಭಜಿಸುವುದು? ಶರ್ಮರಾದವರಿಗೆ ಕರ್ಮ ಬೇಡುವ ಅಗತ್ಯವಿಲ್ಲ, ಬ್ರಾಹ್ಮಣನಾಗಿದ್ದಿ. ಹಾಗಾಗಿ ನಿನಗೆ ಗಾಯತ್ರಿ ಮಂತ್ರ ಅವನ್ನು ಪಠಿಸಿ ಬ್ರಾಹ್ಮಣನಾಗುವುದಕ್ಕೆ. ಹಾಗಿದ್ರೆ ಬ್ರಾಹ್ಮಣರಾದ್ರೆ ಗಾಯತ್ರಿ ಮಂತ್ರ ಉಪಾಸನ ಬೇಡ. ಹಾಗಲ್ಲ, ಬ್ರಾಹ್ಮಣರಾಗುವುದಕ್ಕೆ ಗಾಯತ್ರಿ ಮಂತ್ರ ಬೇಡ ಅಂತ ಹೇಳಿ ಜಪಿಸಬಾರ್ದು ಅಂತ ಹೇಳಿಲ್ಲ ನಾನು. ಹೌದಾ? ಆಯ್ತು. ಇಲ್ಲಿ ಏನಾಗಿದೆ, ನಿನ್ನಿಂದ ಬಹಳಷ್ಟು ಮಂದಿ ಪಡೀತಾರಯ್ಯ. ನಿನ್ನಿಂದ ಎಲ್ಲ ಉತ್ಪತ್ತಿ ಆಗ್ತಾ ಉಂಟು, ನಿನಗದು ಗೊತ್ತಿಲ್ಲ. ಚೆನ್ನಾದ ಜೀವನ ಸಾಗಿಸ್ತಾರೆ. ಹಾಗೆ ನೀನೊಂದು ಪೂತಿಕೋಶ. ಅದೇನು ಹಾಗಂದ್ರೆ? ಅಂದ್ರೆ ಪುನುಗು ಬೆಕ್ಕು ಅಂತ ಹೇಳ್ತಾರೆ. ಆ ಪುನುಗು ಬೆಕ್ಕನ್ನು ಕಟ್ಟಿ ಹಾಕಿ ಆ ಮುಖಾಂತರವಾಗಿ ಅದರಲ್ಲಿ ಉತ್ಪತ್ತಿ ಆಗುವಂತಹ ಪರಿಮಳ ದ್ರವ್ಯವನ್ನು ಸಂಗ್ರಹಿಸಿ ಕೆಲವರೆಲ್ಲ ಮಾರಾಟ ಮಾಡಿ ಜೀವನ ಸಾಗಿಸ್ತಾರೆ, ಲಾಭ ಗಳಿಸ್ತಾರೆ. ನೀನು ಕೂಡ ಹಾಗೆ ಪರಿಮಳ ದ್ರವ್ಯ ನಿನ್ನಲ್ಲಿ ಇದೆ, ಅವರು ಪಡ್ಕೊಳ್ತಾರೆ, ಚೆನ್ನಾಗಿ ಜೀವಿಸ್ತಾರೆ. ನನ್ನಿಂದಲಾಗಿ ಅವರು ಜೀವನ ಕಳೆಯುತ್ತಾರೆ ಅಂತಾದ್ರೆ ನನಗೆ ಸಂತೋಷವೇ. ಸಂತೋಷ. ಹೌದು. ಹಾಗಂತ ನೀನು ಇಲ್ಲಿ ಕುಳಿತುಕೊಂಡ್ರೆ ನಿನ್ನತನವೆಲ್ಲಿಗೆ ಬಂತು? ನಿನ್ನತನವನ್ನು ಕಳ್ಕೊಂಡ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ಹೇಳಿದ್ದು ನಾನು, ಇದು ಬರಿದೆ ವೇಷ. ಇದನ್ನು ಯಾಕೆ ದಂಡಿಸ್ತಾ ಇದ್ದೀ ಹೇಳು. ಹಾಗಾಗಿ ನಿನಗದು ಬೇಡ ಅಂತ ಹೇಳೋದು ನಾನು. ನನಗದ್ರ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ಹಿಂದೆ ನಡೆದಂತಹ ಘಟನೆಯ ಶ್ರೇಷ್ಠತೆಯ ಬಗ್ಗೆ ತಿಳಿದಿರುವೆಯೇನು? ಏನಯ್ಯ? ರಾವಣೇಶ್ವರ ಉಗ್ರನ ನುತಿಬೆ ಸಂಭಾವ್ಯನಗ್ರಗಣ್ಯ ಪಾವನರ ಬಾಳ ಬೆಳಗ ಯಶದ ಕೈ ದೀವಿಗೆಯು ದೈತ್ಯ ಕುಲಕೀಗೆ
ರಾವಣೇಶ್ವರ ಉಗ್ರನ ಯಾವನು ಹುಟ್ಟ ಬ್ರಾಹ್ಮಣ ಎನಿಸಿಕೊಂಡಿದ್ದಾನೋ ಅಂತವನಿಗೆ ಇದರ ಅಗತ್ಯ ಇಲ್ಲ. ಕೌಶಿಕ ಕ್ಷತ್ರಿಯನಾದ ಕಾರಣ ಬ್ರಾಹ್ಮಣ್ಯವನ್ನು ಪಡೆಯುವುದಕ್ಕಾಗಿ ಆ ಕೆಲಸವನ್ನು ಮಾಡಿದ. ನನಗದರ ಅಗತ್ಯ ಇಲ್ಲ ಅನ್ನುವೆಯ? ರಾವಣ ಎನ್ನುವವನ ಹುಟ್ಟು ಹೇಗಾಯಿತು? ಹುಟ್ಟಿನಿಂದ ಬ್ರಾಹ್ಮಣನೇ ಅಲ್ವೇ? ವಿಶ್ರವಸು ಬ್ರಹ್ಮನ ಮಗನಾದಂತಹ ದಶಕಂಠ ರಾವಣನೇ ಎನ್ನಿಸುವಲ್ಲಿ ಅವನ ಪ್ರಯತ್ನ ಏನು? ತಾನು ಬ್ರಹ್ಮವಂಶದವ, ಯಾವ ಕಾರ್ಯವನ್ನು ಮಾಡಬೇಕಾಗಿಲ್ಲ, ಆಳ್ವಿಕೆ ಒಂದೇ ಉದ್ದೇಶ ಎನ್ನುವ ಹಾಗೆ ಸುಮ್ಮನೆ ಕುಳಿತುಕೊಂಡವನಲ್ಲ. ವಿಧಿಯಿಂದ ಅನನ್ಯವಾದಂತಹ ಭಕ್ತಿಯಿಂದ ಬೇಕಾದಂತಹ ವರಗಳನ್ನು ಪಡೆದ, ವಿಧಿಯಿಂದ ಅಜಾಯತ್ವವನ್ನು ಪ್ರಾಪ್ತಿಸಿಕೊಂಡಂತಹ ದಶಕಂಠ ಪರಮೇಶ್ವರನನ್ನು ಪೂಜಿಸಿದ. ಸಾಮಗಾನದ ಮೂಲಕವಾಗಿ ಈಶ್ವರನನ್ನೇ ಮೆಚ್ಚಿಸಿದಂತಹ ದಶಕಂಠ ರಾವಣೇಶ್ವರನೆನ್ನಿಸಿದ. ನೀನು ರಾವಣ ಎನ್ನುವ ಹಾಗೆ ಪರಮೇಶ್ವರನೇ ಮನಮೆಚ್ಚಿ ನುಡಿದ. ಮಾತ್ರವಲ್ಲ, ಚಂದ್ರಹಾಸ ಎನ್ನುವಂತಹ ಖಡ್ಗವನ್ನು ನೀಡಿದ. ರಾವಣೇಶ್ವರನ ಅಗ್ರಗಣ್ಯ, ದೈತ್ಯ ಕುಲಕ್ಕೆ ಅಗ್ರಗಣ್ಯನೆನ್ನಿಸಿರುವಂತಹ ರಾವಣೇಶ್ವರ ನಮಗೆಲ್ಲರಿಗೂ ಆದರ್ಶ, ನಮ್ಮ ಬಾಳಿನ ಬೆಳಕು. ಮಾತ್ರವಲ್ಲ, ಯಶದ ದೀವಿಗೆ ಜಪಿಸಿದ್ದೇನೆ. ಏನು ತಪ್ಪು ಹೇಳು? ಯಾರು ಬೇಕು? ಅರುಣ ಜಲದಿಯುಂದ ಲೋಕ ತುಳಿವು ಮೃಗದ ಪರಿಯೊಳವಿದೆ ತಲೆದ ಗಮನ ಬಲಬುದೈದ ನಿಚ್ಚಲದಯ ಮೇರುವಾಗಿ ಯಾದ ಕಡುಗೆ ಮಣಿವೆ ಬೊಮ್ಮಗಧಿಕ ದೇವನಾಗಿ ಬಲಿಯ ನಮಿಬೆ ಬಲಿ. ನಿನ್ನ ಬಲಿ ಕೊಡ್ತೇನೆ ಈಗ. ಬಲಿ ಏನು? ಬಲಿ ಅಂದ್ರೆ ನನಗಂತ ಅಲ್ಲಯ್ಯ, ನೀನು ಲೋಕಕ್ಕೆ ಬಲಿಯಾಗಬೇಕು ಈ ಸಲ. ಅವರೆಲ್ಲರ ಪ್ರತಿನಿಧಿಯಾಗಿ ಬಂದದ್ದು ಬಲಿ ಕೊಡುವುದಕ್ಕೆ ನನ್ನನ್ನು? ಹಾಗಲ್ಲ, ಮತ್ತೆ ಈ ಬಲಶಾಲಿಗಳಿಗೆ ಬಲಿ ಅಂತ ಶಬ್ದ ಉಂಟು, ಹೌದಾ? ಅತಿ ಬಲನು ಯಾವನು ಅವನು ಬಲಿ. ಮಹಾಬಲರಿಗೆ ಬಲಿ, ಹೌದಲ್ಲ? ಹಾಗೆ ನಿನ್ನ ನಂದೆ. ಮತ್ತೆ ಹೇಳಿದ್ಯಲ್ಲ, ರಾವಣೇಶ್ವರ ನನಗೆ ಆದರ್ಶ ಖಂಡಿತ ಅಲ್ಲ. ಯಾಕಲ್ಲ? ಯಾವನೇ ವ್ಯಕ್ತಿಯನ್ನು ಆದರ್ಶವಾಗಿರಿಸಿಕೊಳ್ಳುವಲ್ಲಿ ಆ ವ್ಯಕ್ತಿಯಲ್ಲಿ ನ್ಯೂನತೆಗಳಿರಬಾರದು. ಈ ರಾವಣನಲ್ಲಿ ಉಂಟಲ್ಲ, ಇಲ್ಲ. ನೀನು ಹೇಳಿದಂತ ವಿಚಾರ ಎಲ್ಲ ಹೌದು, ಸಾಧನೆಯ ವಿಚಾರದಲ್ಲಿ ಎರಡು ಮಾತಿಲ್ಲ. ಹಾಗಂತ ಆತನ ಖ್ಯಾತಿಯಲ್ಲಿ ಕುಖ್ಯಾತಿ ಅಡಗಿಕೊಂಡಿದೆ. ಯಾವುದು? ಅಪಖ್ಯಾತಿ ಅಡಸಿದೆ. ಅಂದ್ರೆ ನಾರಿ ಚೋರ ರಾವಣ ಸೀತೆಯನ್ನು ಕದ್ದ ಮಾತ್ರಕ್ಕೆ ಅಂಟಿಕೊಂಡಿದ್ದ ಕುಖ್ಯಾತಿ ಅವನಿಗೆ. ಹಾಗಾಗಿ ಅವ ಅಲ್ಲ ನಿನಗೆ ಆದರ್ಶ. ಕೆಸರಿನಲ್ಲಿ ತಾವರೆ ಹುಟ್ಟುತ್ತದೆ, ಹಾಗೆಂದು ದೇವರ ಪೂಜೆಗೆ ಕೆಸರನ್ನು ಉಪಯೋಗಿಸುವುದಿಲ್ಲ, ತಾವರೆಯನ್ನು ಮಾತ್ರ. ರಾವಣನಿಗೆ ಬೇಕಾದ್ದು ತಾವರೆಯೇ ವಿನಃ ಕೆಸರಲ್ಲ. ತಾವರೆ ಕೈಗೆಟಕಿದ್ರೆ ಅಡ್ಡಿ ಇಲ್ಲ, ಹೊಳದಲ್ಲಿ ಹಿಡಿದು ಹೋಗ್ಬೇಕು ಅಂತಂದ್ರೆ ನೀರೆಲ್ಲ ಕಳಕ್ಕೆ ಹೋಗ್ತದೆ. ಶುದ್ಧೀಕರಿಸಿಕೊಳ್ಳುವುದಕ್ಕೆ ಬೇರೆ ನೀರಿರುತ್ತದೆ. ಅಷ್ಟು ಕಷ್ಟ ಯಾಕೆ ಪಡುವುದು? ಅವರಿವರ ಬಾಯಿಗೆ ನಾವು ಯಾಕೆ ಆಹಾರ ಆಗುವುದು? ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವುದನ್ನು ನಾನಿನ್ನು ಮರೆತಿಲ್ಲ. ವಿಷಯ ಹೌದಪ್ಪ, ಆದ್ರೂ ಆಡ್ತಾರೆ. ಇಷ್ಟೆಲ್ಲ ಮೇರು ಮಟ್ಟಕ್ಕೆ ಏರಿದ್ದಾನೆ ಅರುಣಾಸುರ, ಇವನಿಗೆ ಆದರ್ಶ ನಾರಿ ಚೋರ ರಾವಣನ, ಆ ಹೆಣ್ಣು ಕಳ್ಳನ ಅಂತ ಬರ್ತದೆ. ಹಾಗಿದ್ರೆ ಅವನಿಗಿಂತ ಹೆಚ್ಚಿನವರು ಯಾರಿದ್ದಾರೆ? ಇದ್ದಾರೆ, ನಿನಗೆ ಗೊತ್ತಿಲ್ಲ ಅದು. ಆಗಿ ಹೋದವನಿದ್ದಾನೆ ಒಬ್ಬ, ಅವನೇ ಬಲಿ. ಈಗ ಬಲಿ ಅನ್ನೋದು ಅವನನ್ನ? ಅವನು ಹೌದು, ಇದು ಹೌದು. ನೀನು ನನ್ನನ್ನು ತೋರಿಸಿ ಬಲಿ ಅಂತ ಹೇಳುವಾಗ ಮಹಾಬಲ ಹೌದು, ಬಲಿ ಹಾಗೂ ಹೌದು, ಇದು ಹೌದು. ಅಸುರ ಕುಲದಲ್ಲಿ ಜನಿಸಿ ಬಲಿ ಚಕ್ರವರ್ತಿ ಎಂದೆಣಿಸಿದ. ಹೌದಪ್ಪ, 3 ಲೋಕವನ್ನು ತನ್ನ ಅಂಕಿತದಲ್ಲಿ ಇಟ್ಟುಕೊಂಡು ತಾನೇ ತಾನಾಗಿ ಮೆರೆದಾಡಿದವ. ವೀರನು ಹೌದು, ಶೂರನು ಹೌದು. ಆ ವಿಚಾರ ಬಿಡು, ದಾನದಲ್ಲಿ ದಾನಶೀಲತೆ ಉಳ್ಳವ. ದಾನಶೂರ ಬಲಿ. ಆತನ ದಾನಶೀಲತೆಗೆ ಮೆಚ್ಚಿದಂತಹ ಶ್ರೀಹರಿಯೇ ಪಟುವಾಮನನಾಗಿ ಬಂದು ದೇಹಿ ಎಂಬುದಾಗಿ ಹತ್ತ ಬಲಿಯಲ್ಲಿ ಹರಿ ಬೇಡಿದ. ಏನನ್ನು ಬೇಡಿದ? 3 ಅಡಿ ಭೂಮಿ ಬೇಡಿದ್ದು. ಅಷ್ಟೇ ಅಲ್ವಾ? ಅಷ್ಟೇ ಆಗುವಾಗ ಮತ್ತೆ ತ್ರಿವಿಕ್ರಮನ ಕಥೆ ಬೇರೆ ಉಂಟು. ಆದರೂ ಬಂದವ ಯಾರು? ಹರಿ ಬರ್ಬೇಕು, ಅವನಲ್ಲಿ ಬೇಡಬೇಕು ಅಂತಾದ್ರೆ ಆತನ ಯೋಗ್ಯತೆ ನಾವು ಅರ್ಥ ಮಾಡಿಕೊಳ್ಬೇಕು, ಬೇಡುವೋ? ಹಾಗಾಗಿ ಅವನೇ ಬಂದಿದ್ದಾನೆ ಅನ್ನುವಾಗ ದಾನಶೂರತೆಯಲ್ಲಿ ಬೇರೆ ಯಾರು ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪಾತಾಳ ಸೇರಿದಂತಹ ಬಲಿಯ ಮನೆಯ ಕಾವಲುಗಾರನಾಗಿ ಹರಿ ಒದಗಿ ಬಂದ. ಬಲಿ ರಸಾತಳವನ್ನು ಯಾಕೆ ಸೇರಿದ?
ಯಾರು ಅಟ್ಟಿದ? ಇವನು ಅಟ್ಟಿದ್ಯಾರು? ಹರಿಯ. ಮತ್ತೆ ಬಲಿಯಾಗುವುದು ಹೇಗೆ? ಬಲಿ ಶ್ರೇಷ್ಠನೆನಿಸುವುದು ಹೇಗೆ? ಅವನಿಗೆ ಕೊಡ್ಲಿಲ್ವ ದಾನವ? ಹೌದು. ಹರಿಗೆ ದಾನ ಕೊಡ್ಲಿಲ್ವ? ಕೊಟ್ಟು ಕೆಟ್ಟಂತಾಗಿ ಹೋಯ್ತಲ್ಲ. ಅಲ್ಲಪ್ಪ, ಮತ್ತೆ ಗೊತ್ತಿಲ್ಲದೆ ಕೊಟ್ಟದ್ದಲ್ಲ. ಶುಕ್ರಾಚಾರ್ಯ ಬಂದು ತರಿಸಿದ್ದಾನೆ. ಬಂದ ಬೇರೆ ಯಾರು ಅಲ್ಲ, ಹರಿ ಅಂತೇಳಿ. ಅಂತವನೇ ಬಂದು ಬೇಡಿದಾಗ ಇಲ್ಲ ಒಳ್ಳೆ ಎನ್ನಲಾರೆ ಕೊಡ್ತೇನಂತ ಮುಂದಾಡಿಟ್ಟವ. ಹರಿ ಒಂದು ಕಾಲದಲ್ಲಿರಿಸಿದ ಮೇಲೆ ಆಕಾಶ ಮಗದೊಂದನ್ನು ಕೊಟ್ಟು ಅಳೆದಿದ್ದಾನೆ. ಮೂರನೆಯ ಕಾಲನ್ನು ತಲೆಯಲ್ಲೇ ಇಟ್ಟದ್ದು. ಬೇಕಾ ಬಲಿಗೆ ಕೊಡುವ ಕೆಲಸ. ಆದ್ರೂ ಗೊತ್ತಿದ್ದೆ ಕೊಟ್ಟದ್ದಲ್ವಾ. ನನಗೆ ಒಂದು ಉಪದ್ರ ಉಂಟು ಅಂತ ಗೊತ್ತುಂಟು. ಬೇಕು ಅಂತ ಹೊಂಡಕ್ಕೆ ಬಿದ್ರೆ ಯಾರೇನು ಮಾಡುವುದಕ್ಕಾಗಲ್ಲ. ಯಾರಾದ್ರೂ ಅಷ್ಟೇ. ಯಾಕಂದ್ರೆ ಕೀರ್ತಿವಂತನಾಗಿ ಬಾಳಿ ಬದುಕಬೇಕು ಅಂತ ಆದ್ರೆ ಇಂಥದನ್ನೆಲ್ಲ ಗಣ್ಯಕ್ಕೆ ತಗೊಳ್ಳುವುದಿಲ್ಲ. ರಾವಣ ಆಗುದು ಬಲಿ ಆದೀತು. ಮತ್ತೆ ದಾನಶೀಲತೆಯಲ್ಲಿ ಅಲ್ವಾ. ಹಾಗಾಗಿ ನಿನಗೆ ಬಲಿ ಆದರ್ಶ ಆಗ್ಬೇಕು. ಅಂಥ ವ್ಯಕ್ತಿಗಳು ಆದರ್ಶ ಆಗ್ಬೇಕು. ಲೋಕಮುಖಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟವರು ಅಪಖ್ಯಾತಿ ಯಾವುದು ಇಲ್ಲ. ಹಾಗಾಗಿ ಹಾಗೆ ಮತ್ತೆಂತದ್ದು ಎಲ್ಲ ಬಂದಾಗ ಮೃಗದ ವಿಚಾರವೇ ಬರುವುದು. ಯಾವ ಮೃಗ ಈಗ ನೆನಪಿಗೆ ಬರುವುದು ಗೊತ್ತಿಲ್ಲ. ಅಂದ್ರೆ ಕಸ್ತೂರಿ ಮೃಗ ಅಂತ ಇದೆ. ಅದರ ನಾಭಿಯಿಂದ ಪರಿಮಳ ದ್ರವ್ಯ ಓಸರುವುದು. ಸುಮಾರು ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಿದ್ದಾಯ್ತು. ಪಾಪ ಅದಕ್ಕೆ ಗೊತ್ತಿಲ್ಲ. ಪರಿಮಳ ನನ್ನ ನಾಭಿಯಿಂದಲೇ ಓಸರ್ತದೆ ಅಂತ. ಅದು ಎಲ್ಲ ಹುಡುಕಾಡುವಂತ ಎಲ್ಲಿಂದ ಬಂತು ಪರಿಮಳ, ಪರಿಮಳ ಎಲ್ಲಿಂದ ಬಂತು ಅಂತ ಇಲ್ಲ ಉಂಟು. ಅದಕ್ಕೆ ಗೊತ್ತಿಲ್ಲ. ಈಗ ಅದು ಯಾಕೆ? ಯಾರು ಯಾರು ಕಸ್ತೂರಿ ಮೃಗದ ವಿಷಯ ಅಲ್ವಾ? ಅದು ಕಸ್ತೂರಿ ಮೃಗ ಯಾರು ಅಂತ ನನಗೇನು ಗೊತ್ತು. ನೀನೆ. ಹೌದಾ? ಮತ್ತೆ ನನ್ನಲ್ಲಿ ಪರಿಮಳ ಉಂಟು. ಹೌದು, ನಿನಗೆ ಗೊತ್ತುಂಟು ಅದು ಪರಿಮಳ ಬರ್ತದೆ ಅಂತ. ಇಲ್ಲ, ನೀನು ಹುಡುಕಾಡ್ತಾ ಇದ್ದಿ. ಹೇಳಿದ ಕಾರಣ ಗೊತ್ತಾಯ್ತು. ಹೌದು, ನೀನು ಹುಡುಕಾಡ್ತಾ ಇದ್ದಿ. ಯಾವುದು ಪರಿಮಳ? ಎಲ್ಲವೂ ನಿನ್ನಲ್ಲೇ ಇದೆ. ಇನ್ನೂ ಒಂದು ಏನೋ ಉಂಟು. ಎಲ್ಲಿ ಉಂಟು? ಎಂತದಕ್ಕೆ ಹುಡುಕುವುದು? ನೀನಲ್ವಾ ಮೇರು? ನೀನು ಬ್ರಹ್ಮನಿಗಿಂತ ದೊಡ್ಡವ ಅಲ್ವಾ? ಅದಕ್ಕಾಗಿ ಎಂತದು ಸುಮ್ಮನೆ ಮತ್ತೊಂದನ್ನು ಬದಿಸುವುದು? ನಿನ್ನಂತವನಿಗೆ ಶೋಭೆಯ ಇದೆಲ್ಲ ಕೇಳು ದೇವರ ಶೇಷ ನುಡಿಗೆ ಮೆಚ್ಚಿದೇನು ಮನ ತಾಳದೆ ಬುದ್ಧಿ ಒಪ್ಪಿದ ವಾದ ಬಿದನು. ಈ ವಾದವನ್ನು ಕೇಳುಗೈದ ಬಲೆ ಎನ್ನೊಡೆಯ ಬೊಮ್ಮನನ್ನು ನೀನೇ ಹೇಳನ್ನ ಜೀವನ ಬರ ಭಾಸ್ಕರನು. ಕೇಳು ದೇವರ ಶೇಷ ನುಡಿಗೆ ಮೆಚ್ಚಿದೇನು. ನಮಸ್ಕಾರ ಅಯ್ಯ. ನಾನು ಬರ್ತೇನೆ ಸುಮ್ಮನೆ. ಹೋಗಬೇಡುವ, ಒಂದು ಇತ್ಯರ್ಥ ಆಗಲಿ, ಮುಗಿಸಿ ಹೋಗಿ. ಎಂತದ್ದು ಮತ್ತೆ? ನೀವೆಲ್ಲ ಹಾಗೆ ದೊಡ್ಡವರು. ನಾನು ಯಾರನ್ನ ಮೇಲೆ ಮೇಲಕ್ಕೆ ಏರಿಸುದು, ಕೆಳಗೆ ಮತ್ತೆ ಬುಡುಂಬ ಅಂತ. ಏನಾಯ್ತು ಈಗ? ಮತ್ತೆ ಹೌದಾ? ನಾನು ಮೀನು ಹಿಡುವ ಜಾತಿ ಅವನು. ಯಾರಂದ್ರೆ ಹಾಗೆ? ಜೀವರ ಅಂದ್ರೆ ಹಾಗಲ್ವಾ? ಜೀವರ ಅಂದ್ರೆ ಅದೇ ಅಲ್ಲ, ಧೀವರ. ಹೌದು, ಧೀ ಶಕ್ತಿಯನ್ನು ಅರ್ಜಿಸಿಕೊಂಡವ. ಮತ್ತೆ ಅವರಲ್ಲಿ ವರಶ್ರೇಷ್ಠನು. ಧೀ ವರಶ್ರೇಷ್ಠ. ನೀನು ಬ್ರಾಹ್ಮಣನಾಗಿ ಗಾಯತ್ರಿಯನ್ನು ಉಪಾಸನೆ ಮಾಡ್ತೀಯೋ ಇಲ್ಲವೋ? ಆದ ಕಾರಣ ಧೀವರ ಶ್ರೇಷ್ಠ ಅಂದ್ರೆ ನಿನ್ನ ನುಡಿಗೆ ಮೆಚ್ಚಿದೆ. ನುಡಿ ಅಂದ್ರೆ ಕೇಳಬೇಕು, ನಿನ್ನ ನುಡಿ ಕೇಳಬೇಕು. ನನ್ನ ನುಡಿ, ನಾನು ನುಡಿ. ನೀನು ಆಡಿದೆಯಲ್ಲ ಇಷ್ಟು ಮಾತು, ನುಡಿಗೆ ಮೆಚ್ಚಿದೆ. ಮನ ತಾಳದೆ ನನ್ನ ಮನಸ್ಸು ಕೇಳುತ್ತಾ ಇಲ್ಲ. ಹಾಗೆಂದು ಬುದ್ಧಿ ಒಪ್ಪಿದೆ. ನೀನು ಆಡಿದಂತಹ ಮಾತುಗಳನ್ನು ನಾನು ವಿಮರ್ಶಿಸಿದವಾಗ ನನ್ನ ಬುದ್ಧಿ ಒಪ್ಪಿತು, ಮನ ತಾಳದೆ. ಯಾಕೆ ಮನಸ್ಸು ಕೇಳುವುದಿಲ್ಲ? ನಾನು ಬ್ರಹ್ಮನನ್ನೇ ದೊಡ್ಡವ ಎನ್ನುವ ಹಾಗೆ ನಂಬಿದವನು. ನನ್ನ ಜೀವನದ ತರಣಿಯಾಗಿ ಸೂರ್ಯ ದೇವನಾಗಿ ಪ್ರಕಾಶಿಸುತ್ತಿರುವ ಬ್ರಹ್ಮದೇವ ಅಂತಹ ಪಾವನತೆಯನ್ನು ಪಡೆಯುವಲ್ಲಿ ಬ್ರಹ್ಮಾನುಗ್ರಹ ನನ್ನ ಬಾಳಿನಲ್ಲಿ ಬಹಳಷ್ಟನ್ನು ಕೊಟ್ಟಿದೆ. ಆದ ಕಾರಣ ಜೀವನಾಂಬರದ ಭಾಸ್ಕರನಾಗಿರುವಂತಹ ಬ್ರಹ್ಮನನ್ನು ಕೀಳುಗೈಯುವುದನ್ನು ನಾನು ಸಹಿಸುವವನಲ್ಲ. ಬ್ರಹ್ಮ ಮೇಲೆಯೇ. ಯಾಕೆ ಕೇಳು? ಸುತಯ ಬದಿದಲೆ ದಂಡ ತೆತ್ತವನು ವರವೇತು ಪಡೆದನು ಪ್ರತಿಯನಿಧಿ ತವದ ವಿತ್ತವನು ಹಿತದಿ ದಳವನು ಸೇರಲಂಬಿಗೆ ಪತಿಗರಿಸಿದಂತರಣ ಪಣ್ಯವ ಕ್ಷಿತಿಯ ವಣಿಜದ ಧರ್ಮ ಜಗ ಪೂಜಿತನು ನೀ ಪ್ರಪ್ರಥಮ ಬಲಿಯೈ ಪ್ರಪ್ರಥಮ ಬಲಿಯೈ
ಗಂಡ ಇಷ್ಟು ತಡ ಏನೋ ಹೇಳುವುದಕ್ಕೆ ಬಂದ ಕೂಡಲೇ ಹೇಳಬೇಕಾಗಿತ್ತು ಬ್ರಹ್ಮನನ್ನ ಮಗಳ ಗಂಡ ಎನ್ನುವ ಹಾಗೆ. ಹೌದು, ನನ್ನ ಮಗ. ಹಾ, ಹೇಳಿದೆಯಲ್ಲ ಮಗಳ ಗಂಡ ಅಂತ. ನನ್ನ ಮಗಳ ಗಂಡ ಮತ್ತೆ ಯಾರ ಮಗ? ನನಗೆಲ್ಲಾದ್ರೂ ಮಗಳು ಇರ್ತಿದ್ರೆ ಬ್ರಹ್ಮನಿಗೆ ಕೊಡುವ ಬದಲು ಬಾಯಿಗೆ ದುಃಖಿದ್ದೆ. ಅದೇನು ಅವನ ಮೇಲೆ ಅಷ್ಟು ಚಿಕಿತ್ಸೆ ನಿನಗೆ? ಮತ್ತೆಂತದು? ಮತ್ತೆ ಅವೇನು ಮಹಾ ಏನು ಅಲ್ಲ, ಕೀಳಲ್ಲದೆ ಮತ್ತೆಂತದು? ಯಾಕೆ ಕೀಳು? ನಾನು ಯಾಕೆ ಹೇಳಿದೆ ಮಗಳ ಗಂಡ ಅಂತ? ಯಾಕೆ? ನನ್ನ ಮಗಳ ಗಂಡ ಅಲ್ಲ, ಬ್ರಹ್ಮನ ಮಗಳ ಗಂಡ. ಹಾಗೊಂದುಂಟೇನೋ ಲೋಕದಲ್ಲಿ ಮಗಳ ಗಂಡ ಅಂತ. ಬ್ರಹ್ಮ ಮಗಳ ಗಂಡ ಅಂದ್ರೆ ಅರ್ಥ ಏನು? ಹೌದು, ನಾನು ಇಲ್ಲದನ್ನು ಹೇಳಲಿಕ್ಕೆ ಇಲ್ಲ, ಇದನ್ನು ಇದ್ದ ಹಾಗೆ ಹೇಳುವ. ಅರ್ಥ ಆಗ್ಲಿಲ್ಲ, ಯಾಕೆ ಹೇಳಿದೆ? ಮಗಳ ಗಂಡ ಅಂದ್ರೆ ನೂತನ ಸೃಷ್ಟಿ ಹೆಣ್ಣು ಶಿಶುವನ್ನು ಮಾಡಿದ, ಸಾಕಿದ, ಸಲಹಿದ, ತೊಡೆ ಮೇಲೆ ಕುಳ್ಳಿರಿಸಿದ, ಪ್ರಾಯ ಪ್ರಬುದ್ಧಿಯಾದ ಸಂದರ್ಭದಲ್ಲಿ ವಿದ್ಯಾಧಿಕಾರದ ಪಟ್ಟವನ್ನು ಕಟ್ಟಿದ. ಹಾಗಂತ ಮಗಳಿಗೆ ಮದುವೆ ಮಾಡಬೇಕಾದ ತಂದೆ ತಾಯಿಗಳ ಕರ್ತವ್ಯ. ಹೋಗಿ ಕೇಳಿದ ಮಗಳಲ್ಲಿ, ಮದುವೆ ಬೇಡವೇನೆ? ಸಹಜ, ಪ್ರಾಯಕ್ಕೆ ಬಂದ ಮಗಳಲ್ಲಿ ಮಗಳ ಮದುವೆ ಬೇಡುವ ಅಂತ ಕೇಳಬಾರ್ದು. ಆ ಕಡೆಯಿಂದ ಮತ್ತೊಂದು ರಾಗವಂತ ಅವಳದು. ಏನು ರಾಗ? ನಿನ್ನಂಥ ಚೆಲುವನಿದ್ದೊಡೆ. ಹೌದಲ್ಲ, ಬ್ರಹ್ಮನಿಗಿಂತ ಚೆಲುವನು ಯಾರು ಲೋಕದಲ್ಲಿ? ಯಾರಿಲ್ಲ. ನಿನ್ನಂಥವನೇ ಬೇಕು ನನಗೆ. ಹೌದಲ್ಲ, ಅವನಂಥವನೇ ಬೇಕು ಅಂತಾದ್ರೆ ಬೇರೆ ಯಾರು ಇಲ್ಲ ಅನ್ನುವಾಗ ಬ್ರಹ್ಮನಿಗೆ ಸೃಷ್ಟಿಸುವಂತಹ ಕಾರ್ಯ ನಿರತನಲ್ವೇ? ಇಲ್ಲಿ ಸೃಷ್ಟಿ ಮಾಡಿದ್ದಲ್ಲ, ಮತ್ತೆ ಅವರೊಳಗೆ ಮಾತುಕತೆ ಆಯ್ತು, ಅವರೊಳಗೆ ಪ್ರೇಮ ವ್ಯವಹಾರ ಶುರುವಾಗ್ತದೆ. ಹೌದಾ? ಅವರವರೇ ಮದುವೆ. ಮಗಳು ಮಗಳು ಎನ್ನುವಂತಹ ಕರೆದ ಬಾಯಿಯಿಂದಲೇ ಮಡದಿ ಮಡದಿ ಎಂದು ಕರೆದ. ಯಾರು ಕೇಳಲಿಲ್ವಾ ಈ ವಿಚಾರವನ್ನು? ಸಾಮಾನ್ಯರಿಗೆ ಸಾಧುವೆ, ಬ್ರಹ್ಮನನ್ನು ಕೇಳುವವರು ಯಾರು? ಹಾಗಾದ್ರೆ ಅವರೊಟ್ಟಿಗೆ ಮೂರು ಮೂರ್ತಿ ಒಬ್ಬ ಅಲ್ವಾ? ಮತ್ತೊಬ್ಬ ಹರಿ ಕೇಳಿದ? ಹರಿಯಲ್ಲ ಬಂದದ್ದು, ಹರ ಬಂದದ್ದು. ಅವನಿಗೆ ಸಿಟ್ಟು ಬಂತು, ನೀನು ಮಗಳು ಮಗಳು ಅಂತ ಹೇಳಿ ಮದುವೆ ಆಗಿದ್ಯಲ್ಲ, ಇದು ಲೋಕಕ್ಕೊಂದು ಅನ್ಯಾಯ ಆಯ್ತು, ಕೆಟ್ಟ ಪಾಠ ಆಯ್ತು, ಹಾಗಾಗಿ ನೀನು ಮಾಡಿದ ತಪ್ಪು ಒಂದು. ಕೇಳಲೇಬೇಕು, ಮಗಳನ್ನು ಮದುವೆ ಆಗುವ ಕ್ರಮ ಇಲ್ಲ. ನನ್ನ ತಪ್ಪನ್ನು ಕೇಳುವವ ನೀನು ಯಾರು? ಬ್ರಹ್ಮನ ಅಧಿಕ ಪ್ರಸಂಗದ ಉತ್ತರ. ಅವತ್ತು ಕೇಳಿದವ ನೀನು ಯಾರು ಅಂತ ಪ್ರಶ್ನೆ ಮಾಡಿದ. ಇವನಿಗೆ ಸಿಟ್ಟು ಬಂತು, 5 ತಲೆ ಉಂಟು ನನಗೆ, ಹಾಗಾಗಿ ಕೇಳ್ತೇನೆ, ಮಾಡಿದ ತಪ್ಪು ಅಂತ ನಾನು. ಹೌದಾ? ನೀನು 5 ತಲೆ ಉಂಟ, ಹಾಗಾದ್ರೆ ನಾನು ಕೂಡ 5 ಮುಖನಾಗಬಲ್ಲ. ಹೇಳಿತು, ಅವ ಹೇಳಿದ ಕೂಡಲೇ, ಎಲ್ಲಿಯಾದ್ರೂ ನಿನ್ನ ಹೆಚ್ಚಿಗೆ ತಲೆ ನಿನ್ನಲ್ಲಿ ಬಂತು ಅಂತಾದ್ರೆ ಕ್ಷಣ ಮಾತ್ರ ಬಿಡಲಾರೆ, ಆವಾಗಲೇ ಚೀವುಟ್ಟಿ ತೆಗೀತೇನೆ ಅಂತ ಹೇಳಿದ್ರು. ಹೌದಾ? ಇವರಿಗೆ ಹಠ ಬಿಟ್ಟು ಬ್ರಹ್ಮನಿಗೆ ಯೋಗದ ಮುಖಾಂತರ ಸೃಷ್ಟಿ ಮಾಡಿದ್ದೆ ಅಲ್ವಾ? 5ನೇ ತಲೆ ಸುಮ್ಮನೆ ಕುಳಿತದ. ನಾನು ಮೊನ್ನೆ ನೋಡಿದ್ದೇನೆ, ಬ್ರಹ್ಮರಿಗೆ 4 ಮುಖ 5 ಆಗ್ಲಿಲ್ಲ. 4 ಅಲ್ವಾ? ಅದು ಆವಾಗಲೇ ಮುಕ್ತಾಯ ಆಗಿದೆ. ಹೌದು, ಸೃಷ್ಟಿಯಾದ ಕೂಡಲೇ ಮುಕ್ತಾಯ ಆಗಿದೆ. ಹೇಗೆ? ಇವ ಬಂಧ ಮಾಡ್ಲಿಲ್ವಾ? ಹೌದು, ಹೋಗಿ ಚಿವುಟಿ ತೆಗೆದದ್ದು ಬ್ರಹ್ಮನ ತಲೆ. ಮತ್ತೆ ಬ್ರಹ್ಮ ಕಪಾಲ ಅಂತ ಒಂದು ಪ್ರಸಂಗವೇ ಆಯ್ತು, ಗುರುಡಿ ಸುತ್ತಿದ್ದ. ವಿಚಾರ ಬಿಡುವ. ಹಾಗಾಗಿ ಸುದ್ದೆಯನ್ನು ವರಿಸಿದ ಕಾರಣ ತಲೆದಂಡವ ತೆತ್ತ. ಒಳ್ಳೆಯದಾಯ್ತದು. ಹೌದಲ್ಲ? ಲೋಕದಲ್ಲಿ ಮತ್ತೊಬ್ಬ ಕೆಲಸ ಮಾಡಬಾರ್ದು. ಒಂದು ಲೋಕಮುಖಕ್ಕೆ ಪಾಠ ಆಯ್ತು. ಹೌದಲ್ಲ? ಒಂದು ಹಾಗೆ ಮತ್ತೆ ಬ್ರಹ್ಮ ಇದ್ದಾನಲ್ಲ, ಹೌದು, ಮಹಾ ವ್ಯಾಪಾರಿ. ಹೌದಾ? ನಿನಗೂ ಅವನಿಗೂ ವ್ಯಾಪಾರ ಉಂಟು. ನೀನು ಅವನ ವ್ಯಾಪಾರ ಹಿಡ್ಕೊಂಡು ಇಲ್ಲಿಗೆ ಬಂದಲ್ಲ. ನನ್ನ ಮನೆ ಮಗನಿಗೆ ಗಂಟು ಮುಟ್ಟೆ ಹೊಟ್ಟುಕೊಂಡು ಬರಲಿಲ್ಲ ಅವ. ಅಲ್ಲ, ಇಲ್ಲಿಂದ ಗಂಟು ಹೊರುವಂತ ಬಂದದ್ದ. ನಾನು ಬಂದದ್ದು ಅಲ್ಲ, ಅವ ಬಂದದ್ದು ನಿನ್ನ ಮನೆ ಬಾಗಿಲಿಗೆ ವ್ಯಾಪಾರ. ಇಲ್ಲ, ಸುಮ್ಮಗೆ ಏನೇನು ಆಡಬೇಡ. ನನಗೂ ಅವನಿಗೆ ಯಾವ ವ್ಯಾಪಾರ ಸಂಬಂಧವೂ ಇಲ್ಲ. ನಿನಗೆ ಗೊತ್ತಾಗ್ಲಿಲ್ಲ ಅದು, ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ವ್ಯಾಪಾರ ನಡೆದಿದೆ. ಮತ್ತೆಂತದ್ದು? ಯಾವ ವಿಷಯ? ಈಗ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಿ ತಪಸ್ಸಿಗೆ ಮೆಚ್ಚಿದಂತಹ ಅವ ಬೇಕಾದವ ಇಲ್ಲೇ ಕೊಡ್ತದ್ದು. ಅಲ್ಲ, ಕಷ್ಟಪಟ್ಟಿದ್ದೇನೆ, ಹಾಗೆ ಕೊಡುದಿದ್ರೆ ನಿನಗೆ ಕೊಡುದಿಲ್ಲ ಬ್ರಹ್ಮ. ನನಗೆ ಕೊಡ್ಲಿಲ್ಲ, ಮತ್ತೆ ನಿನಗೆ ಕೊಡುದಿಲ್ಲ. ಹೌದು, ಸುಮ್ಮಗೆ ಹಾಕೊಳಿದ್ರೆ ಕೊಡ್ಲಿಕ್ಕಿಲ್ಲ. ಕಾಡು ಸೇರಿದ್ದಿ, ದೇಹ ದಂಡಿಸಿದ್ದಿ, ಅನ್ನಾಹಾರ ತ್ಯಜಿಸಿದ್ದಿ, ಎಷ್ಟೋ ವರ್ಷಗಳ ಕಾಲ ಬ್ರಹ್ಮಾಯ ನಮಃ ಬ್ರಹ್ಮಾಯ ನಮಃ ಅಂತ ತಪ್ಪಿಸಿದ್ದಿ. ಬ್ರಹ್ಮ ಬರುವಾಗ ನನ್ನ ಶರೀರ ನೋಡಬೇಕಾಗಿತ್ತು, ಹೇಗಿತ್ತು? ಹೌದಲ್ಲ? ಹಾಗಾಗಿ ದೇಹ ದಂಡಿಸಿದ ಆ ರೀತಿ ಆಯ್ತು. ಮತ್ತೆ ಬಂದ ಕೊಟ್ಟ. ಇಲ್ಲ, ಅರಮನೆಗೆ ಬಂದ, ಈಗ ಮಗನೇ ನಿನಗೆ ಬೇಕಾದ್ರು ಕೊಡ್ತೇನೆ, ಕೊಡ್ಲಿಲ್ಲ. ಏನು ಅವನಿಗೆ ಹುಚ್ಚ? ಹಾಗಾದ್ರೆ ಇಲ್ಲಿ ಹೇಗಾಯ್ತು? ತಪಸ್ಸೆಂಬ ವಿತ್ತ ಅವನಿಗೆ ಕೊಟ್ಟಿದ್ದಿ, ವರವೆಂಬ ಸೊತ್ತು
ತಂದು ನಿನಗೆ ಕೊಟ್ಟಿದ್ದಾನೆ, ಮಾರಾಟ ಮಾಡಿದ್ದಾನೆ. ಇದನ್ನು ವ್ಯಾಪಾರ ಹೌದಾ? ಕೊಡುಕೊಳ್ಳಿಕ್ಕೆ ವ್ಯವಹಾರ, ವಾಣಿಕ ಧರ್ಮ, ಹಾಗಾಗಿ ಮಹಾ ವ್ಯಾಪಾರಿ ಅಂದೆ. ಮತ್ತೆ ಹೇಳಿದ್ಯಲ್ಲ ಜೀವನಾಂಬರದ ಭಾಸ್ಕರ, ನನಗೆ ಅವ ಮೇರು ಸದೃಶ, ಅವನು ಬಿಟ್ಟು ನಾನಿಲ್ಲ. ಬ್ರಹ್ಮದೇವನ ಹಂಗು ನಿನಗೆ ಬೇಡ. ಒಂದು ಉಪಮೆ ಕೊಡುವುದಾ? ನದಿ ಒಂದುಂಟು, ದಾಟಬೇಕು ಅಂತಂದ್ರೆ ದೋಣಿ ಬೇಕು, ದೋಣಿ ಮುಂದೆ ಹೋಗ್ಬೇಕು ಅಂತಂದ್ರೆ ಅಂಬಿಗ ಬೇಕು, ಅಂಬಿಗ ಹುಟ್ಟು ಹಾಕಬೇಕು, ದೋಣಿ ಸಾಗಲಿ ಮುಂದೆ ಹೋಗಲಿ. ಏನು ನನಗೆ ಪಾಠ ಮಾಡುವುದು ನೀನು? ಮತ್ತೆ ದೋಣಿ ಬೇಕು, ಹುಟ್ಟು ಬೇಕು, ಅಂಬಿಗ ಬೇಕು, ನದಿ ದಾಟಬೇಕು ನನಗೆ ಗೊತ್ತಿಲ್ವೇನೋ? ಅದು ನದಿಯನ್ನು ದಾಟಬೇಕಿದ್ರೆ ಅಂಬಿಗ ಬೇಕು, ದೋಣಿ ಬೇಕು. ಮತ್ತೇನು ಪಾಠ ಮಾಡುದು? ಈಗ ನದಿ ದಾಟಿಸಿದಾಗ ಅಂಬಿಗ ನಿಗದಿಪಡಿಸಿರ್ತಾನೆ ಶುಲ್ಕ, ಇಂತಿಷ್ಟು ಕೊಡಬೇಕು. ಕೊಡದೇ ಇದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ವೇ? ನದಿ ದಾಟಿ ಆಯ್ತು, ಕೊಡುವುದನ್ನು ಕೊಟ್ಟಾಯ್ತು ಅಲ್ವೇ? ಪುನಃ ತಿರುಗಿ ಬಂದು ಅಂಬಿಗ ನಾನಿನ್ನ ನಂಬಿದೆ ನಮಸ್ಕಾರ ಮಾಡ್ಲಿಕ್ಕೆ ಇಲ್ಲ ಇಲ್ಲ, ಅವನ ಕೆಲಸ ಬಾಕಿ ಆದಿದ್ದ. ಹೌದಲ್ಲ? ಉಂಟಾ? ಯಾರಿಗೆ ಹೇಳಿದ್ರು? ಅಲ್ಲ, ಇವನಿಗೆ ನಮಸ್ಕಾರ ಮಾಡಿಕೊಂಡು ಕೂತ್ರೆ ಅವ ಹೊರಟ ಕೆಲಸ ಬಾಕಿ ಆದಿತ್ತು. ಹೌದಲ್ಲ? ಈಗ ಯಾರಿಗೆ ಹೇಳಿದ್ದೆಲ್ಲ ಗೊತ್ತಿಲ್ಲ. ನಿನಗೆ ಹೇಳಿದ್ದು ನಾನು, ಮತ್ತೆ ಯಾರಿಗೆ? ನಾನಿದ್ದೇ ಇದ್ದೇನೆ, ಎಲ್ಲಿಗೂ ಹೋಗಿಲ್ಲ. ಹಾಗಾಗಿ ಅಂಬಿಗನ ಹಂಗು ಬೇಡ, ಬ್ರಹ್ಮನ ಹಂಗಿಲ್ಲ, ನಿನಗೆ ನೀನೇ ಸಾಟಿ. ಹಾಗಾಗಿ ಪ್ರಪ್ರಥಮ ಬಾರಿ ನೀನು ಲೋಕಮುಖಕ್ಕೆ, ನೀನೇ ಮೇರು ಸದೃಶ. ಅಳಿವು ಉಳಿವು ನಿನ್ನಿಂದ ಬೇರೆ ಯಾರುಂಟು? ಎಂತದುಂಟು? ಮನಗೆ ಹಿತವಾಯ್ತು ಈಗಲೋ ಅತ್ತೆ ಎದನುವ ಪಾದವು ಜಗದೋಳು ಕನವಾದವಗುರು ನಿನ್ನ ಮತವ ಬೇಳು ಮತವ ಬೇಳು ಎನಲೆಂದನಾಗ ದಿಸನಾಗ ಮನಗೆ ಹಿತವಾಯಿತು. ಭೀಷಣ ಅಲ್ಲಿಗೆ ಬಂತಲ್ಲ? ಏನು ಭೀಷಣನಲ್ಲಿಗೆ ಬಂತ? ಭೀಷಣ, ತೀವ್ರ ಶ್ರೇಷ್ಠ, ಭೀಷಣ ಎಲ್ಲ ಒಂದೇ. ಮನಕ್ಕೆ ಹಿತವಾಯಿತು. ಓಹೋ, ಬ್ರಹ್ಮನ ಕುರಿತಾಗಿ ಸಕಲವನ್ನು ವಿವರಿಸಿದಂತಹ ನೀನು ಅವ ಯಾಕೆ ಕೀಳು ಎನ್ನುವುದನ್ನು ಹೇಳಿಕೊಟ್ಟೆಯಲ್ಲ. ಆಯ್ತಲ್ಲ, ಹಾಗಾದ್ರೆ ಹೇಳು. ಎಲ್ಲಿಗೆ ಹೇಳಬೇಕು? ಏನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು? ಹಾಗಲ್ಲ, ಅಷ್ಟು ಸುಲಭ ಇಲ್ಲ. ಆಗ ಮನಸ್ಸು ಒಪ್ಪಿರ್ಲಿಲ್ಲ, ಬುದ್ಧಿ ಒಪ್ಪಿತು. ಈಗ ಹಾಗಲ್ಲ, ಮನಸ್ಸು ಬುದ್ಧಿಗಳೆರಡೂ ಒಪ್ಪಿದೆ. ಓಹೋ, ಆದ್ರೆ ಅಸ್ಥಿ ಎನ್ನುವಂತಹ ವಾದವಿದೆಯಲ್ಲ, ಹಲವು ಮಂದಿಗಳು ಇದೆ ಎನ್ನುವ ಹಾಗೆ ಆಡುವವರು. ಆ ಇದೆ ಎನ್ನುವ ಹಾಗೆ ಹೇಳುವುದರಿಂದಲೇ ಜಗತ್ತು ನಡೆಯುತ್ತದೆ ಎನ್ನುವಂತಹ ಸತ್ಯವನ್ನು ನಾನು ಬಲ್ಲೆ. ನಿನ್ನಲ್ಲಿ ಕೇಳುತ್ತಾ ಇರುವುದು ನಿನ್ನ ಮತವಾದೇನು? ನೀನು ಇದೆ ಎನ್ನುವವನೋ ಇಲ್ಲ ಅನ್ನುವವನೋ ಹೇಳು. ಅಲ್ಲ, ತತ್ವ ಹರಿಯದೆ ಸತ್ವ ಕೇಟದೆ ಬ್ರಹ್ಮ ನೀನೆ ನಿಶ್ಚಯದೆ ಸತ್ಯ ವಿಧಾಸಿಗ ಮತವು ಬೇರಿಲ್ಲ ನಿಜವಲ್ಲದಗೆ ಸಂಶಯ ಏಕೆ ಸಲ್ಲ ತತ್ವಮಸಿಯು ಎಂಬ ತತ್ವವರಿಯದೇ ನೀನು ಹೇಳುವ ಮಾತು ಸತ್ಯ. ಇದೆ ಇಲ್ಲ, ಹೌದು ಅಲ್ಲ, ಹೀಗೆಲ್ಲ ಅಲ್ಲವಾ? ಅಲ್ಲ ಅಲ್ಲ ಅನ್ನುವ ನೀನು ಅಲ್ಲ ಅನ್ನುವವನು ಆ ಜಾತಿ ಅವನೇ ಅಲ್ಲ. ನಾನು ಇದೆ ಅಂತ ಹೇಳುವ. ಮತ್ತೆ ಆಸ್ತಿಕರು ನಾಸ್ತಿಕರು, ನಾನು ಆಸ್ತಿಕಲ್ಲ, ನಾ ಆಸ್ತಿಕ. ಹಾಗಂತ ಒಂದೊಂದು ಸಲ ಈ ನಾಸ್ತಿಕರು ವಾದ ಮಾಡುವುದುಂಟಯ್ಯ. ಆವಾಗ ಒಮ್ಮೆ ಅನಿಸುವುದುಂಟು, ಅವರೆಲ್ಲ ಹೇಳುದು ಸತ್ಯ ಅಂತ ಅನಿಸುವುದುಂಟು. ಅಲ್ಲಿವರೆಗೆ ವಾದ ಹೌದು ಅಂದ್ರೆ ನಾನೆಲ್ಲ ಅವರೆಲ್ಲ ಹಿಮ್ಮೆಟ್ಟಿಸಿದವರಿದ್ದೇನೆ. ಹೀಗೆ ಆಸ್ತಿಕರಿಗೂ ಆಸ್ತಿಕರಿಗೂ ವಾದ ಆಯ್ತಯ್ಯ. ಹೌದು, ಒಂದು ಸಲ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ, ನಮ್ದು ಸ್ವಯಂ ಅಂತ ಹೇಳು. ನಾನು ಹಾಗಲ್ಲ, ತೇನ ವಿನ ತೃಣಮಪಿನ ದಲತಿ. ಹೌದು ಇಲ್ಲ, ಹೌದು ಇಲ್ಲ, ಹಠ ಹಿಡಿತು ನನಗೆ. ಯಾವುದು ಇಲ್ಲ ಅಂತ ಹೇಳ್ತೀರಿ ನೀವು? ಪರಬ್ರಹ್ಮ ಸ್ವರೂಪಿಯಾದಂತ ಒಂದು ವಿಚಾರ ಉಂಟೇ ಉಂಟು.
ಉಂಟು, ಅದು ಕೂಡ ಮೂರ್ತ ಸ್ವರೂಪದಲ್ಲೇ ಉಂಟು. ಅದನ್ನ ತೋರಿಸಿ ಕೊಡ್ತೇನೆ ಅಂತ ಅವರಿಗೆ ಒಪ್ಪಿಸಿ ಬಂದಿದ್ದೇನೆ. ಹೌದಯ್ಯ, ಅಗೋಚರವಾದಂತಹ ಶಕ್ತಿಯನ್ನು ತೋರಿಸ್ತೇನೆ ಅಂದಿಯಲ್ಲ. ಖಂಡಿತ. ನಾನು ಬಂದು ಗುರಿಗೆ ಮುಟ್ಟಿ ಆಯ್ತಾ? ಗುರಿಗೆ ಬಿದ್ದೀಯಾ? ಗುರಿಗೆ ಬಿದ್ದದ್ದೇ. ಎಲ್ಲಿ ಬಿದ್ದೆ? ಗುರಿಗೆ ತಲುಪಿದ್ದೆ. ಅದೇ ತಲುಪಿದೆಯಾ ಅಂತ? ಇಲ್ಲಿ ಅಲ್ವಾ, ಮತ್ತೆ ಇಲ್ಲಿ. ಈಗ ಪರಬ್ರಹ್ಮನನ್ನು ಕಂಡಿಯಾ? ಕಂಡೆ. ಹೌದು. ಅರುಣಾಸುರ, ನಿನಗೆ ತತ್ವಮಸಿ ಗೊತ್ತುಂಟಾ? ತತ್ವಮಸಿಯೋ ಎಣ್ಣೆ ಮಸಿಯೋ? ಎಣ್ಣೆ ಮಸಿ ಅಲ್ಲ, ತತ್ವಮಸಿ. ಅರ್ಥ ಆಗ್ಲಿಲ್ಲ. ಅಂದ್ರೆ ತತ್ ತ್ವಂ ಅಸಿ ಅಂತ ಅದು ಮತ್ತೆ ಬರ್ತದೆ. ಮಧ್ಯ ಬಿಟ್ಟು ತ್ವಂ ಅಲ್ಲ, ತತ್ ತ್ವಂ ಅಸಿ ಅಂದ್ರೆ ಪರಬ್ರಹ್ಮ ಸ್ವರೂಪಿಯುವುದು ಇದೆ. ತತ್ ಅದು, ತಂ ಅಸಿ ನೀನು. ತತ್ ತ್ವಂ ಅಸಿ ಅದು ನೀನು ಆಗಿದ್ದಿ. ಓಹೋ, ಪರಬ್ರಹ್ಮ ಸ್ವರೂಪಿ ಬೇರೆ ಯಾರು ಅಲ್ಲ, ಅರುಣಾಸುರ ಮಹಾಪ್ರಭುಗಳೇ ಪರಬ್ರಹ್ಮ ಸ್ವರೂಪಿಗಳು. ಈಗ ಕರೆತಾರೆ ಬಂದೇನೋ ಯಾರನ್ನು? ಅವರನ್ನು ನನ್ನ ಹಠ ಹಿಡಿದವರನ್ನು, ವಾದ ಮಾಡಿದವರು. ಬನ್ನಿ, ಪರಬ್ರಹ್ಮ ಸ್ವರೂಪಿ ಬೇರೆ ಯಾರು ಅಲ್ಲ, ಅರುಣಾಖ್ಯರಾಯನ ಅಂತ ಬೆರಳೆತ್ತಿ ತೋರಿಸ್ತೇನೆ. ಪರಬ್ರಹ್ಮ. ಎಂತಹ ವಾದ, ಎಂತಹ ವಾದವತಿ ಸೊಗಸಾದುದು, ವಾದವತಿ ಸೊಗಸಾದು ಆದರೆ ಮೇದಿನಿ ಸುರ ಎನ್ನ ಜಪದ್ಯು ಆದ ಕೊರತೆಗಳೇನು ಬೇಳೆದೆ, ಆದ ಕೊರತೆಗಳೇನು ಬೇಳೆನೆ ಸಾದರದಲ್ಲಿ ವಾದವತಿಯೇ ಸೊಗಸು ಸೊಗಸು. ವಿಪ್ರವರನೇ, ವಾದ ವಾದ ಬಹಳ ಒಳ್ಳೆಯ ವಾದ. ವಾದೇ ವಾದೇ ಜಾಯತೆ ತತ್ವಬೋಧ. ವಾದಗಳ ಸಂಘರ್ಷ, ಪರಾಮರ್ಶೆ, ವಿಮರ್ಶೆಗಳಿಂದ ಹೊಸತಾದಂತಹ ತತ್ವ ಪ್ರಪಂಚ ಮುಖಕ್ಕೆ ಬೋಧಿಸಲ್ಪಡುತ್ತದೆ, ಅದನ್ನು ತೋರಿಸಲ್ಪಡುತ್ತದೆ ಎನ್ನುವುದನ್ನು ನೀನು ತೋರಿಸಿಕೊಟ್ಟೆಯಲ್ಲ. ಬಂದ ಹಾಗೆ ವಾದವತಿ ಸೊಗಸಾಗಿ ಮೂಡಿ ಬಂದ ಮೇಧಿನೀಸುರ ಪರಬ್ರಹ್ಮ ವಸ್ತು ಎನ್ನುವುದನ್ನು ಅರುಣಾಸುರ ಎನ್ನುವ ಹಾಗೆಯೇ ನಾಸ್ತಿಕರಿಗೆ ತೋರಿಸಿಕೊಡ್ತೇನೆ ಎನ್ನುವಂತಹ ಯಾವ ನಿಬಂಧನೆಯಲ್ಲಿಟ್ಟುಕೊಂಡು ಬಂದೆಯೋ ಮುಖಕ್ಕೆ ತೋರಿಸಿ ಅದು ಈಡೇರಿಸಲ್ಪಟ್ಟಿದೆ. ಆದರೆ ನನ್ನ ಜಪದಿಂದ ನಿನಗಾಗುವ ಕೊರತೆ ಏನು? ಅದು ಬೇಕು ನನಗೆ. ಮತ್ತೆ ನನಗೇನು ಆಗಲಿಲ್ಲ, ನಿನಗೆ ತೊಡಗು. ನನಗೆ ಹೇಗೆ? ವಂದನೆಯು ನಿಜ ನಿಂದನೆಯು ಬೇರೊಂದು, ದೈವ ಸಗಾಯ ಬೇಡಲು ಕುಂದು ಮೂರ್ತಿತ್ರಯ ಸುರಾದರ ಬಂದ ನೀನೇ. ನನಗೆ ತೊಡಕಲ್ಲ, ನನಗೆ ಕೆಡುಕಲ್ಲ, ನಿನಗೇ ಒದಗಿ ಬಂದದ್ದು ನಿಂದಾನೆ. ಹೇಗೆ ಅದು? ಅಂದ್ರೆ ನಿನ್ನನ್ನು ಅರ್ಚಿಸುವುದಕ್ಕೆ ಮೆಚ್ಚಿಸುವುದಕ್ಕೆ ಅದೆಷ್ಟೋ ಮಂದಿ ಬರ್ತಾರೆ, ಪೂಜಿಸ್ತಾರೆ. ಇನ್ನು ಪ್ರಸಾದ ರೂಪದ ಒಂದಷ್ಟು ಅವರಿಗೆ ಕೊಡುತ್ತಾರೆ, ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಅವರಿಗೆ ಗೊಂದಲ ಉಂಟಾಗ್ತದೆ. ಪರಬ್ರಹ್ಮ ಸ್ವರೂಪಿ ಅರುಣಾಸುರ ನೋಡ್ಲಿಕ್ಕೆ ಬಂದ್ರೆ ಈ ಅರುಣಾಸುರ ದೇವರು ಮಗದನ್ನು ದೇವರನ್ನ ಭಜಿಸ್ತಾ ಇದ್ದಾರಲ್ಲ, ಹಾಗಾದ್ರೆ ಇವರು ದೇವರು ಆಗ್ಲಿಲ್ವೇ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಅವರಲ್ಲಿ ಮೂಡ. ಅವ ಕೊಡುವುದು ಅವನದ್ದನ್ನಲ್ಲ, ಇನ್ನೊಬ್ಬನಿಂದ ಪಡೆದು ನಮಗಿಯುತ್ತಿದ್ದಾನೆ. ಹಾಗಿದ್ರೆ ಇವನ ಅವಶ್ಯಕತೆ ಏನು ನಮಗೆ? ಹಾಗಾದ್ರೆ ಪರಬ್ರಹ್ಮ ಸ್ವರೂಪಿ ಅಲ್ಲ ಅಂತ ಹೇಳುವುದು. ಇಲ್ಲಿಂದ ಪಡ್ಕೊಡ್ತಾರೆ, ಅಲ್ಲಿ ಹೋಗಿ ನಿಂದಿಸ್ತಾರೆ, ಇಲ್ಲಿ ವಂದನೆ, ಅಲ್ಲಿ ನಿಂದನೆ. ಇದು ಬೇಕು. ಕಣ್ಣ ಮುಂದೆ ಯಾರು ವಂದಿಸ್ತಾರೋ ಅವರು ಹಿಂದಿನಿಂದ ನಿಂದಿಸ್ತಾರೆ. ಅಗತ್ಯ ಉಂಟಾ? ನೀನು ಇಲ್ಲಿ ಕೂತಾದ್ರಿಂದಲೋ ನಿಂದಿಸೋದವರು, ನೀನು ಎದುರು ನಿಂದನೆ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ನೀನು ಪಾಲಿಸ್ಲಿಕ್ಕೆ ಲೋಕ ವ್ಯವಹಾರ ಏನೆನ್ನುವುದು ಕುಳಿತಲ್ಲಿಗೆ ತಿಳಿಯುವುದು. ನೀನು ಪಾಲಿಸುವುದು, ಸೃಷ್ಟಿ ಮಾಡುವುದು, ಲಯ ಮಾಡುವುದು ಮಾಡ್ಲಿಕ್ಕೆ ಆಗುದಿಲ್ವಾ? ಮೂರ್ತಿ ತ್ರಯರಲ್ಲಿಯೂ ಬೇರೆ ಸದೃಶ ನೀನಲ್ವಾ? ಇಲ್ಲಿ ಯಾಕೆ ಮತ್ತೆ ಕೂತದ್ದು? ಒಮ್ಮೆ ಹೇಳು. ಹೌದು. ಆದ್ರೆ ಒಂದು ವಿಷಯ, ಈಗ ನನಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದು ಬ್ರಹ್ಮ ಅಲ್ಲ, ಬ್ರಹ್ಮನ ರಾಣಿ ವೀಣಾ ಪಾಣಿ ಸರಸ್ವತಿ ದೇವಿ, ಶಾರದಾ ಮಾತೆ. ಹಿಡ್ಕೊಂಡೆ ಬಂದದ್ದು. ಏನು ಸ್ವರ ಅವಳು? ರಾಗದಿಂದ ಹೇಳಿರ್ಬಹುದು. ಏಳು ಮೋಹದ ಕಂದ ಎನ್ನ ವಲ್ಲಭನಿಂದ. ನನ್ನ ಒಟ್ಟಿಗೆ ಗೋವಿಂದ ಭಾಗವತರಿದ್ದಾರೆ, ಅವರ ಹಾಡಿದಾಗ ಅಲ್ವಾ? ರಾಗ ಇರ್ಬೋದು ಅಂದಾಜು.
ನನ್ನ ಗಂಡ ನೀನು ಕೇಳಿದ್ದನ್ನು ಕೊಟ್ಟಿದ್ದಾನೆ. ಆದ್ರೆ ನಾನು ಹಾಗಲ್ಲ, ಕೇಳದೆ ಗಾಯತ್ರಿಯನ್ನು ಉಪದೇಶಿಸ್ತೇನೆ. ಯಾವ ಮಗ ಕೊಡ್ತಾನೆ ಕೇಳದೆ? ಹೌದು. ಹಾಗೆ ನೀನು ಹೇಗೆ ಒಂದು ಮಾತು ಹೇಳುವುದಾ, ಪ್ರಪಂಚದಲ್ಲಿ ಇರುವಂತಹ ಹೆಮ್ಮಕ್ಕಳಿಗಿರುವಷ್ಟು ನಂಜು ಮತ್ಸರ ಯಾರಿಗೂ ಇಲ್ಲ. ನಿಮಗಿರ್ತೀಯ? ಈ 4 ಗೋಡೆಗಳ ಮಧ್ಯೆ ನಾವೇ ಇಬ್ರು ಮಾತನಾಡುವ ಕಾರಣ ಆಯ್ತು. ಎಲ್ಲಿಯಾದ್ರೂ ಈ ವಿಷಯ ಹೊರಗೆ ಬಿತ್ತು, ನೀನು ಹೆಣ್ಮಕ್ಕಳ ಕಣ್ಣಿನಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅವರ ದೊಡ್ಡ ಬಿಟ್ಟು ಕಲ್ಲು ಹೊಡೆದುಕೊಳ್ಳಿ ಕೊಲ್ತಾರೆ. ಕಲ್ಲು ಬಿಸಾಡಿದ್ರೆ ಬಿದ್ದಿತ್ತು, ಅದಕ್ಕೆ ಬಂದ್ರು ಒಪ್ಪಿಸಿ ಏನು ಕುಡಿತ. ಯಾಕೆ ಹೇಳಿದೆ? ಇನ್ನೊಬ್ಬನ ಏಳಿಗೆಯನ್ನು ಕಂಡು ಮತ್ಸರ ಆಗುವುದಲ್ಲ, ತಾನು ಅವರಂತೆ ಆಗಬೇಕು ಅನ್ನುವಂತಹ ಒಂದು ಹಠ ಅನ್ನೋ ನಮ್ದು ಬೇಕು. ಹೇಳ್ತೇನೆ. ಯಾಕೆ ಈ ಸರಸ್ವತಿ ಬಗ್ಗೆ ಹೇಳುವುದಕ್ಕೆ ಕಾರಣ ಉಂಟು. ಕೇಳದೆ ಕೊಟ್ಟದ್ದು. ಈಗ ಸೃಷ್ಟಿ ಸ್ಥಿತಿ ಲಯ 3 ಕಾರ್ಯಗಳನ್ನ ನೀನು ಮಾಡಬಲ್ಲೆ. ಸೃಷ್ಟಿ ಕಾರ್ಯ ಇಷ್ಟರವರೆಗೆ ಮಾಡುವವ ಯಾರು? ಬ್ರಹ್ಮನೇ ಮಾಡ್ತಾ ಇದ್ದೇವೆ. ಬ್ರಹ್ಮ. ಇನ್ನು ಸೃಷ್ಟಿ ನೀನು ಮಾಡಿದ್ರೆ ಅವನಿಗೆ ಕೆಲಸ ಇಲ್ಲ ಅಂತ ಆಗುತ್ತದೆ. ನಿರುದ್ಯೋಗಿ. ಹೌದಾ? ನಿರುದ್ಯೋಗಿ ಗಂಡನನ್ನು ಒಪ್ಪುವಂತಹ ಹೆಣ್ಮಕ್ಕಳು ಪ್ರಪಂಚದಲ್ಲಿ ಇರುವುದು. ಗಂಡನಿಗೆ ಕೆಲಸ ಇಲ್ಲದೆ ಇದ್ರೆ ಹೆಂಡತಿ ಗಂಡನಿಗೆ ಮೌಲ್ಯ ಕೊಡುವುದಷ್ಟೇ. ಅಷ್ಟೇ ಅಲ್ವಾ? ಅದರ ನಾಚಿಕೆ ಅಲ್ವೇ? ಹಾಗಾಗಿ ಬ್ರಹ್ಮ ಸೃಷ್ಟಿ ಮಾಡುವ ಅಧಿಕಾರ ನಿನ್ನಲ್ಲಿದೆ, ಹಾಗಾಗಿ ಸುಮ್ಮನಿರ್ಬೇಕು. ಹಾಗಾಗಿ ಓಡಿ ಓಡಿ ಬಂದದ್ದು. ಈಗ ಮಗನೇ ಗಾಯತ್ರಿ ಮಂತ್ರ ಅದರ ಉಪದೇಶ ಮಾಡ್ತೇನೆ. 3 ಹೊತ್ತು ಭಜಿಸು, 3 ಹೊತ್ತು ಸ್ನಾನ ಮಾಡು, 3 ಹೊತ್ತು ದಪಿಸು, ಭಜಿಸು. ಇಲ್ಲೇ ಕೂತ್ಕೋ, ಒಳಗೆ ಹೊರಗೆ ಬರಬೇಡ. ಹೊರಗೆ ಬಂದ್ರೆ ಸೃಷ್ಟಿ ಮಾಡ್ತೀಯಲ್ಲ. ಸೃಷ್ಟಿ ಮಾಡಿದ್ರೆ ಗಂಡನಿಗೆ ಉದ್ಯೋಗ ಇಲ್ಲ. ಹಾಗಾದ್ರೆ ಈಗ ಗಂಡನ ಉದ್ಯೋಗವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಂಡತಿ ಮಾಡಿದಂತಹ ತಂತ್ರ. ಈ ತಂತ್ರ ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ದು, ಮಾತಿನ ಮೋಡಿಗೆ ಸಿಲುಕಿಸಿದ್ದ ಇದನ್ನು ಮತ್ತೆಂಥದು? ಇದರಲ್ಲಿ ಯಾಕೆ ಸುಮ್ಮನೆ? ಗಾಯತ್ರಿ ಮಂತ್ರ ಎನ್ನುವಂತಹ ಉಪಾಸನೆಯನ್ನು ನನಗೆ ನೀಡುವುದರ ಮೂಲಕವಾಗಿ 3 ಹೊತ್ತು ಎನ್ನುವಂತಹ ಭದ್ರವಾದಂತಹ ಗೂಟಕ್ಕೆ ಗಾಯತ್ರಿ ಮಂತ್ರ ಎನ್ನುವಂತಹ ದಾರದಿಂದ ನನ್ನನ್ನು ಬಂಧಿಸಿ ಹೊರ ವ್ಯವಹಾರಕ್ಕಿಳಿಯದ ಹಾಗೆಯೇ ನೋಡಿಕೊಂಡಿದ್ದಾಳೆ. ಹಾಗಿದ್ರೆ ಇದು ನನ್ನ ಒಳ್ಳೆಯತನಕ್ಕಿರುವಂತಹ ಗಾಯತ್ರಿ, ಇದು ಸುತ್ತ ಗಾಯತ್ರಿಯೇ ಸರಿ. ಸುತ್ತ ಗಾಯತ್ರಿ ನನಗೆ ಬೇಕೋ? ಈಗಲೇ ಈ ಗಾಯತ್ರಿಯನ್ನು ಮತ್ತೆ ಸತ್ಯ ಅಂತದ್ದು. ಮೊದಲಿನ ಆರುಣಾಸುರ ಸತ್ತ, ಪರಬ್ರಹ್ಮ ಸ್ವರೂಪಿ ಎದ್ದ. ಹಾಗಾಗಿ ಪಾದಕ್ಕೆ ಬಿದ್ದ ಬ್ರಾಹ್ಮಣ. ಏಳು ಒಳ್ಳೆಯದಾಗಲಿ. ನಿನಗೇನು ಕೆಲಸ? ಧರ್ಮ ಪ್ರಚಾರ. ಯಾರ ಬಗ್ಗೆ? ಇಷ್ಟರವರೆಗೆ ಬೇರೆ ಬೇರೆ ದೇವರದಿತ್ತು, ಇನ್ನೂ ಹಾಗಲ್ಲ. ಇನ್ನು ದೇವರು ಯಾರು? ಒಬ್ಬನೇ ದೇವ, ಅದು ಅರುಣಾಸುರ ದೇವನೇ ಸರಿ. ಹಾಗಿದ್ರೆ ಇದು ಧರ್ಮ ಪ್ರಚಾರ ಯಾರದ್ದು? ಅದೇ ಬಗ್ಗೆ ನಿನ್ನ ನಾಲಿಗೆ ಒಮ್ಮೆ ಹೊರಗೆ ಬೀಳಬೇಕು. ನನ್ನ ನಾಲಿಗೆ ಹೊರಗೆ ಬಿದ್ದರೆ ಪ್ರಚಾರ ಮಾಡಿದ್ಯಾರು? ಹಾಗಲ್ಲ, ನೀನು ಏನನ್ನು ಆಡುತ್ತಿ, ಧರ್ಮ ಪ್ರಚಾರ ಹೇಗೆ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ಹೇಳಿ ಏನಪ್ಪ? ಏನೆಂದು ಹೇಳಿ? ಅರುಣಾಸುರ ಏಕೆ ದೇವ, ಅರುಣಾಸುರ ಏಕೆ ದೇವ. ನೀನು ಹೀಗೆ ಹೇಳಿದ್ರೆ ನನ್ನ ಮರ್ಯಾದೆ ಎಲ್ಲ 3 ಪಾಲಾಗುತ್ತದೆ. ಮತ್ತೆ ಅರುಣಾಸುರ ಏಕೆ ದೇವ ಅಂತ ಹೇಳುವ ಕ್ರಮ ಉಂಟೇನೋ? ಮತ್ತೆ ಏಕೆ ಅಲ್ಲ, ಏಕೋ ದೇವ. ಅರುಣಾಸುರನೇಕೋ ದೇವ, ಲೋಕಕ್ಕೆ ಅರುಣನೊಬ್ಬನೇ ದೇವ. ಹೊಸ ಮಂತ್ರಗಳೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಪ್ರಾಯವೂ ಆಯ್ತಲ್ಲ, 10 ವರ್ಷ ಉಂಟು. ಪರಬ್ರಹ್ಮ ಸ್ವರೂಪಿಗಳೇ, ಈ ಮುದುಕನ ಕೊನೆಯ ಆಸೆ ಏನಪ್ಪ ಹೇಳಿ? ಮಾತಾಡಿ ಹೋಗುವಾಗ ಕೊನೆಯ ಆಸೆ ಅಲ್ವಾ? ಕೇಳಿಕೋ. ಮಾತಿನ ಕೊನೆ, ಜೀವನದ ಕೊನೆ ಅಲ್ಲ. ಅದು ಒಂದು ಪ್ರದಕ್ಷಿಣೆ ಬರ್ಬೇಕು. ಆದೀತು. ಹೌದು. ಅರುಣ ಮುಗೀತಾ? ನಿನ್ನ ತಲೆ ಕಟ್ಟಿ ಎಷ್ಟು ದಿವಸ ಆಯ್ತು? ಮತ್ತೆ ಅರುಣಾಸುರ ಏನು ಮಹಾ ಅಂತ ಹೇಳ್ತಾ ಇದ್ದೀಯಲ್ಲ. ಹಾಗಲ್ಲ, ಅದು ಹಾಗಲ್ಲ. ಲೋಕದಲ್ಲಿ ಏನು ಮಹಾ ಅಂತ ಇನ್ನೊಬ್ಬರಲ್ಲಿ ಹೇಳಲಿಕ್ಕೆ ಹೋಗಬೇಡ.
ಅರುಣಾಸುರಾಯ ನಮಃ. ಅರುಣಾಸುರಾಯ ನಮಃ. ಅದನ್ನು ಹಾಗೆ ಹೇಳಬೇಕಾದನ್ನು ಬಿಟ್ಟು ಅರುಣಾಸುರ ಏನು ಮಹಾ ಅಂದ್ರೆ ಅವರೇನು ತಿಳ್ಕೊಳ್ತಾರೆ? ಅರುಣಾಸುರಾಯ ನಮಃ. ಮತ್ತೊಂದು ತಪ್ಪು ಮಾಡಿದೆ ಗೊತ್ತಾ ನಿನಗೆ? ತಪ್ಪು ಸರಿ ಯಾವುದು ಮತ್ತೆ? ಪ್ರದಕ್ಷಿಣೆ ಬರ್ತೇನೆ ಅಂತ ಹೇಳಿ ಅಪ್ರದಕ್ಷಿಣೆ ಬಂದೆಯಲ್ಲ. ಮಾಡಬಾರದ ಕೆಲಸವನ್ನು ಮಾಡುವುದೇನೋ? ಅಪ್ರದಕ್ಷಿಣೆ ಬರುದು ಯಾವಾಗ? ಯಾವಾಗ? ಯಾಕೆ ಬರುದು? ಯಾವುದಕ್ಕೆ ಬರುದು? ಯಾವುದಕ್ಕೆ ಬರುದು? ಹೆಣಕ್ಕೆ ಬರುದು. ಹೌದು, ನಿನ್ನ ಅಪ್ಪನ ನಾನು. ಅಯ್ಯೋ ಮತ್ತೆ ದೇವನಿಗೆ ಮರಣ ಉಂಟೇನೋ? ಅರುಣ ದೇವನಿಗೆ ಮರಣ ಉಂಟು. ಆದ್ರೆ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಅದಕ್ಕೆ ಕಾರಣ ಉಂಟು. ಪರಬ್ರಹ್ಮ ಸ್ವರೂಪ ನೋಡಿದ್ದೇನಲ್ಲ, ಹಾಗಾಗಿ ನಾನು ಅಡಿ ಬಿಟ್ಟಿದ್ದೆ. ಅಡಿ ಬಿಟ್ಟರೆ ಬೀಳುವುದಿಲ್ಲ ಅರ್ಥ. ಮತ್ತೆ ಬೀಳ್ಲಿಕ್ಕಿಲ್ಲ, ಗುರಿ ಮುಟ್ಟುವುದೇ. ಹೌದಾ? ಆಗಲಿ. ಒಂದು ಸಲ ನೀನು ಹೇಳುತ್ತಾ ಮುಂದಿನಿಂದ ಹೋಗು, ಹಿಂದಿನಿಂದ ಬರ್ತದೇ ಇರ್ತದೆ. ಏನು ತಿರುಗಿ ನೋಡ್ತಿ? ಗೊತ್ತಾಗ್ಲಿಲ್ಲ ಬಂದದ್ದು. ಹಾಗಲ್ವಾ? ಹಾಗಲ್ಲ. ಧನ ಕನಕಾದಿಗಳು, ನಿನ್ನ ಮನೆ ಮಂದಿಗಳನ್ನು ಸಾಕುವ ಹೊಣೆ ನನಗೆ. ಧರ್ಮ ಪ್ರಚಾರ ಪ್ರಾರಂಭಿಸು. ಆಯ್ತು, ಸಂತೋಷ ಆಯ್ತು. ನನ್ನ ಗಮ್ಯ ಸ್ಥಾನ ಸೇರಬಲ್ಲ. ಸಮಸ್ತರು ನಾನಾಡುವಂತಹ ಮಾತುಗಳನ್ನು ಕೇಳಬೇಕು. ಲೋಕಕ್ಕೆ ಅರುಣದೇವನ ಹೊರತಾಗಿ ಇನ್ನೊಬ್ಬ ದೇವನಿಲ್ಲ. ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಅರ್ಚನೆಗಳಲ್ಲಿ, ಮೆಚ್ಚಿಸುವಿಕೆಯಲ್ಲಿ ಅರುಣನ್ನೇ ಪೂಜಿಸಬೇಕು. ಯಾರಾದರೂ ಎಲ್ಲಿಯಾದರೂ ತಪ್ಪಿ ನಡೆದರೆ ಅಂತವರ ತಲೆಯ ಛೇದನವಾದೀತು. ಎಚ್ಚರಿಕೆ, ಎಚ್ಚರಿಕೆ. ಬಲಿಯು ಹರಗೆ ಕೊಂಡಗೆ ಮಾಲಿನಿಯು ರಾಣಿಯ ಅರದೆ ಬರಲು ವನಿತೆಯರ ಕೂಡದು ಮಾನದು ಪುರದ ಉದ್ಯಾನವನದ ಇರುವವಳ ಕಂಡಾಗ ವನಿತೆಯರ ಕೂಡಿ ಜಯ ನಮೋ ಜಗದ್ರಕ್ಷಕಿ ಕಾಪಾಡಮ್ಮ ಕಾಪಾಡು. ಎತ್ತನೋ ಮಾಮರ ಇನ್ನೆತ್ತನೋ ಕೋಗಿಲೆ, ಎತ್ತನೋ ವಿದರ್ಭ ರಾಜ್ಯ ಇನ್ನೆತ್ತನೋ ಏಕವೀರಾದ್ರಿಪುರ. ಎಲ್ಲಿ ಅರುಣಾಸುರ ಮಹಾಪ್ರಭುಗಳು, ಇನ್ನೆಲ್ಲಿಯ ಯಶೋಮತಿ ದೇವಿ. ಎತ್ತನಿಂದೆತ್ತನದ ಸಂಬಂಧವಿದು ಯೋಗಪ್ಪ ಯೋಗ. ಈ ಯಶೋಮತಿಯ ಜೀವನ ಎಂದಿದ್ರೆ ಪರಮ ಪಾವನವಾದುದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ವರ್ತಮಾನ ಕಾಲದಲ್ಲಿ ಪ್ರಸಿದ್ಧವಾಗಿರುವಂತಹ ನಮ್ಮ ಏಕವೀರಾದ್ರಿಪುರ, ಇದನ್ನಾಳುತ್ತಾ ಇರುವವರು ಎನ್ನರಸ ಅಂದ್ರೆ ಅರುಣಾಸುರ ಮಹಾಪ್ರಭುಗಳೇ ಸರಿ. ಅವರ ಪಾಣಿಗ್ರಹಣ ಮಾಡಿಕೊಂಡಂತಹ ಧರ್ಮಪತ್ನಿಯೇ ನಾನು. ಈ ಯಶೋಮತಿ ಎಂದಿದ್ರೆ ನನ್ನವರಿಗೆ ಪ್ರಾಣ ಸ್ವರೂಪಳಾಗಿದ್ದೀನಿ. ಪತಿಯ ಪ್ರೇಮ, ಸಂಪತ್ತು, ಸೌಭಾಗ್ಯ ಎಷ್ಟೇ ತುಂಬಿ ತುಳುಕಾಡುತ್ತಾ ಇದ್ರೂ ಕೂಡ ಮಹಾರಾಣಿಯಾದಂತಹ ನನ್ನ ಚಿತ್ತಕ್ಕೆ ಶಾಂತಿ ಇಲ್ಲದಾಗಿ ಹೋಗಿದೆಯಲ್ಲ. ಇದಕ್ಕೆ ಕಾರಣ ಇನ್ನೇನು? ನಿನ್ನೆ 4ನೇ ಜಾಮದಲ್ಲಿ ಕಂಡಂತಹ ದುಸ್ವಪ್ನ. ಸ್ವಪ್ನದ ಕುರಿತಾಗಿ ಯೋಚಿಸುತ್ತಾ ಇದ್ದೇನೆ. ಮನಸ್ಸು ಏಕಾಂತವನ್ನು ಬಯಸಿದ ಪರಿಣಾಮದಿಂದಲಾಗಿ ಅರಮನೆಯನ್ನು ತೊರೆದು ಉಪವನವನ್ನು ಬಂದು ಸೇರಿಕೊಂಡಿದ್ದೇನೆ. ಮನಸ್ಸಿನ ದುಗುಡ ಕಡಿಮೆಯಾಗಬೇಕು ಎಂದಿದ್ರೆ ಅಂತರಂಗದ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೊಳ್ಳಬೇಕಷ್ಟೇ. ನಮ್ಮ ಮನಸ್ಸಿನ ವಿಚಾರವನ್ನು ಮತ್ತೊಬ್ಬರ ಹತ್ರ ಹೇಳಿಕೊಳ್ಳಬೇಕು ಎಂದಿದ್ರೆ ಅಷ್ಟೇ ತಿಳಿದು ವ್ಯವಹರಿಸುವಂತಹ ಆತ್ಮೀಯರಾಗಿರಬೇಕಲ್ಲವೇ? ಆತ್ಮೀಯರು ಯಾರಿದ್ದಾರೆ? ಯೋಚಿಸುವ ಹಾಗಿಲ್ಲ. ನನ್ನ ಪ್ರೀತಿಯನ್ನೇ ಓಲೈಸಿಕೊಂಡು ಬಂದಂತಹ ನನ್ನ ಮಾಲಿ
ಆದ್ರೆ ಯಾಕೋ ಏನು ಇತ್ತೀಚೆಗೆ ಸರಿಯಾದಂತಹ ಸಮಯಕ್ಕೆ ಅರಮನೆಯನ್ನು ಬಂದು ಸೇರುತ್ತಾ ಇಲ್ಲ. ಇವಳೆಲ್ಲಿ ಹೋಗ್ತಾಳಪ್ಪ? ಚಿಂತೆಯ ಮೇಲೆ ಮತ್ತೊಂದು ಚಿಂತೆಯಾಗಿ ಹೋಯ್ತಲ್ಲ. ಬಂದ ಮೇಲೆ ವಿಚಾರಿಸಿಕೊಳ್ತೇನೆ. ಸುಮ್ಮನೆ ಅಮ್ಮನನ್ನು ಕಾಣಬೇಕು, ಅಮ್ಮನ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ ಅಂತಃಪುರವನ್ನು ಪ್ರವೇಶ ಮಾಡಿದೆ. ಹಾಗೆ ಅಂತಃಪುರದಲ್ಲಿ ಅಮ್ಮನಿಲ್ಲ, ಹಾಗೆ ಉಪವನದಲ್ಲಿ ಇದ್ದಾರು ಅಂತ ಇತ್ತ ಕಡೆ ಬಂದೆ. ಆದರೆ ಇದೇನು ಕಾಣುವುದು? ಕರಿ ಬಂಡೆ ಕಲ್ಲಿನ ಮೇಲೆ ಶಿಲೆಯಂತೆ ತಟಸ್ಥವಾಗಿ ಏಕಾಂತದಿಂದ ಕುಳಿತುಕೊಂಡಿದ್ದಾರೆ. ಅಮ್ಮನನ್ನೇ ಮಾತನಾಡಿಸುತ್ತೇನೆ. ಅಮ್ಮ, ಹೊಂದಿಸಿಕೊಂಡಿದ್ದೇನೆ. ಏನಮ್ಮ ಇದು ವಿಚಿತ್ರವಾಗಿ ಕಾಣುತ್ತಾ ಇದೆಯಲ್ಲ? ಯಾವತ್ತಾದ್ರೂ ಮಾಲಿನಿ ಬಂದಾಗ ಬಂದೆಯಾ ಮಾಲಿನಿ, ಹೀಗೆ ಬಾ, ಕುಳಿತುಕೋ ಎಂಬುದಾಗಿ ಮಾತನಾಡಿಸುವವರು ನೀವು. ಆದ್ರೆ ಇವತ್ತು ಯಾವ ಮಾತನ್ನು ಮಾತನಾಡದೆ ಸುಮ್ಮನೆ ಏಕಾಂತದಲ್ಲಿ ಕುಳಿತುಕೊಂಡಿದ್ದೀರಿ. ಹೀಗಿರಬಹುದು ಅಮ್ಮ? ಪ್ರಪಂಚದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಮದುವೆಯಾಗುವುದು ಯಾಕೋಸ್ಕರ? ತನ್ನ ಕುಲ ವಂಶಾಭಿವೃದ್ಧಿ ಆಗಬೇಕು ಅಂತ. ಆದರೆ ಮದುವೆಯಾದ ತದನಂತರ ಮಾತಿಗೆ ಮಾತು ಬೆಳೆದು ಗಂಡ ಹೆಂಡತಿಯಲ್ಲಿ ವಿರಸ ಬರುವುದು ಖಂಡಿತ. ಹಾಗೆ ಅಂತ ನಿಮ್ಮ ಪತಿದೇವರಲ್ಲಿ ವಿರಸ ಬಂತೆ ಅಮ್ಮ? ಮಾಲಿನಿ, ಸತ್ಯಪತಿಯರಾದ ನಮ್ಮೊಳಗೆ ವಿರಸ ಸಾಧ್ಯವೇನೆ? ವಿರಸ ಇಲ್ಲವು ಮನ ಕದಡಿ ಶಾಂತಿಯ ಕಾಣಿಯೇ ಸಖಿ ಸಖಿ ವಿರಸವಿಲ್ಲವು ಮನ ಕದಡಿ ಶಾಂತಿಯ ಕಾಣಿಯೇ ಇರುಳುದು ಸ್ವಪ್ನಗಳು ಇರುಳುದು ಸ್ವಪ್ನಗಳು ಅರಸುವ ಶಾಂತಿ ಕಾಣದು ಅರಸುವ ಶಾಂತಿ ಕಾಣದು ನೀನೈದುವ ತಾಣ ಅರುಗಲಾರೆಯ ಎನ್ನುಳು ಅರಸುವ ಶಾಂತಿ ಕಾಣದು ನೀನೈದುವ ತಾಣ ಅರುಗಲಾರೆಯ ಎನ್ನುಳು ವಿರಸವಿಲ್ಲವು ಮನ ಕದಡಿ ಶಾಂತಿಯ ಕಾಣೆ ಇರುಳುದು ಸ್ವಪ್ನಗಳು ಅರಸುವ ಶಾಂತಿ ಕಾಣದು ನೀನೈದುವ ತಾಣ ಅರುಗಲಾರೆಯ ಎನ್ನೋಳು ಸಖಿ. ಗೆಳತಿ ಮಾಲಿನಿ, ಅಮ್ಮ, ಚಿಂತೆ ಎಂಬುದು ಚಿತೆಯಂತೆ ನನ್ನ ಮನಸ್ಸನ್ನು ಸುಡ್ತಾ ಇದ್ರು ಕೂಡ ನಿನ್ನ ಮಾತನ್ನು ಕೇಳುವಾಗ ಪಕ್ಕನೆ ನಗೆ ಬಂದು ಹೋಯ್ತು ಕಣೆ. ಯಾಕಮ್ಮ? ನನ್ನ ಚಿಂತೆಗೆ ಏನೇನೋ ಅಪಾರ್ಥವನ್ನು ಕಲ್ಪಿಸಿಕೊಂಡಿಯಲ್ಲ. ಸತ್ಯಪದ್ಯರಾದಂತ ನಮ್ಮೊಳಗೆ ವಿರಸ ಸಾಧ್ಯವೇನೆ? ನನ್ನವರ ಮನಸ್ಸು ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವಳು ನಾನು. ಅದೇ ರೀತಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವವರು ನನ್ನ ಪತಿದೇವರು. ಲೋಕಕ್ಕೆ ಆದರ್ಶಪ್ರಾಯರಾಗಿ ಬಾಳಿ ಬದುಕುತ್ತಾ ಇದ್ದೇವೆ. ಸತ್ಯಪದ್ಯರು ಈ ಪ್ರಪಂಚದಲ್ಲಿ ಯಾವ ರೀತಿ ಬಾಳಬೇಕು ಬದುಕಬೇಕು ಎಂಬುದನ್ನು ನಮ್ಮನ್ನು ನೋಡಿ ಮತ್ತೊಬ್ಬರು ಕಲಿಯಬೇಕು. ಅಂಥದ್ರಲ್ಲಿ ನಮ್ಮೊಳಗೆ ವಿರಸ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಚಿಂತೆಗೆ ಕಾರಣ ಅದಲ್ಲವೇ? ಏನಮ್ಮ? ನಿನ್ನೆ 4ನೇ ಜಾಮದಲ್ಲಿ ಕಂಡಂತಹ ದುಸ್ವಪ್ನ ಮಾಲಿನಿ. ಸ್ವಪ್ನದ ಕುರಿತಾಗಿ ಯೋಚಿಸ್ತಾ ಇದ್ದೇನೆ ಮಾಲಿನಿ. ಅದೇ ನನ್ನ ಮನಸ್ಸಿಗೆ ತುಂಬಾ ಭಯಾನಕವನ್ನು ಉಂಟು ಮಾಡಿದೆ. ಒಂದೊಮ್ಮೆಗೆ ಆ ಸ್ವಪ್ನ ಸತ್ಯವಾಗಿ ಹೋಯ್ತು ಎಂದಿದ್ರೆ ಮಾಲಿನಿ, ಪರಿಣಾಮ ಭೀಕರ ಮಾಲಿನಿ, ಭೀಕರ ಭೀಕರ. ಅಮ್ಮ, ಏನಮ್ಮ ನಿಮ್ಮ ನೀವು ಯಾರು? ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಮಾನ್ಯ ವ್ಯಕ್ತಿಯೇ ಸರಿ. ಹೇಗದು? ಅವತ್ತು ರಾಣಿ, ಇವತ್ತು ಮಹಾರಾಣಿ. ಅಷ್ಟೇಯ ಪರಾಕ್ರಮದ ಪರಾಕಾಷ್ಠತೆಯನ್ನು ತೋರಿಸಿ ವೀರಾದಿ ವೀರತ್ವದಲ್ಲಿ ಮೆರೆಯುತ್ತಿರುವಂತಹ ನಿಮ್ಮ ಪತಿದೇವರನ್ನು ಎಲ್ಲರೂ ದೇವ ಎಂದು ಕೊಂಡಾಡುತ್ತಾರೆ. ಅಂತಹ ದೇವನ ಹೆಂಡತಿಯಾಗಿ ನೀವು ಆ ಸ್ವಪ್ನಕ್ಕೆ ಭಯಪಡುವುದಮ್ಮ? ಮಾಲಿನಿ, ಇಂತಹ ಮಾತುಗಳನ್ನು ಆಡಿಬಿಟ್ಟಿ ಅಮ್ಮ. ಆದ್ರೆ ನಾವು ಸತ್ಯ ವಿಚಾರವನ್ನು ಯಾವತ್ತೂ ಮರೆಯಲೇಬಾರದು. ಮಾನವ ಯಾವತ್ತಾದ್ರೂ ದೇವನಾಗುವುದಕ್ಕೆ ಸಾಧ್ಯ ಉಂಟೇನೆ? ಕಷ್ಟ ಸುಖಗಳು
ಮಾನವರಾದಂತಹ ನಮಗೆ ಬರುತ್ತದೆ ಹೊರತು ಯಾವತ್ತೂ ಕಲ್ಲು ಮರಗಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲವಲ್ಲ. ಕಷ್ಟ ಬರಲಿ, ಬರುವಂತಹ ಕಷ್ಟವನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಕೊಡು ಪರಮಾತ್ಮ ಎಂಬ ಹಾಗೆ ಭಕ್ತಿಯಿಂದ ದೇವರ ಹತ್ರ ಬೇಡಿಕೊಂಡೇವೋ ಎಂದಿದ್ರೆ ಬರುವಂತಹ ಕಷ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗ್ತದೋ. ಮಾಲಿನಿ ಅಮ್ಮ, ಇಲ್ಲ ಸಲ್ಲದ ಕುರಿತಾಗಿ ಇಲ್ಲಿ ನಿಂತು ಯೋಚಿಸುವುದಕ್ಕಿನ್ನೇನಿದೆ. ಕೆಲವೆಲ್ಲ ಮಾತುಗಳನ್ನು ನಿನ್ನ ಮುಖಾಂತರ ಕೇಳಿ ತಿಳ್ಕೊಳ್ಬೇಕೆನ್ನುವಂತಹ ಅಪೇಕ್ಷೆ ನನಗೆ. ಆದರೆ ಸರಿಯಾದಂತಹ ಸಮಯಕ್ಕೆ ನೀನು ಒದಗಿ ಬರಲಿಲ್ಲ. ನನ್ನ ಆತ್ಮೀಯಳಲ್ವೇ, ಇವತ್ತಾದ್ರೂ ಒದಗಿ ಬಂದೆಯಲ್ಲ. ನಾನು ಕೇಳಿದಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನೀಡಬಲ್ಲೆಯಾ ಮಾಲಿನಿ? ಖಂಡಿತ ನಿನಗೆ ಗೊತ್ತಿದ್ದಂತಹ ವಿಚಾರವನ್ನೇ ಕೇಳುತ್ತಾ ಇದ್ದೀನಿ. ಯಾವುದಮ್ಮ? ಕೆಲವು ಸಮಯಗಳಿಂದ ನಿನ್ನನ್ನು ನಾನು ಗಮನಿಸ್ತಾ ಇದ್ದೇನೆ. ಸರಿಯಾದಂತಹ ಸಮಯಕ್ಕೆ ಅರಮನೆಯನ್ನು ಬಂದು ಸೇರುತ್ತಾ ಇಲ್ಲ. ನನ್ನನ್ನು ಬಿಟ್ಟು ಬೇರೆಲ್ಲಿಗೆ ಹೋಗ್ತಾ ಇದೆ. ಇದೇ ನನಗೆ ಗೊಂದಲ. ಎಲ್ಲಿಂದ ಹೇಳುವೆಯಾ? ಅಮ್ಮ, ಎಲ್ಲಿಗೆ ಹೋಗ್ಲಿಲ್ಲ, ಅರಮನೆಯಲ್ಲಿ ಇದ್ದೆ ನಾನು. ಅರಮನೆಯಲ್ಲಿ? ಹೌದು. ಅರಮನೆಯಲ್ಲಿ ಹುಡುಕಾಡಿದೆ ಅಲ್ವಾ? ಕಾಣಲೇ ಇಲ್ಲ ನೀನು. ಅಮ್ಮ, ಅಲ್ಲಿ ಕುಳಿತು ಕುಳಿತು ಬೇಸರ ಆಯ್ತು. ಹಾಗಿಂದ ಉಪವನದ ಕಡೆ ಹೋಗಿರ್ಬಹುದು. ನಿನ್ನ ಮನಸ್ಸಿಗೆ ಬೇಸರ? ಉಪವನಕ್ಕೆ ಹಾಲನ್ನು ನಟ್ಟುವಾಗ ಅಲ್ಲಿ ಇರ್ಲಿಲ್ಲವಂತೆ ನೀನು? ಅಮ್ಮ, ಅವ ಈ ದಾರಿಯಲ್ಲಿ ಬಂದ್ರೆ ನಾನು ಹಿಂದಿನ ದಾರಿಯಲ್ಲಿ ಆಚೆ ದಾರಿಯಲ್ಲಿ. ನಾನು ಇಲ್ಲೇ ದಾರಿ ನಿರೀಕ್ಷೆಯಲ್ಲಿ ಇದ್ದೇನಲ್ಲ. ಬಂದ್ರೆ ಇಲ್ಲಿಗೆ ಬಂದು ಸೇರ್ಬೇಕಲ್ಲ, ಮತ್ತೆಲ್ಲಿಗೆ ಹೋಗ್ತಾ ಇದ್ದೆ? ಅಮ್ಮ, ಹುಟ್ಟಂತ ಉಡುಗೆ ತೊಡುಗೆ ಎಲ್ಲ ಮಲಿನವಾಗಿತ್ತು. ಹಾಗೆ ನದಿ ತೀರದ ಬಳಿಗೆ ಹೋಗಿತ್ತು. ಏನಮ್ಮ ಮಾಲಿನಿ, ಎಂತಹ ಮಾತುಗಳನ್ನು ಆಡಿಬಿಟ್ಟಿಯಮ್ಮ ನೀನು. ನಾವು ಮಾತಾಡುವಾಗ ನಮ್ಮ ನಾಲಿಗೆ ಯಾವತ್ತೂ ತಡಬರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕಾಯ ಕಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ನೋಡಿದೆ ಎಂದಿದ್ರೆ ಯಾವುದೋ ಒಂದು ಸತ್ಯ ವಿಚಾರವನ್ನು ಮುಚ್ಚಿಟ್ಟುಕೊಂಡಿದೆ ಎಂಬುದು ಸ್ಪಷ್ಟವಾಗ್ತದೆ. ಕೆಲವೆಲ್ಲ ಕಾರಣಗಳನ್ನು ಹೇಳಿದೆಯಲ್ಲ. ಶುದ್ಧೋದಕದ ಬಳಿಗೆ ಹೋಗಿದ್ದೆ, ಹುಟ್ಟಂತಹ ಉಡುಪುಗಳನ್ನು ತೊಳೆಯುವುದಕ್ಕೆ ಬೇಕಾಗಿ. ಮಾಲಿನಿ, ನಿನ್ನ ಮಾತನ್ನು ನಾನು ನಂಬಬೇಕು. ಯಾಕಮ್ಮ ಸುಳ್ಳು ಮಾತನ್ನು ಹೇಳ್ತಾ ಇದ್ದೆ? ಸತ್ಯವನ್ನು ತಿಳಿಸು ಮಾಲಿನಿ. ಎಲ್ಲಿಗೆ ಹೋಗ್ತಾ ಇದ್ದೆ? ಎಲ್ಲಿಗೂ ಹೋಗ್ಲಿಲ್ಲ, ಮಂತ್ರಪ್ರದಲ್ಲಿ ಇದ್ದೇನೆ. ಇಲ್ಲ ಮಾಲಿನಿ, ಕಾಣುವವರ ಕಣ್ಣಿಗೆ ನಾವು ರಾಣಿ ಹಾಗೂ ಸಖಿ ಇದ್ದ ಹಾಗೆ. ಆದ್ರೆ ನಮ್ಮ ಮನಸ್ಸು ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ವೇ ನೀನು? ಅರ್ಥ ಮಾಡಿಕೊಂಡಿದ್ದೇನೆ. ಯಾರು ನೀವು ಹೇಳಿದಂತಹ ರಹಸ್ಯವಾದಂತಹ ವಿಚಾರವಿದ್ರೂ ಕೂಡ ನಿನ್ನಲ್ಲಿ ಮುಚ್ಚುಮರೆ ಇಲ್ಲದೆ ಹೇಳುತ್ತಾ ಇದ್ದವಳು ನಾನು. ಅದೇ ರೀತಿ ನೀನು ಕೂಡ ಹೇಳುತ್ತಾ ಇದ್ದೀನಿ. ಆದ್ರೆ ಇತ್ತೀಚೆಗೆ ಯಾಕೆ ಮಾಲಿನಿ ನಮ್ಮಿಬ್ಬರ ಮಿತ್ರತ್ವಕ್ಕೆ ದ್ರೋಹವನ್ನು ಬಗೆಯುತ್ತಾ ಇದ್ದಿ? ಮಾಲಿನಿ, ಸತ್ಯ ವಿಚಾರ ತಿಳಿಸಮ್ಮ. ಎಲ್ಲಿಗೆ ಹೋಗ್ತಾ ಇದ್ದಿ? ಎಲ್ಲಿಗೂ ಹೋಗ್ಲಿಲ್ಲ, ಮಂತ್ರಪ್ರದಲ್ಲೇ ಇದ್ದೇನೆ. ಇಲ್ಲ, ನಿನ್ನ ಮಾತಿನ ನನಗೆ ಭರವಸೆ ಬರುತ್ತಾ ಇಲ್ಲ. ಇದು ಕೈ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ. ಎಲ್ಲಿಗೆ ಹೋಗ್ತಾ ಇದ್ದಿ? ತಿಳಿಸಮ್ಮ, ತಿಳಿಸು. ಎಲ್ಲಿಗೂ ಹೋಗ್ಲಿಲ್ಲ, ಮಂತ್ರಪ್ರದಲ್ಲಿ ಇದ್ದೇನೆ ನಾನು. ಹೇಳುವುದಿಲ್ಲ, ಹೇಳುವುದಿಲ್ಲ, ಮೂರು ಮಾತಿಗೂ ಹೇಳುವುದಿಲ್ಲ. ಯಾರನ್ನು ನಾನು ಅತಿಯಾಗಿ ಪ್ರೀತಿಸಿದ್ದೇನೆ, ಯಾರ ಮೇಲೆ ಅತಿಯಾದಂತಹ ನಂಬಿಕೆಯನ್ನು ನಾನು ಇರಿಸಿದ್ದೇನೆ, ಅಂತವರೇ ನನಗೆ ಅನ್ಯಾಯವನ್ನು ಮಾಡುತ್ತಾರೆ ಎಂದಿದ್ರೆ ಮತ್ತೆ ಯಾಕೆ ಬೇಕು ಅಂತವರ ಒಡನಾಟ? ನನಗೆ ಅಂತವರ ಸಹವಾಸ ಯಾಕೆ ಬೇಕು? ಇನ್ಯಾಕೆ ಬೇಕು ನನಗೆ ಇಲ್ಲಿ ಸ್ಥಾನಮಾನ? ಎಲ್ಲಾದ್ರೂ ಹಾಳಾಗಿದೆ. ಅಪ್ಪ ದೇವ್ರಿ, ಅಮ್ಮನಿಗೆ ಸಿಟ್ಟು ಬಂದಿದೆ. ಅಷ್ಟೇ ಅಲ್ಲ, ಇಲ್ಲಿ ನಿಲ್ಲಕೂಡದು, ನಡೆ ಇಲ್ಲಿಂದ ಎಂಬ ಮಾತನಾಡಿದ್ರು. ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು ಅಂತ ಭಾವಿಸುವುದು. ಹಿರಿಯರನ್ನು ಮಾತು ನೆನಪಾಗುತ್ತಾ ಇದೆ. ಅಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇ ಸಂತೆ. ಆದ್ರೆ ಯಾಕೆ ನಿಲ್ಬೇಕು? ನಿಲ್ಲೋದಿಲ್ಲ. ನಾನು ನನ್ನ ಕಡೆಗೆ ಹೋಗುತ್ತಾ ಇದ್ದೇನೆ. ಆದ್ರೆ ಒಂದು ಸಾಲ ಬಾಕಿ ಉಂಟು. ನನ್ನಮ್ಮ ಮದುವೆಯಾಗಿ ಬರುವಾಗ ಮಿತ್ರತ್ವದ ಪ್ರೀತಿಯ ಸಾಂಕೇತಿಕವಾಗಿ ಮುತ್ತಿನ ಸರವನ್ನು ಕೊಟ್ಟಿದ್ದಾರೆ. ಇದ್ಯಾಕೆ ನನಗೆ? ಇದನ್ನು ಕೂಡ ಅವರ ಕಾಲಬುಡದಲ್ಲಿಟ್ಟು ನನ್ನ ದಾರಿಗೆ ನನ್ನ ಅಮ್ಮ ನೀವು ಕೊಟ್ಟಂತಹ ಮುತ್ತಿನ ಸರ ನಿಮ್ಮ ಪಾಲಿಗೆ ಮಾಲಿನ ಹುಡುಕ್ತಾ ಇದ್ದಾಳಮ್ಮ, ಹುಡುಕ್ತಾ ಇದ್ದಾಳೆ. ಮಾಲಿನ ಸತ್ತೋದು ಇಲ್ಲಮ್ಮ, ಏನ ಉದ್ವೇಗದಿಂದ ಒಂದೆರಡು ಮಾತುಗಳನ್ನು ಆಡಿದೆ ಮಾಲಿನಿ. ನನ್ನನ್ನು ಕ್ಷಮಿಸಮ್ಮ, ಕ್ಷಮಿಸು. ಏನಮ್ಮ ನೀವು? ಮಾಲಿನಿ, ನಿನ್ನನ್ನು ಬಿಟ್ಟು ಬದುಕುವಂತಹ ಸಾಮರ್ಥ್ಯ ನನಗಿಲ್ಲ ಮಾಲಿನಿ. ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಸಾಧ್ಯವೇನೆ? ನೀರನ್ನು ಬಿಟ್ಟು ನೀರು ಬದುಕುವುದಕ್ಕುಂಟೆ? ಖಂಡಿತ ಇಲ್ಲ. ಹಾಗಿದ್ರೆ ನಮ್ಮಿಬ್ಬರ ಮನಸ್ಸು ಒಂದೇ ಎಂಬುದು ಅರ್ಥವಾಯಿತು. ದೂರ ನಿಂತು ಯೋಚಿಸುವುದಕ್ಕಿನ್ನೇನಿದೆ? ಬಾ, ಅರಮನೆಯನ್ನು ಸೇರಿಕೊಳ್ಳೋಣ. ಮಾಲಿನಿ, ಇದೇನಿದು? ಮುತ್ತಿನ ಹಾರ. ಈ ಮೊದಲು ಮಹಾಪ್ರಭುಗಳನ್ನು ನಾನು ಮದುವೆಯಾಗಿ ಬರುತ್ತಿರುವಂತಹ ಸಂದರ್ಭ ನನ್ನ ಆತ್ಮೀಯಳಾದಂತಹ ನಿನ್ನನ್ನು ಕರೆದು ನಮ್ಮಿಬ್ಬರ ಪ್ರೀತಿಯ ಸಂಕೇತ ಎಂಬ ಹಾಗೆ ನಿನ್ನ ಕೊರಳಿಗೆ ತೊಡಿಸಿದವಳು ನಾನು. ಮಾಲಿನಿ, ಇದು ಮತ್ತೊಮ್ಮೆ ನಿನ್ನ ಕೊರಳಿನಲ್ಲಿಯೇ ಶೋಭಿಸಿದೆ. ಗೆಳತಿ, ಅರಮನೆಗೆ ಹೋದ್ರೂ ಕೂಡ ನನ್ನ ಮನಸ್ಸಿಗೆ ಯಾಕೋ ನೆಮ್ಮದಿ ಶಾಂತಿ ಎಂಬುದಿಲ್ಲ ಕಣೆ.
ನೋಡೋ ನಿನ್ನಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ಏನಮ್ಮ? ನಮ್ಮಿಂದಾಗಿ ನಮ್ಮ ಏಕವೀರಾದ್ರಿ ಪುರಕ್ಕಾಗ್ಲಿ ಅಲ್ಲ ನಮ್ಮ ಮಹಾಪ್ರಭುಗಳಿಗಾಗ್ಲಿ ಕೆಟ್ಟ ಹೆಸರು ಯಾವತ್ತೂ ಬರಬಾರದು. ಆಡುವಂತಹ ಒಂದು ಮಾತನ್ನು ಕೇಳಿಲ್ವೇ? ಸರ್ಪದ ಬಾಯಿಗೆ ಸಿಕ್ಕಿದ್ರು ಕೂಡ ನಾವು ಸಮಾಜದ ಬಾಯಿಗೆ ಯಾವತ್ತೂ ಸಿಗಬಾರದು ಎಂಬ ಹಾಗೆ ಯಾಕೆ ಆಡುವವರ ಮಾತಿಗೆ ಆಹಾರವಾಗಿ ಹೋಗಬೇಕು? ಆದ್ರಿಂದಲಾಗಿ ಹೇಳುತ್ತಾ ಇದ್ದೇನೆ, ಯಾರೋ ಏನೋ ಎಂಬ ಹಾಗೆ ಭಾವಿಸಿಕೊಡಬೇಡ ಮಾಲಿನಿ. ಇಷ್ಟರ ತನಕ ನಿನ್ನ ಮೇಲೆ ಪ್ರೀತಿಯನ್ನಿರಿಸಿಕೊಂಡು ನಾನು ಬಂದವಳು, ನನ್ನ ನಕ್ಕ ಎನ್ನುವಂತಹ ಗೌರವದಿಂದ ನೋಡಿಕೊಂಡು ಬಂದವಳು ನೀನು ಅಲ್ಲವೇ? ತಾಯಿಯ ಸ್ಥಾನವನ್ನು ಕೊಟ್ಟಿದ್ಯಾ, ಅದೇ ಮಾತ್ರ ಸ್ಥಾನದಲ್ಲಿ ನಿಂತು ನಿನಗೆ ಬೇಕಾದ ರೀತಿಯಲ್ಲಿ ಉಣಬಡಿಸಿಕೊಂಡು ನಿನ್ನ ಆರೈಕೆಯನ್ನು ಮಾಡಿಕೊಂಡು ನಿನ್ನ ಅಂದ ಚಂದವನ್ನು ಕಂಡುಕೊಂಡು ಸಂತೋಷ ಪಡ್ತಾ ಇದ್ದವಳು ನಾನು. ಯುವತಿಯಲ್ವೇ ನೀನು? ನನ್ನನ್ನು ಬಿಟ್ಟು ಅನ್ಯ ಬಂಧುಗಳಿರುವುದಕ್ಕೆ ಸಾಧ್ಯವೇನೇ ಮಾಲಿನಿ? ಇಲ್ಲವಲ್ಲ. ಆದ್ದರಿಂದ ಇದೋ ಮಹಾರಾಣಿ ಎಂಬ ಹಾಗೆ ಭಾವಿಸಿಕೊಳ್ಬೇಡ, ವಂಚನೆ ಮಾಡಬೇಡ. ತಾಯಿಯ ಸ್ಥಾನದಲ್ಲಿ ನಿಂತು ಮಗಳಲ್ಲಿ ಕೇಳುತ್ತಾ ಇದ್ದೀನಿ ಮಾಲಿನಿ. ಏನಮ್ಮ? ಎಲ್ಲಿ ಹೋಗ್ತಾ ಇದ್ದೀಯಮ್ಮ? ತಿಳಿಸಬಾರದೆ ಮಾಲಿನಿ. ಅಮ್ಮ, ಈ ಮಾಲಿನ್ಯ ಜೀವನ ಪರಮ ಪಾವನ ಪುನೀತೆಯಾಗಿಸಬೇಕು ಎಂಬ ಭಾವನೆಯಿಂದ ಹೋಗುತ್ತಾ ಇದ್ದೇನಮ್ಮ. ಎಲ್ಲಿಗಮ್ಮ? ಗೌಪ್ಯವಾದಂತಹ ವಿಚಾರ. ಗೌಪ್ಯವಾದ ವಿಚಾರ? ಹೌದು. ಕೇಳುವಂತಹ ತವಕ ನನಗುಂಟು ಮಾಲಿನಿ. ಹೇಳು ಅಮ್ಮ. ನಂದಿನಿ ತೀರದ ಬಳಿ ಜಾಬಾಲಿ ಋಷಿಗಳ ಆಶ್ರಮವಿದೆ. ಅವರ ಕಾಲಬುಡವನ್ನು ನಮಸ್ಕರಿಸಿ ನನ್ನ ಜೀವನವನ್ನು ಪಾವನತೆಗೊಳಿಸುತ್ತಾ ಇದ್ದೆ ಅಮ್ಮ. ಮಹತ್ತರನ್ನು ಕಾಣೋದಕ್ಕಾಗಿ ಹೋಗ್ತಾ ಇದ್ಯಾ ಮಾಲಿನಿ? ನಿನ್ನ ಮಾತುಗಳನ್ನು ಕೇಳಿದಾಗ ಅಮೃತ ಸಿಂಚನವಾದಷ್ಟು ಅನುಭವವನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ಪುಣ್ಯಾತ್ಮರ ದರ್ಶನ ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ ಎಂಬ ಹಾಗೆ ಹಾತೊರೆಯುತ್ತಾ ಇದ್ದವಳು ನಾನು. ಮೊದಲೇ ನೊಂದ ಶರೀರ, ಸಾಂತ್ವನದ ಮಾತುಗಳಲ್ಲಿ ದೊರಕುತ್ತದೆ ಎಂಬ ಹಾಗೆ ಕಾತುರದಿಂದ ಕಾಯುತ್ತಾ ಇದ್ದವಳು. ಈ ಹೊತ್ತಿನಲ್ಲಿ ಮಹಾತ್ಮರನ್ನು ಕಾಣುವುದಕ್ಕೆ ನನ್ನ ಮೈಯೆಲ್ಲ ಕಣ್ಣಾಗಿ ನಿಂತಿದೆ, ಅವರ ಸೇವೆಯನ್ನು ಮಾಡುವುದಕ್ಕೆ ನನ್ನ ಮೈಯೆಲ್ಲ ಕರಗಳಾಗಿ ನಿಂತಿವೆ. ಇದೋ ಅತಿ ಶೀಘ್ರದಲ್ಲಿ ಆಶ್ರಮವನ್ನು ಸೇರಿಕೊಳ್ಬೇಕಾಗಿದೆ. ಅಯ್ಯೋ ದೇವ್ರೇ, ನಾನು ಹೋಗುವಂತಹ ವಿಚಾರ ಗುಟ್ಟಾದ್ದು. ಆ ವಿಚಾರ ಎಲ್ಲಿಯಾದ್ರೂ ನಿಮ್ಮ ಪತಿದೇವರಿಗೆ ಗೊತ್ತಾಯ್ತು ಅಂತಾದ್ರೆ ಏನಾದಿತ್ತು? ಕತ್ತನ್ನು ಕತ್ತರಿಸಿರಮ್ಮ. ನಿನ್ನ ಭೀತಿಗೆ ಕಾರಣ ಇದುವೇ? ಇದರ ಕುರಿತಾಗಿ ನಾನು ಸ್ವಲ್ಪ ಯೋಚಿಸ್ತೇನೆ. ಮುನಿಯ ನದಿಯು ಪಡೆದಂಗನೇ, ಮುನಿಯ ನದಿಯು ಪಡೆದಂಗನೇ, ಒಂದಿನ ಧವಳ ವರ್ಣದ ಅಶ್ವಂಗಳೆರಡು ಅಣಿಗೊಳಿಸಿ, ಅಶ್ವಂಗಳೆರಡು ಅಣಿಗೊಳಿಸಿ, ವಿಕಾರಾರ್ಥಕ್ಕೆನುದ ವಿಕಾರಾರ್ಥಕ್ಕೆನುದ ಅರಸಿ ಬೆರಸಿ ಕುಬಿದದು ಆಸಮ ಕೈದನು, ಆಸಮ ಕೈದನು. ನೀನು ಹೋಗುವಂತ ವಿಚಾರ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿಯೂ ಕೂಡ ನಮ್ಮವರಿಗೆ ಗೊತ್ತಾದ್ರೆ ಇದರಿಂದ ಖಂಡಿತವಾಗಿಯೂ ಅನ್ಯಾಯವಾಗುತ್ತದೆ ಅಲ್ಲವೇ? ಯಾರಿಗೂ ಗೊತ್ತಾಗುವುದು ಬೇಡ. ನೋಡಿದೆಯಾ, ಯೋಚಿಸಿಯೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಯಾವ ಯೋಚನೆ? ಸಾಧಿಸಿದ್ರೆ ಯಾವ ದಾರಿಯೂ ಕೂಡ ಉಂಟು ಮಾಲಿನಿ. ಒಲ್ಲಿ ನೋಡಂತೆ ಉಳಿದಾದಂತ ಅಶ್ವ ಎರಡು ಸಿದ್ಧವಾಗಿದೆ. ಅದನ್ನು ಒಂದನ್ನು ನಾನು ಏರಿಕೊಳ್ಳುವುದು, ಮತ್ತೊಂದನ್ನು ನೀನು. ದುರ್ಗವನ್ನು ಏರಿಕೊಂಡು ಹೋಗುತ್ತಿರುವಂತಹ ಸಂದರ್ಭ ಕಾಣುವವರು ಏನನ್ನುತ್ತಾರೆ? ಓಹೋ, ರಾಣಿ ಹಾಗೂ ಸಖಿ ವನವಿಹಾರವನ್ನು ಕೈಗೊಂಡಿದ್ದಾರೆ ಎಂಬ ಹಾಗೆ. ಆದ್ರೆ ಹೋಗುವುದು ಮಾತ್ರ ಮಹಾತ್ಮರನ್ನು ಕಾಣುವುದಕ್ಕೆ ಹೋಗುತ್ತಿರುವಂತಹ ಸಂದರ್ಭ. ರೋಗಿಷ್ಠರನ್ನು ಕಾಣುವುದಕ್ಕೆ ಹೋಗುವಾಗ, ಮಕ್ಕಳನ್ನು ಕಾಣುವುದಕ್ಕೆ ಹೋಗುವಾಗ, ದೇವರನ್ನು ಕಾಣುವುದಕ್ಕಾಗಿ ಹೋಗುವಾಗ, ಮುನಿಕೋತ್ತಮರನ್ನು ಕಾಣುವುದಕ್ಕಾಗಿ ಹೋಗುವಾಗ ಬರಿದಾದಂತಹ ಹಸ್ತದಿಂದ ಹೋಗಬಾರದಲ್ಲ. ಸಕಲ ಸಿದ್ಧತೆಗಳೊಂದಿಗೆ ಆಶ್ರಮದತ್ತ ತೆರಳಬೇಕಾಗಿದೆ. ಮಹಾರಾಣಿಯಾದಂತಹ ನಾನು ನನ್ನ ಗೌರವಕ್ಕೆ ತಕ್ಕಂತೆ, ಅಲ್ಲ ಮಹಾತ್ಮರ ಗೌರವಕ್ಕೆ ತಕ್ಕಂತೆ ಅವರಿಗೆ ಬೇಕಾದಂತಹ ಕಾವಿ ವಸ್ತ್ರವು, ಅಲ್ಲ ಇನ್ಯಾವುದಾದ್ರೂ ಹಣ್ಣು ಹಂಪಲು, ನಾನಾ ರೀತಿಯ ಪುಷ್ಪಗಳು ಎಲ್ಲವನ್ನು ಸಿದ್ಧಗೊಳಿಸಿ ಅತಿ ಶೀಘ್ರದಲ್ಲಿ ಆಶ್ರಮಕ್ಕೆ ತೆರಳೋಣ. ಹೋಗೋಣ. ಹೋಬದು ಮಗಳಿಲ್ಲ ಆಶ್ರಮವಿಲ್ಲ, ದಿನನಿತ್ಯವೂ ನಾನು ಬರುವ ಜಾಗ ಇದು. ನನ್ನ ಅಮ್ಮನಿಗೆ ತೋರಿಸಬೇಕು ಎಂಬುದಾಗಿ ಅಮ್ಮನನ್ನು ಕರೆದುಕೊಂಡು ಬಂದೆ. ಆದ್ರೆ ಇಲ್ಲಿ ನೋಡುವುದಾದ್ರೂ ಏನು,
ಶಾಂತಿ ದೇವತೆ ಕುಣಿದಾಡುತ್ತಿರುವಂತಹ ಜಾಗ ಇವತ್ತು ಮೃತ್ಯು ದೇವತೆಯ ಕೂಪವಾಗಿ ಹೋಯಿತಲ್ಲ. ಪಟುಗಳ ವೇದ ಪಠನ ಕೇಳಿಸುವುದೇ ಇಲ್ಲ. ಹೋಮದ ಧೂಮ ಗಗನಚುಂಬಿ ಎತ್ತರಕ್ಕೆ ಕಾಣುತ್ತಿತ್ತು, ಆದ್ರೆ ಅದು ಯಾವುದೂ ಕಾಣುವುದಿಲ್ಲ. ಅಷ್ಟೇ ಅಲ್ಲ, ನರಿನಾಯಿಗಳ ಕರ್ಕಶವಾದಂತಹ ಕೂಗು ಕೇಳಿಸುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಅಯ್ಯೋ ದೇವ್ರೇ ದೇವ್ರೇ, ಗುರುದೇವ ಗಾಯಮ ನುಡಿ ಕೇಳಿ ಜವಾಲಿಯ ಗಹ್ವರ ದಿಲದ ಬರುದ ಗಹ್ವರ ದಿಲ ಜವಾಲಿ ಬರುದ ಸರಳ ಕಾರ್ಯ ಮ್ಯೂಜಿದ ಮೇಲೆ ಪರವಾದುದೆನಲು ಮಾಲಿನಿಯೋ ಮಾಲಿನಿ ಮಣಕೆ ಇಡದು ಮಣ್ಣಾದ ಬಳಿಕ ಒಂದು ಏನು ಪ್ರಯೋಜನ? ಇಷ್ಟು ತಡವಾಗಿ ಅಕ್ಕೆ ಬಂದ ಮಗನೇನಿ ತಂದೆ ಬೀಗರ ಮೌನ ಹೊಂದಿದೆ ಕಾಶ್ರಮ ಇಂದೇಗೆ ಲಯವಾಯಿತು ಇಂದೇಗೆ ಲಯವಾಯಿತು ಮಂದಿರ ಕೆಡೆದಿರ್ಬುದೇದಗೆ ತಮಗಿಂದು ಕಂದರ ದಾಸಯ ಏಕೆ ತಂದೆ ಎಂತಹ ಪರಿಸ್ಥಿತಿಯನ್ನು ನಾನು ನೋಡುತ್ತಾ ಇದ್ದೇನೆ. ಕಾರ್ಮೋಡಗಳೇ ಗೋಚರಿಸಿದ ಮಳೆ ಬಂದ ರೀತಿ, ಸುಂಟರ ಗಾಳಿಯೇ ಬೀಸದೆ ಕಷ್ಟಪುಷ್ಟವಾಗಿ ಬೆಳೆದು ನಿಂತಹ ಮರಗಳೆಲ್ಲ ಬಿದ್ದ ರೀತಿ, ಗುಡುಗೊಂದು ಅಪ್ಪಳಿಸದೆ ಮಿಂಚೊಂದು ಗೋಚರಿಸುತ್ತಿರುವಂತಹ ರೀತಿ. ಅಷ್ಟೇ ಅಲ್ಲ, ಕಾಲಿಕಾ ಗುಡಿಯೂ ಕಾಣುವುದಿಲ್ಲ, ಮಂದಿರವು ಗೋಚರಿಸುವುದಿಲ್ಲ. ಏನಿದು ತಂದೆ, ಏನಿದು? ಮಣಿದನೆ ಬಲಯತಿ ಹರಸಿಯೇ ಹರಸಿಗೆ ತಾಕಂಬನಿಯ ಅಂಗೈಯೂ ವರದಿ ಮುನಿಯಂದ ಕೇಳು ರಾಣಿಯಳು ಆಕೆ ಕೊನೆಗಾರಳಗಳು ಹೇಳುವಳು ಆಕೆ ಬೇಡುವಳು. ಮಾಲಿನಿ, ನಿತ್ಯವೂ ನನ್ನ ಆಶ್ರಮವನ್ನು ಬಂದು ಸೇರಿಕೊಂಡವಳು. ಇನ್ನು ಬರುತ್ತಿರುವಾಗ ನಡೆದಂತಹ ವಿದ್ಯಮಾನದ ಕುರಿತು ಕಣ್ಣೀರು ಬಂತೆ. ಏನು ಮಾಡೋಣ? ದೇವಭೂಮಿ ಸದೃಶವಾದಂತಹ ಈ ಪುಣ್ಯಾಶ್ರಮ ಸ್ಮಶಾನ ಸದೃಶವಾಗಿ ಹೋಗಿದೆಯಲ್ವ ಎನ್ನುವಂತಹ ವೇದನೆಯನ್ನು ಸಹಿಸಿಕೊಳ್ಳುವುದಕ್ಕೆ ಆಗದೆ, ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ, ನಾಲಿಗೆ ಇದ್ದು ಬಾಯಬಾರದಂತಹ ಸ್ಥಿತಿಯಲ್ಲಿ ನಾನಿದ್ದು ಯಾವುದು ಬೇಡ ಎನ್ನುವಂತಹ ತೀರ್ಮಾನದಿಂದಲೇ ಗಹೂವರದಲ್ಲಿ ಅರಗಿ ಕುಳಿತುಕೊಂಡೆ. ನಿನ್ನದಾದಂತಹ ನುಡಿಗಳನ್ನು ಕೇಳಿದ ಕ್ಷಣ ಒಮ್ಮೆಲೇ ಬಂದವಳು ಮಾಲಿನಿ ಎನ್ನುವ ಹಾಗೆ ಎಚ್ಚರವಾಯಿತು. ಎದ್ದು ಗಹೂವರದಿಂದ ಹೊರಗೆ ಬಂದೆ. ಹಾಗಾದರೆ ಇಂತಹ ಸನ್ನಿವೇಶ ಯಾಕಾಯಿತು ಎನ್ನು ಹಾಗೆ ನನಗೆ ಹೇಳುವುದಕ್ಕೆ ನನ್ನ ಹೃದಯ ಕಾತರಿಸುವುದಿಲ್ಲ ಮಗಳೇ, ಕಾತರಿಸುವುದಿಲ್ಲ. ಸ್ವಾಮಿ, ನಿನ್ನ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು ಅಂತಾದರೆ ನಿನ್ನ ಜೊತೆಯಾಗಿ ಕರೆದುಕೊಂಡು ಬಂದೆಯಲ್ಲ, ಮೂರು ಲೋಕದ ಸಾರ್ವಭೌಮ ಅರುಣಾಸುರನ ಮಡದಿಯಾದಂತ ಈಕೆ ಹೊಣೆಗಾರಳಾದ ಬಳಿಕ ಈಕೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಡುವುದು. ಎನಲೆಂದಳ ರಾಶಿ ಎಂತೊಡೆದು ನೋಯಿಸಲಾಗಿ ಎಂತೊಡೆದು ನೋಯಿಸಲಾಗೆ ತಂದೆ ಕೇಳುವುದು ನೋಡಿ ನಿತ ಪರಾಧವಾದ ಕಾಣಿ ಪದದಾಣಿಯೇ ಎನ್ನೊಳಿ ನಿತ ಪರಾಧ ಆದುದ ಕಾಣಿ ಪದದಾಣಿ ತಂದೆ ಕೇಳು ತನುಜೆ ಎಂದೆಲ್ಲ ಆದರದಿ ಬೇಡುವುದಿಲ್ಲ ತಂದೆ ಕೇಳು ತನುಜೆ ಎಂದೆಲ್ಲ ಆದರದಿ ಬೇಡುವುದು ತಂದೆ ಕೇಳು ದುಷ್ಟರನು ತಂದೆ
ಅರುಗದಿದ್ದಾಗಾದುದೆಗೆ ತಂದೆ ಕೇಳು ಏನಲೆಂದಳು ಅರಬಿಗೆ ಒರೆದು ನೋಯಿದಲೆಗೆ ಓ ಲೋಕದ ತಂದೆಯೇ, ಇದೋ ನಿಮ್ಮ ಪುನೀತವಾದಂತಹ ಪಾದದ್ವಯಗಳಿಗೆ ಯಶೋಮತಿಯ ಅಭಿವಾದನೆ ಸ್ವಾಮಿ. ಪುಣ್ಯಾತ್ಮರಾದಂತಹ ನಿಮ್ಮನ್ನು ಕಾಣಬೇಕು, ನಿಮ್ಮ ದಿವ್ಯ ದರ್ಶನವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದಲಾಗಿ ತುರಗವನ್ನೇರಿಕೊಂಡು ಮಾಲಿನ್ಯ ಜೊತೆಯಲ್ಲಿ ಓಡಾಡಿಕೊಂಡು ಬಂದವಳು ನಾನು. ಬರುತ್ತಿರುವಂತಹ ವೇಳೆ ಈ ಆಶ್ರಮದ ಕುರಿತಾಗಿ ಏನೆಲ್ಲ ಕನಸುಗಳನ್ನು ಕಂಡೆ ಸ್ವಾಮಿ. ಆಶ್ರಮ ಅಂದ್ರೆ ಇದೇ ರೀತಿ ಇದ್ದಿರಬಹುದು. ಒಟುಗಳ ವೇದಪಟ್ಟಣವು, ಆಮೇಲೆ ಯಾಗದ ಧೂಮವು, ಅದನ್ನಾಗ್ರಾಣಿಸಬೇಕು. ನನ್ನ ಪಂಚೇಂದ್ರಿಯಗಳನ್ನೆಲ್ಲ ಸಂತೋಷವನ್ನುಂಟು ಮಾಡಬೇಕು. ಮನಸ್ಸಿಗೆ ಆದಂತಹ ನೋವುಗಳನ್ನೆಲ್ಲ ದೂರ ಮಾಡಿ ಪುಣ್ಯವನ್ನು ಪಡೆದುಕೊಳ್ಳಬೇಕು, ಸಂತೋಷವನ್ನು ಪಡೆದುಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಬಂದವಳು ನಾನು. ಬಂದು ನೋಡಿದ್ರೆ ಇಲ್ಲಿ ಎಂತಹ ವಿಕೋಪವನ್ನೇ ನಾನು ಕಾಣುತ್ತಾ ಇದ್ದೇನೆ. ನಿತ್ಯ ಸುಮಂಗಳೆಯಾಗಿ ರಾರಾಜಿಸಬೇಕೆಂದು ಈ ಪುಣ್ಯಧಾಮ, ಆದ್ರೆ ಅಮಂಗಳೆಯಂತೆ ಗೋಚರವಾಗುತ್ತಾ ಇದೆಯಲ್ಲ, ಎಲ್ಲವೂ ನಾಶವಾಗಿ ಹೋಗಿದೆ. ಯಾಕಪ್ಪ ಹೀಗೆ ಎಂಬ ಹಾಗೆ ಒಂದು ಬದಿಯಲ್ಲಿ ನಿಂತು ನನ್ನಷ್ಟಕ್ಕೆ ನಾನು ಯೋಚನಾ ಲೋಕದಲ್ಲಿ ವಿಹರಿಸುತ್ತಿರುವಂತಹ ಸಂದರ್ಭ ಪಕ್ಕನೇ ನನ್ನನ್ನು ಬಡಿದೆಬ್ಬಿಸಿದ್ದು ಏನು ಗೊತ್ತೇ? ಮಾಲಿನಿ ಕೇಳಿದಂತಹ ಪ್ರಶ್ನೆಗೆ ತಾವು ಉತ್ತರವನ್ನು ನೀಡಿದ್ದಾದ್ರೂ ಏನು? ಇಷ್ಟಕ್ಕೆಲ್ಲ ಕಾರಣ ಮಹಾರಾಣಿ ಎಂಬ ಹಾಗೆ ನನ್ನಲ್ಲಿಗೆ ಬೆರಳೆತ್ತಿ ತೋರಿಸ್ತಾ ಇದ್ದೀರಲ್ಲ ಸ್ವಾಮಿ. ಯಾಕೆ ಮಾತಿನಲ್ಲೇ ನನಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀರಿ ಹೇಳಿ? ತಿಳಿದು ಯಾವ ಅಪರಾಧವನ್ನು ಮಾಡಿದವಳು ನಾನಲ್ಲ. ಕನಸು ಮನಸ್ಸಿನಲ್ಲಿಯೂ ಕೂಡ ಕೆಟ್ಟ ವಿಚಾರವಾಗಿ ಯೋಚನೆ ಮಾಡಿದವಳೇ ನಾನಲ್ಲ. ಇದೋ ನನ್ನ ಮಾತಿನಲ್ಲಿ ಯಾಕೋ ತಮ್ಮ ಪಾಲಿಗೆ ನಂಬಿಕೆ ಬರುವುದಿಲ್ಲವೋ ಏನೋ. ಆದರೂ ನಿಮ್ಮ ತನುಜೆ ಅಂದ್ರೆ ನಿಮ್ಮ ಮಗಳ ಸ್ಥಾನದಲ್ಲಿ ನಿಂತು ನಾನು ಹೇಳುತ್ತಾ ಇದ್ದೇನೆ ಸ್ವಾಮಿ, ನಿಮ್ಮ ಪಾದದಾಣೆಯಾಗಿ ಇಲ್ಲಿ ನಡೆದಂತಹ ಸಂಗತಿ ನನಗೆ ಗೊತ್ತಿಲ್ಲ ತಂದೆ, ನನಗೆ ಗೊತ್ತಿಲ್ಲ ನನಗೆ. ಯಶೋಮತಿ, ಮನೆಯಲ್ಲಿ ನಡೆಯುತ್ತಿರುವಂತಹ ವಿಚಾರಗಳೇ ನಿನ್ನ ಗಮನಕ್ಕೆ ಬಾರದೇ ಇದ್ದಾಗ ಊರಿನಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ನಿನಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಎಲ್ಲಿ ತಪ್ಪಿದ್ದೇನೆ ತಂದೆ? ನೀನೇ ಹೊಣೆಗಾರಳು ಎನ್ನುವಾಗೆ ನಿನ್ನತ್ತ ಬೆರಳತ್ತಿ ತೋರಿಸಿದೇನ? ಸರಿ, ಆದರೆ ಇದಕ್ಕೆ ಜವಾಬ್ದಾರರು ಯಾರು ಎನ್ನುವ ಹಾಗೆ ನಿದರ್ಶನಗಳನ್ನು ನಾನು ಕೊಡುತ್ತೇನೆ ಮಗಳೇ. ಏನು ತಂದೆ ಇದು? ತಾಯೇ ಗಂಧಗೆ ವಿಷವಿಡಲು ತಾಯೇ ಗಂಧಗೆ ವಿಷವಿಡಲು ಕಾವರಾಯ ತಾನೇ ಕುತ್ತಿಕೊಳ್ಳಲು ಕಾವರಾಯ ತಾನೇ ಕುತ್ತಿಕೊಳ್ಳಲು ಕಾಯುವರುಂಟೆ ಈ ಜಗತಿ ಯಾರೋ ಇಲ್ವಲ್ಲ? ಕಾಯುವರುಂಟೆ ಈ ಜಗದಿಗೆ ಎನ್ನುತ್ತ ಯತಿವರನಿತು ಮೊದಲಿಗೆ ತಾಯೇ ಕಂದಗೆ ವಿಷವಿಡಲು ಮಹಾರಾಣಿ, ಮಹಾತ್ಮರೇ, ನಾನು ಆಡುತ್ತಿರುವ ನನ್ನ ನುಡಿಗಳು ನಿನ್ನ ಹೃದಯಕ್ಕೆ ನೋವನ್ನು ತರಬಹುದು ಮಗಳೇ. ಹಾಗಾದರೆ ನಡೆದಂತಹ ಸತ್ಯ ಘಟನೆಗಳು ಏನು ಎನ್ನುವ ಹಾಗೆ ಮನದಟ್ಟಾಗಿ ನಿನ್ನ ಹೃದಯಕ್ಕೆ ನಾನು ಮನಮುಟ್ಟುವಂತೆ ವಿವರಿಸಲೇಬೇಕಲ್ವೇ ಹೇಳು. ಏನು ತಂದೆ? ನೀನೇ ಆಲೋಚನೆಯನ್ನು ಮಾಡು. 9 ತಿಂಗಳು ತನ್ನ ನವೋದರದಲ್ಲಿ ಇರಿಸಿ 10ನೇ ತಿಂಗಳಿಗೆ ಪ್ರಪಂಚಕ್ಕೆ ಕಾಣಿಕೆಯನ್ನು ಕೊಟ್ಟು ಎಳೆಯ ಮುದ್ದಾದ ಮಗುವಿನ ಮುಖವನ್ನು ನೋಡಿಕೊಳ್ಳಬೇಕು ಎನ್ನುವಾಗೆ ಆತರಿತಿದ್ದಂತಹ ತಾಯಿಯೋರ್ವಳು ಜನಿಸಿದ ಎಳೆಯ ಕಣ್ಣಮ್ಮನಿಗೆ ತನ್ನ ಎದೆಯ ಸ್ತನ್ಯಪಾನ ಎನ್ನುವಂತ ಅಮೃತವನ್ನೇ ಗುಂಜಿಸಿಕೊಡಬೇಕಾದ್ದು ಕರ್ತವ್ಯ ಅಲ್ವೇ? ಹಾಗಾದ್ರೆ ಸ್ತನ್ಯಪಾನದ ಬದಲಿಗೆ ಆ ಎಳೆಯ ಶಿಶುವಿಗೆ ವಿಷವನ್ನೇ ಕೊಟ್ಟಳು ಅಂತಾದರೆ ಆಕೆ ಏನಾಗ್ತಾಳೆ ಹೇಳು? ಆಕೆ ಹೆಣ್ಣಲ್ಲ ಸ್ವಾಮಿ, ಹೆಣ್ಮಾರಿ ಆಗ್ತಾಳೆ. ಹೌದಲ್ಲ? ಸತ್ಯ. ಹಾಗೆ ಕೃಷಿಕನೋರ್ವ ತನ್ನ ಯೋಗ್ಯವಾದಂತಹ ಹೊಲದಲ್ಲಿ ಯೋಗ್ಯವಾದಂತಹ ಬೀಜವನ್ನು ಬಿತ್ತಿ ಉತ್ತಮವಾದಂತಹ ಬೆಳೆಯನ್ನು ತೆಗೆದುಕೊಳ್ಳಬೇಕು ಎನ್ನುವ ಸಂಕಲ್ಪವನ್ನು ಇರಿಸ್ತಾನೆ. ಖಂಡಿತವಾಗಿ ಆ ಹೊಲಗೆ ಭದ್ರತೆಗೋಸ್ಕರವಾಗಿ ಬೇಲಿಯನ್ನೇ ನಿರ್ಮಿಸುತ್ತಾನೆ. ನಿಜ. ಆದರೆ ಸಮಯಕ್ಕೆ ಸರಿಯಾಗಿ ಬೆಲೆಯನ್ನು ತೆಗೆಯಬೇಕು ಎನ್ನುವಂತಹ ಸಂಕಲ್ಪದಲ್ಲಿ ಇರಿಸಿಕೊಂಡಾಗ ಆ ಬೇಲಿಯೇ ಹೊಲವನ್ನು ಮೇಯ್ದೆ ಅಂತಾದರೆ ಆತನ ಗತಿ ಏನು ಹೇಳು? ಕೃಷಿಕನ ಗತಿ ಏನು ಹೇಳುತ್ತೀರದು ತಂದೆ ಅಲ್ವೇ?
ಪ್ರಜೆಗಳಿಗೆ ಆತರವಿರುವಂತಹ ರಾಜನೋರ್ವನೇ ಪ್ರಜಾರಂಜಕನಾಗಿ ಮೆರೆತಿದ್ದಾಗ ಅಂತಹ ಪ್ರಜೆಗಳಿಗೆನ್ನೇ ಶಿಕ್ಷಿಸ್ತಾನೆಂದಾದರೆ ಲೋಕದಲ್ಲಿ ಕಾಯುವವರು ಪ್ರಜೆಗಳನ್ನು ಯಾರಿದ್ದಾರೆ ಹೇಳು? ಯಾರು ಇಲ್ವಲ್ಲ. ಎಳೆಯ ಕನ್ನಮ್ಮಗಳು ಮುಂದಿನ ಜನಾಂಗ ಎನ್ನುವ ಹಾಗೆ ಆಧರಿಸಿ ಅಂತಹ ಎಳೆಯ ಮಕ್ಕಳನ್ನೇ ಕುಟ್ಟಿ ಕೊಲ್ಲುವುದಕ್ಕೆ ಮನಸ್ಸು ಮಾಡುತ್ತಾರೆಂದಾದರೆ ಅಂತಹ ಮಕ್ಕಳನ್ನು ಪೊರೆಯುವವರು ಯಾರು ಈ ಜಗತಿ? ದೇವರೇ ಗತಿ. ಇದಕ್ಕೆಲ್ಲ ಹೊಣೆಗಾರ ನೀನಲ್ಲ ಯಶೋಮತಿ. ಮತ್ತೆ ನಿನ್ನ ಪತಿಯಾದಂತ ಅರುಣಾಸುರನೇ ಕಾರಣನಾದಾಗ ಯಾರಲ್ಲಿ ಬಿತ್ತರಿಸಲಿ ಹೇಳು? ಏನು ಆಡ್ತಾ ಇದ್ದೀರಿ ಸ್ವಾಮಿ? ತಮ್ಮ ಜ್ಞಾನದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನಿ ನಾನಲ್ಲದಾಗಿ ಹೋದೆ. ಆದ್ರೆ ಈಗ ನೇರವಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಿ. ಇಷ್ಟಕ್ಕೆಲ್ಲ ಕಾರಣೀಕರ್ತರಾದವರು ನನ್ನ ಪತಿದೇವರು ಎಂಬ ಹಾಗೆ. ಇದನ್ನೆಲ್ಲ ನಾನು ನಂಬಬೇಕೇ ಸ್ವಾಮಿ? ನನ್ನವರ ಮನೋಸ್ಥಿತಿ ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಸತ್ಕಾರ್ಯಕ್ಕೆ ಬೇಕಾಗಿ ಮನ ಮಾಡುತ್ತಾರೆ ಹೊರತು ಯಾವುದೋ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮಾತಿನಲ್ಲಿ ನನಗೆ ಭರವಸೆಯೇ ಇಲ್ಲ ಸ್ವಾಮಿ. ಯಶೋಮತಿ, ಗಂಡನ ಮೇಲಿನ ಅತಿವಾದಂತಹ ವ್ಯಾಮೋಹ, ಅತಿವಾದಂತಹ ಪ್ರೀತಿ ವಾತ್ಸಲ್ಯ ಅಪರಾಧ ಅಂತ ನಾನು ಹೇಳುವುದಿಲ್ಲ. ಗಂಡ ಮನೆಯಿಂದ ಬೆಳಿಗ್ಗೆ ಹೊರಟ ನಂತರ ರಾತ್ರಿ ಆಗುವವರೆಗೂ ಬಾರದೇ ಇದ್ದಾಗ ಪ್ರಶ್ನಿಸಬೇಕಾದ್ದು ಸತ್ಯ ಧರ್ಮ. ಸರಿ, ಅಲ್ಲಿ ನೀನು ತಪ್ಪಿದ್ದಿ. ಬಿಳಿ ಇದ್ದದ್ದು ಹಾಲು ಅಂತ ನೀನು ಭಾವಿಸಿಕೊಳ್ಳುವಂತಹ ಸ್ವಭಾವ ನಿನ್ನಲ್ಲಿರಬಹುದು. ಹಾಗಾದರೆ ಗಂಡನ ನಡವಳಿಕೆಯ ಬಗ್ಗೆ ಹೆಂಡತಿಯಾದವಳು ಯೋಚನೆ ಮಾಡಲಿಲ್ಲ ಎನ್ನುವುದೇ ಸ್ಪಷ್ಟ. ನಾನು ವಿಸ್ತರಿಸಬಹುದು. ಸಹಿಸಿಕೊಳ್ಳುವ ಉದಯ ಉಂಟೆ ಮಗಳೇ ನಿನಗೆ? ಖಂಡಿತವಾಗಿಯೂ ಖಂಡಿತವಾಗಿಯೂ ಖಂಡಿತವಾಗಿಯೂ. ಹಾಗಾದರೆ ಜ್ಞಾನ ದೃಷ್ಟಿಯನ್ನೇ ನಿನಗೆ ಅನುಮೋದಿಸಿ. ನಮ್ಮ ಒಡೆಯನ ಪ್ರಕಾರವಾಗಿ ಸಿಕ್ಕ ಬ್ರಾಹ್ಮಣರ ತಲೆಯನ್ನು ಕಡಿದಿದ್ದೇವೆ, ಉದರವನ್ನು ಬಗೆದಿದ್ದೇವೆ. ಕಾಣ್ತಾ ಇರುವುದು ಯಾವುದು? ದೇವಿ ಮಂದಿರ. ಕೊಚ್ಚಿ ಪಡಿ ಮಾಡುವ. ತಳಿದನಾಗ ಕಮಲದಲ್ಲೋ ಜಗವ ತಳಿದನಾಗ ಕಮಲದಲ್ಲೋ ಜಗವ ಜಬಲಿ ಬಳಿಗೆ ತಳುಗಿ ಪಾಸ್ಪದಿ ತೊಳೆದು ಮುನಿ ಪದವಗೆ ಗುಳಿಸಿ ಪಾಪ ಜ್ವಲನದು ಪದಿ ಅಲಿಯದ ತಲೆ ಕೊಡುವೆ. ನಾನು ತಲೆ ಕೊಡ್ತೇನೆ ತಂದೆ, ತಲೆ ಕೊಡ್ತಾ ಇದ್ದೇನೆ. ನಿಜ ಬಲಿದೆ ಮರ್ದಿವೆ ಒಲಿದು ತವ ಸುದ್ದೆಯನ್ನು ಹರದು ಹರದು. ಪೂಜ್ಯರೇ, ನೀವಿದ್ದಂತಹ ದಿವ್ಯ ದರ್ಶನದಿಂದಲಾಗಿ ಅಲ್ಲ, ನೀವಿದ್ದಂತಹ ಜ್ಞಾನ ದೃಷ್ಟಿಯಿಂದಲಾಗಿ ನಮ್ಮವರು ಏನೆಲ್ಲ ಮಾಡ್ತಾ ಇದ್ದಾರೆ ಎಂಬುದನ್ನು ಕಣ್ಣಾರೆ ನೋಡಿದೆ ಸ್ವಾಮಿ, ಕಣ್ಣಾರೆ ನೋಡಿದೆ. ಸರಿ ತಂದೆ, ಏನು ಅರಿಯದ ಮುಕ್ತ ಬಾಲಕರ ಶಿರವನ್ನು ಕತ್ತರಿಸುತ್ತಾ ಇದ್ದಾರೆ. ಯಜ್ಞ ಕಂಟಕರಾಗಿ ಧರ್ಮದ್ರೋಹಿಗಳಾಗಿ ನಡೆದಾಡುತ್ತಾ ಇದ್ದಾರೆ ತಂದೆ. ಋಷಿ ಮುನಿಗಳ ಶಿರವನ್ನು ಕತ್ತರಿಸುತ್ತಾ ಇದ್ದಾರೆ. ಋಷಿ ಪತ್ನಿಯರನ್ನು ಹಿಂಸಿಸುತ್ತಾ ಇದ್ದಾರೆ. ಸಾಲದು ಎಂಬ ಹಾಗೆ ದೇವಲೋಕವನ್ನು ಸೇರಿ ಆ ದೇವತೆಯನ್ನೇ ಸಮರದ ಮೂಲಕ ಹೊಡೆದಾಡಿಸುವಂತಹ ದೃಶ್ಯವನ್ನು ಕೂಡ ನೋಡಿದೆ ಸ್ವಾಮಿ. ಮನನೊಂದಂತಹ ಇಂದ್ರಾಣಿ ಆ ಚಂಡಿಕೆಯನ್ನು ಅರ್ಚಿಸ್ತಾ ಇದ್ದಾಳೆ, ಮೆಚ್ಚಿಸ್ತಾ ಇದ್ದಾಳೆ. ಮುಂದೊಂದು ದಿವಸ ವಿಸ್ತಾರವಾದಂತಹ ದಾನವ ಸಮುದಾಯದ ಅಳಿವಿಗೆ ಇದುವೇ ಕಾರಣವಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ತಂದೆ. ವಿಶಾಲವಾದಂತಹ ದಾನವ ಸಂತತಿಯೇ ಅಳಿದು ಹೋದ ಬಳಿಕ ನನ್ನವರು ಬದುಕುವುದಕ್ಕುಂಟೇ ಹೇಳಿ. ಈ ಯಶೋಮತಿಯ ಆಸೆ ಒಂದೇ ಸ್ವಾಮಿ, ನನ್ನವರು ಈ ಪ್ರಪಂಚದಲ್ಲಿ ಬದುಕಬೇಕು, ಬಾಳಬೇಕು ಎಂಬುದು. ಆದರೆ ಅವರು ಮಾಡಿದಂತಹ ಪಾಪ ಕರ್ಮದಿಂದಲಾಗಿ ಖಂಡಿತ ಅವರು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅವರನ್ನು ಉಳಿಸುವಂತಹ ಯತ್ನ ಹೇಗೆ ಎಂಬ ಹಾಗೆ ಯೋಚಿಸಿದಾಗ ದಾರಿ ಒಂದೇ ಒಂದು ಸ್ವಾಮಿ. ಏನಮ್ಮ? ಪತಿ ಅರ್ಥ ಸತ್ಯ ಅಲ್ಲವೇ? ಸತ್ಯ ಅರ್ಥ ಪತಿ ಅಲ್ಲವೇ? ಗಂಡ ಮಾಡಿದಂತಹ ಪಾಪ ಕರ್ಮವಾಗ್ಲಿ ಪುಣ್ಯ ಕರ್ಮವಾಗ್ಲಿ ಸಮ ಅರ್ಥ ಭಾಗ ಸತ್ಯಾದ ಬಳಿಗೂ ಕೂಡ ಉಂಟು ತಾನೆ. ನನ್ನವರು ಮಾಡಿದಂತಹ ಪಾಪ ಕರ್ಮಗಳಿಗೆ ಬೇಕಾಗಿ ಇದೋ ನಾನು ಬಲಿಯಾಗುತ್ತಾ ಇದ್ದೇನೆ ತಂದೆ. ನನ್ನ ಶಿರವನ್ನು ಕೊಡುವಲ್ಲಿ ಮುಂದಾಗುತ್ತಾ ಇದ್ದೀನಿ.
ನಿಮ್ಮ ಮಗಳಂತಿರುವ ತಾಯಿ ಯಶೋಮತಿ ಅಳಿದು ಹೋಗುತ್ತಾಳೆ ಸ್ವಾಮಿ. ನನ್ನನ್ನು ಹರಸಿ ತಂದೆ, ನನ್ನನ್ನು ಹರಸಿ. ಮಗಳೇ, ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ, ನಿನ್ನದಾದಂತಹ ಜೀವವನ್ನು ಕಳೆದುಕೊಳ್ಳುವುದಕ್ಕೆ ನೀನು ಸಿದ್ಧಳಿದ್ದೀಯ. ಸತ್ಯ ತಂದೆ. ಹಾಗಾದರೆ ನಿನ್ನ ಗಂಡನ ಪ್ರಾಣಕ್ಕೆ ಅಮೂಲ್ಯವಾದಂತಹ ಬೆಲೆಯನ್ನೇ ನೀನು ಕಟ್ಟಿಬಿಟ್ಟಿ. ನಿಜ ತಂದೆ. ಆದರೆ ನಿರಪರಾಧಿಗಳ ಪ್ರಾಣಕ್ಕೆ ಅರ್ಥವೇ ಇಲ್ವೇ ಮಗಳೇ? ಸಜ್ಜನರು ಬಲಿಯಾಗಿ ಅದಕ್ಕೆ ಹೊಣೆಗಾರರು ಯಾರಿಗೂ ಸುರಿದ ಬಿಸಿನೆತ್ತದ ಪ್ರಭಾಗವೇ ಹರಿದು ಮಾರಿಯ ಸರದಿ ಪಾಪದಿ ಕುರಿಯಲಿವ ನಿಮ್ಮ ರಥ ಆಗುದಿ ಮುರಗೊಣಿಸಿ ಬರಲಿರಿಸಲ್ ಅರಿದು ನಿರಪರಾಧಿಗಳು. ಲೋಕದ ತಂದೆ, ಅಧಿಕಾರ, ಐಶ್ವರ್ಯ, ಸಂಪತ್ತುಗಳು ಒಬ್ಬ ಬಂದಾಗ ತನ್ನದಾದಂಥ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಎನ್ನುವುದಕ್ಕೆ ನಿನ್ನ ಗಂಡನೇ ಆದರ್ಶವಾದ. ಹಾಗಾದರೆ ನಿನ್ನ ಗಂಡ ಮಾಡಿದ ಅಪರಾಧಗಳಾದರೂ ಕೂಡ ಅಮೂಲ್ಯವಾದಂತಹ ಪ್ರಾಣದ ಬೆಲೆಯನ್ನು ನೀನು ಗುರುತಿಸಿಕೊಂಡಿದ್ದಿ ಎನ್ನುವುದು ನಿನ್ನ ವಾಕ್ಯಗಳಿಂದ ನಾನು ಅರ್ಥ ಮಾಡಿಕೊಂಡೆ. ನಿಜ ತಂದೆಯೇ. ಹಾಗಾದರೆ ಸಾಮಾನ್ಯರಾದಂತಹ ಬಡ ಪ್ರತಿಗಳ ಅಕ್ಕಿಗೆ ಅರ್ಥ ಏನು ಎನ್ನುವ ಹಾಗೆ ನಿನ್ನಲ್ಲೇ ಕೇಳಬೇಕಾಗುತ್ತದೆ. ನೀನೇ ಆಲೋಚನೆಯನ್ನು ಮಾಡಿ. ಶ್ರೇಷ್ಠವಾದಂತಹ ಏಕವೀರಾದ್ರಿಯಲ್ಲಿ ಅದೆಷ್ಟು ಗಮನೋತ್ತಮರು ನೆರೆದವರಿದ್ದಾರೆ. ಬಡ ಕುಟುಂಬದಲ್ಲಿ ಸಂಜನಿಸಿದವರಿದ್ದಾರೆ. ದೇವತಾ ಕೈಂಕರ್ಯಗಳನ್ನು ಮಾಡಿ ತನ್ನದಾದಂತಹ ನಿತ್ಯ ಉದರವನ್ನು ಪೋಷಣೆಯನ್ನು ಮಾಡುವಲ್ಲಿ ಜವಾಬ್ದಾರರಾಗುತ್ತಾರೆ. ಅಂತಹ ಬ್ರಾಹ್ಮಣೋತ್ತಮರನ್ನು ದರದರನೆ ಹಿಡಿದೆಳೆದುಕೊಂಡು ಬಂದು ರುಂಡಮುಂಡಗಳನ್ನೇ ಛೇದಿಸಿ ಬಿಟ್ಟನಲ್ಲವಮ್ಮ. ಆ ಬ್ರಾಹ್ಮಣರು ನಿನ್ನ ಗಂಡನಿಗೆ ಏನಮ್ಮ ನ್ಯಾಯ ಮಾಡಿದ್ದಾರೆ ಹೇಳು. ಇಲ್ಲ ಸ್ವಾಮಿ, ಅಪರಾಧ ಮಾಡಲಿಲ್ಲ. ಬೇಡ. ಪೂಜೆ ಪುರಸ್ಕಾರಕ್ಕೆ ಹೋದಂತಹ ನನ್ನ ಪತಿ ಈಗ ಬಂದಾರು ಎನ್ನುವ ನಿರೀಕ್ಷೆಯಲ್ಲಿದ್ದಂತಹ ಹೆಂಡತಿಯೂರುವಳು ತನ್ನ ಜೀವನದ ಮಾಂಗಲ್ಯವನ್ನೇ ಅನುಸರಿಸುತ್ತಾ ಕಣ್ಣೀರ ಕಡಲಲ್ಲೇ ದಿನಗಳನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂತಂತಾದರೆ ಆ ಮಹಿಳೆಯ ಮಾಂಗಲ್ಯಕ್ಕೆ ಅರ್ಥವೇ ಇಲ್ವಮ್ಮ, ಬೆಲೆ ಇಲ್ವೇ ಹೇಳು. ನಮ್ಮಂತಹ ಮುಳಿಪೋತ್ತಮರು ಲೋಕದ ಹಿತಕ್ಕೋಸ್ಕರವಾಗಿಯೇ ಯಾಗಾದಿಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ದೇವತೆಗಳು ಸಂತುಷ್ಟಿಪಡಿಸಿ ಇಳೆಗೆ ಬೇಕಾದಂತಹ ಮಳೆಯನ್ನು ಸುರಿಸುತ್ತಾರೆ. ಆ ಮುಳಿಪೋತ್ತಮರು ಯಜ್ಞಯಾಗಾದಿಗಳನ್ನು ಮಾಡಿದರೆ ನಿನ್ನ ಗಂಡನಿಗೆ ಏನು ಅನ್ಯಾಯವಾಗುತ್ತದೆ ತಾಯೇ? ಇಲ್ಲ ತಂದೆ, ಲೋಕ ಉಳಿತಾಗ್ತದೆ. ಹಾಗಾದರೆ ಆ ಮುಳಿಪೋತ್ತಮರನ್ನು ದರದರನೆ ಹಿಡಿದೆಳೆದುಕೊಂಡು ಅವರನ್ನು ಅದೇ ಅಗ್ನಿಕುಂಡಕ್ಕೆ ಹೋಮಿಸಿ ಬಿಟ್ಟನಲ್ಲಮ್ಮ. ಏನಪರಾಧ ಮಾಡಿದ್ದಾರೆ? ಮುನಿ ವಧುಗಳು ತನ್ನ ಪತಿಯೇ ಪರದೇವರು ಎನ್ನುವ ಹಾಗೆ ಸೇವೆಯನ್ನು ಮಾಡುತ್ತಾ ಅಂತಹ ಮುನಿವಧುಗಳಿಗೆ ಬೇಕಾದಂತಹ ಚಿತ್ರಹಿಂಸೆಯನ್ನು ನೀಡಿದರಲ್ಲಮ್ಮ. ಗಂಡನನ್ನು ಕಳೆದುಕೊಂಡಂತಹ ಮಹಿಳೆಯರುಗಳ ಮಾಂಗಲ್ಯಕ್ಕೆ ಬೆಲೆ ಉಂಟೆ ಹೇಳಪ್ಪ ಹೇಳು. ಬೇಡ. ಎಳೆಯ ಮಕ್ಕಳು ನಾಳೆ ಜೀವನದಲ್ಲಿ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ತಾನೊಮ್ಮ ಉತ್ತಮ ಪ್ರಜೆಯಾಗಿ ಬಾಳಿ ಬದುಕಬೇಕು ಎನ್ನುವ ಕನಸಿನ ಗೋಪುರವನ್ನೇ ಕಟ್ಟಿಕೊಳ್ಳುತ್ತಾನೆ. ಅಂತಹ ಎಳೆಯ ಕಂದಮ್ಮರು ಅವರನ್ನು ನಿಮ್ಮವರೆಲ್ಲರೂ ಸೇರಿಸಿಕೊಂಡು ಬಂದು ಅದೇ ಅಗ್ನಿಕುಂಡಕ್ಕೆ ಹೋಮಿಸಿ ಬಿಟ್ಟರಲ್ಲವಮ್ಮ. ಆ ಎಳೆಯ ಕಂದಮ್ಮಗಳು ಬಾಲಿಶದಿನಿಂದ ಅಪರಾಧವನ್ನೆಸಗಿರಬಹುದಮ್ಮ. ಹಾಗಾದರೆ ನಿಮ್ಮವರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಹೇಳು. ಬೇಡ. ಬಡ ಕುಟುಂಬದಲ್ಲಿ ಸಂಜನಿಸಿದಂತಹ ತರುಣಿಯವರುಗಳು ಜೀವನದಲ್ಲಿ ಉತ್ಕರ್ಷಣೆಯನ್ನು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟೋ ಆಸೆ ಆಕಾಂಕ್ಷೆಗಳನ್ನು ಇರಿಸಿಕೊಂಡಳಮ್ಮ. ಸತ್ಯ. ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಳಲ್ಲ. ಸತ್ಯ ತಂದೆ. ಹಾಗಾದರೆ ಆ ಬಡ ಕುಟುಂಬದಲ್ಲಿ ಸಂಜನಿಸಿದಂತಹ ತರುಣಿಯವರುಗಳ ಆ ಜೀವಕ್ಕೆ ಬೆಲೆಯೇ ಇಲ್ವಮ್ಮ. ತನ್ನ ಮಗಳು ಉತ್ತಮ ವ್ಯಕ್ತಿಯಾಗಬೇಕು ಸಮಾಜದಲ್ಲಿ ಎನ್ನುವ ಹಾಗೆ ಆಶಾಕಾಂಕ್ಷೆಗಳನ್ನು ಇರಿಸಿಕೊಂಡಂತಹ ತಂದೆ ತಾಯಿಗಳ ಕಣ್ಣೀರನ್ನು ಒರೆಸಿ ಸಾಂತ್ವನವನ್ನು ಕೊಡಬೇಕಾದಂತಹ ನಿನ್ನ ಅರಸನೆ ಅಪರಾಧಿ ಸ್ಥಾನದಲ್ಲಿದ್ದರೆ ವಿಚಾರಿಸುವವರು ಯಾರಮ್ಮ? ಯಾವ ಅನ್ಯಾಯಗಾರನಾಗಲಿ ನ್ಯಾಯವನ್ನೇ ಒದಗಿಸಬೇಕಾದಂತಹ ನ್ಯಾಯಾಲಯವೇ ಅಪರಾಧಿ ಸ್ಥಾನದಲ್ಲಿದೆ ಅಂತಾದರೆ ನ್ಯಾಯ ಎಲ್ಲಿದೆ ತಾಯೇ? ನ್ಯಾಯ ಎಲ್ಲಿದೆ? ಇಲ್ಲೇ ನಾನು ಯೋಚಿಸಿಕೊಳ್ಳಬೇಕಾದ
ಯಾರೇ ಆಗಿರಲಿ, ಬಡ ಕುಟುಂಬದಲ್ಲಿ ಸಂಜನಿಸಿದ ಯಾವನೇ ಆಗಲಿಯೂ ಕೂಡ ಅಪರಾಧವನ್ನು ಎಸಗದಿದ್ರೂ ಅಂತವರಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತಾದ ಬಳಿಕ ಕೇಳುವವರ ಆರಂಭ. ಆದರೆ ಒಂದು ಮಾತನ್ನು ನಾನು ತಿಳಿಸುತ್ತೇನೆ. ಏನು ತಂದೆ? ಮಡಿದು ಹೋದಂತಹವರ ಪಾಪದ ರೇಪವೇ ಬಿಸಿ ನೆತ್ತರಾಗಿ ಪಾಪದ ರಕ್ತವೇ ಹರಿದು ಭೀಕರವಾದಂತಹ ಮಾಯೆಯಾಗಿ ನಿನ್ನ ಗಂಡನ ಬಲಿದಾನವಾಗದೆ ಬಿಟ್ಟಿದ್ದೇ ಹೇಳಮ್ಮ. ತಂದೆ, ಹಾಗಿದ್ರೆ ನನ್ನ ಗಂಡನ ಯೋಗ್ಯತೆಯನ್ನು ತಾವು ಅರ್ಥ ಮಾಡಿಕೊಳ್ಳಿಲ್ವೇ ತಂದೆ? ಏನಮ್ಮ ಯೋಗ್ಯತೆ? ಅರಿದಕ್ಕೆ ಸಾಪಿಯಾದವಲ್ಲ ಮಂಗಲ್ಯವಾಗ, ಅರಿದಕ್ಕೆ ಸಾಪಿಯಾದವಳ ಮಂಗಲ್ಯವಾಗ. ಹರಿವ ಶಕ್ತರ ನೋಡ್ಬೇನು, ಹರಿವ ಶಕ್ತರ ನೋಡ್ಬೇನು. ಪರಮೇಶ್ವರ ಬಿಲ್ಲು ಗಾಯತ್ರಿ ಜಪ ಬಿಲ್ಬಂದ, ಪರಮೇಶ್ವರ ಬಿಲ್ಲು ಗಾಯತ್ರಿ ಜಪ ಬಿಲ್ಬೆನ್ನದ ಅಮರ ನೆಂದು. ಹರಿದೆಗೆ ಸಾಧಿಯಾದವಳ ಮಂಗಲ್ಯ ಹರಿವ ಶಕ್ತರ ನೋಡ್ಬೇನು ನೋಡ್ಬೇನು. ಮಹಾತ್ಮರೇ, ನನ್ನ ಪತಿದೇವರು ಮಾಡಿದಂತಹ ಒಂದೊಂದೇ ಅನ್ಯಾಯದ ಆ ಕಾರ್ಯಗಳನ್ನು, ಆ ಪಾಪದ ಕಾರ್ಯಗಳನ್ನೆಲ್ಲ ಎತ್ತಿ ಎತ್ತಿ ಮೆಲುಕು ಹಾಕುತ್ತಾ ಇದ್ದೀರ ತಂದೆ. ಕೇಳಿ ಸಹಿಸಿಕೊಳ್ಳುವಂತಹ ತಾಳ್ಮೆ ನನಗಿಲ್ಲ ತಂದೆ. ಆದ್ರೆ ಇದೆಲ್ಲ ಪಾಪದ ಲೇಪ ಒಂದಲ್ಲ ಒಂದು ದಿವಸ ನನ್ನವರ ಅಳಿವಿಗೆ ಕಾರಣವಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ನಮ್ಮ ಅರಮನೆಯ ಸಮೀಪದಲ್ಲಿ ತಾವಿದ್ರೂ ಕೂಡ ನನ್ನವರ ಯೋಗ್ಯತೆಯ ಬಗ್ಗೆ ಸ್ವಲ್ಪ ಯೋಚಿಸುವಲ್ಲಿ ಹಿಂದುಳಿದಿದ್ದೀರಾ ಅಂತ ಕಾಣ್ತದೆ. ಇನ್ನವರ ಯೋಗ್ಯತೆ? ಹೌದಪ್ಪ. ಏನಮ್ಮ? ಅಷ್ಟು ಸುಲಭದಲ್ಲಿ ನನ್ನವರ ಪ್ರಾಣವನ್ನು ಹೀರುವುದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವೇ ಇಲ್ಲ ತಂದೆ. ಅಂದರೆ ಸಾಧಿಸಿದ್ರೆ ಸಾಧನೆಯ ತುತ್ತ ತುದಿಯಲ್ಲಿ ವಿಹರಿಸುವುದಕ್ಕೆ ಸಾಧ್ಯ ಎಂಬುದನ್ನು ನನ್ನ ಪತಿದೇವರೇ ತೋರಿಸಿಕೊಟ್ಟಿದ್ದಾರೆ. ದಟ್ಟವಾದಂತಹ ಕಾಂತಾರವನ್ನು ಸೇರಿದ್ರು, ಆ ವಿಧಾತನ ಕುರಿತ ಪೂರ್ಣಾಚರಿಸಿದ್ರು. ಯಾರಿಂದಲೂ ಮರಣಬಾರದಂತಹ ವರಗಳನ್ನೇ, ಅಚೇಯವಾದಂತಹ ವರಗಳನ್ನೇ ಪಡೆದುಕೊಂಡ್ರು. ಅಷ್ಟೇ ಯಾಕೆ, ನನ್ನವರ ಭಕ್ತಿಶೀಲತೆಗೆ ಮೆಚ್ಚಿದಂತಹ ಶಾರದಾದೇವಿ ಗಾಯತ್ರಿ ಮಂತ್ರದ ಉಪದೇಶ ಮಾಡಿದ್ದಾಳೆ. ಈಗ ಬಂದು ಅರಮನೆಯಲ್ಲಿ ನೋಡಬೇಕು. ತ್ರಿಸಂಧ್ಯಾ ಕಾಲದಲ್ಲಿಯೂ ಕೂಡ ಗಾಯತ್ರಿ ಮಂತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ ಸ್ವಾಮಿ, ಎಲ್ಲದಕ್ಕಿಂತಲೂ ಅಧಿಕವಾಗಿ ಬೇಕಾದ್ದು ತನ್ನ ಸತಿಯಲ್ಲಿರುವಂತಹ ಸತೀ ಧರ್ಮ. ಸತಿಯಾದವಳು ಪರಮ ಪತಿವ್ರತೆಯಾದಳು ಎಂದಿದ್ರೆ ಗಂಡನಿಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಮುಂದೆ ಬರುವುದಕ್ಕೆ ಸಾಧ್ಯವಿಲ್ಲ. ನಾನು ಪತಿವ್ರತೆಯ ಸ್ಥಾನದಲ್ಲಿ ನಡೆಯುತ್ತಾ ಇದ್ದೇನೆ ಸ್ವಾಮಿ. ಹಾಗಿರುವಾಗ ನನ್ನ ಕೊರಳ ಮಾಂಗಲ್ಯವನ್ನು ಕಡಿದು ಹಾಕುವುದಕ್ಕೆ ಈ ಮಾನವರಿಂದ ಬಿಡಿ, ಆ ಮೂರು ಮೂರ್ತಿಗಳಿಗಿಲ್ಲವಂತೆ. ಇಷ್ಟೆಲ್ಲ ಇರುವಾಗ ನನ್ನ ಗಂಡನಿಗೆ ಜನಬಲವಿದೆ, ಅಧಿಕಾರ ಬಲವಿದೆ, ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ದೇವರ ವರಬಲವಿದೆ. ಇಷ್ಟೆಲ್ಲ ಬಲ ಇರುವಾಗ ನನ್ನವರು ಸಾಮಾನ್ಯರಾಗುವುದಕ್ಕೆ ಸಾಧ್ಯ ಉಂಟೇ ಸ್ವಾಮಿ? ಇದೋ ಮತ್ತೆ ಹೆಮ್ಮೆಯಿಂದ ಹೇಳುತ್ತಾ ಇದ್ದೀನಿ, ನನ್ನ ಗಂಡ ಅಚೇಯ, ಅಮರ ಅಮರ ಸ್ವಾಮಿ. ನನ್ನ ಗಂಡ ಅಮರನಾದರೂ ಇಳಿದು ಬರ್ತಾಳಮ್ಮ, ಇಳಿದು ಬರ್ತಾಳೆ. ಯಾರು? ದೇವಿ ಚಂಡಿಕೆಯಾಗಿ ಮೈವೆತ್ತು ದದಿಯ ಪ್ರಭಾವ ಗೋದರೆ ಇವಳು ಭಾವಿಸದಿರು ಜಪ ತಪವ ನಂಬಿದ ಈ ವಿಧ ಕೊಲುವಳೆಂದು ದೇವಿ ಚಂಡಿಕೆ. ಸೋಮತಿ ದೇವಾ, ನಿನ್ನ ಮಾತುಗಳನ್ನು ಕೇಳಿದಾಗ ಒಮ್ಮೆ ನನಗೂ ಬಂತು ಮಗನೇ. ಯಾಕೆ ಸ್ವಾಮಿ? ಇಷ್ಟೇ ನೀನು ಅರ್ಥ ಮಾಡಿಕೊಂಡವಳಲ್ವೇ ನಿನ್ನ ಗಂಡನ ಬಗ್ಗೆ ಅಂತ ನಾನು ಯೋಚಿಸಿಕೊಂಡೆ. ಎಲ್ಲವನ್ನೂ ನನ್ನ ಗಂಡವರು ಪಡೆದುಕೊಂಡಿದ್ದಾರೆ, ಅಮರ ಅಜೇಯ ಅಂತ ಹೇಳಿಕೊಂಡೆ. ಸರಿ. ಬ್ರಹ್ಮನ ವರಬಲವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ನಿನ್ನ ಗಂಡ ಏನು ಎನ್ನುವ ಹಾಗೆ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ ಎನ್ನುವ ಹಾಗೆ. ಸತ್ಯ ಅಮ್ಮ. ಬ್ರಹ್ಮನ ವರದ ಬಲವನ್ನು ಪಡೆದುಕೊಂಡವರೆಲ್ಲರೂ ಶಾಶ್ವತವಾಗಿ ಧರಣಿಯಲ್ಲಿ ಉಳಿದಿದ್ದಾರೆ ಎನ್ನುವುದನ್ನೊಮ್ಮೆ ನೀನು ಯೋಚಿಸಿ. ಯಾರು ಅಳಿದಿದ್ದಾರೆ? ಬೇಡ, ಆದಿದೈತ್ಯನೆಂದೆನಿಸಿದಂತಹ ಹಿರಣ್ಯಕಶ್ಯಪ ಒಳಗೂ ಅಲ್ಲ ಹೊರಗೂ ಅಲ್ಲ, ಮೇಲೆ ಅಲ್ವಾ ಕೆಳಗೂ ಅಲ್ಲ,
ಎಲ್ಲರಿಗಿಂತಲೂ ವಿಶೇಷವಾದಂತ ವರಬಲವನ್ನೇ ಬ್ರಹ್ಮನಿಂದ ಪಡೆದು ಸರಿ. ಹಿರಣ್ಯಕಶ್ಯಪ ಉಳಿದಿದ್ದಾನೇ ತಾಯಿ? ಇಲ್ಲವಲ್ಲ. ಹಾಗಾದರೆ ಬ್ರಹ್ಮ ವರಾವನಿಗೆ ಕೊಡ್ಲಿಲ್ವೇ? ಸತ್ಯ ತಂದೆ. ಯಾಕೆ ಸತ್ತ ಹೇಳಮ್ಮ? ಬೇಡ. ಮತ್ತೊಂದು ನಿನಗೆ ತೀರ್ಮಾನಕ್ಕೆ ನೀನು ಬಂದವಳಿದ್ಯಾ? ಏನದು? ಗಾಯತ್ರಿ ಮಂತ್ರ ನನ್ನ ಪತಿ ದೇವರಿಗೆ ಒಲಿದು ಶಾರದಾ ದೇವಿ ಕೊಟ್ಟವಳು. ಅದೇ ನಾನಮ್ಮ ನಿನಗೆ ಮೊದಲೇ ಹೇಳಿದ್ದು. ಏನು ತಂದೆ? ಮನೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನ ನೀನು ಮಹಿಳೆಯವರುವಳು. ಒಂದು ಊರಿನ ಅರಸನಲ್ಲಿರುವಂತಹ ಮಂತ್ರಿನಿ ಸ್ಥಾನವನ್ನು ತುಂಬಿಕೊಂಡವಳು. ಇಷ್ಟನ್ನೇ ನೀನು ಅರ್ಥ ಮಾಡಿಕೊಂಡದ್ದಲ್ಲ. ಎಲ್ಲಿ ತಪ್ಪಿದ್ದೇನೆ? ಮತ್ತೆ ನರಕರೆಯ ಮನೆಯಲ್ಲಿ ನಡೆದಂತಹ ಘಟನೆಗಳು ನಿನ್ನ ಗಮನಕ್ಕೆ ಹೇಗೆ ಬಂದಿತ್ತಮ್ಮ ಹೇಳು? ಏನು ಸ್ವಾಮಿ? 3 ಹೊತ್ತು ಗಾಯತ್ರಿ ಮಂತ್ರವನ್ನು ಉಪಚರಿಸುತ್ತಾರೆ, ಜಪಿಸ್ತಾ ಇದ್ದಾರೆ ನನ್ನ ಪತಿ ದೇವರು. ಅಮ್ಮ, ಗಾಯತ್ರಿ ಮಂತ್ರವನ್ನು ಬಿಟ್ಟು ಎಷ್ಟೋ ಸಮಯಗಳು ಕಳೆದು ಹೋಯ್ತಮ್ಮ. ಶಿವನೇ, ನನ್ನವರು ಗಾಯತ್ರಿ ಮಂತ್ರದಿಂದ ವಂಚಿತರಾಗಿದ್ದಾರೆ. ಬೇಡ ಸ್ವಾಮಿ, ನನ್ನಲ್ಲಿರುವಂತಹ ಸತೀ ಧರ್ಮ ಉಂಟಲ್ವೇ? ನಾನು ಪತಿವ್ರತೆಯಲ್ಲವೇ? ಯಶೋಮತಿ ದೇವಾ, ನೀನು ಸಚ್ಚರಿತೆ ಪಾವಣಲು ಎನ್ನುವುದನ್ನು ನಾನು ಪೂರ್ಣವಾಗಿ ಅರ್ಥವಿಸಿಕೊಳ್ಳುತ್ತಾ ಇದ್ದೇನೆ. ಕೊರಳಲ್ಲಿದ್ದಂತಹ ಮಾಂಗಲ್ಯದಿಂದ ಎಲ್ಲವನ್ನು ಸಾಧಿಸುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿನಗಿರಬಹುದು. ನನಗುಂಟು. ಇದರಿಂದಲಾಗಿಯೇ ಜೀವನವನ್ನು ಉಳಿಸಿಕೊಂಡವರ ನಿದರ್ಶನಗಳನ್ನು ನೀನು ಕೊಡುವೆಯಮ್ಮ? ಖಂಡಿತವಾಗಿಯೂ ಕೊಡುತ್ತೇನೆ. ಯಾರನ್ನು? ಸತ್ಯವಾನನ ಅರ್ಧಾಂಗಿಯಾದಂತಹ ಆ ಸಾವಿತ್ರಿ ತನ್ನ ಪತಿ ರೋಗಿಷ್ಠನಾಗಿ ಅಳಿದು ಹೋದಂತಹ ಸಂದರ್ಭ ಆತನನ್ನು ಬದುಕಿಸಿದ್ದಾದ್ರೂ ಹೇಗೆ ಸ್ವಾಮಿ? ಹೇಗೆ? ತನ್ನ ಪಾತಿವೃತ್ಯ ಧರ್ಮದಿಂದ. ಹೆಚ್ಚೇಕೆ ಅತ್ರಿ ಮಹರ್ಷಿಗಳ ಪತ್ನಿಯಾದಂತಹ ಅನಸೂಯಾ ದೇವಿ ಏನು ಮಾಡಿದ್ದಾಳೆ? ಆ 3 ಮೂರ್ತಿಗಳನ್ನೇ ತನ್ನ ಮಕ್ಕಳನ್ನಾಗಿ ಜೋಜೋ ಹಾಡಿಲ್ವೇ ತಂದೆ? ಹೌದು. ಇದೆಲ್ಲ ಪರಮ ಪತಿವ್ರತೆಯರ ಆದರ್ಶವಲ್ಲವೇ? ಅದೇ ದಾರಿಯಲ್ಲಿ ಹಿಡಿದುಕೊಂಡು ನಾನು ಮುಂದೆ ಸಾಗುತ್ತಾ ಇದ್ದೇನೆ ಸ್ವಾಮಿ. ಯಶೋಮತಿ, ಸತ್ಯವಾಹನನ ಸಾವಿತ್ರಿಯ ಆದರ್ಶವನ್ನೇ ನಿನ್ನ ಮಾಂಗಲ್ಯಕ್ಕೆ ನೀನು ಕೊಟ್ಟು ಬಿಟ್ಟೆ. ಖಂಡಿತ ಸಂತೋಷಗೊಳ್ಳುತ್ತೇನಮ್ಮ. ಹಾಗಾದರೆ ಸಾವಿತ್ರಿ ಸತ್ಯವಾಹನನನ್ನು ಬದುಕಿಸಿದ್ದಾಳೆ ಮಾಂಗಲ್ಯದಿಂದಲಾಗಿ. ಸತ್ಯವಪ್ಪ, ಇದನ್ನು ನಾನು ಒಪ್ಪಿಕೊಳ್ಳಲೇಬೇಕಮ್ಮ. ನಿಜ. ಸತ್ಯವಾಹನ ರೋಗಿಷ್ಠನಾದರೂ ಪರಮ ಧಾರ್ಮಿಕನಾಗಿ ಸತ್ಯಸಂಧನಾಗಿ ವ್ಯವಹರಿಸಿದ್ದಾನೆ. ಸರಿ. ಗಂಡ ಒಳ್ಳೆಯ ಧರ್ಮದಲ್ಲಿ ಇದ್ದ ಕಾರಣವೇ ಹೆಂಡತಿಯ ಮಾಂಗಲ್ಯಕ್ಕೆ ಬೆಲೆ ಬಂತಮ್ಮ, ಬೆಲೆ ಬಂತು. ಹಾಗಾದರೆ ನಿನ್ನ ಗಂಡ ಇಲ್ಲಿ ಏನು ಎನ್ನುವುದನ್ನು ನೀನು ಮತ್ತೊಮ್ಮೆ ಆಲೋಚನೆ ಮಾಡು. ಬೇಡ. ಅನಸೂಯಾ ದೇವಿ 3 ಮೂರ್ತಿಗಳನ್ನೇ ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲಲ್ಲಿ ಜೋಜೋ ಅಂತ ಕರೆದ್ರ. ಸತ್ಯ. ಹಾಗಾದರೆ ಅನಸೂಯ ದೇವಿ ಪತಿವ್ರತ ಧರ್ಮವು ಮೆರೆದುಕೊಳ್ಳಬೇಕು ಅಂತಾದರೆ ಅತ್ರಿ ಮಹರ್ಷಿಗಳ ತ್ಯಾಗ ಏನು, ಧರ್ಮಿಷ್ಠ ಏನು, ಲೋಕಕ್ಕೆ ತನ್ನದಾದಂತಹ ಕೊಡುಗೆ ಏನು ಎನ್ನುವುದನ್ನು ನೀನೊಮ್ಮೆ ಯೋಚಿಸು. ಗಂಡನ ಒಳ್ಳೆಯ ಪಥದಲ್ಲಿ ನಡೆದ ಕಾರಣವೇ ಹೆಂಡತಿ ಸಾಧ್ವಿಯಾಗುವುದಕ್ಕೆ ಕಾರಣವಾಯಿತು ತಾಯಿ. ಇಲ್ಲಿ ಹಾಗಲ್ಲ. ಅದೇ ರೀತಿಯ ಉಪಮೆಯನ್ನು ನಾನು ಕೊಡ್ತೇನೆಮ್ಮ. ಏನು ತಂದೆ? ಜಲಂಧರ ಅಂತ ಒಬ್ಬ ಇದ್ದ. ಅವನ ಹೆಂಡತಿ ವೃಂದೆ ಸಚ್ಚರಿತಲಾಗಿ ಪುನೀತಲಾಗಿ ಪತಿವೃತ ಶಿರೋಮಣಿಯಾಗಿ ವೃಂದೇ ಲೋಕಮುಖಕ್ಕೆ ಗುರುತಿಸಿಕೊಂಡವಳು. ಖಂಡಿತ. ಹೌದಲ್ವೇ? ನಿಜ. ಹಾಗಾದರೆ ಅಂತಹ ಪಾವನನಾದಂತಹ ವೃಂದೆಯ ಗಂಡ ಜಲಂಧರ ಯಾಕಮ್ಮ ಸತ್ತು ಹೋದ ಹೇಳು? ಮಾಂಗಲ್ಯದಿಂದ ಬದುಕಿಸಬಹುದಿತ್ತಲ್ಲೇ. ಕಾರಣ ಉಂಟಲ್ಲ. ಏನು ತಂದೆ? ಜಲಂಧರ ಅನ್ಯಾಯಗಾರನಾದ, ಅಧರ್ಮಿಯಾದ, ವಂಚಕನಾದ, ದೇವತೆಗಳನ್ನು ಬಡಿದೋಡಿಸಿದ, ಎಲ್ಲೆಲ್ಲಿಯೂ ಅನ್ಯಾಯವನ್ನೇ ಮಾಡಿದ ಕಾರಣ ಅವಳ ಕೊರಳಲ್ಲಿರುವ ಮಾಂಗಲ್ಯಕ್ಕೆ ಯಾವುದೇ ರೀತಿಯ ಪಾವನತೆ ಬರಲಿಲ್ಲ ತಾಯಿ. ತ್ರಿಪುರರಲ್ಲಿ ತಾರಾಕ್ಷರೊಬ್ಬ ಇದ್ದ. ತಾರಾಮಣಿ ಹೆಂಡತಿ. ಅವಳು ಪತಿವೃತ್ತೆ ಶಿರೋಮಣಿ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡವಳಮ್ಮ. ಹಾಗಾದರೆ ಗಂಡ ತಾರಾಕ್ಷ ಸಾಯಲಿಲ್ವೇ ಹೇಳು? ಅಳಿದು ಹೋಗಿದ್ದ. ಹಾಗಾದರೆ ತಾರಾಮಣಿ ವ್ಯಭಿಚಾರಿಣಿ ಅಂತ ನಾನು ಹೇಳಬೇಕು? ಇಲ್ಲ. ಯಾಕೆ ಸತ್ತ? ಗಂಡ ಮಾಡಿದಂತ ಅನ್ಯಾಯದಿಂದಲಾಗಿ ಹೆಂಡತಿ ಎಷ್ಟೇ ಒಳ್ಳೆಯವಳಾದರೂ ಕೂಡ ಆ ಮನೆ ಬೆಳಗಲಿಲ್ಲ, ಊರು ಬೆಳಗಲಿಲ್ಲ, ಅವರೆಲ್ಲರೂ ಸರ್ವನಾಶವಾಗಿ ಹೋದರಮ್ಮ. ಸರಿ. ಇಲ್ಲಿಯೂ ನಾನೇ ಹೇಳುವುದು ನಿನ್ನಲ್ಲಿಷ್ಟಮ್ಮ. ಏನು? ನಿನ್ನ ಗಂಡ ಅನ್ಯಾಯಗಾರನಾಗಿ ಹೋದ, ಲೋಕಕಂಟಕನಾಗಿ ಬೆಳೆದ, ಬಡವರ ಕಣ್ಣೀರಿಗೆ ಕಾರಣನಾದ. ನಿನ್ನ ಮಾಂಗಲ್ಯಕ್ಕೆ ಎಲ್ಲಿಂಟಮ್ಮ ಅರ್ಥ ಹೇಳು? ಹಾಗಾದರೆ ಸಾಧು ಸಜ್ಜನರನ್ನೇ ಪೊರೆಯಬೇಕಾದಂತ ಅರಸನೋರ್ವನೇ ತಪ್ಪು ದಾರಿಯಲ್ಲಿ ಇಳಿದಾಗ ದೇವತೆಗಳೇ ಬರುತ್ತಾರಮ್ಮ ಶಿಕ್ಷಿಸುವುದಕ್ಕೆ. ಸರಿ. ದೇವತೆಗಳೇ ಕಷ್ಟ ಒದಗಿ ಬಂದಾಗ 3 ಮೂರ್ತಿಗಳಿಗೆ ಕಾಲಿಡಿಯುತ್ತಾರೆ ತಾಯಿ. ಸರಿ.
ಮೂರು ಮೂರ್ತಿಗಳೇ ಕಣ್ಣೀರನ್ನು ಸುರಿಸಬೇಕಾದಂತಹ ಪ್ರಮೇಯ ಬಂದಾಗ ಆದಿಮಾಯಿಯೇ ದೇವಿಯಾಗಿ ಬರುತ್ತಾಳೆ. ಸರಿ, ಈ ಕಾಲದಲ್ಲಿ ನಿನ್ನ ಗಂಡನ ಸಾವಿಗೆ ದೇವಿಯೇ ಚಂಡಿಕೆಯಾಗಿ ಬಂದು ನಿನ್ನ ಗಂಡನ ಅವಸಾನವಾಗುತ್ತದೆ ತಾಯಿ, ಇದು ನಿಶ್ಚಯ. ಹಾಗಿದ್ರೆ ಆಪತ್ ಕಾಲದಲ್ಲಿ ನನ್ನವರನ್ನು ರಕ್ಷಣೆ ಮಾಡುವುದಕ್ಕೆ ಯಾರು ಇಲ್ಲ ಎಂಬ ಹಾಗೆ ಹೇಳ್ತೀರಾ? ಯಾರು ಇಲ್ಲ. ಬೇಡ, ನಾನಿದ್ದೇನೆ. ಶ್ರೀದೇವಿ ಪದದಾಣೆ ಚಮನಾರ್ಗ ಸಾಕ್ಷಿ ಕೊಡ್ತೇನೆ. ದೇಗದೋಳು ಪ್ರಾಣ ಇರಲು ಕೂದಲನು ಹೊಂಗದಾದರಿ ಬೆಬದಿಯ ಕೂದಲನು ಕೊಂಕದಂತಾದರಿಪೆ ಪತಿಯಗೋ ಆದರಂದರಿಕೆಲಾಲಿಪುದು ಅರಿಕೆಲಾಲಿಪುದು. ಆಪತ್ಕಾಲದಲ್ಲಿ ನನ್ನವರ ಅಳಿವಾಗುವಂತಹ ಸಂದರ್ಭ, ನನ್ನವರನ್ನು ಉಳಿಸಿಕೊಳ್ಳುವುದಕ್ಕೆ ಯಾರೂ ಇಲ್ಲ ಎಂಬ ಹಾಗೆ ಹೇಳ್ತಾ ಇದ್ದೀರಾ ತಂದೆ? ಯಾರು ಬರುವುದಿಲ್ಲವಮ್ಮ, ಯಾರೂ ಬರುವುದಿಲ್ಲ. ನನ್ನವರ ಅಳಿವಿಗಾಗಿ ಜಗನ್ಮಾತೆ ದರಗಿಡಿದು ಬರುತ್ತಾಳೆಯೇ ತಂದೆ. ಬರಲಿ, ಲೋಕದ ತಾಯಿ ಅಂತಹ ಮಹಾದೇವಿಯನ್ನು ಕಾಡಬೇಕೆನ್ನುವಂತಹ ಉದ್ದೇಶದಿಂದ ಬಹಳಷ್ಟು ಮಂದಿ ನಾನಾ ರೀತಿಯಿಂದ ಪೂಜಿಸ್ತಾ ಇದ್ದಾರೆ, ಆಕೆ ನರ್ಚಿಸ್ತಾ ಇದ್ದಾರೆ. ಆದರೆ ಅಂತವರಿಗೆ ಅಗೋಚರಳಾದವಳು ಅಂತಹ ಮಹಾಮಾತೆ ಈ ಹೊತ್ತಿನಲ್ಲಿ ಸಾಮಾನ್ಯಳಾದಂತಹ ಯಶೋಮತಿಯ ಪಾಲಿಗೆ ದರ್ಶನವನ್ನು ನೀಡುತ್ತಾಳೆ ಎಂದಿದ್ರೆ ಇದಕ್ಕಿಂತ ಹೆಚ್ಚಿನ ಆ ಭಾಗ್ಯ ನನಗೇನು ಬೇಕು ತಂದೆ? ಆಕೆ ಜಗತ್ತಿಗೆ ನಾಯಕಿ ಅಲ್ವೇ? ಜಗದ್ರಕ್ಷಕಿ ಅಲ್ವೇ? ಶಿಕ್ಷಿಸುವುದಕ್ಕೂ ಸಮರ್ಥಳು, ರಕ್ಷಿಸುವುದಕ್ಕೂ ಸಮರ್ಥಳು. ನಾವು ದಾನವರಾದ್ರೆ ಏನು, ಮಹಾಮಾತೆಗೆ ನಾವು ಮಕ್ಕಳಲ್ವೇ? ತಿಳಿಯದೆ ಅಪರಾಧವಾಗಿ ಹೋಗಿದೆ. ಆ ಹೊತ್ತಿನಲ್ಲಿ ನಾನೇ ಮಹಾಮಾತೆಯ ಬಳಿಗೆ ಹೋಗ್ತೇನೆ, ಸೆರಗೊಂಡು ಬೇಡಿಕೊಳ್ಳುತ್ತೇನೆ. ಅಮ್ಮ, ನಿನ್ನ ಮಗಳಂತಿರುವಂತಹ ಯಶೋಮತಿಯ ಹಣೆಯ ಸಿಂಧೂರವನ್ನು ಒರೆಸಬೇಡ ತಾಯೇ, ನನ್ನ ಕೊರಳ ಮಾಂಗಲ್ಯವನ್ನು ಉಳಿಸಿಕೊಡಮ್ಮ ಎಂಬ ಹಾಗೆ ಆಕೆಯ ಪದತಳದಲ್ಲಿ ಕಣ್ಣೀರಿನಿಂದ ಪಾದವನ್ನು ತೊಳೆಯುತ್ತೇನೆ ತಂದೆ. ಪ್ರಪಂಚದಲ್ಲಿ ಯಾವ ಮಾತ್ರ ಹೃದಯವಾದ್ರೂ ಮಗಳ ಮಾಂಗಲ್ಯವನ್ನು ಕಡಿದು ಹಾಕುವುದಕ್ಕೆ ಮುಂದಾಗುವುದಕ್ಕೆ ಉಂಟೇ ಪ್ರಭುವೇ? ಇಲ್ಲ. ತಾವು ಮಹಾಯೋಗಿಗಳು, ನನ್ನವರನ್ನು ನಾನು ಖಂಡಿತವಾಗಿಯೂ ಉಳಿಸಿಕೊಡ್ತೇನೆ ಎನ್ನುವಂತಹ ಭರವಸೆ, ನಂಬಿಕೆ ನನಗುಂಟು. ಆದರೆ ಇದಕ್ಕೆ ಸಾಕ್ಷಿಯಾಗಿ ಕೊಡ್ತೇನೆ. ನನ್ನ ದೇಹದಲ್ಲಿ ಎಲ್ಲಿಯ ತನಕ ಪ್ರಾಣ ಉಂಟು ಅಲ್ಲಿಯ ತನಕ ನನ್ನ ಗಂಡನ ಒಂದೇ ಒಂದು ಕೂದಲನ್ನು ಕುಂಕಿಸುವುದಕ್ಕೆ ಯಾರಿದ್ರೂ ಸಾಧ್ಯವಿಲ್ಲ. ಶ್ರೀದೇವಿಯ ಪದದಾಣೆಯಾಗಿ ಹೇಳ್ತಾ ಇದ್ದೀನಿ. ಆ ಸೂರ್ಯಚಂದ್ರನನ್ನೇ ಸಾಕ್ಷಿಯಾಗಿರಿಸಿದ್ದೇನೆ. ನನ್ನ ಗಂಡನ ಕೂದಲನ್ನು ಕೊಂಕಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿಯವರೆಗಮ್ಮ, ಎಷ್ಟರವರೆಗಮ್ಮ ಹೇಳು? ಅರ್ಥವಾಯಿತು, ನಿಮ್ಮ ಮಾತಿನ ಮರ್ಮ ಏನೆಂಬುದು ಅರ್ಥವಾಯಿತು. ನಾನು ಎಂಬ ಹಾಗೆ ಎದೆತಟ್ಟಿ ಹೇಳಿಕೊಂಡೆ. ತಮ್ಮ ಯೋಗ್ಯತೆ ಏನು, ತಮ್ಮ ಸ್ಥಳ ಯಾವುದು, ಎಲ್ಲವನ್ನೂ ನಾನು ಯೋಚಿಸಿರಲಿಲ್ಲ ಸ್ವಾಮಿ. ಒಮ್ಮಿಂದೊಮ್ಮೆಲೆ ನಿಮ್ಮ ಪಾದತಳದಲ್ಲಿ ಏನೇನೋ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ ಸ್ವಾಮಿ, ಆದರೆ ಅರ್ಥವಾಯಿತು, ಈ ಪ್ರಪಂಚದಲ್ಲಿ ನಾನು ಎಂಬುದು ಶೂನ್ಯ, ನನ್ನದು ಎಂಬುದು ಯಾವುದೂ ಇಲ್ಲ. ಎಲ್ಲರೂ ಆ ಲೋಕವನ್ನು ಸೇರಿಕೊಳ್ಳಲೇಬೇಕು ಒಂದಲ್ಲ ಒಂದು ದಿವಸ. ನಮ್ಮ ಹಣೆಯಲ್ಲಿ ವಿಧಿಲಿಪಿ ಯಾವಾಗ ಮುಕ್ತಾಯವಾಗುತ್ತದೋ ಆ ಹೊತ್ತಿನಲ್ಲಿ ನಾವು ಎಲ್ಲವನ್ನು ಕಳ್ಕೊಂಡು ಹೋಗಬೇಕಾಗ್ತದೆ ಸ್ವಾಮಿ. ನನ್ನ ಪತಿ, ನನ್ನ ಮಾಂಗಲ್ಯ, ನನ್ನ ಅರಮನೆ ಯಾವುದು ಉಂಟು ಹೇಳಿ? ಕಡೆಯದ್ದಾಗಿ ತಂದೆಯ ಸ್ಥಾನದಲ್ಲಿದ್ದಂತಹ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ತೆರಗೊಂಡೆ ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಇಷ್ಟೆಲ್ಲ ವಿಚಾರವನ್ನು ತಿಳಿದರೂ ಕೂಡ ನನ್ನ ಪಾತಿವೃತ್ಯ ಧರ್ಮದಿಂದ ನಾನು ವಂಚಿತಳಾಗುವುದಿಲ್ಲ. ನನ್ನವರನ್ನು ಉಳಿಸಿಕೊಳ್ಳುತ್ತೇನೆ. ಕರಿದಾದಂತಹ ಪರ್ವತ ಪ್ರಾಂತ್ಯದಲ್ಲಿ ನಾನು ಸಾಗುತ್ತಾ ಇದ್ದೇನೆ ಸ್ವಾಮಿ. ತುಸು ಎಚ್ಚರ ತಪ್ಪಿದ್ರೆ ಪ್ರಪಾತಕ್ಕೆ ಬಿದ್ದು ನುಚ್ಚನೂರಾಗಿ ಹೋಗ್ತಾ ಇದ್ದೇನೆ ತಂದೆ. ಇದು ನಾಡಿನ ಮಹಾರಾಣಿಗೆ ಬಂದಂತಹ ದುಃಖ ಅಥವಾ ಕಷ್ಟ ಎಂಬ ಹಾಗೆ ಭಾವಿಸಿಕೊಳ್ಳಬೇಡಿ.
ನಿಮ್ಮ ಮಗಳಿಗೆ ಬಂದಂತಹ ಕಷ್ಟ ಎಂಬ ಹಾಗೆ ಭಾವಿಸಿ, ತಂದೆಯಾದ ನಾನು ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಎಂಬ ಹಾಗೆ ಭಾವಿಸಿ, ನನ್ನವರಿಗಿಂತ ಮುಂಚೆ ನಾನೇ ಪರಲೋಕವನ್ನು ಸೇರಿಕೊಂಡೆ ಎಂದಿದ್ರೆ ನನ್ನವರಿಗೂ ಆ ಅಂಬಿಕೆಗೂ ಕಾಡಿಯಾಗಿ ಭವನವೇ ಮುಂದುವರಿಯುವಂತಹ ಸಂದರ್ಭ. ಸಮರ ಕ್ಷೇತ್ರಕ್ಕೆ ತಾವು ದಯಮಾಡಿಸಬೇಕು ಪ್ರಭು. ತಂದೆಯೇ, ನನ್ನ ಗಂಡನಿಗೆ ಮೋಕ್ಷವನ್ನು ಕರುಣಿಸಿ. ತಂದೆ, ನನ್ನ ಗಂಡನಿಗೆ ಮೋಕ್ಷವನ್ನು ಕರುಣಿಸಿ. ಅಷ್ಟೇ. ಬಿಡಿದುಕೊಂಡ ನೀನಲೆ ಯಶೋಮತಿಗೆ ಚಂದ್ರಾರ್ಕವಗ ಯಶ ಪಡೆವೆ ಸಚ್ಚರಿತೆಯೇ ಮಗ ಸತಿಯೇ ದೊಡ್ಡದೊಡಂಬಿಕೆ ಅಡಿಗಳಾಶ್ರಯ ಹಿಡಿದು ನಡೆಯೇ ನಿನ್ನೊಡೆಯ ಮೋಕ್ಷವ ಪಡೆವ ಅಂಬಿಕೆ ಅಡಿಗಳಾಶ್ರಯ ಕೊಡಿಪೆ ಎಂದೊಡವು ಬಡಿಸಿ ಬಳಿಕ ಬಿಡು ದುಗುಡ ಯಶೋಮತಿ ಏನ ತುಗುಡವ ನಿನ್ನ ಒಂದೊಂದು ನುಡಿಗಳು ನನ್ನ ಹೃದಯವನ್ನೇ ಕೊರೆಯುತ್ತ ಎಂತಹ ಸಾಧ್ಯ, ಎಂತಹ ಪಾವನಳ ಮಣಿಯು, ಎಂತಹ ವಿಶಾಲವಾದಂತಹ ಹೃದಯ ಶ್ರೀಮಂತಿಕೆಯನ್ನು ಹೊಂದಿಕೊಂಡವಳಮ್ಮ. ನಿನ್ನ ನುಡಿಗಳನ್ನು ಕೇಳಿದಾಗ ಇಂತಹ ಪರಿಸ್ಥಿತಿ ನಿನಗೂ ಬಂತಲ್ಲ ಎನ್ನುವ ಹಾಗೆ ನನಗೂ ಕಣ್ಣೀರು ಬಂತಮ್ಮ. ಆದರೆ ಎಷ್ಟೋ ವರ್ಷಗಳ ಬಳಿಕ ನನ್ನನ್ನು ಕಾಣಬೇಕು, ಪುಣ್ಯಾಶ್ರಮವನ್ನು ನೋಡಬೇಕು ಎನ್ನುವಂತ ಆಶಯದಿಂದ ಕೀರ್ತಿ ಭಾಸ್ಕರನ ಮುಖಾರವಿಂದವನ್ನು ಹೊತ್ತ ಮುಗುಳ್ನಗೆಯನ್ನು ಸೂಸುತ್ತ ಈ ಪುಣ್ಯಾಶ್ರಮಕ್ಕೆ ನೀನು ಬಂದಾದರೆ ಕಂಡದ್ದು ಏನಮ್ಮ ನಿನಗೆ? ನನ್ನನ್ನು ನೋಡಿದಂತಹ ನಾನು ಹಿತನುಡಿಗಳಿಂದಲೇ 2 ನುಡಿಗಳನ್ನು ಆಡಬೇಕಿತ್ತಮ್ಮ. ಕಹಿ ನುಡಿಗಳನ್ನಾಡಿ ನಿನ್ನ ಹೃದಯಕ್ಕೆ ನೋವನ್ನು ಬಿಟ್ಟೆ ಮಗಳೇ. ಜೀವನದಲ್ಲಿ ನಾನೇರಿಸಿದಂತಹ ಆಸೆಗಳೆಲ್ಲವೂ ಕನಸಿನ ಗೋಪುರವಾಗಿ ಹೋಯಿತಲ್ಲ ಎನ್ನುವ ನೋವಿನಿಂದಲಾಗಿ ಸಹಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ಇಂತಹ ನುಡಿಗಳನ್ನಾಡಿಬಿಟ್ಟೆ ಮಗಳೇ, ಆಡಿಬಿಟ್ಟೆ. ಅಪರಾಧವನ್ನೇ ಸಿಗಿದೆ ಮಗಳೇ. ಇಲ್ಲ ತಂದೆ. ಹಾಗಾದರೆ ಇದೆಲ್ಲ ಯಾಕೆ? ಒಂದನ್ನು ನೀನು ಅರ್ಥ ಮಾಡಿಕೊಂಡೆ ಅಲ್ಲ, ಹುಟ್ಟು ಆಕಸ್ಮಿಕ ಮಗಳೇ, ಸಾವು ನಿಶ್ಚಿತ. ಸರಿ. ಇಂಥ ಗಳಿಗೆಯಲ್ಲೇ, ಇಂಥ ದಿವಸದಲ್ಲೇ ಒಂದು ಎಳೆಯ ಮಗುವಿಗೆ ಜನನಕ್ಕೆ ಕಾರಣೀಕರ್ತಳು ನಾನಾಗಬಹುದು ಎನ್ನುವ ಹಾಗೆ ಮಹಿಳೆಯರುಗಳು ಆಸೆಯನ್ನು ವ್ಯಕ್ತಪಡಿಸುವುದು. ಇಂಥ ದಿನ ಇಂಥ ದಿಕ್ಕಿನಲ್ಲೇ ನನಗೆ ಮರಣ ಬರುತ್ತದೆ ಎನ್ನುವ ಹಾಗೆ ತೀರ್ಮಾನಿಸುವುದಕ್ಕೆ ಆಗುವುದಿಲ್ಲ ಮಗಳೇ. ಖಂಡಿತ ಇದೇ ಜೀವನ ಅಂತ ಹೇಳುವುದು. ಸರಿ. ಹಾಗಾದರೆ ನೀನೇನು ನಿನ್ನ ಗಂಡನಿಗೋಸ್ಕರವಾಗಿ ನೀನು ಎಲ್ಲವನ್ನೂ ತ್ಯಾಗ ಮಾಡಬೇಕಾದಂತಹ ಸ್ಥಿತಿ ನಿನಗೆ ಬಂದಿದೆ ಅಂತಾದರೆ ನಿನ್ನಂತಹ ಮಹಿಳೆಯರು ಈ ಪ್ರಪಂಚದಲ್ಲಿ ಯಾರಿದ್ದಾರಮ್ಮ ಹೇಳು? ತನ್ನ ಗಂಡನಿಗೆ ಅಧಿಕಾರ, ಐಶ್ವರ್ಯ, ಹಣ ಇದ್ದಾಗ ಎಲ್ಲರೂ ಬೆಲೆ ಕೊಡುತ್ತಾರಮ್ಮ. ಕೈಕಾಲುಗಳನ್ನು ಕಳೆದುಕೊಂಡು ರೋಗಿಷ್ಠನಾಗಿ ಮೂಲೆಗುಂಪಾದಾಗ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾರಮ್ಮ ಅಂತಹ ಗಂಡನನ್ನು ನೋಡುವವರಿದ್ದಾರೆ ಹೇಳು? ಈ ಕಾಲದಲ್ಲಿ ನಿನ್ನ ಗಂಡ ಅನ್ಯಾಯಗಾರರಾದರೂ ಕೂಡ ತನ್ನ ಗಂಡ ಬದುಕಬೇಕು ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸಿದೆಯಲ್ಲ. ಸರಿ ತಂದೆ, ಇದು ನನಗೆ ಸಂತೋಷವಾಯ್ತಮ್ಮ. ಹಾಗಾದರೆ ನೀನು ಸಾಧ್ವಿ ಮಹಾಸತಿ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಸೂರ್ಯ ಚಂದ್ರ ಇವರ ತನಕ ಯಶೋಮತಿಯ ಜೀವನ ಶಾಶ್ವತವಾಗಿ ಕೀರ್ತಿಯ ಶಿಖರವನ್ನು ತಲುಪಲಿ ಎನ್ನುವುದೇ ನನ್ನ ಹಾರೈಕೆ. ಪ್ರತ್ಯೇಕ ಭಾರತಾಂಬೆಯ ಪುಣ್ಯ ಮಡಿಲಲ್ಲಿ ಬೆಳೆದಂತಹ ಎಳೆ ಹೆಣ್ಣು ಮಕ್ಕಳು ನಾಳೆ ಯವನವಸ್ಥೆಗೆ ಕಾಲಿಟ್ಟು ಮಹಿಳೆಯಾಗಿ ತಾಯಿಯ ಸ್ಥಾನವನ್ನು ತುಂಬುವಲ್ಲಿ ಮತೀವೃತ ಶಿರೋಮಣಿ ಯಶೋಮತಿಯ ಆದರ್ಶವೇ ಅವರ ಬದುಕಿಗೆ ಲಭ್ಯವಾಗಲಿ ಎನ್ನುವ ಹಾಗೆ ತುಂಬ ಹೃದಯದಿಂದ ನಾನು ಅನುಗ್ರಹಿಸ್ತೇನಮ್ಮ. ಒಂದೇ ಆಸೆ, ತಂದೆಯ ಸ್ಥಾನದಲ್ಲಿದ್ದ ನಾನು ನಿನ್ನ ಗಂಡನಿಗೆ ಮೋಕ್ಷವನ್ನು ನಾನು ಕೊಡುತ್ತೇನೆ ಎನ್ನುವ ಹಾಗೆ ಹೇಗಮ್ಮ ನಾನು ಹೇಳಿ? ನನ್ನ ಜೀವನ ಶಾಶ್ವತವೇ ಹೇಳಮ್ಮ. ಅರೆ ಕ್ಷಣದಲ್ಲಿ ನಾನೇ ಇರುತ್ತೇನೆ ಎನ್ನುವಂತಹ ಆಧಾರವೇ ನನಗೆಲ್ಲವಮ್ಮ.
ಮತ್ತೆ ಗಂಡನನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ. ಹಾಗಾದರೆ ಒಂದು ಮಾತನ್ನು ನಾನು ಹೇಳಿಯೇನು, ನನ್ನ ಉಸಿರಿರುವ ತನಕ ನಿನ್ನ ಗಂಡನಿಗೋಸ್ಕರ ಆ ದೇವಿಯಲ್ಲಿ ಅನುದಿನವೂ ಪ್ರಾರ್ಥಿಸಿ ಅರುಣದಾನವನಿಗೆ ಮೋಕ್ಷವನ್ನು ಒದಗಿಸಿಕೊಡುತ್ತಾಯೇ ಎನ್ನುವ ಹಾಗೆ ಮಗಳಿಗೋಸ್ಕರವಾಗಿ ನಾನು ಕೇಳುತ್ತೇನೆ. ನಿನ್ನದೂ ಒಂದು ಆಸೆ. ಇನ್ನು ಮುಂದೆ ನಿನ್ನ ಪತಿಯ ಪ್ರೀತಿ ವಾತ್ಸಲ್ಯ ಮುಖ್ಯವಲ್ಲ. ನಿನ್ನ ಗಂಡನಿಗೆ ಮೋಕ್ಷ ಬೇಕು ಅಂತಾದರೆ ಈ ಕ್ಷಣದಿಂದಲಾಗಿ ಆ ಜಗದಂಬಿಕೆಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಮ್ಮ. ಮಗಳ ಸ್ಥಾನದಲ್ಲಿ ನಿನ್ನನ್ನು ಆಶೀರ್ವದಿಸ್ತಾಳೆ ಖಂಡಿತ. ಹೋಗು ಬಾಲಿನಿ, ಕಣ್ಣೀರನ್ನು ಸುರಿಸಬೇಡ. ಎಷ್ಟೋ ವರ್ಷಗಳಿಂದ ನನ್ನ ಆಶ್ರಮಕ್ಕೆ ಬಂದವಳು ವಿದ್ಯಮಾನವನ್ನು ಗಮನಿಸಿಕೊಂಡಿರಲ್ಲ. ಬೇರೆ ಏನನ್ನು ಹೇಳುವಂತಹ ಸ್ಥಿತಿಯಲ್ಲಿ ನಾನೆಲ್ಲ ಮಗಳೇ ಇವತ್ತು. ಹಾಗಾದರೆ ಮುಂದೆ ಪ್ರಪಂಚದಲ್ಲಿ ಶಾಶ್ವತವಾಗಿ ಬದುಕಬೇಕು ಒಳ್ಳೆಯ ರೀತಿಯಲ್ಲಿ ಎನ್ನುವುದೇ ನನ್ನ ಹಾರೈಕೆ. ಆದಿಮಾಯೆಯು ಬಳಿಗ ಅತಿ ಜಲುವಾದ ಮೋಹಿನಿ ರೂಪವಾದಳು. ಅತಿ ಜಲುವಾದ ಮೋಗಿನಿ ರೂಪವಾದಳು. ಜಗದುನ್ಮಾದ ಕರಗಿ ತನು ದುರಭಿಯಂಬು ಸಾದರ ತುಳೈ ತಂದು ಜಗದುನ್ಮಾದ ಕರಗಿ ತನು ದುರಭಿಯಂಬು. ಮೇದಿನಿಗೆ ಪಸರಿಸುತ್ತ ಎಸೆದಳು ಅನಾಥ ಶೋಭೆಯಲಿ. ಮೇದಿನಿಗೆ ಪಸರಿಸುತ್ತ ಎಸೆದಳು ಅನಂತ ಶೋಭೆಯಲಿ. ಆದಿಮಾಯೆ ಬಳಿಕ ಅತಿ ಜಲುವಾದ ಮೋಗಿನಿ ರೂಪ ಆನಂದಳು.
ಎಸೆದಳು ಅನೋದ ಶೋಭೆಯಲಿಗೆ ಆದಿಮಾಯೇ ಕಾಲ ಪಕ್ವವಾಗಿದೆ, ನಿರೀಕ್ಷಿಸಿದಂತಹ ಕಾಲ ಸಮೀಪಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಯಾಕೆಂತ ಹೇಳಿದ್ರೆ ದೇವತೆಗಳಿಗೆ ಕೊಟ್ಟಂತಹ ಮಾತಿನಲ್ಲಿ ಬೃಹಸ್ಪತಿಯನ್ನು ಆ ಕಡೆಗೆ ಕಳುಹಿಸಿ ತನ್ನ ಮಾತಿನ ಚಾತುರ್ಯದಿಂದ ಆತ ಗಾಯತ್ರಿ ಮಂತ್ರದಿಂದ ವಂಚಿತನಾಗುವ ಹಾಗೆ ಮಾಡಿದ್ದಾಯ್ತು. ಆದ್ರೆ ಎಲ್ಲಿಗೆ ಮುಗಿಯುತ್ತೆ? ಇಲ್ಲ, ಇನ್ನೊಂದು ತಡೆಗೋಡೆ ಇದೆಯಲ್ಲ. ಯಶೋಮತಿಯ ಪತಿವ್ರತ ಧರ್ಮವು ಎಲ್ಲಿಗೆ ತನಕ ಇರ್ತದೋ ಅಲ್ಲಿ ತನಕ ಈತನಿಗೆ ಸಾವೇ ಬರುವುದು ಕಷ್ಟ. ಹಾಗೆಂದು ಜಾಬಾಲಿ ಮಹರ್ಷಿಗಳಲ್ಲಿ ಬೇಡಿಕೆಯಲ್ಲಿಟ್ಟಿದ್ದಾಳೆ ಯಶೋಮತಿ. ಅವಳ ಮಾತಿನಂತೆ ಇರಲಿ. ಹಾಗೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರಕ್ಕೆ ಮರಳಾಗದಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗೆಂದು ಅರುಣಾಸುರ ಎಂಬಾತ ಹೊಣ್ಣಿಗೂ ಮಣ್ಣಿಗೂ ಮರಳಾಗುವುದು ಕಷ್ಟ, ಹೆಣ್ಣಿನ ಚೆಲುವಿಕೆಗೆ ಮರಳಾಗುವುದು ಸ್ಪಷ್ಟ. ಇದನ್ನೇ ಮಾಧ್ಯಮವಾಗಿರಿಸಿಕೊಂಡು ಆದಿಮಾಯಾದ ನಾನು ಅತಿ ಚೆಲುವಿಕೆಯಾಗಿ ಹೆಣ್ಣಾಗಿ ಕಂಗೊಳಿಸ್ತಾ ಇದ್ದೇನೆ. ಮೋಹಿನಿ ಎಂಬ ಹೆಸರನ್ನಿರಿಸಿಕೊಂಡಿದ್ದೇನೆ. ಹಾಗೆಂದು ಆತ ನಿರೀಕ್ಷೆಯಲ್ಲಿ ನಾನಿರ್ಬೇಕು. ನನಗೆ ಕುಳಿತುಕೊಳ್ಳುವುದಕ್ಕೆ ಸ್ಥಳವಾಗಬೇಡುವೆ. ಓಹೋ, ಬಂದು ನಿಂತಹ ಸ್ಥಳವಾದ್ರೂ ಯಾವುದಿದು? ಏಕವೀರಾದ್ರಿಪುರ ಅಲ್ವೇ? ಅದೇನು ಕಾಣುತ್ತಾ ಇರೋದು? ಆಹಾ, ಎಷ್ಟು ಚೆನ್ನಾಗಿ ರಾರಾಜಿಸ್ತಾ ಇದೆ ಈ ಬಂಡೆಕಲ್ಲು. ಇದೇ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಕೇವಲ ಕುಳಿತುಕೊಂಡ್ರೆ ಸಾಕಾಗುವುದಿಲ್ಲ, ತನ್ನ ತನುವ ಗಂಧವನ್ನು ಪಸರಿಸಿದ್ದೇನೆ. ಮಾರುತನ ಕೈಯಲ್ಲಿ ಕೊಟ್ಟಿದ್ದೇನೆ. ಇದರ ಮೂಲವನ್ನು ಹಿಡಿದು ಬರುತ್ತಾರೆ. ಒಣಹಾರಕ್ಕೋ ಅಥವಾ ಒಣ ಬೇಟೆಗಾಗಿಯೋ ಬಂದಂತಹ ದಾನವರನ್ನು ಮೋಹದ ಬಲೆಗೆ ಸಿಲುಕಿಸಿ ಒಬ್ಬೊಬ್ಬರನ್ನೇ ತೆರೆಯಬೇಕು. ಅದಕ್ಕಾಗಿ ಹಾಡುತ್ತಾ ಪಾಡುತ್ತಾ ಕುಳಿತುಕೊಳ್ತೇನೆ. ಮುಂದೇನಾಗುತ್ತೆ ನೋಡುವ. ಬಿಡುವಿನ ವೇಳೆ ವಿರಾಮದಲ್ಲಿದ್ದೇವೆ. ಆಯಾಸ ಆಲಸ್ಯ ಅಂಟಿಕೊಂಡಿದೆ. ಪರಿಹಾರಕ್ಕೆ ಏನು ಮಾಡುದು? ವನವಿಹಾರಕ್ಕೆ ಹೋಗೋಣ ಅನ್ನುವ ತೀರ್ಮಾನವನ್ನು ಗೈದು ವನವಿಹಾರಕ್ಕೆ ಬಂದವರು ನಾವು. ತಮ್ಮ ವನವಿಹಾರವನ್ನು ಗೈದದ್ದಾಯ್ತು. ಕೇವಲ ಇಷ್ಟೇ ನೋಡುವುದಲ್ಲ, ಕಾಣುತ್ತಿರುವಂತಹ ನದಿಯ ಬಳಿಯಲ್ಲಿ ಸ್ವಲ್ಪ ಹೊತ್ತು ತಂಗಾರಿಗೆ ಮೈಯನ್ನಡ್ಡಬೇಕು. ಆ ಕಡೆಗೆ ಹೋಗೋಣ. ತರಳಗೆಯನ್ನು ಬಂದು ಕಂಡ ಗರುಡಾಜನ ಮಂತ್ರಿ ಚಂಡ ಬಂದು ಕಂಡ ಮಂತ್ರಿ ಚಂಡ ಸರಳಾಕ್ಷಿಯನು ಬಂದು ಕಂಡ ಅರುಣಾಕ್ಷನ ಮಂತ್ರಿ ಚಂಡ ಬಂದು ಕಂಡ ಮಂತ್ರಿ ಚಂಡ ಪರಮರೂಪಿನ ಸವಿ ಉಂಡ ಪರಮರೂಪಿನ ಕವಿ ಉಂಡ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡ ಪರಮರೂಪಿನ ಸವಿ ಉಂಡ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡ ಸರಳಾಕ್ಷಿಯನ್ನು ಬಂದು ಕಂಡೆ ಮಂತ್ರಿ ಚಂಡ ತಂಗಾರಿಗೆ ಮೈಯನ್ನೊಡ್ಡಲು ನಂದಿನಿ ನದಿಯ ಬಳಿಗೆ ಬಂದವರು ನಾವು. ಆಶ್ಚರ್ಯ, ಪರಮಾಶ್ಚರ್ಯ. ಹೌದಲ್ಲ, ಯಾವತ್ತೂ ಬರುವ ಹಾಗಿಲ್ಲ. ನೋಡಂತೆ ನಂದಿನಿ ನದಿ ಹೊಸ ಬಲಿಯಿಂದ ಕಾಣುತ್ತಾ ಇದೆ. ಕಾಣುತ್ತಿರುವಂತಹ ಬಂಡೆಯ ಮೇಲೆ ಎಂತಹ ದೊಡ್ಡ ಬಂಡೆ. ಹೌದು ಹೌದು, ಶೃಂಗಾರಗೊಂಡಿದೆ. ನಿಜ ಮಾತ್ರ ಅಲ್ಲ, ಹೊಸ ತಲೆ ಬಂದಿದೆ ಇವತ್ತು. ನಿಜ.
ಸುಂದರಿಯಾದಂತಹ ಓರ್ವಳು ತರಣಿ ಕುಳಿತುಕೊಂಡು ಅಬ್ಬಾ ತಂಗಾಳಿಗೆ ತನ್ನ ಸೆರಗನ್ನೊಡ್ಡಿ ಕುಳಿತಂತಹ ರೀತಿಯನ್ನು ನೋಡಂತೆ ಅವಳನ್ನೊಮ್ಮೆ ಸರಿಯಾಗಿ ನೋಡು. ಹೇಗಿದ್ದಾಳೆ? ಪರಮ ಪರಿಮಾಣುಗಳ ಸಂವರಿಸಿ ಮುಕ್ತ ಕೆಂದಾವರೆಗಳ ಮರಿದುಂಬೆಗಳ ನಲವಲಿಸಿ ಸರಸವೀರಾಧ್ವನಿ ಅಂಶೆಯ ಗರ್ವಗತಿಗಳನ್ನಾಯ್ದು ಮನ್ಮಥನು ವರದಿಗಂತಿಯನ್ನು ಸವಿಸಿದನೋ ಎಂಬ ಹಾಗೆ ಕಾಣುವ ಭಾಮಿನಿಯೋ ಸುರ ಕಾಮಿನಿಯೋ ಆದಂತಹ ಈಕೆ ಯಾರು ಅನ್ನುವ ಹಾಗೆ ಪ್ರಶ್ನೆ ನನ್ನ ಮನದಲ್ಲಿ ಮೂಡಿದೆ. ನಿಜ ತಮ್ಮ ನೋಡಂತೆ ಅಡಿಯೇನು ಮುಡಿಯೇನು ಕಾಳೇನು ತೋಳೇನು ಬೆರಳೇನು ಕೊರಳೇನು ಸೊಟ್ಟೆಯೇನು ಗಂಟೆಯೇನು ಕಲ್ಲೇನು ಬೆನ್ನೇನು ಬ್ರಹ್ಮ ಸೃಷ್ಟಿ ಮಾಡಬೇಕಿದ್ರೆ ವಿಶೇಷ ಆಸಕ್ತಿಯನ್ನು ವಹಿಸಿ ಸೃಷ್ಟಿ ಮಾಡಿದ್ದಾನೆ ಅನ್ನುವ ಹಾಗೆ ಗೋಚರವಾಗುತ್ತದೆ. ಬ್ರಹ್ಮದೇವ ಅವನ ಔದಾಸೀನ್ಯವನ್ನು ಎಲ್ಲವನ್ನೂ ಬಿಟ್ಟು ನೇರವಾಗಿ ಒಳ್ಳೆಯದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ. ಹೌದು ತಮ್ಮ ಇವಳು ಯಾರು 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 ಅಣ್ಣ ಅಣ್ಣ ಯಾರು ಇವಳು? ಅಣ್ಣ ಕೇಳಿವಳಾರೋ ಸಿರಿಯೋ ಶಂಕರಿಯೋ ಸಿರಿಯೋ ಶಂಕರಿಯೋ ಅಣ್ಣ ಅಣ್ಣ ಕೇಳಿವಳಾರೋ ಸಿರಿಯೋ ಸಿರಿಯೋ ಶಂಕರಿಯೋ ಅಣ್ಣ ಬೆಳಿವನರು ಸಿರಿಯೋ ಮುರುಗಣ್ಣ ಬದಲದಿ ಶಂಕರಿಯೋ ಇನ್ನಾವ ಕಾಂತೆಯಾಗಿ ಗಡು ಇನ್ನಾವ ಕಾಂತೆಯಾಗಿ ಗಡು ಎಂದು ಕನ್ನೆಯ ಕಂಡರು ಅರ್ತಿಯೊಳು ಕನ್ನೆಯ ಕಂಡರ ಅರ್ತಿಯೊಳು ಅಣ್ಣ ಬೆಳಿವಳಾರು ಸಿರಿಯೋ ಶಂಕರಿಯೋ ಅಣ್ಣ ಯಾರಿವಳು ಜುಳು ಜುಳು ನಿನಾದದಿಂದ ಹರಿಯುವಂತಹ ನದಿಯ ಬದಿಯಲ್ಲಿ ಒಬ್ಬಳಾಕೆ ಬಂಡೆ ಕಲ್ಲಂದರ ಮೇಲೆ ತನ್ನ ಸೆರಗನ್ನು ಆ ಬೀಸುವಂತಹ ಗಾಳಿಗೆ ಒಡ್ಡಿ ಇದ್ದಾಳೆ. ಹಾಗಿದ್ರೆ ಇವಳು ಯಾರು ಯಾರು ಯಾರಿವಳು 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 ಅನ್ನುವ ಹಾಗೆ ಪ್ರಶ್ನೆ ಮೂಡುತ್ತಾ ಇದೆ. ನೋಡುವುದಕ್ಕೆ ಇವಳು ಬಟ್ಟೆ ಒಗೆಯೋದಕ್ಕೆ ಬಂದ ಹಾಗಿಲ್ಲ. ಬಟ್ಟೆ ಹೋಗೋದಕ್ಕೆ ಬಂದಂತಹ ನಾರಿ ಇದಲ್ಲ, ಅಂತಹ ವ್ಯವಸ್ಥೆ ಇವಳಲ್ಲಿ ಇಲ್ಲ. ಒಬ್ಬಳಾಕಿ ಕುಳಿತುಕೊಂಡು ಸಂಗೀತವನ್ನು ಹಾಡುತ್ತಾ ಹಾಯಾಗಿದ್ದಾಳೆ. ಹೀಗಿರಬಹುದು. ಹೇಗೆ? ಯಾರದೋ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬಂದು ಕುಳಿತುಕೊಂಡು ಇಷ್ಟು ಹೊತ್ತಿಗೆ ಬರ್ತೇನೆ ಅನ್ನುವ ರೀತಿಯಲ್ಲಿ ಹೇಳಿ ಇಲ್ಲಿ ಕುಳಿತುಕೊಂಡಿರಬಹುದಾ? ಅಂತಹ ನಿರೀಕ್ಷೆ ಇವಳ ಮನದಲ್ಲಿ ಕಾಣುವುದೇ ಇಲ್ಲ. ಅಂತಹ ನೋಟ ಇವಳಲ್ಲಿಲ್ಲ. ಹಾಗಿದ್ರೆ ಇವಳು ಯಾರು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ನನಗೆ ಗೊತ್ತಾಯ್ತು, ಉತ್ತರ ಸಿಕ್ಕಿತ್ತು. ಮತ್ತೆ ಯಾರದು? ಇವಳು ಅಲ್ಲ, ಅವಳೇ ಇಲ್ಲಿಗೆ ಬಂದಿದ್ದಾಳೆ. ಯಾರು ಅವಳು? ವೈಕುಂಠದಿಂದ. ಹೌದು, ಹರಿಯ ಮಾಡದಿ. ಸಿರಿ ಲಕ್ಷ್ಮೀ ದೇವಿಯ ನೇರವಾಗಿ ಇಳಿದುಕೊಂಡು ಬಂದಿದ್ದಾಳೇನೋ. ಅಲ್ಲಿ ಏನು ಆಯಾಸ ಮನಸ್ಸಿಗೆ ಏನಾದ್ರೂ ಬೇಸರ ಆಗಿ ಪರಿಹಾರಕ್ಕೆ ಬೇಕಾಗಿ ನಂದಿನಿ ತೀರದಲ್ಲಿ ಎಲ್ಲಾ ವ್ಯವಸ್ಥೆ ಇದೆ. ಹಾಗಾಗಿ ಅಲ್ಲಿಗೆ ಹೋಗಿ ಬರುವ ಅನ್ನೋ ಹಾಗೆ ಅವಳು ಬಂದಿದ್ದಾಳೇನೋ. ಲಕ್ಷ್ಮೀ ದೇವಿ. ಲಕ್ಷ್ಮಿ 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 ಮತ್ತೆ ಯಾರು? ಲಕ್ಷ್ಮೀ. ಹೌದು, ಅಲ್ಲದೆ ಇದ್ರೆ ಪ್ರಭು ಪರಮೇಶ್ವರ ಮಾಡಿದಂತಹ ಪಾರ್ವತಿ ದೇವಿ ನೇರವಾಗಿ ಬಂದಿದ್ದಾರೋ ಏನೋ. ಅವರೇ ಪಾರ್ವತಮ್ಮ ಅಲ್ವಾ? ಪಾರ್ವತಮ್ಮ ಇದಲ್ಲ.
ನಾರಿ ಇಲ್ಲ ಧರೆಯೊಳು ಇಂಥ ನಾರಿ ಇಲ್ಲ ಹರಿಗರರ ತೆಗೆದವ ಮೂರು ಧರೆಯೊಳಿದ ನಾರಿಯಲ್ಲ ತರುಣಿಯ ವರಿಪೆಯಂದನೋ ತರುಣಿಯ ವರಿಪೆಯಂದನನು ನಾ ವರಿಪೆ ಎಂದೆನೋ ಸಹೋದರನದ ತಡೆಯದ ತನೋಡು ತಡೆಯದ ತನೋಡು ಹರಿಗರರ ಸೀದವು ಮುರುದರೆಯೊಳಿದ ನಾರಿಯಿಲ್ಲ ತತೈಡ ತೆರೆದಿಲ್ಲತ್ತೆ ತಿತ್ತೈಡ ತಿನ್ನತ್ತೆ ದಿನತೆ ಯಾರು ಹೇಳಿದ್ದು ಹರಿಯ ಮಾಡದಿ ಸಿರಿ 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 ಅಂದಾಗ ನೀನು ಯೋಚಿಸಿ ಅನ್ನುವ ಹಾಗಾಯ್ತು ಯೋಚಿಸಬೇಕು ಇಲ್ಲಿ ಖಂಡಿತವಾಗಿಯೂ ಇವಳು ಸಿರಿ ಅಲ್ಲ ಯಾಕಲ್ಲ ವಿಷ್ಣು ತನ್ನ ಮನದಿಗೆ ಎದೆಯಲ್ಲಿ ಸ್ಥಾನ ಕಲ್ಪಿಸಿದ್ದಾನೆ ವಕ್ಷಸ್ಥಳ ಅಂತಹ ಆ ಎದೆಯ ಸ್ಥಾನವನ್ನು ಬಿಟ್ಟು ಲಕ್ಷ್ಮೀದೇವಿ ಇಲ್ಲಿಗೆ ಬರುವುದಕ್ಕಿಲ್ಲ ಹಾಗಾಗಿ ಲಕ್ಷ್ಮೀದೇವಿ ಅಲ್ಲ ಅಷ್ಟು ಒಳ್ಳೆಯ ಸ್ಥಳ ಇಲ್ಲಿ ಇದು ಅಲ್ಲದೆ ಇದ್ರು ರಕ್ಷಣೀಯ ಸ್ಥಳವಾದಂತಹ ಇಲ್ಲಿಗೆ ಬಂದಿರಬಹುದೋ ಅನ್ನೋ ಹಾಗೆ ಊಹೆ ಖಂಡಿತ ಅಲ್ಲ ಅವಳು ಬರುವ ಹಾಗಿಲ್ಲ ಆದುದರಿಂದ ಅವಳು ಅಲ್ಲ ಬಿಡೋಣ ಇನ್ನು ಯಾರು ಹೇಳಿದ್ದು ಪ್ರಭು ಪರಮೇಶ್ವರನ ಮಾಡದೆ ಪಾರ್ವತೀ ದೇವಿ ಆ ಗಿರಿಜಾತಿ ಶಂಕರಿ ಗಿರಿಜೆ ಖಂಡಿತವಾಗಿಯೂ ಶಂಕರಿ ಬರುವ ಹಾಗಿಲ್ಲ ತನ್ನದಾದಂತಹ ಅರ್ಧ ಶರೀರವನ್ನೇ ಮಡದಿಗೆ ಬಿಟ್ಟುಕೊಟ್ಟಿದ್ದಾನೆ ಅರ್ಧನಾರೀಶ್ವರ ಎಂದರಿಸಿಕೊಂಡಿದ್ದಾನೆ ಹೆಗಲ್ತೆಯನ್ನು ಪಡೆದಂತಹ ಆತ ಖಂಡಿತವಾಗಿಯೂ ಮಡದಿಯನ್ನು ಬಿಟ್ಟುಕೊಡುವ ಹಾಗಿಲ್ಲ ಪಾರ್ವತಿ ಪಾರ್ವತಿ ಪಾರ್ವತಮ್ಮ ಪಾರ್ವತಮ್ಮ ಅಲ್ಲ ಮತ್ತು ವಿಶೇಷತೆ ಆ ಮಾರನ ಮಡದಿರತಿ ಸೌಂದರ್ಯದಲ್ಲಿ ಎಲ್ಲವನ್ನೂ ಮೀರಿಸುವವಳು ಸೌಂದರ್ಯಕ್ಕೆ ಉಪಮೆಯನ್ನು ಕೊಡುವುದಿದ್ದರೆ ರತಿಯನ್ನು ಹಾಗೆ ಎಲ್ಲರೂ ಕೊಂಡಾಡ್ತಾರೆ ಆದರ್ಶ ದಂಪತಿಗಳು ಅನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಇರಬೇಕು ರತಿ ಮನ್ಮಥರ ಹಾಗೆ ಅನ್ನೋ ಹಾಗೆ ಹೇಳ್ತಾರೆ ಅವಳೇ ಬಂದದ್ದ ಇವಳು ರತಿ ಅಲ್ಲ ರತಿಯ ಮೇಳದೊಳಿರ್ಪ ಕಾಮನು ಅಂತಹ ರತಿ ಮನ್ಮಥನ ಮೇಳವನ್ನು ಬಿಟ್ಟು ಬರ್ಲಿಕ್ಕಿಲ್ಲ ಹಾಗಿದ್ರೆ ಅವರು ಬಂದಿದ್ದಿದ್ರೆ ಮನ್ಮಥ ಇರಬೇಕಿತ್ತು ಮನ್ಮಥ ಇರಬೇಕಿತ್ತು ಒಟ್ಟಿಗೆ ಹೋಗುದು ಒಟ್ಟಿಗೆ ಬರುವುದು ಮನ್ಮಥ ಆಚೆ ಈಚೆ ಎಲ್ಲಿ ಆದ್ರೂ ಹೋಗಿದ್ದಾರೆ ಮನ್ಮಥ ಎಲ್ಲಿ ಹೋಗುವುದಕ್ಕೆ ಆದುದರಿಂದ ಸಿರಿ ಅಲ್ಲ ಶಂಕರಿ ಅಲ್ಲ ಮಾಡದಿ ರತಿ ಅಲ್ಲ ಹಾಗೆಂದು ನನ್ನಲ್ಲೊಂದು ಆಸೆ ಮೂಡಿದೆ ಏನು ಬೇರೆ ಏನು ಒಂದು ಮಾತು ಮಾತ್ರ ಸತ್ಯ ಮೂರು ಲೋಕವನ್ನು ಸಂಚಾರ ಮಾಡಿದಂತಹ ನಾವು ಇಂತಹ ಸೌಂದರ್ಯವತಿಯನ್ನು ನಾವು ಕಂಡವರೇ ಇಲ್ಲ ಹೊಸತಾಗಿ ನೋಡ್ತಾ ಇದ್ದೇವೆ ಏನೋ ಒಂದು ಮನಸ್ಸಿಗೆ ತಳಮಳ ಬೇಕು ಬೇಕು ಇಂತಹ ಸೌಂದರ್ಯಾತಿಗೆ ಒಂದು ವ್ಯವಸ್ಥೆ ಮಾಡೋಣ ಅನ್ನುವ ಹಾಗೆ ತೀರ್ಮಾನವನ್ನು ಕೈದವನಿದ್ದೆ ವ್ಯವಸ್ಥೆ ಮಾಡುವ ಅಲ್ಲ ಮಾಡ್ಲೇಬೇಕು ಬೇರೆ ಏನು ಅಲ್ಲ ಈಕೆ ನಾನು ಮದುವೆ ಆಗ್ತೇನೆ ಅನ್ನುವ ತೀರ್ಮಾನ ಕೈದಿದ್ದೇನೆ ಮದುವೆ ಆಗುದು ಒಂದು ಮಾತಾಡೋದಕ್ಕೊಂದು ಅವಕಾಶ ಕೊಡುದು ಬೇಡ ನಾನು ಮೊದಲೇ ಯೋಚನೆ ಮಾಡಿದ್ದೆ ಅಣ್ಣನಲ್ಲಿ ಒಂದು ವಿಷಯ ಹೇಳಿ ಈಕೆನೊಂದು ಕೈ ಹಿಡಿದು ಪರಿಗ್ರಹ ಮಾಡಿಕೊಳ್ಳಬೇಕು ಅನ್ನೋ ಹಾಗೆ ಯಾರು ನಾನು ಅದೇ ಹೇಗೆ ಅಣ್ಣ ಇರುವಾಗ ತಮ್ಮ ಹೇಗೆ ಮದುವೆ ಆಗುವುದು ಈಗ ಪರಂಪರೆ ಎಲ್ಲ ಬಿಟ್ಟು ಹೋಗಬೇಕು ಪರಂಪರೆ ಹಿಡ್ಕೊಂಡ್ರೆ ಯಾವುದು ನಡೆಯುವುದಿಲ್ಲ ಹಾಗಾಗಿ ಅಣ್ಣ ನೀನು ಅಪ್ಪನಿಗೆ ಸಮಾನ ಹಾಗಾಗಿ ನೀನು ನಿಂತು ನಮ್ಮ ಮದುವೆ ಮಾಡು ಮತ್ತೆ ಹುಡುಗಿ ಎಷ್ಟು ಬೇಕು ಅಷ್ಟು ಪ್ರಪಂಚದಲ್ಲಿ ಇಲ್ಲವೇ ನಾನು ಅಪ್ಪನ ಸ್ಥಾನದಲ್ಲಿ ಇರಬೇಕು ಅಂತ ಆದ್ರೆ ಅಮ್ಮ ಬೇಕಲ್ವಾ ಹೌದು ಅಮ್ಮ ಇವಳನ್ನೇ ಮಾಡಿದ್ರೆ ಅಮ್ಮ ಬೇಕು ಅಂತಿಲ್ಲ ಒಂದು ಮಿತ್ರ ಸಾಕು ಅದಾಗುವುದಿಲ್ಲ ಆಗುವುದು ನಾನೇ ಹೇಳಲ್ಲ ಅಲ್ಲ ಗಡಿ ಬಿಡಿ ಮಾಡುದು ಬೇಡ ಒಂದು ನಾನು ಒಂದು ನಾನೇ ಮದುವೆ ನಾನು 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 ಇಲ್ಲಿ ಬಾ ಇಲ್ಲಿ ಬಾ ನಾನು ನಾನು ಬೇಡ ನಮಗಿಬ್ಬರಿಗೂ ಮದುವೆ ಬೇಡ ಯಾಕಂದ್ರೆ ಈ ಹಿಂದೆ ಸುಂದರಪ್ಪ ಸುಂದರು ಎನ್ನುವರು ಒಪ್ಪಳಕ್ಕೆ ಹುಡುಗಿ ಬೇಕಾಗಿ ಅವರವರೇ ಹೊಡೆದಾಡಿಕೊಂಡು ಸತ್ತಿದ್ದಾರಂತೆ ಆ ಘಟನೆ ಇಲ್ಲಿ ಮರುಕಳಿಸಬಾರದು ನಾವು ಚಂಡಮುಂಡರ ಹಾಗಿರ್ಬೇಕು ಅವರ ಸ್ಥಿತಿ ಆಗಿರಬಾರದು ಬಿಡೋಣ ಇವಳಿಗೆ ಒಂದು ವ್ಯವಸ್ಥೆ ಮಾಡೋಣ ಬೇರೇನು ಅಲ್ಲ ನಮ್ಮನೆಯನಿಗೆ ವೇಳ ವಿಚಾರವನ್ನು ತಿಳಿಸಿ ಆ ಬಳಿಕ ಅವರೇನು ಅದೇ ಒಳ್ಳೆಯದು ಅದೇ ಒಳ್ಳೆಯದು ಹೋಗುವ ಹೋಗುವ ಹೋಗುವ
ಗಂಡ ಪ್ರಚಂಡರು ಏನು ಬಂದಿರಿ? ಒಡೆಯನಡಿಗರಗುದ ಒಡನೆ ಬೆಳೆದರು ದೊರೆಯೇ ನುಡಿಯಲೆ ಅಡದಿರುವ ಪರ್ಯಾಯ ಜಡಜದೊಬ್ಬವನೋರ್ವ ಮಡದಿಯನ್ನು ಸೃಜಿಸಿ ನಮ್ಮೊಡೆಯ ನಿನಗಾಗಿ ಕಳುಹಿದನು ಒಡೆಯ ನಿನಗಾಗಿ ಕಳುಹಿದ ಪುಣ್ಯಪಾದಗಳಿಗೆ ನಮೋ ನಮಗಳೇ ಅರಮನೆಯಲ್ಲೇ ಕುಳಿತು ಬೇಸರವಾಯಿತು ಅನ್ನುವಂತಹ ಉದ್ದೇಶದಿಂದ ಉಪವನಕ್ಕೆ ಹೋಗಿದ್ದೆವು. ವನವಿಹಾರವನ್ನು ಕೈದು ಆ ಬಳಿಕ ನಂದಿನಿ ತೀರದತ್ತ ಹೋಗಿದ್ದೆವು. ಏನು ವಿಶೇಷ? ನಂದಿನಿ ತೀರದಲ್ಲಿ ಒಂದು ವಿಶೇಷ ಯಾವುದು? ನದಿಯ ಮಧ್ಯದಲ್ಲಿ ದೊಡ್ಡ ಬಂಡೆ. ಮೊದಲಿಂದ ಇತ್ತಲ್ಲ ಅದು. ಆದ್ರೆ ಬಂಡೆಯಲ್ಲಿ ಒಂದು ವಿಶೇಷತೆ. ಏನದು? ಸುಂದರಿಯಾದಂತಹ ಸ್ತ್ರೀಯರು ಅದರಲ್ಲಿ ಕುಳಿತುಕೊಂಡಿದ್ದಾಳೆ. ಯಾರಪ್ಪ ಅಲ್ಲಿ ಬಂದು ಕುಳಿತು? ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಂದರಿಯಾಗಿದ್ದಾಳೆ, ಸೌಂದರ್ಯದಲ್ಲಿ ಮುರುವುದವಂತೆ, ಮಾದಕ ಮೋದಕ ಆರಾಧಕ, ಇವಳದು ಮಾದಕ ಸೌಂದರ್ಯ. ಮಾದಕ ಸೌಂದರ್ಯದಿಂದ ಒಪ್ಪುತ್ತಿರುವಂತಹ ಹೆಣ್ಣು. ಆ ವಿಚಾರವನ್ನು ನನಗೆ ಯಾಕೆ ಹೇಳಿದ್ರಿ? ನಮಗನಿಸುವುದು ಪ್ರಭು, ಮೂರು ಲೋಕದಲ್ಲಿ ನೀವು ಮೆರೆದಾಡುತ್ತಾ ಇದ್ದೀರಿ ಅನ್ನುವುದು ಬ್ರಹ್ಮದೇವರಿಗೆ ಗೊತ್ತಾಗಿದೆ. ಅವನ ಅವತಾಶಯವನ್ನು ಬಿಟ್ಟು ನೂತನವಾಗಿ ಸೃಷ್ಟಿಯನ್ನುಗೊಳಿಸಿ ನಿಮಗಾಗಿ ನಮ್ಮ ಒಡೆಯನಿಗೆ ಬೇಕಾಗಿ ನೂತನವಾದಂತಹ ಸೃಷ್ಟಿಯನ್ನು ಮಾಡಿ ನಿಮ್ಮಲ್ಲಿಯೇ ಕಳಿಸಿಕೊಟ್ಟಿದ್ದಾನೆ ಅನ್ನೋ ಹಾಗೆ ನನಗೇನು ಕೊರತೆ ಆಗಿದೆ ಇಲ್ಲಿ? ನಿಮ್ಮ ಅತ್ತಿಗೆ ಇಲ್ವಾ ಯಶೋಮತಿ? ಪ್ರಭು, ಅವರ ಬಗ್ಗೆ ಹೇಳುವುದಕ್ಕೆ ನಾವು ಎಷ್ಟದವರು ಹೇಳಿ. ಅವರು ಚಂದ್ರ ಸಮಾನರಾದ್ರೆ ಕೋಟಿ ಸೂರ್ಯ ಸಮಯ ಉಳ್ಳಂತಹ ಪ್ರಭೆ ಉಳ್ಳಂತಹ ಆಕೆ ನೋಡಬೇಕು ನೋಡಬೇಕು. ಅನುಪಮವಾದಂತಹ ಸೌಂದರ್ಯವತಿ ನಿಜವೇ? ಚಿತ್ತ ಜನ ಸರಗತಿಗವಳನು ಮತ ಕಾಶಿನಿಯನು ವರಿಸದಿರೆ ಆ ಮತ ಕಾಶಿನಿಯನು ವರಿಸದಿರೆ ಎಂದೆನುದ ನಿರ್ಧರಿಸಿ ಪ್ರಚಂಡರೇ, ನೀವಾಡಿದಂತಹ ವಚನದಿಂದ ನಾನು ಈಗಾಗಲೇ ಪ್ರಭಾವಿತನಾಗಿದ್ದೇನೆ. ಮನಸ್ಸು ನನಗಿಂತ ಮೊದಲಾಗಿ ಹರಿದದ್ದರಿಂದಲೇ ಇರಬೇಕು. ನಂದಿನಿ ತೀರದ ಹೆಣ್ಣನ್ನು ಕೈ ಹಿಡಿಯಬೇಕು ಅನ್ನುವಂತಹ ನಿರ್ಣಯಕ್ಕೆ ನಾನು ಈಗಾಗಲೇ ಬಂದಾಗಿ ಹೋಗಿದೆ. ಆದ್ದರಿಂದ ನೀವು ಒಳಗಿದ್ದುಕೊಳ್ಳಿ, ನಾನು ಮುಂದುವರಿಯುವೆ. ಅಲಂಕರಿಸುವುದೇ ಅಲಂಕರಿಸುವುದ ಮನಮೋಹಿನಿಯ ಪಡೆವಾದೆಯಿಂದ ಆ ಮನಮೋಹಿನಿಯ ಪಡೆವಾದೆಯದಿರಲಗೆ ವನಿತೆಯ ಜೋಮತೆ ಕೇಳ್ದಾನೆ ಬರ ನುಡಿಯೋ ಎರಗಿ ಪತಿ ಪದಕ್ಕೆ ಎರಗಿಗೆ ತಂದಳು ಗಮನವೇತ ಬೇಳು ಬಗುದೆ ಕಾಂತ ಕೇಳು ಕಾಂತ ಕಾಂತ ಗಮನವೇತ ಬೇಳು ಬಗುದೆ ಕಾಂತ ಕೇಳು ಪದಕ್ಕೆ ನಮ್ಮಿಬ್ಬ ಚರಣ ದಾಸಿಯೊಡನೆ ಪದಕ್ಕೆ ನಮ್ಮಿಬ್ಬ ಚರಣ ದಾಸಿಯೊಡನೆ ಕಾಂತ ಕೇಳು ಅರಸು ಕಾರ್ಯ ಬಿಗುದು ತಿಳಿಯೇ ಕಾಂತ ಕೇಳು ಅರಸು ಕಾರ್ಯ ಬಿಗುದು ತಿಳಿಯೇ ಕಾಂತ ಕೇಳು ದೊರೆಗಳ ದೀಪೋಪ ನಿಧಿಯ ಕಾಣೆ ದೊರೆಗಳ ದೀಪೋಪ ನಿಧಿಯ ಕಾಣೆ ಕಾಂತ ಕೇಳು ಬರಲು ಬಗುದೆ ಜೊತೆಗೆ ಸತಿಯು ಕಾಂತ ಕೇಳು ಬರಲು ಬಗುದೆ ಜೊತೆಗೆ ಸತಿಯು ಕಾಂತ ಕೇಳು ಎನ್ನೊಳರು ನಂದನದ ವಿಜಯ ಎನ್ನೊಳರು ನಂದನದ ವಿಜಯ ಕಾಂತ ಕೇಳು
ಗಮನವೆತ್ತಾಗ ಬೀಳಬಹುದಿಗೆ ಕಾದ ಪ್ರಭುವೇ ಪುಣ್ಯ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಇದು ಎಷ್ಟು ಸಲ ಅಂತ ಲೆಕ್ಕ ಇಲ್ವೋ? ದಿನಕ್ಕೆ ಕಂಡಾಗಲೆಲ್ಲ ಸ್ವಾಮಿ ಅಡ್ಡ ಬಿದ್ದಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ. ಬೇರೆ ನೀನು ಯಾರು ನೋಡುವುದಿಲ್ಲ? ಹುಡುಕ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ? ಆಚೆ ಈಚೆ ಹೋಗುತ್ತೆ. ನಾನು ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಹಿಂದೆ ಮುಂದೆ ತಿರುಗಿಸಿ ನೋಡಿ, ಏನು ಪ್ರಯೋಜನ? ಏನು ಅಂದ, ಏನು ಚಂದ, ಏನು ಉಡುಪು, ಏನು ತೊಡುಪು, ಇದೇನು ಪರಿಮಳ ಬರ್ತಾ ಇದ್ದೀರಲ್ಲ? ಮತ್ತೆ ನಿನ್ನೆವರೆಗೆ ವಾಸನೆ ಬರ್ತಿದ್ದಲ್ಲ? ಹಾಗಲ್ಲ, ಸುಗಂಧ ದ್ರವ್ಯಗಳನ್ನೆಲ್ಲ ಲೇಪಿಸಿಕೊಂಡಿದ್ದೀರಲ್ಲ. ಈ ರೀತಿಯಾಗಿ ಇಷ್ಟರ ತನಕ ನಾನು ಕಾಣಲೇ ಇಲ್ಲ. ಒಮ್ಮೆಯೂ ನೋಡ್ಲೇ ಇಲ್ವಾ? ಮದುವೆ ಸಂದರ್ಭದಲ್ಲಿ ಮದುವೆ ಮಂಟಪದಲ್ಲಿ ನೋಡಿದ್ದೇನೆ. ಹೇಗೆ ಕಾಣ್ತಾ ಇದ್ದೀರಿ ಗೊತ್ತಾ? ಹೇಗೆ? ನೂತನ ವರ್ಣ ಹಾಗೆ. ಯಾರು? ನೀವೇ. ಹೌದು, ಮದುಮಗನ ಹಾಗೆ. ಮದುಮಗ ಇದು ಸುಮ್ಮನೆ ಹೆಮ್ಮಕ್ಕಳ ಬುದ್ಧಿವಂತಿಕೆ. ಏನು ಪ್ರಭು? ಅಲ್ಲದೆ ಇದ್ರು ಬಂದು ಗಂಡನನ್ನು ಹೊಗಳುದು. ನೀವು ಹೇಗೆ ಕಾಣುತ್ತೀರಿ ಒಳ್ಳೆ ಮದುಮಗನ ಹಾಗೆ. ಯಾಕದು? ಈ ಮಗನು ಹೇಳಲಿ ಅಂತ ಅಡ್ಡಿ ಇಲ್ಲ, ನೀನು ಒಳ್ಳೆ ಮದುಮಗಳಾಗಿದ್ದಿ. ಈಗ ನನ್ನನ್ನು ಹೊಗಳುವುದ ನೀವು? ಮತ್ತೇನ್ ಮಾಡುದು? ಕೇಳಲಿಕ್ಕೆ ಯಾರಿದ್ದಾರೆ ಇಲ್ಲಿ? ಇನ್ನೊಬ್ರು ಕೇಳುವುದಕ್ಕಾಗೆಲ್ಲ ಗಂಡ ಹೆಂಡರು ಹೊಗಳುದು, ಅವರವರ ಇಷ್ಟಕ್ಕೆ ಹೊಗಳುದು. ಹಾಗಲ್ಲ ಪ್ರಭುವೇ, ಯಾವತ್ತಿಗಿಂತಲೂ ಅಧಿಕವಾದಂತಹ ಶೃಂಗಾರವನ್ನು ಮಾಡಿಕೊಂಡಿದ್ದೀರಲ್ಲ, ಇದೆಲ್ಲಿಗೆ? ಕಾರ್ಯಾರ್ಥಿಯಾಗಿ ಹೊರಟವರಲ್ಲಿಗೆ ಎಲ್ಲಿಗೆ ಅಂತ ಕೇಳುವುದು, ಬೆಕ್ಕಟ್ಟ ಬರುವುದು ಒಂದೇ ಅಲ್ವೇನೆ? ಈಗ ಅಪಶಕುನ ಅಂತ ಹೇಳುದಾ? ಶುಭ ಶಕುನವ? ಮನೆ ಬೆಕ್ಕೊಟ್ಟೆ ಬಂದ್ರೆ ಅಪಶಕುನವ? ಮನೆ ಬೇಕಾದ್ರೆ ಕಾಮಧೇನು ಅದು. ಶಕುನ ಶಾಸ್ತ್ರದಲ್ಲಿ ನಂಬಿಕೆ ಇದ್ದವನಿಗೆ ಮನೆಯದ್ದಾದ್ರೂ ನೆರೆ ಮನೆಯದ್ದಾದ್ರೂ ಒಂದೇ ಅಲ್ವೇನೆ? ಮತ್ತೆ ಹೇಗೆ ದೂರ ಅಂತ ಕೇಳುದಪ್ಪ. ಹಾಗೆ ಕೇಳ್ಬೇಕಾ ಪ್ರಭುವೇ? ದೂರ ಎಲ್ಲಿಗೆ? ಮತ್ತೆ ಎಲ್ಲಿಗೆ ಯಾಕೆ ದೂರ? ನಿನ್ನ ಹತ್ರ ಎಲ್ಲಿಗೆ ಅಂತ ಹೇಳುದಪ್ಪ ಈಗ ನಾನು? ಸ್ವಾಮಿ, ನೀವು ಹೇಗೆ ಹೋಗ್ತಾ ಇದ್ದೀರಲ್ಲ? ಹೌದು. ಹೇಳೋದು ಬೇಡ, ನನ್ನನ್ನು ಕರ್ಕೊಂಡು ಹೋಗಿ. ಎಲ್ಲಿಗೆ? ನಿಮ್ಮ ಜೊತೆಯಲ್ಲಿ ರಾಜಕಾರ್ಯಕ್ಕೆ ಹೋಗುವಾಗ ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಟಿಕೊಂಡು ಹೋಗ್ಲಿಕ್ಕುಂಟ? ಏನು ಸ್ವಾಮಿ? ರಾಜಕಾರ್ಯ. ರಾಜಕಾರ್ಯ? ರಾಜಕಾರ್ಯವೋ ಅಲ್ಲ ರಾಜನ ಕಾರ್ಯ? ಅದು ಎರಡಾದ್ರೂ ಒಂದೇ ಅಲ್ವೇನೆ? ಆಗುವುದೇ ಇಲ್ಲ. ಹೇಗದು? ರಾಜಕಾರ್ಯ ಅಂತ ಹೇಳಿದ್ರೆ ಏನು? ಪ್ರಜೆಗಳ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡುವುದು ರಾಜಕಾರ್ಯ. ರಾಜನ ಕಾರ್ಯ ಅಂದ್ರೆ ಅದು ನಿಮಗೆ ಸಂಬಂಧಪಟ್ಟದ್ದು, ತೀರಾ ವೈಯಕ್ತಿಕವಾದದ್ದು. ಹೌದು. ನಿನಗೆಂತ ಸ್ವಲ್ಪ ಗೊತ್ತಾಯ್ತು? ಗೊತ್ತಾಗಿದೆ ಪ್ರಭುವೇ. ಗೊತ್ತಾಯ್ತು. ಹೌದು. ಏನು ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ನಾನು ಬರುವುದಕ್ಕಿಂತ ಮುಂಚಿತವಾಗಿ ಯಾರು ಬಂದಿದ್ರು? ನೀನು ಬರುವ ಮೊದಲು ಯಾರು ಬರಲಿಲ್ಲ. ಬರಲೇ ಇಲ್ಲವೇ? ಮಂತ್ರಿಗಳು ಚಂಡ ಪ್ರಚಂಡರ ಬಂದಿದ್ರ? ಅವರು ಬಂದಿದ್ರು. ಏನು ಮಾತನಾಡಿದ್ರು? ನಮ್ಮದು ಅದು ಇದನ್ನಲ್ಲಂತ ರಾಜಕೀಯ. ಏನದು? ಅದು ಇದು ಅಲ್ಲವೇ ಅಲ್ಲ. ಕೇಳಿಸಿಕೊಂಡಿದ್ದೇನೆ ನಾನು. ಯಾರು? ನಾನೇ. ಬುದ್ಧಿ ಇಲ್ವ ನನಗೆ? ಯಾಕದು? ಅರಸ ಮಂತ್ರಿ ಮಂತ್ರಣಾಗಾರದಲ್ಲಿರುವಾಗ, ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ ಬುದ್ಧಿ ಇದ್ದವರು ಕೇಳಕೂಡುದು ನೋಡಕೂಡುದು ಅಂತ ಗೊತ್ತುಂಟಾ ಇಲ್ವಾ? ಅಷ್ಟು ಗೊತ್ತಿದೆ. ಮತ್ತೆ ಯಾಕೆ ಕೊಟ್ಟೆ? ಸ್ವಾಮಿ, ನಾನೇನು ಕಿವಿ ಕೊಡೋದಕ್ಕೆ ಬಂದದ್ದ? ಮತ್ತೇನು? ನಿಮ್ಮನ್ನು ಕಾಣಬೇಕಿತ್ತು, ನಿಮ್ಮಲ್ಲಿ ಮಾತನಾಡಬೇಕಿತ್ತು. ಅವಸರವಾಗಿ ಓಡಾಡಿಕೊಂಡು ಬರುವಾಗ ಚಂಡ ಪ್ರಚಂಡರ ಆಡುವಂತಹ ಮಾತುಗಳು ನನ್ನ ಕಿವಿಗೆ ಬಿದ್ದದ್ದು ಪ್ರಭುವೇ. ಬಿತ್ತೆ? ಹೌದು. ಏನು ಬಿದ್ದೆ? ಎಷ್ಟು ಬಿತ್ತು? ಬೀಳುವಷ್ಟು ಬಿದ್ದಿದೆ. ಎಷ್ಟು? ನೀವೀಗ ಹೊರಟು ನಿಂತದ್ದು ನಂದಿನಿ ನದಿ ತೀರಕ್ಕೆ. ಹೌದು. ಅಲ್ಲೊಬ್ಬಳು ಹೆಣ್ಣಿದ್ದಾಳೆ. ಹೌದು. ಅದೇ ರೂಪವತಿ. ಹೌದು. ಚಂದ ಯಾರು ಇಲ್ಲ. ಹೌದು. ಏನದು? ಹೌದು. ಅಲ್ಲ, ನಿಲ್ಲಿಸಿದ್ಯಾ? ಮತ್ತೆ ಒಪ್ಪಿ ಬಿಡುವ ಅಂತ, ಬುಗಿಸಿ ಬಿಡುವ ಅಂತ. ಓಹೋ, ಒಪ್ಪಿಗೆ ಉಂಟು ನಿಮಗೆ? ಹಾಗಾಗಿ ಬರುವಾಗ್ಲೇ ಕೇಳಿದ್ದು ನಾನು. ನೀವು ಹೊರಟದಲ್ಲಿಗೆ ಅಂತ ಕೇಳಿದ್ದಲ್ಲ. ನಿಮ್ಮ ಚಿತ್ತ ಆ ಗಮನ ಎಲ್ಲಿಗೆ? ಮನಸ್ಸು. ಮನಸ್ಸುಂಟು, ಅರ್ಥವಾಗಿದೆ ಸ್ವಾಮಿ. ಆದ್ರಿಂದಲಾಗಿ ಹೇಳ್ತಾ ಇದ್ದೇನೆ, ನೀವು ಹೊರಟದಲ್ಲಿಗೆ ಅಲ್ವಾ ಪ್ರಭುವೇ? ಯಾಕೆ ಬೇಕು ಸ್ವಾಮಿ ಇದೆಲ್ಲ? ಯಾಕೆ ಬೇಕು ಅಂದ್ರೆ ಒಂದು ಮಾಡಿರಲಿ ಅಂತ. ಹಾಗಿದ್ರೆ ನನ್ನಲ್ಲಿ ಏನೋ ಕೊರತೆ ಕಂಡಿದ್ದೀರಿ ಎಂಬುದು ಅರ್ಥವಲ್ಲವೇ? ಹೌದು. ಈಗ ನಾನೇನು ರೂಪವಂತೆ ಅಲ್ವಾ? ನನ್ನ ಮೂಗು ಸರಿ ಇಲ್ವಾ? ಕಣ್ಣು ಸರಿ ಇಲ್ವಾ? ಕೈ ಕಾಲು ಸರಿ ಇಲ್ವಾ? ಎಲ್ಲ ಸರಿ ಇತ್ತು, ಮತ್ತೆ ಯಾಕೆ ಬಯಸ್ತೀರಿ ಅವಳನ್ನು? ಅವಳನ್ನು ಬಯಸಿದರೆ ನನ್ನಲ್ಲಿ ಕೊರತೆ ಇದೆ ಎಂಬುದೇ ಅರ್ಥ. ನೀನು ರಸಿಕರ ಬಗೆಯನ್ನೇ ತಿಳಿದಿಲ್ಲ. ಏನದು? ಹಾರಿ ಹೂವಿಂದ ಹೂವನು ಸೇರಿ, ಹಾರಿ ಹೂವಿಂದ ಹೂವನು ಸೇರಿ, ಅರಸೇ ಹಾರಿ ಹೂವಿಂದ ಹೂವನ್ನು ಸೇರಿ, ಕೊಂಡಿಯೂರಿ ಕೊಂಡಿಯೂರಿ ವೈವಿಧ್ಯದ ವೃತ ಹೀರಿ, ವೈವಿಧ್ಯದ ವೃತ ಹೀರಿ
ಹಾರಡಿ ಉಲ್ಲಾಸದ ಅಮಲೇರಿ ಉಲ್ಲಾಸದ ಏರಿ ಇರುವ ರೀತಿಯಿದೆ ಸುಖವಿದೆ ನಾರಿ ಹಾರಡಿ ಉಲ್ಲಾಸದ ಮಲೇರಿ ಇರುವ ರೀತಿಯಿದೆ ಸುಖವಿದೆ ನಾರಿ ಹರಿ ಹೂವಿಂದ ಹೂವನ್ನು ಸೇರಿ ಕೊಂಡಿ ಊರಿ ವೈವಿಧ್ಯದ ಮೃತ ಅರಡಿ ಉಲ್ಲಾಸ ಅಮಲೇರಿ ಇರುವ ರೀತಿ ಸುಖವಿದ ನಾರಿ ಹರೇ ಯಶೋಮತಿ ಸ್ವಾಮಿ ರಸಿಕರ ಜೀವನವನ್ನು ದುಂಬಿಯ ಜೀವನದೊಂದಿಗೆ ಹೋಲಿಸಿದ್ರು ಬುದ್ಧಿವಂತರು. ಹೇಗದು? ಏನು ಮಾಡ್ತದೆ ದುಂಬಿ? ಏನು ಮಾಡ್ತದೆ? ಹೂವೊಂದರ ಮಕರಂದವನ್ನು ಉಂಡಲ್ಲಿಗೆ ತೃಪ್ತಿಯನ್ನು ಕಾಣುವುದಿಲ್ಲ. ಮತ್ತೆ ಅರಳಿನಿಂದ ಹೊಸ ಬಗೆಯ ಸುಮಗಳನ್ನು ಅರಸುತ್ತಾ ಹಾರುತ್ತದೆ. ಸಿಕ್ಕಿದ್ರೆ ಸಾಕು, ಹೋಗಿ ಆಸಕ್ತಿಯಿಂದ ಅದರ ಮೇಲೆ ಕೂರುತ್ತದೆ. ಕೂತುಕೊಂಡು ತನ್ನ ಕೊಂಡಿಯನ್ನು ಹೂನಾಳದೊಳಕ್ಕೆ ಊರುತ್ತದೆ. ಅಲ್ಲಿದ್ದ ಮಕರಂದವನ್ನು ಯಥೇಚ್ಛವಾಗಿ ಹೀರುತ್ತದೆ. ಏಂಗುಡುತ್ತಾ ಅಮಲಿನಿಂದ ಮತ್ತೊಂದು ಸುಮವನ್ನು ಅರಸುತ್ತಾ ಹಾರುತ್ತದೆ. ನಾವು ರಸಿಕರು ಹಾಗೆ. ಹೇಗೆ? ಕೇವಲ ಹೆಣ್ಣೊಬ್ಬಳಿಂದ ಸಿಕ್ಕಿದ ಸುಖದಲ್ಲಿಗೆ ನಮಗೆ ತೃಪ್ತಿ ಅಲ್ಲ. ಮತ್ತೆ ಈಗ ಒಂದು ಹೊಸ ವರ್ತಮಾನ ಬಂದಿದೆ. ಓ ಅಲ್ಲಿ ನಂದಿನಿ ತೀರದಲ್ಲಿ ಲಾವಣ್ಯವತಿಯಾದಂತಹ ನವಯೌವನಾಂಗಿ ಒಬ್ಬಳಾಕೆ ಇದ್ದಾಳೆ. ಒಮ್ಮೆ ನೋಡುವ ನೋಡುವ ಈಗ ಅನ್ನಿಸಿದ್ರೆ ನಮ್ಮ ರಸಿಕತನ ಕಾರಣವೇ ಹೊರತು ನಿನ್ನಲ್ಲಿದ್ದ ಕೊರತೆ ಕಾರಣ ಅಲ್ವೇ? ಸ್ವಾಮಿ, ನಿಮ್ಮ ಉಪಮೆ ಕೇಳುವುದಕ್ಕೆ ಮನಸ್ಸಾಗಿದೆ. ಮಧುಕರ ವೃತ್ತಿ. ಆದ್ರೆ ಎಲ್ಲಾ ಹೊತ್ತಿಗೆ ಮಕರಂದೂರು ಹೀರುವುದಕ್ಕೆ ಸಾಲ ಹೀರುವುದೇ ಇಲ್ಲವೇ ಇಲ್ಲ. ಸಂಧ್ಯೆ ಕಮಲ ಜರಗಿ ತುಂಬಿ ಕಾದ ಕೇಳು ಕಾದ ಸಂಧ್ಯೆ ಕಮಲ ಜರಗಿ ತುಂಬಿ ಕಾದ ಕೇಳು ಅಮಲಿನಿಂದ ಭ್ರಮರ ಬಂದವ ಕುತುಕಾದ ಕೇಳು ಅಮಲಿನಿಂದ ಭ್ರಮರ ಬಂದ ಕೇಳು ಒಂದಲಗುದೆ ಚಂಪಕವನ್ನು ಕಾದ ಕೇಳು ಒಂದಲಗುದೆ ಚಂಪಕವನ್ನು ಕಾದ ಕೇಳು ಪರದ ಸುಂದರಿಯಳ ಸತಿಗುದು ಕಾದ ಕೇಳು ಸಂದೆ ಕಮಲ ಜರಗಿ ತುಂಬಿ ಕಾದ ಕೇಳು ಅಮಲಿನಿಂದ ಭ್ರಮರ ಬಂದ ಬರುದು ಕಾದ ಕೇಳು ಒಂದಾಗುದೇ ಚಂಪಕವನ್ನು ಕಾದ ಕೇಳು ಪರರ ಸುಂದರಿಯಳ ಬದುದು ಕಾದ ಕೇಳು ಸಂದೆ ಕಮಲ ಜರಗಿ ತುಂಬಿ ಕಾದ ಕೇಳು ರಮಣ ಸ್ವಾಮಿ, ತಮ್ಮ ಮಾತಿಗೆ ಪ್ರತಿಯಾಗಿ ಆಡುತ್ತಾ ಇದ್ದೇನೆಂಬ ಹಾಗೆ ಭಾವಿಸಿಕೊಡಬೇಡಿ. ಆದ್ರೆ ರಸಿಕರ ಜೀವನ ಹೇಗೆ ಎನ್ನುವುದನ್ನು ಉಪಮೆ ಕೊಟ್ಟವರು ತಾವಾಗಿದ್ದೀರಿ. ಒಂದು ದುಂಬಿಗೆ ಹೋಡಿಸಿದ್ರಲ್ಲ, ದುಂಬಿಯನ್ನು ಎಲ್ಲ ಹೊತ್ತಿಗೆ ಮಕರಂದ ಹೀರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಸೂರ್ಯೋದಯವಾದಾಗ ತಾವರೆಯಿಂದ ಅರಳುತ್ತದೆ. ಅದರ ಪರಿಮಳವನ್ನು ಪ್ರಕೃತಿಗೆ ಪಸರಿಸುತ್ತದೆ. ಪರಿಮಳವನ್ನು ಆಗ್ರಹಿಸಿದ್ರೆ ಮಕರಂದವನ್ನು ಹೀರುವುದಕ್ಕೆ ದುಂಬಿಯೊಂದು ಓಡಿಕೊಂಡು ಬರುತ್ತದೆ. ಅದರ ಮೇಲೆ ಕುಳಿತುಕೊಳ್ತದೆ. ಮಕರಂದ ಹೀರುತ್ತದೆ. ಸಂಜೆ ಆದದ್ದು ಗೊತ್ತಾಗುವುದಿಲ್ಲ. ದುಂಬಿ ಅದರ ಮೇಲೆ ಹಾಗೆ ಬಿದ್ದುಕೊಳ್ತದೆ. ಅಮಲಿನಿಂದ ಅದರ ಮೇಲೆ ಉಳಿದಿರುತ್ತದೆ. ಹೌದು. ಆ ಹೊತ್ತಿನಲ್ಲಿ ತಾವರೆ ಅಲ್ಲಿಗೆ ಸೂರ್ಯಾಸ್ತಮನವಾದಾಗ ಮುಚ್ಚಿಕೊಳ್ಳುತ್ತದೆ. ಹೌದು. ಅವಾಗ ದುಂಬಿ ಏನಾಯ್ತು? ದುಮ್ ದುಮ್. ಎಂತದು ದುಮ್ ದುಮ್? ದುಂಬಿ ಉಸಿರುಗಟ್ಟಿ ಸತ್ಯ ಹೋದಿಲ್ಲ ಅಲ್ಲವೇ? ಈಗ ನಂದಿನಿ ನದಿ ತೀರದಲ್ಲಿ ನಾನಾ ಜಾತಿಯ ಸುಮಗಳೆಲ್ಲ ಇವೆ. ಅದರ ಮಕರಂದವನ್ನು ಹೀರುವುದಕ್ಕೆ ನಾನಾ ರೀತಿಯ ದುಂಬಿಗಳೆಲ್ಲ ಬರಬಹುದು. ಅದರಲ್ಲಿಯೂ ಕೂಡ ಕೆಂಡ ಸಂಪಿಗೆಯನ್ನು ಆ ದುಂಬಿ ಬಯಸಿದ್ರೆ ಅದು ಕೂಡುದು ಅಲ್ಲವೇ? ಕೆಂಡ ಸಂಪಿಗೆ ಎನ್ನುವುದು ದುಂಬಿಗೆ ಮೃತ್ಯು ಸ್ಥಾನ ಅಲ್ಲವೇ? ಯಾಕೆ ಇಂತಹ
ಮಾತನ್ನು ಹೇಳಿದೆ ನಾನು. ಅರ್ಥ ಆಗಲಿಲ್ಲ. ನಂದಿನಿ ನದಿ ತೀರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ. ಆಕೆ ಯಾರು? ಆಕೆಗೆ ಮದುವೆ ಆಗಿದೆ. ಮದುವೆ ಆದ್ರೆ ಗಂಡನ್ ಯಾರು? ಮಕ್ಕಳಿದ್ದಾರ? ಯಾವುದನ್ನು ತಿಳಿಯದ ಆಕೆಯನ್ನು ಬಯಸಿ ಮುಂದೆ ಹೋಗೋದು ನಮ್ಮ ಬಾಳೆ ಸುಗಮವಾಗೋದಕ್ಕೆ ಸಾಧ್ಯ ಉಂಟೇ ಪ್ರಭುವೇ? ಓ, ಆಕೆ ಎಲ್ಲಾದ್ರೂ ಪರವಧುವಾಗಿದ್ದರೆ ಅಲ್ಲವೇ ಅನ್ಯ ಸತಿಯಾಗಿದ್ದರೆ ಅನ್ನದತಿಯಾಗಿರಲು ಬಗೆನ ನಿನ್ನ ತೋಳ ಸರಿಗೆ ಅನ್ನದತಿಯಾಗಿರಲು ಬಗೆನ ನಿನ್ನ ತೋಳ ಸರಿಗೆ ಮಲ್ಲಿಗೆಯನ್ನೇ ಬಯಸುವ ಪ್ರಮದನ ಮನದಲ್ಲಿ ಕೇಳಿ ಮಲ್ಲಿಗೆಯನ್ನೇ ಬಯಸುವ ಪ್ರಮದ ಮನದನ್ನೇ ಕೇಳಿ ಅನ್ನೇ ಜತೆಯಾಗಿರಲು ಬಗೆನು ರಮಣಿ ಯಶೋಮತಿ ಸ್ವಾಮಿ, ನಿನ್ನ ಆತಂಕ ಯಾವ ಕುರಿತಾಗಿ ಅನ್ನುವಂತಹ ಅರಿವು ನನಗೀಗಾಗಿ ಹೋಯಿತು. ನಂದಿನಿ ತೀರದಲ್ಲಿರುವಂತಹ ವಧುವಲ್ಲಿ ಆದರೂ ಪರನಾರಿಯಾದರೆ ಆಕೆಯನ್ನು ಬಯಸುವುದು ಅಪರಾಧವಾಗುತ್ತದೆ ಅನ್ನುವಂತಹ ಎಣಿಕೆಯಿಂದ ನೀನು ಕೊರಗುತ್ತಾ ಇದ್ದೆ. ಖಂಡಿತ ಹೌದೇನೇ ಯಶೋಮತಿ? ದೇವ, ಸುದೀರ್ಘವಾದ ನಮ್ಮ ಸಂಸಾರ ಜೀವನದಲ್ಲಿ ನೀನು ನನ್ನನ್ನು ಅರ್ಥ ಮಾಡಿಕೊಂಡದಿಷ್ಟೇ ಏನೇ? ಏನು ಪ್ರಭು? ಕೇವಲ ಕಾಮುಕತನದಿಂದ ಕಂಡ ಹೆಂಗಳೆಯರ ಬೆಂಗಡೆಯಲ್ಲಿ ಅಲೆಯುವ ಗಂಡತನವನ್ನು ನೀನು ನನ್ನಲ್ಲೆಂದಾದರೂ ಕಂಡೆಯಾ? ನೋಡ್ಲೇ ಇಲ್ಲ. ಅನಾಘ್ರಾತವಾದ ಸುಮವನ್ನು ಹಾರೈಸುವ ಮನವೇ ಹೊರತು ಯಾರೋ ಮುಟ್ಟಿದ ಮೂಸಿದ ಹೂವಿನ ಕುರಿತು ಆಸಕ್ತಿಯನ್ನು ತಳೆಯುವಂತಹ ಸ್ವಭಾವ ನನ್ನದಲ್ಲ. ಸಂಧ್ಯಾ ಕಮಲದ ಮೇಲೋ ಕೆಂಡ ಸಂಪದ ಮೇಲೋ ಮುಗಿ ಬೀಳುವ ಹುಚ್ಚು ಬಂಡೂಳಿ ಅಂತ ಎಣಿಸಬೇಡ ನಿನ್ನ ಗಂಡನನ್ನು. ಯಾರು ಮುಟ್ಟದೇ ಇದ್ದದ್ದು ಮುಸದೇ ಇದ್ದದ್ದು ಅಂತ ಆದ್ರೆ ಆ ಹೆಣ್ಣನ್ನು ಬಯಸ್ತೇನೆ. ಹೋಗ್ತೇನೆ ನಂದಿನಿ ತೀರಕ್ಕೆ, ಹೋಗಿ ವಿಚಾರಿಸ್ತೇನೆ ಹೆಣ್ಣನ್ನು. ಮನಸ್ಸಿದ್ರೆ ಮಾತ್ರ ಕರೆತರ್ತೇನೆ, ಇಲ್ಲವಾದ್ರೆ ನನಗದು ಅನಿವಾರ್ಯ ಏನೂ ಅಲ್ಲ. ಮತ್ತೆ ನೇರವಾಗಿ ನಿನ್ನ ಬಳಿಗೆ ಬಂದು ನಿನ್ನ ತೋಳ ಆಸರೆಯಲ್ಲಿ ಬೇಕಾದ ಸುಖವನ್ನು ಕಾಣ್ತೇನೆ. ಹೋಗಿ ಬರಲೇನೆ. ಹೊರಟೇ ನಿಂತ್ರ ಹೌದೇ? ಕಡೆಯತ್ತಾಗಿ ಒಂದು ಮಾತು ಪ್ರಭುವೇ. ಒಂದು ಮಾತು ತಾನೆ? ಒಂದೇ ಮಾತು. ದೊರೆದಿ ಬಾದುಗೆ ನಂದಾದೀಪದಂತೆ ನಂದಾದೀಪದಂತೆ ನಾವುರಿವೆನು ಕರಗಿ ಸಂತತಿ ನಾವುರಿವೆನು ಕರಗಿ ಸಂತತಿ ಮರೆತು ನಿಮ್ಮಿಂದ ಅಕಾರ್ಯವಾದರೆ ಮರೆತು ನಿಮ್ಮಿಂದ ಅಕಾರ್ಯವಾದರೆ ಎಲ್ಲ ಕೊರಳಿನ ಗುದಿಯಾಗದಿರದು ಎಲ್ಲ ಕೊರಳಿನ ಗುದಿಯಾಗದಿರದು ದೊರೆ ನಿಮ್ಮ ಸುಖಕ್ಕೆ ನಂದಾದೀಪ ನಂದಾದೀಪ ಪ್ರಭುವೇ, ಹೊರಟೇ ನಿಂತ್ರ ಕಡೆಯದ್ದಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೀನಿ. ಏನು ಸ್ವಾಮಿ? ಹೆಣ್ಣಬ್ಬಳ ಜೀವನ ಅಂದ್ರೆ ಹೇಗಿರಬೇಕು ಎಂಬುದನ್ನು ಚೆನ್ನಾಗಿ ತಿಳಿದವಳು. ಹೊತ್ತಿನಲ್ಲಿಟ್ಟಂತಹ ನಂದಾದೀಪದಂತೆ ಮನೆಯ ಒಳಗೂ ಹೊರಗೂ ಬೆಳಕನ್ನು ಕೊಡಬೇಕಂತೆ. ಅದೇ ರೀತಿ ಹೊಕ್ಕ ಮನೆಯನ್ನು ಹುಟ್ಟಿದ ಮನೆಯನ್ನು ಬೆಳಗಿಸುವವಳಾಗಿರಬೇಕಂತೆ. ಎಲ್ಲವನ್ನು ಅರ್ಥ ಮಾಡಿಕೊಂಡಂತಹ ನಾನು ನಿಮ್ಮ ಮನೆಯನ್ನು ಮನವನ್ನು ಬೆಳಗಿದಂತಹ ನಿನ್ನ ಧರ್ಮಪತ್ನಿಯಲ್ವೇ ನಾನು. ಸರಿ. ನಿಮ್ಮ ಪ್ರೀತಿಗೂ ಆ ಪ್ರಜೆಗಳ ಗೌರವಕ್ಕೂ ನಾನು ಪಾತ್ರರಾದವಳು. ಹೌದು ಸ್ವಾಮಿ, ಎಲ್ಲರೂ ನಿಮ್ಮನ್ನು ದೇವರು ಎಂಬ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಮೂರು ಲೋಕದಲ್ಲಿಯೂ ದೇವರು ಎಂದಿದ್ರೆ ಅರುಣಾಸುರ ಮಹಾಪ್ರಭು ಎಂಬ ಮುಗಿಯುವಂತಹ ಕರಗಳೇ ಮುಂದೊಂದು ದಿವಸ ಅರುಣಾಸುರ ಕೆಟ್ಟವ ಎಂಬ ಹಾಗೆ ಹೇಳಿದ್ರೆ ಅದ್ಯಾಕೆ ಅವರು ಗಳಿಗೊಂದೊಂದು ಮಾತಾಡ್ತಾರೆ? ಹಾಗಲ್ಲ ಸ್ವಾಮಿ, ಅಂತಹ ಅನ್ಯಾಯದ ಕೆಲಸಗಳು ನಿಮ್ಮ ಕೈಯಿಂದ ನಡೆದು ಹೋಯ್ತು ಎಂದಿದ್ರೆ ಆ ರೀತಿ ಗುರುತಿಸುವುದಿಲ್ಲವೇ? ಅಂತಹ ಮಾತುಗಳನ್ನು ಕೇಳಿ ನೋಡಿ ಸಹಿಸುವಂತಹ ತಾಳ್ಮೆ ನನಗೆ ಮತ್ತಿಲ್ಲ ಸ್ವಾಮಿ. ಅಂತದೆಲ್ಲ ಏನು ಆಗುದಿಲ್ಲ, ನೀನು ಸುಮ್ಮನೆ ಯೋಚನೆ ಮಾಡಬೇಡ. ಇಲ್ಲದಿದ್ದರೆ ಒಂದು ವೇಳೆ ಆಗಿ ಹೋದ್ರೆ ಮತ್ತೆ ನಾನು ಉಳಿಯುವುದಿಲ್ಲ, ಮತ್ತೆ ನಾನು ಸಾಯ್ತೇನೆ. ಮುಂದೆ ಏನಾದ್ರೂ ಬಾಯಿಗೆ ಬಂದದನ್ನೆಲ್ಲ ಹೇಳುವುದಲ್ಲ. ಏನು ಸಮಯದಾಗೆ ಸಮಯ ಇರುವುದಿಲ್ಲ. ಗೃಹದಲ್ಲಿ ಅಸ್ತು ದೇವತೆಯ ವಾಸ್ತವ್ಯ ಇದೆ ಅಂತ ಒಂದು ನಂಬಿಕೆ ಉಂಟು. ಸದಾಕಾಲ ಅಸ್ತು ಅಂತ ಇರ್ತದಂತೆ. ಅದು
ನಾವು ಇಲ್ಲಿಂದ ಹೇಳುವ ಸಮಯಕ್ಕೆ ಅದರ ದಾಬದಿಂದ ಅಷ್ಟು ಬಂದು ಸೇರಿದ್ರೆ ನಾನು ಸಾಯ್ತೇನೆ ಪ್ರಭು. ಮತ್ತೆ ಅದಕ್ಕಲ್ವಾ ಅಲಸಲದ ಆಡಕೂಡುದು ಮಾಡಕೂಡುದು ಅಂತ ಹೇಳುದು ಮನೆಯಲ್ಲಿ. ಯಾಕೆ ಹೇಳಿದೆ ಗೊತ್ತೇ? ತಾವು ನಂದಿನಿ ನದಿ ತೀರಕ್ಕೆ ಹೋಗ್ತೀರಲ್ಲ, ಆಕೆಯನ್ನು ವಿಚಾರಿಸ್ತೀರಿ. ವಿಚಾರಿಸಿ ಆ ಬಳಿಕ ತರುವುದು, ಒಪ್ಪದಿದ್ದರೆ ನೇರವಾಗಿ ನಿನ್ನ ಹತ್ರಕ್ಕೆ ಬರುವುದು. ಹೌದಾ? ನನಗೆ ನನ್ನಲ್ಲಿ ವಿಶ್ವಾಸ ಇಲ್ಲ ಪ್ರಭುವೇ. ನಿಮ್ಮನ್ನು ಬಿಡಿ, ಈ ಗಂಡ ಸಂತಾನವನ್ನೇ ನಾನು ನಂಬುವುದಿಲ್ಲ. ನಮ್ಮ ಸಮಾಜ ದೊಡ್ಡದುಂಟು, ಕಲ್ಲು ಬಿಸಾಡ್ತಾರೆ ನನಗೆ ನಾಳೆ. ಯಾಕದು? ಮತ್ತೆ ನಿನ್ನ ಸಮಾಜ ಕೇಳುತ್ತಿ ಅಲ್ಲ, ಗಂಡಸರು ಯಾವುದನ್ನಾದ್ರೂ ಸಹಿಸಿಕೊಳ್ತಾರೆ. ಸ್ವಾಭಿಮಾನಕ್ಕೆ ಕುಂದು ಆಗ್ತದೆ ಎಂದಿದ್ರೆ ಮತ್ತೆ ಹಿಂದೆ ಮುಂದೆ ನೋಡುದು ನಮಗೆ ಅಲ್ಲವೇ? ಹೋಗ್ತೀರಿ, ಮಾತನಾಡಿಸ್ತೀರಿ. ಒಂದು ವೇಳೆ ಒಪ್ಪದಿದ್ದರೆ ಮೂಸುಡಿಗೆ ಎರಡು ಕೊಟ್ಟು ಹಾಗೆ ಮಾಡಬಾರ್ದು. ಇಲ್ಲ, ಕೊಡ್ಲಿಕ್ಕೆ ಇಲ್ಲ. ಆದ್ರಿಂದ ಹೋಗುದಕ್ಕಿಂತ ಮುಂಚೆ ನನಗೊಂದು ಆಣೆ ಮಾಡಿ ಹೋಗ್ಬೇಕು. ಅದೆಂತದಕ್ಕೆ? ಅಂದ್ರೆ ನನಗೆ ನಂಬಿಕೆ ಬರುವುದಕ್ಕೆ. ಮೀರಿ ನಡೆಯುವುದಿಲ್ಲ ಅಂತ ಅಲ್ವಾ? ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಏನು? ಮನಸ್ಸನ್ನುವ ಹುಚ್ಚು ಕುದುರೆಗೆ ಆಣೆ ಅನ್ನುವ ಕಡಿವಾಣವನ್ನು ಇಕ್ಕಿದರೆ ನಿಯಂತ್ರಣವನ್ನು ಮೀರಿ ವ್ಯವಹರಿಸುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಆಗುವುದಿಲ್ಲ. ಯಶೋಮತಿ, ಯೋಚಿಸಬೇಡ. ನಂದಿನಿ ತೀರವನ್ನು ಸೇರ್ತೇನೆ, ಆ ಹೆಣ್ಣನ್ನು ವಿಚಾರಿಸ್ತೇನೆ. ಮನಸ್ಸಿದ್ರೆ ಮಾತ್ರ ಕರೆತರ್ತೇನೆ, ಅಲ್ಲದೆ ಹೋದ್ರೆ ನೇರವಾಗಿ ನಿನ್ನ ಬಳಿಗೆ ಬರುತ್ತೇನೆ. ಏನು ಹಳೆ ಹಾಗೆಯಾ ನಮಗೆ? ಇಲ್ಲ, ಗಂಡನನ್ನು ಕಳಿಸಿಕೊಡುದು ಈಗ. ಮತ್ತೆ ಹೇಗೆ? ಹೆಂಡತಿ ಆದವಳು ನಗು ನಗುತ್ತಾ ಮನೆಯಿಂದ ವೈಯಾರದಿಂದ ಬೀಳ್ಕೊಟ್ಟರಲ್ವೇನೆ ಹೋದಂತಹ ಕಾರ್ಯದಲ್ಲಿ ಯಶವನ್ನು ಹೊಂದುವುದಕ್ಕೆ ಗಂಡಿಗೆ ಸಾಧ್ಯ ಆಗುವುದು. ಹೆಂಡತಿಗೆ ಗೊತ್ತಿಲ್ಲ ಅಂತ ಆದ್ರೆ ಗಂಡ ಹೇಳಿಕೊಡ್ಬೇಕಲ್ಲ. ಸ್ವಲ್ಪ ಅಭಿನಯ ಆದ್ರೂ ಬೇಡವಾ? ಹೇಗದು? ತುಂಬಾ ಬಗ್ಬೇಡಿ. ಅಭಿನಯ ಅಲ್ವೇನೆ? ಎಂತದ್ದು? ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಅಯ್ಯೋ, ನಿಮ್ಮ ಸೊಂಟ ತಿರುಗುವುದೇ? ಅಷ್ಟೆಲ್ಲ ಕೂಡ್ಲಿಕ್ಕಿಲ್ಲ. ಕೂಡದಷ್ಟು ಮಾಡ್ಬೋದಲ್ಲ ಸ್ವಾಮಿ? ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಹಾಸ್ಯ ಮಾಡಿದ್ರೆ ಕೊಡ್ತೇನೆ. ಬೇಗ ಬರ್ಬೇಕು. ನಂದಿನಿ ತೀರದಲ್ಲಿ ಹೆಬ್ಬಂಡೆಯ ಮೇಲೆ ಹೆಣ್ಣೊಬ್ಬಳು ಮಂಡಿಸಿದ್ದಾಳೆ ಅಂತ ಹೇಳಿದ್ದು ಹೌದಾ ಅಲ್ವಾ? ಇಲ್ಲಿ ನೋಡಿ, ಅಲ್ಲ ಹುಡುಗಿ ಎಲ್ಲಿ ಇರ್ತಾಳೆ? ಅರುಣಾಸುರನವರು ಬರಲಿಕ್ಕಿದ್ದಾರೆ. ಒಮ್ಮೆ ಮುಖದರ್ಶನ ಮಾಡಿ ಹೋಗುವಂತ ಅವಳು ಕಾಯ್ತಾಳೆ. ಯಾವ ಊರಿಗೆ ಮುಟ್ಟಿದ್ರೆ ನಾವು ಮಧ್ಯಾಹ್ನದ ಹೊತ್ತಿಗೆ ತಲೆ ಬಿಸಿ ಮಾಡಿಕೊಳ್ಳು. ಪ್ರಜೊಳ್ಳ ಹೊಳಪಿನ ದುಂಡು ಮೊಗದ ಮೋಹಿನಿಯ, ದುಂಡು ಮೊಗದ ಮೋಹಿನಿಯ ಭ್ರಮೆಗೊಂಡ ಮೊದಲ ಬಾಧೆಯುಂದ ಆ ಬಂಡ ಕೋಮಲೆ ನೀನಾರು ಮೋಗಿನಿ ನೀನಾರು ಮೋಗಿನಿ ನಾಮಯೇನೆಲೆನಿಲ್ಲ ಪ್ರತಿಗ ಆಮೆಯವಳು ಪಿತನದಾರಲೆ ಪಾಮಿನಿಯನೆ ತೋಂ ತೋಂ ತೋಮಿನದೆ ದೇವ್ ದೇವ್ ದಿನದೆ ತೋಂ ತೋಂ ತೋಮಿನದೆ ದೇವ್ ದೇವ್ ದಿನದೆ ದೈವಿನದೆ ದೈವಿನದೆ ದೈವಿನದ ವಿನದೆ ವಿನದ ವಿನದೆ ದೈ 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 ಹೆದರಿಕೊಂಡೆ ಏನು? ಹೌದು. ಈಗ ನನಗೂ ಅನ್ನಿಸ್ತದೆ ನಿನ್ನ ಮಟ್ಟಿಗಾಗುವ ಸ್ವಲ್ಪ ಬಲವೇ ಆಯಿತು ಅಂತ. ಏನು ಸ್ವರ? ಆದ್ರೆ ಏನು ಮಾಡೋಣ? ನಿನ್ನನ್ನು ಹೆದರಿಸುವುದು ನಮ್ಮ ಉದ್ದೇಶ ಅಲ್ಲ, ಮತ್ತೆ ನಮ್ಮ ಪ್ರಾರಬ್ಧ ಅದು. ಯಾಕೆ? ಮೊದಲೇ ಸ್ವರ ಇಂಪು ನನ್ನದು, ಒಳ್ಳೆ ಉತ್ಸಾಹ ಬಂತು, ಮತ್ತೆ ಮನುಷ್ಯರು ನಿಲ್ಲಿಕ್ಕಿಲ್ಲ ಹತ್ರ. ನಿನ್ನ ಉತ್ಸಾಹದಿಂದ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಲ್ಲ ಪುಣ್ಯಾತ್ಮ. ಏನಾಗ್ಲಿಲ್ಲಲ್ಲ ಇಷ್ಟರವರೆಗೆ? ಏನಾಗ್ಲಿಲ್ಲ, ಬದುಕಿದೆ ನಾನು.
ನಿನ್ನನ್ನು ನೋಡಿದ್ರೆ ಯಾವನಿಗೂ ಉತ್ಸಾಹ ಬಂದಿದೆ. ಯಾಕೆ? ಆಹಾ ಏನು ಏನು ರೂಪ, ಏನು ರೂಪ! ಕೂದಲ ಹುಬ್ಬ ಮೂಗ ಬಾಯಿಯ ಕೊರಳ ಬೆರಳು ಸೊಂಟವ ಗಂಟವ ಹೊಟ್ಟೆಯ ರಟ್ಟೆಯ ಪುಟ್ಟ ಬಟ್ಟೆ ಬಟ್ಟೆ ಎಂತದ್ದು ಅಂತಲೇ ಗೊತ್ತಾಗುದಿಲ್ಲ. ಅದ್ಭುತ, ಅಸಾಮಾನ್ಯ, ಅಸಾಧಾರಣ, ಅನುಪಮ, ಅಪ್ರಮೇಯ. ಹೊಗಳಿಕೆ ಒಳ್ಳೇದು ಮಾಡಿ. ಭಂಡಾರವೇ ಸೂರ್ಯ ಹೋಯ್ತು, ಶಬ್ದ ಭಂಡಾರ. ಏನು ನಿಜವಾಗಿ ಹೇಳ್ತೇನೆ, ನನ್ನ ಜೀವಮಾನದಲ್ಲಿ. ಆದ್ರೆ ಇಷ್ಟವರೆಗೆ ಸುಳ್ಳೆ ಹೇಳಿದ್ದ. ಅಲ್ಲ ಹಾಗಲ್ಲ, ಹೇಳ್ತು ನಿಜವೇ. ಇನ್ನು ಅದೇ ಹೇಳ್ತಾ ಇದ್ದೇನೆ. ಏನು? ಇಷ್ಟರವರೆಗೆ ನನ್ನ ಜೀವಮಾನದಲ್ಲಿ ನಾನು ನೋಡಿದ ಹೆಣ್ಣುಗಳದ್ದು ಎಷ್ಟಾದಿತ್ತು ಸಂಕೇತ. ಆದ್ರೆ ನಿನಗೆ ಅದೇ ಕೆಲಸವಾ? ನನಗೇನು ಅದೇ ಕೆಲಸವಾ? ಮತ್ತಿನ್ನೇನು? ಬೇರೆ ಕೆಲಸಕ್ಕೆ ಹೋದಲ್ಲಿ ಮಾಡುವುದನ್ನು ಅಂತ. ಓ ಹಾಗೆ. ಎಷ್ಟೋ ಜನರನ್ನು ನೋಡಿದ್ದೇನೆ, ಆದರೆ ನಾನು ನಿನ್ನ ಕೊರಳು ಮುಟ್ಲ. ಯಾಕೆ? ವಿಶ್ವಾಸಕ್ಕೆ. ಓ ಹಾಗೆ. ನಿನ್ನ ಹಾಗಿದ್ದಂತ ಒಂದು ಹೆಣ್ಣನ್ನು ನಾನಿಷ್ಟರವರೆಗೆ ನೋಡ್ಲೇ ಇಲ್ಲ. ಓಹೋ. ಮಾತ್ರ ನನಗೆ ಅನುಮಾನ ಬರ್ತದೆ, ಏನು ನೀನು ನಿಜವಾಗಿ ಹೆಣ್ಣು ಎಲ್ಲಿಯಾದ್ರೂ ಹೆಣ್ಣಿನ ವೇಷ ಮಾಡಿ ಬಂದದ ಕಡೆಗೆ. ಯಾಕೆ ನಿನಗೆ ಸಂಶಯ? ಅಲ್ಲ, ನಿಜವಾದ ಹೆಣ್ಣು ಹಾಗೆಲ್ಲ ವೇಷ ಮಾಡುವವರು ನಾವಲ್ಲ. ಅಲ್ಲ, ಒಂದು ಇಷ್ಟ ಆದ್ರೂ ಇರ್ಲಿಕ್ಕೆ. ಯಾಕೆ? ಅಂತಹ ಸಂಶಯ ಯಾವತ್ತೂ ಇರಬಾರ್ದು. ಇದು ಕೊರತೆಯೇ. ಈಗ ನಿನಗೆ ಸಂಶಯವ ನಾನು ಹುಡುಗಿ ಅಲ್ಲ ಅಂತಾನೆ. ಅಲ್ಲ, ಅನುಮಾನ ಬರ್ತದೆ, ಆದ್ರೆ ಅದನ್ನು ತಿಳಿಬಡಿಸಿದೆ. ನಿನ್ನ ಅನುಮಾನ ಹೇಗೆ ಈಗ? ಅಲ್ಲ, ನಿಜವಾದ ಹೆಣ್ಣಾದ್ರೆ ಏನಿಲ್ಲ, ಒಂದು ಇಷ್ಟ ಆದ್ರೂ ಇದ್ದೀತ. ಏನು ಕೊರತೆ? ಇದು ಕೊರತೆಯೇ? ಕೊರತೆಯೇ ಇಲ್ಲ, ಕೊರತೆಗೆ ಕೊರತೆ. ಏನು ಹೊಗಳಿಕೆ ಮಾಡ್ತೀಯ? ಆದ್ದರಿಂದಲೇ ನಿನ್ನ ಬಗ್ಗೆ ಆಸಕ್ತಿ ಮೂಡಿತು, ಒಂದು ಕುತೂಹಲ ಬಂತು. ಏನು? ನಿನ್ನ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀನು? ನಿನ್ನ ತಂದೆ ತಾಯಿಗಳಾರು? ಬಂಧುದೆಲ್ಲಿಂದ? ಬಂಧುಗಳು ಯಾರು? ನಿಂದುದ್ಯಾಕೆ? ಮುಂದೆಲ್ಲಿಗೆ? ಕಲಿಸಿದ್ಯಾರು? ಕಲ್ತದ್ದೆಷ್ಟು? ಕಲ್ತದ್ಯಾಕೆ? ಮುಗೀತಾ? ಅಲ್ಲ, ಪ್ರಶ್ನೆ ಇನ್ನೂ ಉಂಟು, ಇಷ್ಟಕ್ಕೆ ಬರಲಿ ಮೊದಲು. ಆಯ್ತು, ನನ್ನ ಪರಿಚಯ. ಜನನಿ ಜನಕರ ಅರಿಯೇ ತಿಳಿಯೇ ಜನರು ಕರೆದುದೇ ನಾಮ ಎನಗೆ ಎನ್ನಲು ಪೇದಳು ಕಳನೆ ಜನನಿ ಜನಕರ ಗರಿಯ ಜನರು ಕರೆದುದೇ ನಾಮ ಎನಗೆ ಜನುಮ ಭೂಮಿಗಳಿಲ್ಲ, ನಾನಿರದ ಕಡೆ ಇಲ್ಲ. ಧನುಜಧರೆಯನ್ನು ಸೊಳ್ಳಲು ತೆಗೆದು ಧನುಜಧರೆಯನ್ನು ಸೊಳ್ಳಲು ತೆಗೆದು ಜನನು ಪೇದಳು ಕಳನೆ ಜನನಿ ಜನಕರ ಅರಿಯ ಮತ್ತಿನ್ನೇನು ಮೈ ಮೇಲೆ ಬೀಳ್ಲಿಕ್ಕೆ ಬರ್ತಾ ಇದೆಯಾ? ಕರೆದೆ. ನಿನ್ನ ಗಮನವನ್ನು ಸೆಳೆದದು ನಾನು. ಹೌದು, ಮತ್ತೆ ನೀನು ಆಕ್ಷೇಪ ಮಾಡಬಹುದು. ದೂರ 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 ದೂರ. ಯಾರು ದೂರ? ಅದನ್ನೆಲ್ಲ ಮೊದಲೇ ಹೇಳಬೇಡ. ಎಂತದು? ನೀನು ದೂರ ಅಂತ. ಆಗಲ್ಲ, ಮಾತನಾಡೋದಕ್ಕೊಂದು ಅಂತರ ಅಂತ ಹೇಳಿಲ್ವಾ? ಅಂತರ ಕಾಯ್ದಿರಲಿ. ನನಗೆ ಹೆಚ್ಚು ದೂರ ನಿಲ್ಲುದಂದ್ರೆ ಕಷ್ಟ ಆಗುತ್ತೆ. ಪುಣ್ಯಾತ್ಮ, ನಿನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ. ಎಲ್ಲಿಂದ ಆರಂಭಿಸಬೇಕು? ನೀನೆಲ್ಲಿಂದ ಆರಂಭ ಆಗಿದೆಯಾ ಅಲ್ಲಿಂದಲೇ ಪ್ರಾರಂಭ ಮಾಡು. ಕೆಲವರು ಪರಿಚಯವನ್ನು ಹೇಳಿಕೊಂಡಾಗ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಅಯ್ಯೋ, ಹೆಮ್ಮೆಯಿಂದ ಎಂತದ್ದು? ಕೆಲವರು ಹೆಗಲು ತಟ್ಟಿ ಪರಿಚಯ. ನಮ್ಮದು ಗೊತ್ತಾಯ್ತಾ? ಪರಿಚಯ ಮಾಡಿಕೊಳ್ಳಿಕ್ಕೆ ಆತುರದಿಂದ ಹಾರುವ ಮಂದಿಗಳೆಷ್ಟಿದ್ದಾರೆ, ನೀನು ಕೇಳಿದ್ದನ್ನು ಹೇಳುವುದಿಲ್ಲ. ಹೊಟ್ಟೆ ತೊಳಸ್ತದ? ಹಾಗಲ್ಲ ಪುಣ್ಯಾತ್ಮ, ನನ್ನ ಅಮ್ಮ. ಅಮ್ಮ? ಅಮ್ಮ ಇಲ್ಲ? ಅಮ್ಮ ಉಮ್ಮ. ಅಮ್ಮ ಉಮ್ಮನ? ಅಪ್ಪ ಎಂತದು? ಅಪ್ಪ ಯಾರು? ಅಪ್ಪ ಗೋವಿಂದ. ನೀನೇನಲ್ಲಿ ಹುಡುಕುದು? ಅಲ್ಲ, ನಮಗೆ ಗೊತ್ತಿದ್ದ ಗೋವಿಂದನಿಗೆ ಮಕ್ಕಳಿಲ್ಲ. ಹಾಗಲ್ಲ. ಇದು ಯಾವ ಗೋವಿಂದ ಮತ್ತೆ ನಿನ್ನಪ್ಪ?
ಗೋವಿಂದ ಅಂದ್ರೆ ಮೇಲೆ ಹೋಗಿದ್ದಾರೆ ಅಂತ ಅರ್ಥ. ಮೇಲೆ ಅಂದ್ರೆ ಈ ವರ್ಷ ಮೇಲೆ ಹೋಗಿದ್ದಾರೆ ಅಂತಲ್ಲ, ಅಲ್ಲ ಮೊದಲೇ ಮೇಲೆ ಹೋಗಿದ್ದಾರೆ ಹಾಗಲ್ಲ, ದೇವರ ಪಾದವನ್ನು ಸೇರಿಕೊಂಡಿದ್ದಾರೆ. ಓ, ಈ ಲೋಕದಿಂದಲೇ. ಅಪ್ಪನು ಇಲ್ಲ, ಅಮ್ಮನೂ ಇಲ್ಲ. ಅಪ್ಪ ಇಲ್ವಾ? ಅಪ್ಪ ಇಲ್ಲ. ಎಂತದದು ನಿನ್ನ ಮುಖ ಏನು ಹಾಗೆ ಆಗುದು? ಅಪ್ಪ ಇಲ್ಲದವರು ಜಾತಿ ಬೇರೆ ಅದು. ನಾನು ಈಗ ನೀನು ಹೋದ್ರೆ ಅಪ್ಪ ಸಿಗ್ತಾನ? ಆ ತರ ಎಲ್ಲ ಮಾತನಾಡಬಾರ್ದು. ಈಗ ನೀನು ಹೋದ್ರೆ ಅಪ್ಪ ಸಿಗ್ತಾನ? ಆಗಲ್ಲ, ನೀನು ಮತ್ತೆ ಅಪ್ಪ ಇಲ್ಲದವಳು ಅಂತ ಅಲ್ಲ, ಅಪ್ಪ ನಾನು ಹೇಳಿದ್ದು ನಿನಗೆ ಇಲ್ಲ ಅಪ್ಪನನ್ನು ನಾನೆಲ್ಲಿಂದ ತಂದು ಕೊಡುದು? ಅದು ನಿನ್ನ ಮುಖದ ಭಾವನೆಯೇ ಬೇರೆ ಇತ್ತು. ಅಲ್ಲ, ಅಪ್ಪ ಇಲ್ಲ ಅನ್ನೋಕೆ ಮತ್ತೆ ನನ್ನದು ಅಂತಲ್ಲ. ಆ ತರ ಎಲ್ಲ ಸಂಶಯ ಪಡಬಾರ್ದು. ಅಪ್ಪ ಇಲ್ಲದವಳು ಮತ್ತೆ ಅಪ್ಪ ಅಮ್ಮ ಇಲ್ಲದ ಹುಟ್ಟಿದ್ದೆ ನೀನು? ಅಪ್ಪ ಅಮ್ಮ ಇದ್ದೇ ಹುಟ್ಟಿದ್ದು. ನಾನು ಪ್ರಪಂಚದ ಬೆಳಕನ್ನು ಕಾಣುವಂತಹ ಹೊತ್ತಿಗೆ ಅವರು ದೇವರ ಪಾದವನ್ನು ಸೇರಿಕೊಂಡಿದ್ದಾರೆ. ಒಳ್ಳೆ ಭಾಗ್ಯದ ಹುಡುಗಿ ನೀನು. ಏನು ಬರುವಾಗಲೂ ಇಬ್ಬರನ್ನು ಮುಕ್ಕಿ ತಿಂದೇ ಬಂದಿದ್ದಿ. ಎಂತ ಈಗೆಲ್ಲ ಮಾತನಾಡಿದ್ರೆ ನಾನು ಹೋಗ್ತೇನೆ. ಇದ್ದ ವಿಷಯ ಹಾಗೆಲ್ಲ ಮಾತು ನಂಗೆ ಹೋಗ್ಲಿ. ಅಪ್ಪ ಅಮ್ಮ ಇಲ್ಲದವಳು ಹೇಳ್ತಿ, ಮತ್ತು ನೀನು ಬೆಳೆದಿಷ್ಟು ದೊಡ್ಡದಾದ ಹೇಗೆ? ಕಾರಣ ಉಂಟು. ಏನು? ಆ ಕಡೆ ಮನೆ ನಾಗಮ್ಮ, ಈ ಕಡೆ ಮನೆ ನೀಲಮ್ಮ. ಹಾಗೆ ಎಲ್ಲರೂ ಒಂದೊಂದು ತುತ್ತನ್ನು ಇಕ್ಕಿ ನನ್ನನ್ನು ಸಾಕಿದವರು, ಅವರು ತಿನ್ನುವಂತಹ ತುತ್ತಿನಿಂದ. ನಾಗಮ್ಮ, ನೀಲಮ್ಮ, ಲೋಲ ಅವರೆಲ್ಲ ನಮ್ಮ ಪಕ್ಕದ ಮನೆಯವರು. ಹೌದಾ? ಅವರೆಲ್ಲ ಒಂದೊಂದು ತುತ್ತು ಕೊಟ್ರ? ಒಂದೊಂದು ತುತ್ತನ್ನು ಅವರು ಉಣ್ಣುವುದರಿಂದ ಒಂದು ತುತ್ತು ಕೊಟ್ಟರು ನಿನ್ನ ಹೊಟ್ಟೆಗೆ ಭರ್ತಿ ಆಗ್ತದೆ. ಈಗ ಏನ್ ನೋಡುದು? ಇದಕ್ಕಿಂತ ಮುಂಚೆ ನೋಡ್ಬೇಕಿತ್ತು. ಏನು? ಹೌದಾ? ಅಲ್ಲ, ಈಗಲೇ ಇತ್ತಿ. ಏನು ಇದು 10 ಸಂವತ್ಸರದ? ಯಾಕೆ? ಅಲ್ಲ ಇಲ್ಲ, ಇದು ಒಬ್ಬನದ್ದಿ. ಹೌದಾ? ಇದು ಒಬ್ಬನದ್ದು, ಇದು ಇನ್ನೊಬ್ಬನ. ಒಬ್ಬ ಒಂದೊಂದು ಒಬ್ಬೊಬ್ಬನ. ಹೌದಾ? ಹಾಗೆಂತ ಹೇಳಿ ನಾನು ಇರದ ಕಡೆ ಇಲ್ಲ. ಮತ್ತೆ ಇರದ ಕಡೆ ಇಲ್ಲ? ನಾನು ತಿರುಗಾಟದಲ್ಲೇ ಇರುದು. ಯಾರು? ನೀನು ತಿರುಗಾಟದ ಹುಡುಗಿಯ? ಯಾಕೆ? ಹೆಣ್ಣು ತಿರುಗಿ ಕೆಟ್ಟಿದ್ದು ಅಂತ ತಲೆ ಬೆಳ್ಳಗಾದವರು ಹೇಳಿದ್ರು. ಅವರು ಹೇಳ್ಯಾರು. ಹಾಗೆಂತೇಳಿ ಇಷ್ಟ ಬಂದ ಹಾಗೆ ತಿರುಗಾಡೋದಲ್ಲ. ಮತ್ತೆ ನನ್ನನ್ನು ಸ್ವಾಗತಿಸುವವರಿದ್ದಾರೆ. ಹೌದಾ? ಅವರು ಸ್ವಾಗತಿಸುತ್ತೆ ಅಂತ ಆದ್ರೆ ಅವರಲ್ಲಿಗೆ ಹೋಗಿ ಅವರ ಮನವನ್ನು ಮನೆಯನ್ನು ಮುದಗೊಳಿಸುವವಳು ನಾನು. ಓ, ಕರೆದವರಲ್ಲಿಗೆ ಹೋಗುವವಳು. ಹಾಗಿದ್ರೆ ಯಾರು ಕರೆದ್ರು ಬರ್ತೀಯಾ? ಸುಜನರು ನನ್ನನ್ನು ಎತ್ತಿ ಪೊರೆದವರು. ಅದು ಯಾರು ಸುಜನರು? ಸುಜನ ಅಲ್ಲ, ಸುಜನರು. ಒಳ್ಳೆಯ ಜನರು. ಹೋಗ್ಲಿ. ನಿನ್ನ ಹೆಸರು? ಹೆಸರು ತುಂಬಾ ಇದೆ. ತುಂಬಾ? ಒಂದೇ ಹೆಸರಲ್ಲ, ನನಗೆ ಹಲವಾರು ಹೆಸರಿದೆ. ಅದಷ್ಟೇ, ತಿರುಗಾಟದವರಿಗೆ ಹೆಸರು ಬರಲಿಕ್ಕೆ ಬಹಳ ಸುಲಭ ಉಂಟು. ಹೋದಲ್ಲೆಲ್ಲ ಒಂದೊಂದು ಸಿಕ್ಕಿದ್ರೆ ಆಯ್ತಲ್ಲ. ಹೌದು, ಪ್ರೀತಿಯಿಂದ ಹಲವಾರು ಜನ ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಅದರಲ್ಲಿ ಕೆಲವೊಂದು ಹೇಳ್ತೇನೆ. ಕಾಳಿ. ಯಾರು? ನಿನ್ನನ್ನು? ಅದೆಂತದ್ದು ಇಷ್ಟು ಬೆಳ್ಳಗಿದ್ದವಳು ಕಾಳಿ ಅಂತ? ಹೌದು, ನಂಗೆ ಗೊತ್ತಿಲ್ಲ. ಅಭಿಮಾನಿಗಳು ಕರೆಯುದು. ಹೋಗ್ಲಿ, ಅಭಿಮಾನಿಗಳು ಕೊಟ್ಟದನ್ನು ಎಂತದಾರ ತಗೊಳ್ಬೇಕಾಗ್ತದೆ. ತಗೊಳ್ಬೇಕು. ಈ ಕೆಲವು ಸಲ ಅಭಿಮಾನಿಗಳು ಒಂದೊಂದು ಗುತ್ತಿಗೆಗೆ ತಂದಿಡ್ತಾರೆ ಅಸಲಾಗಿ. ಹೋಗ್ಲಿ. ಆಮೇಲೆ? ಅಷ್ಟೇ ಅಲ್ಲ, ಆಮೇಲೆ ಚಂಡಿ. ನೀರಿಗೆ ಬಿದ್ದಿದ್ಯಾ? ಯಾಕೆ ಹಾಗೆ ಕಾಣ್ತದೆ? ಮತ್ತೆ ಚಂಡಿ ಎತ್ತದು? ಚಂಡಿ ಅಂತ ಹೇಳಿ ಅವರು ಕರೆಯುದು, ನನಗೆ ಗೊತ್ತಿಲ್ಲ. ಬಹುಶಃ ಹೀಗಿರ್ಬೇಕು. ಎಳವಯಲ್ಲಿ ನಿನಗೆ ಹಠ ಹಿಡಿಯುವ ಸ್ವಭಾವ ಇದ್ದಿರ್ಬೇಕು. ಅದಕ್ಕೆ ಚಂಡಿ ಹಿಡಿಯುವುದು ಅಂತ ಹೆಸರು. ಹಾಗೆ ಹಠಮಾರಿಯಾದವಳನ್ನು ಚಂಡಿ ಅಂತ. ಅಷ್ಟೇ ಅಲ್ಲ, ಮತ್ತೊಂದಿದೆ. ಏನು? ಭೈರವಿ. ಎಂತ ಭೈರವಿ? ಸ್ಮಶಾನ ಭೈರವಿಯೋ, ಆನಂದ ಭೈರವಿಯೋ? ಎಂತ ಭೈರವಿ? ಭೈರವಿ ರಾಗ ಅಂದ್ರೆ ಪಂಚ ಪ್ರಾಣನ. ಯಾರು ನಿನಗ? ಹೌದಾ? ಅದಕ್ಕೆ ನಿನ್ನನ್ನು ಭೈರವಿ. ಹೌದು. ಮತ್ತೊಂದು ಹೆಸರಿದೆ. ಇವೆಲ್ಲ ಯಾವುದು ನಿನಗೆ ಇಷ್ಟ ಆಗ್ಲಿಕ್ಕಿಲ್ಲ, ಆದ್ರೆ ಈ ಹೆಸರು ಮಾತ್ರ ನಿಂಗೆ ಪ್ರಿಯವಾದಿತ್ತು. ಅದು ಯಾವ್ದದು? ಹೇಳ್ತೇನೆ ಹೇಳ್ತೇನೆ ಹೇಳ್ತೇನೆ. ಅಲ್ಲ, ಅದಕ್ಕೆ ಅನುಮಾನ ಯಾಕೆ? ಹೇಳಿ. ಇದು ಎಂತ ಗಂಟು ಅಂತಲ್ಲ? ಮೋಹಿನಿ. ಏನು? ಮೋಹಿನಿ. 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 ಪುಣ್ಯಾತ್ಮ, ಏನಾಯ್ತು ನಿನಗೆ? ಹೊಟ್ಟೆ ತುಂಬಿತು. ಹೆಸರು ಕೇಳುವಾಗ ಹೊಟ್ಟೆ ತುಂಬುತ್ತದ? ಹೆಸರು ಕೇಳುವಾಗಲೇ ಹೊಟ್ಟೆ ತುಂಬುತ್ತದೆ. ಮತ್ತಿನ್ನೆಲ್ಲಿ ಉಂಟು? ಈಗ ಉಂಟೆ. ಆಯ್ತಲ್ಲ, ಈಗ ಉಂಟಲ್ಲ. ಅದು ಸರಿ. ಇದೇನು ಈ ಕಡೆಗೆ ತಿರುಗಿ ತಾಮದದ್ದು? ನಾನು ತಿರುಗಾಟಕ್ಕೆ ಹೋಗ್ತೇನೆ. ಹಾಗೆ ಈ ಕಡೆಗೆ ಯಾಕೆ ಬಂದೆಂತಾದೆ? ನನ್ನ ಮನಸ್ಸಿನಲ್ಲಿ ಉಂಟಾದಂತಹ ಬೇಸರವನ್ನು ಪರಿಹರಿಸುವುದಕ್ಕಾಗಿ ಬಂದವಳೆ ನಾನು. ಹಾಗಂತ ನನ್ನನ್ನು ಕರೆಯುವವರು ಎಷ್ಟು ಜನ? ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂಬುದಾಗಿ ಅದೇ ಹೇಳಿದಲ್ವಾ. ಅವರ ಮನಸ್ಸನ್ನು ಮನೆಯನ್ನು ಮುದುಗೊಳಿಸಿ ಹೋಗುವಾಗ ಬೇಸರ ಎಷ್ಟು ಜನಕ್ಕೆ ಆಗ್ತದೆ. ಹೌದು, ನೀನು ಇನ್ನೂ ಬರಬೇಕು, ಬರುವ ವರ್ಷ ಬರುವುದಾದ್ರೆ ಇಲ್ಲಿಗೇ ಬರಬೇಕು ಎಂಬುದಾಗಿ ಹೇಳೋರು ಎಷ್ಟು ಜನ. ಬೇಸರದಿಂದ ನನ್ನನ್ನು ಬೀಳ್ಕೊಡ್ತಾರೆ. ಆದ್ರೂ ಹೊಸ ಹೊಸ ಜಾಗಕ್ಕೆ ಹೋಗ್ತಾ ಇರ್ತಿ. ಹೌದು, ಹಾಗೆಂತ ಹೇಳಿ ಇಲ್ಲಿಗೆ ಬಂದದ್ದು. ಬೇಸರವಾಯ್ತು. ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕಾಗಿ ಈಗ ಕಾಣುತ್ತಿರುವಂತಹ ಬಂಡೆಗಲ್ಲಿನ ಮೇಲೆ ಕುಳಿತುಕೊಂಡು, ದೊಡ್ಡ ಬಂಡೆ ಇದು, ಸಿದ್ಧ ಮಾಡಿದಾಗ ಉಂಟು. ನನ್ನ ಬಾಡಿಗೆ ನಾನು ಕುಳಿತಿರುವಂತಹ ಸಂದರ್ಭದಲ್ಲಿ ನೀನು ಬಂದೆ, ನನ್ನ ಎದುರಲ್ಲಿ ನಿಂದೆ, ನನ್ನನ್ನು ನಾನಾ ಬಗೆಯಾಗಿ ಹೊಗಳಿದೆ. ಹೊಗಳಬೇಕಾದ್ದೆ. ಹೊಗಳಿಕೆ ಅಂತ ಇರುವಂತಹ ವಸ್ತುವನ್ನು ಹೊಗಳುವುದು ಸಹಜ. ಹಾಗೆಂತ ಹೇಳಿ ನಿನ್ನ ಹೊಗಳಿಕೆಯಿಂದ ನನಗೆ ಸಂತೋಷವಾಯಿತು. ಆದ್ರೆ ಒಂದು ಸಂಶಯ, ನನ್ನ ಪರಿಚಯವನ್ನು ಕೇಳುತ್ತಿರುವಂತಹ ನೀನು ಯಾರಂತ ಗೊತ್ತಾಗ್ಲಿಲ್ಲ ಪುಣ್ಯಾತ್ಮ. ನನ್ನ ಪರಿಚಯ ಆಗಲಿಲ್ಲ. ಬಾಲೆ ಗುಣಮಾಲ ಶಶಿ ಬಾಲಿಯೇ ಬಾಲೆ
ಶಕ್ತಿ ಬೆಳೆಯಲಿಲ್ಲ ನಿನಗೆ. ಯಾಕೆ ಇಷ್ಟೊಂದು ಧೈರ್ಯವಾಗಿ ನಿರ್ಭಿಡೆಯಿಂದ ನಿನ್ನನ್ನು ನುಡಿಸಬೇಕಿದ್ದರೆ ಯಾರನ್ನುವುದನ್ನು ತರ್ಕಿಸಲಾರದೆ ಹೋದೆಯ. ಯಾರು ಪುಣ್ಯ ಅಂತಿಂತವನಲ್ಲ, ಲೋಕಮೂರರ ಗಂಡು, ಅಜಯ ವಿಕ್ರಮಿ, ಅವರ ಸಿಂಹಾಸನಾಧೀಶ ಅರುಣಾಸುರ. ಸತ್ತೇ ಹೋಗಿ. ನೀನು ಅರುಣಾಸುರನ ಕುಟುಂಬದವಳ? ಯಾಕೆ ಅರುಣಾಸುರ ಮಾಡಿಟ್ಟದ್ದೆಲ್ಲ ಅವ ಸತ್ತ ಮರುದಿವಸ ನಿನಗೆ ಅಂತ ಮರಣ ಶಾಸನ ಉಂಟಾ? ನನ್ನ ಬುದ್ಧಿಗೆ ನಾನು ಬೈದುಕೊಂಡದ್ದು. ಇಂತಹ ಗಣ್ಯ ವ್ಯಕ್ತಿಯನ್ನು ನನ್ನ ಬಾಳಿಗೆ ಗುರುತಿಸಕ್ಕೆ ಆಗ್ಲಿಲ್ವೇ? ಹಾಗೆ ವ್ಯಕ್ತಿಯ ಹೆಸರನ್ನು ಕೇಳಿರ್ತೇವೆ, ಸ್ವರೂಪವನ್ನು ಕಂಡಿರುವುದಿಲ್ಲ. ನಿಮ್ಮನ್ನೇನು ಗೊತ್ತಿಲ್ಲದೆ ಹಾಳಾಗಿ ಹೋಗ್ಲಿಕ್ಕೆ. ನಿನ್ನ ಹೆಸರನ್ನು ಕೇಳಿದ್ದೇನೆ, ನೀನು ಪ್ರಚಾರದಲ್ಲಿದ್ದೀಯಾ? ನಮ್ಮದೇ ಪ್ರಚಾರ ಇರುವುದು, ಮತ್ತೆ ಬೇರೆ ಯಾರ್ದಿಲ್ಲ. ಈಗ 3 ಲೋಕದ ಒಡೆಯ, ಅದು ಸರಿ. ಹೇಗೂ ಬಂದಿದ್ದಿ, ನಿನಗೂ ಹಿಂದೆ ಮುಂದೆ ಇಲ್ಲ. ಎಂತದು ಅಲ್ಲ, ಬಂಧು ಬಳಗ ಸಂಬಂಧಿಕರೇ ಇಲ್ಲ. ನಿನ್ನ ನೋಡಿ ನನಗೂ ಸಂತೋಷ ಆಗಿದೆ. ಅದಕ್ಕೆ ಆಳು. ಎಂತದನ್ನು? ನೀನು ಯಾರದು? ಸೌಭಾಗ್ಯ ಭೋಗಗಳ ಆಳು ಒಂದೇ. ಶೀಲ ಎನ್ನನು ವರಿಸಿ ಸೌಭಾಗ್ಯ ಭೋಗಗಳ ಆಳು ಬಾ. ನೀನನ್ನು ವರಿಸ್ಬೇಕಾ? ಅಯ್ಯ ಒಡೆಯು ಭಾಗ್ಯ ದಾನವನ್ನು ಮಡದಿ ಬೋರ್ಬಳ ಕಂಡು ದುಡುಕಿ ಕೈ ಮಾಡುತ್ತೆ ನಡೆದ ಭಟ್ಟನಗೆ. ನಿನ್ನನ್ನು ಕಾಣುವಾಗ ಅತಿಯಾದ ಸಂತೋಷವಾಯಿತು. ನೀನು ನಿಂತಹ ನಿಲುವು, ನೋಡ್ತಿರುವಂತಹ ನೋಟ, ಹುಟ್ಟಿರುವಂತಹ ವಸನ, ಇವೆಲ್ಲವನ್ನು ಕಾಣುವಾಗ ನೀನೊಬ್ಬ ಗಣ್ಯ ವ್ಯಕ್ತಿಯೇ ಸರಿ ಎಂಬುದನ್ನು ಅರ್ಥೈಸಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ನೋಡಬಾರದೆ ನಿನ್ನ ಆಸೆ. ನಮ್ಮ ಈ ಊರಿನ 4 ಎಮ್ಮೆಗಳಿಗೆ ಸಾಕಾದಿತ್ತದು. ನಿನಗೆ ಎಮ್ಮೆ ಸಾಕುವ ಕೆಲಸವಾ? ಯಾಕೆ ಹಾಗೆ? ಅಲ್ಲ, ಬೇರೆ ಏನು ಉದಾಹರಣೆ ಸಿಗ್ಲಿಲ್ಲ. ಈ ಸಮಯಕ್ಕೆ ಈ ಮೀಸೆಯ ಬೆಲೆ ಎಷ್ಟು ಗೊತ್ತಾಗಿದೆ? ಈ ಮೀಸೆಯ ಬೆಲೆ ಎಂತ ಬೆಲೆ ಕೊಟ್ಟು ಕಟ್ಟಿದ್ದದು? ಕಾಯಕ ಮಾರಾಟ ಮಾಡ್ಲಿಕ್ಕಿದ್ದಲ್ಲ ಮೌಲ್ಯ. ಈ ಮೀಸೆಯ ತೂಕ ಗೊತ್ತುಂಟ ನನಗೆ? ನನಗೆ ಗೊತ್ತಿಲ್ಲ. ಅಲ್ಲ, ನಿನಗೆ ಗೊತ್ತಾಗುದು. ನಿನಗೆ ತುಟಿಯಿಂದ ಮೇಲೆ ಮೂಗಿಂದ ಕೆಳಗೆ ಕೂದಲಿನ ಜಾತಿ ಹುಟ್ಟುದಿಲ್ಲ, ಮತ್ತೆ ಮೀಸೆ ಬೆಲೆ ಗೊತ್ತಾಗ. ಹೌದೌದು, ನಿನಗೆ ಹುಟ್ಟಾ ಇದೆಲ್ಲ. ಸಂತೋಷ. ಈಗ ನಿನ್ನ ಪರಿಚಯವನ್ನು ಹೇಳಿದೆ, ಹಾಗಂತೇಳಿ ನನ್ನ ಪರಿಚಯವನ್ನು ಮಾಡಿದ್ದಾಯ್ತು. ಹೌದು, ಪರಿಚಯ ಪರಸ್ಪರ ಆದ ನಂತರ ಮದುವೆ ವಿಚಾರಕ್ಕೆ ಬಂದಿದ್ದೇವೆ ನಾವೀಗ. ನಿನ್ನನ್ನು ಮದುವೆ ಆಗದಂತಹ ಹುಡುಗಿ ಯಾಕೆ? ಹಾಗಿದ್ರೆ ಮತ್ತೆ ಮುಂದುವರಿಸುವ ಕತೆ ಮುಂದುವರಿ. ಎಂತದದು ಮದುವೆ? ಹಾಗೆಲ್ಲ ನಾನು ಸ್ವಲ್ಪ ಇಲ್ಲಿ ಆಲೋಚಿಸಬೇಕು. ಇನ್ನು ಆಲೋಚನೆಗೆ ಉಂಟು. ಈಗ ನಿನಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ. ಆಗಿದೆ. ಅನುಭವ ಉಂಟು ನಮಗೆ. ನನ್ನನ್ನು ಮದುವೆ ಆಗಬಹುದು. ಯಾಕೆಂತ ಹೇಳಿದ್ರೆ ರಾಜ ನಂಬಹೊಲ್ಲವ, ಒಂದು ಊರಿನ ಅರಸನಾದವನು ಹಲವು ಮದುವೆ ಆಗಬಹುದಂತೆ. ಆಗಿರುವಾಗ ನೀನನ್ನು ವರಿಸ್ತೇನೆ. ಆದ್ರೆ ನಂಗೆ ಹಳೆಯ ಕತೆ ಒಂದು ನೆನಪು. ಏನು ಕತೆ ನೆನಪಾಯ್ತು? ಹಿಂದೆ ಧನುಕುಮಾರಕ ಶುಂಭಾಸುರ ಹೌದು ನನಗೆ ನೆನಪಾಯ್ತು. ಯಾಕೆಂತ ಹೇಳಿದ್ರೆ ಹಿಂದಿನ ಘಟನೆಗಳನ್ನು ಕೇಳುತ್ತಿದ್ದೆ. ಅವರೆಲ್ಲ ಪ್ರಾತಸ್ಮರಣೀಯರು, ಯಾವ ಕಾಲಕ್ಕೂ ಮರೆಯುವ ಹೆಸರಲ್ಲ ಅದು. ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಇಬ್ಬರು ಒಂದೇ ಪದದಲ್ಲಿ ನಡೆದುಕೊಂಡು ಹೋಗ್ತಾರೆ. ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಹಿಂದಿದ್ದಂತಹ ವ್ಯಕ್ತಿ ಮುಂದಿದ್ದಂತಹ ವ್ಯಕ್ತಿ ಒಂದು ಕಲ್ಲನ್ನು ಎಡವಿ ಬೀಳ್ತಾನೆ. ಹಾಗೆ ಹಿಂದಿರುವಂತಹ ವ್ಯಕ್ತಿ ಅದೇ ಕಲ್ಲನ್ನು ಎಡವಿ ಮತ್ತೆ ಬಿದ್ದಂತಾದ್ರೆ ಅವನ ಬುದ್ಧಿಗೆ ಏನ್ ಹೇಳ್ಬೇಕು? ಏನು ಹೇಳ್ಬೇಕಪ್ಪ? ಅವನಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಿನ್ನ ಬಗ್ಗೆ ನಾನು ಹಿಂದೆ ಕೇಳಿ ತಿಳಿದಿದ್ದೇನೆ. ನನ್ನ ಬಗ್ಗೆ ನಾನು ಬಂದದ್ದೇ ಈಗ ನಿನ್ನ ಹೆಸರನ್ನು ಕೇಳಿದ್ದೇನೆ ಅಂತ ಹೇಳಿದ್ದು. ಅರುಣಾಸುರ ಅನ್ನುವ ಹೆಸರು ಕೇಳಿದ್ದೆ. ಹೌದು. ಹಾಗೆ ಶುಂಭಾಸುರನ ಏನಾದಂತಹ ಅರುಣಾಸುರ ಕದಂಬಾವಣದಲ್ಲಿ ಕಂಡಂತಹ ಕೌಶಿಕೆಯನ್ನು ಕಂಡು ಮನ ಮಾಡುವುದಕ್ಕೆ ಹೋದಂತೆ ಹೋದಂತಹ ಆತ ಎಲ್ಲವನ್ನೂ ಕಳೆದುಕೊಂಡ, ಎಲ್ಲರನ್ನು ಕಳೆದುಕೊಂಡ. ಕೊನೆಗೆ ಅಂತಕನ ಪಟ್ಟಣವನ್ನು ಸೇರಿಕೊಂಡ. ಸತ್ತವರ ಸುದ್ದಿ ನಮಗೆ ಯಾಕೆ? ಬದುಕಿದವರಿಗೆ ಸಮಯ ಸಾಕಾಗುದಿಲ್ಲ. ಈಗ ಅವರದ್ದು ಯಾಕೆ ನಮಗೆ ಸುದ್ದಿ? ಅಯ್ಯ, ಈ ಹೊತ್ತಿಗೆ ನೀನನ್ನು ಮದುವೆ ಆಯ್ತಂತ ಆದ್ರೆ ನಾನು ಎಲ್ಲರೂ ನಮ್ಮನ್ನು ಅತಿಯಾಗಿ ಕೊಂಡಾಡ್ತಾರೆ. ಹೇಗೆ ಹೇಳು? ನೀನು ರಾಜನಾದ್ರೆ ನಾನು ರಾಣಿ, ಹಾಗೆ ನೀನು ಈಶ್ವರನಾದ್ರೆ ನಾನು ಈಶ್ವರಿ. ಹೌದು. ಹಾಗೆ ಒಂದೊಂದು ಹೆಸರಿನಿಂದ ಕೊಂಡಾಡ್ತಾರಲ್ವಿ. ಆಗಿರುವಾಗ ನಾನು ನಿನ್ನಲ್ಲಿ ಕೇಳುತ್ತೇನೆ, ನೀನು ಹಳೆ ಅರುಣಾಸುರನ ಹೊಸ ಅರುಣಾಸುರನ? ಓ, ನಿನ್ನ ವಿಷಯ ಇದು. ನಿನಗೆ ಸುತ್ತು ಬಂದು 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 ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಮನೆಗೆ ಅಂತ ಹೇಳಿದಾಗ ಬರುವುದಲ್ಲಿಗೆ ತಿರುಗಿ ತಿರುಗಿ ಅರುಣಾಸುರ ಅವತ್ತೊಬ್ಬ ಇದ್ದ ಅಲ್ವಾ? ಹೌದು. ಅವ ಓಡಿ ಹೋಗಿದ್ದಾನೆ. ಓಡಿ ಹೋದವ ನೀನ ಅಲ್ವಾ? ನೀನು ಸಂಕೋಚ ಬಿಡ, ಧೈರ್ಯದಲ್ಲಿ ಕೇಳು. ಅದೇ ಅರುಣಾಸುರ ನೀನು ಅಂತ ಕೇಳುದು. ಆದ್ರೆ ನೀವು ಓಡಿ ಹೋದವನ? ನನ್ನ ನೋಡುವಾಗ ಓಡುವ ಅರುಣಾಸುರನ ಅಲ್ಲ, ಕಾಣುದಿಲ್ಲ. ನಾನು ಒಂದು ಓಡ್ಲಿಕ್ಕಿದ್ದ ಅರುಣಾಸುರನ, ಓಡಿಸುವ ಅರುಣಾಸುರನ ಅಂತ.
ವಿಷಯ ಹೌದು, ಓಡಿದ್ದು ಹೌದು, ಆದ್ರೆ ನಾನಲ್ಲ ಅದು. ಅದಮ್ಮ ಮೊದಲ ನರನಾಸುರ, ನಾನು ಮೂರನೇ ನರನಾಸುರ. ಜೀವನದ ಮೂರನೇ ಹಂತ ಅಂದೆ. ವ್ಯಕ್ತಿಯೊಬ್ಬನೇ ಆದ್ರೂ ಹಂತ ಬೇರೆ ಬೇರೆ. ಮೊದಲಿಗೆ ಶುಂಭನಲ್ಲಿ ಸೇನಾಧಿಪತಿಯಾಗಿದ್ದಮ್ಮ, ಚಂಡಿಕೆಯ ವೈಭವವನ್ನು ಕಂಡು ಅಂದಿನ ದಿನ ಓಡಿದ್ದೆ. ಆದ್ರೆ ಹೇಡಿಯಾಗಿ ಅಲ್ಲ, ಮತ್ತೆ ಕಲಿಯುಗದ ಈ ಆದಿಭಾಗದಲ್ಲಿ ತಲೆ ಎತ್ತಿ ನಿಂತು ದೇವಲೋಕವನ್ನೇ ಸಂಪಾದಿಸಿ ಈಗ ವರ್ತಮಾನ ಕಾಲಕ್ಕೆ ದೇವರು ಅಂತ ಗುರುತಿಸಲ್ಪಟ್ಟಮ್ಮ. ಯಾರೀಗ ನೀನು ಸಂಪಾದನೆಯನ್ನು ಮಾಡಿಕೊಂಡಿದ್ಯಾ? ಲೋಕಲೋಕಂಗಳ ದೇವರು ನಾನು. ನಿನಗೊಂದು ಒಳ್ಳೆ ಅವಕಾಶ ಉಂಟು ಈ ಸಲ. ನೀನು ಸ್ವಲ್ಪ ಮನಸ್ಸು ದೊಡ್ಡದು ಮಾಡ್ಬೇಕು. ಇದು ನೀನು ನನ್ನನ್ನು ಮದುವೆ ಆಗ್ಲಿಕ್ಕೆ ಒಪ್ಪಿದ್ರೆ ಸಹಿ. ಒಪ್ಪಿದರೆ ಮರು ದಿವಸ ನೀನು ಮನೆಯ ಹೊಸ್ತಿಲಿನಿಂದ ಹೊರಗೆ ಕಾಲಿಡ್ಲಿಕ್ಕಿಲ್ಲ. ಯಾಕೆ? ಊರಿನವರು ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾರೆ. ಹಣ್ಣು ಕಾಯಿ. ಆದ್ರೆ ನೀನು ದೇವ, ನೀನು ದೇವಿ, ಈಶ್ವರ, ನೀನು ಈಶ್ವರಿ, ನೀನು ರಾಜ, ನೀನು ರಾಣಿ. ಹಾಗೆ ಎಲ್ಲರೂ ಹೇಗೆ ಕೊಂಡಾಡ್ತಾರೆ? ನೀನು ಭಗವತಿ ಆದ್ರೆ ನಾನು ಭಗವಾನ್. ಹೇಗೆ ಕೊಂಡಾಡ್ತಾರೆ? ಭಗವಾನೇ ಭಗವಾನೇ, ಈಶ್ವರನೇ ಈಶ್ವರಿ, ಈಶ್ವರೇ ಹೌದು, ದೇವನೇ ದೇವಿಯೇ. ಹಾಗೆ ಕೊಂಡಾಡ್ತಾರೆ. ಸಂತೋಷ. ನಿನ್ನನ್ನು ಮದುವೆ ಆಗುವ. ಬಾರಿಸಿ. ಎಂತದು ಬಾರಿಸಿ? ನೀನು ಬಾರಿಸೋದಕ್ಕೆ ಹೋಗ್ತೀಯಲ್ಲ. ಹಾಗೆಲ್ಲ ಆಗುದಿಲ್ಲ. ಮದುವೆ ಆಗಬಹುದು. ಆದ್ರೆ ಅಂದು ಕದಂಬಾವನದಲ್ಲಿ ಕಂಡಂತಹ ಕೌಶಿಕೆ ಒಂದು ವೇಳೆ ನಿನ್ನ ಕಣ್ಮುಂಭಾಗದಲ್ಲಿ ಬಂದಂತಾದ್ರೆ ಆಕೆಯನ್ನು ಮನ್ನಿಸ್ತ್ಯಾ ಮಾನಿಸ್ತ್ಯಾ? ಚಂಡಿಕೆ ಒಡೆಯನನ್ನು ಮಡಗಿದಂತಹ ಪ್ರತೀಕಾರಕ್ಕಾಗಿ ಬಲಾತ್ಕಾರದಿಂದಲಾದರೂ ಸರಿ ಅವಳನ್ನು ಮದುವೆಯನ್ನು ಮಾಡಿಕೊಂಡಪೆ ನುಡಿದ ಮಾತಿಗೆ ಒಡಂಬಡದೆ ಹೋದರೆ ಆಕೆಯ ಮುಂಡ ಬೇರ್ಪಡಿಸುವೆ. ಬರಲಿ ಚಂಡಿಕೆ. ಅರುಣಾಸುರ, ಎಲ್ಲೆಲ್ಲ ಹೋಗಿ ಏನೆಲ್ಲ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿದ್ಯಲ್ಲ, ಅದರ ಎಲ್ಲ ಲೆಕ್ಕವು ಆಕೆಗಿದೆ. ಆ ಲೆಕ್ಕವನ್ನು ಚುತ್ತ ಮಾಡುವುದಕ್ಕೆ ಅವಳು ಬಂದಿದ್ದಾಳೆ ಇಲ್ಲಿ. ಯಾರಾದು? ಇಲ್ಲ, ಸರಿಯಾಗಿ ನನ್ನನ್ನು ಹೊರಗರವಳಿಯದುಳಿದೆನು ಮೋಸವಾಯಿತು. ಶಿವನ ಶಿವನ
ಈ ವಿಚಾರವನ್ನು ಏನಮ್ಮ ಓಡಾಡಿಕೊಂಡು ಬರ್ತಾ ಇದ್ದೀಯ? ಏನಾಯ್ತು? ಕೊಯ್ಯುವುದಕ್ಕೆ ಊದರದ ಕಡೆ ಹೋಗಿದ್ದೆ. ಗಗನಚುಂಬಿ ಎತ್ತರದಿಂದ ಜ್ಯೋತಿ ಸ್ವರೂಪವನ್ನು ಧರಿಗಿಳಿಯುವಂತಹ ದೃಶ್ಯವನ್ನು ಕಣ್ಣಾರೆ ಕಂಡೆ. ಭೂಮಿಯನ್ನು ಸ್ಪರ್ಶಿಸಿದಾಗ ಮೋಹದ ರೂಪವಾಯಿತು. ಅದು ಆ ಸಂದರ್ಭ ಚಂಡ ಪ್ರಚಂಡರು ಎಲ್ಲಿದ್ದಾರೇನೋ ಗೊತ್ತಿಲ್ಲ. ಏನಾಯ್ತು? ಅವರನ್ನು ಕೆಣಕುವುದಕ್ಕೆ ಮುಂದಾದ್ರು. ಬಳಿಕ ಸಂದರ್ಭ ಅಂಬಿಕೆಯಾಗಿ ಚಂಡ ಪ್ರಚಂಡ ಚೆಂಡಾಡಿದಳಮ್ಮ. ಪೂಜಿಸಿ ಅಡಿಗಳಾಶ್ರಯ ಪಡವೇ ಸಮುದಾಯಕ್ಕೆ ಮಹಾಮಾತೆ ಮಾರಿಯಾಗಿ ನಿಂತಿದ್ದಾಳೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆಕೆ ಪ್ರಸನ್ನಳಾಗಬೇಕು ಎಂದಿದ್ರೆ ಆಕೆ ನರ್ಚಿಸಬೇಕು, ಮೆಚ್ಚಿಸಬೇಕು. ಚಂಡ ಪ್ರಚಂಡ ಮಂತ್ರಿವರೆಗೂ ಚಂಡ ಪ್ರಚಂಡ ಮಂತ್ರಿವರೆಗೂ ಜಗದಿಗರು ಉಂಡ ಮೈಲೋಮ ಶಕ್ತಿಯುದರು ಕಂಡಿನೊಡನೆ ಕಂಡಿಗ ಚಂಡ ಪ್ರಚಂಡ ಮಂತ್ರಿವರೆಗೂ ನಾನು ಬಂದದ್ದು. ಯಾರು ನೀನು? ನಾನು ಚಂಡೆ ಪ್ರಚಂಡೆ. ಅವರೊಟ್ಟಿಗೆ ಹೋದವ. ಏನಾಯ್ತು ವರ್ತಮಾನ? ಹೋದ ಕೂಡಲೇ ನಾರಿಯನ್ನು ನೋಡಿದ್ರು. ಕರಗಿಸುವುದಕ್ಕೆ ಶುರು ಕರೆಯುವುದಕ್ಕೆ ಪ್ರಾರಂಭಿಸಿದ್ರು. ಬರ್ಲೇ ಇಲ್ಲ. ಬರ್ಲಿಲ್ಲ. ನಾರಿದ್ರೆ ಕರೆಯುವುದು ಅಂತ ಹೇಳಿದ್ರು. ಅಷ್ಟಕ್ಕೆ ನಿಲ್ಲಿಸಿದ್ರ? ಇಲ್ಲ, ಬರ್ಲೇ ಇಲ್ಲ. ಹೋಗಿ ಮೂಗರಿಗೆ ಕೈ ಹಾಕಿದ್ದಾರೆ. ಕಬರಿ ಕೈ ಹಾಕಿದ್ರೆ ಬೇಕಾರ ಚಂಡಿಗೆ ಆಗೋಡುವುದೇ. ಕರಾಳವಂತ ಸಭೆಗೆ ಬರಲಿಯ ನಿಮ್ಮ ಮದುವೆಯ ಊಟವನ್ನು ಮಾಡಿ ಬಾಯಾಗಿ ಮಲಗಿರುವಂತಹ ನಮ್ಮನ್ನು ಏಕಕಾಲದಲ್ಲಿ ಯಾಕೆ
ಮುಂದೆಲೇ ಇದ್ದೀರಾ? ಅಲ್ಲಿರುವ ಹಣ್ಣನ್ನು ಹಿಡಿದು ನಿಮ್ಮನ್ನೇ ಕಾಣುವುದಕ್ಕಾಗಿ ಓಡೋಡಿಕೊಂಡು ಬಂದವಳು ನಾನು. ಈ ಮೊದಲು ನಂದಿನಿ ನದಿಯ ತೀರಕ್ಕೆ ಹೋದವರು. ಆಕೆಯನ್ನು ಕರೆದುಕೊಂಡು ಬಂದಿದ್ದೀರಾ? ಎಲ್ಲಿದ್ದಾಳೆ ಆ ಮೋಹಿನಿ? ನಾವೆಣಿಸಿದಂತೆ ಆಕೆ ತ್ರಿಭುವನ ಮೋಹಿನಿ ಅಲ್ಲ, ದೈತ್ಯ ಕುಲಕ್ಕೆ ಮೃತ್ಯುವಾದ ಚಂಡಿಕೆ. ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಏನು? ಆಕೆ ಜಗನ್ಮಾತೆಯಲ್ಲವೇ? ಮಾತೆಯಾದ್ರೆ ಎಲ್ಲರನ್ನು ಮುಂದೆ ಹಾಗೆ ನೋಡಬೇಡುವ. ಖಂಡಿತ. ಮತ್ತೆ ನಮ್ಮವರನ್ನ ಯಾಕೆ ಕೊಲ್ತಾ ಮುಂದೆ ಬರ್ತಾಳೆ? ಯಾರು ಅನ್ಯಾಯ ಮಾಡುತ್ತಾರೋ ಅಂತವರಿಗೆ ಶಿಕ್ಷೆ. ಅಂದ್ರೆ ನಾವು ಅನ್ಯಾಯಗಾರರ? ಅಲ್ಲವೇ? ಏನು ಅನ್ಯಾಯ ಮಾಡಿದ್ದೇವೆ? ಮಾಡಲಿಲ್ಲವೇ? ಏನು ಅಪರಾಧ? ಮಕ್ಕಳ ಶಿರವನ್ನು ಕತ್ತರಿಸಿದ್ದು ಯಾಕೆ? ನಾಳೆ ಬೇಡದಿದ್ದು ಮಾಡೋದು ಬೇಡ ಅಂತ ಋಷಿಮುನಿಗಳನ್ನು ಬೀಡಿಸಿದ್ದು ಯಾಕೆ? ದೇವತೆಗಳ ಶಕ್ತಿ ವರ್ಧನೆಗೆ ಅವರು ಕಾರಣರಾಗ್ತಾರೆ, ಅದಕ್ಕಾಗಿ. ಯಜ್ಞಕಂಟಕರಾಗಿ ಬೆರೆದದ್ದು ಯಾಕೆ? ದೇವತೆಗಳ ಶಕ್ತಿ ಕಡಿಮೆ ಆಗಲಿ ಅಂತ. ದೇವತೆಗಳನ್ನು ಬಡಿದು ದೊಡಿಸಿದ್ದು ಯಾಕೆ? ಹಿರಿಯರಾದ ನಮ್ಮನ್ನು ಗೌರವಿಸಿಲ್ಲ ಅದಕ್ಕೆ. ದೇವಾಲಯವನ್ನು ಕುಟ್ಟಿ ಪುಡಿ ಮಾಡಿದ್ರಲ್ಲ
ಯಾವ ದೇವಾಲಯವೇ ಇಲ್ಲವೇ? ಲೋಕಕ್ಕೆಲ್ಲ ನಾನೊಬ್ಬನೇ ದೇವರು ಮತ್ತು ದೇವಾಲಯ ಅಂತದಕ್ಕೆ. ನೀವು ದೇವರ ನಿಮ್ಮ ಭಕ್ತರಿಗೆ ಏನೆಲ್ಲ ಕೊಟ್ಟಿದ್ದೀರಿ? ಅದು ನಂಬಿದವರ ಹತ್ರ ಕೇಳು. ನನ್ನ ಭಕ್ತ ಏನು ಭಗತ? ತುಳಿಯಲು ಕೋಡಿಡುದ ಎಲ್ಲಿ ಹೋಗ್ತಾ ಇದ್ದೀರಿ ಪ್ರಭು? ಯಾರೊಡನೆ ಯುದ್ಧ? ಚಂಡಿಕೆಯಲ್ಲಿ ಅಗತ್ಯ ಉಂಟೆ? ಇನ್ನಾನು ನಾನಿಲ್ಲವೇ? ನೀನಿದ್ರೆ ನಾನು ಹೋಗ್ತೇನೆ. ನೀನು ಯುದ್ಧ ಮಾಡ್ತೀಯ? ಯುದ್ಧಕ್ಕಲ್ಲ, ಮತ್ತೆ ಆಕೆಯಲ್ಲಿ ಸರಗೊಟ್ಟಿ ಬೇಡಿಕೊಳ್ತೇನೆ. ಏನಂದು? ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ. ಮಾಂಗಲ್ಯಕ್ಕಾಗಿ ಅವಳಲ್ಲಿ ಬೇಡ್ತೀಯ ಹುಚ್ಚಿ? ಮಲೆಯು ಇದರಿಂದ ಹೇಳಿದ ಚಿನ್ನ ಮಗಾದದಿ ಕಟ್ಟು ಬೀರ ಕಂಕಣದೊಳಿಗೆ ಯಶೋಮತಿ ನೋವಾಯ್ತೇನೆ ಚಿನ್ನ, ನನ್ನನ್ನು ಕ್ಷಮಿಸಿ ಬಿಡೆ ಪ್ರಿಯೆ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ? ನಿನ್ನನ್ನು ನೋಯಿಸುವ ಯಾವ ದುರುದ್ದೇಶವೂ ನನ್ನಲ್ಲಿದ್ದಿಲ್ಲ. ನನ್ನ ಸತಿಯಾಗಿದ್ದು ನಮ್ಮ ಜನ್ಮ ಶತ್ರುವಾದ ಚಂಡಿಕೆಯಲ್ಲಿ ಬೇಡ್ತೇನೆ ಎಂದೇ ಅಲ್ಲ. ಏನನ್ನು ನಸಗುತ್ತಿದ್ದೇನೆನ್ನುವ ವಿವೇಕವನ್ನೇ ಕಳಕೊಂಡೇ ನಿನ್ನ ಕೆನ್ನೆಯ ಮೇಲೆ ಕೈ ಮಾಡಿಬಿಟ್ಟೆ. ಯಶೋಮತಿ, ನೀನೇ ಯೋಚಿಸು. ಸುದೀರ್ಘವಾದಂತಹ ನಮ್ಮ ಸಂಸಾರ ಜೀವನದಲ್ಲಿ ವಿನೋದಕ್ಕಾದರೂ ವಿರಸ ಬರಲಿಲ್ಲ. ಅಂತಹ ನಿನ್ನನ್ನೇ ಹೊಡೆಯುವಂತಹ ಕ್ಷಣ ನನ್ನಲ್ಲಿ ಒದಗುತ್ತದೆ ಅಂತಾದ್ರೆ ಅರ್ಥ ಏನು? ಇದೆಲ್ಲಕ್ಕೂ ಅವಳೇ ಕಾರಣ. ಚಂಡಿಕೆ ಅವಳನ್ನು ಬಾಳಗೊಡೆ. ಯುದ್ಧಕ್ಕೆ ತೆರಳುತ್ತಿರುವಂತಹ ನನಗೆ ಪರಿಪೂರ್ಣವಾದ ವಿಜಯ ಒದಗಲಿ ಅನ್ನೋ ಹಾಗೆ ಪರಮ ಪತಿವ್ರತೆಯಾದಂತಹ ನೀನು ವೀರ ಕಂಕಣವನ್ನು ನನ್ನ ತೋಳಿಗೆ ಕಟ್ಟಿ ಕಳುಹಿಕೊಡು. ಕಟ್ಟುತ್ತೇನೆ ಸ್ವಾಮಿ, ಕಟ್ಟೋ ಕಟ್ಟೋ. ಆದ್ರೆ ನಿಮ್ಮ ಕೈಗೆಲ್ಲ ಮತ್ತೆ ಆ ಜಗನ್ಮಾತೆಯ ಕೈಗೆ ರಕ್ಷಾಬಂಧನ ಕಟ್ಟುವುದಕ್ಕಾಗಿ ಹೋಗ್ತಾ ಮಾಡುವಿನ ನಡು ಕಣ್ಣೀರಿಳಿಸುತ್ತೊಳಗೆ ಕರೆದೆಂದಳು ಮೋನಿ ಬಜ ಬೋಲಿ. ನೋಡಿದೆಯಮ್ಮ, ನನ್ನ ಸ್ಥಿತಿಯನ್ನು ನೋಡ್ತಾ ಇದೆಯಲ್ಲ, ಮನೆ ಹೊಡೆದು ಹೋಗಿದೆ, ರಕ್ತ ಹೊರಸೂಸುತ್ತಾ ಉಂಟು. ನಾನು ಬದುಕೋದಿಲ್ಲ ಮಾಲಿನಿ, ನನಗೊಂದು ಉಪಕಾರ ಮಾಡಮ್ಮ. ಮಹಾತ್ಮರ ಸನ್ನಿಧಾನದಲ್ಲಿ ಬೇಡಿಕೆಯನ್ನು ಮುಂದಿರಿಸಿದ್ದೇನೆ, ಈಡೇರಿಸುವಂತಹ ಕಾಲ ಹತ್ತಿರವಾಗಿದೆ. ಹಾಗೆ ತಿಳಿಸು ಮಾಲಿನಿ, ತಿಳಿಸು. ತನ್ನೆಡೆ ಬರಿದುದ ಪಾದಗಳನ್ನು ಬಿಡಿದು ಪದದುಳಿಯ ತನ್ನಯ ಹೊಣೆಗಿಡುತ್ತ ಪಂಡಿತ ದೈ ಜಗದೊಡೆಯ ಮರೋನದ ಬರಬಲ ಇದ್ದರು ಏಕಾಗಿ ಎಲ್ಲಿದೆ ಸ್ವಾಮಿ ನಿಮ್ಮ ಪಾದ? ಇದೋ ನಿಮ್ಮ ಪಾದದ ಧೂಳನ್ನೇ ನನ್ನ ಶಿರಗಳಿಗೆ ಧರಿಸಿಕೊಂಡಿದ್ದೇನೆ ಸ್ವಾಮಿ. ಓ ದೇವಾ, ಇಷ್ಟರ ತನಕ ಮೂರು ಲೋಕದ ಪ್ರಭು, ಮೂರು ಲೋಕದ ವಿಭು ಎಂಬ ಹಾಗೆ ಬೆಳೆದವರು. ಹೌದು ಹೌದು, ಈಗ ಎಲ್ಲವನ್ನು ಕಳ್ಕೊಂಡು ಬಿಟ್ಟು ಹೋಗಲಿ. ನನ್ನ ಸಂಪಾದನೆ, ನನ್ನ ವೆಚ್ಚ ಕೇಳುವ ಯಾರು? ಎಲ್ಲರನ್ನೂ ಕಳ್ಕೊಂಡು ಏಕಾಂಗಿಯಾಗಿ ಹೋದ್ರಲ್ಲ. ಇಲ್ಲ ಸ್ವಾಮಿ, ಸುದೀರ್ಘವಾದಂತಹ ದಾಂಪತ್ಯ ಜೀವನ ನಡೆಸುವಂತಹ ಯೋಗವನ್ನು ನಾನು ಕಳ್ಕೊಂಡೆ ಪ್ರಭುವೇ. ಅದು ಅದು ಆ ಕಡೆಯಲ್ಲಿ ಯಾರೋ ನನ್ನನ್ನು ಕೈ ಇನ್ನೊಂದು ಜನ್ಮ ಅಂತ ಇದ್ರೆ ನೀವೇ ನನಗೆ ಯಾರು ಇಲ್ವೇ ನಿನಗೆ? ಎಲ್ಲಿಯೋ ಕಣ್ಣಿಗೆ ಗಂಟಾಗದ್ದು. ಮತ್ತೆ ನನ್ನ ಹೆಂಡತಿಯನ್ನು ಕರೆಯುವ ಧೈರ್ಯದ ಮಗ ಯಾರಮ್ಮ? ಅವ ತೊಟ್ಟಿಲಲ್ಲಿ ಹೋಗಲಿಲ್ವಪ್ಪ. ಯಶೋಮತಿ, ಯಶೋಮತಿ, ಯಶೋ, ಇಲ್ಲಿ ಯಾಕೆ ಬಿಟ್ಟುಕೊಂಡೆ? ಯಶೋಮತಿ, ಎದಗೆ ಭುವನದ್ರಯ ಜನಗೆ ತಗೆ ದೇವತ್ವವು ಏತಗೆ ಹೊರಬಲ ಭೋಗಗಳೇ ಏತಗೆ ಮನದ ಯಶೋಮತಿ, ಯಶೋಮತಿ, ನನ್ನನ್ನು ಒಟ್ಟಿಯನ್ನಾಗಿಸಿ ಪರಲೋಕವನ್ನೇ ಸೇರಿಕೊಳ್ಳಿ. ತ್ರಿಭುವನಾಧಿಕಾರದಿಂದ ನನಗೆ ಒದಗಿದ್ದೇನು, ದೇವತ್ವ ನನಗೆ ಕೊಟ್ಟದ್ದೇನು. ನಿನ್ನನ್ನು ಉಳಿಸಿಕೊಳ್ಳಲಾರದೆ ಇದ್ದ ಮೇಲೆ ಇದೇನಿದೇನು ಪ್ರಯೋಜನ? ಹಾ ಯಶೋಮತಿ, ಅಳದ ಮತ್ತೆ ಹೆಂಡತಿ ಸತ್ತಾಗ ಕುಡಿಯುವುದ? ದೇವರ ಹೆಂಡತಿಗೆ ಸಾಯುವ ಅಭ್ಯಾಸವೇ ಇಲ್ವಾ?
ಯಾರಿಗೆ ಬದುಕಿಸಲಿಕ್ಕಾಗ್ತದೆ? ಮತ್ತೆ ನೀವು ಆಗಲೇ ಹೇಳ್ಬೇಕು. ಯಶೋಮತಿ, ಮೂರು ಲೋಕಾಧೀಶನಾದಂತಹ ಅರುಣಾಸುರನವರ ಅಪ್ಪಣೆ ಆಗ್ತಾ ಇದೆ. ಹೇಳೋ ಮೇಲೆ ಹೇಳು. ಸಂಕಲ್ಪ ಹೌದಲ್ಲ, ಅರುಣಾಸುರನ ಅಪ್ಪಣೆ ಎಂದೆ ನಾನು. ಅರುಣಾಸುರನಿಗೆ ಬದುಕಿಸುವ ಸಾಮರ್ಥ್ಯ ಇಲ್ಲಿಂದ ಕೊಲ್ಲುವ ಸಾಮರ್ಥ್ಯ ಮಾತ್ರ ಇರುವುದು. ಯಶೋಮತಿ, ಮೂರು ಲೋಕವನ್ನು ಕಣ್ಣಿಟ್ಟು ಕರುಣೆಯಿಂದ ಕಾಣುವ ಮೇಲು ಲೋಕದಲ್ಲಿರುವ ಪರಮ ಕರುಣಾಳುವಾದ ತಂದೆಯಾದ ನಾನೇ ಹೇಳುತ್ತಾ ಇದ್ದೇನೆ. ಉತ್ತಿಷ್ಠತಃ ಜಾಗ್ರತಃ, ಉತ್ತಿಷ್ಠ ಜಾಗ್ರತ ಏನು ಲಕ್ಷಣ ಕಾಣುವುದಿಲ್ಲ. ಹಾಗಾದ್ರೆ ದೇವರಾಗಿಲ್ವಾ? ಮತ್ತೆ ನಾನು ದೇವರು
ಕೆರೆದನ್ನು ದೇವಿ ಉಗ್ರತೆ ಗಂಜುತ್ತಿರಲು ದೇವಲೋಕದಿ ತಂದ ಎಳ ನೀರ ಭಕ್ತಿ ಭಾವ ದೇವ ವಿಜಯಗೈ ಅಲ್ಲಿಗೆ ಹರೆಂದ ವಿಸ್ತರಿಸಿದ್ದೇನೆ ತಾಯಿ. ದೇವಲೋಕದಿಂದ ತಂದಂತ ಎಳನೀರಿನಿಂದ ಅಭಿಷೇಕಗೊಳಿಸಿದ್ದೇನೆ. ಯಶೋಮತಿಯ ಪಾತಿವೃತ್ಯ ಧರ್ಮ ಉಳಿಯುವುದಕ್ಕೋಸ್ಕರವಾಗಿ ಅರುಣದಾನವನಿಗೆ ಮೋಕ್ಷವನ್ನು ಒದಗಿಸಿಕೊಡಬೇಕು. ಜಯ ಜಯ ಬ್ರಹ್ಮ ರಾಮ ಜಯ ಜಯ ದುರ್ಗಾಮ ಜಯ ಜಯ ಲೋಕನಾಯಕಿಯೇ ಜಯ ತು ಕಾತ್ಯಾಯಿನಿ ಜಯ ತು ಪರಾತ್ಪರ ದಯದಿಂದ ಸಲಗಮ್ಮ ತಾಯೇ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಅವತ ನಿನ್ನ ನಾದಿ ಕೇಳ ಸುರೆಯಿಂದ ಹೋವಿ ಸಂಭಾವಿಪ ಅವನ ಅವತ ಮಗದ ಪುಣಮಿಯ ದಿನ ಮೀವ ನದಿನಿಯೊಳಿತವನ ದೇವೇಂದ್ರ ಜಾಬಾಲಿ ಮಹರ್ಷಿ ನಿಮ್ಮೆಲ್ಲರಿಗೂ ಉಪಾಧಿಯನ್ನು ಕೊಡುತ್ತಾ ಲೋಕಕಂಟಕನಾಗಿ ಮೆರೆಯುತ್ತಿದ್ದಂತಹ ಅರುಣಾಸುರನನ್ನು ಬ್ರಹ್ಮದೇವ ಕೊಟ್ಟಂತಹ ವರಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಸಂಹಾರ ಮಾಡಿದ್ದಾಯಿ. ಇದೇ ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಮಾತ್ರ ಸಾಧ್ಯವಿಲ್ಲ. ಕಾರಣ ಇದೆ. ದುರುಳರನ್ನು ಕೊಂದಂತಹ ಸ್ಥಳ ರಕ್ತ ಮಾಂಸಗಳಿಂದ ಕೂಡಿ ಮಾಲಿನ್ಯ ಹೊಂದಿದೆ. ಆದ ಕಾರಣ ಇಲ್ಲಿಗೆ ಪೂರ್ವ ದಿಕ್ಕಿನಲ್ಲಿ ಅಂದು ನಂದಿನಿ ದೇವಿಗೆ ಮಾತು ಕೊಟ್ಟ ಪ್ರಕಾರ ಆಕೆಯ ಕಟಿ ಪ್ರದೇಶದಲ್ಲಿ ಲಿಂಗ ರೂಪದಿಂದ ಉದ್ಭವಿಸ್ತೇನೆ. ಭ್ರಮರಾಂಬಿಕಾ ದುರ್ಗಾ ಪರಮೇಶ್ವರಿ ಎಂಬ ಅಭಿಧಾನದಿಂದ ನೆಲೆಯಾಗಿ ನಿಂತು ಸದಾ ಪೂಜಿಸುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಜಾಬಾಲಿ, ನೀನು ಅರುಣಾಸುರನ ಬಾಧೆಯನ್ನು ಸಹಿಸುವುದಕ್ಕಾಗದೆ ಗುಹೆಯೊಂದರಲ್ಲಿ ಅಡಗಿಕೊಂಡಿದ್ದೆ. ಆ ಗುಹೆ ಇನ್ನು ಮುಂದೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂದು ಪ್ರಸಿದ್ಧಿ ಹೊಂದುವಂತೆ ಅನುಗ್ರಹಿಸುತ್ತೇನೆ. ತಾಯೇ, ಭಕ್ತಾದಿಗಳು ನಿನ್ನನ್ನು ಅರ್ಚಿಸುವ ರೀತಿಯಾದರೂ ಯಾವುದು? ಭಕ್ತಾದಿಗಳು ಮಾಘ ಶುದ್ಧ ಪೌರ್ಣಮಿಯಂದು ಶ್ರದ್ಧಾ ಭಕ್ತಿಯಿಂದ ಬಂದು ನಂದಿನಿ ನದಿಯಲ್ಲಿ ಮಿಂದು ನಾರಿಕೇಳದಿಂದ ಅಭಿಷೇಕ ಮಾಡಿ ಹೂವಿನ ಪೂಜೆಯನ್ನು ಸಲ್ಲಿಸಿ ನೃತ್ಯ ಸೇವಾದಿಗಳಿಂದ ನನ್ನ ಮನಸ್ಸನ್ನು ಸಂತೃಪ್ತಿಪಡಿಸುತ್ತಾರೋ ಅಂತವರ ಸಕಲ ಇಷ್ಟಾರ್ಥವನ್ನು ಈಡೇರಿಸಿಕೊಡ್ತೇನೆ. ಈ ಸ್ಥಳ ಇನ್ನು ಮುಂದೆ ಕಟೀಲು ಕ್ಷೇತ್ರ ಎಂದು ಪ್ರಸಿದ್ಧಿ ಹೊಂದುವಂತೆ ಅನುಗ್ರಹಿಸುತ್ತೇನೆ. ನೀವೆಲ್ಲರೂ ನಂಬಿಕೊಳ್ಳಿ. ಅಂತರ್ಧಾನಳಾಗ್ತೇನೆ, ಅಂತರ್ಧಾನಳಾಗ್ತೇನೆ, ಅಂತರ್ಧಾನಳಾಗ್ತೇನೆ. ದೇವೇಂದ್ರ, ಲೋಕಕಂಟಕನಾಗಿ ಮೆರೆತಿದಂತ ಅರುಣರಾಮನಿಗೆ ಮೋಕ್ಷವನ್ನು ಒದಗಿಸಿಕೊಡಬೇಕು ಅಂತಾದ್ರೆ ಜಗದಂಬಿಕೆ ಭ್ರಮರ ರೂಪದಲ್ಲಿ ಬಂದು ಭ್ರಮರಾಂಬಿಕೆಯಾಗಿ ಅರುಣದಾನವನಿಗೆ ಮೋಕ್ಷವನ್ನು ಒದಗಿಸಿದ್ದಾಳೆ. ಮತ್ತೊಮ್ಮೆ ಸುರಪದವಿಯನ್ನು ನಿನ್ನ ಬಾಡಿಗೆ ಒಪ್ಪಿಸಿದವರಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ಕಾಪಾಡಿಕೊಂಡು ಬರುತ್ತಾರೋ ಅಂತವರಿಗೆ ಧರ್ಮವೇ ರಕ್ಷಿತ ಎನ್ನುವುದಕ್ಕೆ ಈ ಕಥಾನಕವೇ ನಿದರ್ಶನ. ಆದುದರಿಂದಲೇ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತ ಪುಣ್ಯ ಕಥಾಭಾಗವನ್ನು ಯಾರು ಆಡಿಸ್ತಾರೋ, ಯಾರು ಆಡಲಿಕ್ಕೆ ಅನುಮಾಡಿಕೊಡುತ್ತಾರೋ, ಭಕ್ತಿ ಶ್ರದ್ಧೆಯಿಂದ ನೋಡುತ್ತಾರೋ ಕೇಳುತ್ತಾರೋ ಅಂತವರಿಗೆ ನಾವು ನಂಬಿಕೊಂಡು ಬಂದಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನಿತ್ತು ಕರುಣಿಸಲಿ ಎನ್ನುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಳಾರ್ಚನೆ ಆಡುವುದಕ್ಕೆ ಸಭ್ಯ ಸಭಿಕರಿಂದ ಅನುಮತಿಯನ್ನು ಎತ್ತು. ಭದ್ರಂ ಶುಭಂ ಮಂಗಲಂ.